ಕಳೆದ ಒಂದು 50 ವರ್ಷಗಳಿಂದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಅದ್ಭುತ ಹೆಸರು. ಬಣ್ಣದ ಕುಟ್ಯಪ್ಪು, ಬಣ್ಣದ ಮಾಲಿಂಗ, ಚಂದ್ರಗಿರಿ ಅಂಬು ಅವರ ಎಲ್ಲರ ನಂತರ ಈಗ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿ, ನಿಮ್ಮ ಬಣ್ಣದ ಅನೇಕ ವೇಷಗಳನ್ನು ನೋಡಿ ನಾವು ದೊಡ್ಡವರಾದವರು. ಪ್ರಸಕ್ತ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಬಣ್ಣದ ವೇಷದಲ್ಲಿ ಮಾತ್ರವಲ್ಲದೆ ಕಿರೀಟ ವೇಷದಲ್ಲಿಯೂ ಕೂಡ ಒಂದು ಅದ್ವಿತೀಯವಾದಂತಹ ಹೆಸರನ್ನು, ಸಾಧನೆಯನ್ನು ನೀವು ಗಳಿಸಿಕೊಂಡವರು. ನಿಮ್ಮ ಈ ಎಲ್ಲ ಅನುಭವಗಳನ್ನು ಮುಂದಿನ ಜನಾಂಗದ ಮುಂದಿನ ಪೀಳಿಗೆಗೆ ಅದೊಂದು ಕೈಪಿಡಿಯಾಗಿ, ಅದೊಂದು ಮಾರ್ಗ ದೀಪಕವಾಗಿ ಉಳಿಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಶನವನ್ನು ಮಾಡ್ತಾ ಇರುವಂಥದ್ದು. ಮೊಟ್ಟ ಮೊದಲಿಗೆ ಸರ್, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಬಂದ ಒಂದು ಬಗೆಯನ್ನು ಸ್ವಲ್ಪ ಹೇಳಿ. ನಾನು 8ನೇ ಕ್ಲಾಸಿನವರೆಗೆ ಓದಿದ್ದು. ಮತ್ತೆ ಬೇರೆ ನಮಗೆ ಯಾವ ದಾರಿಯೂ ಕಾಣಲಿಲ್ಲ. ವಿದ್ಯಾಭ್ಯಾಸ ನಡೆಸುವುದಕ್ಕೆ ನಮ್ಮ ಹೆತ್ತವರಿಗೆಲ್ಲ ಕಷ್ಟ ಆಯಿತು. ಹೌದು. ಆವಾಗ ಏನಾಯ್ತಂದ್ರೆ ಈ ತಾಳಮದ್ದಳೆಯ ಬಗ್ಗೆ ಒಂದು ಗಮನ ಇತ್ತು. ಅದರಿಂದ ಪ್ರೇರಿತನಾಗಿ, ಅಂದ್ರೆ ಮೊಟ್ಟ ಮೊದಲಿಗೆ ನೀವು ತಾಳಮದ್ದಲೆಯಿಂದ ಪ್ರೇರಿತರಾದದ್ದು. ಅದು ಹೇಗೆ ಪ್ರೇರಣೆ ಆಯಿತು ನಿಮಗೆ ತಾಳಮದ್ದಲೆಯದ್ದು? ತಾಳಮದ್ದಲೆ ಅಂದ್ರೆ ನಮ್ಮ ತಂದೆಯವರು ಈ ಪ್ರಸಂಗ ಪುಸ್ತಕ ಅಂತ ಇತ್ತು, ಪಂಚವಟಿ ಇಂಥದ್ದೆಲ್ಲ. ಹೌದು. ಅದರಲ್ಲಿ ಅವರು ದಿನ ಸಂಜೆಗೆ ಬಂದು ಚಿಮಣಿ ದೀಪ ಇಟ್ಟು ಅದನ್ನು ಓದುತ್ತಾ ಇದ್ರು. ಹಾಗೆ ಅದು ಅವರು ಹೇಳುವುದನ್ನು ಕೇಳಿ 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 ನಮಗದು ಬಾಯ್ಪಾಠ ಆಯಿತು.
ಹಾಗೆ ಯಕ್ಷಗಾನಕ್ಕೆ ನಾವು ತಾಳಮದ್ದಲೆಗೆಲ್ಲ ಹೋಗುವಂತ ಇದು ಬಂತು. ಹಾ ನಮ್ಮ ತಾಳಮದ್ದಲೆ ಯಕ್ಷಗಾನ ನಾಟಕ ಹಾ ಅಂದ್ರೆ ಈ ವಾರ್ಷಿಕವಾದ ಒಂದೊಂದು ಕಾರ್ಯಕ್ರಮ ಇತ್ತು, ಅದಕ್ಕೆಲ್ಲ ಹೋಗ್ತಾ ಇದ್ದೆವು. ಅಲ್ಲಿ ಕೆಲವು ವೇಷಗಳನ್ನೆಲ್ಲ ಮಾಡಿ ಅಭ್ಯಾಸ ಆಯ್ತು. ಅಂದ್ರೆ ತಾಳಮದ್ದಲೆಯಲ್ಲಿ ಅರ್ಥ ಹೇಳುವಂಥದ್ದು. ಆ ಮತ್ತೆ ಮೋನಪ್ಪಾಚಾರ್ ಅಂತ ಇಲ್ಲಿ ಗೇರ್ಗಟ್ಟೆಯಲ್ಲಿ ಒಬ್ಬರು ಮೊದಲೇ ನುಡಿಸುವವರು ಇದು. ನಿಮ್ಗೆ ಯಕ್ಷಗಾನದ ಬಗ್ಗೆ ಒಳ್ಳೆ ಇದುಂಟು, ನೀವು ಧರ್ಮಸ್ಥಳ ಯಕ್ಷಗಾನ ಕೇಂದ್ರಕ್ಕೆ ಸೇರಿ ಅಂತ ಹೇಳಿದರು. ಹಾಗೆ ನನ್ನನ್ನು ಅವರೇ ಖರ್ಚು ಮಾಡಿಕೊಂಡು, ನನಗೆ ಅವಾಗ ಏನಿಲ್ಲ, ಕೈಯಲ್ಲಿ ದುಡ್ಡು ಇರಲಿಲ್ಲ, ಧರ್ಮಸ್ಥಳ ಯಕ್ಷಗಾನ ಲಲಿತ ಕಲಾ ಕೇಂದ್ರ ಸೇರಿಸಿ ಇದು 2ನೇ ವರ್ಷ. ಮೊದಲು ಚೆನ್ನಪ್ಪ ಶೆಟ್ಟಿ ಇವರೆಲ್ಲ ಫಸ್ಟಿನಲ್ಲಿದ್ದದ್ದು, ನೆಕ್ಸ್ಟ್ ವರ್ಷ ನಾನು ಸೇರಿದ್ದೆ ಅಲ್ಲಿಗೆ. ಅಲ್ಲಿಂದ ಆಗುವಾಗ ಪಡ್ರೆ ಚಂದೋಣ್ಣ ಅಂತೇಳಿ, ಹೌದು ಗೊತ್ತು, ನಾಟ್ಯ ಗುರುಗಳು, ಅವರು ಆ ಯಕ್ಷಗಾನ ಕಲಿತ ಕೂಡಲೇ ಅದು 3-4 ತಿಂಗಳ ಇದು ಕೋರ್ಸ್. ಅಲ್ಲಿಂದ ಮುಗಿದ ಕೂಡಲೇ ಅಲ್ಲಿಗೆ ನಮ್ಮ ಮೇಳದ ಯಜಮಾನ ವಿಠಲ್ ಶೆಟ್ರು, ಹೌದು, ಅವರಿಂದ ಇದು ಬಂತು, ಒಂದು ಬಣ್ಣದ ವೇಷಕ್ಕೆ ಜನ ಬೇಕು ಅಂತ. ನಾನು ಸ್ವಲ್ಪ ಇರುವಾಗಲೇ ಉದ್ದ, ಹಾಗಾಗಿ ನನ್ನ ಅಪಾಯಿಂಟ್ಮೆಂಟ್ ಅದೇ ವರ್ಷ. ಅಲ್ಲಿಂದ ಮತ್ತೆ ಕೇಂದ್ರಕ್ಕೆ ಅಂತ ನಾನು ಹೋಗ್ಲಿಲ್ಲ. ಅಲ್ಲಿ ಮತ್ತೆ ಕುಂಜನ್ ಶೆಟ್ರು, ಬಣ್ಣದ ಕುಟ್ಯಪ್ಪು, ಕುഞ്ഞിಗಣ್ಣ ಮಣಿಯಾಣಿ, ಕುഞ്ഞിರಾಮ ಮಣಿಯಾಣಿ, ಇವರಿಂದೆಲ್ಲ ಬಣ್ಣ ಎಲ್ಲ ಕಲಿತು ಮೇಳಕ್ಕೆ ಸೆಟ್ಟಾರೆ. ಅದೇ ವರ್ಷ ನಾನು ಒಂದು ನಿಶುಂಭನ ಪಾತ್ರ ಮಾಡಿದ್ದೇನೆ. ಸೇರಿದ ವರ್ಷವೇ ತಡಪೆ ಕಿರೀಟ ವೇಷ. ಅದು ಅಷ್ಟು ಸುಲಭದಲ್ಲಿ ಮಾಡುವಂತದ್ದಲ್ಲ. ಕರೆಕ್ಟ್. ಕಿರೀಟ ಕಟ್ಟುವಂತದ್ದು ಕೂಡ ಅಷ್ಟು ಇದುಂಟು. ಕರೆಕ್ಟ್. ಅದನ್ನು ಮಾಡಿದೆ. ಅದು ಯಾಕಂದ್ರೆ ಕಿರೀಟ ಕಟ್ಟುದು ಮಾತ್ರ ಅಲ್ಲ, ಕಿರೀಟ ಕಟ್ಟಿ ಕೆಲಸ ಮಾಡುವುದಂದ್ರೆ ಅದು ಬೋಂದೇಲ್ ರಾಮಣ್ಣನ ಆಟದ ದಿನ. ಅಲ್ಲಿ ಅಂದ್ರೆ ಮೈದಾನ, ಅದು ದೊಡ್ಡ ಮೈದಾನ. ಈಗ ಅಲ್ಲಿ ಇದೆಲ್ಲ ಬಿಲ್ಡಿಂಗ್ ಆಗಿದೆ, ಗಾಳಿಯಲ್ಲಿ ನಿಂತುಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಗ್ಯಾಸ್ ಲೈಟಿನ ಆಟ. ಕರೆಕ್ಟ್. ಆವಾಗ ಇದು ಮಾಡಿ ಕಿರೀಟ ಕಟ್ಟಿ ಏನು ನಾನು ಅಂದ್ರೆ ಪ್ರಥಮವಾಗಿ ದೇವಿ ಮಹಾತ್ಮೆ ವೇಷದಲ್ಲಿ ಇವರಿಂದ ಬಣ್ಣ ಕಲಿತು ದಿನಕ್ಕೊಂದು ನಾವು ಕುಟ್ಯಪ್ಪಣ್ಣನ ಜೊತೆಗೆ ಶಂಕದುರ್ಗರ ವೇಷ ಮಾಡೋದು ನಾನು. ಅಲ್ಲಿ ದಿನಕ್ಕೊಂದು ಬಣ್ಣ ಬರೆಯುವುದು, ಯಾಕಂದ್ರೆ ಬಣ್ಣದ ಅಭ್ಯಾಸ ಆಗಬೇಕು ಎನ್ನುವ ಕಾರಣದಿಂದ. ಕರೆಕ್ಟ್. ಅದನ್ನು ಬರೀತಾ ಇರೋದು ದಿನಕ್ಕೊಂದು ಬಣ್ಣ, ಅದು ಯಾವ ಬಣ್ಣ ಅಂತ ಲೆಕ್ಕ ಇಲ್ಲ. ಹೌದು, ಅಂದ್ರೆ ನಮ್ಮ ಆ ಬಣ್ಣ ತೆಗೆದಾದ ಮೇಲೆ ಮಹಿಷಾಸುರ ವಧೆ ಆಗುವಾಗ ಅದು ಮುಗಿಯುತ್ತದೆ. ಕರೆಕ್ಟ್. ಆಮೇಲೆ ಕುಂಜನ್ ಶೆಟ್ರು ಎನ್ನುವ ವ್ಯಕ್ತಿ, ಬಣ್ಣದ ವೇಷದವರು, ನಿಶುಂಭ ಮಾಡುವವರು, ಅವರು ಕಲಸಿಟ್ಟ ಈ ಚಿಟ್ಟಿ ವೇಷ ಉಂಟಲ್ಲ, ಹೌದು, ಅಕ್ಕಿಯ ಚಿಟ್ಟಿ. ಕರೆಕ್ಟ್. ಅದನ್ನು ಇಡುವುದು ನಾನು, ಅವರು ಹೇಳಿಕೊಡುವುದು ಅದಕ್ಕೆ ಯಾವುದನ್ನು ಬರೀಬೇಕು ಅಂತ. ದಿನ ಅದನ್ನು ಚಿಟ್ಟಿ ಇಡೋದು. ಬೆಳಿಗ್ಗೆ ಆಗುವಾಗ ರಕ್ತ ಬೀಜನ ಒಂದು ಬಲಗಳು ಅಂತ ಹೋಗ್ಲಿಕ್ಕೆ ಉಂಟು. ಹೌದು, ಕರೆಕ್ಟ್. ಅದಕ್ಕೆ ಈ ಮುಂಡಾಸ್ ಕಟ್ಟಿಕೊಂಡು ಹೋಗುದು, ಅದು ಅಂಗಿ ಕಟ್ಟಿ ಚಿಟ್ಟಿ ಇಟ್ಟು ಅದನ್ನು ಮತ್ತೆ ಬಂದು ತೆಗೆಯುವುದು. ಅದು ಒಂದು ದಿನ ಏನಾಯ್ತಂದ್ರೆ ಅಲ್ಲಿ ವಿಠಲ್ ಶೆಟ್ಟಿ ಎಲ್ಲ ಆಟ ನೋಡ್ತಾ ಇದ್ರು. ಇವರಿಗೆ ಲೂಸ್ ಮೋಷನ್ ಪ್ರಾರಂಭ ಆಯ್ತು, ಕುಂಜನ್ ಶೆಟ್ರಿಗೆ, ನಿಶುಂಭ ಮಾಡುವವರಿಗೆ. ಅವರಿಗೆ ಹೀಗೆ ಆಯ್ತು ಅಂತ ಅವರಿಗೆ ಕಂಪ್ಲೇಂಟ್ ಹೋಯ್ತು, ಅಲ್ಲಿಗೆ ವಿಷಯ ತಿಳಿಯಿತು. ಹಾಗಿದ್ರೆ ಯಾರು ಗಂಗೇಶ್ ಶೆಟ್ರು ಅದು ಚಿಟ್ಟಿಯೆಲ್ಲ ಇಟ್ಟು ಹಾಗಿದ್ರೆ ಅವರಿಗೆ ಕಟ್ಟಿ ವೇಷ ಅಂತ. ಸರಿ, ಆ ವೇಷ ಮಾಡಿ ಹೋದ್ದು ನಾನು. ಇದು ಪ್ರಪ್ರಥಮವಾದ ಬಣ್ಣದ ತಡಪೆ ಕಿರೀಟ ಕೇಶವರಿ. ನೆಕ್ಸ್ಟ್ ವರ್ಷ ಕುಟ್ಯಪ್ಪಣ್ಣ ರಿಟೈರ್ಡ್ ಆದರು. ಇದು ಒಂದು ಮೇಳ ಇರುವಾಗ ಕತೆ. ಕರೆಕ್ಟ್, ಗೊತ್ತಾಯ್ತು. ಇದು 2ನೇ ಮೇಳ ಆಗುವಾಗ ಏನಾಯ್ತು ಅಂದ್ರೆ ಕುಟ್ಯಪ್ಪಣ್ಣ ಬಂದ್ರು, ನನಗೆ ಕೂಡುವುದಿಲ್ಲ, ನಾನು ಹೋಗ್ತೇನೆ ಅಂತ ಅವರು ಹೋದ್ರು. ಹಾಗಿದ್ರೆ ಯಾರು ನನಗೆ ಆಯ್ತು. ಮತ್ತೆ ನಾನು ಅದನ್ನು ಪ್ರಾರಂಭ ಮಾಡಿದೆ. ಮೊದಲು ನನಗೆ ಇವರದ್ದೆಲ್ಲ ಊರಿನವರ ತರಾಟೆ ಇತ್ತು, ಏನಂದ್ರೆ ಕುಟ್ಯಪ್ಪಣ್ಣನ ವೇಷದಿಂದ ಮತ್ತೆ ಎಂತದ್ದು ಅಂತ. ಹಾಗೆ ಮಾಡಿದೆ, ವೇಷ ಮಾಡಿದೆ, ಆಯ್ತು, ಜನರಿಗೆ ಹಿಡಿಸಿದ್ದದು. ಕರೆಕ್ಟ್. ಮಹಿಷಾಸುರ ಸೆಟ್ ಆಯ್ತು. ಹಾಗೆ ಒಂದು 25-30 ವರ್ಷದವರೆಗೆ ಮಹಿಷಾಸುರ ಮಾಡಿದೆ. ಇದು ವರ್ಲ್ಡ್ ರೆಕಾರ್ಡು. ಹೌದು. ಅಂದ್ರೆ ನಾನು ಹೇಳುವುದಲ್ಲ ಅದು, ಯಾಕಂದ್ರೆ ಜನರಿಗೆ ಇದು ಹಿಡಿಸಿತು. ಕರೆಕ್ಟ್. ಮತ್ತೆ ಎಲ್ಲ ಬಣ್ಣಗಳನ್ನು ಮತ್ತೆ ಬಲಿಪರ ಭಾಗವತಿಕೆಯಲ್ಲಿ ಒಂದು ದಿನ ಬಿರುವಾಯಿ ನಾರಾಯಣ ಶೆಟ್ರು ಬರಲಿಲ್ಲ, ಕಟೀಲ್ ಕ್ಷೇತ್ರ ಪ್ರಸಂಗ, ಮತ್ತಿನ
ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗ. ಹಾ ಆವಾಗ ಅರುಣಾಸುರ ಮಾಡುವವರು ನಮ್ಮ ಪೆರುವಾಯಿ ನಾರಾಯಣ ಶೆಟ್ಟರು. ಕರೆಕ್ಟ್. ಮತ್ತಿನಂದು ಆವಾಗ ಅವರು ಆ ದಿನ ಬರಲಿಲ್ಲ. ಹಾ ಬರಲಿಲ್ಲ ಅಂದ್ರೆ ನಮಗೆ ಪ್ರಸಂಗ ನಡೆಯಬೇಕು. ಕರೆಕ್ಟ್. ಬಲಿಪರು ಹೇಳಿದ್ರು ಅದು ನೀನು ಮಾಡು ಅಂತ. ಹಾಗೆ ಅರುಣಾಸುರ ಮಾಡಿಸಿದರು. ಯಾವುದು? ನಾಟಕೀಯ ಅರುಣಾಸುರ. ಹಾ ಹಾಗೆ ಮತ್ತೆ ಈ ಬಣ್ಣದ ವೇಷಗಳ ಜೊತೆಗೆ ನಾಟಕೀಯ ವೇಷ ಇದೆಲ್ಲ ಮಾಡಿದ್ದೇನೆ. ಹಾ ಮತ್ತೆ ಹಾಸ್ಯ, ಈಗ ಪ್ರತಿಯೊಂದರ ಪಾತ್ರಗಳಲ್ಲಿ ನಾಟಕೀಯ ಪುಂಡುವೇಷ ಇಲ್ಲ, ಕಿರೀಟ ವೇಷ, ಬಣ್ಣದ ವೇಷ, ಮೈರಾವಣ, ಮತ್ತೆ ನಾಟಕೀಯ ರಾವಣ, ಕಂಸ, ಮತ್ತೆ ಇದರ ನಮ್ಮ ಪ್ರತಿಯೊಂದು ವಿಭಾಗದ್ದು ವೇಷಗಳನ್ನು ನೀವು ಮಾಡಿದ್ದೀರಿ. ಅಂದ್ರೆ ಸ್ತ್ರೀ ವೇಷ ಮತ್ತೆ ಬಿಟ್ಟು ವೇಷ ಎರಡು ಬಿಟ್ಟು. ಹೌದು. ಹಾಸ್ಯ ವೇಷ ಉಂಟು. ಹಾಸ್ಯ ವೇಷ ಮಾಡಿದ್ದೀರಿ. ಯಾವ್ದು ಮಾಡಿದ್ದೀರಿ? ಈಗ ಅದು ನಮ್ಮ ಇದು ಚಂದಗೋಪ. ಚಂದಗೋಪ. ಮತ್ತೆ ನಮ್ಮ ಚಕ್ರೇಶ್ವರ ಪರಿಕ್ಷೇತ್ರದಲ್ಲಿ ಕಲಿಪುರುಷ ಮಾಡಿ, ಮತ್ತೊಂದು ಇದು ನಾಗನ ಒಂದು ಇದು ಬರ್ಲಿಕ್ಕೆ ಉಂಟು, ತಕ್ಷಕನ ಇದು ಇದು ಅಪರಾವತಾರ ಅಂದ್ರೆ ಬ್ರಾಹ್ಮಣ ವೇಷ ಆಗಿ. ಕರೆಕ್ಟ್. ಕಪಟ. ಹೌದು. ಮತ್ತೆ ನಿಮ್ಮ ನಳದಮಯಂತಿಯಲ್ಲಿ ಶನಿ ಮಾಡಿ, ಮತ್ತೆ ಇದು ಅವನ ಇದು ತಕ್ಷಕ ಇದು ಇವನ ಒಟ್ಟಿಗೆ ವಿಶ್ವಾಮಿತ್ರನ ಒಟ್ಟಿಗೆ ನಕ್ಷತ್ರಿಕ ಇಂಥದ್ದೆಲ್ಲ ಮಾಡಿದ್ದು ಎಲ್ಲ ಅನುಭವ ಉಂಟು. ಮತ್ತೆ ಅದೇ ಸ್ತ್ರೀ ವೇಷ ಪುಂಡು ವೇಷ ಎರಡು ಬಿಟ್ಟು ದೇವಿ ಮಾತೆಯಲ್ಲಿ ಚಂಡಮುಂಡರು ಇದು ಮಧುಗೈಟಪರ ಮಾಡಿದ್ದೇನೆ, ಮಹಿಷಾಸುರ ಮಾಡಿದ್ದೇನೆ, ವಿದ್ಯುನ್ಮಾಲಿ ಮಾಡಿದ್ದೇನೆ, ಶುಂಭ ಮಾಡಿದ್ದೇನೆ, ಎಲ್ಲ ಇದು ರಕ್ತಬೀಜವೂ ಮಾಡಿದ್ದೀರಿ. ರಕ್ತಬೀಜನೂ ಮಾಡಿದ್ದೇನೆ. ರಾಕ್ಷಸ ವೇಷಗಳಿಗೆ ಮಾತ್ರ. ಮತ್ತೆ ಹಾಗೆಂತ ಯಜಮಾನರು ಇರುವಾಗ ದೊಡ್ಡ ಯಜಮಾನರು ನಿಡ್ಲೆ ನರಸಿಂಹಭಟ್ರು, ಕುರಿಯ ಗಣಪತಿ ಶಾಸ್ತ್ರಿ, ಪದ್ಯಾವನ ಶಂಕರನಾರಾಯಣ ಭಟ್ ಇವರ ಎಡೆಯಲ್ಲಿ ದುಷ್ಯಂತ ಮಾಡಿದ್ದೇನೆ. ದುಷ್ಯಂತ ಅದು ನಮ್ಮ ಯಜಮಾನರಿಗೆ ಹೇಳಿದರು, ಎಂಚಿನ ಪ್ರಸಂಗ ಇನ್ನು ದುಷ್ಯಂತ ಚರಿತ್ರೆ ಏನು ದುಷ್ಯಂತೆ? ಅವು ಗಂಗಾಯಣ ಇದು ನಿಡ್ಲೆ ನರಸಿಂಹ ಭಟ್ರ ಅಂತ ವಿಠಲ್ ಶೆಟ್ಟರ್ ಹೇಳಿದ್ದು. ನಮ್ಮ ಈಗಿನ ಯಜಮಾನ ಮೊದಲನೇ ಯಜಮಾನ. ಗೊತ್ತಾಯ್ತು. ಹೌದು. ಅದು ಇಲ್ಲಿ ಕೆಂಜಾರಿನಲ್ಲಿ 10 ಸಂವತ್ಸರ ಆಟ. ಆವಾಗ ವಾಸುದೇವ ಪ್ರಭು ಅಂತ ನಮ್ಮ ವಿಟ್ಲದವರಿದ್ರು. ಗೊತ್ತು. ಮಂಕುಡ ಸಂಜೋಣ್ಣ ಸ್ತ್ರೀವೇಷಕ್ಕಿದ್ರು. ಅವ್ರಿಗೆ ಈರಿ ಮಹಿಷಾಸುರ ಮಲ್ಪವನೇನು ಈರಿ ಈ ದುಷ್ಯಂತೆ ಮಲ್ಕೊಂಡವು ಆಟ ತೂವಲಿ ಯಾಕೆಂದ್ರೆ ಅಜಯ್ ವಿಚಾರ ಶೆಟ್ರು ಕರೆಕ್ಟ್. ನೀವು ಬನ್ನಿ ಇರ್ ಬಲೆ ಬತ್ತದ ತೂಲೆ ಬಲ್ಪಿಗೆ ಬಂಡ್ಲೆ ಅಂತ ಬಂದಿದ್ದಾರೆ. ಯಜಮಾನರು ಬಂದು ಬೆಳಿಗ್ಗೆವರೆಗೆ ಆಟ ನೋಡಿದ್ದಾರೆ. ನಿಡ್ಲೆ ನರಸಿಂಹ ಭಟ್ರ ಹತ್ರ ಹೋಗಳಿದ್ದು ನಮ್ಮ ವಿಚಾರ ಶೆಟ್ರು. ಈ ರಾವಲಿ ಮಾರ್ಯಾರೆ ಇರ್ಲೆಕ್ಕಂದ್ರೆ ಮನುಷ್ಯ ದಿಕ್ಕಂದ್ರೆ ಗಂಗಾಯಣಿ ದುಷ್ಯಂತೆ ಮಲ್ಪದಿರು ಮೆರಪ ಇರತ್ತೆ ಬಲ್ಪನ ಆಟ ತೂದಿ ಹೆಂಗೆ ಲಕ್ಕನೆ ಬಿಡಿಸೋದು ಇಜ್ಜತ್ತೆ ಅಂತ. ಹಾಗೆ ಹಾಗೆ ಅಂತ ಕೆಲವು ಸನ್ನಿವೇಶಗಳುಂಟು. ಯಾಕಂದ್ರೆ ನಾನು ಯಾವುದನ್ನು ಮಾಡುತ್ತೇನೆ, ನಾನು ರಕ್ಕಸ ವೇಷ ಮಾಡುವಂತ ಲೆಕ್ಕ. ಹೌದು, ಕರೆಕ್ಟ್. ಆದರೆ ನನಗೆ ಇದು ಎಲ್ಲ ಒಪಿನಿಯನ್ ಆಗ್ತದೆ, ಎಂಥದ್ದು ಒಪ್ಪಿಗೆ ಆಗ್ತದೆ. ಅಂದ್ರೆ ನಾನು ನಿಜವಾಗಿ ರಕ್ಕಸ ಅಲ್ಲ. ಹೌದು, ಕರೆಕ್ಟರ್ದಲ್ಲಿ ಮಾತ್ರ. ಹೌದು, ಕರೆಕ್ಟ್. ಈಗ ಈ ಘಟೋತ್ಕಚ ಇಂಥದ್ದೆಲ್ಲ ನಾಡಿ ಎಷ್ಟೋ ಬ್ರಾಹ್ಮಣರ ಹೆಂಗಸರು ನಮ್ಮನ್ನು ಅಯ್ಯೋ ದೇವರೇ ನನ್ನ ಭಾಗವತರ ಹೆಂಡತಿಗೆ ಕಾರಿಕೊಂಡು ಹೋಗಿದ್ದಾರೆ. ಇದು ಉಡುಪಿಯಲ್ಲಿ ವಿಶ್ವೇಶ್ವರ ಸ್ವಾಮಿಗಳು, ಉಡುಪಿಯ ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿ. ಅವರು 3 ಜನ ನನ್ನ ಒಂದು ಘಟೋತ್ಕಚ ಆಗಬೇಕು ಅಂತ ಕನಕಮಾಲಿನಿ ಪ್ರಸಂಗ ಅಂತ ಹೇಳಿದರು. ಅಂದ್ರೆ ಭಾರತ ರತ್ನ ಅಂತ ನಾವು ಆಡೋದು. ಹೌದು, ಕರೆಕ್ಟ್. ಅದನ್ನು ಆಡಿದೆ. ಅಲ್ಲಿ ನಾನು ಹೇಳುವಂತಹ ಶಬ್ದಗಳನ್ನು ಕೇಳಿ 3 ಪದ್ಯಕ್ಕೆ ಹೇಳುವಂತಹ ಶಬ್ದ ವಾಕ್ 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 ಅಂತ ಹೇಳಿ ಕಾರಿಕೊಂಡು ಓಡಿದ್ದೆವು. ನಾವು ನೋಡುವುದಿಲ್ಲ ಇದನ್ನು ಅಂತ. ಏನು ಸೀನ್ ಇಲ್ಲ. ಹೌದು, ಕೇವಲ ಮಾತಿನಲ್ಲಿ ಮಾತು ಕಾರಿಕೊಂಡು ಹೋಗಿದ್ದಾರೆ. ಇದು ಇದೇ ಉಡುಪಿಯ ಡೈಲಾಗ್ ಹೇಳಿ ನೋಡುವ ಹೇಗೆ ಅಂತ. ಅದು ಅಂದ್ರೆ ಆ ಪಾತ್ರದ ಇದು ಅಂದ್ರೆ ಅವ ಒಬ್ಬ ಘಟೋತ್ಕಚ ಅಂದ್ರೆ ಒಬ್ಬ ರಾಕ್ಷಸಿ ಸ್ವಭಾವದವ. ಕರೆಕ್ಟ್. ಅವನ ತಂದೆ ಯಾರು ತಾಯಿ ಯಾರು ಇದು ಅವನಿಗೆ ಇದು ಗೊತ್ತುಂಟು, ನೋಡಿ ಗೊತ್ತಿಲ್ಲ. ಕರೆಕ್ಟ್. ಅವ ಕಾಡಿನಲ್ಲಿ ವಾಸವಾಗಿರುವುದು. ಕರೆಕ್ಟ್. ಕಾಡಿನಲ್ಲಿ ಅವ
ಆ, ಇದಕ್ಕೆ ಬೇಕಾಗಿ ಹೋಗ್ತಾ ಇರುವುದು, ತಿಂಡಿಗೆ ಬೇಕಾಗಿ. ದಿನ ಚಿಕ್ಕುವಂತಹ ಪ್ರಾಣಿಗಳ, ಪಕ್ಷಿಗಳ, ಮನುಷ್ಯರ, ಋಷಿಗಳ ಯಾರು ಆದೀತ ಒಟ್ಟು ಹೊಟ್ಟೆ ತುಂಬಿದ್ರೆ ಆಯ್ತು. ಹಾಗೆ ಹೋಗುವಂತದ್ದು. ಹಾಗೆ ಹೋಗುವಾಗ ಸಿಕ್ಕಿದ್ದು ಯಾರಂದ್ರೆ ನಿಜವಾಗಿ ಅರ್ಜುನನ ಮಗ ಭೀಮನ್ಯು ಮತ್ತು ಸುಭದ್ರೆ ಹೋಗುವಾಗ ಸಿಕ್ಕಿದ್ದು. ಹೌದು. ಅವರಿಗೆ ಯಾರು, ಇವರಿಗೆ ಅವನು ಯಾರು ಅಂತ ಗೊತ್ತಿಲ್ಲ, ಅವನಿಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ಕರೆಕ್ಟ್. ಈಗ ಹೋಗುವಾಗ ಸಿಕ್ಕಿದ್ರೆ ಏನು ಮಾಡಬಹುದು ಅಂತ ಅದಕ್ಕಿಂತ ಮೊದಲೊಂದು ಸಮಾಲೋಚನೆ ಉಂಟು ಅವನಷ್ಟಕ್ಕೆ ಸಮಾಲೋಚನೆ ಏನು ಮಾಡೋದು ಅಂತ. ಒಬ್ಬ ಮನುಷ್ಯ ಸಿಕ್ಕಿದ್ರೆ ಅವನನ್ನು ಜೆಟ್ಟಿನಲ್ಲಿ ಹಿಡ್ಕೊಂಡು ಎಳೆದುಕೊಂಡು ಬರೋದು. ಎಳೆದುಕೊಂಡು ಬಂದು ಮರದ ಕೊಂಬೆಗೆ ಕಾಲನ್ನು ಮೇಲೆ ಮಾಡಿ ತಲೆಯನ್ನು ಕೆಳಗೆ ಮಾಡಿ ನೇತಾಡಿಸುವುದು. ನೇತಾಡಿಸಿ ಅವನ ನೆತ್ತಿಗೆ ಕತ್ತಿಯಿಂದ ಚುಚ್ಚುವುದು. ಆವಾಗ ರಕ್ತ ಜುಳು 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 ಹೊರಗೆ ಬಿಡ್ತದೆ. ಭೂಮಿಗೆ ಬಿಡ್ಲಿಕ್ಕಿಲ್ಲ, ಅಲ್ಲಿಗೆ ಬಾಯ ಗಳಿಸಿ ನಿಲ್ಲೋದು. ಅದು ಒಂದೊಂದೇ ತೊತ್ತು ಬಾಯಿಗೆ ಸೇರ್ತದೆ. ಆವಾಗ ಬಾಯಾರಿಕೆ ನೀಗುತ್ತದೆ, ಕರೆಕ್ಟ್, ಹೊಟ್ಟೆ ತುಂಬುತ್ತದೆ. ಮತ್ತೇನು, ಮತ್ತೆ ಚರ್ಮವನ್ನು ನನ್ನ ಊರುಗಳಿಂದ ಚುಚ್ಚಿ ಬರ್ರನ ಎಳೆಯೋದು. ಎಳೆದಾವಾಗ ಇಡೀ ಚರ್ಮ ಕೈಯಲ್ಲಿ ಬರ್ತದೆ, ಕರೆಕ್ಟ್. ಅದನ್ನು ಸ್ವಲ್ಪ ಕೆಂಡ ಮಾಡುದು. ಕೆಂಡದಲ್ಲಿ ಇದನ್ನು ಚಾಚಿ ಬಿಡುದು. ಅದು ಸ್ವಲ್ಪ ಒಣಗುತ್ತದೆ. ಒಣಗಿದೆ ಅಂತ ಗೊತ್ತಾಗುವುದು ಯಾವಾಗ ಅದರ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಇರ್ತದೆ. ಆ ಗುಳ್ಳೆಗಳು ಪಟಪಟನೆ ಒಡೆದವಾಗ ಅದು ಒಣಗಿದೆ ಅಂತ ಆಯ್ತು. ಅದೆಂತದ್ದು ಹಪ್ಪಳ. ಆ ಹಪ್ಪಳವನ್ನು ಸಣ್ಣ ಮಳೆ ಬರುವಾಗ ಬಂಡೆಕಲ್ಲಿನ ಮೇಲೆ ಕುಳಿತು ಮಲಗಿ ಹಾಯಾಗಿ ತುಂಡು ಮಾಡಿ ಬಾಯಿಯೊಳಗಿಟ್ಟು ಕರುಕುರು 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 ತಿನ್ನುವಾಗ ಅದರ ರುಚಿಯೇ ಬೇರೆ. ಮತ್ತೆ ಮಾಂಸವನ್ನು ಖಂಡವನ್ನೇ ತುಂಡು ತುಂಡಾಗಿ ತೆಗೆದು ಒಂದು ಕೋಲು ಬರಿಸಿ ಆ ತುಂಡುಗಳನ್ನು ಬೆಂಕಿಯ ಮೇಲೆ ಹಿಡಿದು ಅದನ್ನು ಕಾಯಿಸೋದು. ಹೆಚ್ಚು ಕಾಯಬಾರದು, ಹೆಚ್ಚು ಬೆಂದ್ರೆ ಅದರ ರುಚಿ ಹೋಯ್ತು, ಅದು ಅರೆ ಬೆಂದದ್ದು ಆಗಬೇಕು. ಅದನ್ನು ಜಬ 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 ತಿನ್ನುವುದಕ್ಕೆ ಅದೊಂದು ರುಚಿ. ಮತ್ತೆ ಹೆಚ್ಚು ಮಾಂಸ ಇದ್ರೆ ಅದನ್ನು ಹಾಗೆ ತಿನ್ನುವುದಲ್ಲ, ಒಲೆಯಲ್ಲಿ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಅನ್ನ ಹಾಕಬೇಕು. ಆ ಅಕ್ಕಿಯ ಮೇಲೆ ಈ ಮಾಂಸದ ತುಂಡುಗಳನ್ನು ಹಾಕಬೇಕು. ಅದು ಸ್ವಲ್ಪ ಬಿರಿ ಬಿರಿ ಆಗುವಾಗ ಬಿರಿಯನ್ನ ಆಗುತ್ತದೆ. ಅದು ಅಕ್ಕಿಯ ಜೊತೆಗೆ ಮಾಂಸದ ಜೊತೆಗೆ ಅನ್ನ, ಅದು ತಿನ್ನುವುದಕ್ಕೆ ಎಲುಬು ಬಿಸಾಡ್ಲಿಕ್ಕಿಲ್ಲ. ಅಲ್ಲಿದ್ದ ಮಗನಲ್ಲಿ ಕೇಳಬೇಕು ಎಲುಬಿನ ರುಚಿ. ಅದನ್ನು ಒಂದು ಬಂಡೆಯ ಕಲ್ಲಿನಲ್ಲಿ ಹಾಕಿ ಪುಡಿ ಮಾಡೋದು. ಪುಡಿ ಮಾಡಿ ಒಲೆಯ ಮೇಲೆ ಒಂದು ಸಣ್ಣ ಮಡಕೆ ಇಟ್ಟು ಅದರ ಮೇಲೆ ನೀರು ಹಾಕಬಾರದು, ಬೇಯಿಸಬೇಕು, ಅಡಿಯಿಂದ ಬೆಂಕಿ ಕೊಡಬೇಕು. ಆವಾಗ ಎಲುಬಿನ ಒಳಗಿದ್ದ ರಸ ಸ್ವಲ್ಪ ಸ್ವಲ್ಪವೇ ಹೊರಗೆ ಬರ್ತದೆ. ಅದು ಕಷಾಯ. ಅದು ಒಂದು ಬೆರಳು ಮುಳುಗಿಸಿ ಬಾಯಿಯ ಒಳಗಿಟ್ರೆ ಒಂದು ಮುಡಿ ಅಕ್ಕಿಯನ್ನು ಗುಳುಮ್ಮ ಅಂತ ಒಳಗೆ ಓದಿದ್ರು ಅಷ್ಟೇ. ಇದು ಹೀಗೆ ತಿನ್ನಬೇಕು. ಹೀಗೆ ಇದು ನೀವು ಅರ್ಥ ಹೇಳ್ತಾ ಇದ್ದದ್ದು. ಹೀಗೆ ತಿಂದರೆ ಅದಕ್ಕೊಂದು ರುಚಿ. ಅದು ಈಗ ನಾನು ಇಲ್ಲಿಯೇ ಕುಳಿತು ಹೀಗೆ ಕುಳಿತರೆ ಅವರು ಎಲ್ಲಿಗಾದ್ರೂ ಹೋದ್ರೆ ನಾನಂತ ಮಗ ನಾನು ವಾಸನಾಗ್ರಹಣ ಅಂದ್ರೆ ನಾಯಿ ಅಲ್ಲ, ಶ್ವಾನ ಅಲ್ಲ, ಸಿಂಹಕ್ಕೂ ವಾಸನಾಗ್ರಹಣ ಉಂಟು. ಒಂದು ಕೈಯ ಮೇಲೆ ಒಂದು ಕೈ ಇಟ್ಟು ಮಲಗಿದರೆ ಎಷ್ಟೇ ದೂರದಲ್ಲಿದ್ದ ಪ್ರಾಣಿ ಎಲ್ಲಿ ಮಲಗಿದ್ರು ಗೊತ್ತಾಗ್ತದೆ. ಹಾಗೆ ನಾನು ಯಾವ ಕಡೆಯಲ್ಲಿದ್ದಾರೆ ನನಗೆ ಗೊತ್ತಿಲ್ವಾ, ಹುಡುಕುತ್ತಾ ಹೋಗುತ್ತೇನೆ. ಹೀಗೆ ನೀವು ಘಟೋತ್ಕಚನ ಪಾತ್ರ ಚಿತ್ರಣ ಮಾಡ್ತಾ ಇದ್ದದ್ದು. ಚಿತ್ರಣ ಮಾಡೋದು. ಹಾಗೆ ಮತ್ತೆ ಹೋಗೋದಲ್ಲಿಗೆ ಮತ್ತೆ ಅವರು ಸಿಗುತ್ತಾರೆ. ಅವನ ಅಭಿಮನ್ಯು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಅಭಿಮನ್ಯುನ ಜೊತೆ ಕಾಳಗಾಯ್ತು, ಯುದ್ಧ ಆಯ್ತು. ಅವ ಬಿದ್ದಲ್ಲಿಗೆ ಮಗನ ನನ್ನ ಮೇಲೆ ನಿನ್ನ ಯುದ್ಧ ಅಂತ ಅವ ಕೂತ ಅಲ್ಲಿಗೆ ಸುಭದ್ರ ಬಿದ್ದು ಅಲ್ಲಿ ಅಳ್ತಾಳೆ. ಹೌದು, ಅವನ ಮೇಲೆ ಬಿದ್ದು ನಿನ್ನಂತ ಒಬ್ಬ ವೀರ ಮಗ ಭೀಮನಂತ ಒಬ್ಬ ದೊಡ್ಡಪ್ಪನಿದ್ದು ಹೀಗಾಯ್ತಲ್ಲ ಈಗಂತ ಹೇಳುವಾಗ ಇವನಿಗೆ ಪಟಕ್ಕ ಪ್ರಜ್ಞೆ ತಪ್ಪುವುದಲ್ಲ, ಬೀಳುದು. ಭೀಮನ ಹೆಸರು ಕೇಳಿ, ಯಾಕಂದ್ರೆ ಇವನಿಗೆ ಅಪ್ಪ ಭೀಮ ಅಂತ ಗೊತ್ತುಂಟು ಎನ್ನುವ ಕಾರಣದಿಂದ. ಹಾಗೆ ಕೂಕುತ್ತಲ್ಲಿಗೆ ಭೀಮನ ಹೆಸರು ಹೇಳ್ತಾಳಲ್ಲ, ಯಾವ ಇವಳು ಅಂತ ಹೇಳಿ ಎದ್ದು ಇವಳಿಗೆ ಬಂದು ಸಮಾಧಾನ ಮಾಡಿ ದಮ್ಮಯ ಮಾಡಿ ನೀವು ಯಾರು ಹೇಳಿ ಅಂತ ಹೇಳುದು. ಅಲ್ಲಿಗೆ ಭೀಮನ ಕಥೆ ಹೇಳ್ತಾಳೆ. ಹಾಗಿದ್ರೆ ಇವಳು ನಾನು ಇಂಥವ ಘಟೋತ್ಕಚ ಭೀಮನ ಮಗನೇ, ಹಾಗೆ ನಾನು ನಿಮ್ಗೆ ಅನ್ಯಾಯ ಮಾಡಲಿಕ್ಕಿಲ್ಲ, ನಿಮ್ಗೆ ಗೊತ್ತಿಲ್ಲದೆ ಹೀಗಾಯ್ತು ಅಂತ ಅವಳಲ್ಲಿ ಕ್ಷಮೆ ಕೇಳಿ
ಮತ್ತೆ ಅವರು ಒಟ್ಟಿಗೆ ಕನ್ಯಾಕಾಮನಕ್ಕೆ ಹೋಗುದು. ಹೌದು, ಹಾ, ಅಲ್ಲಿಂದ ಮತ್ತೆ ಕತೆ ಮುಂದುವರಿತದೆ. ಹೌದು, ಅಂದ್ರೆ ಇದೊಂದು ನಿಮ್ಮ ಕಲ್ಪನೆಯ ಪಾತ್ರ ಚಿತ್ರಣ. ಕಲ್ಪನೆ ಪಾತ್ರ. ಮಹಿಷಾಸುರನ ಯಾವ ಮಗನು ಮಾಡದಂತ ಒಂದು ಚಿತ್ರಣ. ಹೇಗೆ ಅದು? ಮಹಿಷಾಸುರ ಮೊದಲೆಲ್ಲ ಕುಟ್ಯಪಣ್ಣ ಮಾಡ್ತಿದ್ದದ್ದು ನೋಡಿದ್ದೇನೆ ನಾನು, ಒಟ್ಟಿಗೆ ಇದ್ದದ್ದು. ಅವರು ಇದೆಲ್ಲ ಬಾಕಿ ಎಲ್ಲ ಸರಿ ಇತ್ತು. ತಂದೆ ಸತ್ತ ಎನ್ನುವಲ್ಲಿಗೆ ಇವನಿಗೆ ಸ್ಮೃತಿ ತಪ್ಪಿ ಒಮ್ಮೆ ಬೀಳುವುದು. ಇದು ನನ್ನಿಂದಲೇ ಪ್ರಾರಂಭ ಆಯ್ತು. ಯಾವ ಮಗನು ಇಷ್ಟವರೆಗೆ ಮಾಡಲಿಲ್ಲ, ಈಗ ಮುಂದುವರಿಸ್ತಾರೆ ಯುವಕರು. ಇದು ನನ್ನಿಂದಲೇ ಪ್ರಾರಂಭ, ಕುಟ್ಯಪಣ್ಣನಲ್ಲಿ ಇರಲಿಲ್ಲ. ಇದು ಕುರಿಯ ಗಣಪತಿ ಶಾಸ್ತ್ರಿ, ಪದ್ಯಾಣ ಶಂಕರನಾರಾಯಣ ಭಟ್ರು ಅಥವಾ ನಿಡ್ಲೆ ನರಸಿಂಹ ಭಟ್ರು ಇವರದ್ದೆಲ್ಲ ಒಂದು ಇದಕ್ಕೆ ಏನು ರೂಪ ಕೊಡಬಹುದು ಎನ್ನುವ ದೃಷ್ಟಿಯಿಂದ ಮೊದಲಿದ್ದ ಮಾಡಿದವರೆಲ್ಲ ಮಾಡ್ತಾರೆ, ಆದ್ರೆ ನಾವು ಏನು ಅದಕ್ಕೆ ಹೊಸ ರೂಪ ಕೊಡಬಹುದು ಎನ್ನುವ ದೃಷ್ಟಿಯಿಂದ ಮಾಡಿದ್ದು. ಈಗ ಪ್ರಥಮ ಬಂದು ಎರಡು ಬದಿ ಏನಮ್ಮ ಅದು ಕೂಡ ಏನಮ್ಮ ಇದು ಏನು ದುಃಖ ಕರೆಕ್ಟ್ ಏನು ಇದು ಅಂತ ಕೇಳಿದಲ್ಲಿಗೆ ಅವಳು ಹೇಳ್ತಾಳೆ ಹೀಗೆ ಇದಾಯ್ತು, ದೇವಲೋಕ ಗೆದ್ದ ನಿನ್ನ ತಂದೆ ಅಂತ ಹೇಳಿದಲ್ಲಿಗೆ ಸಂತೋಷ ಅಲ್ವಮ್ಮ, ಅದಕ್ಕೆ ನೀವು ಕೂಗಾಡುದು ಯಾಕೆ ಅಂತ ಕೇಳಿದಲ್ಲಿಗೆ ಯಕ್ಷನ ಮತ್ತೊಂದು ಪದ್ಯ ಕೊಡ್ತಾರೆ, ಹೀಗೆ ಇದಾಯ್ತು ಸತ್ತ ಅಂತ. ಸತ್ತ ಅಲ್ಲಿಗೆ ಪಟಕ್ಕ ಇವ ತಲೆದಿರಗಿ ಬೀಳುದು, ಬಿದ್ದಲ್ಲಿಗೆ ಅಲ್ಲಿಗೆ ಪದ್ಯ ಕೊಡ್ತಾರೆ, ಅದರಲ್ಲೇ ಹೇಳುದು. ಹೇಳಿ ಅಮ್ಮನ ಹತ್ರ ಒಂದು ನಿಮಿಷದ ದುಗುಡ, ಅಂದ್ರೆ ಅಪ್ಪ ಸತ್ತ ಅಲ್ಲ, ಕರೆಕ್ಟ್, ನನ್ನ ತಂದೆ ಸತ್ತು ಹೋದ್ರಲ್ಲ, ಅನಾಥನಾದನಲ್ಲ ಅಂತ ಹೇಳಿದಲ್ಲಿಗೆ ನಾನಿದ್ದೇನೆ ಮಗ, ಹೆದರ್ಬೇಡ, ಕರೆಕ್ಟ್, ಇದು ತಾಯಿಯ ಧೈರ್ಯ. ಅಲ್ಲಿಗೆ ಇದು ನಾನಿದ್ದೇನೆ ಅಂತ ಹೇಳಿದಲ್ಲಿಗೆ ಇವನ ಧೈರ್ಯ, ಅಮ್ಮ ಒಬ್ಬ ಕೊಂದವನನ್ನು ಬಿಡುವುದಿಲ್ಲ, ಅವನನ್ನು ಕೊಲೆ ಮಾಡೋದೇ ಬಿಡುವುದಿಲ್ಲ, ನಾನು ನನ್ನ ಇರುವವರೆಗೆ ಬಿಡುವುದಿಲ್ಲ ಎನ್ನುವ ಧೈರ್ಯ ಹೇಳಿ ಇವ ಹೊರಡುದು. ಕರೆಕ್ಟ್. ಇದು ನನ್ನ ಇದು ಮಹಿಷಾಸುರನ ಇದು ಕಲ್ಪನೆ. ಮತ್ತೊಂದು, ಮಹಿಷಾಸುರನ ಎಷ್ಟೇ ಪದ್ಯಗಳಿದ್ದರು ನನ್ನ ಒಂದೊಂದು ಪದ್ಯಕ್ಕೆ ಒಂದು ನಾಟ್ಯ. ಕರೆಕ್ಟ್. ಅದೇ ನಿಮ್ಮ ಯಾವುದೇ ಕ್ಯಾಸೆಟ್ ನೋಡಿ ಅಥವಾ ಏನೇ ಮಾಡಿ ಎಲ್ಲಿದ್ರು ಒಂದು ನಾಟ್ಯಕ್ಕೆ ಹೋದದ್ದು ಮತ್ತೊಂದು ನಾಟ್ಯಕ್ಕೆ ಬರೋದಿಲ್ಲ ನಾನು. ಕರೆಕ್ಟ್. ಇದು ಅಲ್ಲ, ನಾವು ನೋಡಿದ್ದೇನೆ ನಿಮ್ಮ ಮಹಿಷಾಸುರ. ದೇವಿ ಪಾತ್ರ, ದೇವಿ ಪಾತ್ರಗಳಲ್ಲಿ ಈಗ ಮಂಗೋಡ ಸಂಜುವಣ್ಣ, ಕುಂದಾಪುರ ಕುಷ್ಟ, ಪುಂಡರೀಕಾಕ್ಷ ಉಪಾಧ್ಯಾಯ, ಉಮೇಶ್ ಹೆಬ್ಬಾರ್, ಹೀಗೆಲ್ಲ ಹಲವಾರು ಜನ, ಕೊಕ್ಕಡೇಶ್ವರ ಭಟ್ರು, ಹೀಗೆಲ್ಲ ಕೆಲವು ಜನ ದೇವಿಗಳು ಬಂದಿದ್ದಾರೆ, ರಮೇಶ್ ಬಾಯಾರು, ಕರೆಕ್ಟ್, ಎಲ್ಲ ಉಂಟು. ನನಗೆ ಸಮರ್ಥವಾಗಿ ಕಂಡದ್ದು ಪುಂಡರೀಕಾಕ್ಷ ಉಪಾಧ್ಯಾಯ. ಯಾಕಂದ್ರೆ ಆ ಪಾತ್ರಕ್ಕೆ ನಾವು ಮುಂದೆ ಹಿಂದೆ ಹೋಗುವಂತ ಮುಂದ್ರೆ ಆ ಕ್ಷಣಗಳು ಹೇಗಂದ್ರೆ, ದೇವಿಯನ್ನು ಈಗ ವಿರೋಧಿಸುವುದಕ್ಕೆ ಬಂದ ಮಹಿಷಾಸುರ, ಆ ಮಹಿಷಾಸುರನಲ್ಲಿ ಅಷ್ಟೇ ಆಟೋಪ ಉಂಟು. ಈಗ ಯಾಕಂದ್ರೆ ಒಬ್ಬ ಸಾಮಾನ್ಯ ರಕ್ಕಸ ಅಂದ್ರೆ 9 ದಿನಗಳವರೆಗೆ ಹೋರಾಡುವಂತ ಇದು ದೇವಿಗೆ ಏನುಂಟು. ಕರೆಕ್ಟ್. ಹೀಗೆ ಅದು ಅಂಥದ್ರಲ್ಲಿ ಹಾಗಿದ್ರೆ ಮಹಿಷಾಸುರನು ಅಷ್ಟೇ ಪ್ರಾಬಲ್ಯಯುತ ಎನ್ನುವಂಥದ್ದು ಗೊತ್ತಾಗ್ತದೆ. ಇದಕ್ಕೆ ಆ ಆಟೋಪವನ್ನು ತೋರಿಸಬೇಕು. ಯಾಕಂದ್ರೆ ಈಗಿನವರು ಏನು ಮಾಡೋದಂದ್ರೆ ಒಂದು ಕತ್ತಿಯನ್ನು ಹಿಡಿದು ಅವನ ಹೆಗಲಿಗೆ ಕೊಟ್ಟು ನಿಲ್ಲುವುದು, ಅದಲ್ಲ. ಒಂದು ಕತ್ತಿಯಿಂದ ಒಂದು ಕತ್ತಿಗೆ ದೂರ ಇಷ್ಟು ಬರಬೇಕು. ಯಾಕಂದ್ರೆ ಅವು ಇಲ್ಲದಿದ್ರೆ ಕೊಲ್ಲುವುದಕ್ಕೇನು, ನೀನು ಕೊಲ್ತೇನೆ ಅಂತ ಹೇಳಲಿಕ್ಕೆ ಎಂತದ್ದುಂಟು. ಕರೆಕ್ಟ್. ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಲಿಕ್ಕೆ ಏನು ಇಲ್ಲ, ಅಷ್ಟು ದೂರ ಬೇಕು. ಒಬ್ಬ ವಿರೋಧಿ ಯಾವ ಪಾತ್ರವೇ ಆಗಲಿ, ಕರೆಕ್ಟ್, ಆ ಪಾತ್ರಗಳು ಅಷ್ಟು ದೂರ ನಿಂತು ಮಾತಾಡಬೇಕು. ಕರೆಕ್ಟ್. ಒಬ್ಬನನ್ನು ನಿಗ್ಲೆಕ್ಟ್ ಮಾಡುವಾಗ, ಯಾಕಂದ್ರೆ ಒಬ್ಬನಿಗೆ ಕೋಪ ಬರ್ಬೇಕಂತಿರೋ ನಿಗ್ಲೆಕ್ಟ್ ಮಾಡಬೇಕು, ಅವನಿಗೆ ಬೈಬೇಕು. ಇದು ದೇವಿಯಲ್ಲಿ ಕಂಡುಕೊಂಡ ಪಾತ್ರ ಉಪಾಧ್ಯಾಯನಲ್ಲಿ ಮಾತ್ರ, ಪುಂಡರೀಕಾಕ್ಷ ಉಪಾಧ್ಯಾಯರಲ್ಲಿ ಮಾತ್ರ. ಅವರು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ರು. ಎರಡು ಎಂಥದಂದ್ರೆ, ಆ ಸಂಭಾಷಣೆಗೆ ಒತ್ತಿತ್ತು. ಈಗ ನೀನು ದೇವತೆಗಳನ್ನು ಹಿಂಸೆ ಮಾಡಿದೆ, ಹೌದು. ನೀನು ಋಷಿಮುನಿಗಳನ್ನು ಕೊಂದೆ, ಹೌದು. ನೀನು ಅನ್ಯಾಯ ಮಾಡಿದೆ, ಹೌದು. ಏನಾಗಬೇಕು ನಿನಗೆ ಅಂತ. ನಾನು ದೇವಿ ಅದನ್ನು ನಾನು ದೇವರು, ನೀನು ಯಾರು ಎನ್ನುವಂಥ ಒಂದು ಆ ವಾದಗಳಿತ್ತು. ಅದು ಸಮರ್ಪಕವಾಗಿ ಬಂದರೆ ಮಾತ್ರ ಆ ರಂಗದ ಇದು ಸರಿಯಾಗುದು. ಹೌದು, ಇಲ್ಲದಿದ್ರೆ ಇಲ್ಲ. ಯಾಕಂದ್ರೆ ಈಗಿನ ದೇವಿಗಳು, ಮಹಿಷಾಸುರಗಳು, ಅವನ ಭುಜ ಇವನ ದೇವಿಗೆ ತಾಗೋದು, ಅವನ ಕೈ ಇವನ ಇದಕ್ಕೆ ತಾಗೋದು, ಅದು ಇದಲ್ಲ. ಒಂದು ಪಾತ್ರಗಳು, ಒಂದು ವಿರೋಧಿ ಪಾತ್ರ, ಈಗ ಒಬ್ಬ ರಾಕ್ಷಸ, ಒಬ್ಬ ದೇವತೆ ಫಲ ಅಥವಾ ದೇವೇಂದ್ರ,
ಅವ ಅಷ್ಟು ದೂರದಲ್ಲಿ ಇರ್ಬೇಕು. ಇವನ ಭುಜದಲ್ಲಿ ನಿಂತು ನಾನು ಕೊಲ್ತೇನೆ, ಕೊಲ್ಲಿಕ್ಕೆ ಅಂತ ಅದುಂಟು. ಹೌದು, ಅಲ್ಲೇ ಉಂಟಲ್ಲ ಬಿಡುದಲ್ಲ, ಅದನ್ನೇ ಕುತ್ತಿದ್ರೆ ಮುಗೀತು. ಕರೆಕ್ಟ್. ಅದೇ ಅಂಥದ್ದು ಉಂಟು ಆಭಾಸಗಳು. ರಂಗದಲ್ಲಿ ಎಲ್ಲಿ ಯಾವ ಪಾತ್ರ ಎಲ್ಲಿ ನಿಲ್ಲಬೇಕು ಅದನ್ನು ನಿಲ್ಲಬೇಕು. ಎರಡನೇ ಅಂತ ಕೇಳಿದರೆ, ಅವ ಸಭೆಯನ್ನು ನೋಡಿಕೊಂಡು ಮಾತಾಡ್ತಾ, ಭಾಗವತನನ್ನು ನೋಡಿಕೊಂಡು ಸಭೆಯನ್ನು ನೋಡಿಕೊಂಡು ಮಾತಾಡಿದರೆ ಅದು ಯಾವ ಇದಿಲ್ಲ. ಇದನ್ನ ಪಾತ್ರವನ್ನು ಮಾತಾಡ್ಬೇಕು, ಇದರ ಪಾತ್ರದ ಎದುರಿಗೆ ಮಾತಾಡುವುದು. ಅವ ಇಂಥ ಬೆಳವಣಿಗೆಗಳು ತುಂಬಾ ಆಗಲಿಕ್ಕುಂಟು. ಈಗಿನ ಕಲಾವಿದರಿಗೆ ಏನಂದ್ರೆ ಅದನ್ನು ತಿಳ್ಕೊಳ್ಳುವಂತ ಇದು ಇಲ್ಲ. ಕರೆಕ್ಟ್. ಮತ್ತೆ ಏನು ಅಂದ್ರೆ ಅದನ್ನು ಅವರು ತಯಾರು ಮಾಡೋದಿಲ್ಲ. ನಾವೀಗ ಮುಂದುವರಿಯುತ್ತಾ ಇದ್ದೇವೆ ಯಕ್ಷಗಾನದಲ್ಲಿ. ಕರೆಕ್ಟ್. ಮೊದಲು ಅಂಧಕಾಲದಲ್ಲಿ ಇದ್ದ ಹಾಗೆ ಅಲ್ಲ, ಒಂದು ಕಾಲದಲ್ಲಿ ಹೇಗಿತ್ತು ಅದಲ್ಲ. ಮೊದಲಿನ ಕಾಲದಲ್ಲಿ ಇದು ನಡೀತಾ ಇದ್ದದ್ದು. ಯಾಕಂದ್ರೆ ಕದ್ರಿ ವಿಷ್ಣುವಣ್ಣ, ಕೇದಗಡಿ ಗುಡ್ಡಪ್ಪ ಗೌಡರು ಇವರೆಲ್ಲ ಇದರ ಸೂಚನೆ ಕೊಡ್ತಾ ಇದ್ರು. ಕರೆಕ್ಟ್. ಯಾಕಂದ್ರೆ ಅದು ಆ ಪಾತ್ರ ಅಲ್ಲಿ ನಿಲ್ಬೇಕು, ಈ ಪಾತ್ರ ಇಲ್ಲಿ ನಿಲ್ಬೇಕು. ಒಂದು ಕರ್ಣನ, ಒಂದು ಅರ್ಜುನನ, ಅದಕ್ಕೊಂದು ಜಾಗ ಉಂಟು. ಹೌದು. ಅದು ಮಾತಾಡುವ ಕ್ರಮವೂ ಹಾಗೆ. ಮಾತ್ರ ಅಲ್ಲ, ಆ ಸಂಭಾಷಣೆಗಳಿಗೊಂದು ಅರ್ಥ ಉಂಟು. ಅವ ಹೀಗೆ ಹೇಳಬೇಕು ಎನ್ನುವಂಥದ್ದು ನಿಘಂಟುಂಟು. ಈಗ ಮಾಡುವರಾಗಲ್ಲ. ಈಗ ವೇಷ ನನ್ನದು ಎಷ್ಟು ಈಗ ವೇಷ ಭಾಗವತರೆ, ನಿನ್ನದು 12 ಗಂಟೆಗೆ, ಸರಿ ನಾನು 11 ಗಂಟೆಗೆ ಬರ್ತೇನೆ, ಇದು ಹೇಳಿ ಇದು ಮಾಡುದು, ಎಂಥದ್ದು ಮಾತಾಡ್ತಾನಂತ ಅವನಿಗೆ ಗೊತ್ತಿಲ್ಲ. ಇದು ಯಕ್ಷಗಾನದಲ್ಲಿ ಈಗಿನ ಸ್ಥಿತಿ. ಇದರ ಪರಂಪರೆ ಏನು ಅಂದ್ರೆ, ಈಗ ಯಕ್ಷಗಾನದ ಉಗಮ ಅಂದ್ರೆ ಯಕ್ಷಗಾನ ಹಲವಾರು ನಮ್ಗೆ ಪಾಯಿಂಟ್ಗಳು ಉಂಟು. ಕೆಲವರೆಲ್ಲ ಹೇಳ್ತಾರೆ ಯಕ್ಷಗಾನ ದೇವದಾಸಿ ಪದ್ಧತಿಯಿಂದ ಬಂತು ಅಂತ ಹೇಳುವವರಿದ್ದಾರೆ. ಕೆಲವರು ಹೇಳ್ತಾರೆ ಕೇರಳದ ಕಥಕಳಿಯ ಆಧಾರ ಅಂತ ಹೇಳುವವರಿದ್ದಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದ್ರೆ, ಈ ಜಾನಪದ ನೃತ್ಯ ಏನಿದೆ ಯಕ್ಷಗಾನ ಎನ್ನುವಂಥದ್ದು, ಇದು ಏನು ನಮ್ಮ ಕರಾವಳಿಯ ಉದ್ದಕ್ಕೂ ಉಂಟು. ಈ ನಮ್ಮ ತೆಂಗುತಿಟ್ಟಿನ ವೇಷಭೂಷಣಗಳನ್ನು ನೋಡಿದಾಗ ಪಂಡರಾಪುರದ ಏನು ಆ ಒಂದು ದೇವರ ವಿಗ್ರಹದ ಪರಿಕಲ್ಪನೆ ಉಂಟು. ಆ ಉದ್ದ ಸೋಗೆವಲ್ಲಿ ಇದನ್ನೆಲ್ಲ ನೋಡುವಾಗ ಅದುಂಟು. ಅದರಿಂದಾಗಿ ಅಲ್ಲಿಂದ ಬಂದಿರಬಹುದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಯಕ್ಷಗಾನ ಅಂತ ಹೇಳಿ ತೆಲುಗಿನಲ್ಲಿ ಕೃತಿಗಳುಂಟು, ಆ ಕೃತಿಗಳ ಒಂದು ಆಧಾರದಿಂದ ಬಂದಿರಬಹುದು ಅಂತಲೂ ಹೇಳ್ತಾರೆ. ಇನ್ನು ನಮ್ಮಲ್ಲಿ ತೆಂಗುತಿಟ್ಟಿಗೆ ವಿಶೇಷವಾಗಿ ಹೇಳುವಾಗ ನಾವೇನು ಹೇಳ್ತೇವೆ, ಪಾರ್ಥಿಸುಬ್ಬನೇ ಇದಕ್ಕೆ ಯಕ್ಷಗಾನಕ್ಕೆ ಮೂಲ, ಅವನಿಂದ ಮತ್ತೆ ಮೊದಲುಗೊಂಡಿತು ಅಂತ ಹೇಳುವುದು ಇದ್ದಾರೆ. ಯಾವುದು ಕೂಡ ಇದಮಿತ್ತಂ ಅಂದ್ರೆ ಹೀಗೆ ಯಕ್ಷಗಾನ ಹುಟ್ಟಿತು ಅಂತ ಹೇಳುವಂತ ಸ್ಥಿತಿ ಈಗ ಇನ್ನೂ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ಅಂದ್ರೆ ಯಕ್ಷಗಾನದ ಹುಟ್ಟು, ಅದರ ಒಂದು ಉಗಮ ಅದು ಹೇಗೆ ಆಯಿತು ಅಂತ ನೀವು ತರ್ಕಿಸ್ತೀರಿ? ಅಂದ್ರೆ ಅದರ ಮೂಲ ಹೇಳುವುದಕ್ಕೆ ನಮಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಹೇಗಾಯ್ತು ಅಂತ. ಹಾಗೆಂತ ಸಾಮಾನ್ಯ 100-150 ವರ್ಷಗಳ ಅನುಭವದ ಪ್ರಕಾರ ಅಂದ್ರೆ ನಾನು ನನ್ನ ಗುರುಗಳಿಂದ ಕಲ್ತದ್ದು. ಕರೆಕ್ಟ್. ಅವರ ಗುರುಗಳಿಂದ ಕಲ್ತದ್ದು. ಹೌದು. ಅಂದ್ರೆ 3 ತಲೆಮಾರಿನ ಅನುಭವ ನಿಮ್ಗೆ ಬಂದಿದೆ. ಅನುಭವವನ್ನು ಹೇಳುವುದಷ್ಟೇ ಅಲ್ಲದೆ ಕರೆಕ್ಟ್. ಮತ್ತೆ ಅದಕ್ಕಿಂತ ಮೊದಲು ಹೇಗಾದು ನಿರ್ಮಾಣ ಆಯಿತು ಎನ್ನುವುದನ್ನು ಹೇಳುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಕರೆಕ್ಟ್. ಅದನ್ನು ನಾವು ಅನುಕರಣೆ ಮಾಡ್ತಾ ಬಂದದ್ದು. ಕರೆಕ್ಟ್. ಯಾವುದು ಈಗ ನಮ್ಮ ಮೊದಲಿನವರು ಯಾರಿದ್ರ, ಕುಟ್ಯಪ್ಪ, ನಾನು, ಕದ್ರಿ ವಿಷ್ಣು, ಈಗ ಪಾರ್ಥಿಸುಬ್ಬನ, ಪಾರ್ಥಿಸುಬ್ಬ ಅವರು ಕತೆ ಬರೆದದ್ದಿರ್ಬೋದು, ಅದಕ್ಕೆ ರೂಪ ಕೊಟ್ಟವರು ಕಲಾವಿದರೇ. ಕರೆಕ್ಟ್. ಯಾವುದು ಈಗ ಒಂದು ಪಾತ್ರಕ್ಕೆ ಹೇಗೆ ಅಂತ ನಾವು ಕಟೀಲು ಕ್ಷೇತ್ರ ಮಹಾತ್ಮೆ ಶುರುವಾಗುವಾಗ ಇದ್ದೆ. ಕಟೀಲು ಕ್ಷೇತ್ರ ಮಹಾತ್ಮೆ ಫಸ್ಟ್ ಪ್ರಾರಂಭ ಆಗುವಾಗ ಅದು ಶಿವರೂರಿನಲ್ಲಿ ಶುರುವಾದ್ದು. ಕರೆಕ್ಟ್. ಅಲ್ಲಿ ನಮ್ಮ ಅರುಣಾಸುರ ಕುಟ್ಯಪ್ಪಣ್ಣನಿಗೆ ಕೊಟ್ಟರು. ಅವರು ಬಣ್ಣದ ವೇಷ ಮಾಡಿದರು. ಅವರಿಗೆ ಅರ್ಥಜ್ಞಾನ ಇಲ್ಲ ವಿಶೇಷವಾದ್ದು. ಕರೆಕ್ಟ್. ಅವರು ಲೆಕ್ಕಾಚಾರದ ಮಾತಾಡೋದಷ್ಟೇ. ನಾವು ಅದಕ್ಕೆ ಫಸ್ಟ್ ವೇಷ ಆಯ್ತು ಅವರದ್ದು. ಮತ್ತಿನದ್ದು ದುಂಬಿ ಒಂದು ಆಗಬೇಕು ಅಂತ ಆಯ್ತು. ಬ್ರಾಹ್ಮರಿ ಹೇಗೆ ಮಾಡುವುದು ಅಂತ ಯಜಮಾನರು ಇದ್ದರು, ವಿಠಲ ಶೆಟ್ಟರು. ಹೇಗೆ ಮಾಡೋದು ಕುಟ್ಯಪ್ಪನಿಗೆ ಅದು ಬ್ರಾಹ್ಮರಿ ವೇಷ ಕೊಟ್ಟರು ಕುಟ್ಯಪ್ಪಣ್ಣನಿಗೆ. ಅವಾಗ ಒಂದು ಇಂಚ ಮಲ್ಪಕಂತ ಅವರು ಏನೋ ಒಂದು ಅಭಿನಯದಲ್ಲಿ ತೋರಿಸಿದ್ದಾರೆ ಅಷ್ಟೇ, ಬೇರೆ ವೇಷ ಮಾಡಿ ಗೊತ್ತಿಲ್ಲ ಅವರಿಗೆ. ಹೌದು. ಯಕ್ಷಗಾನದಲ್ಲಿ ಇಷ್ಟವರೆಗೆ ಬರಲಿಲ್ಲ. ಹೌದು. ಅದಕ್ಕೆ ಅವರು ಹೇಗೆ ಒಂದು ಹೀಗೆ ಮಾಡುವ ಅಂತ ಮಾಡಿದರು. ಒಂದು ಕಡಲೆ ತೊಟ್ಟೆ ತಂದು ಮೂಗಿಗೆ ಇಟ್ಟು ಒಂದು ಏನೋ ಬರೆದು ಒಂದು 2 ಸಿಗರೇಟ್ ಬ್ಯಾಗಡೆ ಇದು ತಂದ ಅಲ್ಲಿಟ್ಟು ಒಂದು ಚಿತ್ರಣ ಮಾಡಿದರು. ಅದು ಪಾಸ್ ಆಯಿತು.
ಭ್ರಾಮರಿ ಅಂದ್ರೆ ಅದಕ್ಕೆ ಟೋಪನಿಗೆ ಎಲ್ಲ ಸ್ವಲ್ಪ ಇದು ಕರೆಕ್ಟ್ ಎದೆ ಬದಕ ಎಲ್ಲ ಕಟ್ಟಿ ಒಂದು ರೂಪ ಕೊಟ್ಟರು ಅದಕ್ಕೆ. ಅದೇ ಭ್ರಾಮರಿ ಪಾಸ್ ಆಯಿತು. ಕರೆಕ್ಟ್. ಅವರಿಗೆ ಅರುಣಾಸುರ ಪಾಸ್ ಆಗಲಿಲ್ಲ. ಪಾಸ್ ಅಂದ್ರೆ ಫೈಲ್ ಆಯ್ತು ಅಂದ್ರೆ ಅರುಣಾಸುರ ಎನ್ನುವಂಥದ್ದು ಇದರ ಪ್ರಸಂಗದ ಮೈನ್ ಪಾರ್ಟ್. ಹೌದು. ಹಾಗಾಗಿ ಅವರ ಮಾತುಗಳು ಅದಕ್ಕೆ ಸಂಭಾಷಣೆ ಎಲ್ಲ ಉಂಟು. ಹಾಗೆ ಮತ್ತೆ ಬದಲಾವಣೆ ಆಗುತ್ತಾ ಹೋಯ್ತು. ಹೀಗಾದ್ದು. ಹಾಗೆ ಒಂದು ಪಾತ್ರದ ಚಿತ್ರಣ ಕೊಡುವುದು ಯಾರಂದ್ರೆ ಒಂದು ಪಾತ್ರಧಾರಿಯೇ. ಕರೆಕ್ಟ್. ಅದು ಪ್ರತಿಯೊಂದರಲ್ಲಿ ಹಾಗೆ. ಅದು ಯಾವ ರೀತಿ ಯಾಕೆ ಬೇಕು ಎನ್ನುವಂಥದ್ದು ಉಂಟು. ಒಬ್ಬ ಕಳಪಾಟು ಅವ ಇಡೀ ಒಂದು ಹಿರಣ್ಯಾಕ್ಷ ಮತ್ತೆ ಇಂದ್ರಜಿತು ಮತ್ತೆ ರಕ್ತಬೀಜ ಇಂಥದ್ದನ್ನೆಲ್ಲ ಅದನ್ನು ಹೇಗೆ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಕೆಂಪು ವರ್ಣ ಇಂಥದ್ದೆಲ್ಲ ಬರವಣಿಗೆ ಬೇಕು ಅಂತ ನಿರ್ಣಯ ಮಾಡಿದ್ದು ಕಲಾವಿದನೇ. ಮತ್ತೆ ದೇವೇಂದ್ರ ಇಂತಾದಿಗಳು ಇಂದು ಅದು ಪಚ್ಚ ಬಣ್ಣ ಯಾಕಂದ್ರೆ ಅದು ಸೌಮ್ಯತೆಯನ್ನು ತೋರಿಸುವಂತಹ ಸಂಕೇತ. ಕರೆಕ್ಟ್. ಹಾಗಾಗಿ ಅದು ಇಂತಹ ಬಣ್ಣಗಳೇ ಒಳ್ಳೆಯದು ಅಂತ. ರಕ್ಕಸ ವೇಷಗಳಿಗೆ ಕೆಂಪು ಅಥವಾ ಕಪ್ಪು. ಕರೆಕ್ಟ್. ಇದು ಬಣ್ಣ ಯಾಕಂದ್ರೆ ಅವನ ಆ ಸ್ವಭಾವವನ್ನು ತೋರಿಸಲಿಕ್ಕೆ ಮಾಧ್ಯಮ ಒಂದು. ಯಾಕಂದ್ರೆ ಅವ ರಂಗದಲ್ಲಿ ಮಾಡುವಂತಹ ಕಸುಬು ಅಂತದ್ದೇ. ಹಾಗಾಗಿ ಅದು ಅಂಥದ್ದು ಅದು ನಿಮಗೆ ಭೂಷಣ ಆಗುತ್ತದೆ ಅಂತ. ಇಂಥದ್ದೆಲ್ಲ ಇದು ಕಲಾವಿದನ ಕಲ್ಪನೆ ಹೊರತು ಬೇರೆ ಯಾರದ್ದು ಅಲ್ಲ. ಹಾಗೆಂತ ಈಗ ಕೆಲವರನ್ನು ಬುಡಮೇಲು ಮಾಡ್ತಾ ಇದ್ದಾರೆ. ಆದರೂ ಅದು ಸರಿಯಲ್ಲ. ಯಾಕಂದ್ರೆ ಆ ಪಾತ್ರ ಚಿತ್ರಣ ಒಂದು ಪ್ರಧಾನವಾಗಿ ಬೇಕೇ ಬೇಕು ಪ್ರತಿಯೊಂದರಲ್ಲಿ. ಕೆಲವುದಕ್ಕೆ ಪಚ್ಚ ಬಣ್ಣ ಹಾಕಬಾರದು, ಕೆಲವುದಕ್ಕೆ ಪಚ್ಚ ಬಣ್ಣವೇ ಆಗಬೇಕು. ಇಂಥದ್ದೆಲ್ಲ ಕೆಲವು ಪಾತ್ರಗಳು. ಕರೆಕ್ಟ್. ಇಂಥದ್ದನ್ನು ನಾವು ಮಾಡ್ತಾ ಬಂದ್ರೆ ಆ ಪಾತ್ರಕ್ಕೆ ಹೆಚ್ಚು ಮೆರುಗು ಬರ್ತದೆ. ಕರೆಕ್ಟ್. ಈಗ ದೇವೇಂದ್ರ ಮಾಡುವ ಯಾವುದೋ ಒಂದು ಪಚ್ಚ ಬಣ್ಣ ಹಾಕಿಕೊಂಡು ಒಂದು ಕೆಂಪು ಬಣ್ಣದ ಇದು ಹಾಕಿಕೊಂಡು ಹೋದ್ರೆ ಆ ದೇವೇಂದ್ರನ ಪಾತ್ರಕ್ಕೆ ಅದು ಒಗ್ಗುವುದಿಲ್ಲ. ನೋಡಿ ಅಭ್ಯಾಸ ಆದವರಿಗೆ. ಈಗ ದೇವೇಂದ್ರನನ್ನು ಬೇರೆ ರೀತಿಯಲ್ಲಿ ಚಿತ್ರಿಸುವುದರೆ ಆಗಬಹುದು. ಚಿತ್ರೀಕರಿಸುವಂತ ಇದು ಬೇಕು, ಏನು ಪ್ರತಿಭೆ ಬೇಕು. ಹಾಗೆ ಮಾಡಬಹುದು. ಈಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ. ಈಗ ನಾಟಕ ಈ ತುಳು ರಂಗದಲ್ಲಿ ಹಾಗೆ. ತುಳು ರಂಗದಲ್ಲಿ ಏನಂದ್ರೆ ಅಶ್ಲೀಲವಾಗಿ ಒಬ್ಬ ಎ ಕ್ಲಾಸ್ ಜನರಿಗೆ ಒಂದನೇ ವರ್ಗದ ಜನರು ಆಟ ನೋಡುವವರು ಇದ್ದಾರೆ. ಆಟ ನೋಡುವವರು ಎಲ್ಲ ವರ್ಗದವರು ಇದ್ದಾರೆ. ಅವರಿಗೆ ಅಶ್ಲೀಲ ಆಗುವ ಹಾಗೆ ಮಾತಾಡಬಾರ್ದು ಅಂತ. ಈಗ ತುಳು ಪ್ರಸಂಗದಲ್ಲಿ ಆ ಸೊಂಟದಿಂದ ಕೆಳಗೆ ಮಾತಾಡುವಂತಹ ನಿಕೃಷ್ಟ ಶಬ್ದಗಳು ಮತ್ತೆ ನಾಯಿ ಮಂಗ ಬುಚ್ಚೆ. ನಾನು ಇದನ್ನು ಯಾಕೆ ಹೇಳ್ತೇನೆಂದ್ರೆ ವಿಠಲ್ ಶೆಟ್ಟಿ ಇರುವಾಗ ಇದು ಬುಳ್ಳಿಗಿಂಡೆ ಅನ್ನೋ ಪ್ರಸಂಗದಲ್ಲಿ ನಿಡ್ಲೆ ಗೋವಿಂದ ಭಟ್ರು ಒಂದು 15 ದಿವಸ ಇಲ್ಲದ ಕಾರಣ ನಾನು ಹೋದೆ. ಮಂಡೇಚರ ಪದ್ಯ ನಾನು ಮತ್ತೆ ಇನ್ನೊಬ್ರು ಅಣ್ಣ ತಮ್ಮನ ವೇಷ. ಅದು ಎಂತದಪ್ಪ ಹೆಸರು ಪರವಾಗಿಲ್ಲ. ಆ ವೇಷದಲ್ಲಿ ಅರ್ವ ಕೊರಗಪ್ಪಣ್ಣನ ನನ್ನ ಎದುರು ವೇಷ ಬುಳ್ಳಿಗಿಂಡೆಯಲ್ಲಿ ತು ಮಂಗ ಅಂತ ಹೇಳಿದೆ ನಾನು. ಏನೋ ಒಂದು ಶಬ್ದದಲ್ಲಿ, ಅದು ತುಳು ಭಾಷೆ. ಅದಕ್ಕೆ ನಾನು ಹೊರಗೆ ಬಂದ ಕೂಡಲೇ ನನ್ನ ಯಜಮಾನರಲ್ಲೇ ನೋಡ್ತಾ ಇರ್ತಾರೆ. ಅವರು 15 ದಿನ ಅದನ್ನು ತರ್ಜಮೆ ಮಾಡ್ತಾ ಇರ್ತಾರೆ. ಆ ಪ್ರಸಂಗ ಹೇಗೆ ನಡೀತದೆ, ಅದರಲ್ಲಿ ಏನು ವೀಕ್ನೆಸ್ ಉಂಟು ಎನ್ನುವಂಥದ್ದನ್ನೆಲ್ಲ. ಅವು ಆ ಶಬ್ದ ಬಂದ್ರವಲ್ಲಿ ಅವು ನಮ್ಮ ಮಂಗ ನಾಯಿ ಬುಚ್ಚೆ ನಮ್ಮ ಮೇಳು ಬರ್ರೇಜಿ ಅಂತ ಹೇಳಿದರು. ನನಗೆ ಅಲ್ಲಿಗೆ ಶಾಕ್ ಆಯಿತು. ಇವರೆಲ್ಲ ಸೊಂಟದಿಂದ ಕೆಳಗೆ ಮಾಡ್ತಾರೆ ಅಂತ. ಹಾಗೆಂತ ಯಜಮಾನರು ವಿಠಲ್ ಶೆಟ್ರು ಕರ್ನಾಟಕ ಮೇಳ ನಡೆಸುವವರೆಗೆ ಅಂತ ಶಬ್ದಗಳಿಗೂ ಇಲ್ಲ, ಮತ್ತೊಂದು ಪ್ರಸಂಗದಲ್ಲಿ ಬಂದ ಭಾಗಗಳು ಬರ್ಲಿಕ್ಕಿಲ್ಲ. ನಾವು ಮರು ದಿವಸ ಕೂತು ಇದು ಮಾಡ್ಲಿಕ್ಕುಂಟು, ವಿಮರ್ಶೆ ಮಾಡ್ಲಿಕ್ಕುಂಟು. ಭಾಗವತ ಮಂಡೇಶ್ವರ ಸಮೇತ ಅವು ದುಂಬದ ಜಾಲ ಕೊರತಿರು ಬರ್ತಾನೆ ಸೀನಾಂಡತ್ತೆ ಭಾಗವತರು. ಹೀಗೆ ಅದನ್ನು ನೆಕ್ಸ್ಟ್ ಚೇಂಜ್ ಮಾಡೋದು, ಬದಲು ಮಾಡ್ತಾ ಇದ್ರು. ಯಾಕಂದ್ರೆ ಯಜಮಾನರಿಗೆ ಅಷ್ಟು ತಾಕತ್ತು ಬೇಕು. ಈಗಿನ ಪ್ರಸಂಗಗಳಲ್ಲಿ ಏನಂದ್ರೆ ನಮ್ಮ ಮೇಳದ ಪ್ರಸಂಗಗಳಲ್ಲಿ ದಿನಕ್ಕೊಂದು ಪ್ರಸಂಗ ಆಗೋದು, 8 ಗಂಟೆಯಿಂದ ಮತ್ತೆ ಪ್ರಸಂಗ ನಿಶ್ಚಯ ಆಗೋದು. ಕರೆಕ್ಟ್. ಹಾಗಾಗಿ ನಮ್ಮ ಕಲಾವಿದರನ್ನು ಅದನ್ನು ಆನ ಶೆಟ್ಟಿಗೆ ಒಗ್ಗೂಡಿಸಲಿಕ್ಕೆ ಆಗೋದಿಲ್ಲ. ಬಡಗಿನ ಹಾಗೆ ನಾವಲ್ಲ. ನಮ್ಮಲ್ಲಿ ರಾಮ ಮಾಡುವ ನಾಳೆ ಸೀತೆಯು ಮಾಡ್ತಾನೆ, ಸೀತೆ ಮಾಡಿದವ ನಾಳೆ ರಾವಣನು ಮಾಡ್ತಾನೆ. ಕರೆಕ್ಟ್. ಇದು ತೆಂಕುತಿಟ್ಟಿನ ಒಂದು ವಿಶೇಷತೆ. ತೆಂಕುತಿಟ್ಟಿನ ಕಲಾವಿದರನ್ನು ಮೇಲೆ ಹಾಕುವ ಯಾವ ಇದರಲ್ಲಿಯೂ ಇಲ್ಲ, ಯಾವ ಬಡಗಿನಲ್ಲಿ ಇಲ್ಲ. ಮತ್ತೆ ಇದು ಬಂದದ್ದು ಹೇಗೆ, ಅದು ಈಗೀಗ ಏನಾಗ್ತದೆ ಅಂದರೆ
ಒಬ್ಬ ಸ್ತ್ರೀವೇಷದವ ತೆಂಕಿನಾಗೆ ಕುಣಿಯದಿದ್ರೆ ಇಲ್ಲಿ ಬಡಗಿನಾಗೆ ಹೌದು, ಅವನ ಇದಕ್ಕೆ ಭಾಗವತರ ತಾಳ ಹಾಕಬೇಕು, ಮದ್ದಳೆಗಾರ ಬಾರಿಸಬೇಕು, ಇವ ಪದ ಹೇಳಬೇಕು, ಅವ ಕುಣಿಬೇಕು. ಇಲ್ಲದಿದ್ರೆ ಅವನಿಗೆ ಇದಿಲ್ಲ, ಯಾಕೆ ಹೆಸರಿಲ್ಲ. ನಾವು ಈಗ ಹಾಗೆ ಆಗ್ತದೆ. ಈಗ ಕುರುಕ್ಷೇತ್ರದ ಕೌರವನ, ಈಗ ವಧೆಯ ಕಂಸನ, ಇದು ನಾವು ಸ್ವಲ್ಪ ಇದ್ದಂತ. ನಾನು ಹೇಳೋದಕ್ಕೆ ಬೇರೆ ಹೆಸರು, ಅದು ಹೇಳುವುದಿಲ್ಲ ನಾನು, ಯಾಕಂದ್ರೆ ಅದು ಒಳ್ಳೇದಲ್ಲ. ಅವರ ಸ್ವಭಾವವನ್ನು ನಾನು ತಾರದೇ ಇದ್ರೆ ನಮಗೆ ಜನ ಲೆಕ್ಕ ಹಾಕ್ತಾರೆ. ನಮಗೆ ಯಜಮಾನರಿಗೆ ಯಾವಾಗ ಬೇಕಂದ್ರೆ ಕಲಾಭಿಮಾನಿಗಳಿಗೆ ನಾನು ಬೇಕಾಗುವಾಗ ನಾನು ಯಜಮಾನ. ಕರೆಕ್ಟ್ ಕರೆಕ್ಟ್. ನಾವು ಬದುಕಬೇಕಿದ್ರೆ ಅದೇ ದಾರಿ, ಮತ್ತೆ ಬೇರೆ ದಾರಿ ಇಲ್ಲ. ಕರೆಕ್ಟ್. ಇದು ಇನ್ನು ಅನಿವಾರ್ಯ. ಇದು ಏನು ನಮಗೆ ಗೊತ್ತಿಲ್ಲದಿದ್ರು, ಕೂಡದೇ ಇದ್ರು, ಬೇಡ ಅಂತ ಇದ್ರು, ಮಾನಸಿಕವಾಗಿ ಅದನ್ನು ಒಪ್ಪದೇ ಇದ್ರು ನಾವು ಮಾಡಲೇಬೇಕು. ಇದು ಕಲಾಭಿಮಾನಿಗಳ ಇದು. ಅವ 4 ಜನ ಹೊಗಳಿದ್ರೆ ಸರಿ 8 ಗಂಟೆಗೆ ಮರ ಬರ್ಲ 5 ಗಂಟೆಗೆ ಅಂತ ಯಜಮಾನ್ರು ಹೇಳ್ತಾರೆ. ಯಜಮಾನ್ರಿಗೆ ಅವನಿಗೆ ಇವ 4 ವರ್ಷ ಬೇಕು. ಒಳ್ಳೇದಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಿಡ್ತಾನೆ. ಹೌದು, ನಾವು ಬದುಕುವುದಕ್ಕೆ ದಾರಿ ಅದೇ ಒಂದೇ ಇರುವುದು. ಹಾಗಾಗಿ ನಾವು ಅನಿವಾರ್ಯತೆ ನಮ್ಮ ತಿಟ್ಟಿನ ಇದನ್ನು ನಾವು ಪರಂಪರೆ ಏನು ಅಂತ ಹೇಳುವುದು ಅಷ್ಟೇ ಅಲ್ಲದೆ, ಪರಂಪರೆ ಹೀಗುಂಟು ಅಂತ ನಾನು ತೋರಿಸಿಕೊಡ್ತೇನೆ. ಯಾವ ಮಗ ಬೇಕಿದ್ರು ಬಂದು ಕೇಳಲಿ, ಬಣ್ಣದ ವೇಷದಲ್ಲಿ ಯಾವುದು ಪರಂಪರೆ, ಹೆಣ್ಣು ಬಣ್ಣದ್ದೇನ, ಗಂಡು ಬಣ್ಣದ್ದೇನ, ರಾಜ ಬಣ್ಣದ್ದೇನ, ರಾವಣನದ್ದೇನ, ಮೈರಾವಣನದ್ದೇನ ನಾನು ಹೇಳ್ತೇನೆ. ಆದರೆ ಇದು ಕೇಳುವವರಿಗೆ ಮಾತ್ರ ಇದು ಪರಂಪರೆ ಕಟೀಲ್ ನಮ್ಮ ಮೇಳದಲ್ಲಿ ಬೇಕು. ಯಾಕಂದ್ರೆ ತೋರಿಸ್ಬೇಕು ಒಂದು. ಕರೆಕ್ಟ್. ಇಷ್ಟೇ ಅಲ್ಲದೆ ನಾವು ಅದನ್ನು ಅನುಕರಣೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಯಾಕಂದ್ರೆ ಅದು ನಾವು ಜನರಿಗೆ ಹಿಡಿಸಬೇಕು. ಕರೆಕ್ಟ್. ಜನರಿಗೆ ಹಿಡಿಸಿದ ಕೂಡಲೇ ಜನರು ಅದನ್ನು ಹೋಗ್ತಾರೆ, ಲಾಯ್ಕೊಂಡು ಮಾರೆ ಅಂತ ಹೇಳಿದ ಕೂಡಲೇ ಅದಕ್ಕೆ ನಮ್ಗೆ ಇಲ್ಲದಿದ್ರೆ ಬೆಲೆ ಇಲ್ಲ. ಈಗ ಇಂತಹ ಸ್ಥಿತಿ ಉಂಟು, ಪರಂಪರೆ ಉಂಟು. ಹೀಗೆ ಇದಮಿತ್ತ ಮಂತ್ರ ಉಂಟು ನಮ್ಮ ತೆಂಕುತಿಟ್ಟಿನಲ್ಲಿ. ಪ್ರತಿಯೊಂದು ವೇಷಕ್ಕೂ ಉಂಟು. ಈಗ ಕಾರ್ತವೀರ್ಯನ ಒಂದು ತೆರೆಬರ್ಪಾಟು, ಒಂದು ರಾವಣನ ತೆರೆಬರ್ಪಾಟು ಬೇರೆ, ಮೈರಾವಣನ ತೆರೆಪಾಟು ಬೇರೆ. ಮೈರಾವಣನಿಗೆ ಮಾತ್ರ ನಮ್ಮ ಇದರಲ್ಲಿ ತೆಂಕುತಿಟ್ಟಿನಲ್ಲಿ ಶಿವಲಿಂಗ ಪೂಜೆ ಮಾಡುವಂತ ಹಕ್ಕಿ ಇರುವುದು. ಬಾಕಿ ಯಾವ ವೇಷಕ್ಕೂ ಇಲ್ಲ, ಮಾಡಬಾರದು. ಪಂಚಜನ ಅದು ಇದು ಯಾವುದಿಲ್ಲ. ಅದು ಕಾಟು ಬಣ್ಣಗಳು. ಮೈರಾವಣನಿಗೆ ಮಾತ್ರ ಶಿವಪೂಜೆ, ಬಾಕಿ ಮಾಡಲೇಬಾರದು. ಹಾಗಂತ ಈಗ ಮಾಡ್ತೇವೆ, ಯಾಕಂದ್ರೆ ಹೊಸ ಬಣ್ಣನಿಗೊಂದು ಅವನ ಅನುಭವ ಆಗಬೇಕು ಅಂತ ಎನ್ನುವ ಕಾರಣದಿಂದ ಹೀಗೆ ಮಾಡು ಅಂತ ಹೇಳಿ ನಾವು ಮಾಡಿಸ್ತೇವೆ. ತೋರಿಸಲಿಕ್ಕೆ ಅಷ್ಟೇ, ಬೇರೆ ವೇಷದಿಂದ ಮಲ್ಲಿ ಮಾಡುದು. ಹೌದು. ಈಗ ತೆರೆಪರ್ಪಾಟು ಕಾರ್ತವೀರ್ಯನ ತೆರೆಪರ್ಪಾಟು ನಮ್ಮ ತೆಂಕಿತಿಟ್ಟಿನಲ್ಲಿ ಭಾರಿ ವಿಶೇಷ. ಅದೀಗ ಮಧ್ಯದಲ್ಲಿ ಬರೋದು. ಹೌದು. ಈಗ ಪೀಠಿಗೆ ವೇಷ ಅಲ್ಲ ಅದು. ಹೌದು, ಕರೆಕ್ಟ್. ಈಗ ದೇವೇಂದ್ರ ಇಂಥದ್ದು ನಾವು ಮಾಡಿದ್ರೆ, ಈಗ ಎಲ್ಲ ಬಿಟ್ಟು ಸಭಾ ಕ್ಲಾಸೆ ಮಾಡುವುದಿಲ್ಲ ನಮ್ಮಲ್ಲಿ. ಮಾಡ್ಲಿಕ್ಕೆ ಅಂದ್ರೆ ಸಮಯವೂ ಇಲ್ಲ ಒಂದು, ಮತ್ತೆ ತಿಳಿಯೋರು ಇಲ್ಲ. ಮತ್ತೆ ಸಭಾ ಕ್ಲಾಸ್ ಮಾಡಿದ್ರೆ ಅದಕ್ಕೆ ಇರುವಂತಹ ಒಂದು ಚಂದವು ಬೇರೆ. ಅದು ಕರೆಕ್ಟ್. ಅದನ್ನು ಒಪ್ಪಿಕೊಳ್ಳುವವರು ಇಲ್ಲ. ಅದು ಯಾಕಂದ್ರೆ ಜನರಿಗೆ ಅದು ಬೇಡ. ಜನರಿಗೆ ಏನು ಇದೇ ಬೇಕಾದ್ದು, ಬಾಕಿ ಹೌದೌದು ದೊಂಬರಾಟವೇ ಬೇಕಾದ್ದು. ಹಾಗೆ ಜನರಿಗೆ ಬೇಕಾಗುವಂತ ಯಕ್ಷಗಾನ ಕೊಡುವಾಗ ಏನಾಗ್ತದೆ ಅಂದ್ರೆ ನಮ್ಮ ಪರಂಪರೆಗಳನ್ನು ನಾವು ಬದಿಗಿಡ್ಬೇಕಾಗ್ತದೆ. ಹೌದು, ಕಲಾವಿದ ಅನಿವಾರ್ಯ ಕಾರಣಗಳಿಂದ ಬದಿಗಿಡಿಗೆ. ಯಾಕಂದ್ರೆ ಅವ ಮಾಡಿದ್ರೆ ಅವನನ್ನು ಇಂಚಿನ ಸಾವು ಮಾರೆ 1 ಗಂಟೆ ಆಯ್ನೆ ಹೋಗಿತ್ತೇವೆ ಇಂಥದ್ದು. ಮತ್ತೆ ಒಂದೇನಾಗಿದೆ ಅಂದ್ರೆ ಲಲಿತೋಪಾಖ್ಯಾನ ಎನ್ನುವಂತಹ ಪ್ರಸಂಗದಲ್ಲಿ 74 ವೇಷಗಳುಂಟು. ಕರೆಕ್ಟ್. ನಮ್ಮದ್ರಲ್ಲಿ ಎಷ್ಟುಂಟು? 74. ಹೌದು. ಅಗರಿ ಭಾಗವತರು ಬರೆದಂತಹ ಪ್ರಸಂಗ ಹೌದು, ಕರೆಕ್ಟ್. ನಾವು ಆಡ್ತೇವೆ. ಹಾಗೆ ಅಂತ ಅದನ್ನು ನಾವು ಆಡ್ಲಿಕ್ಕೆ ಹೋದ್ರೆ 74 ವೇಷ ಯಾರಿಗೆ ಕೊಡ್ಬೇಕು? ಕರೆಕ್ಟ್. ನಮ್ಮಲ್ಲಿ ಇರುವಂತಹ ಒಂದು 10-20 ವೇಷಗಳಿಗೆ ಮೈನ್ ವೇಷದವ ಒಂದು ವೇಷ ಮಾಡುದು. ತಪ್ಪಿದ್ರೆ ಇನ್ನೊಂದು ಹೋಗು ಮಾರ ಅಂತ ಏನಾದ್ರೂ ಅವನಿಗೆ ದಮ್ಮೆ ಹಾಕಿದ್ರೆ 2 ಮತ್ತೊಂದು ವೇಷ ಹೋಗ್ತಾರೆ. ಹೌದು. ಇಷ್ಟೇ ಅಲ್ಲದೆ ಈ 74 ವೇಷಗಳನ್ನು ಹೇಗೆ ಕೊಡುವುದು? ಇಂಥದ್ದೆಲ್ಲ ಏನಂದ್ರೆ ನಮ್ಮ ಯಕ್ಷಗಾನಕ್ಕೆ ಇದಾಯ್ತು. ಈಗ ಈ ದಶಾವತಾರ ಮಾಡಿದ್ರು, ದಶಾವತಾರವು ಹಾಗೆ. ದಶಾವತಾರದಲ್ಲಿ 3 ಅವತಾರ ಮಾತ್ರ ಸರಿಯಾಗಿ ಹೋಗುದು. ಕರೆಕ್ಟ್. ಹಿರಣ್ಯಾಕ್ಷ, ಹಿರಣ್ಯಕಶಪ, ಮತ್ತೆ ಒಂದು ಸಮುದ್ರ ಮಥನ, ಏನಾದ್ರೂ ಒಂದು ಅವರಿಗೆ ಬೇಕಾದ ಹಾಗೆ, ಆ ಶೆಟ್ಟಿಗೆ ಬೇಕಾದ ಹಾಗೆ. ಈ ದಶಾವತಾರ 10 ಅವತಾರಗಳ ಇದುಗಳು ನಾವೀಗ 8 ತೆಗೆಯುವುದು, ಬುದ್ಧ ಕಲ್ಕಿ ತೆಗೆಯುವುದಿಲ್ಲ. 8 ಅವತಾರಗಳಿಗೆ ಒಂದೊಂದು ಸೀನು ಮಾತ್ರ. ಈಗ ರಾಮಾವತಾರ ಯಾಕಂದ್ರೆ ರಾಮ ರಾವಣರ ಯುದ್ಧ ಮಾತ್ರ. ಹೌದು. ಇಂಥ ಸ್ಥಿತಿ ಬಂದಿದೆ. ಯಾಕಂದ್ರೆ ಕಲಾವಿದರನ್ನು ನಾವು ಇದು ಮಾಡಬೇಡ್ವಾ? ಒಬ್ಬ ಕಲಾವಿದ ಮೊದಲೆಲ್ಲ ಒಬ್ಬ ಅರ್ಜುನ, ಕತ್ರಿ ವಿಷ್ಣುಣ್ಣ ನಾನು ನೋಡಿದ್ದೇನೆ. ಇದು ಪೀಠಿಗೆ ಅರ್ಜುನ ಮಾಡಿದ್ರೆ ಅಶ್ವಮೇಧದ ಅರ್ಜುನ ಫುಲ್ ಅವರದ್ದೇ ಬೆಳಿಗ್ಗೆವರೆಗೆ ನಾನು ನೋಡಿದವ. ಕರೆಕ್ಟ್. ಈಗ ಒಂದು ಪೀಠಿಗೆ ಶತ್ರುಘ್ನ ಮಾಡಿದ್ರೆ ಬೆಳಿಗ್ಗೆವರೆಗೆ ಅವರದ್ದೇ ಶತ್ರುಘ್ನ. ಇದು
ಮಾಮೂಲಿ ನಡೀತಿದ್ದದ್ದು ಮೊದಲು. ಹಾಗೆಂತ ಈಗ ಈಗ ಏನಾಗಿದೆ ಅಂದರೆ ಒಂದು ಶತ್ರುಘ್ನ ಮಾಡಬೇಕಿದ್ರೆ 4 ವೇಷ ಬೇಕು, ಒಂದು ಅರ್ಜುನ ಮಾಡಬೇಕಿದ್ರೆ 4. ನಾನು ಒಬ್ಬನೇ ಅಲ್ಲ 2 ನನಗೆ, ಹೀಗೆ ಕೇಳುವವರು ಇದ್ದಾರೆ. ಕರೆಕ್ಟ್, ಹೌದು. ಅಂದರೆ ಆಗಿನ ಆರೋಗ್ಯ ಸ್ಥಿತಿಯು ಹಾಗೆ ಇತ್ತು, ಈಗಿನ ಸ್ಥಿತಿ ಅಲ್ಲ. ಈಗ ಪ್ರತಿಯೊಬ್ಬನು ಕಲಾವಿದನಾಗಲಿ ಯಾವುದೇ ಮನುಷ್ಯನಾಗಲಿ 25 ವರ್ಷ ಕಳೆದ ಕೂಡಲೇ ಶುಗರ್ BP ಉಂಟು ಅವನಿಗೆ. ಅವನಿಗೆ ಬೆಳಿಗ್ಗೆವರೆಗೆ ವೇಷ ಮಾಡೋ ತಾಕತ್ತಿಲ್ಲ. ಕರೆಕ್ಟ್. ಒಂದು ಮತ್ತೆ ಆ ಪೇಷನ್ಸ್ ಇಲ್ಲ. ಈಗ ಒಂದು ಭಾಗವತರು ಸ್ತ್ರೀ ವೇಷಕ್ಕೆ ಕುಳಿತರೆ ನಮ್ಮ ಬಲಿಪ ಭಾಗವತರು, ಇದೇ ಈಗ ಇರುವ ಬಲಿಪ ನಾರಾಯಣ ಭಾಗವತರು ಮುಖ್ಯ ಸ್ತ್ರೀ ವೇಷಕ್ಕೆ ಕುಳಿತರೆ ಬೆಳಿಗ್ಗೆವರೆಗೆ ಅವರೊಬ್ಬರೇ ಪದಕ್ಕೆ. ಹೌದು. ಈಗ ಅಂತಲ್ಲಿ 5 ಭಾಗವತರು ಇದ್ದಾರೆ, ಅಂತೂ 4 ಖಂಡಿತ ಇದ್ದಾರೆ. ಹೌದು, ಖಂಡಿತ ಇದ್ದಾರೆ. ಹೌದು, ಹೌದು ಅಲ್ವಾ? ಯಾಕಂದ್ರೆ ಅವರಿಗೆ ಆ ಪೇಷನ್ಸ್ ಇಲ್ಲ ಅಷ್ಟು ಹೇಳೋದು. ಮತ್ತೆ ಈಗಿನ ಜನಗಳಿಗೆ ಆ ಕೇಳೋ ತಾಳ್ಮೆಯೂ ಇಲ್ಲ. ಎಂಚಿನ ಮಾರ ಅದು ಬರೀಯೇ ಬಬ್ಬೆ ಹೊಡೆದಿಲ್ಲ ಅಂತ ಹೀಗೆಂತ ಅಲ್ಲ ಇದು ಬರುವಂತದ್ದು. ಹೌದು ಹೌದು. ಅಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನೀವು ಹೇಳಿದ್ದನ್ನೆಲ್ಲ ನಾನು ನೋಡಿದ್ರೆ ನನಗೆ ಏನ್ ಕಾಣ್ತದೆ ಅಂತಂದ್ರೆ ಮುಖ್ಯವಾಗಿ ಜನರಿಗೆ ಯಕ್ಷಗಾನದ ಪರಂಪರೆ, ಅದರ ಒಂದು ಶಾಸ್ತ್ರೀಯತೆ, ಅದನ್ನು ಉಳಿಸಿಕೊಳ್ಬೇಕು, ಅದು ಬೇಕು ನಮ್ಗೆ ಅಂತ ಕಾಣಬೇಕು. ಕಲಾವಿದರಾಗ್ಲಿ, ಮೇಳದ ಯಜಮಾನರುಗಳಾಗ್ಲಿ, ಇತರರು ಯಾರು ಕೂಡ ಇದು ನಾವು ಕೊಡುವುದು ಇದನ್ನು, ನೀವು ಇದನ್ನೇ ನೋಡಬೇಕು ಅಂತ ಹೇಳಿ ನಾವು ಅವರ ಮೇಲೆ ಜಬರ್ದಸ್ತ್ ಮಾಡುವ ಹಾಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಯಾಕಂದ್ರೆ ಯಜಮಾನರಿಗೆ, ಮೇಳದ ಯಜಮಾನರಿಗೆ ಟೋಟಲ್ ಆಗಿ ಅದು ಒಳ್ಳೇದಾಯ್ತು, ಸಹಿಸಿತು, ಹೌದು, ಈ ಹೆಸರು ಬಂದ್ರೆ ಸಾಕು, ವಾರ್ತೆ ಕೇಳ್ಬೇಕು. ಹೌದು ಹೌದು. ಅವರು ಮೇಳದಲ್ಲಿಗೆ ಬರ್ತಾರ ಬರುವುದಿಲ್ಲ ಅದು ಪ್ರಶ್ನೆ ಅಲ್ಲ. ಹೌದು. ಅವರಿಗೆ ಟೋಟಲ್ ಆಗಿ ಬೆಳಿಗ್ಗೆ ಆಗುವಾಗ ಭಾರಿ ರೇಷಿಂಗಿಯ ಗೋಡಾಟ ಅಂತ ಹೇಳ್ಬೇಕು. ಹೌದು. ಇದನ್ನು ಹೇಳಬೇಕು ಅಂತಿದ್ರೆ ನಾವು ಪರಂಪರೆಯನ್ನು ತೋರಿಸಲಿಕ್ಕೆ ಹೋದ್ರೆ ಜನರಿಗೆ ಇದು ಲೈಕ್ ಇಲ್ಲ. ಕರೆಕ್ಟ್. ಜನ ಇದನ್ನು ಒಪ್ಪಿಕೊಂಡು ಬರಬೇಕು. ಹಾಗೆ ಅಂತ ಈಗಲೂ ಕೇಳುವವರಿದ್ದಾರೆ. ಒಂದು ನಳದ ಮಯಂತಿ, ಒಂದು ಸತ್ಯ ಹರಿಶ್ಚಂದ್ರ ಆಡಿ ಅಂತ ಕೇಳಿದವರಿಗೆ ನಾವು ಆಡ್ತೇವೆ. ಕರೆಕ್ಟ್. ಯಾರಿಗೆ ಬೇಕೋ ಅದನ್ನು ಪರಂಪರಾರೂಪವಾಗಿ ನಾವು ತೋರಿಸ್ತೇವೆ. ತೋರಿಸುವ ಹಕ್ಕು ಉಂಟು ನಮಗೆ, ತೋರಿಸ್ತೇವೆ ಅಂತ ವ್ಯಕ್ತಿಗಳು ಇದ್ದಾರೆ, ಏನಿಲ್ಲ ಅದರಲ್ಲಿ. ಹಾಗೆಂತ ಅದನ್ನು ಜನ ಒಪ್ಪಬೇಕು, ಯಾರು ಒಪ್ಪುವುದಿಲ್ಲ. ಇದನ್ನು ನಾವು ಏನು ಮಾಡ್ಲಿಕ್ಕೆ ಆಗುವುದು. ಕರೆಕ್ಟ್. ಜನ. ಸರ್, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಅದೇ ತಾಳಮದ್ದಲೆಯ ಮುಖಾಂತರ ಬಂದ್ರಿ, ಆಮೇಲೆ ತಾವು ಹೇಗೆ ಬೆಳೆದು ಬಂದ್ರಿ ಅನ್ನೋದನ್ನು ನೀವು ವಿಸ್ತಾರವಾಗಿ ತಿಳಿಸಿಕೊಟ್ರಿ. ಒಂದು ವೇಳೆ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಬರದೇ ಇರ್ತಿದ್ರಿ, ನೀವು ಯಾವ ಕ್ಷೇತ್ರದಲ್ಲಿ ನೀವು ತಮ್ಮ ಒಂದು ಜೀವನಯಾಪನೆಯನ್ನು ಮಾಡ್ತಾ ಇದ್ದಿರಬಹುದಿತ್ತು ನಿಮ್ಮ ಒಂದು ಅನಿಸಿಕೆಯಲ್ಲಿ? ಅನಿಸಿಕೆ ಅಂದ್ರೆ ಯಕ್ಷಗಾನಕ್ಕೆ ಬಂದು ಏನು ಹಾಳಾಗಲಿಲ್ಲ ನಾನು. ಹೌದು, ಅದು ಕರೆಕ್ಟ್. ತುಂಬಾ ಒಳ್ಳೇದಾಗಿದ್ದೇನೆ. ಹೌದು, ಒಳ್ಳೆ ಫೇಮಸ್ ಆಗಿದ್ದೇನೆ. ಕರೆಕ್ಟ್. ಯಾವ ಒಬ್ಬ ಕೋಟಿಗಟ್ಟಲೆ ಖರ್ಚು ಮಾಡುವಂತಹ ವ್ಯಕ್ತಿಯಿಂದಲೂ ಇವತ್ತು ಪ್ರಭಾವಿತನಾಗಿದ್ದೇನೆ. ಕರೆಕ್ಟ್. ಇದು ಯಕ್ಷಗಾನ ಕೊಟ್ಟ ಕೊಡುಗೆ ನನಗೆ. ಕರೆಕ್ಟ್. ಈಗ ಕೆಲವೆಲ್ಲ ಒಂದು ಎತ್ತಿನ ಗಾಡಿ, ಒಂದು ಇದು ಎತ್ತು ಓಡಿಸುವಂತ ಕಂಬಳ, ಇಂಥವನಿಗೂ ಕೂಡ ಲಕ್ಷಗಟ್ಟಲೆ ಖರ್ಚು ಉಂಟು. ಕರೆಕ್ಟ್. ಅಂತಹ ಲಕ್ಷಗಟ್ಟಲೆಯನ್ನು ವರ್ಷಗಟ್ಟಲೆ ಉತ್ಪತ್ತಿ ಮಾಡಿಕೊಂಡು ಇದರಲ್ಲಿ ಸಾಧನೆ ಮಾಡಿದ ಕಾರಣ ಯಕ್ಷಗಾನದಲ್ಲಿ. ಕರೆಕ್ಟ್. ಯಕ್ಷಗಾನದಲ್ಲಿ ಎಷ್ಟು ಉಂಟು ಅದನ್ನು A to Z ಆಗಿ ಪ್ರಾಮಾಣಿಕವಾಗಿ ದುಡಿದ ಕಾರಣ ಅದನ್ನು ಸಂಪಾದನೆ ಮಾಡ್ಲಿಕ್ಕಾಯ್ತು. ಕರೆಕ್ಟ್. ಅದು ಮತ್ತೆ ಜೀವನದ ಬಗ್ಗೆ ಮತ್ತೆ ಏನು ಮುಂದೆ ಏನು ಎನ್ನುವಂಥದ್ದು, ನಾಳೆ ಏನು ಎನ್ನುವಂಥದ್ದು ನಮ್ಗೆ ಇದಿಲ್ಲ. ಯಾಕಂದ್ರೆ ಯಕ್ಷಗಾನದಲ್ಲಿ ಹಾಗೆ ನಾವು ದುಡಿಯುವವರೆಗೆ ಮಾತ್ರ. ಹೌದು, ಕರೆಕ್ಟ್. ನಾಳೆ ಏನು ಅಂತ ಯಾರನ್ನು ಯಾವ ಇವನು ಕೇಳುವುದಿಲ್ಲ. ಯಾಕಂದ್ರೆ ಕಲಾವಿದನ ಬಗ್ಗೆ ಇವರಿಗೂ ಇರುವುದಷ್ಟೇ. ನಾನು ಸಾಮಾನ್ಯ 10-30 ವರ್ಷಗಳಿಂದ ಒಂದು ಮಹಿಷಾಸುರ ಮಾಡಿ ಪ್ರಖ್ಯಾತಿ ಪಡೆದೆ ದೇಶ ವಿದೇಶಗಳಲ್ಲಿ. ಆದ್ರೆ ಏನಾಯ್ತು, ಕಲಾವಿದ ನೋಡಿ ಹೋಗಿದ್ದಾನಷ್ಟೇ. ಕರೆಕ್ಟ್. ಮತ್ತೆ ಹಾಗಿದ್ರೆ ಏನು, ಹಾಗಿದ್ರೆ ನಮ್ಮ ಜೀವನ ನಮ್ಮ ಇದರಲ್ಲಿ ಇರೋದು. ಯಾಕಂದ್ರೆ ಏನು ಮಾಡಬೇಕು, ಏನು ಆಗಬೇಕು ಎನ್ನುವಂಥದ್ದನ್ನು ನಾವು ಇವತ್ತು ನಿರೀಕ್ಷೆ ಮಾಡಿದ ಕೂಡಲೇ ನಮಗೆ ನಾಳೆ ಸಿಕ್ಕೋದಿಲ್ಲ. ಕರೆಕ್ಟ್. ನಾವು ಮಾಡಬೇಕಾದ್ದು ಏನು ಮಾಡ್ತಾ ಅದು ದೇವರ ಪ್ರೇರೇಪಣೆ ಅಷ್ಟೇ. ಮತ್ತೆ ನಾವು ಇಷ್ಟರವರೆಗೆ ಇಷ್ಟು ವೇಷ ಮಾಡಿ ಏನಾಯ್ತು ಅಂದ್ರೆ ಏನು ಆಗ್ಲಿಲ್ಲ. ಯಾವ ಕಲಾಭಿಮಾನಿಯು ಎಂಥದ್ದು ಅಂಬಟಕಾಯಿಯೂ ಕೊಡ್ಲಿಲ್ಲ. ಕರೆಕ್ಟ್. ಅವ ನೋಡಿದ್ದಾನೆ, ಹೋಗಿದ್ದಾನೆ ಅಷ್ಟೇ, ರೆಕಾರ್ಡ್ ಮಾಡಿದ್ದಾನೆ, ಇಟ್ಟುಕೊಂಡಿದ್ದಾನೆ. ಅವು ಮತ್ತೆ ಸತ್ತ ಮೇಲೆ ಹೇಳ್ತಾರೆ ಅಷ್ಟೇ. ಅವು ಅಂಚಿತನೊಂಜಿ ಮಹಿಷಾಸುರ ಇಜ್ಜಿಯ, ಅಂಚಿತನೊಂಜಿ ರುದ್ರಭೀಮೆ ಇಜ್ಜಿಯ, ಅಂಚಿನೊಂಜಿ ಭೀಮೆ ಇಜ್ಜಿಯ, ಅಂಚಿನೊಂಜಿ ರಾವಣ ಇಜ್ಜಿಯ ಅಂತ ಹೀಗೆ ಹೇಳುವಂತ ಬಾಯಿಗಡೆ ಅಷ್ಟೇ ಅಲ್ಲ. ಕರೆಕ್ಟ್. ಮತ್ತೆ ಏನು ಯಾರೂ ನೋಡುವುದಿಲ್ಲ. ನಾವು ದುಡಿದಷ್ಟು ನಮ್ಮ ತಲೆಗೆ ನಮ್ಮ ಕೈ. ಹೀಗೆ ನಾನು ಯಕ್ಷಗಾನದಲ್ಲಿ ದುಡಿಯುವುದು.
ನಿಜವಾಗಿ ಆದರೆ ಯಾವ ಕಲಾಭಿಮಾನಿಗಳಲ್ಲಾಗಲಿ ಯಾವ ಅಭಿಮಾನಿಗಳಲ್ಲಾಗಲಿ ಒಂದು ಪೈಸೆ ಕೈ ಚಾಚಲಿಲ್ಲ, ಒಂದು ಪೈಸೆ ಕೇಳಲೂ ಇಲ್ಲ ಇಷ್ಟರವರೆಗೆ. ಈ 48, 49, 50 ವರ್ಷದ ಈ ಜೀವನದಲ್ಲಿ ಯಾವೊಬ್ಬನ ಕೇಳಿದ್ರೆ ಹೇಳಬೇಕು, ನನ್ನಲ್ಲಿ ಕೇಳಬಹುದು. ಯಾವ ಮಗನಾಗಲಿ ನಾನು 5 ರೂಪಾಯಿ ಏನು ಕೊಡ್ತೆ ಅಂತ ಹೇಳಿದರೆ ಕೇಳಬೇಕು. ಕೇಳಲಿಲ್ಲ ನಾನು, ಯಾಕಂದರೆ ಸ್ವಾಭಿಮಾನಿ ನಾನು ಬದುಕುವುದಿದ್ರೆ ನನ್ನ ಕೈಕಾಲಿಂದಲೇ ಬದುಕಬೇಕು. ಅಲ್ಲಿವರೆಗೆ ಮಾತ್ರ ನನ್ನ ಜೀವನ ಉಳಿಬೇಕು ಎನ್ನುವಂಥ ದೃಷ್ಟಿಕೋನ ಉಂಟು. ಮತ್ತು ಇದು ಏನಂದರೆ ಮಾಡಬೇಕು. ಯಾಕಂದರೆ ಯಕ್ಷಗಾನಕ್ಕೆ ನಾವು ಬಂದ ಮೇಲೆ ಯಕ್ಷಗಾನದಿಂದ ಪಾರಂಪರಿಕವಾಗಿ ನಾವು ಅದನ್ನು ಉಳಿಸಬೇಕು, ನಮ್ಮದು ಪ್ರಯತ್ನ ಬೇಕು. ಈಗಿನ ಹಾಗಲ್ಲ, ನಾನು ಏನೋ ಒಂದೆರಡು ಪದ್ಯಕ್ಕೆ ಮಾತಾಡ್ತೇನೆ ಹೋಗ್ತೇನೆ ಅಂತ ಬೇರೆ ಕೆಲಸದಲ್ಲಿ ಇದ್ದುಕೊಂಡು ಇದಕ್ಕೆ ಬಂದು ಇದಾಗಬಾರ್ದು. ನಾವು ಅದಕ್ಕೆ ನಮ್ಮ ಸಾಫಲ್ಯತೆ ಬೇಕು. ಇದರಲ್ಲಿ ಆ ಕ್ಷೇತ್ರದಲ್ಲಿ ನಾನು ಇಂಥದನ್ನು ತೋರಿಸಿದ್ದೇನೆ ಅಂತ ಬೇಕು. ಹೌದು, ನಮ್ಮ ಒಂದು ಕೊಡುಗೆ ಅನ್ನುವಂಥದ್ದು ಬೇಕು. ನಾನು ಹೇಳಿ ಕೇಳ್ತೇನೆ, ಯಕ್ಷಗಾನ ತೆಂಕುತಿಟ್ಟಿನಲ್ಲಿ ಈಗ ಒಬ್ಬ ಅಭಿಮನ್ಯು ಯಾರು ಒಬ್ಬ ಕೇಳಿದರೆ ಇವತ್ತಿಗೂ ಶ್ರೀಧರ ಭಂಡಾರಿಯ ಹೆಸರು ಒಂದು. ಕರೆಕ್ಟ್, ಹೌದಾ? ಈಗ ಇನ್ನೊಂದು ವೇಷ, ಈಗ ಕೌರವ ಯಾರು, ಗೋವಿಂದ ಭಟ್ರದ ಹೆಸರುಂಟು. ಯಾಕಂದರೆ ಅದರಲ್ಲಿ ಪರ್ಫೆಕ್ಟ್ ಆಗಿ ಇದು ಮಾಡಿದ್ದಾರೆ ಅವರು. ಈಗ ಮಹಿಷಾಸುರನಲ್ಲಿ ನಾನು ಮಾಡಿದ್ದೇನೆ, ಸರಿ ಒಪ್ಪಿಕೊಳ್ತೇನೆ, ನನಗೆ ಅದರಲ್ಲಿ ಸ್ವಾಭಿಮಾನಕ್ಕೇನು ಕೊರತೆ ಇಲ್ಲ. ಇದು ಬೇಕು ಅಂತ ಯಾರು? ಈಗ ವೇಷ ಎಲ್ಲರೂ ಮಾಡ್ತಾರೆ. ನಾನು ಬರದಿದ್ರೆ ನಮ್ಮ ಒಬ್ಬ ಸೆಕೆಂಡ್ ಮಾಡ್ತಾನೆ, ಬರದಿದ್ರೆ ಒಬ್ಬ ಕೆಲಸ ಮಾಡ್ತಾನೆ, ಯಾರಾದ್ರೂ ಮಾಡ್ತಾರೆ. ಆದರೆ ಯಕ್ಷಗಾನದಲ್ಲಿ ನಾವು ತೋರಿಸಬೇಕಾದ್ದು ಇದನ್ನು. ಯಾಕಂದ್ರೆ ಆ ಜಾಗದಲ್ಲಿ ಯಾರು, ಈಗ ಎಲ್ಲರಿಗೂ ಇದಿಲ್ವಾ, ಈಗ ಯುವಕರು ತುಂಬಾ ಜನ ಇದ್ದಾರೆ, ಅದನ್ನು ತೋರಿಸುವಂತ ಇದು ಬೇಕು, ಕೆಪಾಸಿಟಿ ಬೇಕು. ಇದು ಯಕ್ಷಗಾನದಲ್ಲಿ ಮಾಡಬಹುದಾದ ಸಾಧನೆ, ಸಾರ್ಥಕ. ಕರೆಕ್ಟ್. ಈಗ ನೋಡಿ ಸರ್, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಅಂದರೆ ಜೀವನ ನಿರ್ವಹಣೆಗಾಗಿಯೇ ವೃತ್ತಿಯನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಒಂದು ಮನೋಧರ್ಮದಿಂದ ಯಕ್ಷಗಾನಕ್ಕೆ ಬರಬೇಕು ಅಂದರೆ ಅದರಿಂದಾಗಿ ಅವರಿಗೂ ಒಳ್ಳೆಯದಾಗಬೇಕು, ಯಾರಿಗೆ ಬಂದಂಥ ಕಲಾವಿದರಿಗೂ ಒಳ್ಳೆಯದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೆಯದಾಗಬೇಕು. ಯಾವ ಮನೋಧರ್ಮದಿಂದ ಅವರು ಬರಬೇಕು? ಯುವಕರು ಯಕ್ಷಗಾನ ಯಾಕಂದ್ರೆ ತನ್ನ ದುಡಿಮೆಯ ಒಂದು ದೃಢ ಉದ್ದೇಶ ಇರ್ತದೆ. ಕರೆಕ್ಟ್. ಈಗ ಒಬ್ಬ ಕೆಲಸ ಬರುವಾಗ ಅವನಿಗೆ ಬರೀ ಸಂಬಳದ ನೆವನ ಅಲ್ಲ, ಅವನಿಗೆ ಕೆಲಸದ್ದು ಇದು ಇರಬೇಕು, ಮುತುವರ್ಜಿ ಬೇಕು. ಕರೆಕ್ಟ್. ಈಗ ನಾನು ಇಷ್ಟು ಈಗ ನನ್ನಲ್ಲಿ ಉದಾಹರಣೆಗೆ ನಮ್ಮೊಬ್ಬ ಕೆಲಸದವ ಬರ್ತಾನೆ, ಒಬ್ಬ ಬರುದು, ಬಂದ್ರೆ ಅವನಿಗೆ ಸಂಜೆಗೆ ಆಗುವಾಗ ಎಲರ್ಜಿ ಆಗ್ತದೆ. ಯಾಕಂದ್ರೆ ಯಾಕೆ ಮಕ್ಕನ ಬೇಲೆ ತೋಜಿ ಅಂತ. ಕರೆಕ್ಟ್. ಇದು ಸಣ್ಣ ವಿಷಯ ಆದರೂ ನಾನು ಮಾಡುವಂತಹ ಕಸುಬಿನಲ್ಲಿ ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು. ಒಂದು ಎರಡನೇ ಅಂತ ಹೇಳಿದ್ರೆ ಮಾಡುವಂತಹ ಇದಕ್ಕೆ ಯಾಕೆ ಈಗ ನನ್ನ ಅಡಿಯಾಳಾಗಿ ಒಬ್ಬ ಕೆಲಸ ಮಾಡುವ ದನಿಗೆ ಅದು ಹೊಂದಾಣಿಕೆ ಆಗ್ತದೆ, ಇದು ಬೇಕು. ಎರಡನೇ ಮತ್ತೆ ನಮ್ಮ ಹೊಟ್ಟೆಪಾಡು. ಈಗ ನಾವು ಅಂದ್ರೆ ನೀವು ಹೇಳುವ ವಿಚಾರದಲ್ಲಿ ಏನಂತಂದ್ರೆ ಮೊದಲನೇದಾಗಿ ತಾನು ಮಾಡುವ ಕೆಲಸವನ್ನು ನಿಯತ್ತಾಗಿ ಚೆನ್ನಾಗಿ ಮಾಡಬೇಕು. ಎರಡನೇದು ನಾವು ಮಾಡುವ ಕೆಲಸದಿಂದ ನಮ್ಮ ಯಜಮಾನನಿಗೆ ಅದರಿಂದ ಸಂತೃಪ್ತಿ ಸಿಗಬೇಕು, ಆಮೇಲೆ ನನಗೆ ಸಂಬಳ ಅನ್ನುವಂಥದ್ದು ನಿಮ್ಮ ಈ ಉದ್ದೇಶದಿಂದ ಯುವಕರು ಬಂದ್ರೆ ಅವರಿಗೂ ಒಳ್ಳೇದಾಗ್ತದೆ, ಯಕ್ಷಗಾನಕ್ಕೂ ಒಳ್ಳೇದಾಗ್ತದೆ. ಸ್ಥಾಪನೆ ಮಾಡಿದವನಿಗೂ ಅದನ್ನು ರೂಢಿಸಿಕೊಂಡವನಿಗೂ ಒಳ್ಳೇದಾಗ್ತದೆ. ಕರೆಕ್ಟ್. ನಮಗೂ ಒಳ್ಳೇದು. ಮತ್ತೆ ನೋಡುಗನಿಗೂ, ಈಗ ಯಾರು ನೋಟಕ ಇದ್ದಾನ ಅವನಿಗೂ ಕೂಡ ಲಾಯ್ಕ್ ಮತ್ತೆ ಮಾರ್ಯ, ಲಾಯ್ಕ್ ಮತ್ತೆ ಸರಿ ಮತ್ತೆ ಇದು ಏನು ಬಂದ್ರೆ ಅದಕ್ಕೆ ಸಾಹಸ ಬೇಕು, ಆ ಪ್ರಯತ್ನ ಬೇಕು, ಶ್ರಮ ಬೇಕು. ಸೊ ಅದು ನಾನು ಏನಾದ್ರೂ ಮಾಡ್ತಾ ಇರ್ತೇನೆ, ನನಗೇನು ಇಂಥದ್ದು ಮನೋಭಾವ ಇರಬಾರ್ದು. ಇದು ಪ್ರತಿಯೊಬ್ಬ ಕಲಾವಿದನಲ್ಲಿಯೂ ಬೆಳೆಯಬೇಕಾದಂತಹ ಮನೋಭಾವ. ಕರೆಕ್ಟ್. ಆವಾಗ ಮಾತ್ರ ಯಕ್ಷಗಾನಕ್ಕೆ ಒಳ್ಳೇದು, ಆವಾಗ ಯಕ್ಷಗಾನ ಒಳ್ಳೇದು ಆಗ್ತದೆ. ಯಾಕಂದ್ರೆ ತಾನು ಮಾಡುವ ಕೆಲಸವನ್ನು ಎಷ್ಟು ಮುತುವರ್ಜಿಯಿಂದ ಇದು ಮಾಡ್ತಾನ, ಆ ಕ್ಷೇತ್ರಕ್ಕೂ ಆ ಯಕ್ಷಗಾನದ ಇದಕ್ಕೆ ಹೆಸರಿಗೂ ಒಂದು ಗೌರವ ಕೊಟ್ಟಾಗೆ. ಹೌದು. ಈಗ ನೋಡಿ ಸರ್, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪರಂಪರೆ ಅಥವಾ ಎಂಥದ್ದು ಸಂಪ್ರದಾಯ ಅಂತ ಅಂದ್ರೆ ಏನು ಉಂಟು? ಹೌದು, ಅಲ್ಲ ಉಂಟು, ಹೌದು. ಅಂದ್ರೆ ಅದರ ಅರ್ಥ ಏನು? ನಾವು ಈಗ ಪರಂಪರೆ ಅಂತ ಹೇಳಿದ್ರೆ ಈಗ ನಮಗೆ ಎಲ್ಲಿಂದ ಪರಂಪರೆ ಅಂತ ಬೇಕಲ್ಲ, ಯಾವ ಒಂದು ಕಾಲಘಟ್ಟವನ್ನು ನಾವು ತಗೊಳ್ಬೇಕು? ನಾವು ಒಂದು 150 ವರ್ಷಗಳಿಂದ
ಅದರ ಇದನ್ನು ಇದು ಮಾಡುದು. ಅವರು ತಂದ್ರೆ ನಮ್ಮ ಗುರುಗಳು ಅವರ ಗುರುಗಳು ಕಳಿಸಿಕೊಟ್ಟದ್ದು ಅವರಿಗೆ ಇದಾಯ್ತು. ಕರೆಕ್ಟ್. ಅವರು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಕರೆಕ್ಟ್. ಈಗ ನಾವು ಹೇಳಿದ್ದನ್ನು ನಮ್ಮ ಯಾರಾದರೂ ಶಿಷ್ಯಂದಿರಿದ್ದರೆ ಹೇಳ್ತೇವೆ ಅದು ಹೀಗೆ ಇತ್ತು ಅಂತ. ಹೌದು. ಅದಕ್ಕೆ ನಿಜವಾದ ಒಂದು ರೂಪ ಉಂಟು ಆ ಪರಂಪರೆಗೆ. ಯಾಕಂದ್ರೆ ಒಟ್ಟು ಒಂದು ಇದಲ್ಲ ಆ ಪರಂಪರೆ ಯಾಕೆ ಎನ್ನುವಂಥದ್ದು ಎನ್ನುವುದು. ಈಗ ಉದಾಹರಣೆಗೆ ನಮ್ಮ ತಡಪೆ ಕಿರೀಟ ವೇಷಗಳು ಉಂಟು. ಅದು ಈಗ ತೆರೆ ಹಿಡಿದು ನಾವು ತೆರೆ ಕ್ಲಾಸ್ ಅಂತ ಮಾಡ್ತೇವೆ. ಹೌದು. ಆವಾಗ ಅವರಿಗೆ ಖಾಲಿ ನಮ್ಮ ಕಿರೀಟದ ಅರ್ಧ ಭಾಗ ಮಾತ್ರ ಮೇಲೆ ಕಾಣುವುದು. ಕರೆಕ್ಟ್. ಇದು ಸಭೆಗೆ ಏನಾಗ್ತದೆ ಅಂದ್ರೆ ಯಾವುದೋ ಒಂದು ಭ್ರಮಾಲೋಕಕ್ಕೆ ಹೋಗ್ತಾರೆ ಅವರು. ಕರೆಕ್ಟ್. ಇನ್ನೊಂದು ರಾಕ್ಷಸೀಯ ಇದಕ್ಕೆ. ಆವಾಗ ಈಗ ಉದಾಹರಣೆಗೆ ಕೃಷ್ಣ ವೇಷ ಉಂಟು. ಕೃಷ್ಣನಿಗೂ ಕೂಡ ಈ ಅಷ್ಟಮಾಂಗನೆಯರು ಸೇರಿ ಅವರ ಈ ತೆರೆ ಹಿಡಿದು ಒಡ್ಡೋಲಗ ಉಂಟು. ಶ್ರೀಕೃಷ್ಣ ಒಡ್ಡೋಲಗ ಅಂತ ಹೇಳ್ತೇವೆ. ಹೀಗೆ ಹನುಮಂತನ ಒಡ್ಡೋಲಗ, ಹೀಗೆ ಬೇರೆ ಬೇರೆ ಇದುಂಟು. ಯಾಕಂದ್ರೆ ಆ ಪಾತ್ರ ಚಿತ್ರಣವನ್ನು ತೋರಿಸುವಲ್ಲಿ ನಮ್ಮ ಯಕ್ಷಗಾನದ ಪರಂಪರೆಯನ್ನು ನಾವು ಪ್ರತಿಬಿಂಬಿಸುವಂತಹ ಒಂದು ಮುನ್ಸೂಚನೆ. ಹೌದು. ಇನ್ನೊಂದು ನೀವು ಆಗ ಹೇಳಿದಾಗೆ ಅಂದ್ರೆ ಅದು ನೋಡುಗನಲ್ಲಿ ಒಂದು ಭ್ರಮಾಲೋಕವನ್ನು ನಿರ್ಮಾಣ ಮಾಡ್ತದೆ. ಆ ಭ್ರಮಾಲೋಕದ ನಿರ್ಮಾಣಕ್ಕೆ ಇವೆಲ್ಲ ಸಾಧನಗಳು. ಯಾಕಂದ್ರೆ ಒಬ್ಬ 3/4 ಗಂಟೆ 1-2 ಗಂಟೆ ಚಿಟ್ಟಿ ಇಟ್ಟು ಬಣ್ಣ ವೇಷ ಮಾಡಿದವ ಅವ ಪಟಕ್ಕ ಪ್ರವೇಶ ಆಗಿದ್ರೆ ಆ ವೇಷಕ್ಕೆ ಏನು ಬೆಲೆ ಇಲ್ಲ. ಕರೆಕ್ಟ್. ಯಾಕಂದ್ರೆ ಅವನಿಗೆ ಅಷ್ಟೇ ಶ್ರಮ ಉಂಟು. ಈಗ ಬಣ್ಣದ ವೇಷ ಬರೋದು ಹೆಚ್ಚಾಗಿ 2-2.5 ಗಂಟೆಯಿಂದ ಮತ್ತೆ ಹೌದು ಲೆಕ್ಕ. ಹೌದು. ಆದ್ರೆ ಕೆಲವೊಂದು ಪ್ರಸಂಗಕ್ಕೆ ಅನಿವಾರ್ಯಕ್ಕೆ ಬರ್ತದೆ. ಹೌದು. ಆವಾಗ ಏನಾದ್ರೆ ಅವನ ಶ್ರಮ ಅಷ್ಟೇ ಉಂಟು. ಆ ಶ್ರಮಕ್ಕೆ ಆ ವೇಷಗಳು ಅಷ್ಟೇ ಗಟ್ಟಿ ಅಂತ. ಉದಾಹರಣೆಗೆ ಈಗ ಭೀಮ ದುಶ್ಯಾಸನರ ಒಂದು ಕಾಳಗ ಉಂಟಲ್ಲ, ಈಗ ಮೈರಾವಣ ಕಾಳಗದ ಈಗ ಬಾಕಿ ಅತಿಗಾಯ ಇಂದ್ರಜಿತು ಮೈರಾವಣ ಕಾಳಗ ಅಂತ ನಾವು ಆಡ್ತೇವೆ. ಕರೆಕ್ಟ್. ಇಂದ್ರಜಿತು ಕಾಳಗ ಅಂದ್ರೆ ಸಾಮಾನ್ಯ 4ನೇ ಕಾಲಕ್ಕೆ ಹೋಗುವಂತ ಘಟ್ಟ ಅದು. ಕರೆಕ್ಟ್. ಮೈರಾವಣ ಕಾಳಗ ಅಂದ್ರೆ 1ನೇ ಘಟ್ಟಕ್ಕೆ ಬರುವಂತ ಇದು. ಅದು ನಿಡ್ಲೆ ನರಸಿಂಹಭಟ್ರಿಂದ ಇದು ಟ್ರೀಟ್ಮೆಂಟ್ ಅದು. ಕರೆಕ್ಟ್. ನಾವು ಕುಟ್ಯಪ್ಪಣ್ಣೆಲ್ಲ ಮೈರಾವಣ ಮಾಡುವಾಗ ಅವರು ಅಲ್ಲಿ ಇವರಿಗೆ ಅಟ್ಟಹಾಸ ಬಾರಿಸುವಾಗ ಇವರು ಕಿರೀಟ ಇಡುವುದಷ್ಟೇ ಎಲ್ಲಿ ಚೌಕಿಯಲ್ಲಿ. ಆ ಮತ್ತೆ ಚೌಕಿ ಮಧ್ಯದಿಂದ ರಂಗಸ್ಥಳ ಮಧ್ಯಕ್ಕೆ ಬರುವಾಗ 2ನೇ ಅಟ್ಟಹಾಸ, 3ನೇ ಅಟ್ಟಹಾಸ ಚೌಕಿ ರಂಗಸ್ಥಳಕ್ಕೆ ಮುಟ್ಟುವಾಗ. ಕರೆಕ್ಟ್. ಇದು ಯಾವಾಗ ಅಂದ್ರೆ ಅದು ಎಷ್ಟೇನ ತಾನಳ ಗತಿ ಉಂಟಲ್ವ, ಅದು ಎಲ್ಲರಲ್ಲಿ ಕೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ಭಾಗವತರುಗಳಲ್ಲಿ ಸಾಮಾನ್ಯ ಗೊತ್ತುಂಟು. ಅದು ಅಷ್ಟೇ ನಿಧಾನ ಬರ್ತದೆ. ಆದ್ರೂ ಯಾವ ಜನರಿಗೂ ಅದು ಬೇಡ ಅನಿಸುವುದಿಲ್ಲ. ಕರೆಕ್ಟ್. ಯಾಕಂದ್ರೆ ಆ ಪಾತ್ರ ಆ ಪ್ರಸಂಗದ ನಿರ್ಮಾಣ ಮತ್ತು ಆ ಪಾತ್ರಗಳ ಪೋಷಣೆ ಯಾವ್ದ ಕರೆಕ್ಟ್. ಸನ್ನಿವೇಶದ ನಿರ್ಮಾಣವು ಹಾಗೆಯೇ ಇದು. ಈಗ ದುಶ್ಯಾಸನವಾದ ಅಂತ ಶುರುವಿಗೆ ಒಂದು ಇದಾಗ್ತದೆ ಅಂತದ್ದು, ಬೇರೆ ಪ್ರಸಂಗ ಇರ್ತದೆ. ಅಭಿಮನ್ಯು ಕಾಳಗ, ದುಶ್ಯಾಸನವಧೆ, ಹೀಗೆಲ್ಲ. ದುಶ್ಯಾಸನವಧೆಯು ಹಾಗೆ ಅಷ್ಟೇ ನಿಧಾನದಲ್ಲಿ ಇರ್ತದೆ. ಆ ಇದ್ರೆ ಮಾತ್ರ ಆ ಪಾತ್ರಗಳು ಕಾಣ್ತದೆ. 2 ಆನೆಗಳು ಇದರಲ್ಲಿ ಒಂದು ಕ್ರೀಡೆ ಆಡಿದ ಹಾಗೆ. ಕರೆಕ್ಟ್. ಯಾಕಂದ್ರೆ 2 ಪಾತ್ರಗಳು ಒಂದೇ ರೀತಿ ಬೇಕು. ಅದು ಕ್ರೀಡೆ ಆಡಿದ ಹಾಗೆ. ಆನೆಗಳು ಕ್ರೀಡೆ ಆಡುದು, ಮಕ್ಕಳು ಆಟ ಆಡಿದಾಗ. ಹೌದು ಹೌದು ಕರೆಕ್ಟ್. ಹಾಗೆ ಆ ಪಾತ್ರಕ್ಕೆ ಒಂದು ರೂಪ ಕೊಡ್ಲಿಕ್ಕೆ ಉಂಟು. ಅದು ಬೇಕು ಅಂತ. ಅಂದ್ರೆ ಪರಂಪರೆ ಅಂದ್ರೆ ಇದೆ, ಮತ್ತೇನು ಬೇರೆ ಪರಂಪರೆ ಇಲ್ಲ. ಹೌದು ಕರೆಕ್ಟ್. ಅದು ಯಾಕಂದ್ರೆ ಅಂದ್ರೆ ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆಂತಂದ್ರೆ, ಯಕ್ಷಗಾನ ರಂಗಭೂಮಿಯನ್ನು ಯಕ್ಷಗಾನೀಯವಾಗಿ ಪ್ರೇಕ್ಷಕರನ್ನು ಭ್ರಮಾಲೋಕಕ್ಕೆ ಕೊಂಡೊಯ್ಯುವ ರೀತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪಾತ್ರ ಪೋಷಣೆ ಮಾಡಿಕೊಂಡು ಈ ಯಕ್ಷಗಾನೀಯವಾದಂತಹ ವೇಷಭೂಷಣಗಳು, ಬಣ್ಣಗಾರಿಕೆ ಇದನ್ನೆಲ್ಲ ಬಳಸಿಕೊಂಡು ನೀಡುವ ಪ್ರದರ್ಶನವೇ ಸಂಪ್ರದಾಯ. ಅಷ್ಟೇ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ, ಪುರಾಣೇತರ ಪ್ರಸಂಗಗಳು ಅಂದ್ರೆ ಈ ಕಾಲ್ಪನಿಕ, ಆಮೇಲೆ ಜಾನಪದ, ಐತಿಹಾಸಿಕ ಇವೆಲ್ಲ ಯಕ್ಷಗಾನಕ್ಕೆ ಪೂರಕವ ಮಾರಕವ? ಅದು ಮಾರಕ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಜನರು ಕೆಲವು ತುಳು ಯಕ್ಷಗಾನ ಅಂದ್ರೆ ನಮ್ಮ ಪೌರಾಣಿಕಕ್ಕಿಂತ ಜನ ಜಾಸ್ತಿ ಸೇರ್ತಾರೆ. ಕರೆಕ್ಟ್. ಈಗ ಅವರು ಅದನ್ನು ಒಪ್ಪುತ್ತಾರೆ ಅಂತ ಎನ್ನುವಂತ ಇದಲ್ಲ. ಹೌದು, ಒಪ್ತಾರೆ ಅಂತ ಅರ್ಥ. ಅದರಲ್ಲಿ ಏನಾಗಬೇಕು ಅಂದ್ರೆ ನಾಟಕೀಯತೆ ಉಂಟು, ಬರ್ಬೇಕಾಗ್ತದೆ ತುಳು ಯಕ್ಷಗಾನಗಳಲ್ಲಿ. ಆದ್ರೆ ಏನಾಗ್ಬೇಕಂದ್ರೆ ನಮ್ಮ ಧಾರ್ಮಿಕ ಸಂಪ್ರದಾಯವನ್ನು ಮೀರಿ ಇರಬಾರ್ದು ಅಂತ. ಯಾಕೆ ನಾವು ಈಗ ಒಂದು ಪುರಾಣ ಪ್ರಸಂಗಗಳಿಗೆ ಕೊಡುವಂತ ಕೊಡುಗೆ ಏನು ಉಂಟ, ಹಾಗೆ ಅದನ್ನು ಒಂದು ದೈವ ಇದರ ದೈವಿಕವಾಗಿ ಕೊಂಡೊಯ್ಯಬೇಕು. ಮತ್ತೆ ಧಾರ್ಮಿಕವಾದಂತ ಒಂದು ನೆಲೆ ಬೇಕು ಅದಕ್ಕೆ. ಕರೆಕ್ಟ್. ಇದೀಗ ದೈವವೂ ಆಗ್ಬಹುದು, ದೇವರು ಆಗ್ಬಹುದು,
ಯಾವುದೇ ಆಗಲಿ ಕರೆಕ್ಟ್. ಮತ್ತೆ ಜಾತಿ ನಿಂದನೆ ಬರಬಾರ್ದು, ಅದು ಸರಿಯಲ್ಲ ಈ ಕಾಲದಲ್ಲಿ. ಯಾಕಂದ್ರೆ ಮೊದಲೀಗ ವಿಶೇಷವಾಗಿ ಈಗ ಬೊಪ್ಪ ಬಿಹಾರಿ ನಮ್ಮ ಶ್ರೇಣಿಯವರು ಮಾಡ್ತಿದ್ರು. ಕರೆಕ್ಟ್. ಯಾಕಂದ್ರೆ ಅವರು ಅದನ್ನು ಅಷ್ಟೇ ಪೌಷ್ಟಿಕವಾಗಿ ಜನರಿಗೆ ಕೊಡ್ತಿದ್ರು. ಹೌದು. ಅದು ಯಾವ ಇವನು ಮುಸ್ಲಿಮನ್ನು ಬಂದು ಕೇಳಿದ್ರು ಹೀಗೆ ಉಂಟು ಅದು, ಅಂದ್ರೆ ಯಾವ ಮುಸ್ಲಿಮನ್ನು ತರಾಟೆ ತೆಗೆದುಕೊಳ್ಳುವಾಗಿಲ್ಲ. ಹೌದು, ಅಷ್ಟು ಮಾಡ್ಬೇಕು. ಯಾಕಂದ್ರೆ ನಮ್ಮ ಪ್ರಪಂಚವೇ ಹಾಗೆ. ಈಗ ಒಬ್ಬ ಪಂಚಮ ವರ್ಗದವನು ಆಗಿರ್ಬೋದು, ಮುಸ್ಲಿಮು ಆಗಿರ್ಬೋದು, ಕ್ರೈಸ್ತನೂ ಆಗಿರ್ಬೋದು, ಯಾವನೇ ಆದ್ರೂ ಆ ಪ್ರಸಂಗಗಳಲ್ಲಿ ಬರುವಂತಹ ಸನ್ನಿವೇಶಗಳನ್ನು ಆ ಜಾತಿಗೆ ನಿಂದನೆ ಕೊಡುವಾಗೆ ಇರಬಾರ್ದು. ಇದು ಬಹಳ ಒಂದು ಒಳ್ಳೆಯ ಮಾತು ನೀವು ಹೇಳಿದ್ದು. ಈಗ ನೋಡಿ, ಸಂಗೀತದ ಆಲಾಪನೆ, ಉದ್ದ ಪದಗಳು, ಇದೆಲ್ಲ ಯಕ್ಷಗಾನ ನಾಟ್ಯಕ್ಕೆ ಎಷ್ಟು ಹಿತ. ಅದು ಅನಿವಾರ್ಯತೆ ಏನೂ ಅಲ್ಲ. ಅದು ಈಗಿನ ಕೆಲವು ಭಾಗವತರುಗಳಲ್ಲಿ ಮತ್ತೆ ಕೆಲವು ನಮ್ಮ ವೇಷಗಳಲ್ಲಿ ಕೊಡದಿದ್ರೆ ವೇಷದವರಿಗೆ ಸಮಾಧಾನ ಆಗೋದಿಲ್ಲ. ಕರೆಕ್ಟ್. ಕೊಡದಿದ್ರೆ ಭಾಗವತನ ಇದು ಮೇರೆ ಮೀರುವುದಿಲ್ಲ, ಒಂದು ಮೇಲೆ ಮಟ್ಟಕ್ಕೆ. ಹೌದು ಹೌದು, ಕರೆಕ್ಟ್. ಆದ್ರೆ ಕೆಲವು ಅನಿವಾರ್ಯ ಆಭಾಸ ಉಂಟು, ತುಂಬಾ ಉಂಟು ಅದರಲ್ಲಿ. ಅದು ನಾನು ಸಮಕ್ಷವಾಗಿ ಹೇಳಿದ್ರೆ ಯಾವ ಭಾಗವತನಲ್ಲಿ ಹೇಳ್ತೇನೆ. ಯಾಕಂದ್ರೆ ಒಂದು ಪಾತ್ರ ಚಿತ್ರಣ ಅಂತ ಉಂಟು. ಈಗ ಕೊಡ್ಲಿ ಒಂದು ಕುಣಿಯುವ ವೇಷಕ್ಕೆ, ಒಂದು ಸ್ತ್ರೀ ವೇಷಕ್ಕೆ ಆಲಾಪನೆಯೋ ಮತ್ತೆ ಸಂಗೀತವೋ ಯಾವುದೇ ಸರಿ, ಮತ್ತೆ ಈ ರಾಮ ಕೃಷ್ಣ ಇಂಥದ್ದು ಏನಾದರೂ ಕುಣಿಯುವಂಥ ವೇಷಗಳಿಗೆ ಅದು ಓಕೆ. ಆದರೆ ಕಳಪಾತ್ರಗಳಿಗೆ ಕೊಡುವಂಥದ್ದು ಉಂಟಲ್ವ, ಅದು ಅರೇ ಥರ್ಡ್ ಕ್ಲಾಸ್ ನಾನು ಹೇಳುದಿದ್ರೆ. ಯಾಕಂದ್ರೆ ಅದು ಸರಿಯೇ ಅಲ್ಲ. ಆ ಪಾತ್ರ ಚಿತ್ರಣ ಹೇಗೆ, ಉದಾಹರಣೆಗೆ ಒಂದು ರಕ್ತಬೀಜ ಎನ್ನುವಂಥದ್ದು ಪಾತ್ರ ಶುಂಭನ ಎದುರಿಗೆ ಹೋಗುವಾಗ ವಿಚಾರ ಮಂಡನೆ ಮಾಡಿದ ಅಷ್ಟೇ. ಕರೆಕ್ಟ್. ನಾನು ಅದು ಸರಿಯಲ್ಲ, ಬೇಡ ಅದು. ಅವನಿಗೆ ಸಿಟ್ಟು ಬಂತು, ನೀನು ಹೋಗದಿದ್ರೆ ಹೋಗು, ಇಲ್ಲದಿದ್ರೆ ಒಳಗೆ ಅವ ಇದು ಮಾಡಿದ. ಅಲ್ಲಿಗೆ ಇವ ಏನು ಮಾಡಿದ ಅಂದ್ರೆ, ನನ್ನ ಅನ್ನದಿಂದ ಋಣ ಉಂಟು ಹಾಗಾಗಿ ಹೋಗ್ತೇನೆ. ಅವನಿಗೆ ಹೋಗಿ ತರುಣಿಯಳ್ಳ ಒಳಾದಿ ಮಾಯ ಎನ್ನುವಂಥದ್ದು ಹೇಳೋದನ್ನು ಅರ್ಧ ಗಂಟೆ ಕೊಂಡಿಸಿದ್ರೆ ಅದು ಸರಿಯಲ್ಲ. ನಾನು ಅದನ್ನು ಒಪ್ಪುವುದೇ ಇಲ್ಲ. ಯಾಕಂದ್ರೆ ಆ ಪಾತ್ರ ಚಿತ್ರಣ ಹಾಗೆ, ಅವ ಹೋದಂತ ಕ್ರಮ ಹಾಗೆ. ಹೌದು, ವೀರಾವೇಶದಿಂದ, ಕೋಪದಿಂದ ನಾನು ಅವಳನ್ನು ಎಳೆದು ತರ್ತೇನೆ ಅನ್ನುವಂತ ಒಂದು ಛಲದಿಂದ ಹೋದವ ಅಲ್ಲಿ ನೋಡಿ ಭಾವೋದ್ರೇಕ ಆಗಬಹುದು ಅವನಿಗೆ. ಯಾಕಂದ್ರೆ ಆಗ್ತಾನೆ. ಇಡೀ ದೇವಿ ಮಹಾತ್ಮೆಯಲ್ಲಿ ದೇವಿಯ ಇದನ್ನು ಹೇಳುವ ರಕ್ತಬೀಜ ಮಾತ್ರ ನಾನು ನೋಡಿ, ನನ್ನ ಕ್ಯಾಸೆಟ್ನಲ್ಲಿ ಉಂಟು, ಬೇಕಿದ್ರೆ ಭಾವೋದ್ರೇಕ ಆಗುವುದು ದೇವಿಯನ್ನು ನೋಡಿದ ಮೇಲೆ. ಯಾವ ಪಾತ್ರವೂ ಬರುವುದಿಲ್ಲ. ದೇವಿಯನ್ನು ದೇವಿ ಮಹಾತ್ಮೆಯಲ್ಲಿ ಹೊಗಳುವಂತಹ ಪಾತ್ರ ಬರುವುದು ಸುಗ್ರೀವ ಮತ್ತು ರಕ್ತಬೀಜ ಮಾತ್ರ. ಕರೆಕ್ಟ್. ಎರಡೇ. ಸುಗ್ರೀವನಿಗೆ ಅವಕಾಶ ಕೊಡುವುದಿಲ್ಲ. ಯಾವೊಬ್ಬನ ಲಾಟ್ಪಟ್ಟು ಮಾಡುವುದು ವೇಷ, ಅವನಿಗೆ ಒಂದೆರಡು ಪದ್ಯದಲ್ಲಿ ಮುಗೀತು. ರಕ್ತಬೀಜ ಮಾತ್ರ. ನಾನು ಕೇಳಿ ಇದೆಲ್ಲ ಉಂಟು ಡೀಟೇಲ್ಸ್, ನಾನು ಏನು ಹೇಳಿದ್ದೇನೆ ಅಂತ. ಅದು ಯಾಕಂದ್ರೆ ಬೇಕು, ಆ ಪ್ರಸಂಗಕ್ಕೆ ಬೇಕು. ದೇವಿ ಮಹಾತ್ಮೆ ಎನ್ನುವ ಬೋರ್ಡ್ ಹಾಕಿ ಆಗುವಂತಹ ಪ್ರಸಂಗಕ್ಕೆ ದೇವಿಯನ್ನು ಹೊಗಳುವಂಥದ್ದು, ದೇವಿಯ ಇದಮಿತ್ತ ಮುಂತೆ ಚರಿತ್ರೆ ಹೇಳುವಂತ ಒಂದು ಪಾತ್ರ ಬೇಕು. ಕರೆಕ್ಟ್. ಅದು ರಕ್ತಬೀಜನಿಗೆ ಮಾತ್ರ ಇರುವುದು. ಬಾರಿ ಯಾವ ವೇಷಕ್ಕೂ ಇಲ್ಲ. ಮಹಿಷಾಸುರನು ಹೋಗಿ ನೀನು ಕೊಲ್ತೇನೆ ತಿಂತೇನೆ ಅಂತ ಹೇಳುವುದಲ್ಲದೆ ಬಾಕಿ ಇಲ್ಲ. ಶುಂಭರಿಗೂ ಇಲ್ಲ. ಮತ್ತೆ ಬರುವಂತಹ ಸುಗ್ರೀವನಿಗೂ. ಈಗ ಭಾವೋದ್ರೇಕ ಬೇಕು, ಸರಿ. ಆದ್ರೆ ಏನು ನಿಧಾನ ಪದ ಆಲಾಪನೆ ಕುಣಿಸುವುದು ಅದು ಬೇಡ, ಅದು ಅಗತ್ಯ ಇಲ್ಲ. ಅಂದ್ರೆ ಪದ್ಯಕ್ಕೆ ಬೇಕಾದಷ್ಟು ಅದನ್ನು 3-4 ಸಲ 5-6 ಸಲ ಹೇಳಿ ಇವನಿಗೆ ಈ ಕಿರೀಟ ವೇಷ ಮಾಡಿಕೊಂಡು ಬರ್ದು ಹೋದ ವೇಷಕ್ಕೆ ಇವನಿಗೆ ತಕಡುಬು ಕೊಟ್ಟು ನಾಟ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡ್ತಾನೆ, ಮತ್ತೆ ಇವರು ಹೇಳಿದ್ದಕ್ಕೆ ಬೇಕಾಗಿ ಏನಾದ್ರು ಮಾಡುವುದಷ್ಟೇ ಅಲ್ಲ, ಇಲ್ಲದಿದ್ರೆ ಅಲ್ಲ. ಅದು ನಿಜವಾಗಿ ಅಗತ್ಯವೂ ಇಲ್ಲ. ಅವನಿಗೆ ಬೇಕಾದ ರಕ್ತಬೀಜನ ಒಂದು ಕ್ಯಾರೆಕ್ಟರ್. ಈಗ 1-1/4 ಗಂಟೆ ನನ್ನ ರಕ್ತಬೀಜ ಹೋಗ್ತದೆ ನಾನು ಮಾಡಿದ್ರೆ, ಅಷ್ಟು ಗಂಟೆ ಮಾತಾಡ್ತೇನೆ, ಅಷ್ಟು ಹೊತ್ತು ಮಾತಾಡ್ತೇನೆ. ಮಾತಾಡೋದು ಏನಂದ್ರೆ ಅದು ಆ ದೇವಿಗೆ ಸಂಬಂಧಪಟ್ಟಂತ ಇದು, ಮತ್ತೆ ಯಾವುದು ಇಲ್ಲ. ನೋಡಿ, ನೀ ದೇವಿ ಮಹಾತ್ಮೆಯಲ್ಲಿ ಇಡೀ ದೇವಿಯ ಬಗ್ಗೆ ಹೊಗಳುವಂತ ಮಾತಾಡುವಂತ ಇದು ವ್ಯವಸ್ಥೆ ಇರುವುದು ರಕ್ತಬೀಜನಿಗೊಬ್ಬರಿಗೆ. ಕರೆಕ್ಟ್. ಹೌದು, ಅದನ್ನು ಹೇಳಬೇಕು. ಯಾಕಂದ್ರೆ ದೇವಿ ಮಹಾತ್ಮೆ ಅನ್ನೋದನ್ನು ನಾವು ಜನರಿಗೆ ತೋರಿಸಬೇಡುವ. ಕರೆಕ್ಟ್. ಜನರಿಗೆ ನೋಟಕರಿಗೆ ಬಂದವರಿಗೆ ದೇವಿ ಅನ್ನುವಂತ ಇದು ದೇವಿ ಮಹಾತ್ಮೆ ಹೆಸರಾಕಿದ್ದಾರೆ. ಎಷ್ಟು ಬೊಲಕೆಲ್ಲ ಹುಲ್ಲುಲ ಅಂತ ಹೇಳುವುದು ಸರಿಯಲ್ಲ. ಹೌದು, ಕರೆಕ್ಟ್. ಅದಕ್ಕೆ ಒಂದು ಭಾಗದ ಇದು ಅಷ್ಟೇ. ಈ ಯಕ್ಷಗಾನ ಪ್ರದರ್ಶನಗಳಿಗೆ, ತಾಳಮದ್ದಲೆ ಪ್ರದರ್ಶನಗಳಿಗೆ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಇದು ತಾಳಮದ್ದಳೆ ಎನ್ನುವಂಥದ್ದು ಅದಕ್ಕೆ ಇರುವುದು. ಅಲ್ಲಲ್ಲ, ವಿಮರ್ಶೆ ಅಂತಂದ್ರೆ ನಾನು
ಅವರವರ ವಿಮರ್ಶೆಯನ್ನು ಹೇಳಿದ್ದಲ್ಲ. ಅಂದ್ರೆ ಈಗ ನಿಮ್ಮದೊಂದು ರಕ್ತಬೀಜ, ಇವರದ್ದು ರಕ್ತಬೀಜ, ಗಂಗಯ್ಯ ಶೆಟ್ಟರ ರಕ್ತಬೀಜದಲ್ಲಿ ಇದು ಸರಿ, ಇದು ತಪ್ಪು, ಇದು ಹಾಗೆ ಹಾಗೆ ವಿಮರ್ಶೆ, ಆ ರೀತಿಯ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಓ, ಅದು ಈಗ ಈ ತಾಳಮದ್ಲೆ ಎನ್ನುವಂಥದ್ದು ಬರುವುದು ಕೇವಲ ಚಟಪಟಿಕೆ. ಯಾವ ಮೊದಲಿಂದಲೂ ಇದ್ದದ್ದು. ನಾನು ಶ್ರೇಣಿಯವರ ರಾಮ, ಇದು ವಾಲಿ, ರಾಮದಾಸ್ ಸಾಮಗರ ರಾಮ ಮಂಗಳೂರಲ್ಲಿ ನೋಡಿದ್ದೇನೆ, ಟೌನ್ ಹಾಲ್ನಲ್ಲಿ. ಅಲ್ಲಿ ಏನಾಯ್ತು ಅಂದ್ರೆ ರಾಮ ಒಂದು ವಾಲಿ ವಧೆಯೇ ಆಗಲಿಲ್ಲ. ಇಂಥ ಪ್ರಕರಣಗಳು ಹಲವಾರು ಉಂಟು. ಹೌದು, ಬೇಕಾದಷ್ಟು ಉಂಟು. ಅದು ಏನಂದ್ರೆ ಅವರ ಮಾತಿನ ಪ್ರತಿಷ್ಠೆ, ಅವರವರ ವಿದ್ವತ್ತಿನ ಪ್ರತಿಷ್ಠೆ. ಹೌದು, ಅಲ್ಲ ಯಕ್ಷಗಾನಕ್ಕೆ ಅದು ಬೇಡ. ಅಲ್ಲಲ್ಲ, ನಾನು ಅದನ್ನು ಕೇಳಿದ್ದಲ್ಲ. ಈಗ ಒಬ್ಬ ಯಕ್ಷಗಾನ ಪ್ರದರ್ಶನ ನೋಡ್ಲಿಕ್ಕೆ ಬಂದವನು ಒಂದು ಯಕ್ಷಗಾನ ಪ್ರದರ್ಶನವನ್ನು ನೋಡ್ತಾನೆ. ನೋಡಿ ಆದ ನಂತರ ಇಂತಿಂತ ಪಾತ್ರ ಹೀಗೆ ಮಾಡ್ತಿದ್ರೆ ಒಳ್ಳೇದಿತ್ತು, ಹೀಗೆ ಮಾಡ್ತಿದ್ರೆ ಅದು ಸರಿಯಾಗ್ಲಿಲ್ಲ ಅನ್ನುವಂತ ವಿಮರ್ಶೆ ಎನ್ನುವಂಥದ್ದು ವಿಮರ್ಶಕನ ದೃಷ್ಟಿ ನೋಟಕ್ಕೆ ಬಿಟ್ಟದ್ದು. ಯಾಕಂದ್ರೆ ಎಲ್ಲರೂ ಅಡಿಕೆ ರಾಮಾಯಣಿಗಳಾಗುವುದಿಲ್ಲ. ಈಗ ಋತುವರ್ಣ ಅಡಿಕೆ ರಾಮಾಯಣಿಗಳದ್ದು ಫಸ್ಟ್. ಹೌದು. ಈಗ ನಾನು ತೆಂಕುತಿಟ್ಟಿನಲ್ಲಿ ಕೇಳಿದ್ದು, ಈಗ ನಾನು ಪುತ್ತೂರು ನಾರಾಯಣ ಹೆಗಡೆ ಅವರು ನೋಡಿದ್ದೇನೆ, ಇವರ ನಮ್ಮ ನಾರಾಯಣ ಶೆಟ್ಟರದ್ದು ನೋಡಿದ್ದೇನೆ, ಗುಡ್ಡಪ್ಪಗೌಡರದ್ದು ನೋಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೆ ಎಲ್ಲರೂ ರಾಮಾಯಣಿಗಳೇ ಆಗೋದಕ್ಕಾಗೋದಿಲ್ಲ. ಅವನವನ ಕ್ಯಾರೆಕ್ಟರ್ ಮೇಲೆ ಹೊಂದದು. ಮತ್ತೆ ಮೇಳಕ್ಕಾಗುವಾಗ ಏನಾಗ್ತದೆ ಅಂದ್ರೆ, ಈಗ ಒಬ್ಬ ಆವೇಶ ಮಾಡುವಿಲ್ಲ ಅಂದ್ರೆ ಮತ್ತೊಬ್ಬನಿಗೆ ಕೊಡಬೇಕಾಗ್ತದೆ. ಕರೆಕ್ಟ್. ಅದೇ ಇದನ್ನು ನಾವು ತರ್ಜಮೆ ಮಾಡಬಾರ್ದು. ಅವನವನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟು. ಅಲ್ಲಲ್ಲ, ನಾನು ಕೇಳುದು ಈ ವಿಮರ್ಶೆ ಅನ್ನುವಂಥದ್ದು ಬೇಕಾ ಅಂತ. ಅಗತ್ಯ ಇಲ್ಲ, ಯಕ್ಷಗಾನಕ್ಕೆ ಅದು ಅಗತ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ಸಿನಿಮಾ ಅಲ್ಲ ಅದು. ಸಿನಿಮಾ ಆದ್ರೆ ಒಂದು ರೆಕಾರ್ಡ್ ಆದ್ರೆ ಅದು ಎಷ್ಟೋ ವರ್ಷ ಇರ್ತದೆ. ಈಗ ರಾಜ್ಕುಮಾರ್ ಸತ್ರು, ಈಗ ರಾಜ್ಕುಮಾರ್ ರೆಕಾರ್ಡ್ ಉಂಟು. ಕಲಾವಿದ ಹಾಗಲ್ಲ. ಕಲಾವಿದ ಇವತ್ತೊಂದು ಮಾತಾಡಿದ್ರೆ ನಾಳೆ ಮತ್ತೊಂದು ಮಾತಾಡ್ಬೋದು. ಕರೆಕ್ಟ್. ಮತ್ತೆ ಒಂದೇನು ಕೇಳಿದ್ರೆ ಕಲಾವಿದನಿಗೆ ಇವತ್ತು ಸರಿ ಉಂಟು, ನಾಳೆ ಹುಷಾರಿಲ್ಲ, ಆದ್ರೂ ಮಾಡದೆ ಉಪಾಯ ಇಲ್ಲ ಎನ್ನುವ ಕಾರಣದಿಂದ ಮಾಡಬಹುದು. ಆವಾಗ ಅಷ್ಟೇ ಮಾತಾಡ್ತಾನೆ, ಅಷ್ಟೇ ಕುಣಿತಾನೆ ಎನ್ನುವ ನಿಘಂಟಿಲ್ಲ. ಹೌದು. ಈಗ ಮತ್ತೆ ಹಾಗಾಗಿ ಅದು ಏನಂದ್ರೆ ಅವನ ಸಾಮಾನ್ಯ ಮಾನಸಿಕವಾದಂತ ದೃಢತೆಗೆ ಬಂದದ್ದು. ಅದು ಬಾಕಿ ವಿಷಯ ವಿಮರ್ಶೆ ಮಾಡ್ಲಿಕ್ಕಿಲ್ಲ. ಆಗ್ಬೋದು, ನೋಡ್ಬೋದು, ಆಗದಿದ್ರೆ ಹೋಗ್ಬೋದು. ಕರೆಕ್ಟ್. ಯಾಕಂದ್ರೆ ಕಲಾವಿದನ ಜೀವನವೇ ಹಾಗೆ. ಕಲಾವಿದ ಇವತ್ತು ಮಾಡಿದ್ರೆ ನಾನು ಅಷ್ಟೇ ಮಾಡ್ತೇನೆ ನಾಳೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಕರೆಕ್ಟ್. ಯಾಕಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲ, ಏನ್ ಮಾಡುದು? ಅವ ಕೋಡೆ ಎಡ್ಡೆ ಮತ್ತೆ ಇಂಚ ಮತ್ತೆ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಅದು ಇದು ರೆಕಾರ್ಡ್ ಅಲ್ಲ. ಹೌದು, ಅದು ಲೈವ್ ಆಗಿ ಮಾಡುವಂತದ್ದು. ಅದಕ್ಕೆ ವಿಮರ್ಶೆ ಒಳ್ಳೇದನ್ನು ಹೇಳ್ಬಹುದು. ಈಗ ಒಳ್ಳೇದಾಗಿದೆ ಸರಿ, ಅದು ಒಳ್ಳೆ ಹಾಳಾಗಿದೆ ಆಯ್ತು, ಏನಾಗ್ಬೇಕು ಅದಕ್ಕೆ? ಹಾಗೆ ಈಗ ನೋಡಿ, ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳದ ಅತಿಯಾದ ಅಲಂಕಾರ, ಈ ಆಡಂಬರಗಳೆಲ್ಲ ಆ ಯಕ್ಷಗಾನಕ್ಕೆ ಅನಿವಾರ್ಯತೆ ಉಂಟಾ? ಇಲ್ಲ, ಯಾವುದೂ ಇಲ್ಲ. ಅದು ಬೇಕಾಗಿಯೇ ಇಲ್ಲ. ಅದು ಏನಂದ್ರೆ ಬ್ಯಾಂಡು, ಸಿಡಿಮದ್ದು, ಅಲಂಕಾರ ಇಡೀ ಆಟವನ್ನು ಕೊಲ್ತದೆ. ಅದು ಯಾವುದೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಇಲ್ಲಿ ಮಾಲಿನಿ ಬಂದು ಅಳುವುದು, ಅಯ್ಯೋ ಗಂಡ ಸತ್ತ ಅಂತ ಹೇಳಿ ದೂತ ಬಂದು ಹೇಳಿದಲ್ಲಿಗೆ ಇವಳು ಅಳುವುದು. ಅಲ್ಲಿಂದ ಮಹಿಷಾಸುರ ಹೊರಡ್ಲಿಕ್ಕೆ ಆಗುವಾಗ ಅವ ಹೋಗುದು, ಇವರು 4 ಗೊಡಮಂತ 4 ಒಂದು ಇದು ಬಿಟ್ಟು ಇದು ಹೋಗುದು, ಇವಳು ಅಳುವುದು, ಅಲ್ಲಿ ಗುಡುಮು ಅಂತ ಮೇಲೆ. ಹೌದು, ಅಂದ್ರೆ ಸತ್ತದಕ್ಕೆ ಖುಷಿ. ಬ್ಯಾಂಡ್ ಹಾಗೆ. ಬ್ಯಾಂಡ್ ಏನಂದ್ರೆ ಬ್ಯಾಂಡ್ ನಮ್ಮ ರಂಗದ ಗುಂಗನ್ನು ತೆಗೀತದೆ. ರಂಗದಲ್ಲಿ ಗುಂಗು ಚೆಂಡೆ ಎದ್ದಬೇಕು. ಚೆಂಡೆ ಮೊದಲೇ ಗುಂಗಿದ್ದದ್ದು ನಾವು ಮಾಡಿದ್ದೇವೆ. ಶ್ರೀರಾಮ್ ಭಟ್ರ ಡಾಕ್ಟರ್, ನನ್ನ ಡಾಕ್ಟರ್ ಇದ್ದಾರೆ, ಅವರ ಆಟದಲ್ಲಿ ಒಂದೇ ಒಂದು ಬಿಡಿಮದ್ದಿಲ್ಲ, ಒಂದೇ ಒಂದು ಬ್ಯಾಂಡ್ ಇಲ್ಲ, ಯಾವುದೂ ಇಲ್ಲ. ಖಾಲಿ ಅವತ್ತಿನ ಆಟ ಅಂದ್ರೆ ಆಟವೇ ಆಗಿದೆ ನಮಗೆ. ಯಾಕಂದ್ರೆ ಆ ಆಟದ ಗುಗ್ಗನ್ನು ಕೇಳಬೇಕು. ಈಗ ಏನು ಮಾಡ್ತಾರೆ ಅಂದ್ರೆ ಫ್ಯಾಷನ್. ಹೌದು, ಕರೆಕ್ಟ್. ಯಾಗ ನಾನು ಇಲ್ಲಿ ನನ್ನದೆಷ್ಟು ಬಿಡಿಮದ್ದು ಅಂತ ಕೇಳ್ತಾರೆ, ನನ್ನದು 50,000. ಹೌದಾ ಮಕ್ಕಳು 50 ಮಾಡ್ತೀರಿ, ನಾವು 75 ತಗೊಂಡ್ಕ ಅಂತ. ಹೀಗೆ ಇದು ಬಂದದ್ದಲ್ಲದೆ ಮತ್ತೆ ಏನೂ ಇಲ್ಲ. ಈಗ ಅದಕ್ಕೊಂದು ನಾನು ಉದಾಹರಣೆ ಕೊಡ್ತೇನೆ. 100 ರೂಪಾಯಿಯ ಸೀರೆಯೇ. ಹೌದು, ಕರೆಕ್ಟ್. 1 ಲಕ್ಷದ ಸೀರೆ. ಹೌದು, ಅದಕ್ಕೆ ಯಾರಿಗೆ ತಾಕತ್ತುಂಟಾ ಅಷ್ಟನ್ನು. ಈಗ ನನಗೆ 100 ರೂಪಾಯಿ ಸೀರೆ ಸಾಕು, ಉಡ್ಲಿ, ನನ್ನ ಹೆಂಡತಿ ಉಡುವಂತ ನಾನೆಲ್ಲ ನೋಡ್ಲಿಕ್ಕೆ ಚಂದ ಇರುವುದು, ಊರವರಿಗೆ ಚಂದ ಬೇಡ ಅದು. ಈಗ 1 ಲಕ್ಷ ಸೀರೆ ಉಡಿಸಬೇಕು ಅಂತಿದ್ದವನಿಗೆ ಅವನಿಗೆ ತಾಕತ್ತು ಉಡಿಸ್ತಾನೆ, ತೊಂದರೆ ಇಲ್ಲ, ಅವನು ನೋಡ್ತಾನೆ ಅದನ್ನು.
ಹಾಗೆ ಈಗ ಇದು ಏನಾಗಿದೆ ಅಂದ್ರೆ ಫ್ಯಾಷನ್ ಆಗಿದೆ. ಇಷ್ಟಲ್ಲದೆ ಇದು ಯಕ್ಷಗಾನಕ್ಕೆ ಮಾರಕ ಇದೆ. ಈ ಹರಕೆ ಯಕ್ಷಗಾನ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವ ನಿಮ್ಮ ಅಭಿಪ್ರಾಯದಲ್ಲಿ? ಹರಿಕೆ ಎನ್ನುವಂಥದ್ದು ಯಕ್ಷಗಾನಕ್ಕೆ ಪೂರಕವೇ, ಆದ್ರೆ ಹರಿಕೆ ಎನ್ನುವುದು ಅವರ ಬೇರೆ ದೃಷ್ಟಿಕೋನ ಆಯ್ತಲ್ಲ. ಮತ್ತೆ ಅದು ನಮ್ಮ ಯಕ್ಷಗಾನಕ್ಕೆ ಬೇಕಾಗಿ ಅವರ ಹರಿಕೆ ಅಲ್ಲ ಅದು. ಹೌದು, ಕರೆಕ್ಟ್. ಯಾಕಂದ್ರೆ ಅವರ ಹರಿಕೆ ಬೇಕಾಗಿ ನಮ್ಮ ಯಕ್ಷಗಾನ ಹೌದು. ಅಂದ್ರೆ ನೀವು ಹೇಳುದು ಯಕ್ಷಗಾನಕ್ಕೆ ಬೇಕಾಗಿ ಅದು ಹರಕೆ ಅಂತ ಆಗಬೇಕು, ಆಗ ಅದು ನಿಜವಾದ ಯಕ್ಷಗಾನಕ್ಕೆ ಒಂದು ಕೊಡುಗೆ ಆಗ್ತದೆ. ಅಂದ್ರೆ ಯಕ್ಷಗಾನದ ಮೇಲಿನ ಪ್ರೀತಿಯಿಂದ ಯಕ್ಷಗಾನವನ್ನು ಆಡಿಸಬೇಕು. ದೇವರಿಗೆ ಹರಕೆ ಅಂತ ಹೇಳಿ ಯಕ್ಷಗಾನ ಆಗುವಾಗ ಅದೊಂದು ಪೂಜಾ ವಿಧಾನ ಅಂತ ಆಗ್ತದೆ ಹೊರತು ಯಕ್ಷಗಾನದ ನಿಜವಾದ ಒಂದು ಕಾಳಜಿ ಅಂತ ಆಗುದಿಲ್ಲ ಅಲ್ವಾ? ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ? ತುಂಬ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಏನೂ ಇಲ್ಲ, ಈಗ ಕಲಿಯುವಂತ ಜನಗಳೇ ಇಲ್ಲ. ಮತ್ತೆ ಗೊತ್ತಿದ್ದವರು ನಾವು ಹೇಳಲಿಕ್ಕೆ ಹೋದ್ರೆ ಅವರು ಅನ್ನ ಎರಡು ಪಾಗೆ ಉಂಟಂಚಂತ ಬಂಡುವಿರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಏನಂದ್ರೆ ನಾವೆಲ್ಲ ಮೊದಲು ಒಂದು ವೇಷ ಮಾಡಿ ಮರುದಿವಸ ಬಿಡಾರದಲ್ಲಿ ಕುಳಿತು ಅವರಲ್ಲಿ ಕೇಳಿಕೊಂಡು ಏನಾಯಿತು ನಾನು ಮಾತಾಡಿದ್ದು, ನಾನು ವೇಷ ಹಾಕಿದ್ದು ಹೇಗಾಯಿತು, ಕರೆಕ್ಟ್, ನಾನು ನಿಂತದ್ದು ಹೇಗಾಯಿತು ಎನ್ನುವಂತ ಕೇಳುವಂಥ ಮುತುವರ್ಜಿ ವಹಿಸಿಕೊಂಡು ಕೇಳುವಂಥ ಹಿರಿಯ ಕಲಾವಿದರಲ್ಲಿ ಇತ್ತು. ಆವಾಗ ಅವ್ರು ಹೇಳ್ತಿದ್ರು ಒಂದು ವಂಚತ್ತೆ ಸ್ವಲ್ಪ ಬರೀಟು ಅಂತೋಡು, ನೀನು ಹೀಗೆ ಬರಬೇಕು, ನೀನು ಹೀಗೆ ಮಾಡಬೇಕು ಎನ್ನುವಂತ ಹೇಳಿಕೊಡುವಂತ ಪದ್ಧತಿ ಇತ್ತು. ಆವಾಗ ಏನು ಮಾಡ್ತೇವೆ ಅಂದ್ರೆ ನಾವು ಮರುದಿವಸಕ್ಕೆ ಅದನ್ನು ತಿದ್ದಿಕೊಡ್ತಾ ಇದ್ದೇವೆ. ಕರೆಕ್ಟ್, ಏನು ಅದನ್ನು ನಾವು ಏನು ಮಾಡಬೇಕೆನ್ನು ಅಂತ ಮತ್ತೆ ಹೇಳಿದ್ರಲ್ಲಿ ಅಷ್ಟೇ. ಒಂದು ನಾವು ಮಾತಾಡುವಂಥ ಅರ್ಥಗಾರಿಕೆಯಲ್ಲಿ ಅದನ್ನು ಹೇಗೆ ಇನ್ನು ಸುಧಾರಣೆ ಮಾಡುವುದು. ಹೌದು, ಈಗ ಹಾಗೇನೂ ಇಲ್ಲ. ಅವ ಬಂದ ವೇಷ ಮಾಡಿದ, ಏನೋ ಒಂದೆರಡು ಬಗುಳಿದ, ಹೋದ ಸೀದಾ. ಈಗಿನ ಇದರಲ್ಲಿ ಯಾವ ಕಲಾವಿದನೊಂದು ತಯಾರಾಗೋದಿಲ್ಲ. ಇದ್ದಾರೆ ಲೆಕ್ಕಾಚಾರದಷ್ಟು ಮಾತ್ರ, ಬಾಕಿ ಸಾಮಾನ್ಯ ನನ್ನ ಲೆಕ್ಕದಲ್ಲಿ 90% ಇಲ್ಲ ಕಲಾವಿದರು ತಯಾರಾಗುವಂತ. ಯಾಕಂದ್ರೆ ನಾವೀಗ ಒಂದು ಮೊದಲೆಲ್ಲ ಈಗ ಈ ಸಣ್ಣ ಪ್ರಸಂಗಗಳನ್ನು ಈಗ ಶ್ರೇಣಿಯವರ ಇವರೆಲ್ಲ ನೋಡ್ತಾ ಇದ್ದೇವೆ, ಭೀಷ್ಮ ಬರುವ ಅಥವಾ ರಾಮಾಯಣವ ಇಂಥದ್ದು. ಅದನ್ನು ಈಗ ನೋಡ್ಲಿಕ್ಕೆ ಜನ ಬಯಸುವುದಿಲ್ಲ, ಯಾಕಂದ್ರೆ ನಾವು ಅದಕ್ಕೆ ತಯಾರಾಗಲಿಲ್ಲ. ಕಲಾವಿದರ ಇದುಂಟು ವೀಕ್ನೆಸ್. ಕರೆಕ್ಟ್, ಕಲಾವಿದರ ವೀಕ್ನೆಸ್ ಉಂಟು. ಯಾಕಂದ್ರೆ ಒಬ್ಬರಿಬ್ಬರಿಂದ ಅದನ್ನು ಇಡೀ ಪ್ರಸಂಗವನ್ನು ಹೊಂದಿಕೊಂಡು ಬಳಿಕೆಯವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಾಕಿ ಬಂದ್ರೆ ಏನಾದ್ರೂ ಅಧಿಕ ಪ್ರಸಂಗ ಮಾತಾಡಿಯೇ ಹೋಗುದು, ಅವನಿಗೆ ಯಾವುದೂ ಗೊತ್ತಿಲ್ಲ, ಅದನ್ನು ಕೇಳುವುದೂ ಇಲ್ಲ, ಅವನಿಗೆ ಅದು ಬೇಕಾಗಿಯೂ ಇಲ್ಲ. ಯಾಕಂದ್ರೆ ಮೇಳಕ್ಕೆ ಅನಿವಾರ್ಯ ಅವನನ್ನು ಇಟ್ಟುಕೊಳ್ಳುವುದು, ಯಾಕಂದ್ರೆ ನಮ್ಗೆ ಜನ ಬೇಕಲ್ಲ ಎನ್ನುವ ಕಾರಣದಿಂದ ಅಷ್ಟೇ ಅಲ್ಲದೆ 90% ಕಲಾವಿದರು ತಯಾರಾಗುವವರೇ ಇಲ್ಲ. ಸರ್, ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಇದರ ಸಾಧಕ ಬಾಧಕ ಏನು, ಒಳ್ಳೇದೇನು ಕೆಟ್ಟದೇನು ಇದರಿಂದ? ಅಂದ್ರೆ ಯಕ್ಷಗಾನಕ್ಕೆ ಕಲಾವಿದರಿಗೆ ಒಳ್ಳೇದು, ಕರೆಕ್ಟ್, ಹೌದು. ಆದ್ರೆ ಕಲಾಭಿಮಾನಿಗಳಿಗೆ ಹಲವಾರು ಅಭಿಪ್ರಾಯ ಉಂಟು ಅದರಲ್ಲಿ. ಹೌದು, ಯಾಕಂದ್ರೆ ಅರ್ಧ ರಾತ್ರಿಯಲ್ಲಿ ಮನೆಗೆ ಹೋಗುವವರು, ಗಾಡಿ ಇದ್ದವರಿಗೆ ಅನುಕೂಲ, ಕರೆಕ್ಟ್. ಬಾಕಿಯವರು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗುದು ಹೇಗೆ ದೂರ ಇದ್ದವರು. ಆದ್ರೆ ಇಲ್ಲಿ ಒಂದು ಹೌದು ಸಮಸ್ಯೆ ಉಂಟು. ಆದ್ರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೆಲವರು ಹೇಳ್ತಾರೆ, ನಿಮ್ಗೆ ಎಲ್ಲೆಲ್ಲೋ ಆಗುವ ಆಟಕ್ಕೆ ನೀವು ಹೋಗ್ಬೇಕು ಅಂತ ಯಾರು ಹೇಳುದು? ನಿಮ್ಮ ಊರಿನಲ್ಲಿ ಆಟ ಆಗುದಿಲ್ಲ, ಆಗ ನೀವು ಬಂದು 12 ಗಂಟೆಗೆ ಮನೆಗೆ ಹೋಗಿ ಅಂತ ಈ ರೀತಿ ಹೇಳುವವರು ಇದ್ದಾರೆ. ಈಗ ಎಂತ ಹೇಳುದು ಇದಕ್ಕೆ? ಮನೆಯವರು ಅಂದ್ರೆ ಅವರ ಸುಭಾಷಿನಲ್ಲೇ ಇದ್ದವರೇ ಆದೀತು, ಬಾಕಿ ದೂರದವರಿದ್ರೆ ಏನು ಮಾಡೋದು? ಈಗ ಒಂದು 3-4 ಕಿಲೋಮೀಟರ್ನಲ್ಲಿ ಆಟಕ್ಕೆ ಬರ್ತಾರೆ, ಕರೆಕ್ಟ್. ಅವರಿಗೆ ಮನೆಗೆ ಹೋಗುವುದಕ್ಕೆ 4 ಕಿಲೋಮೀಟರ್ ಹೋಗುವುದಕ್ಕೆ ರಾತ್ರಿ 12 ಗಂಟೆಯಿಂದ ಮತ್ತೆ ಏನುಂಟು? ಈಗ ಗಾಡಿ ಇದ್ದವರು ಅವರ ಮನೆಯ ಇವರು ಸರಿ ಓಕೆ ಆಗ್ತದೆ, ಬಾಕಿಯವರಿಗೆ ಹೋಗುವುದಕ್ಕೆ ಕಷ್ಟವೇ ಅಲ್ವಾ? ಕರೆಕ್ಟ್. ಮತ್ತೆ ಹಾಗಂತ ಒಳ್ಳೇದು. ಈಗ 12 ಗಂಟೆ ಆಟವಾದ್ರೆ ಈಗ ಗಾಡಿ ಇದ್ದವರಿಗೆ ಅವರ ಫ್ಯಾಮಿಲಿ ಸಮೇತ ಬರ್ಲಿಕ್ಕೆ ಆಗ್ತದೆ, ಕರೆಕ್ಟ್. ಅಷ್ಟರವರೆಗೆ ಯಾರು ಮಲಗುವುದಿಲ್ಲ, ಎಲ್ಲ ಓಕೆ. ಆದ್ರೆ ಅದಕ್ಕಿಂತ ದೂರ ಇದ್ದವರು, ಗಾಡಿ ಇಲ್ಲದವರು ಏನು ಮಾಡಬೇಕು? ಇಂಥ ಒಂದು ಸಮಸ್ಯೆಯೂ ಉಂಟು. ಮತ್ತೆ ಅದು ಏನಂದ್ರೆ ಕಲಾವಿದರಿಗೂ ಅಷ್ಟೇ ತುಂಬಾ ಒಳ್ಳೇದು ಅಂತ ಹೇಳಲಿಕ್ಕೆ ಏನಿಲ್ಲ. ಕಲಾವಿದನಿಗೆ ಒಬ್ಬನಿಗೆ ರಾತ್ರಿ ಒಂದು 12 ಗಂಟೆ ವೇಷ ಇರ್ತದೆ, ಮತ್ತೆ ಬೆಳಿಗ್ಗೆವರೆಗೆ ಕಾಲ ಕಳಿಬೇಕು, ಏನು ಮಾಡೋದು?
ಈಗ ಅಲ್ಲೇ ಒಂದು ಮಲಗಬೇಕು ಅಥವಾ ಹೋಗುವ ವ್ಯವಸ್ಥೆ ಮಾಡ್ಯಾರು ಯಜಮಾನರುಗಳು, ಅದು ಪ್ರಶ್ನೆ ಅಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಅದು ತುಂಬ ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ ಖಂಡಿತ. ಯಾಕಂದ್ರೆ ಕಲಾಭಿಮಾನಿಗಳ ದೃಷ್ಟದಲ್ಲಿ ಈಗ ಬಂದವ ಅವ ಬೆಳಿಗ್ಗೆವರೆಗೆ ಆಟ 4 ಜನ ಕೂತ್ಕೊಳ್ಳಿ, ಇವರಿಗೆ ಎಷ್ಟು ಜನ ಕೂತ್ಕೊಂಡ್ರೆ ಇವರಿಗೆ ಬೆಳಿಗ್ಗೆವರೆಗೆ ಆಟ ಮಾಡೋದಲ್ಲ. ಹಾ, ಕರೆಕ್ಟ್. ಅಲ್ವಾ? ಈಗ ನೋಡಿದವರು ನೋಡ್ತಾರೆ, ಹೋಗುವವರು ಹೋಗ್ತಾರೆ ಈಗಲ್ವ. ಮತ್ತೆ ಅದು ಸ್ವಲ್ಪ ಖರ್ಚು ಎಲ್ಲ ಕಡಿಮೆ ಬೀಳ್ತದೆ ಅಂತ. ಆ ಕಡಿಮೆ ಬೀಳ್ತದೆ ಅಂತ ಅದು ಒಬ್ಬ ಜನರೇಟರ್ನಿಗೆ, ಒಬ್ಬ ಫರ್ನಿಚರ್ನವನಿಗೆ ಅವ ಬೆಳಿಗ್ಗೆವರೆಗೆ ಸಂಬಳ ತಗೊಳ್ಳದೆ ಇರ್ತಾನ. ಕರೆಕ್ಟ್. ಮತ್ತೆ ಹೀಗೆ ಅಂಥದ್ದು ಇದು ಕಾಲಮಿತಿ ಅನ್ನುವಂಥದ್ದು ಅವರವರ ಮನೋಧರ್ಮಕ್ಕೆ ಬಿಟ್ಟದ್ದು ಅಷ್ಟೇ. ಮತ್ತೆ ಕಲಾವಿದನಿಗೆ ಅದರಿಂದ ಪ್ರಯೋಜನ ಆಗ್ತದೆ ಅಂತ ನಾನು ಹೇಳಲಿಕ್ಕಿಲ್ಲ. ಯಾಕಂದ್ರೆ ಕಲಾವಿದನಿಗೆ ಈಗ ಒಬ್ಬ 2 ಗಂಟೆವರೆಗೆ ಮತ್ತಿನ ವೇಷ ಉಂಟು, ಅಷ್ಟರವರೆಗೆ ಮಲ್ತಾನೆ ವೇಷ ಮಾಡ್ತಾನೆ, ಅಥವಾ ಅದಕ್ಕಿಂತ ಮೊದಲು ವೇಷ ಮಾಡ್ತಾನೆ ಮತ್ತೆ ಮಾಡ್ತಾನೆ. ಹೌದು. ಈಗ ಅದರಲ್ಲಿ ಕಲಾವಿದನಿಗೆ ಪ್ರಯೋಜನ ಅಂತ ನಾನು ಹೇಳಲಿಕ್ಕಿಲ್ಲ ಖಂಡಿತ. ಮತ್ತೆ ಕಲಾಭಿಮಾನಿಗಳಿಗೆ ಹೇಗಂದ್ರೆ ನನ್ನ ಲೆಕ್ಕದಲ್ಲಿ ಅರ್ಧದಲ್ಲಿ ಈಗ ವೇಷ ಮಾಡಿದವ ಅಥವಾ ಅರ್ಧದಲ್ಲಿ ಇದು ನೋಡಿದವ ಹೋಗುವುದಕ್ಕೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಬೇಕಲ್ಲ ಅವನಿಗೆ. ಈಗ ಒಂದು 3-4 ಕಿಲೋಮೀಟರ್ ದೂರದಿಂದ ಬರ್ತಾನೆ, ಅವನಿಗೊಂದು ವ್ಯವಸ್ಥೆ ಆಗಬೇಡ್ವೆ? ಏನುಂಟು, ಗಾಡಿ ಇದ್ದವ ಹೋಗ್ತಾನೆ, ಗಾಡಿ ಇದ್ದವ ಎಷ್ಟು ಹೊತ್ತಿಗೆ ಬರ್ತಾನೆ ಹೋಗ್ತಾನೆ ಅವ. ಕರೆಕ್ಟ್. ಬಾಕಿ ಅವ ಏನು ಮಾಡೋದು? ಇಂಥದ್ದೆಲ್ಲ ಸಮಸ್ಯೆ ಉಂಟು. ಅದು ಏನಂದ್ರೆ ಕಲಾಭಿಮಾನಿಗಳ ಗಮನಕ್ಕೆ ಬಿಟ್ಟದ್ದು, ಹೇಳುವ ಹಾಕಿಲ್ಲ. ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಅಂದ್ರೆ ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಸಂಘಟಕರದ್ದ, ಪ್ರೇಕ್ಷಕರದ್ದ? ಎಲ್ಲರದ್ದು ಉಂಟು. ಅದು ಎಲ್ಲರೂ ಮಾಡಬೇಕು, ಕಲಾವಿದನೂ ಮಾಡಬೇಕು. ಅದನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಕಲಾವಿದನ ಬಗ್ಗೆಯೂ ಪ್ರಜ್ಞೆ ಬೇಕು. ಕರೆಕ್ಟ್. ಯಾಕಂದ್ರೆ ತಾನು ದುಡಿಯುವಂಥ ದುಡಿಮೆಯಲ್ಲಿ ಮತ್ತೆ ನಾನು ಮಾಡುವಂಥ ಕಸುಬಿನಲ್ಲಿ ಅದರಲ್ಲಿ ಒಂದು ಪ್ರಜ್ಞಾವಂತಿಕೆ ಬೇಕು. ಅದು ಕಲಾ ಪ್ರೇಕ್ಷಕನಿಗೂ ಬೇಕು, ಕರೆಕ್ಟ್, ಮತ್ತೆ ಯಜಮಾನನಿಗೂ ಬೇಕು. ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಅದನ್ನು ಎಲ್ಲವನ್ನು ಉಳಿಸಿಕೊಳ್ಳುವಂಥ ಇದು ಕಲಾವಿದನದ್ದೇ, ಒಂದನೇ ಕಲಾವಿದನದ್ದೇ. ಯಾಕಂದ್ರೆ ಕಲಾವಿದ ಸರಿಯಾಗಿ ಮಾಡಿದರೆ ಮಾತ್ರ ಯಜಮಾನನಿಗೂ ಬೇಕು, ಕಲಾಭಿಮಾನಿಗೂ ಬೇಕು, ಎಲ್ಲರಿಗೂ ಬೇಕು. ಎಲ್ಲವನ್ನು ಅವ ತಯಾರು ಮಾಡಿಕೊಳ್ಬೇಕು, ಅಷ್ಟು ಸಿದ್ಧತೆ ಮಾಡಿಕೊಳ್ಬೇಕು. ಕಲಾವಿದನ ಪ್ರಜ್ಞೆ ಅದು ಮಹಾ ದೊಡ್ಡದು. ಬಾಕಿ ಕಲಾಭಿಮಾನಿ ನೋಡುವಂಥದ್ದು ನಾವು ಒಳ್ಳೆದಿದ್ರೆ ಒಳ್ಳೆದಂತ ಹೇಳ್ತಾನೆ, ಕೆಟ್ಟದಂತ ಕೆಟ್ಟದ್ದು ಹೇಳ್ತಾನೆ, ಅಷ್ಟೇ. ಅವನಿಗೆ ಹೆಚ್ಚು ಜವಾಬ್ದಾರಿ ಇಲ್ಲ. ಕಲಾವಿದ ಅದನ್ನು ತಯಾರು ಮಾಡಿಕೊಳ್ಬೇಕು. ಯಾಕಂದ್ರೆ ಕಲಾವಿದ ಸರಿಯಾಗಿದ್ರೆ ಮಾತ್ರ ಕಲಾ ಪೋಷಕ, ಕಲಾವಿದ, ಕಲಾಭಿಮಾನಿ ಮತ್ತೆ ಯಜಮಾನ ಇವರಿಗೆಲ್ಲರಿಗೂ ಬೇಕು. ಯಾರು ಕಲಾಭಿಮಾನಿ ಒಬ್ಬ ಇಂಚಿನ ಹೆಡ್ಡೆಂಜಿ ಅಂತ ಹೇಳಿದ್ರೆ ಯಾವ ಯಜಮಾನನಿಗೂ ಇವ ಬೇಡ. ಕರೆಕ್ಟ್. ಅಲ್ಲಿಗೆ ಹೋಗ್ತಾನೆ ಇವ. ಹಾಗಾಗಿ ಕಲಾವಿದ ಇದನ್ನು ತಯಾರು ಮಾಡಿಕೊಳ್ಬೇಕು, ತಯಾರಾಗಬೇಕು. ಅದು ಅವನ ನಿರ್ದಿಷ್ಟ, ಅವ ಬದುಕುವ ಪಾಯಿಂಟ್. ಅದು ಅವನ ಜೀವನದ ಅನ್ನವೇ ಅದು. ಅದನ್ನು ಅವೇ ಮಾಡಲೇಬೇಕು. ಹೌದು, ಕರೆಕ್ಟ್. ಈಗ ನೋಡಿ, ನಿಮ್ಮ ಅನಿಸಿಕೆಯಲ್ಲಿ ಈಗ ಒಂದು 50 ವರ್ಷದ ಅನುಭವ ನಿಮ್ಮದು. ಒಂದು 30-40 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಎಲ್ಲ ಮಾರ್ಪಾಡುಗಳನ್ನು ನೀವು ಕಂಡಿದ್ದೀರಿ? ಅಂದರೆ ನಾಟ್ಯದಲ್ಲಿ, ಬಣ್ಣಗಾರಿಕೆಯಲ್ಲಿ, ವೇಷಭೂಷಣದಲ್ಲಿ, ಎಲ್ಲದರಲ್ಲೂ ಬಹಳ ಪ್ರಮುಖವಾದಂತಹ ಬದಲಾವಣೆಗಳನ್ನು ಏನು ಗುರುತಿಸಿದ್ದೀರಿ? ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಪಾರಂಪರಿಕವಾಗಿ ನಾವು ಹೇಳುವುದಿದ್ರೆ ಮೊದಲಿನ ವೇಷಗಳನ್ನು ಬರೆಯುವವರೇ ಇಲ್ಲ, ಕಡಿಮೆ ಆಗಿದೆ. ಕರೆಕ್ಟ್. ತುಂಬಾ. ಅದು ಈಗ ಅವರವರ ಒಂದು ಕಲ್ಪನೆಗೆ ಹೊಂದಿಕೊಂಡು ಬರೆಯುವವರಿದ್ದಾರೆ. ಕರೆಕ್ಟ್. ಮತ್ತೆ ಕಲಾವಿದರಲ್ಲಿ ಅದರ ಬಗ್ಗೆ ಗಮನ ಇಡುವವರೇ ಕಡಿಮೆ ಆಗಿದೆ. ಕರೆಕ್ಟ್. ಮತ್ತೆ ನಾನು ವೇದನೆ ಪಡುವುದು ಯಾಕಂದ್ರೆ ಮೊದಲಿನ ಯಕ್ಷಗಾನವನ್ನು ಆ ಸ್ಥಿತಿಯಲ್ಲೇ ತೋರಿಸುವಂತಹ ಶಕ್ತಿ ನಮಗಿಲ್ವಲ್ಲ, ಅಂತ ಕಲಾವಿದರು ತಯಾರಾಗಲಿಲ್ವಲ್ಲ ಎನ್ನುವಂಥ ವೇದನೆ ಉಂಟು. ಯಾಕಂದ್ರೆ ಈಗಿನವರಿಗೆ ಅದು ಪೇಷನ್ ಏನು, ಅವರು ಹೇಳಿದ್ದನ್ನೇ ಕೇಳಬೇಕು, ಅವರು ಹೇಳಿದ್ದನ್ನೇ ಮಾಡಬೇಕು, ಯಾಕಂದ್ರೆ ನಮಗೆ ಜನ ಬೇಕು ಎನ್ನುವಂಥ ಉದ್ದೇಶ ಉಂಟು. ಹಾಗಾಗಿ ನಾವು ಎಂಥದ್ದು ಮಾಡಿದ್ರು ನಾವು ಕೇಳಲಿಕ್ಕಿಲ್ಲ. ಅವ ಎಂಥದ್ದು ಊರಿನವರು ಏನಾದರೂ ಅಂಚೆ ಪಾತ್ರೆನೇ ಮಾರಾಯ ಅಂತ ಕೇಳಿದ್ರೆ ಈರ ಹರಡನ್ನೇ ಕೇಳಲಿ ಅಂತ ಹೇಳಿ ನಾವು ಸಮಾಧಾನ ತಂದು ಕೊಡೋದು. ಇಂತಹ ಸ್ಥಿತಿ ಬಂದಾಗಿದೆ. ಯಾಕಂದರೆ ಮೊದಲಿನ ಪ್ರಸಂಗಗಳನ್ನು ಅದೇ ರೀತಿಯಲ್ಲಿ ಅದೇ ಆ ಮಾನದಂಡದಲ್ಲಿ ತೋರಿಸುವಂಥ ನೈಪುಣ್ಯ ಶಕ್ತಿ, ಇದು ಭಾರಿ ದೊಡ್ಡ ಪಾಯಿಂಟ್. ಕರೆಕ್ಟ್. ಅದು ಹಾಗಾಗಿ
ಯಕ್ಷಗಾನದ ಅಲ್ಲಿಗೆ ಮುಗೀತಲ್ಲ, ಏನು ಬದಲಾವಣೆ ಆಗಿದೆ ಅಂತ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಈಗ ಅದು ಬದಲಾವಣೆ ಆದ್ದೇನೆಂದ್ರೆ ಈಗ ಈಗಿನವರು ಮಾಡಿದ್ದೇ ಸಿದ್ಧಾಂತ. ಇಲ್ಲಿವರೆಗೆ ಬದಲಾವಣೆ ಆಗಿದೆ. ಏನು ಅಂತ ಕೇಳಲಿಕ್ಕಿಲ್ಲ, ಯಾರ ಹತ್ರವೂ ಕೇಳಲಿಕ್ಕಿಲ್ಲ. ಅವು ಯಾರು ಇಂಚನೆ ಮಲ್ಕೊಂಡು ಅಂತ ಹೇಳಿದ್ರೆ ಮುಗಿಯಿತು. ಮರು ದಿವಸ ಬರೋದಿಲ್ಲ, ನಾವೇನು ಮಾಡಬೇಕು? ಇಂತಹ ಸಿದ್ಧಾಂತವೇ ಈ ಯಕ್ಷಗಾನದಲ್ಲಿ ಉಳಿದದ್ದು. ಪರಂಪರೆ ಅಂದ್ರೆ ಹೀಗೆ ಆದದ್ದು. ಈಗ ಅಂದ್ರೆ ಅದನ್ನು ಕೇಳುವವರೇ ಇಲ್ಲ, ಕೇಳುವ ಮನುಷ್ಯರೇ ಇಲ್ಲ, ಕೇಳಿ ಅದನ್ನು ಹೌದು, ಅನುಷ್ಠಾನ ಮಾಡುವವರು ಇಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡುವ ಪ್ರೇಕ್ಷಕರು ಇಲ್ಲ. ಪ್ರೇಕ್ಷಕರಿಗೆ ಬೇಕಾದ್ದು ಬೆಳಿಗ್ಗೆವರೆಗೆ ಅವರಿಗೆ ಈಗ ಆಗಿದ್ರೆ ಭಾರಿ ಚಂದ. ಪ್ರೇಕ್ಷಕರು ಹಾಕಿ ಇದ್ದವರು ಆಟಕ್ಕೆ ಬರುವುದಿಲ್ಲ, ಅವರು ಮನೆಯಲ್ಲಿ ಮಲಗುತ್ತಾರೆ. ಪ್ರೇಕ್ಷಕರು ಪರಂಪರೆ ಬೇಕು, ಕೇಳಬೇಕು ಎನ್ನುವಂತ ದೃಷ್ಟಿಕೋನದವರು ಇದ್ದಾರೆ, ಅವರು ಮನೆಯಲ್ಲೇ ಇರುವುದು, ಅವರು ಆಟಕ್ಕೆ ಬರುವುದಿಲ್ಲ. ಇಲ್ಲಿ ಬೇಕಾದವರು ಇಲ್ಲಿ ನಾಟಕೀಯ ಅವರಿಗೆ ಎಲ್ಲ. ಹೌದು, ಅದೇ ಅವ್ರ ಮನೆಯಲ್ಲಿ ಇರುವುದೇ, ಈ ನಾಟಕೀಯವನ್ನು ಅವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಇದೇ ಇರುವುದು, ಮತ್ತೆ ಏನಿಲ್ಲ. ಪ್ರೇಕ್ಷಕ ವರ್ಗ ಉಂಟಲ್ಲ ಈಗ ತುಂಬಾ ಹಾಳಾಗಿದೆ. ಈಗ ಅವರಿಗೆ ಯಾವುದು ಒರಿಜಿನಲ್ ಅದನ್ನು ಕೇಳುವುದಿಲ್ಲ, ಅದು ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಂತ ಮಾಡೋದು? ನಾವು ಸರಿ, ಅವರಿಗೆ ಬೇಕಾಗಿ ನಾವು ಕುಣಿಯೋದು, ಮತ್ತೆ ಎಂತ ಮಾಡೋದು? ಹೌದು. ಈಗ ಭರತನಾಟ್ಯ, ಬಡಗುತಿಟ್ಟು, ಆಮೇಲೆ ಕೂಚುಬುಡಿ, ಬೇರೆ ಬೇರೆ ಕಲೆಯ ಕುಣಿತದ ಶೈಲಿಗಳು ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕತೆ ಉಂಟಾ? ಏನೂ ಇಲ್ಲ. ನಮ್ಮದೇ ಆದಂತಹ ಶೈಲಿ ಉಂಟು, ನಮ್ಮದೇ ಆದಂತಹ ನಾಟ್ಯ ಉಂಟು, ನಮ್ಮದೇ ಆದಂತಹ ಕ್ರಮ ಉಂಟು, ಇದನ್ನು ಮಾಡಬಹುದು. ಇದು ಏನು ಮಾಡ್ತಾನೆ ಅಂದ್ರೆ ಜನರಿಗೆ ಅಟ್ರಾಕ್ಷನ್ಗೆ ಬೇಕಾಗಿ ಒಬ್ಬೊಬ್ಬ ಒಂದೊಂದು ಇದು ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಯಾವ ಭರತನಾಟ್ಯವೂ ಇಲ್ಲ, ಯಾವ ಯಕ್ಷಗಾನದಲ್ಲಿ ಭರತನಾಟ್ಯ ಉಂಟು ಅಂಬಟೆ ಕಾಯಿಯ. ನಮ್ಮ ತೆಂಕುತಿಟ್ಟಿನದ್ದೇ ಬೇಕಾದಷ್ಟು ಉಂಟು. ಹೊಳ್ಳಿಯೂರು ರಾಮಚಂದ್ರ ರಾವ್, ಈಗ ಮೊದಲಿದ್ದ ಮಂಕುಡ ಸಂಜು ಶೆಟ್ಟಿ, ಕುಷ್ಟ, ಕುಂದಾಪುರ, ಈಗ ಇವರೆಲ್ಲ ಇದೇ ನಾಟ್ಯ ಮಾಡಿ ಆಟವನ್ನು ಮೆರೆಸಲಿಲ್ವಾ? ಕರೆಕ್ಟ್. ಈಗ ಏನಾಗಿದೆ ಅಂದ್ರೆ ಇವರು ಈ ತಕಡು ಕೊಡು ನಾಟ್ಯ ಮಾಡಲಿಕ್ಕೆ ಅಂದ್ರೆ ಅರ್ಧ ಗಂಟೆ ಪದ ಹೇಳುವಾಗ ಇವನಿಗೆ ಈ ಮದ್ದಳೆಗೆ ಪುಗುಡು ನಾಟ್ಯ ಉಂಟ, ಅದು ತೆಂಕುತಿಟ್ಟೆ ಅಲ್ಲ. ಯಾವ ಭರತನಾಟ್ಯ? ಅಂಬಟೆ ಕಾಯಿಯ ಭರತನಾಟ್ಯ ನಾವು ತೋರಿಸ್ರಿ ಒಮ್ಮೆ. ಹೌದು, ಅದು ಭರತನಾಟ್ಯವೂ ಅಲ್ಲ, ಮತ್ತೆ ಕರೆಕ್ಟ್ ಅಲ್ಲ, ಕೂಚುಬುಡಿ ಅಲ್ಲ, ಭರತನಾಟ್ಯವೂ ಅಲ್ಲ. ಇವನಿಗೆ ಬಂದ ಇದು ಮಾಡುದು. ಹೌದು, ನಾನು ಹೇಳುದು ಅದಕ್ಕೆ ತಂಡಾಸ ನಾಟ್ಯ ಅಂತ ನನ್ನ ಹೆಸರು. ಅದೆಲ್ಲ ಹೇಳಬಾರ್ದು, ನಾನು ತಪ್ಪು, ಯಕ್ಷಗಾನದಲ್ಲಿ ಹೇಳುವುದಿಲ್ಲ ನಾನು ಹಾಗೆಂತ. ಅದೇ ಏನೋ ಒಂದು ನಾಟ್ಯ, ಅದಕ್ಕೆ ಎಂತದುಂಟು? ಕರೆಕ್ಟ್, ಇದು ಬಾರಿ ಒಳ್ಳೆ ಪಾಯಿಂಟ್. ಯಾಕೆಂತಂದ್ರೆ ಆ ಕಡೆ ಅದು ಭರತನಾಟ್ಯವೂ ಅಲ್ಲ, ಈ ಕಡೆ ಬಡಗುತಿಟ್ಟಿನ ನಾಟ್ಯವೂ ಅಲ್ಲ, ಈ ಕಡೆ ಕೂಚುಬುಡಿಯೂ ಅಲ್ಲ, ಈ ಕಡೆ ತೆಂಗುತಿಟ್ಟು ಅಲ್ಲ, ಒಟ್ಟಾರೆ ಎಂತದೋ ಒಂದು. ಈಗ ಊಟದಲ್ಲಿ ನಿಪುಣ ಕೌರವನ ಪದ್ಯ ಉಂಟು. ಹೌದು, ಭೀಮನ ಕರೆಕ್ಟ್ ಗದಾಯುದ್ಧದಲ್ಲಿ. ಹೌದು, ಈಗ ಒಂದು 6 ಸಲ ಪದ್ಯ ಹೇಳಿದ್ರೆ ಇದಕ್ಕೆ ಏನು ಮಾಡಬಹುದು ಅಂತ. ಊಟದಲ್ಲಿ ನಿಪುಣ, ಊಟದಲ್ಲಿ ಬಂದ್ರೆ ಇದು ಒಂದಾಯ್ತು, ಆಯ್ತಾ? ಮತ್ತೇನು ಮಾಡ್ಬೋದು? ಮತ್ತೊಂದು ಇದು ಮಾಡ್ಬೋದು, ಊಟದಲ್ಲಿ ನಿಪುಣ. ಮತ್ತೆ 4 ಪದ್ಯಕ್ಕೆ ಏನು ಮಾಡ್ಬೋದು? ಅವ ಕುಂಟೆ ತೊಳಿಬೇಕಷ್ಟೇ. ಈಗ ವಿಷಯ ಯಾವುದು ಎಷ್ಟುಂಟ ಅದಕ್ಕೆ ಅಗತ್ಯ ಬೇಕಾದ ಇದ್ದಷ್ಟು ಮಾಡ್ಬೇಕು, ಬಾಕಿ ಇದ್ದಿದ್ದು ಅಧಿಕ ಪ್ರಸಂಗವೇ. ಕರೆಕ್ಟ್. ಒಬ್ಬ ಭಾಗವತ ಹೇಳಿದ ಕೂಡಲೇ ಅವ ಪದ್ಯ ಇವ ನಾಟ್ಯ ಮಾಡ್ಲಿಕ್ಕೆ ಅವ ಹೇಳ್ತಾ ಇರ್ತಾನೆ, ಅವ ಭಾಗವತನ ಶಾಟ ಅದು. ಅದಕ್ಕೆ ನಮ್ಗೇನು ಕಲಾವಿದ ನಾನು ಮಾಡ್ಲಿಕ್ಕಿಲ್ಲ, ಯಾವ ಮಗ ಕೇಳಿದ್ರು ಮಾಡ್ಲಿಕ್ಕಿಲ್ಲ, ನೀನು ಹೇಳ್ತಾ ಇರು. ಹೌದು, ನಾನು ನನ್ನ ಬಾಡಿಗೆ. ಹೌದು, ನನ್ನದು ಒಂದು ಊಟ ಮತ್ತೊಂದು ಊಟ, 2 ಮುಗಿಯಿತು. ಹೌದು, ಮತ್ತೆ ಇನ್ನು ಎಲೆ ತೊಳೆಯುವುದ, ಉಪ್ಪಿನಕಾಯಿ ಹಾಕುವುದ, ಇದನ್ನ ಏನಾದ್ರು ನೆಕ್ಕಿ ನೋಡ್ಬೇಕಷ್ಟೆ. ಮತ್ತೆ ಎಂತ ಮಾಡುದು? ಊಟ ಎನ್ನುವಂಥದಕ್ಕೆ ಎಷ್ಟು ಇದುಂಟು. ಹೌದು, 2 ಇರುದು. ಹೌದಪ್ಪ, ಕರೆಕ್ಟ್. ಅದನ್ನೇ ಮಾಡುವುದು. ಮತ್ತೆ ಭಾಗ್ಯ ಮಾಡ್ತಾ ಇರ್ತಾನೆ, ಅವ ಹೇಳ್ತಾ ಇರ್ತಾನೆ, ಅವನ ಚಟ ಅದು, ಹೇಳುವವನ ಚಟ. ಅದಕ್ಕೆ ನಾವೇನು ಮಾಡಬೇಕು? ಕಲಾವಿದನಾಗಿ ನಾನು ಅದನ್ನೇ ಹೇಳೋದು. ಒಂದು ಇದಕ್ಕೆ ಇಷ್ಟು ಭಾವಾರ್ಥಗಳು ಮಾಡ್ಬೋದು, ಅಥವಾ ಅವ ಹೇಳಬೇಕು. ಯಾರು ಪದ ಮಾಡಬಹುದು, ಅದು ಸೆಟ್ಟಿಂಗ್. ಈಗ ಅವರು ಚಂದಮಾಮದ ಕಥೆಗಳನ್ನೆಲ್ಲ ಇದು ಮಾಡ್ತಾರೆ. ಕರೆಕ್ಟ್. ಹಾಗೆ ಇದನ್ನು ಹೇಳಬೇಕು. ಈಗ ನಮ್ಮದು ಒಂದು ನಾನು ಹೇಳುವುದಿದ್ದರೆ ನನಗೆ ಗೊತ್ತಿರೋದು ಅಷ್ಟೇ. ಒಂದು ಈಟ, ಮತ್ತೊಂದು ಊಟ, ಮತ್ತೇನು ಮಾಡಬೇಕು? ನೀನು ಹೇಳಬೇಕು, ಕೇಳೋ. ಈಗ ನೋಡಿ, ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಒಂದು ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಂಡಿದೆ ಇಲ್ಲಿಯವರೆಗೆ. ಈಗ ಟಿವಿ ಬಂತು, ಮತ್ತೊಂದು ಬಂತು, ಏನೆಲ್ಲ ಬಂತು, ಆದ್ರೂ ಯಕ್ಷಗಾನಕ್ಕೆ ಈಗಲೂ ಜನ ಮುಗಿಬಿದ್ದು ನೋಡ್ತಾರೆ. ಇನ್ನು ಮುಂದೆಯೂ ಕೂಡ ಇದು ಇದೇ ರೀತಿ
ತನ್ನ ಅಂತಸತ್ವವನ್ನು ಕಾಪಾಡಿಕೊಂಡು ಇದೇ ರೀತಿ ಮುಂದುವರಿದು ಬೆಳಗಬೇಕು ಅಂತಾದ್ರೆ ಏನು ಮಾಡಬಹುದು? ಏನಾದರೂ ಮಾರ್ಪಾಟುಗಳು ಮಾಡಬೇಕಾದ ಅವಶ್ಯಕತೆ ಉಂಟಾ? ಈ ಪರಂಪರಾಗತವಾದಂತಹ ಸನ್ನಿವೇಶಗಳನ್ನು ಉಳಿಸಿಕೊಂಡು ಯಕ್ಷಗಾನವನ್ನು ಮುಂದುವರಿಸಬೇಕು. ಕರೆಕ್ಟ್. ಇದರಲ್ಲಿ ಆಧುನಿಕತೆ ತೋರಿಸಬಹುದು. ಯಾಕಂದ್ರೆ ಈ ಸಿನಿಮಾ ಮಾಧ್ಯಮಗಳು, ನಾಟಕಗಳು, ಬಾಕಿ ಎಲ್ಲ ಬರುವ ಜೊತೆಗೆ ನಮ್ದು ಒಂದು ಘರ್ಷಣೆ ಉಂಟು ಅದರಲ್ಲಿ. ಕರೆಕ್ಟ್, ಹೌದು, ಅದು ನಿರಂತರ ಉಂಟು. ಹೌದು, ಇಲ್ಲಿ ನಮ್ಮ ಪರಂಪರೆಗೆ ಧಕ್ಕೆಯಾಗದಂತೆ, ಯಕ್ಷಗಾನೀಯವಾದಂತಹ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಕರೆಕ್ಟ್ ನಾವು ಇದನ್ನು ಉಳಿಸಿಕೊಂಡು ಹೋದರೆ ಈಗಿನ ಸ್ಥಿತಿಯಲ್ಲಿ ಉಳಿತದೆ. ಯಕ್ಷಗಾನ ಅಂದ್ರೆ ಬಾಕಿ ನಾಟಕವ, ಬಾಕಿ ಸಿನಿಮಾವ ಯಾವುದು ಇದಕ್ಕೆ ಇದಾಗುವುದಿಲ್ಲ. ಹೌದು, ಎಲ್ಲ ಬಿಟ್ಟು ಯಾವುದೇ ಕ್ಯಾಸೆಟ್ಗಳು, ಯಕ್ಷಗಾನ ನೋಡಿದಷ್ಟು ಕ್ಯಾಸೆಟ್ಗಳು ಪರಿಣಾಮ ಬೀರುವುದಿಲ್ಲ. ಕರೆಕ್ಟ್, ಹೀಗುಂಟು. ಹೌದೌದು. ಇದನ್ನು ಏನು ಮಾಡಬೇಕು ಅಂದ್ರೆ ಕಲಾವಿದರ ಪ್ರಯತ್ನವೂ ಬೇಕು, ಪರಿಶ್ರಮ ಬೇಕು. ಯಾಕಂದ್ರೆ ಅದನ್ನು ಅದೇ ಸ್ವರೂಪದಲ್ಲಿ ಉಳಿಸಬೇಕು. ಉಂಟು ಈಗ ಅಭಿಮನ್ಯು ಮಾಡುವಲ್ಲಿ ಬಡಗುತಿಟ್ಟಿನಲ್ಲಿ ಗೋಪಾಲಾಚಾರ್ಯ ಅಂತ ಒಬ್ರು ಇದ್ದಾರೆ. ಹೌದು, ಅಲ್ಲ ಇದ್ದಾರೆ ಈಗಲೂ. ಅವರೀಗ ಒಂದು ಶಿಷ್ಯ ಪ್ರಾರಂಭ ಆಗಿದ್ದಾನೆ. ಅದು ಗೋಪಾಲಾಚಾರ್ಯಗಿಂತಲೂ ಪ್ರಥಮ ಪಾಯಿಂಟ್ನಲ್ಲಿ ಅಷ್ಟುಂಟು. ಈಗ ಶ್ರೀಧರ ಭಂಡಾರಿ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಧರ ಭಂಡಾರಿಗಿಂತಲೂ ಚೆನ್ನಾಗಿ ಅಂದ್ರೆ ಅವರನ್ನ ಅವಹೇಳನ ಮಾಡುವುದಲ್ಲ. ಹೌದು, ಅದಕ್ಕಿಂತಲೂ ಉತ್ತಮವಾಗಿ ನೆರವೇರಿಸುವಂತ ಕಲಾವಿದರು ಈಗಲೂ ಇದ್ದಾರೆ. ಇಂಥದ್ದೇ ಹುಟ್ಟಿ ಬರಬೇಕು. ಕರೆಕ್ಟ್. ಯಾಕಂದ್ರೆ ಆ ವೇಷಗಳನ್ನು ಅವರನ್ನು ನೋಡಿದಲ್ಲಿ ಈಗ ಮರೆತಿದ್ದೇವೆ ಅಂತ ಆಗಬಾರ್ದು. ಕರೆಕ್ಟ್. ನಮ್ಮಲ್ಲಿ ಉಂಟು. ನಮ್ಗೆ ಇನ್ನೊಂದು ನೋಡುವಾಗ ಇದು ಶ್ರೀಧರ ಭಂಡಾರಿ ಅವರದ್ದು ನೋಡಿದ ಹಾಗೆ ಆಗ್ತದೆ ಅನ್ನುವಂತ ಉಂಟು. ಹೌದು, ಈಗ ನಮ್ಮಲ್ಲಿ ಉಂಟು, ನಮ್ಮ ತೆಂಕುತಿಟ್ಟಿನಲ್ಲಿ ಉಂಟಂತ. ಈಗ ಬೆಳಗಿನಲ್ಲಿ ಗೋಪಾಲಾಚಾರ್ಯ ಹೇಗಿತ್ತ ಹಾಗೆ ನಮ್ಮಲ್ಲಿ ಉಂಟು. ಹಾಗೆ ಅದು ಅಂಥದ್ದು ಹುಟ್ಟಿ ಬರಬೇಕು ಅಂತ ಪ್ರಯತ್ನ ಬೇಕು ಅಂತ. ಆ ಪ್ರಯತ್ನ ಬಂದಾಗ ಏನು ಮುಂದಕ್ಕೂ ಒಳ್ಳೆ ರೀತಿಯಲ್ಲಿ. ಈಗ ನೋಡಿ, ಚೌಕಿಯಲ್ಲಿನ ವಾತಾವರಣದಲ್ಲಿ ಈಗಿನ ವಾತಾವರಣಕ್ಕೂ ಹಿಂದೆ, ಅಂದ್ರೆ ಅದೇ ನಿಮ್ಮ ಒಂದು ಅನುಭವದಲ್ಲಿ ಹಿಂದೆ ಇದ್ದ ವಾತಾವರಣಕ್ಕೂ ಏನಾದ್ರೂ ಬಹಳಷ್ಟು ವ್ಯತ್ಯಾಸಗಳು ಉಂಟಾ? ಉಂಟು. ಏನೆಲ್ಲ ವ್ಯತ್ಯಾಸಗಳು? ಗ್ಯಾಸ್ ಲೈಟ್ ನಲ್ಲಿ ಇದು ಚೌಕಿ ಒಂದು ಕರೆಕ್ಟ್ 3-4 ಗ್ಯಾಸ್ ಲೈಟು ಅದರಲ್ಲಿ ಹಾಕ್ತಿದ್ದದ್ದು. ಆ ಬಣ್ಣಕ್ಕೆ ಒಂದು ಮೆರುಗುಂಟು. ಏನಂದ್ರೆ ಅದು ಸ್ಟೇಜಿಗೆ ಹೋಗುವಾಗ ನಾವು ಗ್ಯಾಸ್ ಲೈಟ್ನಲ್ಲಿ ಹಾಕಿದ ಬಣ್ಣ ಈಗಲೂ ಚಿಮಿನಿ ದೀಪದಲ್ಲಿ ಹಾಕಿದಂತ ವೇಷ ಸ್ಟೇಜಿಗೆ ಹೋಗುವಾಗ ಡಬಲ್ ಕಲರ್ ಕೊಡ್ತದೆ. ಹೌದು, ಕರೆಕ್ಟ್. ಈಗ ನಾವು ಟ್ಯೂಬ್ ಹಾಕ್ತೇವೆ, ಇದರಲ್ಲಿ ಬರದ ಬಣ್ಣ ಅಷ್ಟೇ ಕಾಣುವುದು ಅಲ್ಲಿ ಕೂಡ. ಅದಕ್ಕೆ ಇದಕ್ಕೂ ವ್ಯತ್ಯಾಸ ಉಂಟು ಒಂದು. ಮತ್ತೆ ನಾವು ಇಲ್ಲಿ ಗ್ಯಾಸ್ ಲೈಟ್ ನಲ್ಲಿ ಮಾಡಿದ ಇದು ಉಂಟು, ಒಂದು ಮಬ್ಬು ಲೈಟ್. ಅದು ಕರೆಕ್ಟ್. ಚೌಕಿಗೆ ಸ್ಟೇಜಿಗೆ ಹೋಗುವಾಗ ಅದು ಡಬಲ್ ಪವರ್ಗಳು ಲೈಟಿಂಗು. ಹೌದು. ಆವಾಗ ಏನಾಯ್ತು, ನಾವು ಇಲ್ಲಿ ಮಾಡಿದ್ದು ಸರಿ ಆಯ್ತು ಅಂತಂದ್ರೆ ಅಲ್ಲಿ ಸರಿಯೇ ಅದು. ಇಲ್ಲಿನ ಅರ್ಧ ಪವರ್ ಅಲ್ಲಿ ಡಬಲ್ ಪವರ್. ಕರೆಕ್ಟ್. ಅದು ಯಾಕಂದ್ರೆ ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಅಲ್ಲಿ ಹೋಗುವಾಗ ಅದು ಮಿಸ್ಟೇಕೇ ಕಾಣ್ತದೆ. ಹಾಗಲ್ಲ, ಇಲ್ಲಿ ಅರ್ಧ ಪವರ್ನಲ್ಲಿ ನಾವು ಮೇಕಪ್ ಮಾಡೋದು, ಅಲ್ಲಿ ಹೋಗುವಾಗ ಅದು ಫುಲ್ಲು ಇದರಲ್ಲೇ ಕಾಣ್ತದೆ. ಯಾಕಂದ್ರೆ ಇಲ್ಲಿ ನಾವು ಅರ್ಧ ಪವರ್ನಲ್ಲಿ ಸರಿಯಾಗಿ ಮಾಡಿದ್ದೇವೆ ಅಂದ್ರೆ ಅಲ್ಲಿ ಕರೆಕ್ಟ್ ಆಯ್ತಲ್ಲ. ಕರೆಕ್ಟ್. ಹೀಗೆ ಹಾಗೆ ಬೇರೆ ಏನು ಚೌಕಿಯ ವಾತಾವರಣದಲ್ಲಿ ಅಂತ ಏನು ಬದಲಾವಣೆ ಇಲ್ಲ? ವಾತಾವರಣದಲ್ಲಿ ಬದಲಾವಣೆ ಅಂತ ಈಗ ಈ ಲೈಟಿಂಗ್ಸ್ ಇದೆಲ್ಲ ಬಂದಿದೆ. ಅಲ್ಲಲ್ಲ, ಬೇರೆ ಈ ಸಹ ಕಲಾವಿದರ ಒಟ್ಟಿಗೆ ಇರುವಂತಹ ರೀತಿಯಲ್ಲಿ ಅಲ್ಲಿ ಏನಾದ್ರೂ ಬದಲಾವಣೆ ಉಂಟಾ? ಇಲ್ಲ, ಅದು ಸಾಮಾನ್ಯ ಒಂದೇ. ಅಂದ್ರೆ ಚೌಕಿಯೊಂದು ಅಲ್ಲಲ್ಲ, ಕೂತುಕೊಳ್ಳುವ ರೀತಿ ಬಿಡಿ. ಅಂದ್ರೆ ಸಹ ಕಲಾವಿದರ ಒಂದು ಏನು ಸಂವಹನದಲ್ಲಿ ಇದರಲ್ಲಿ ಏನು ಬದಲಾವಣೆ ಇಲ್ಲ. ಈ ಪೀಠಿಕೆ ವೇಷಕ್ಕೆ ಏನು ಪೀಠಿಕೆ ವೇಷದ ಸ್ವಭಾವ ಏನಿರಬೇಕು ನಿಜವಾಗಿ? ಆದ್ರೆ ಅದೊಂದು ಪೀಠಿಕೆ ವೇಷವನ್ನು ಅಂದ್ರೆ ಅದು ನಮ್ಗೆ ಈ ಸಾಯುವ ವೇಷ ಅಲ್ಲ. ಹಾಗೆ ಒಂದು ಮತ್ತೆ ಸೌಮ್ಯತೆಯ ಸಂಕೇತ. ಕರೆಕ್ಟ್. ಅದಕ್ಕೆ ಬೇಕಾಗಿ ಈ ಹಸಿರು ಬಾಲ್ಮುಂಡು, ಗೋಟು ಮತ್ತೆ ಹಸಿರು ಇದು ಸೋಗಳಿ ಎಲ್ಲ ಹಾಕಿ ಮತ್ತೆ ಸೌಮ್ಯತೆಯ ಸಂಕೇತ ಸೂಚಿಸುವಂತ ಇದು. ಯಾಕಂದ್ರೆ ಯಕ್ಷಗಾನ ಪ್ರಾರಂಭ ಆಗುವಾಗ
ಜನರಿಗೆ ಕೊಡುವಂತ ನಾವು ಧಾರ್ಮಿಕವಾದಂತ ಒಂದು ಪ್ರಜ್ಞೆ. ಕರೆಕ್ಟ್. ಬಂದು ಕೂತವನಿಗೆ ನಾವು ಆಸುರಿಯನ್ನೇ ತೋರಿಸುವುದಲ್ಲ. ಬರುವವ ಹಲವಾರು ವಿಧಾನದವ ಇರ್ತಾನೆ. ಕರೆಕ್ಟ್. ಹಲವಾರು ಮನೋಧರ್ಮದವ ಇದ್ದಾನೆ. ಹಾಗಾಗಿ ಅವನಿಗೆ ಒಂದು ಧರ್ಮ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಇದರ ಪ್ರಜ್ಞೆ ಹೇಗೆ ಎನ್ನುವಂಥದ್ದನ್ನು ಸೂಚಿಸುವಂತಹದ್ದೇ ಪೀಠಿಕೆ ವೇಷ ಮುಖ್ಯ. ಮತ್ತೆ ಬರುವಂತಹ ವೇಷ ರಾಕ್ಷಸೀಯ ವೇಷ. ಅದೇ ಎದುರು ವೇಷ ಅಂದ್ರೆ ಅದರ ಸ್ವಭಾವ. ಇದು ಇದನ್ನೇ ಅಂದ್ರೆ ಸತ್ಯ, ಧರ್ಮ, ನ್ಯಾಯ, ನಿಷ್ಠುರತೆಯ ಬಗ್ಗೆ ಹೇಳುವಂತಹ ಒಂದು ಒಂದು ಅರ್ಧ ಗಂಟೆಯ ಒಂದು ಸನ್ನಿವೇಶ. ಅದು ದೇವೇಂದ್ರನಾಗಬಹುದು, ಅರ್ಜುನನಾಗಬಹುದು, ಮತ್ತೊಬ್ಬನಾಗಬಹುದು, ಯಾರೇ ಆಗಬಹುದು. ಅದಕ್ಕೆ ಆ ಸಾಂಕೇತಿಕವಾಗಿ ವೇಷಭೂಷಣಗಳು ಬೇಕು. ಈಗ ಕೆಂಪು ಅನ್ನುವಂಥದ್ದು ನಾವು ರಕ್ತೋಸಿಕ್ತ ಅಂತ ಹೇಳೋದು. ಹೌದು. ಯಾಕಂದ್ರೆ ಅವ ನೆಕ್ಸ್ಟ್ ಆಸುರಿ ಸ್ವಭಾವದವ ಅಂತ ಲೆಕ್ಕ. ಕರೆಕ್ಟ್. ಹಾಗೆ ಕೆಂಪು ಮತ್ತು ಕಪ್ಪು ಆಸುರಿ ಸ್ವಭಾವದ ವ್ಯತ್ಯಾಸಗಳು. ಹೌದು. ಪಚ್ಚೆ ಅನ್ನುವಂಥದ್ದು ಯಾಕಂದ್ರೆ ಅವನಿಗೆ ಆ ಡ್ರೆಸ್ ತುಡಿಸುವಾಗಲೇ ಬರುವಾಗಲೇ ಗೊತ್ತಾಗ್ತದೆ, ನಾಮ ಹಾಕಿಕೊಂಡು ಇಂಥ ಹೀಗೆ ಬರುವವ ಅಂತ. ಹಾಗೆ ಇನ್ನು ಈ ಅರ್ಜುನ ಮತ್ತೆ ದೇವೇಂದ್ರ ಪೀಠಿಕೆ ವೇಷಗಳು, ಇದರಲ್ಲಿನ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ? ಮುಖವರ್ಣಿಕೆ ಮತ್ತು ವೇಷಭೂಷಣದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾ ಅರ್ಜುನ ಮತ್ತೆ ದೇವೇಂದ್ರನಿಗೆ, ಅಥವಾ ಮುಖವರ್ಣಿಕೆ ವೇಷಭೂಷಣ ಎಲ್ಲ ಒಂದೇ ರೀತಿ ಆಗಿರ್ತದೆ, ತೊಂದರೆ ಇಲ್ಲ. ವೇಷಭೂಷಣ ಮಾತ್ರ ಒಂದೇ ಆಗಬೇಕು, ಪಚ್ಚೆ ಆಗಬೇಕು. ಅರ್ಜುನ ಹಾಗೂ ದೇವೇಂದ್ರ ಒಂದು ಪಚ್ಚೆ ದಗಲೆ ಹಾಕಿ, ಕರೆಕ್ಟ್, ಪಚ್ಚೆ ಬಾಲ್ ಒಂದು ಇಂಥದ್ದು. ಇದು ಸಾಮಾನ್ಯವಾಗಿ ನಮ್ಮ ಯಕ್ಷಗಾನದಲ್ಲಿ ಬರುವ ಪಾರಂಪರಿಕವಾದಂತಹ ಇದು. ಅದಕ್ಕೆ ಈ ಎದುರು ವೇಷದ ಸ್ವಭಾವ ಮತ್ತೆ ಅದರ ಒಂದು ಏನು ಏನು ವೇಷಭೂಷಣ ಮತ್ತೆ ಬಣ್ಣಗಾರಿಕೆ ಅದರ ಬಗ್ಗೆ ಸ್ವಲ್ಪ ಹೇಳಿ. ಎದುರು ವೇಷದ್ದು ಅಂದ್ರೆ ಈ ಇಂದ್ರಜಿತ್ ಆಗಿರ್ಬೋದು, ಯಾವುದೇ ಎದುರು ವೇಷದ್ದು ಸ್ವಭಾವ ಏನಿರಬೇಕು ಒಂದು, ಆಮೇಲೆ ಅದರ ಮುಖವರ್ಣಿಕೆ ಮತ್ತು ದಗಲೆ ಸೋಗವಲ್ಲಿಗಳು. ಅದು ಒಂದೊಂದು ವೇಷಕ್ಕೆ ಒಂದೊಂದು ಕ್ರಮ ಉಂಟು. ಈಗ ಇಂದ್ರಜಿತು ಹಾಗಂತ ಎಲ್ಲಾ ವೇಷಗಳಲ್ಲಿಯೂ ಎಲ್ಲರಿಗೂ ಎದುರು ವೇಷ ಬರುವುದಿಲ್ಲ. ಕರೆಕ್ಟ್. ಈಗ ಅತಿಗ ಎದುರು ವೇಷ ಮಾಡಬಹುದು, ಇಂದ್ರಜಿತ್ ಮಾಡಬಹುದು, ಕೌಂಡ್ಲಿಕ ಮಾಡಬಹುದು. ಅದಕ್ಕೆ ಒಂದೊಂದೇ ವೇಷಕ್ಕೆ ಒಂದೊಂದೇ ರೀತಿಯ ಬಣ್ಣ ಉಂಟು ಬೇರೆ. ಕರೆಕ್ಟ್. ಮತ್ತೆ ಕೆಂಪು ಇದು ಹೆಚ್ಚಾಗಿ. ಯಾವುದಾಗೆ ಎದುರು ವೇಷ ಅಂದ್ರೆ ನಮ್ಮ ಇದಕ್ಕೆ ಒಂದು ಸಾಮಾನ್ಯ ಒಂದು ರಾಕ್ಷಸ ವೇಷದ ಸ್ವಭಾವ ಬರುವಂತ. ಕರೆಕ್ಟ್. ಪ್ರತಿಯೊಂದಕ್ಕೂ ಅದು ಕೆಂಪು, ಸಾಮಾನ್ಯವಾಗಿ ಕೆಂಪು ಅಥವಾ ಕಪ್ಪು ಇಂಥದ್ದೇ ಬರಬೇಕಾಗ್ತದೆ. ಮತ್ತೆ ಎದುರು ವೇಷ ಎಲ್ಲಾ ಪ್ರಸಂಗಗಳಲ್ಲಿಯೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಕರೆಕ್ಟ್. ಎದುರು ವೇಷ ಅಂದ್ರೆ ಎದುರು ವೇಷದ ನಮೂನೆಯೇ ಬೇರೆ. ಹೌದು, ಗೊತ್ತು. ಕೆಲವು ಪಚ್ಚೆ ಬಣ್ಣದ ವೇಷ ಇರಬಹುದು, ಹೌದು. ಕೆಲವು ಕೆಂಪು ಬಣ್ಣದ ವೇಷ ಇರಬಹುದು, ಕೆಲವು ನೀಲಿ ಬಣ್ಣದ ವೇಷ. ಉದಾಹರಣೆಗೆ ಕಾರ್ತವೀರ್ಯ ಎದುರು ವೇಷದ ವಿಧಾನ. ಹೌದು, ಅದು ನೀಲಿ ಬಣ್ಣದ ವೇಷ. ನೀಲಿ ಬಣ್ಣದ ಯಾವುದೆಲ್ಲ ಉಂಟು? ಕಾರ್ತವೀರ್ಯ ಉಂಟು, ಆಮೇಲೆ ಹಾಗೆ ಕೆಲವು ಉಂಟು ನೀಲಿ ಬಣ್ಣ. ಮತ್ತೆ ಪಚ್ಚೆ ಬಣ್ಣದ್ದು ಬಲರಾಮ, ಕೌಂಡ್ಲಿಕ, ವೀರ ವರ್ಮ, ಆಮೇಲೆ ಹೀಗೆ ಅದು. ಹೌದು, ಒಂದೊಂದು ರೀತಿಯಲ್ಲಿ. ಈಗ ಇಂದ್ರಜಿತು ಮತ್ತೆ ಹಿರಣ್ಯಾಕ್ಷ ಇದೆಲ್ಲ ಕೆಂಪು ಬಣ್ಣ. ಕರೆಕ್ಟ್. ಈಗ ಇದು ಪಚ್ಚೆ ಬಣ್ಣದ್ದು. ಹಾಗೆ ಅಂತದ್ದೇ ಕೆಲವು ಬರ್ತದೆ. ಅದು ಯಾವನಿಗೆ ಮತ್ತೆ ನಮ್ಮ ಆಟದಲ್ಲಿ ಲೆಕ್ಕ ಹೇಗಂದ್ರೆ ಮೇಳದ ಒಂದು ನಿಯಮ ಬೇರೆ. ಕರೆಕ್ಟ್. ಮತ್ತೆ ಯಾರಿಗೆ ಯಾವುದು ಹೊಂದಾಣಿಕೆ ಆಗ್ತದೆ ಅದನ್ನು ಕೊಡುವುದು. ಕರೆಕ್ಟ್. ಅಂದ್ರೆ ಮೇಳದ ನಿಯಮಾನುಸಾರ ಅಂತಲ್ಲ, ಅಲ್ಲ, ಹೊಂದಾಣಿಕೆ ಪ್ರಕಾರ ಕೊಡುವ. ಯಾವುದನ್ನು ಯಾವ ವೇಷಧಾರಿ ಪ್ರಬುದ್ಧವಾಗಿ ಅದನ್ನು ನಡೆಸ್ತಾನೆ ಎನ್ನುವ ಕಾರಣದಿಂದ ಕೊಡುವುದು. ಕರೆಕ್ಟ್. ಇದು ನನ್ನ ಲೆಕ್ಕದಲ್ಲಿ ಅದಕ್ಕೆ ಅದೇ ಆ ಜಾಗದ ವೇಷದ ಈಗ ಸತ್ಯ ಹರಿಶ್ಚಂದ್ರ ಬಂದರೆ ಎದುರು ವೇಷದ ಏನು ಕೊಡ್ಬೇಕು? ಉಂಟು, ಅವನಿಗೆ ಜಾಗ ಉಂಟು. ಹಾಗಂತ ಅದಕ್ಕೆ ಅವನಿಗೆ ಯಾವ ಸೂಟ್ ಆಗ್ತದೆ ಅದನ್ನು ಕೊಡೋದು. ಹೀಗೆ ಮೇಳದ ನಿಯಮ. ಆ ಮೇಳಕ್ಕೆ ಆ ವೇಷಕ್ಕೆ ಹೊಂದಾಣಿಕೆಯಾಗಿ ವೇಷಗಾರಿಕೆ ಮಾಡಬೇಕು. ಕರೆಕ್ಟ್. ಈಗ ನೋಡಿ, ಕಿರೀಟ ವೇಷದ ಕುಣಿತದಲ್ಲಿ ವೈವಿಧ್ಯತೆಯನ್ನು ತೋರಿಸುವ ಬಗೆ ಹೇಗೆ? ಅಂದ್ರೆ
ಪೀಠಿಕೆ ವೇಷವು ಕಿರೀಟ ವೇಷವೇ, ಅರ್ಜುನ ದೇವೇಂದ್ರವು ಕಿರೀಟ ವೇಷವೇ. ಈ ಕಡೆ ನಾವು ಎದುರು ವೇಷಕ್ಕೆ ಬಂದ್ರೆ ಇಂದ್ರಜಿತು, ಆಮೇಲೆ ನಮ್ಮ ಹಿರಣ್ಯಾಕ್ಷ, ಇದೆಲ್ಲವೂ ರಕ್ತಬೀಜ ಎಲ್ಲವೂ ಎದುರು ವೇಷವೇ. ಇದರಲ್ಲಿ ಮತ್ತೆ ಎದುರು ವೇಷ ಪೀಠಿಕೆ ವೇಷ ಏನೇ ಇಲ್ಲಿ ಅದೆಲ್ಲವೂ ಕಿರೀಟ ವೇಷ. ಈಗ ಈ ಕಿರೀಟ ವೇಷದಲ್ಲಿ ವೈವಿಧ್ಯತೆಯನ್ನು ತೋರಿಸುವುದು ಹೇಗೆ? ನಡೆ ಉಂಟು. ಈಗ ಪೀಠಿಕೆಗೆ ಈಗ ಒಬ್ಬ ದೇವೇಂದ್ರನ ಪೀಠಿಕೆ ಉಂಟು ಅಂತಾದ್ರೆ ಅದರಲ್ಲಿ ಒಂದು 3-4 ದೇವತೆ ಬಲಗಳು ಉಂಟು. ಅದಕ್ಕೆ ಕೊಟ್ಟ ಸ್ಪೀಡ್ ದೇವೇಂದ್ರನಿಗೆ ಕೊಡ್ಲಿಕ್ಕಿಲ್ಲ. ಕರೆಕ್ಟ್. ಇದೊಂದು. ಮತ್ತೆ ಕಿರೀಟ ವೇಷಕ್ಕೆ ಆ ಸ್ವಭಾವ ಹೊಂದಿಕೊಂಡು ಪ್ರವೇಶ. ಈಗ ಇಂದ್ರಜಿತ್ತು ಅಂದ್ರೆ ಅವನ ಟೈಪೇ ಬೇರೆ. ಹೌದು, ಟೇಂಕರವೇ ಬೇರೆ. ಮತ್ತೊಂದು ಈಗ ಉದಾಹರಣೆಗೆ ತ್ರಿಶಂಕು ಇಂಥದ್ದು ಹೋಗೋದಿದ್ರೆ ಅದರ ನಡೆಯೇ ಬೇರೆ. ಮತ್ತೆ ರಕ್ತಬೀಜ ಅಂದ್ರೆ ಸಾಮಾನ್ಯ 4.5 ಗಂಟೆಯಿಂದ ಮತ್ತೆ ಹೋಗುವಂತದ್ದು. ಹೌದು, ಅದರ ನಡೆಯೇ ಬೇರೆ. ಅದಕ್ಕೆ ಒಂದು ನಮನೆ ಸ್ಪೀಡ್ ಉಂಟು. ಈ ಸ್ಪೀಡ್ ಅನ್ನು ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಈಗ ಆ ನಡೆಯಲ್ಲಿ ಹೊಂದಿಕೊಂಡು ಇರೋದು. ಮತ್ತೆ ಪಾತ್ರಧಾರಿಗಳನ್ನು ಹೊಂದಿಕೊಂಡಿರ್ತದೆ. ಈಗ ದೇವೇಂದ್ರ ಒಬ್ಬ ಹಳಬ ಇದು ಮಾಡುವುದಿದ್ರೆ ಕರೆಕ್ಟ್, ಅವನಿಗೆ ನಡೆ ಎಷ್ಟುಂಟು ಅದನ್ನು ಹಿಮ್ಮೇಳದವರು ಹೊಂದಿಕೊಂಡು ಕೊಡಬೇಕು. ಮತ್ತೆ ರಕ್ತಬೀಜನೂ ಹಾಗೆ. ರಕ್ತಬೀಜ ಅಂದ್ರೆ ಈಗ ಎದುರು ವೇಷದ ಲೆಕ್ಕ ಅದು. ರಕ್ತಬೀಜ ಮಾಡುವ ಸಾಮಾನ್ಯ 45-50 ವರ್ಷದವರು ಇರ್ತಾನೆ. ಅವನಿಗೆ ಕೊಡುವ ನಡೆಯೂ ಹಾಗೆ. ಆ ಪ್ರವೇಶದ ನಡಿಗೆ ಹಾಗೆ ಕೊಡ್ಬೇಕು. ಕರೆಕ್ಟ್. ಆ ಕಲಾವಿದನ ಒಂದು ಹೊಂದಾಣಿಕೆ ಇದ್ದು ಕೊಡಬೇಕು ಅಷ್ಟೇ. ಈಗ ನೋಡಿ, ಪುಂಡು ವೇಷದಲ್ಲಿ ಅಭಿನಯಕ್ಕೆ ಮತ್ತೆ ಏನು ಮಾತುಗಾರಿಕೆಗೆ ಅವಕಾಶ ಉಂಟಾ ಅಥವಾ ಅವಕಾಶ ಇಲ್ವಾ? ಉಂಟು. ಪುಂಡು ವೇಷಕ್ಕೆ ಕೊಡ್ಲೇಬೇಕು. ಪುಂಡು ವೇಷ ಎನ್ನುವುದು ಮೆರುಗುವುದು ಅಲ್ಲಿಂದಲೇ, ಅಭಿನಯದಿಂದ, ಮಾತುಗಾರಿಕೆಯಿಂದ. ಅಂದ್ರೆ ಬೇರೆಯವನಿಗೆ ಇದಿಲ್ಲ. ಈಗ ಅಲ್ಲ, ಯಾಕೆಂದ್ರೆ ನಾನು ಈ ಪ್ರಶ್ನೆ ಕೇಳಿದ್ದೆ ಯಾಕೆಂದ್ರೆ ಈಗ ಹೆಚ್ಚಿನ ಕಡೆ ಏನಾಗಿದೆ ಅಂತಂದ್ರೆ ಪುಂಡು ವೇಷ ಅಂತಂದ್ರೆ ದಿಂಗಿಣ ಹಾಕುದು, ಗಿರಕಿ ಹಾಕುದು, ವೈವಿಧ್ಯಮಯವಾಗಿ ಕುಣಿಯುವುದು ಅಷ್ಟಕ್ಕೆ ಸೀಮಿತ ಆಗ್ತಾ ಉಂಟು. ಅಲ್ಲ, ಪುಂಡು ವೇಷಕ್ಕೆ ಇರುವುದು. ಈಗ ಸ್ತ್ರೀವೇಷಗಳಿಗೆ ಹೇಗೆ ಅಭಿನಯಕ್ಕೆ ಬಾಕಿದ್ದಕ್ಕೆ ಅವಕಾಶ ಉಂಟಾ, ನಮ್ಮ ಇದರಲ್ಲಿ ಇರುವುದು ಪುರುಷ ವೇಷಗಳಲ್ಲಿ ಪುಂಡು ವೇಷಗಳಿಗೆ ಮಾತ್ರ. ಅದನ್ನು ಮಾಡಬೇಕು, ಅದು ಅವನಿಗೆ ಅವಕಾಶ. ಅದನ್ನು ಮಾಡುವುದರಲ್ಲೇ ಅವನ ಪುಂಡು ವೇಷ ಮೇರೆಯುವುದು. ಕರೆಕ್ಟ್. ಬೇರೆ ಇದಿಲ್ಲ. ಈಗ ನೋಡಿ, ಬಣ್ಣದ ವೇಷದ ಸ್ವಭಾವ ಏನು, ಮತ್ತೆ ಬಣ್ಣದ ವೇಷದಲ್ಲಿ ವೈವಿಧ್ಯತೆಯನ್ನು ತೋರಿಸಿಕೊಡುವುದು ಹೇಗೆ? ಕೇವಲ ಮುಖವರ್ಣಿಕೆಯಲ್ಲಿ ಮಾತ್ರ ಅಲ್ಲ, ಅಭಿನಯದಲ್ಲಿ ಉಂಟು. ಬಣ್ಣದ ವೇಷ, ಒಂದೊಂದು ಬಣ್ಣದ ವೇಷ ಒಂದೊಂದು ರೀತಿ. ಕರೆಕ್ಟ್. ಈಗ ರಾವಣ ಬೇರೆ, ಮೈರಾವಣ ಬೇರೆ, ಕುಂಭಕರ್ಣ ಬೇರೆ, ಹೀಗೆ ನಾನಾ ಬಗೆಯ ಬಣ್ಣಗಳಲ್ಲಿ ನಾನಾ ವಿಧದ ಇದುಂಟು. ಎಲ್ಲವೂ ಒಂದೇ ರೀತಿ ಅಲ್ಲ. ಕರೆಕ್ಟ್. ಈಗ ಅಂದ್ರೆ ಅದರಲ್ಲಿ ನಡೆಯಲ್ಲಿ, ಅಭಿನಯದಲ್ಲಿ, ಮಾತಿನಲ್ಲಿ ಎಲ್ಲದರಲ್ಲೂ ವೈವಿಧ್ಯತೆ ಉಂಟು. ಈಗ ಒಬ್ಬ ಕಟೋರಿ ಅಂದ್ರೆ ರಾವಣ ಶೃಂಗಾರ ಬಣ್ಣ ಅಂತ ಲೆಕ್ಕ ನಮ್ಮಲ್ಲಿ. ಕರೆಕ್ಟ್. ಅವ ಶೃಂಗಾರ ಬಣ್ಣ ರಾವಣ. ಅವನದ್ದು ಲೆಕ್ಕಾಚಾರದ ಮಾತು, ಲೆಕ್ಕಾಚಾರದ್ದು ನಡೆ ನುಡಿಯಲ್ಲ. ಅವ ಬಾಕಿ 3rd ಕ್ಲಾಸ್ ಶಬ್ದಗಳನ್ನು ಉಪಯೋಗಿಸುವ ಹಾಗಿಲ್ಲ. ಹಾಗೆಂತ ಕಾಲಜಂಗ ಆಗಲ್ಲ. ಅದಕ್ಕಿಂತ ತದ್ವಿರುದ್ಧವ. ಅವ ಕ್ರೂರಿ. ಅವ ಏನು ಬೇಡದ್ದುಂಟು ಅದನ್ನೇ ಮಾತಾಡಿ ಅದನ್ನು ಜಯಿಸುವ, ಅಂದ್ರೆ ಅವನ ಕಾರ್ಯ ಸಿದ್ಧಿಗೆ. ಹೌದು. ಹಾಗೆ ಮೈರಾವಣ ಹಾಗಲ್ಲ. ಮೈರಾವಣ ಎಷ್ಟೇ ಕೆಟ್ಟವನಾದರೂ ಅವ ರಾವಣನಿಗಿಂತ ಒಳ್ಳೆಯವ. ಅವ ಮಾತಾಡೋದು ಹಾಗೆ ಲಿಮಿಟೆಡ್. ನಿಜ. ಅವ ರಾವಣನಿಗೆ ಬುದ್ಧಿ ಹೇಳ್ತಾನೆ, ಯಾಕೆ ಮಹಾರಾಯ ಇದು ಮಾಡಿದೆ, ರಾಮ ಅಂತವನಲ್ಲ, ಹಾಳಾದೆ ನೀನು ಅಂತ ಮೈರಾವಣ ಹೇಳ್ತಾನೆ. ಮೈರಾವಣ ಕಾಲದಿಂದ ಮೈರಾವಣನ ಚಿತ್ರ ನೋಡಿ ಎಷ್ಟು ಒಳ್ಳೇದುಂಟು ಅಂತ. ನೀನು ತಪ್ಪು ಮಾಡಿದೆ, ಹಾಳು ಮಾಡಿದೆ, ಅವಳು ದೇವಿ, ಇವ ರಾಮ ದೇವರು, ನೀನು ಒಟ್ಟು ಹಾಳು ಮಾಡಿದೆ ಅಂತ. ಕರೆಕ್ಟ್. ಹಾಗೆ ಈ ಮೈರಾವಣನ ಅವ ಎಷ್ಟೇ ನಿಧಾನವಾಗಿ ಮಾತಾಡಿದರೂ ಆ ಮಾತಿನ ಗಾಂಭೀರ್ಯತೆಯೇ ಬೇರೆ. ಒಂದೊಂದು ಪಾತ್ರಗಳಿಗೆ ಒಂದೊಂದು ರೀತಿಯ ಚಿತ್ರಣ ಉಂಟು ಬೇರೆ. ಕರೆಕ್ಟ್. ಈಗ ಯಮನ ಪಾತ್ರದಲ್ಲಿ ಹೇಗೆ ಆಗ್ತದೆ? ಯಮನ ಪಾತ್ರವು ಹಾಗೆ. ಯಮ ಇದಲ್ಲ, ಹಾಪ್ಲೆಸ್ ಅಲ್ಲ. ಹೌದೌದು, ಅದು ಕರೆಕ್ಟ್. ದೇವರಲ್ವಾ? ಯಮ ಧರ್ಮರಾಯ. ನಂಬಿದವರಿಗೆ ಅವ ಧರ್ಮರಾಯ, ಯಮ ಧರ್ಮರಾಯ. ನಂಬದವರಿಗೆ, ಪಾಪಿಗಳಿಗೆ ಅವ ಯಮ. ನಂಬಿದವರಿಗೆ, ಪುಣ್ಯಾತ್ಮನಿಗೆ ಅವ ಯಮ ಧರ್ಮರಾಯ. ಕರೆಕ್ಟ್. ಹೀಗೆ ಅವನ ಇದು ಹಾಗೆ. ಅವ ಏನಂದ್ರೆ ಅವ ಎಷ್ಟು ನ್ಯಾಯ ಉಂಟು, ಅವ ನ್ಯಾಯಾಧೀಶ.
ಕರೆಕ್ಟ್, ಹೌದು. ಏನು ಇದು ತಪ್ಪು ಮಾಡಿದ್ಯಾ ಅದು ಅವನಿಗೆ ಶಿಕ್ಷೆ ಕೊಡಲೇಬೇಕು. ಅವ ನ್ಯಾಯಾಧೀಶ. ಯಾವ ಇದಾದರೂ ಒಬ್ಬ ಕೊಲೆಪಾತಕಿಗೆ ಪನಿಷ್ಮೆಂಟ್ ಉಂಟು. ಕರೆಕ್ಟ್. ನ್ಯಾಯಾಧೀಶನಿಗೆ ಪನಿಷ್ಮೆಂಟ್ ಉಂಟು. ಎಷ್ಟು ಜನ ಕೊಲೆ ಇದಕ್ಕೆ ಗಲಿಗೇರಿಸಿದಾನೆ ಅವನಿಗೆ ಯಾಕೆ ಕೊಡಲಿಲ್ಲ? ಹಾಗೆ ಇದು ಏನಂದ್ರೆ ಅವ ಯಾವುದು ನ್ಯಾಯವೋ ಯಾವುದು ಅನ್ಯಾಯವೋ ಅದನ್ನು ಪರಿಶೀಲಿಸಿ ಅದಕ್ಕೆ ತಕ್ಕ ಶಿಕ್ಷೆ ಕೊಡುವಂತ ಇದು. ಕರೆಕ್ಟ್. ಈಗ ನೋಡಿ, ಯಮನ ಮುಖವರ್ಣಿಕೆಯಲ್ಲಿ ಇಲ್ಲಿ ಒಂದು ಚಕ್ರ ಉಂಟು ನೋಡಿ. ಕಮಲ. ಕಮಲವ? ಕಮಲ ಕಮಲ. ಹಾ, ಅಲ್ಲ, ಕೆಲವರು ಚಕ್ರ ಬರೀತಾರೆ ಬೇರೆ ಬೇರೆ ಬಣ್ಣ ಬರದು, ಅದಕ್ಕೆ ಹೌದು ತುಂಬಾ ಬಣ್ಣ ಕೊಡ್ತಾರೆ. ಹೌದು ಹೌದು, ಅದು ಕಮಲ ಅಂತ ಲೆಕ್ಕ. ಯಾಕಂದ್ರೆ ಈ ಕಮಲ ಬರೆದು ನಮ್ಗೆ ಬಾಕಿ ಯಾವುದನ್ನು ಇದನ್ನು ಕಿರೀಟ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅದಕ್ಕೆ ಬೇಕಾಗಿ ಇದು ಚಕ್ರ ಬರೆದು ಒಳಗೆ ಒಂದು 8 ಬಣ್ಣ ಕೊಡ್ತಾರೆ. ಕಮಲ ಅಂತ ಲೆಕ್ಕ. ಅಂದ್ರೆ ಅದರ ಅದರ ಅರ್ಥ ಏನು? ಕಮಲದ ಅರ್ಥ ಏನು? ಯಾಕೆ ಅದು ಕಮಲ? ಯಾರ ಮಗ? ಸೂರ್ಯನ ಮಗ. ಸೂರ್ಯನಿಗೆ ಮಿತ್ರ ಯಾರು? ಕಮಲ. ಓ, ಹಾಗೆ. ಅವ ಮೂಲತಃ ತಾವರೆಯ ಇದು ಯಾರು ಆತ್ಮೀಯ ಸೂರ್ಯನ ಮಗ. ಸೂರ್ಯನ ಇದು ಸೂರ್ಯ ಉದಯವಾಗದಿದ್ರೆ ಕಮಲ ಅರಳುವುದಿಲ್ಲ. ಕರೆಕ್ಟ್. ಆ ಕಮಲದ ಸಂಕೇತ ಅವ ಬರೆಯುವುದಷ್ಟೇ. ಬೇರೆ ವಿಶೇಷ ಅರ್ಥ ಇಲ್ಲ, ಏನಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಅದು ಚಕ್ರವನ್ನು ಸೂಚಿಸ್ತದೆ, ಕಾಲಚಕ್ರವನ್ನು ಸೂಚಿಸ್ತದೆ. ಚಕ್ರ ಏನೂ ಇಲ್ಲ ಅದಕ್ಕೆ. ಕಮಲವೇ ಬರೀಬೇಕು. ಅವನಿಗೆ ಕೂಡುದಿದ್ರೆ ಬೇರೆ ಕಮಲ ಬರೀಬಹುದು. ನಾನು ಬರೀತೇನೆ ಬೇಕಿದ್ರೆ. ಹಾಗಾದ್ರೆ ಅದರ ಅರ್ಥ ಅಷ್ಟೇ. ಅಂದ್ರೆ ಒಂದು ಏನು ಸೂರ್ಯನಿಗೆ ಅದು ಹತ್ತಿರ ಎನ್ನುವ ಕಾರಣಕ್ಕೆ ಅದನ್ನು ಬರೆಯುವುದು. ಅಲ್ಲ, ಯಮನಿಗೂ ಕೂಡ ನಾವು ಇನ್ನು ಪದ ಹೇಳುವಾಗ ಕಮಲನ ಇದು ಹೇಳುವುದು. ಹಾಗೆ. ಕಾರಣ ಉಂಟು, ಕಾರಣ ಇಲ್ಲದೆ ಅದು ಬರೆಯುವುದಲ್ಲ. ಇಲ್ಲ, ಅಂದ್ರೆ ಅರ್ಥ ಇಲ್ಲದೆ ಬರೆಯುವುದಲ್ಲ. ಕಮಲ ಅನ್ನುವಂಥದ್ದು ಇವನ ಅಪ್ಪನ ಇದು ಸಖ್ಯ. ಹೌದು, ಸಖಿ. ಕಮಲ ಸೂರ್ಯ ಉದಯಿಸದೆ ಕಮಲ ಅರಳುವುದಿಲ್ಲ. ಹಾಗೆ ಇವನನ್ನು ಹಾಗೆ ಇದು ಮಾಡಿದ್ದಷ್ಟೇ. ಕರೆಕ್ಟ್. ಯಾಕಂದ್ರೆ ಅದು ಒಂದು ಪೂರ್ವ ಸಾಂಕೇತಿಕವಾಗಿ ಇದು ಅಂತ. ಹಾಗೆಂತ ಶಿವನ ಇದು ಬರೆದ್ರು ಅಪರಾಧ ಏನು ಇಲ್ಲ. ಶಿವಲಿಂಗ ಬರೆದ್ರು ಅಥವಾ ಅಡ್ಡನಾಮ ಹಾಕಿದ್ರು ಅಪರಾಧ ಏನು ಇಲ್ಲ. ಇದು ಬರೆಯುವುದು ಯಾಕಂದ್ರೆ ಯಮನ ಒಂದು ಸಾಂಕೇತಿಕ ಇದು. ಕರೆಕ್ಟ್. ಭೀಮನಿಗೆ ನಾವು ಉತ್ತನಾಮ ಹಾಕ್ತೇವಲ್ಲ, ಹೌದು. ಶೂರ್ಪನಖಿಗೆ ಹಾಕ್ತೇವೆ, ಬೇರೆ ಯಾರಿಗೂ ಹಾಕ್ಲಿಕ್ಕಿಲ್ಲ. ಯಾಕೆ ಹೇಳಿ? ಹೌದು, ಶೂರ್ಪನಖಿಗೆ ಅಂದ್ರೆ ಅವಳದ್ದು ಮೂಗು ಹೋಗ್ತದಲ್ಲ ಕೊನೆಗೆ. ಅಲ್ಲ, ಮತ್ತೆ ಭೀಮನಿಗೆ ಹಾಕುದು ಯಾಕೆ? ಭೀಮನಿಗೆ ಅದು ಉದ್ದನಾಮದ ಸಂಕೇತ. ಯಾಕೆ? ಅವ ಹರಿಭಕ್ತ ಅಲ್ವಾ? ಅಲ್ಲ, ಮತ್ತೆ 1000 ಆನೆಗಳ ಸಂಕೇತ. ಅದು ಇಲ್ಲಿ ಕಣ್ಣಲ್ವಾ? ಅಲ್ಲ, ಕಣ್ಣು ಅನ್ನುವಂಥದ್ದು ಬೇರೆ ಬರೀಬಾರದು. ಭೀಮನಿಗೆ, ಸಾಮಾನ್ಯ ಭೀಮನಿಗೆ ಕಣ್ಣು ಬೇರೆ ಬರೀಲಿಕ್ಕಿಲ್ಲ. ಸಾಮಾನ್ಯ ಭೀಮನಿಗಿಲ್ಲ. ಇಲ್ಲ, ಅದು ರುದ್ರ ಭೀಮನಿಗೆ ಮಾತ್ರ. ಹೌದು ಹೌದು. ಯಾಕಂದ್ರೆ ಅವನಿಗೆ ಆ ಕಣ್ಣುಗಳು ಶಿವನ ಕಣ್ಣುಗಳು, ಶಿವನ ಅವತಾರ. ಹಾಗೆ ಬರೆಯೋದು. ಈ ಬಾಕಿ ಭೀಮಗಳಿಗೆ ಬರೀಬಾರದು. ಇದು ಶತಗಜತ್ರಾಣಿ ಎನ್ನುವುದರ ದೃಷ್ಟಿ ಸಂಕೇತ. ಹೌದು, ಕೀವು ಅದೇ ಶತಗಜತ್ರಾಣಿ ಅವಳು. ಓ, ಇದು ನನಗೆ ನೋಡಿ ಏನಾಗಿದೆ ಅಂತಂದ್ರೆ, ನನಗೆ ಹೇಳಿದ್ದು ಹೀಗೆ, ಭೀಮನ ಮುಖವರ್ಣಿಕೆ ಆತ ಶತಗಜತ್ರಾಣಿ ಅನ್ನುವುದಕ್ಕೆ ಕಣ್ಣಿನ 2 ಇದು, ಈ ಏನು ಉದ್ದ ಮೂಗೇನಿದೆ ಅದು ಶ್ರೀಹರಿಯ ಭಕ್ತ ಎನ್ನುವುದಕ್ಕೆ ಅಂತ ಹೇಳಿದ್ದಾರೆ. ಶತಗಜತ್ರಾಣಿ ಎನ್ನುವುದಕ್ಕೆ ಇರುವಂತಹ ಇದು ಒಂದೇ ನಮೂನೆಯ ಸಂಕೇತ. ಮೂಗಿನ ಮೇಲಿಂದ ಆ ಉದ್ದ ಗೆರೆ ಬರುವ. ಇದು ಶೂರ್ಪನಖಿಯು ಶತಗಜತ್ರಾಣಿಯೇ. ಅವಳು ಮೊದಲು ಯಕ್ಷಕನ್ಯೆ. ಕರೆಕ್ಟ್. ಹೌದೌದು. ಆಯ್ತಾ? ಅಂದ್ರೆ ಆ ಉದ್ದನಾಮ 2 ವೇಷಕ್ಕೆ ಮಾತ್ರ. ಭೀಮನಿಗೆ ಮತ್ತೆ ಅಂದ್ರೆ ಸಾಮಾನ್ಯ ಭೀಮನಿಗೆ ಮತ್ತೆ ಶೂರ್ಪನಖಿಗೆ. ಇನ್ನು ರುದ್ರ ಭೀಮನಿಗೆ ಆದಾಗ ಇಲ್ಲಿ 2 ಕಣ್ಣು, ಆಮೇಲೆ ಉದ್ದ ನಾಮ ಅಲ್ವಾ? ಅದು ರುದ್ರಭೀಮನಿಗೆ ಯಾಕಂದ್ರೆ ಅವನ ಶಿವನ ಅವತಾರವಾಗಿ ಬಂದದ್ದು. ಹೌದು, ಆಗ ಯಕ್ಷಗಾನದಲ್ಲಿ. ಹೌದು, ಇದಕ್ಕೆ 2 ಕಣ್ಣು ಬೇರೆ. ಇದಕ್ಕೆ ಈ ಭೀಮನಿಗೆಲ್ಲ ಕಣ್ಣು ಬರೀಲೇಬಾರದು. ಕರೆಕ್ಟ್. ಸಾಮಾನ್ಯ ಭೀಮನ ಚಿತ್ರಣಕ್ಕೆ ಬೇಕಾಗಿ ಕೆಲವರೆಲ್ಲ ಬರೆಯುವುದಷ್ಟೇ. ಅದವರ ಅವೈಜ್ಞಾನಿಕ. ಹೌದು, ಸರಿಯಲ್ಲ. ಭೀಮನಿಗೆ, ರುದ್ರ ಭೀಮನಿಗೆ ಮಾತ್ರ ಈ ಕಣ್ಣು ಬರಿಬೇಕು, ಬಾಕಿ ಬರೀಬಾರದು. ಇದು ಶತಗಜತ್ರಾಣಿ ಎನ್ನುವ ಕಾರಣದಿಂದ ಇದು ಮಾಡೋದು. ಇದು ಶೂರ್ಪನಖಿಯೂ ಹೌದು, ಭೀಮನು ಹೌದು. ಕರೆಕ್ಟ್. ಆಮೇಲೆ
ಇತ್ತೀಚೆಗೆ ನೋಡಿ ಆ ಭೀಮನ ಮುಖವರ್ಣಿಕೆ ಅದು ಘೋರವಾಗಿ ಕಾಣ್ತದೆ, ಅದನ್ನು ಬದಲಾವಣೆ ಮಾಡಬೇಕು ಅಂತ ಕೆಲವು ಕೂಗು ಕೇಳಿ ಬರ್ತಾ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದನ್ನು ಚಂದ ಮಾಡಬೇಕು ಅಂತ. ಭೀಮನ ಅದನ್ನು ಇದು ಮಾಡಿದರೆ ಅವನ ಇದು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಭೀಮ ಅನ್ನುವಂಥದ್ದು ಈ ಎಲ್ಲರಿಗಿಂತ ಒಂದು ವಿಶೇಷವಾದಂತಹ ಒಂದು ಇದು ಕರೆಕ್ಟ್ ಶಕ್ತಿ. ಇದನ್ನು ಅವ ಆ ರೂಪದಲ್ಲೇ ತೋರಿಸಬೇಕಲ್ಲದೆ ಬಾಕಿ ಇದರಾಗಿ ರಂಗ ಹಾಕಿಕೊಂಡು ಇದು ಹಾಕಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಆಗ್ತದೆ ಎಲ್ಲಿ ಈ ಕೀಚಕ ವಧೆಯಲ್ಲಿ ಭೀಮ ಮಾಡ್ತೇವೆ ಒಲವ ಅಂತ, ಹೌದು, ಅಲ್ಲಿ ಇದು ಮಾಡ್ತೇವೆ. ಅಥವಾ ಈ ಏನಾದ್ರು ಈಗ ಇವರು ಕಾಡಿಗೆ ಹೋದ ಮೇಲೆ ಏನಾದ್ರೂ ಇದು ಅವಕಾಶ ಇದೆ, ಸೌಗಂಧಿಕ ಪುಷ್ಪಹರಣ ಅಂತ ಕಡೆ ನಾಟಕೀಯ ಭೀಮ ಮಾಡಬಹುದು. ಹೌದು, ಆದ್ರೆ ಭೀಮ ಎನ್ನುವಂತ ಒಂದು ಇದನ್ನು ತೋರಿಸಬೇಕಿದ್ರೆ, ಯಾಕಂದ್ರೆ ಆ ಪಾತ್ರಗಳಲ್ಲಿ ನಕಲ ಸಹದೇವರು ಪಕಡಿ ವೇಷ, ಅರ್ಜುನ ಕಿರೀಟ ವೇಷ, ಧರ್ಮರಾಯ ಅವನದ್ದೇ ಒಂದು ಭೇದ ಕಿರೀಟ ಇದೆ, ಭೀಮ ಎನ್ನುವಂಥದ್ದು ಬೇರೆ ಬರ್ತದೆ. ಯಾಕಂದ್ರೆ ಈ ಪಾತ್ರ ಚಿತ್ರಣವನ್ನು ತೋರಿಸಿದಂತ ಬಗೆಯೇ ನಮ್ಮ ಪೂರ್ವಜರು ಹಾಗೆ. ಕರೆಕ್ಟ್. ಅದನ್ನು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಮಾಡಿದರೆ ಆ ಪಾತ್ರ ಗೌರವ ಹೋಗ್ತದೆ. ಹೌದು, ಯಕ್ಷಗಾನದ ಒಂದು ಇದು ಶೈಲಿ ಹೋಗ್ತದೆ. ಕರೆಕ್ಟ್. ಇದು ನೋಡಿ, ಬಣ್ಣದ ವೇಷಗಳಲ್ಲಿ ಎಷ್ಟು ವಿಧಗಳಿವೆ. ಅದು ತುಂಬಾ ಅಲ್ಲಲ್ಲ, ಅಂದ್ರೆ ನಾವೀಗ 3 ವಿಧ ಅಂತ ಹೇಳ್ತೇವಲ್ಲ, ಎಂತದು ರಾಜಬಣ್ಣ, ಕಾಟು ಬಣ್ಣ, ಕುರುಡು ಬಣ್ಣ, ಆ ರೀತಿ ನೋಡುವಾಗ ನಮ್ಗೆ ಎಷ್ಟು ವಿಧ ಕಾಣ್ತದೆ? ಸಾಧಾರಣ ಒಂದು 6-7 ವಿಧ ಉಂಟು. ನಾನು ಈಗ ಸ್ತ್ರೀ ವೇಷದ ಸ್ತ್ರೀ ಬಣ್ಣ ಅಂತ ಉಂಟಲ್ಲ, ಹೌದು, ಅದು ಬೇರೆ. ಕರೆಕ್ಟ್. ಅದು ಹೆಣ್ಣು ಬಣ್ಣ. ಹೌದು, ಹೆಣ್ಣು ಬಣ್ಣದ. ಅದರ ನಡೆ ಬೇರೆ, ಅದರ ತೆರೆಬರ್ಪಾಟು ಬೇರೆ. ಈಗ ನೋಡಿ, ಬಣ್ಣದ ವೇಷಗಳಲ್ಲಿ ತೆರೆಪರ್ಪಾಟು ಎಷ್ಟು ಉಂಟು ಅಂದ್ರೆ ಎಲ್ಲಾ ಬಣ್ಣದ ವೇಷಕ್ಕೂ ತೆರೆಪರ್ಪಾಟು ಒಂದೇಯ, ಅಥವಾ ರಾವಣನಿಗೆ, ಮೈರಾವಣನಿಗೆ, ಆಮೇಲೇನು ಶೂರಪದ್ಮನಿಗೆ ಎಲ್ಲರಿಗೂ ಬೇರೆ ಬೇರೆ ಉಂಟಾ? ಮೈರಾವಣನಿಗೆ ಈಗ ಲಿಂಗ ಪೂಜೆ ಮಾಡುವಂತ ಒಂದು ಅದು ಮೈರಾವಣನಿಗೆ ಮಾತ್ರ. ಬಾಕಿ ಕಾಟು ಬಣ್ಣಗಳಿಗೆ ತೆರೆ ಬರ್ಪಾಟು ಒಂದೇ ರೀತಿ. ಹೆಣ್ಣು ಬಣ್ಣಗಳಿಗೆ ಬೇರೆ ಬೇರೆ. ಹೌದು, ಕರೆಕ್ಟ್. ಹೆಣ್ಣು ಬಣ್ಣಗಳಿಗೆ ತಲೆ ಬಾಚುವುದು, ಸ್ನಾನ ಮಾಡುವುದು, ಇದೆಲ್ಲ ಬೇರೆ ಉಂಟು. ಕರೆಕ್ಟ್. ಈಗ ನಾನು ಕೇಳುದು, ಮೈರಾವಣನಿಗೆ ಮತ್ತೆ ರಾವಣನಿಗೆ ಆಗುವಾಗ ತೆರೆಪರ್ಪಾಟು ಒಂದೇ ರೀತಿಯ ಬೇರೆ ಬೇರೆ? ರಾವಣ ಲಿಂಗ ಪೂಜೆ ಮಾಡಬಹುದು, ಆದರೆ ನಿಜವಾಗಿ ಅಧಿಕೃತವಾಗಿ ಇರುವುದು ಮೈರಾವಣನಿಗೆ ಮಾತ್ರ. ಬೇರೆ ಯಾರಿಗೂ ಲಿಂಗ ಪೂಜೆ ಮಾಡುವ ಅಧಿಕಾರ ಇಲ್ಲ. ರಾವಣ ಮಾಡಬಹುದು, ಯಾಕಂದ್ರೆ ಶಿವಲಿಂಗವನ್ನು ಕೊಂಡು ಹೋದವ. ಕರೆಕ್ಟ್. ಆ ಕಾರಣದಿಂದ ಮಾಡಬಹುದು. ಮತ್ತೆ ಬಾಕಿ ಯಾವ ಕಾಟು ಬಣ್ಣಗಳು ಈ ತೆರೆಬರ್ಪಾಟು ಮಾಡಬಹುದು, ಲಿಂಗ ಪೂಜೆ ಮಾಡಬಾರ್ದು. ಅಂದ್ರೆ ರಾಜಬಣ್ಣ ಕೂಡ ಈಗ ಶುಂಭ ಲಿಂಗ ಪೂಜೆ ಮಾಡ್ಲಿಕ್ಕಿಲ್ಲ, ಶುಂಭನು ಮಾಡ್ಲಿಕ್ಕಿಲ್ಲ, ಇಲ್ಲವೇ ಇಲ್ಲ. ಶೂರಪದ್ಮನೂ ಇಲ್ಲ, ಇಲ್ಲ, ಯಾವುದು ಇಲ್ಲ. ಈಗ ನೋಡಿ, ಬಣ್ಣದ ವೇಷದಲ್ಲಿ ಕುಣಿತಕ್ಕೆ ಯಾಕೆ ಅಷ್ಟೊಂದು ಪ್ರಾಧಾನ್ಯತೆ ಇಲ್ಲ? ಅಂದ್ರೆ ಈ ನಿಧಾನ ಪದಗಳು. ಈಗ ನೋಡಿ, ನಾವು ಅಂಬೆ ಮತ್ತು ಸಾಲ್ವನನ್ನು ತಗೊಂಡ್ರೆ, ಅಲ್ಲಿ ಮುಂಚೆ ಎಲ್ಲ ನಾನು ನೋಡುವಾಗ ಸಾಲ್ವನನ್ನು ಬಣ್ಣದ ವೇಷವೇ ಮಾಡ್ತಾ ಇದ್ದದ್ದು. ಆಗ ನಾನು ಕಟೀಲಿನಲ್ಲೇ ನೋಡಿದ್ದೇನೆ, ಬಹಳ ಚಂದ ಕುಣಿತವನ್ನು ನಾನು ನೋಡಿದ್ದೇನೆ. ಈಗ ಅಂತ ಕುಣಿತಗಳೇ ಇಲ್ಲ. ಅಂದ್ರೆ ಬಣ್ಣದ ವೇಷಕ್ಕೆ ಕುಣಿತಕ್ಕೆ ಪ್ರಾಧಾನ್ಯತೆ ಇಲ್ಲದೆ ಹಾಗಾದ, ಅಥವಾ ಪ್ರಾಧಾನ್ಯತೆಯನ್ನು ಕೊಡ್ಲಿಲ್ವಾ? ಏನದರ ಮರ್ಮ ಏನು? ಬಣ್ಣದ ವೇಷಗಳಿಗೆ ಸಂಭಾಷಣೆಯ ಇದು ಸಾಧುವಲ್ಲ. ಯಾಕೆ? ಅದು ನಾನು ಮಾಡಿದ್ದೇನೆ. ಹಿರಣ್ಯಕಶ್ಯಪ ನನ್ನದು ಡಾನ್ ಬಾಸ್ಕೋ ಹಾಲ್ನಲ್ಲಿ, ಕೋಳಿಯೂರು ರಾಮಚಂದ್ರರಾಯರ ಇದು ಕಯಾದು, ವಿನೋದ್ ಕುಮಾರ್ ಸ್ವರಕ್ಕೆ. ಕರೆಕ್ಟ್. ಇದು ಪ್ರಹ್ಲಾದ. ಹೌದು. ನಾನು ಬಣ್ಣದ ವೇಷ ಮಾಡಿಕೊಂಡು ಹೀಗೆ ನಿಲ್ಬೇಕು, ಯಾಕಂದ್ರೆ ನನಗೆ ಮುಖ ತಗ್ಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಕರೆಕ್ಟ್. ಅದು ತಳಪೆ ಕಿರೀಟ. ಹೌದು, ಅದು ಇದಾಗ್ತದೆ. ಹೌದು. ಕೋಳಿಯೂರು ಇಷ್ಟರವರೆಗೆ ಇರುವುದು ನನ್ನ. ಇದಕ್ಕಿಂತ ಮೊದಲು ನನ್ನ ಮೊಣಕಾಲಿನಿಂದ ವಿನೋದ್ ರೈ ಇರುವುದು. ನಾನು ಏನು ಮಾಡ್ಬೇಕಂದ್ರೆ, ಇವರಿಗೆ ಸಂಭಾಷಣೆ ಮಾಡ್ಬೇಕಿದ್ರೆ ಅವರ ಮುಖ ನೋಡ್ಬೇಡ, ನೋಡ್ಬೇಕು. ಕರೆಕ್ಟ್. ಹೇಗೆ ನೋಡ್ಬೇಕು ಹೇಳಿ? ಆಗುದಿಲ್ಲ. ಹೌದು. ಸರಿ, ನೆಕ್ಸ್ಟ್ ಇದಾದ ಕೂಡಲೇ ಇವನ ಮಗನಿಗೆ ತುಳಿಬೇಕು, ಪ್ರಹ್ಲಾದನಿಗೆ. ಹೇಗೆ ತುಳಿಬೇಕು ಹೇಳಿ? ನಾನು ಹೀಗೆ ನಿಂತುಕೊಂಡ್ರೆ ಅವ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗುದು, ನನ್ನ ಮೊಣಕಾಲಿನಿಂದ ಕೆಳಗೆ ಅವ. ಹೌದು. ಹೇಗೆ ತುಳಿಬೇಕು? ಅವ ಎಲ್ಲಿದ್ದಾನೆ ಅಂತ ನಾನು ನೋಡ್ಬೇಡ. ನೋಡ್ಬೇಕಿದ್ರೆ ಹೀಗೆ ನೋಡ್ಬೇಡ, ಹೀಗೆ ನೋಡಿದ್ರೆ ನನ್ನ ಕಿರೀಟ ಉಳಿತದ ಮತ್ತೆ. ಕರೆಕ್ಟ್. ಇದು ಅವೈಜ್ಞಾನಿಕ. ಮೊದಲಿನ ಕಾಲದಲ್ಲಿ ಅವರಿಗೆ ಈ ವೇಷಗಳು ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಯಾರೀಗ ಕುಟ್ಟಪ್ಪಣ್ಣ ಅಥವಾ ಯಾರೇ ಇರಲಿ, ನಾಟಕೀಯ ವೇಷ ಮಾಡಿ ಅವರಿಗೆ ಗೊತ್ತಿಲ್ಲ ಅಂದರೆ ಮಾಡುವುದಿಲ್ಲ. ಅವರು ಯಾರಿಗಾದರೂ ಬೇರೆ ಕೊಡೋದು. ಹಾಗೆ ಅವರ ಅದ್ದೇ ಅಂತ ವೇಷ ಮಾಡೋದು. ಇಷ್ಟಿತ್ತದು.
ಈಗ ಏನಾಗಿದೆ ಅಂದ್ರೆ ಈಗ ಈ ಸಂಭಾಷಣೆಗಳಿಗೆ ಸಾಮಾನ್ಯ ನಮ್ಮಲ್ಲಿ 1 ಗಂಟೆವರೆಗೆ ಹೋಗ್ತದೆ ಒಂದು ಪ್ರಹ್ಲಾದ ಹೌದು ಹೌದು ಹೌದು. ಈಗ ನಾವು ಹೆಂಡತಿಯನ್ನು ನೋಡಿ ಅವಳನ್ನು ತಲುಕಿಸಿ, ಮಗನನ್ನು ನೋಡಿ ಅವನನ್ನು ಅಪ್ಪಿ, ಅವನನ್ನು ಕೂತುಗೊಳಿಸಿ, ಅವನನ್ನು ಮಾತಾಡಿ ಅವನ ಹತ್ರ ಸಂಭಾಷಣೆ ನಡೆಸಬೇಕು. ಈ ಚಿಟ್ಟಿಟ್ಟುಕೊಂಡು, ಈ ಮೂಗಿನ ಇದು ಗುಂಡೆ ಎಲ್ಲ ಇಟ್ಟುಕೊಂಡು, ಈ ತಡಪೈ ಕಿರೀಟ ಇಟ್ಟುಕೊಂಡು ಇದು ಸಾಧ್ಯವಾ? ಹೌದು, ಅದು ಭಾರಿ ಕಷ್ಟ ಆಗ್ತದೆ. ಹೌದು, ಇದಕ್ಕೆ ಆಧುನಿಕ ಸ್ವಲ್ಪ ಇದು ಬಂದದ್ದು. ಯಾಕೆ ಪುತ್ತೂರು ನಾರಾಯಣ ಹೆಗ್ಡೆ, ಬೋಳಾರ್ ನಾರಾಯಣ ಶೆಟ್ಟಿ ಇವರ ಇದಕ್ಕಿಂತ ಮತ್ತೆ ಇದು ಡೆವಲಪ್. ಆವಾಗ ಏನಾಯ್ತಂದ್ರೆ ಈಗ ಸರಿಯಾಗಿದೆ. ನಾನು ಮಾಡಿದ್ದೇನೆ ಡಾನ್ ಮಾಸ್ಟರ್ನಲ್ಲಿ. ಹೆಂಡತಿ ಎಲ್ಲಿದ್ದಾಳೆ ಅಂತ ಕಯಾದು ಅಂತ ಕರಿಬೇಕಲ್ಲದೆ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾನು ಎಷ್ಟು, ಕೋಳೂರು ರಾಮಚಂದ್ರಯ್ಯರು ಎಷ್ಟು, ಕರೆಕ್ಟ್, ಮನೋಹರ ಕುಮಾರ್ ಇವ ಎಷ್ಟು, ವಿನೋದ್ ರೈ ಎಷ್ಟು, ಇದನ್ನು ಇದು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ವ್ಯತ್ಯಾಸ ತಂದದ್ದು. ಈಗ ಕುರಿಯ ವಿಠಲ್ ಶಾಸ್ತ್ರಿಗಳಿಂದ ಮತ್ತೆ ಈ ನಾಟಕೀಯ ವೇಷಗಳೆಲ್ಲ ಸ್ವಲ್ಪ ಹೌದು ಇದು ಹೆಚ್ಚು ಪ್ರಚಲಿತಕ್ಕೆ ಬಂತು. ಹೌದು, ಬಂತು. ಏನಾಯ್ತು ಅಂದ್ರೆ ಅದನ್ನು ಆ ಮಟ್ಟಕ್ಕೆ ಜನರಿಗೆ ಮುಟ್ಟಿಸುವುದಕ್ಕೆ ಸಾಧ್ಯ ಆಯ್ತು. ಹೌದು, ಅದು ಒಳ್ಳೇದಾಯ್ತು ಅಂತ. ಹೌದು, ಒಳ್ಳೇದಾಗಿದೆ. ಯಾಕಂದ್ರೆ ಆ ಬಣ್ಣದ ವೇಷಗಳಿಗೆ ಅದರದ್ದೇ ಆದ ಒಂದು ನಡೆ ಉಂಟು. ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಾಳು ಮಾಡುವುದಕ್ಕಿಂತ ಹೌದು ಇದನ್ನು ಮಾಡುದು ಒಳ್ಳೇದು. ಇದು ಹೀಗೆ ಹೋಗಬೇಕು, ಹೀಗೆ ಬರಬೇಕು, ಇಷ್ಟೇ ಕುಣಿಯಬೇಕು, ಇಷ್ಟೇ ನಡೆ, ಅದಕ್ಕೆ ಅಂತ ಒಂದು ಲೆಕ್ಕಾಚಾರ ಉಂಟು. ಅದಕ್ಕಿಂತ ಸ್ಪೀಡ್ ಹೋಗಬಾರ್ದು. ಒಬ್ಬ ಯುವಕ ನಾಳೆ 16 ವರ್ಷದ ಒಬ್ಬ ಬಣ್ಣದ ವೇಷ ಮಾಡಿದೆ ಅಂತ ಅದಕ್ಕೆ ಸ್ಪೀಡ್ ಕೊಡ್ಲಿಕ್ಕಿಲ್ಲ. ಅದು ಕೊಟ್ಟ ಕೂಡಲೇ ಹೋಯ್ತದು. ಕರೆಕ್ಟ್, ಆ ಜಾಗದ ಪವರ್ ಹೋಯ್ತು, ಗೌರವ ಹೋಯ್ತು. ಕರೆಕ್ಟ್. ಹಾಗಾದ್ರೆ ಬಣ್ಣದ ವೇಷದಲ್ಲಿ ಕುಣಿತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ? ಉಂಟುಂಟು, ಪ್ರಾಧಾನ್ಯತೆ ಉಂಟು. ಬಣ್ಣದ ನಮ್ಮ ಕಂಪ್ಲೀಟ್ ಬಣ್ಣದ ವೇಷ ಮಾಡುವುದಿದ್ರೆ ಅದಕ್ಕೆ ಚೆಂಡೆಯವ, ಮದ್ದಳೆಯವ, ಇವ ಭಯಂಕರ ಇದು ತಗೊಳ್ಬೇಕು. ಅಲ್ಲಲ್ಲ, ನಾನು ಕೇಳುದು ಏರು ಪದ್ಯಕ್ಕೆ ವೈವಿಧ್ಯತೆ ಉಂಟು, ನಿಧಾನ ಪದ್ಯಗಳಲ್ಲಿ ಅವಕಾಶ ಪದ್ಯಗಳಲ್ಲಿ ಅವನಿಗೆ ಈ ಹುಡಿ ನಾಟ್ಯಗಳನ್ನೆಲ್ಲ ಆಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್, ಹೌದು ಹೌದು. ಯಾಕಂದ್ರೆ ಅವ ದೊಡ್ಡ ಇದನ್ನೇ ಮಾಡಬೇಕು, ದೊಡ್ಡ ಹೆಜ್ಜೆ ಹೌದು. ಬಾಕಿ ನಾಟ್ಯಗಳಿಗೆಲ್ಲ ಈ ಬಾಕಿ ವೇಷಗಳಿಗಿಂತ ಬಣ್ಣದ ನಾಟ್ಯಕ್ಕೆ ಹೆಚ್ಚು ಇದು. ಯಾಕಂದ್ರೆ ಅವಷ್ಟು ಬಡಿಬೇಕಾಗ್ತದೆ ಹಿಮ್ಮೇಳ. ಹೌದು, ಅದಕ್ಕೆ ಅಷ್ಟು ಇದುಂಟು, ಗೊತ್ತಿರಬೇಕು, ಅಷ್ಟು ಇದು ಬೇಕು ಅವನಿಗೆ. ಭಾಗವತರಿಗೂ ಹಾಸ್ಯಗಾರರಿಗೂ ಇರುವ ಹೊಣೆಗಾರಿಕೆ ಏನು? ಭಾಗವತರಿಗೆ ಇಡೀ ಆ ದಿನದ ಆಟದ ಜವಾಬ್ದಾರಿ ಉಂಟು. ಎಲ್ಲ A to Z ಮಾಡ್ಲಿಕ್ಕೆ ಹೋಗ್ಬೇಕು. ಯಾವುದನ್ನು ಯಾರಿಗೆ ಕೊಡಬೇಕು, ಯಾವುದನ್ನು ಮಾಡಬೇಕು, ಮತ್ತು ಅದನ್ನು ನಿಯಂತ್ರಣ ಮಾಡುವುದು ಹೇಗೆ, ಎಲ್ಲಿ ನಿಯಂತ್ರಣ ಮಾಡಬೇಕು, ಮತ್ತು ಯಾರಿಗೆ ಯಾವ ವೇಷ ಕೊಡಬೇಕು, ಯಾವುದನ್ನು ನಾವು ಪಾಸ್ ಮಾಡಬಹುದು ಎನ್ನುವಂಥ ಪ್ರಜ್ಞೆ ಬೇಕು. ಹಾಸ್ಯಗಾರನಿಗೆ ಮೊದಲಿತ್ತು, ಈಗ ಕಡಿಮೆ ಆಗಿದೆ. ಯಾರು ವೇಷ ಅಲ್ಲಿ ಬಾಕಿ ಆಯಿತು ಅಥವಾ ಯಾರು ಎಲ್ಲಿ ಬಿಟ್ಟು ಹೋಯ್ತು ಅದನ್ನು ತುಂಬಿಸಿ ಕಳಿಸುವಂಥ ಒಂದು ಇದುಂಟು, ಹೊಣೆಗಾರಿಕೆ ಉಂಟು ಭಾಗವತನಿಗೆ. ಹಾಸ್ಯಗಾರನಿಗೂ ಆಟದ ಫುಲ್ ಜವಾಬ್ದಾರಿ ಉಂಟು. ಈಗ ಇಲ್ಲ, ಈಗ ಎಲ್ಲ ಅವರದ್ದು ಮಾಡಿ ಮಲಗಿದರೆ ಮತ್ತೆ ಹೇಳುವುದಿಲ್ಲ, ಅಷ್ಟುಂಟು. ಈಗ ಮಕ್ಕಳ ಯಕ್ಷಗಾನ, ಹೆಣ್ಣು ಮಕ್ಕಳ ಯಕ್ಷಗಾನ, ಆಮೇಲೆ ಉಪವೃತ್ತಿ, ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಆಟದಲ್ಲಿ ವೇಷ ಮಾಡ್ತಾರೆ. ಈ ರೀತಿ ಮೂರು ಹಲವಾರು ಬಗೆಯ ಒಂದು ಇದು ಏನು ಕಲಾವಿದರು ರೂಪುಗೊಳ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಯಕ್ಷಗಾನದ ವೃತ್ತಿಯ ಬಗ್ಗೆ ಅವರು ಮೇಳಕ್ಕೆ ಇದು ಆಗಿದ್ದರೆ ಮಾತ್ರ ಅವರ ನಿಜವಾದ ಪ್ರತಿಭೆ ಇದೆಲ್ಲ ಉಳಿಯುವುದು. ಹಾಗೆಂತ ಈಗ ಇದ್ದಾರೆ ಕಲ್ತವರು, ಈಗ ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಎಲ್ಲ ನಾಟ್ಯ ಕಲಿತು ತಯಾರಾದವರು ಇದ್ದಾರೆ. ವೃತ್ತಿ ಬೇರೆ ಅಗತ್ಯ ಇಲ್ಲ ಅಂತ ನಾವು ಹೇಳಬಾರ್ದು. ಯಾಕಂದ್ರೆ ಈಗಿನ ಜೀವನದೊಂದು ಪ್ರಶ್ನೆ ಉಂಟು. ಕರೆಕ್ಟ್. ಯಾಕಂದ್ರೆ ಅವನಿಗೆ ಇದರಲ್ಲೇ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅದು ಮೊದಲೆಲ್ಲ ಆಯ್ತು. ಈಗ ಅವು ಬದುಕಬೇಕಿದ್ರೆ ನಾನಾ ವಿಧದ ಇದನ್ನು ಅನುಕರಿಸಬೇಕಾಗ್ತದೆ. ಅದು ತಪ್ಪಲ್ಲ. ಆದರೆ ಇದರ ಯಕ್ಷಗಾನದ ಬಗ್ಗೆ ಅವನ ಯಕ್ಷಗಾನೀಯತೆಯ ಜೀವನವನ್ನು ಹೊಂದಿಕೊಳ್ಳಿಸಬೇಕು. ಕರೆಕ್ಟ್. ಯಾಕಂದರೆ ನಾನು ಏನೋ ಹೋಗಿ ಇನ್ನು ಇಲ್ಲಿ ಏನೋ ಬಂದು ಮಾಡಿ ಹೋಗಿ ಅದೇನು ಸುಖ ಆಗೋದಿಲ್ಲ. ಯಾಕಂದರೆ ಯಕ್ಷಗಾನದ ಹೊಂದಾಣಿಕೆ ಹಾಗೆ. ನಿಜವಾಗಿ ಅವ ಹಗಲಲ್ಲಿ ಇಲ್ಲ, ರಾತ್ರಿ ಅವನ ವೇಷ ಆಗಿ ಹೋದ, ಮತ್ತೆ ರಾತ್ರಿ ಅವನ ವೇಷಕ್ಕಾಗಿ ಬಂದ ಎನ್ನುವಂಥದ್ದು ಇದಾಗೋದಿಲ್ಲ. ತಾನೇನು ಮಾಡಿದೆ, ತನ್ನಿಂದ ಏನು ಆಗಬೇಕು,
ಇದನ್ನು ತರ್ಜಮೆ ಮಾಡಿಕೊಳ್ಬೇಕು. ಕಲಾವಿದರಿಗೆ ನನ್ನೊಂದೊಂದು ಕಿವಿ ಮಾತು, ಯಾಕಂದರೆ ಪ್ರತಿಯೊಬ್ಬ ಕಲಾವಿದನು ಹಿರಿಯವನಾಗಲಿ ಕಿರಿಯವನಾಗಲಿ, ಈಗ ಕಿರಿಯವರಿಂದ ಕಲಿಯುವುದಕ್ಕುಂಟು, ಕರೆಕ್ಟ್, ಕಿರಿಯವರಿಂದಲೂ ಕಲಿಯಲಿಕ್ಕುಂಟು. ಆದರೆ ಅಲ್ಲಿ ನಾನೇನು ಮಾಡಿದೆ, ಅದನ್ನು ನಾನು ಏನು ಮಾಡಬೇಕು ಎನ್ನುವಂಥದ್ದನ್ನು ದಿನಕ್ಕೆ ನಾವು ಉಣ್ಣುವ ಅನ್ನ, ಅದು ಕರೆಕ್ಟ್, ಉಣ್ಣುವ ಅನ್ನ. ಹಾಗಾಗಿ 1 ಗಂಟೆ ಆದರೂ ಕೂರಿಸಿಕೊಂಡು ವಿಮರ್ಶೆ ಮಾಡಬೇಕು. ಇದು ಭಾಗವತ, ಕಲಾವಿದ, ಹಿಮ್ಮೇಳ ಎಲ್ಲ ಸೇರಿಕೊಂಡು, ಯಾಕಂದರೆ ಆವಾಗ ಸರಿ ಹೋಗ್ತದೆ. ಇದು ಜನರಿಗೆ ಮನ ಮುಟ್ಟುವ ಹಾಗೆ ನಮಗೆ ಕೊಡಲಿಕ್ಕಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಎತ್ತು ಏರಿಗಿಳಿಯಿತು, ಕೋಣ ನೀರಿಗಿಳಿಯಿತು ಅಂತ. ಅಂದರೆ ನೀವು ಹೇಳೋದು ಸಾಂಘಿಕವಾದಂತಹ ಒಂದು ಪ್ರಯತ್ನ ಬೇಕು. ಆವಾಗ ಮಾತ್ರ ಇದು ಯಕ್ಷಗಾನವಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟು. ಇದರಲ್ಲಿ ಏನು ಅಂದರೆ ಬೇರೆ ಕಸುಬು ಏನೇ ಇರಬಹುದು, ಆದರೆ ತಾನು 1 ಗಂಟೆ ಅದಕ್ಕಾಗಿ ಮೀಸಲಿಡಬೇಕು. ನಾನು ದುಡಿಯುವ ಕ್ಷೇತ್ರ, ತಾನು ತಿನ್ನುವ ಅನ್ನ, ತಾನು ಪಡೆಯುವಂತಹ ಸಂಬಳದ ಒಂದು ಕ್ಷೇತ್ರ ಇದು ಎನ್ನುವಂಥ ಈ ನಿರ್ಧಾರವನ್ನು ಇಟ್ಟುಕೊಂಡು ದಿನಕ್ಕೆ 1 ಗಂಟೆ ಅದು ಹಿಮ್ಮೇಳ ಮುಮ್ಮೇಳ ಎಲ್ಲ ನಿನ್ನೆ ಯಾರಲ್ಲಿ ಸಂಭಾಷಣೆ ನಡೆದದ್ದು ಏನಾಗಬೇಕು, ಏನು ಮಾಡಬೇಕು, ನಾನು ಕುಣಿದದ್ರಲ್ಲಿ ಏನು ತಪ್ಪಾಯಿತು ಎನ್ನುವಂಥದ್ದನ್ನು ಭಾಗವತರಾದಿಯಿಂದ ಪ್ರಾರಂಭ ಮಾಡಿದರೆ ಯಕ್ಷಗಾನಕ್ಕೆ ಏನೂ ಬರಗಾಲವಿಲ್ಲ. ಇದು ಇದು ದೇಶ ವಿದೇಶಗಳಲ್ಲಿ ಸ್ಪ್ರೆಡ್ ಆಗುವಂಥ ಈ ಯಕ್ಷಗಾನ ಇಷ್ಟು ಮಾಡಿದರೆ ಕಲಾವಿದರು ಇಷ್ಟು ಮುತುವರ್ಜಿ ವಹಿಸಲೇಬೇಕು. ಯಾಕಂದರೆ ನಾನು ಏನಪ್ಪ ನಿನ್ನ ಮಾಡಿದೆ, ನಾನು ಬಂದೆ, ನನಗೆ ಸಂಬಳ ಸಿಗ್ತದಲ್ಲ, ನಮಗೆ ಅಡ್ಡಿ ಇಲ್ಲ ಅಂತ ಹೇಳಿದರೆ ಮುಗೀತು. ಯಾಕಂದರೆ ಅವನನ್ನು 1 ವರ್ಷ ಇಟ್ಟು ನೆಕ್ಸ್ಟ್ ಈ ಪೋಲ ಮಾರ ಅಂತ ಹೇಳಿದರೆ ಹೋಗಬೇಕಾಗ್ತದೆ. ಇದು ಮಾಡಿದರೆ ಅವನಿಗೆ ಎಲ್ಲಿಯೂ ಡಿಮಾಂಡ್ ಉಂಟು. ತಾನು ಎಲ್ಲೆಡೆಯಲ್ಲಿಯೂ ತಾನು ಮಾಡಿದಂಥ ಪಾತ್ರ ಅವ ಇರುವ ಜಾಗಕ್ಕೆ ಮತ್ತೊಬ್ಬನಿಗೆ ಹೋಗಬಾರ್ದು. ಇಂತಹ ಸ್ಥಿತಿ ಯಾವ ಕಲಾವಿದನಿಗೆ ಬಂತ ಅವ ಕಲಾವಿದ. ಕರೆಕ್ಟ್. ಈಗ ಈ ಮಕ್ಕಳ ಯಕ್ಷಗಾನ, ಹೆಣ್ಣು ಮಕ್ಕಳ ಯಕ್ಷಗಾನ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಹೆಣ್ಮಕ್ಳು ಭಾರಿ ಇದು ಮಾಡಿದ್ದಾರೆ. ಯಕ್ಷಗಾನ ಮಕ್ಕಳಿಗೆ ಇದು ಬೆಳವಣಿಗೆ ಭಾರಿ ಒಳ್ಳೆಯದು. ಮಕ್ಕಳಲ್ಲಿ ಆ ಪ್ರಜ್ಞೆ ಮೂಡಿತಲ್ಲ. ಕರೆಕ್ಟ್. ಯಾಕಂದ್ರೆ ಇಲ್ಲದಿದ್ರೆ ಸಚಿನ್ ತೆಂಡೂಲ್ಕರ್, ಧೋನಿ ಯಾವುದು ಇರುವಿರು ಮಾತ್ರ ಗೊತ್ತಲ್ಲದೆ ರಾಮ ಯಾರು ಧೂಮ ಯಾರು ಅಂತ ಅವರಿಗೆ ಗೊತ್ತಿಲ್ಲ ಮಕ್ಕಳಿಗೆ. ಇದು ಬೆಳವಣಿಗೆ ಭಾರಿ ಒಳ್ಳೆಯದು. ಯಕ್ಷಗಾನದಲ್ಲಿ ಹೆಣ್ಮಕ್ಳು ಬಹಳ ಮುಂದುವರಿದಿದ್ದಾರೆ. ನಮಗಿಂತ ಗಂಡಸರಿಗಿಂತ ಒಂದು ಪಟ್ಟು ಮೇಲೆ ಇದ್ದಾರೆ. ಇದು ಯಾಕಂದ್ರೆ ಅವರಿಗೆ ಪ್ರಯತ್ನ ಉಂಟು ಆ ಬಗ್ಗೆ, ಮತ್ತೆ ಅದರ ಬಗ್ಗೆ ಒಂದು ಕಲ್ಪನೆ ಉಂಟು ಅವರಿಗೆ. ಅದನ್ನು ತರ್ಜಮೆ ಮಾಡಿಕೊಳ್ಬೇಕೆನ್ನುವಂತ ಒಂದು ಇದುಂಟು, ಉದ್ದೇಶ. ಹೌದು, ಛಲ ಉಂಟು, ಹಠ ಉಂಟು, ಭಕ್ತಿ ಉಂಟು. ಅದಕ್ಕೆ ಮೆಚ್ಚಲೇಬೇಕು. ಯಕ್ಷಗಾನದಲ್ಲಿ ಈಗ ನಾನು ನೋಡುತ್ತಿದ್ದರೆ ಗಂಡಸರಿಗಿಂತಲೂ ಒಂದು ಪಟ್ಟು ಮೇಲೆಯೇ ಇದ್ದಾರೆ, ಹೆಂಗಸರು ತುಂಬ ಇದ್ದಾರೆ, ನನ್ನ ಲೆಕ್ಕದಲ್ಲೇ ಇದ್ದಾರೆ. ಮೆಚ್ಚಬೇಕು ಅದನ್ನು, ಅದು ಮೆಚ್ಚುವಂಥದ್ದೇ. ಯಕ್ಷಗಾನ ಈ ಶಾಲೆಯಲ್ಲೆಲ್ಲ ಈಗ ಪ್ರಾರಂಭ ಆಯಿತು, ಅದು ಒಳ್ಳೆಯದೇ. ಮಕ್ಕಳು ಇದಕ್ಕೆ ಮುಂದುವರಿಯುವುದು ಯಾಕೆ ಒಳ್ಳೆಯದಂದರೆ ಯಕ್ಷಗಾನದೊಂದು ಧಾರ್ಮಿಕವಾದಂಥ ಒಂದು ಪ್ರಜ್ಞೆ ನಮ್ಮ ಯಾವ ಪುಸ್ತಕದಲ್ಲಿಯೂ ಸಿಕ್ಕುವುದಿಲ್ಲ, ಯಾವುದರಲ್ಲಿ ಓದಿದರೂ ಅದು ಮನನ ಆಗುವುದಿಲ್ಲ. ಇದು ಏನಂದರೆ ರಾಮ ಅಂದರೆ ಯಾರು, ರಾವಣ ಅಂದರೆ ಯಾರು, ಕಂಸ ಅಂದರೆ ಯಾರು, ಇಂಥದ್ದೆಲ್ಲ ಪ್ರಜ್ಞೆ ಬೆಳೆಯುತ್ತದೆ. ಇವಾಗ ಏನಾಗ್ತದೆ, ಅಷ್ಟು ಮಕ್ಕಳಿಗಾದರೂ ನಮ್ಮ ಧಾರ್ಮಿಕ ಪ್ರಜ್ಞೆ ನಮ್ಮ ಯಾವ ಭಾಷಣದಲ್ಲಿಯೂ ಸಿಕ್ಕುವುದಿಲ್ಲ, ಸಿಕ್ಕಿದರೂ ಪ್ರಯೋಜನ ಆಗುವುದಿಲ್ಲ. ಇದು ಮೈನ್. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಧರ್ಮ ಸಂಸ್ಕೃತಿ ಎನ್ನುವಂಥದ್ದನ್ನು ಉಳಿಸುವುದೊಂದು ಯಕ್ಷಗಾನ ಮಾತ್ರ. ಬಾಕಿ ಯಾವ ಪ್ರವಚನಗಳು, ಯಾವ ಪುಸ್ತಕಗಳು, ಯಾವ ಭಗವದ್ಗೀತೆಗಳು ಓದಿದವರಿಗೆ ಮಾತ್ರ ವಾಕ್ಯವನಿಗೆ ಸಿಕ್ಕುವುದಿಲ್ಲ. ಇದರಲ್ಲಿ ಎಲ್ಲರಿಗೂ ಸಿಗ್ತದೆ. ಇದರಲ್ಲಿ ಏನಾಗ್ತದೆ ಅಂದರೆ ಪ್ರತಿಯೊಬ್ಬ ಹಳ್ಳಿಯ ತಂದೆ ತಾಯಿಗಳು ಈ ಮಕ್ಕಳ ಯಕ್ಷಗಾನ ನೋಡಲಿಕ್ಕೆ ಬರ್ತಾರೆ. ಆವಾಗ ಅವರಿಗೂ ಕೂಡ ಯಾಷ್ಟು ಮಕ್ಕಳು ಅವರಲ್ಲಿ ತೊಡಗಿಸಿಕೊಂಡ್ರ ಅವರೆಲ್ಲ ಈ ಧಾರ್ಮಿಕ ಪ್ರಜ್ಞೆಯ ಬಗ್ಗೆ, ಒಂದು ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಅರಿವು ಮಾಡಿಕೊಳ್ತಾರೆ. ಈಗ ನೋಡಿ, ನೀವು ನಿಮ್ಮ ಒಂದು ಇದರಲ್ಲಿ ಅಂದರೆ ನಿಮ್ಮ ಎಷ್ಟು ಜನ ಶಿಷ್ಯಂದರು ಇದ್ದಾರೆ ಸರ್ ಯಕ್ಷಗಾನದಲ್ಲಿ? ಶಿಷ್ಯಂದರು ಕಡಿಮೆ, ಸಾಧಾರಣ 10-20 ಜನ ಇದ್ದಾರೆ. ಮತ್ತೆ ತಯಾರು ಮಾಡಿಕೊಳ್ಬೇಕಿದ್ರೆ ಅವರನ್ನು ನಾವು ಕರೆಸಿಕೊಳ್ಬೇಕು, ಅವರಾಗಿ ಬರುವುದಿಲ್ಲ ನಮ್ಮ ಅಗತ್ಯಕ್ಕೆ. ನಮಗದು ಅಗತ್ಯ ಇಲ್ಲಲ್ಲ. ಇದ್ದಾರೆ 10-20 ಜನ ಇಲ್ಲೇ ತಯಾರಾಗಿ ಹೋದವರು ಇದ್ದಾರೆ, ಯಕ್ಷಗಾನದಲ್ಲಿ ಕಸುಬು ಮಾಡುವವರು ಇದ್ದಾರೆ. ಮತ್ತೆ ಒಂದು ಏನಂದ್ರೆ ಅವರಿಗೆ ಬೇಕಾದರೆ ನಾವು ಹೇಳಿಕೊಡ್ಬೇಕು ಅದಷ್ಟೇ. ಮತ್ತೆ ನಮಗೆ ಬೇಕಾಗಿ ನಾವು ತಯಾರು ಮಾಡಿಕೊಳ್ಳೋದು ಯಾಕೆ? ಕರೆಕ್ಟ್. ಅವರಿಗೆ ಬೇಕಾ ಬರ್ತಾರ, ನಾನು ಇವತ್ತಿಗೂ ಹೇಳಿಕೊಡ್ತೇನೆ ಯಾರಾದರೂ ಸರಿ. ಮತ್ತೆ ನಮಗೆ ಬೇಕಾಗಿ ಅವರನ್ನು ಕರೆಸಿ ನಾವೇನು ಮಾಡ್ಲಿಕ್ಕೆ ಉಂಟು ಹಾಗೆ. ಈಗ ನೋಡಿ, ನಿಮ್ಮ ಇಷ್ಟು ವರ್ಷದ 50 ವರ್ಷದ ಒಂದು ತಿರುಗಾಟ, ಈ ತಿರುಗಾಟದಲ್ಲಿ ನಿಮಗೆ ಅತ್ಯಂತ ಒಂದು ಏನು ಅದ್ವಿತೀಯ ಭಾಗವತ
ಇಂಥವರ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಭಾರಿ ಉತ್ಸಾಹ ಬರ್ತದೆ, ಒಳ್ಳೇದಾಗ್ತದೆ, ನಿಮ್ಮ ವೇಷ ಮೆರೆದದ್ದು ಅನ್ನುವಂಥದ್ದು ಯಾರ ಬಗ್ಗೆ ನೀವು ಹೇಳ್ತೀರಿ? ಒಂದು ಗುರಿಯ ಗಣಪತಿ ಶಾಸ್ತ್ರಿ, ಮತ್ತೊಂದು ಬಲಿಪನಾರಾಯಣ ಭಾಗವತ್, ಎರಡೇ. ಚೆಂಡೆಯಲ್ಲಿ ಹಿಮ್ಮೇಳದಲ್ಲಿ ಪದ್ಯಾಣ ಶಂಕರನಾರಾಯಣ ಭಟ್, ಮತ್ತೆ ಅಡೂರು ಗಣೇಶರಾವ್, ಮತ್ತೆ ಅಡೂರು ಲಕ್ಷ್ಮೀನಾರಾಯಣ, ಮತ್ತೆ ನೆಡ್ಲೆ ನರಸಿಂಹ ಭಟ್ ಅವರು ಮೊದಲನೇದು, ನಮ್ಮ ಮೂಲ ಅವರೇ. ಅಂದ್ರೆ ನಿಮಗೆ ಮೂಲ ಒಂದು ಪ್ರೇರಣೆ ಅವರು? ಮೂಲ ನಾನು ಇದ್ದದ್ದು ಬಲಿಪ ನಾರಾಯಣ ಭಾಗವತರ ಸೆಟ್ಟಲ್ಲಿ. ಆ ಮತ್ತೆ ನಮಗೆ ಕೆಲವು ವರ್ಷದಿಂದ ನಂತರ ಇವರು ಸಿಕ್ಕಿದ್ರು, ಕುರಿಯ ಗಣಪತಿ ಶಾಸ್ತ್ರಿ. ಅವರು ಆವಾಗ ಕಾಲೇಜಿಗೆ ಹೋಗ್ತಾ ಇದ್ರು, ನನ್ನ ವೇಷ ನೋಡಲಿಕ್ಕೆ ಬಂದಿದ್ದಾರೆ ಅವರು ಭಾಗವತ ಸಿಕ್ಕಿದ್ರು. ಅವರಿಗೆ ನಾನು ಆಗ ಹೇಳಿದ ಹಾಗೆ ಆಟದಲ್ಲಿ ಆಟ ಮೆರೆಸುವಂಥ ಇದೊಂದು ಚಾಣಾಕ್ಷತನ ಇತ್ತು, ಅದು ಈಗಲೂ ಉಂಟು ಅವರಿಗೆ. ಮತ್ತು ಪದ್ಯಾಣ ಶಂಕರನಾರಾಯಣ ಭಟ್, ಅದಕ್ಕಿಂತ ಮೊದಲು ನೆಡ್ಲೆ ನರಸಿಂಹ ಭಟ್. ಅವರಿಗೆ ಅದು ನಾನು ಮೊದಲು ಮಹಿಷಾಸುರ ಮಾಡುವಾಗ ಬಲಿಪ ನಾರಾಯಣ ಭಾಗವತರ ಜೊತೆಗೆ ನೆಡ್ಲೆ ನರಸಿಂಹ ಭಟ್ ಇದ್ದದ್ದು. ಅವರು ಮುದುಕ, ನಾನು ಯುವಕ. ನಮಗೆ ಅವಾಗ ಇದು ಯಾವರ ಏರ್ತಾ ಉಂಟು, ಈ ಪರಬಿ ಈಚಿನ ಚೆಂಡೆ ಬಿಟ್ಟುನಿಯಪ್ಪ ಅಂತ ನಾವೆಲ್ಲ ಬೈತಾ ಇದ್ದೇವೆ ಮನಸ್ಸಿನ ಒಳಗೆ. ಹಾಗಂತ ಕೆಲಸ ಮಾಡ್ತಿದ್ದೆವು, ಬಡಿತಾ ಇದ್ರು ಅವರು ಚೆಂಡೆ ಎಲ್ಲ. ಅವರಿಗೆ ಅವರದ್ದೇ ಆದಂಥ ಒಂದು ಲೆಕ್ಕಾಚಾರ ಉಂಟು. ಆಟದಲ್ಲಿ ಎಲ್ಲವೂ ಅಭಿಮನ್ಯುಗಳೇ ಆಗುವುದಿಲ್ಲ, ಅಭಿಮನ್ಯುವಿಗೆ ಮಾತ್ರ ಬಾರಿಸುವಂಥ ಚೆಂಡೆ ಬಾರಿಸಬೇಕು. ಕರೆಕ್ಟ್. ಹೀಗೆ ಎಲ್ಲ ಇದಲ್ಲ. ಹಾಗೆ ಮಹಿಷಾಸುರ ಪ್ರವೇಶ ಆಗುವಾಗ ಎಷ್ಟು ಬಾರಿಸಬೇಕು ಅಷ್ಟೇ ಬಾರಿಸುವುದು ಅವರು, ಮತ್ತೆ ಬಾರಿಸುವುದೇ ಇಲ್ಲ. ಕಡೆಗೆ ದೇವಿಯಲ್ಲಿಗೆ ಅದಾಗುವಾಗ ಚೆಂಡೆ ಇದರಲ್ಲಿ ಹಾಕಿಕೊಂಡು ಬಾರಿಸುವುದು, ಅದು ಬೇರೆ. ನಾವು ಬರುದಿಲ್ಲ. ನಾನು ಬಂದು ಒಮ್ಮೊಮ್ಮೆ ಚೌಕಿಯಲ್ಲಿ ಎಂಚಿನ ನೆರೆ ಇರಿ ಚೆಂಡೆ ಬರ್ಕೊಂಡು ಇಂಚ ಇಂಜಿ ಪರಬೆರ್ಲೆಗ ಈ ಜವಣರಿ ಅಂದು ಈ ಸುರುಟಿ ಅಭಿಮನ್ಯು ಹೋಯ್ಲೆಕ್ಕ ಬಂಡ ನಿಕ್ಕ ನಾನು ಅಕೇರಿ ಕಣಕ್ಕೆ ಯಾನು ಒಯ್ನು ಬಾರಿಸೋಡುದು. ಯಾಕಂದರೆ ಆ ತಾಳಗಳ ನಡೆ ಹಾಗುಂಟು ಅಂತ. ಈಗ ಮೊದಲಿಗೆ ಇದಾದರೆ ಮತ್ತಿನ ಇದು ಹೋಗ ಕರೆಕ್ಟ್ ಆದರೆ ಮಾತ್ರ ಆ ವೇಷಕ್ಕೆ ಪವರು ಕರೆಕ್ಟ್. ಹಾಗೆ ಹಾಗೆ ಅದು ಎಲ್ಲ ಇದು ನರಸಿಂಹಭಟ್ರಿಂದ ಇದು ಬಂದದ್ದು. ಅದು ಯಾವಾಗ ಅಂದರೆ ಗಣಪತಿ ಶಾಸ್ತ್ರಗಳಲ್ಲಿ ಅವರು ಯುವಕ ಆವಾಗ ಬರುವಾಗಲೇ ಹೀಗೆ ಇವರು ಹಾಗೆ ಮಾಡಿದ ಕೂಡಲೇ ಅವರು ಚೆಂಡೆ ಕುಡ್ಕು ಮಾಡ್ತಾ ಇರೋದು. ಯಾರು ಕುಡಿಯ ಗಣಪತಿ ಶಾಸ್ತ್ರಿಗಳು ಮಹಿಷಾಸುರ ಮಾಡ್ತಿದ್ದವರು ಅವರು. ಹಾಗಾಗಿ ಅವ್ರನ್ನ ಹೋಗೋಕ್ಕೆ ಇದು ಹೋಗುವುದಿಲ್ಲ, ಇವರ ಚೆಂಡೆ ಹೋಗೋದಿಲ್ಲ, ಮತ್ತೆ ಬಾರಿಸೋದು ಅಂತ ಹೇಳ್ತಾರೆ. ಹಾಗೆ ಅಂದರೆ ಒಂದು ಪಾತ್ರದ ಇದರ ಬಗ್ಗೆ ಹಿಮ್ಮೇಳವು ಅಷ್ಟೇ ಪರಿಣಾಮಕಾರಿಯಾಗಿ ಇರಬೇಕು. ಎಲ್ಲ ಇದಾಗಲಿ ಈಗ ಬಾರಿಸ್ತಾರೆ. ಈಗ ಯುವಕರೆಲ್ಲ ಬಡ 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 ಅಂತ ಬಾರಿಸ್ತಾರೆ ಬಂದಾಗೊಂಡು. ಎಲ್ಲವೂ ಹಾಗಾಗೋದು. ಈಗಿನ ಮದುಗೈಟವೇರು 4ನೇ ಕಾಲದಲ್ಲಿ ಉಂಟು. ಹಾಗಿದ್ರೆ 4ನೇ ಕಾಲದಲ್ಲಿ ಅವರು ಮತ್ತಿನ ವೇಷಗಳು ಏನು ಹೋಗುದು? ಈಗ ಐಕಿದೆ ಮತ್ತಿನದ್ದು ಮಾಲಿ ಬರಬೇಕು, ಮತ್ತೆ ಶುಂಭಾನಿಶುಮರು ಬರಬೇಕು, ಹಾಗಿದ್ರೆ ಏನು ಹೋಗ್ಲಿ ಅದನ್ನೇ ಮತ್ತೆ ಹಿಂದೆ ಬರುವುದು. ಆಗ ಆಟದ ಹೋಗ ಕಡಿಮೆ ಆಯ್ತು. ಆಟ ಈಗ ಯಾವುದು ನಮ್ಮಲ್ಲಿ ಹಿಮ್ಮೇಳ ಮುಮ್ಮೇಳಕ್ಕಿರುವಂಥ ವ್ಯತ್ಯಾಸಗಳೇ ಅಷ್ಟು. ಯಾಕಂದ್ರೆ ಆ ಹೋಗಗಳುಂಟಲ್ವಾ, ಆ ವೇಗ ಅದಷ್ಟೇ ಇದರಲ್ಲಿ ಇದ್ರೆ ಮಾತ್ರ ಮತ್ತೆ 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 ಆಟ ಮೇಲೆ ಬೀಳುದು. ಕರೆಕ್ಟ್. ಇದು ಇಲ್ಲದಿದ್ರೆ ಏನಾಯ್ತು ಅಂದ್ರೆ ಈಗ ಮದಗಟ್ಟವರೆಗೆ ಬಡ 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 ಬಾರಿಸೋದು, ಪಟಕ್ಕ ನಿಂತಿತ್ತು ಅಲ್ಲಿಗೆ, ಮತ್ತೆ ಇಲ್ಲ, ಮತ್ತೆ ಯಾವುದೂ ಇಲ್ಲ. ಹಾಗೆ ಅದು ನಮ್ಮ ಯಕ್ಷಗಾನದಲ್ಲಿರುವಂತಹ ದೋಷಗಳು. ಯಾಕಂದ್ರೆ ಹಿಮ್ಮೇಳ ಸಮರ್ಥವಾದ್ದಿಲ್ಲ. ಮುಖ್ಯವಾದ ಸಮಸ್ಯೆ ಈಗ ನಮಗೆ ತೆಂಗುದಿಟ್ಟಲ್ಲಿ ಅದೇ ಇರುವುದು. ಅದೇ ಯಾಕಂದ್ರೆ ಅದರ ನಿಘಂಟಿನದ್ದು ಬೇಕು. ಅಗರಿಯವರು ಇದ್ರು, ಮಂಡೇಚಾರಿ ಇದ್ರು, ಕಡತೋಕದವರು ಇದ್ರು. ಇವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಅವರು ಅದಕ್ಕಿಂತ ಮೊದಲು ಯಾವ ಕಾರಣಕ್ಕೂ ಅದನ್ನು ಓಡಿಸ್ತಿರ್ಲಿಲ್ಲ. ಕರೆಕ್ಟ್. ಯಾಕಂದ್ರೆ ಮತ್ತಿನ ಆಟ ತೆಗಿಬೇಡುವ ಅವರು, ಮತ್ತಿನ ಆಟ ಓಡಬೇಡವಾ, ಇದಕ್ಕೊಂದು ಲಯ ಇಲ್ವಾ? ಕರೆಕ್ಟ್. ಹೀಗೆ ಈಗ ಪ್ರೀತಿಗೆ ಅವನಿಗೆ ಅಭಿಮನ್ಯುನಾಗಿ ಪ್ರವೇಶ ಕೊಟ್ರೆ ಮತ್ತೆ ಅಭಿಮನ್ಯು ಹೋಗುವಾಗ ಏನು ಮಾಡುದು? ಕರೆಕ್ಟ್. ಮತ್ತಿನದ್ದೇನು ಮಾಡುದು? ಹೀಗೆ ಅದು ಅದರ ಒಂದು ನಡೆ ಉಂಟಲ್ವ, ಅದು ತಿಳ್ಕೊಳ್ಳುವಂಥ ಭಾಗವತರುಗಳಿಲ್ಲ, ಹಿಮ್ಮೇಳದವರಿಲ್ಲ, ಮತ್ತೆ ಹೇಳಿಕೊಡುವಷ್ಟು ತಾಕತ್ತಿನ ಭಾಗವತರುಗಳು ನಮ್ಮಲ್ಲಿ ಇಲ್ಲ. ಕರೆಕ್ಟ್. ಹೀಗೆ ಅಷ್ಟೇ ಯಕ್ಷಗಾನ.
ರಂಭಾಸುರ ಏನು ಹೊರಟು ಬಂದ ರಾಜಕೀಯ ವಿಚಾರ. ಓಹೋ ಗಂಧರ್ವರ ಪುತ್ರ ನಾನು ಒಬ್ಬನೇ ಅಲ್ಲ, ನನಗೊಬ್ಬ ತಮ್ಮ ಇದ್ದ ಕಂಬಾಸುರ. ಅನ್ಯೋನ್ಯತೆಯಿಂದ ಬೆಳೆಯುತ್ತಿದ್ದವರು ನಾವು. ಹೊರ ಹುಟ್ಟಿ ಹೊರಬೆಳೆದು ಮನಸ್ಸತ್ತಂತೆ ಸತ್ರ ಸಾವನು ಅಖಂಡವಾದ ಕೀರ್ತನೆ ನಡೆಸಬೇಕೆನ್ನುವ ಉದ್ದೇಶದಿಂದ ಏನು ಮಾಡಿ ವಿಶೇಷವಾದವರೆಗಳನ್ನು ಪಡೆದವ ನಾನು. ನನ್ನ ಪಾಲಿಗೆತ್ತಿದ್ದಾನೆ. ಯಾವ ಕ್ಷಣದಲ್ಲಿ ಹಾಕಿದ್ದನು, ಯಾವುದೇ ರೂಪವನ್ನು ತಾಳುತ್ತೋ ನನ್ನ ಪಾಲಿಗಿದೆ, ನನ್ನ ಪಾಲಿಗಿದೆ. ಸರಿ ಸರಿ ಏನು ಮಾಡೋಣ? ಏನಾಯ್ತು? ಪ್ರತಿ ಕ್ಷಣವೂ ಮನದಲ್ಲೊಂದು ಚಿಂತೆ ಕಾಡ್ತಾ ಇದೆ. ನನ್ನ ತಮ್ಮನೇನು ದೇವೇಂದ್ರ ಕಪಟಿ ಪೊಲೀಸರಿಗೆ ಸಿಕ್ಕ ಶಾಸ್ತಿ ಮಾಡಬೇಕಾಗಿದೆ. ಸರಿ ಸರಿ ಯಾವುದಕ್ಕೂ ನಮ್ಮ ಸಭೆಗೆ ಮಂತ್ರಿ ಸೇನಾಧಿಪತಿಗಳು
ವಿಶೇಷವಾದ ವಿಚಾರವೊಂದನ್ನು ಯಾವುದು ನಿಮ್ಮ ಮುಂದೆ ಹೇಳುವುದಕ್ಕಿದ್ದೇನೆ. ನನಗೊಬ್ಬ ತಮ್ಮ ಏನು ಮಾಡೋಣ, ಇಟ್ಟುಕೊಳ್ಳುವಂತಹ ಯೋಗ ನಮಗಿಲ್ಲದೆ ಹೋಯಿತು. ಹಾಗೆ ಸತ್ತದ್ದಲ್ಲ, ಹಾಗಾಗಿ ತೇಡು ತೀರಿಸಿಕೊಳ್ಬೇಕೆಂಬ ಹಾಗೆ ಮನವಾಗಿದೆ. ಅಂಕವನ್ನು ಸೇರಿ ಆಳ್ವಿಕೆ ನಡೆಸಬೇಕೆಂಬಂತ ಹೆಬ್ಬಯಕೆ ಇದೆ. ರಾಜ್ಯ ಮಾಡುದು ಸಾಕು, ಸುರಲೋಕವನ್ನು ಸೇರುತ್ತೇನೆ. ಪೂರ್ಣರಾದಂತಹ ಪುರಪರಿಗೆ ತಕ್ಕ ರೀತಿಯ ಶಿಕ್ಷೆಯನ್ನು ವಿಧಿಸಿ ಪುರ ಪದವಿಯು ನಿಮ್ಮ ಪಾಲಿಗೆ ಸಿಗುವಾಗ ಪ್ರಾರ್ಥಿಸ್ತೇನೆ. ರಂಭಾಸುರ ನೇತೃತ್ವದಲ್ಲಿ ಗೌರವರು ಸರ್ಕಾರಗಳಿಗೆ
ಹೌದೌದೌದು. ಅವನ ಸಹೋದರಾತ ಕರಂಬರನ್ನು ಜಲದೇವವನ್ನು ಸೇರಿ ಮುಗಿಸಿದ್ದಾರೆ. ಇವನೊಬ್ಬರನ್ನು ಉಳಿಸಿದ ತಪ್ಪಾಯ್ತು ಅಂತ ಕಾಣ್ತದೆ. ಇಲ್ಲಪ್ಪ, ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಯಾರಲ್ಲಿ ಗಂಧದ ಕಾಯಮೋ ಹಾಗೆ ಜಾತವೇನೋ
ಹೊರವನ್ನು ದುರ್ಬಳಕೆ ಮಾಡಿಕೊಂಡಿರೋ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದಿರೋ ಮಂದಿ ರಕ್ಕಸರು ಸ್ವರ್ಗಕ್ಕೆ ದಾಳಿ ಮಾಡಿದ್ದಾರೆ. ಯಾಕೆ ಸ್ವರ್ಗದಲ್ಲಿ ನೀವು ಇರಬಾರದು? ರಾಕ್ಷಸ ದೇವಲೋಕದ ಸಂಪತ್ತಿಗೆ ಬಯಸಿ ಇಲ್ಲೇ ಬರಕ ಬದ್ಧಿತೀರ್ಥವಾಗಿದೆ. ಹೌದೇನೋ? ಸಾಮಾನ್ಯವಾದಂತ ಸಂಪತ್ತು ದಬಾಯಿಸಿಕೊಳ್ಬೇಡ. ಒಳ್ಳೆಯ ಮಾತಿನಿಂದ ತಳೆದಿದ್ರೆ ಗೊತ್ತಾ? ಏನಲ್ಲ ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಇನ್ನೊಬ್ಬರನ್ನು ಬಳಸಿಕೊಳ್ಳುವ ಹೋಗಲ್ವಾ?
ಇಲ್ಲಪ್ಪ, ಗುರುಪೀಠವನ್ನು ಅಲಂಕರಿಸಿಕೊಂಡಿದ್ದೇನೆ. ಸಂತೋಷದ ವಿಷಯ. ಸರಿ ಸರಿ. ಪಾತಾಳ ಮೊದಲೇ ನಮ್ಮಲ್ಲಿ ಉಂಟು ಉಂಟು. ಭೂಲೋಕವನ್ನು ಗೆದ್ದುಕೊಂಡಾಗಿದೆ. ಹೌದಪ್ಪ. ಸ್ವರ್ಗ ಸ್ವಾಧೀನ ಸಿಕ್ಕಿದೆ. ಇನ್ನೇನಾಗ್ಬೇಕು ನಿನಗೆ? ಮೂರು ಲೋಕಗಳನ್ನೇ ಗೆದ್ದಂತ ವ್ಯಕ್ತಿ ನಾನು. ಒಬ್ಬನೇ ಇರುವಾಗ ಹೆಂಡತಿ ಬೇಕಾ? ಇದಕ್ಕೆ ನೆನಪಾಗ್ತಾ ಉಂಟು. ಅದೌದು. ನೋಡೋಣ, ಸಮಯ ಕಾದು ಅವರನ್ನು ಕರ್ಕೊಂಡು ಬರೋಣ.
ಸ್ವರ್ಗಲೋಕವನ್ನು ಮುತ್ತಿದೆಯಾ? ನಿನ್ನದೇ ಅಧಿಕಾರವನ್ನು ಬೆರೆಸಿಕೊಂಡು ನಿನ್ನದೇ ಜೀವನವನ್ನು ಸಾಗಿಸುತ್ತಾ ಇದ್ದೆ. ಮೇಲ್ಪಂಕ್ತಿಯರಾದಂತಹ ನಾವು ವಿಚಾರಿಸೋಕೆ ಬರ್ತಿರ್ಲಿಲ್ಲ. ಸ್ವರ್ಗಲೋಕದಲ್ಲಿ ಬಂದು ತಲೆ ಮಾಡಿ ಮಗವನ್ನು ಸೋಲಿಸಿದ ನನ್ನನ್ನು ಕೇಳೋದಕ್ಕೆ ನೀನು ಅವನ ಪಕ್ಷವನ್ನು ಬಿಟ್ಟು ಬಂದದ್ದಕ್ಕೆ ತಪ್ಪಾಯ್ತು ಅಂತ ನನ್ನ ಕಾಲು ಹಿಡಿ. ಏನಾಯ್ತು ಮಗ? ನೋಡಿದ ಹಾಗಲ್ಲ, ಯಾವ ಜಾತಿಯಪ್ಪ ಇವ? ಹೌದಾ? ಓಡಿರುವುದು ಅಂದ್ರೆ ಓಡಿದ್ಯಾ? ಓಡಲು ಉಪಾಯ ಇಲ್ಲ. ಎಲ್ಲೇನು ಬದುಕಿದ್ರಲ್ವ ಎಲ್ಲ. ಹೌದು ಮಾರ, ಎಲ್ಲರೂ ಕಷ್ಟಪಡ್ತಾರೆ. ಮತ್ತೆ ಸತ್ತ ಮೇಲೆ ಏನಾದ್ರೂ ತಿಥಿ ಮಾಡಿ ಚೆನ್ನಾಗಿ ಊಟ ಮಾಡಿ ಮತ್ತೆ ಮರೀದ್ರು ಮಾಡ್ತು ಬಿಡ್ತಾರೆ. ಹೌದಪ್ಪ. ಬದುಕಿದ್ರೆ ಏನಾದ್ರೂ ಸಾಧಿಸಬಹುದು. ಆದೀತು. ಈಗ ಓಡಿಗೆ ಹೌದು. ಈಗ ಒಂದು ಪಕ್ಕನ ನೆನಪಾಯಿತು. ಎಂತದ್ ಮಾರಾಯ? ಒಂದು ಕಾಲಕ್ಕೆ ಮಹಿಷೆಯನ್ನು ಕೂಡಿದವನು. ಹೌದೌದು. ನನ್ನ ಕೂಡುವಿಕೆಯಿಂದಲಾಗಿಯೇ ಗರ್ಭವತಿಯಾಗಿದ್ದಾಳೆ. ಪಾಪ ಎಲ್ಲಿದ್ದಾಳೋ? ಅದೇನು ಈಗ ನೆನಪಾದ? ಈಗ ನೆನಪಾದ ಅಷ್ಟೇ. ಕಷ್ಟದಲ್ಲಿರುವಾಗಲೇ ಅಲ್ವಾ ಹೆಂಡತಿ ನೆನಪಾಗೋದು? ಏನು ಕೂಡದಿದ್ರು ಕೂಡ ಹೆಂಡತಿಯ ನೆನಪಾಗದೆ ಜೀವೈತ ಮಗನಿಗೆ ಹಾಗಾಗಿದೆ. ಈಗ ಅವಳನ್ನು ನೋಡ್ಬೇಕಿದ್ರೆ, ಅವಳಲ್ಲೇನಾದ್ರೂ ಸ್ವಲ್ಪ ಸರಸ ಆಗ್ಬೇಕಿದ್ರೆ ನಮಗೆ ಈ ರೂಪ ಸಲ್ಲ, ನಾನು ಕಾಮರೂಪಿಯಲ್ಲೂ. ಹಾಗಾಗಿ
ಈ ವೇಷ ತೆಗಿ, ಸದುಪಯೋಗ ಪಡಿಸಿಕೊಳ್ಳಬೇಕು. ಈ ವೇಷ ಆದಷ್ಟು ಬೇಗ ತೆಗಿ. ಖಂಡಿತ ಅದೇ ಮಹೇಶನಾಗಿ ಬಿಟ್ಟು ಇದು ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಗಂಧರ್ವಾದಿ ದೇವತೆಗಳಿಗೂ ಕೂಡ ಅಗತ್ಯವಾದಂತಹ ಲಂಕೆಯನ್ನು ನೀವೆಲ್ಲರೂ ಏಳಿಸಿ ಬಂದು ಮರಳೀರು ನಿನ್ನ ಜೀವನದ ಗುರಿಯೇ ಬೇರಾಗಿರಬಹುದು. ಜನಸ್ಥಾನವನ್ನು ಅಪವನ್ನು ಮಾಡುತ್ತೇವೆ ಎಂಬಂತ ನಿನ್ನ ಜೀವನದ ಗುರಿಯನ್ನು ಬದಲಿಸ್ತೇವೆ. ಕಪಿಗಣನವನ್ನೆಲ್ಲ ಕಾಳಗದಲ್ಲಿ ಹುರಿಗಟ್ಟುತ್ತಾ ಮುಂದೆ ಬಂದೆ ಎಂದಾದರೆ ನಾನೊಬ್ಬ ಸೀಮ ವಿಕ್ರಮಿಯನ್ನು ಹಾಗೆ ಬೀಗಬೇಡ. ತಕ್ಕ ಶಾಸ್ತಿಯನ್ನು ಅನುಭವಿಸುವುದಕ್ಕೆ ಸಿದ್ಧನಾಗು. ಪೂರ್ವಾಂಬುದಿಯಿಂದ ಉದಯಿಸಿದಂತಹ ಭಗವಾನ್ ಸೂರ್ಯನಾರಾಯಣ ಪಶ್ಚಿಮಾಂಬುದಿಯನ್ನು ಸೇರಿದನೆ. ಸರಿ, ನಾವೆಲ್ಲ ಸುಲಭದಲ್ಲಿ ಒಂದು ದಿನವನ್ನು ಕಳೆದವು ಎಂಬ ಹಾಗೆ ಹೇಳಿಬಿಡ್ತೇವೆ. ಆದ್ರೆ ಪ್ರಾಜ್ಞರ ಅಭಿಪ್ರಾಯದಲ್ಲಿ ಹಾಗಲ್ಲ. ಮತ್ತೆ ಒಂದು ದಿನ ಓರ್ವ ವ್ಯಕ್ತಿಯ ಒಂದು ಜೀವನ ಎಂಬ ಹಾಗೆ ಹೋಲಿಸ್ತಾರೆ. ಹೌದಾ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲಗಳನ್ನು ಮೂರಾವಸ್ಥೆಗಳನ್ನು ಕಳೆದಂತಹ ಸೂರ್ಯದೇವ ಹೇಗೆ ಸಮುದ್ರದಲ್ಲಿ ಮುಳುಗಿ ಬಿಡ್ತಾನೋ ಹಾಗೆಯೇ ಈ ಪ್ರಪಂಚದ ಬೆಳಕನ್ನು ಕಂಡಂತಹ ವ್ಯಕ್ತಿಯೋರ್ವ ಬಾಲ್ಯ ಯೌವನ ವೃದ್ಧಾಪ್ಯಗಳೆಂಬ ಈ ಮೂರಾವಸ್ಥೆಗಳನ್ನು ಕಳೆದು ಮತ್ತೆ ಈ ಪಂಚಭೂತಗಳಲ್ಲಿ ವಿಲೀನನಾಗಿ ಹೋಗುತ್ತಾನೆ. ಅರ್ಥಾತ್ ಆತ್ಮಕ್ಕೆ ಯಾವತ್ತೂ ವರ್ಣವಿಲ್ಲ. ಪಂಚಭೂತಾತ್ಮಕವಾದಂತಹ ಈ ಶರೀರ ಪಂಚಭೂತಗಳಲ್ಲಿ ವಿಲೀನಗೊಳ್ಳುತ್ತದಷ್ಟೇ. ಆತ್ಮ ಮತ್ತೊಂದು ಯೋನಿಯಲ್ಲಿ ಮತ್ತೊಂದು ರೂಪದಲ್ಲಿ ಹುಟ್ಟಿಕೊಳ್ತದೆ. ತಾನು ಪೂರ್ವ ಜನ್ಮದಲ್ಲಿ ಗೈದಂತಹ ಪಾಪವ ಪುಣ್ಯವಾದ ಲೇಪವನ್ನು ಹೊಂದಿಕೊಂಡು ಪ್ರಾಣಿಯ ಪಕ್ಷಿಯಾಗಿ ಹುಟ್ಟಿಕೊಳ್ತಾನೆ. ಅದಕ್ಕಲ್ವೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಪೂರ್ವ ಜನ್ಮದಲ್ಲಿ ಗೈದಂತಹ ಪಾಪ ಪುಣ್ಯಗಳನ್ನು ಹೊಂದಿಕೊಂಡು ಈ ಜನ್ಮದಲ್ಲಿ ಓರ್ವ ವ್ಯಕ್ತಿ ಹುಟ್ಟುತ್ತಾನಂತಿದ್ರೆ, ಹಾಗಿದ್ರೆ ಮರಣ ಎನ್ನುವಂತಹದ್ದು ಈ ಪ್ರಪಂಚದ ಬೆಳಕನ್ನು ಕಂಡ ಪ್ರತಿಯೊಬ್ಬನಿಗೂ ಕಟ್ಟಿಟ್ಟ ಗಂಟಲ್ವೇ. ಒಂದು ನಾಣ್ಯದ ಎರಡು ಮುಖಗಳಂತೆ ಹುಟ್ಟಿದವನಿಗೆ ಮರಣ ಉಂಟು,
ಮನುಷ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವಿರಷ್ಟು ಶ್ರೇಷ್ಠವಾದ ಮತ್ತೊಂದಿಲ್ಲವಂತೆ. ಸಾಯಲೇಬಾರ್ದಂತಿದ್ದವ. ಖಂಡಿತ ಖಂಡಿತ. ಹಾಗಿದ್ರೆ ಇದರಿಂದ ದೂರವಿರುವುದಕ್ಕೆ ರಾವಣನಿಂದಲಾದರೂ ಸಾಧ್ಯ ಉಂಟೆ? ಯಾವತ್ತೂ ಸಾಧ್ಯವಿಲ್ಲ. ಸರಿ. ಹಾಗೆಂದೇ ಆಲೋಚಿಸುತ್ತಾ ಹೋಗುವಾಗ ಈ ರಾವಣ ಯಾವ ಗುರಿಯನ್ನು ಉದ್ದೇಶವಿಟ್ಟುಕೊಂಡು ಹೊರಟಿದ್ದಾನೋ ನಿಟ್ಟಂತಹ ಹೆಚ್ಚೆ ಸಫಲತೆಯನ್ನು ಪಡೆಯಿತು ಅನ್ನುವುದು ಅನ್ನಿಸ್ತಾ ಇದೆ ಮನಸ್ಸಿಗೆ. ಶಾಬಾಸ್, ಸಂತೋಷ ಇರ್ಲಿ. ಇಂದಿನ ರಣರಂಗದ ವರ್ತಮಾನ ಏನು? ನಡುಗುತ್ತ ಕಾಯಗದ ಪರಿಗಳನ್ನು ಬೆಳೆದರು ಹೇಳಪ್ಪ, ಯುದ್ಧ ಭೂಮಿಗೆ ಬಂದವನನ್ನು ಮಾಡ್ತಾ ಹೌದಲ್ಲ? ಏನು ವಿಶೇಷ ಹೇಳು. ಚಿತ್ತವಿಸು ಚಿತ್ತವೀಸು ಕಳಲು ಸಾರ್ವಭೌಮ ಶೀಘ್ರದಲ್ಲಿ ರಣಗಳ ಶೀಘ್ರದಲ್ಲಿ ಬಿಡುವುದರಗಳು ನಮ್ಮ ಮೂಲ ಬಲ. ಬಿತ್ತರಿಸಿದಲ್ಲ ಕಡೆಗಳಲ್ಲಿ ಪ್ರಥಮ ಪಾದಕ್ಕೆ ವಂದಿಸಿಕೊಳ್ಳಿ ಆರುವಂತಹ ಮಾತನ್ನು ಆಲಿಸಿದ ಚಿತ್ತವಿಸುಗಳು ಭಾರತ. ಹೇಳಪ್ಪ. ಅಂದಿನಿಂದ ಇಂದಿನವರೆಗೆ ಯುದ್ಧ ಭೂಮಿಯಲ್ಲಿ ಇದ್ದು ಯುದ್ಧದಲ್ಲಿ ಏನೆಲ್ಲ ಆಗ್ತಿರೋ ಸಮಸ್ತ ವಿಷಯವನ್ನು ತಮ್ಮಲ್ಲಿ ಒಂದು ಹೇಳುವ. ಖಂಡಿತ ಇವತ್ತು ಹಾಗೆ ಓಡೋಡಿ ಬಂದಿದ್ದೀನಿ. ನಿಮ್ಮಿಂದಲೇ ಕಳಿಸಲ್ಪಟ್ಟಂತಹ ಎಷ್ಟೋ ಮಂದಿ ವೀರರು, ಒಬ್ಬರು ಇಬ್ಬರು, ಕುಂಭಾದಿ ಕುಂಭರು, ಮಕರಾಕ್ಷ ಹಾಗೂ ಸುಭಾಷ್ವಕ, ಹೆಚ್ಚಿಗೆ ನಿಮ್ಮ ತಮ್ಮ ಕುಂಭಕರ್ಣ ಅವ ಪ್ರವೇಶ ಆದ ಕ್ಷಣವೇ ನಾನು ಗ್ರಹಿಸಿಕೊಂಡೆ ಖಂಡಿತವಾಗಿ ನಮ್ಮ ಬಾರಿಗೆ ಜಯ ಸಿಗ್ತದೆ ಅಂತ. ಆದರೆ ಅವನಿಂದಲೂ ಜಯ ನಮ್ಮ ಬಾರಿಗೆ ಆಗಲಿ. ನಿಮ್ಮ ಮಗ ಇಂದ್ರಾರಿ ಅವ ಪ್ರವೇಶ ಮಾಡಿದ್ದೇ ತಡ, ಮಂಗಗಳೆಲ್ಲ ಚಲ್ಲಾಪಿಲ್ಲಾಗಿ ಎತ್ತಲೋ ಓಡಿ ಹೋಗುವುದಕ್ಕೆ ಪ್ರಾರಂಭ ಮಾಡಿ ಖಂಡಿತವಾಗಿ ನಿಮ್ಮ ಮಗನಿಂದ ಜಯ ಸಿಗ್ತದೆ ಅಂತ ಯೋಚನೆ ಮಾಡುವಾಗ ಅದನ್ನು ಮಾಡೋದೇ ಏನಪ್ಪ? ನಿಮ್ಮ ಮಗ ಯುದ್ಧ ಮಾಡ್ತಾ ಇದ್ದ ಹಾಗೆ ಲಕ್ಷ್ಮಣನಿಂದ ಹತನಾದ ಪ್ರಭು. ರಣರಂಗದಲ್ಲಿ ನಿಮಗೆ ಸಹಾಯ ಆಯಿತು. ಹಾಗೆಂದು ವಿಚಾರವನ್ನು ಮಂಡಿಸುವಾಗ ಕಣ್ಣಿನಲ್ಲಿ ಧಾರಾಪೂರ್ವಕವಾಗಿ ಕಣ್ಣೀರನ್ನು ಇಳಿಸ್ತಾ ಇದ್ದರು. ಏನಪ್ಪ, ಯಾಕೆ ಇದು ನಿನಗೆ? ನಾನು ಯೋಚನೆ ಮಾಡುವ ಅದೆಲ್ಲ ಪ್ರಭು. ಏನು ಹೇಳು? ನಮ್ಮ ಈ ರಂಗಾಪುರದಲ್ಲಿ ಅದೆಷ್ಟು ವೀರಾದಿ ವೀರರು ಇದ್ರು, ಎಂತೆಂಥ ವರಗಳನ್ನು ಪಡೆದವರಿದ್ರು, ಗ್ರಾಮದ ಮುಂದೆ ಪ್ರಯೋಜನ ಇಲ್ಲದೆ ಆಗಿಬಿಟ್ಟರು. ಸಾಮಾನ್ಯರಿಗೆ ನಮ್ಮವರನ್ನು ಕೊಲ್ಲುವುದಕ್ಕೆ ಸಾಧ್ಯ ಆದಿದೆ. ಯಾರೇ ಆಗಲಿ ಗುಣ ಯಾರಲ್ಲಿ ಉಂಟು ಅಂಥವರಲ್ಲಿ ಮತ್ಸರ ಮಾಡಲೇ ಮಾಡುವ. ರಾಮನಿಗೆ ಗುಣ ಉಂಟು, ಅವ ಬಹಳ ಪ್ರಯೋಗ ಮಾಡುವಂಥ ಚಾಕಚಕ್ಯತೆಯನ್ನು ಕಂಡ್ರೆ ಆ ಪರಮೇಶ್ವರನಿಗೂ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಯಲ್ಲಿ ಯುದ್ಧ ಮಾಡಿ ಅವನು ಸಾಮಾನ್ಯದವನಲ್ಲ ಪ್ರಭು. ಆ ರಾಮ ಮಾನವನಲ್ಲ ಪ್ರಭು, ಗುಣ ಹಾಗೆ ಮಾಡಿ ಕೆಡದಿರು
ಆತ ಒಂದು ಶಕ್ತಿಯೇ ವ್ಯಕ್ತಿ ರೂಪದಲ್ಲಿ ಕಾಣಿಸಿಕೊಂಡು ಲಂಕಾಪುರವನ್ನು ಪ್ರವೇಶ ಮಾಡಿ ನಮ್ಮೆಲ್ಲರನ್ನು ಸದೆ ಮಾಡಿದವ ಆತನೇ ಕೂಡ ಬ್ರಹ್ಮ ಅಂತ ಹೇಳಿದ್ರು. ಕೂಡ ಬ್ರಹ್ಮನಲ್ಲಿ ಹಗೆಯನ್ನು ಕಟ್ಟಿಕೊಂಡು ಇಷ್ಟರು ಯಾರಾದ್ರೂ ಬದುಕಿದವರಿದ್ದಾನೆ ಪ್ರಭು. ಇನ್ನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಪ್ರಭು, ಸಾಧ್ಯ ಇಲ್ಲ. ನೋಡಿ ಪ್ರಭು, ನಮ್ಮ ಲಂಕಾಪುರದಲ್ಲಿ ನೋಡಿ ಪ್ರಭು, ಗಂಡನನ್ನು ಕಳಗೊಂಡಂತ ಹೆಣ್ಣೆಲ್ಲ ತಲೆಗೆ ಮುಚ್ಚು ಹಾಕಿ ಅಷ್ಟು ಮಾತ್ರವಲ್ಲ, ಮಕ್ಕಳನ್ನು ಕಳಗೊಂಡಂತ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಒಂದು ಹೆಣ್ಣನ್ನು ಕರೆದಂದು, ಒಂದು ಹೆಣ್ಣಿನ ಮಾತನ್ನು ಕೇಳಿ ಮತ್ತೊಂದು ಹೆಣ್ಣನ್ನು ಕರೆದಂದು ಸಾವಿರಾರು ಮಂದಿ ಹೆಂಗಳೆಯರು ಕಣ್ಣೀರು ಸುರಿಸುವ ಕಾಲ ಬಂತಲ್ಲ ಪ್ರಭು. ಕಡೆಯದಾಗಿ ಸನ್ನಿಧಿಯಲ್ಲಿ ಒಂದು ಮಾತು ಪ್ರಭು, ಏನಪ್ಪ? ತಪ್ಪಾದರೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಪ್ರಭು. ಅಂತರಂಗದಲ್ಲಿದ್ದದನ್ನು ವಿಶದೀಕರಿಸುವುದಕ್ಕೆ ಅರ್ಪಣೆ ಇದೆ ಹೇಳು. ನಡೆದದ್ದೆಲ್ಲ ನಡೆದು ಇನ್ನೇನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಉಳಿದವರಾದರೂ ಉಳಿಸಿಕೊಳ್ಳುವ ಒಂದು ದಾರಿ ಉಂಟು ಪ್ರಭು, ದಾರಿ ಉಂಟು. ಏನದು ಹೇಳು. ತನ್ನಂತ ಸೀತೆಯನ್ನು ರಾಮಚಂದ್ರನಿಗೆ ಒಪ್ಪಿಸಿ ನಾನು ಮಾಡಿದ್ದು ಸರ್ವಥಾ ಅಪರಾಧವಾಯಿತೆಂದು ಈ ತಲೆಯನ್ನು ಆತನ ಪಾದಕ್ಕೆ ಮಾಡಿದರೆ ಖಂಡಿತವಾಗಿ ನಮಗೆ ಬದುಕಬಹುದು ಪ್ರಭು, ಬದುಕಬಹುದು. ಚರರ ಕೊಟ್ಟು ದುಮ್ಮಾನದಲ್ಲಿ ದುಮ್ಮಾನದಲಿಗೆ ಚಿಂತಿಸುತ್ತಲಾದ ಶಾಸನನು ಅಂತರಂಗದಿ ಬಳಲಿ ಮಯಜಾತ ಗೃಹಗೈದಿ ಗಿಂತು ಶೋಕಿಸುತ್ತಿದ್ದನವನು ತಂದ ಚರರ ಕೊಟ್ಟು ದುಮ್ಮಾನದಲ್ಲಿ ಈ ರಾವಣನ ಜೀವನದಲ್ಲಿ ಇಂತಹ ಗಳಿಗೆಷ್ಟರವರೆಗೆ ಸಂಭವಿಸಿದ್ದಿಲ್ಲ. ಲೌಕಿಕವಾಗಿ ಒಂದನ್ನು ತೋರ್ಪಡಿಸಿಕೊಂಡು ಆಂತರಂಗಿಕವಾಗಿ ಮಗದೊಂದನ್ನು ಇಟ್ಟುಕೊಂಡು ಇಷ್ಟರವರೆಗೆ ಮುನ್ನಡೆದು ಬಂದವ ನಾನು. ಸರಿ, ಬಹಿರಂಗಕ್ಕೆ ಯಾವುದನ್ನು ಇಷ್ಟರವರೆಗೆ ಸರಿಯಾಗಿ ಸ್ಪಷ್ಟವಾಗಿ ತೋರ್ಪಡಿಸಿಲ್ಲ. ಯಾಕೆ? ಅಂತರಂಗದಲ್ಲಿ ಇದ್ದಂತಹ ವಿಚಾರವೇ ಬೇರೆ. ಆದರೆ ದೂತನಾಡಿದಂತಹ ಮಾತನ್ನು ಕೇಳುವಾಗ ನನ್ನ ಅಂತರಂಗಕ್ಕೂ ವೇದನೆ ಉಂಟಾಗಿ ಹೋಯಿತಲ್ಲ. ರಾವಣನ ಕೈಯ ತೊತ್ತನ್ನಕ್ಕೆ ಕೈಯಿಕ್ಕಿದಂತಹ ಸಾಮಾನ್ಯ ದಾಸನೊಬ್ಬನೂ ಕೂಡ ರಾಮನ ಬಗ್ಗೆ ಹೇಳುವ ಹಾಗಾಯಿತು ಅಂದ್ರೆ ಮಾನಸಿಕವಾಗಿ ತುಂಬಾ ಸಂತೋಷ ಪಟ್ಟೆ. ಸರಿ, ಭೂತನಾರ್ವನಿಂದ ರಾವಣನಂತಹ ಇಂತಹ ಮಾತುಗಳನ್ನು ಕೇಳಬೇಕಾಗಿ ಬಂತಲ್ಲ ಎಂಬ ಹಾಗೆ ಆಂತರಂಗಿಕವಾಗಿ ವೇದನೆಯನ್ನೂ ಪಡ್ತಾ ಇದ್ದೆ. ಆದರೆ ಸಂತೋಷ ಉಂಟು. ರಾಮನ ಬಗ್ಗೆ ನಾನು ಮಾತ್ರ ತಿಳಿದದ್ದಲ್ಲ, ರಾವಣನ ಸಾಮಾನ್ಯ ಆಳಬ್ಬರೂ ಕೂಡ ಅರಿತಿದ್ದಾನೆ ಅಂದ್ರೆ ನಮ್ಮ ದಾರಿ ಸುಗಮವಾಗಿ ಸಫಲತೆಯನ್ನು ಪಡೆಯುವಂತಹ ಸ್ಥಿತಿಯಲ್ಲಿ ಉಂಟು ಅಂತ ಅರ್ಥ ಅಲ್ವೇ? ಸರಿ, ಖಂಡಿತ ಹೌದು. ಆದರೆ ಇನ್ನು ಒಂದು ಸ್ವಲ್ಪ ಅಭಿನಯ ಮಾಡಬೇಕಾಗಿದೆ. ಧರ್ಮೇ ಚರ್ಚೆ ಜಗಮೇ ಚಲತಿ ಚಲಾಮಿ ಎಂಬ ಹಾಗೆ ಅಗ್ನಿ ಸಾಕ್ಷಿಯಾಗಿ ಕರಗ್ರಹಣ ಮಾಡಿದ ನನ್ನ ಧರ್ಮಪತ್ನಿ ಮಂಡೋದರಿ, ಅವಳಿಗೆ ಯಾವತ್ತೂ ನಾವು ಮೋಸ ಮಾಡಬಾರದು. ಅವಳಿಗೆ ಯಾವತ್ತೂ ಸುಳ್ಳನ್ನು ಹೇಳಿ ನಾನು ಮುಂದುವರಿಯಬಾರದು. ಧರ್ಮ ಪತ್ನಿಯಾದ ಆಕೆಯ ಕಣ್ಣಿಂದ ಕಣ್ಣೀರು ಬಿದ್ದು ಈ ಭೂಮಿಯನ್ನು ಸ್ಪರ್ಶಿಸುವುದಾದ್ರೆ ಈ ಭೂಮಿಯೇ ಸುಟ್ಟು ಸುಡುಕರಿಯಾದಿ. ಹಾಗಾಗಿಯೇ ಅವಳ ಅಂತರಂಗ ಏನು ಎನ್ನುವುದನ್ನು ಒಮ್ಮೆ ಬಿಡಿಸಬೇಕಾಗಿದೆ. ಅವಳ ಅಂತಃಪುರದ ಕಡೆಗೆ ಹೋಗ್ತಾನೆ.
ಶಿವನೇ ಪಾರ್ವತಿ ವರದೆ ತುಂಗಮರಾನ್ವಿತ ಸಚಿವನ ರಂಗವನಯ ಭಟರೆಲ್ಲರೂ ಸಂಗರದೊಳು ಅಡಿಗರು ಬರಿ ಮಂಗಗಳು ಕಾದಿ ಹರನೇ ಶಂಕರನೇ ಪಾರ್ವತಿ ವಹನೇ ಮುಂದೆ ಗಯ್ಯನೇ ಶಂಕರನೇ ಪಾರ್ವತಿ ವರದೆ ಗಿರಿಜಾವಲ್ಲಭ. ಈ ರಾವಣನ ಜೀವನದಲ್ಲಿ ಏನೆಲ್ಲ ನಡೆದು ಹೋಯಿತು. ಏನಾಯ್ತು? ಬರೇ ಮಾನವ ರಾಮ ಎಂಬ ಹಾಗೆ ಬಗೆದು ಅವನಲ್ಲಿ ಕಾಳಗಕ್ಕಾಗಿ ನಾನು ಎಳೆಸಿದರೆ ಮರದಿಂದ ಮರಕ್ಕೆ ಹಾರುವಂತಹ ಕೋಡಗಗಳಿಂದ ನಮಗ ಅಪಜಯವಾಗಿ ಬಿಟ್ಟಿತ್ತು. ನನ್ನ ಭಟರು ಒಬ್ಬೊಬ್ಬರು ಆಡುವಂತಹ ಮಾತುಗಳನ್ನು ಕೇಳಿ ಬಹಳ ಧೈರ್ಯದಿಂದ ನಾನಿದ್ದರೆ ಜಯ ಲವನೆಯ ಸೆರಗನ್ನು ಹಿಡಿದುಕೊಂಡು ನಮ್ಮ ಪುರವನ್ನು ಸೇರ್ತಾರೆ ಎನ್ನುವಂತಹ ಅಭಿಪ್ರಾಯದಿಂದ ನಾನಿದ್ದರೆ ಪ್ರತಿಯೊಬ್ಬರೂ ರಣರಂಗದಲ್ಲಿ ಸತ್ತು ಹೋದರೆನ್ನುವಂತಹ ವಿಚಾರವೇ ನನ್ನ ಗಮನಕ್ಕೆ ಬಂತು ಹೊರತು ಜಯವನ್ನು ಪಡೆಯುವುದಕ್ಕೆ ಇಷ್ಟರವರೆಗೆ ಸಾಧ್ಯವಾಗಲಿಲ್ಲ. ಶಿವನೇ, ಎಂತಹ ದುರ್ಗತಿ ನನ್ನ ಪಾಲಿಗೆ ಬಂದು ಹೋಯಿತು. ರಾಮನ ಪಾಳೆಯದಿಂದ ಮುಂದೆ ಜಯ ಪಡೆಯುವಂತಹ ಭಗವಂತ ಹೇಗೆ? ದುರುಳನಿ ತೆರೆದೊಳು ತರಗರಗೊಳ್ಳುತ್ತಿಪ್ಪ ಬರಿಯಾತ ಅರಿತು ಬೇಗ ತರುಣಿ ಮಂಡೋದರಿ ಕರಕರಿಸುತ್ತಂಗ ತನ್ನ ಮೊರನಡೆಗೈದಳಾಗ ತನ್ನ ಮೊರನಡೆಗೈದಳಾಗ ಚಿಂತಿಸುವ ಜಾತಕ್ಕಿಂದು ಪ್ರಾಣಕ ಬಲವಂತ ನಿನಗಾದುದೇ ಬಲವಂತ ನಿನಗಾದುದೇನು ಪ್ರಾಣಕಾಂತ ಪಂಥ ಬಡಿದು ಓದುದೇನು ಪಂಥಗಳಿದು ಓದುದೇನೋ ಪ್ರಾಣಕ ಸೀತಾಕಾಂತನು ನೆನಗೈದ ಪ್ರಾಣಕ ಮಾಡಿದ್ದೀರಾ, ತಲೆಯನ್ನು ತಗ್ಗಿಸಿಕೊಂಡು ಕುಳಿತುಕೊಂಡಿದ್ದೀರಾ. ಕಣ್ಣೀರು ಕಪೋಲಗಳಲ್ಲಿ ಧಾರಾಕಾರವಾಗಿ ಎನ್ನುತ್ತಾ ಇದೆ. ಸಮೀಪ ಬಂದಾಗ ಮಂಡೋದರಿ ಎಂದು ನೀವು ಕರೆದರೆ ಅಮೃತಪಾನ ಮಾಡಿದಂತಹ ಸಂತೋಷ ನನ್ನ ಪಾಲಿಗಾಗುತ್ತಿತ್ತು. ಇಂದು ಹಾಗಾಗಿಲ್ಲ, ಮಾತನ್ನೇ ಆಡುವುದಿಲ್ಲ, ಮೌನವಾಗಿದ್ದೀರಾ. ಇದೆಲ್ಲ ಯಾಕೆ ಸ್ವಾಮಿ? ಹೀಗಾಗಬಹುದೆಂದು ನಮಗೆ ಮೊದಲೇ ಗೊತ್ತಿರಲಿಲ್ವೇ? ಅಷ್ಟೇ ಯಾಕೆ, ನೀವೇನಾದರೂ ಸಾಮಾನ್ಯದವರೇ? ಖಂಡಿತ ಅಲ್ಲ. ಏಕ ಉತ್ಸವ
ಸಿಂಹಾಸನಕ್ಕೆ ಬೆಟ್ಟವನ್ನಾಗಿ ಮಾಡಿಕೊಂಡು ಹೋದವರು ನೀವು. ಅಂತಹ ಬಲವಂತನಾದಂತಹ ನೀವು ಈ ರೀತಿ ಅಂತಃಪುರವನ್ನು ಪ್ರವೇಶ ಮಾಡಿ ದುಃಖಿಸುವುದರಲ್ಲಿ ಏನು ಪ್ರಯೋಜನ ಇಲ್ಲ ಸ್ವಾಮಿಯೇ. ಹೀಗಾಗಿಲ್ವೇ? ಇದಕ್ಕೆ ಕಾರಣ ನೀವೇ ಅಲ್ವೇ? ಹಿರಿಯವರು ಹೇಳಿದ ಮಾತನ್ನು ಮರೆತಿರ ಸ್ವಾಮಿ? ಪ್ರಾಣಕಾಂತ ಬಲ್ಲು ಗರ್ವದಿಂದ ಮೆರೆದೆಯಲ್ಲ ಪ್ರಾಣಕಾಂತ ಚಿಂತಿಸುವ ಜಾತಕ್ಕಿಂತ ಮಾವ ಮಾರೀಚ ಏನು ಕಡಿಮೆಯವನೇ? ಆತನೇ ನಿಮಗೆ ಬುದ್ಧಿವಾದ ಹೇಳಿಲ್ವೇ? ಪ್ರಭು ಬೇಡ, ಶ್ರೀರಾಮನ ತಂಡಿ ಯಾವತ್ತೂ ಬೇಡ. ನಾವು ಅದನ್ನೆಲ್ಲವನ್ನು ಕಂಡುವರೆ ಸಂಕಷ್ಟಕ್ಕೆ ಒಳಗಾಗುವುದು ಬೇಡವೆಂದು ಹೇಳಿದರೂ ಕೂಡ ನೀವು ಅವನ ಮಾತನ್ನು ಕೇಳಿಲ್ಲ. ಅಷ್ಟೇ ಅಲ್ಲ, ಎಳೆಯವನಾದಂತಹ ಅತಿಕಾಯ ನಿಮ್ಮ ಮಗನೇ ಅಲ್ಲವೇ? ಮೇಧಾ ಶಕ್ತಿಯಲ್ಲಿ ಅವನೇನು ಕಡಿಮೆಯವನಲ್ಲ. ಅಪ್ಪಯ್ಯ ಬೇಡ, ಇಂಥ ಕೆಲಸವನ್ನು ಯಾವತ್ತೂ ನೀವು ಮಾಡಬೇಡಿ. ಶ್ರೀರಾಮನೆಂದರೆ ಸಾಮಾನ್ಯನವನಲ್ಲ. ಶ್ರೀ ಎನ್ನುವಂತಹ ಅಕ್ಷರ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಯಾವನಿಗೂ ಬಂದಿಲ್ಲ, ಮುಂದೆ ಬರುವ ಹಾಗಿಲ್ಲ. ಹಾಗಿದ್ರೆ ಆತ ದೇವದೇವನೆನ್ನುವುದಕ್ಕೆ ಸಂಶಯವಿಲ್ಲ. ಹಾಗಾಗಿ ಶ್ರೀರಾಮನ ತಂಡಿ ಬೇಡವೆಂದು ಹೇಳಿದರೂ ಕೂಡ ನೀವು ಕೇಳದೆ ಹಂತ ಮಾಡಿ ನಾನು ಆಡಿದ್ದೇ ಮಾತು, ಮಾಡಿದ್ದೇ ಪ್ರೀತಿ, ನಡೆದದ್ದೇ ದಾರಿ, ನನ್ನ ಕೈ ತಡೆಯುವರು ಯಾರೂ ಇಲ್ಲ ಎನ್ನುವಂತಹ ಕಾರಣದಿಂದ ಇಷ್ಟರ ತನಕ ಗರ್ವದಿಂದ ಮೆರೆದಾಡಿದವರು ನೀವು ಇಂದು ಯಾಕೆ ಸ್ವಾಮಿ ಈ ರೀತಿ ಬಿಚ್ಚುತ್ತಾ ಇದ್ದೀರಿ? ಚತುರಂಗ ಸೇನೆಯೆಲ್ಲ ಅಳಿದು ಹೋಯಿತು, ಸರ್ವನಾಶವಾಯಿತು ನಮ್ಮ ಲಂಕಾ ಸಾಮ್ರಾಜ್ಯ. ಇದಕ್ಕಾಗಿ ಚಿಂತಿಸ್ತಾ ಇದ್ದೀರಾ ಸ್ವಾಮಿ? ಇದಕ್ಕಾಗಿ ಚಿಂತಿಸುತ್ತಾ ಇದ್ದೀರಾ ಪ್ರಭು? ಯಾಕೆ ದುಃಖ? ತರುಣಿಗಳ ಮಾತ ಕೇಳಿ ರಾವಣನು ಬರದಿ ಧೈರ್ಯವನ್ನು ತಾಳಿಗೆ ಚತುರಂಗ ಸೇನೆಗಾಗಿ ಮರುಗುವ ಭೀಮತಗಲ್ಲ ಚತುರಂಗ ಸೇನೆಗಾಗಿ ಮರುಗುವ ಭೀಮತ ಬಲಕ್ಕೆ ಮಡದಿ ಮತ್ತೆ ಯಾಕೆ ಸುತ ನಿದ್ರಜಿದು ಗಿಂದ್ರಜಿತುವ ಒಂದು ಕಳೆದುದಕ್ಕೆ ಯಥೆ ಪಡುವೆ ಸುತ ನಿದ್ರಜಿತುವ ಒಂದು ಕಳೆದುದಕ್ಕೆ ಯಥೆ ಪಡುವೆ ನಾನಿಂದು ದೇಹವೆಂಬ ದೇಗುಲಕ್ಕೆ ಮುಖವೇ ಬಾಗಿಲವೇ? ಈ ಸಂತೋಷ ಎನ್ನುವುದು ಅಂತರಂಗದಲ್ಲಿ ಹುಟ್ಟಬೇಕಲ್ವೇ? ಮತ್ತಲ್ವೇ ಮುಖದಲ್ಲಿ ಪ್ರಕಟಗೊಳ್ಳುವುದು? ನಿಜ. ಅಂತಹ ಸಂತೋಷ ಈ ರಾವಣನಲ್ಲಿ ಕವರಿ ಹೋಗಿದೆ ಪ್ರಿಯ, ಕವರಿ ಹೋಗಿದೆ. ಸರ್ವನಾಶವಾಗಿ ಹೋಯ್ತಲ್ಲ. ಸಾಗರದೋಪಾದಿಯಲ್ಲಿರುವ ನಮ್ಮ ಸೇನೆಯೆಲ್ಲ ಸರ್ವನಾಶವಾಯಿತೆಂದು ಆನೆ, ಸೇನೆ, ಮಂದಿ, ಮಾನವ ಎಲ್ಲವನ್ನೂ ಕಳೆದುಕೊಂಡೆವು ನಾವು. ಏನೇ ಹೋದರೂ ಧೈರ್ಯ ಬಂದಲಿಲ್ಲ ಈ ರಾವಣ. ಮತ್ತೆ ಯಾಕೆ ಪ್ರಭು? ಆದರೆ ಏನು ಆದರೆ? ಹೇಳುವುದಕ್ಕೆ ನಾಲಿಗೆ ಬರುವುದಿಲ್ವೇ? ಅಂದರೆ ನಾವು ಮಕ್ಕಳನ್ನು ಪಡೆಯುವುದಕ್ಕೆ
ಯಾಕೆ ಯಾಕೆ ಕಟ್ಟ ಕಡೆಗೆ ಹಾ ನಮ್ಮ ಹೆಣಕ್ಕೆ ಹೆಗಲು ಕೊಟ್ಟ ದಿವಾನಕವನ್ನು ಬಿಟ್ಟು ನಮ್ಮನ್ನು ಪರಲೋಕಕ್ಕೆ ಸೇರಿಸುವಂತಹ ಹೊಣೆಗಾರಿಕೆ ನಮ್ಮ ಕರ್ಮಪುತ್ರನಿಗಲ್ಲವೇ? ಹೌದು. ಅಂತಹ ನಮ್ಮ ಮಗ ನಮ್ಮ ಬಳಿ ಬಂದು ಅಪ್ಪ ಅಮ್ಮ ಅಂದಾಗ ಆಗುವಂತಹ ಸಂತೋಷ ಅದೆಷ್ಟಿತ್ತು, ಎಂತಹ ಆನಂದ ತುಂದಿರರಾಗಿದ್ದೇವೆ. ನಿಜ ಪ್ರಭು. ಅಂತಲ್ಲಿ 7 ಜನ್ಮಗಳಲ್ಲಿಯೂ ಪಡೆಯಲು ಅಸಾಧ್ಯವಾದಂತಹ ಸುಪುತ್ರನನ್ನು ನಾವು ಪಡೆದಿದ್ದೇವೆ ಎನ್ನುವಂತ ಹೆಮ್ಮೆ ನಮಗಿತ್ತು. ಸತ್ಯ. ಅವರೇ ಇಂದ್ರಾರಿ ಅಂತಹ ಮಗಳನ್ನು ಪಡೆಯಬೇಕಿದ್ರೆ ನಾವು ಯೋಗ ಮಾಡಿರಬೇಕು. ಎಂತಹ ಧೈರ್ಯದ ಮಾತುಗಳನ್ನು ನಮ್ಮ ಬಳಿಗೆ ಬಂದು ಆಡುತ್ತಿದ್ದ. ಅವನನ್ನು ಕಂಡಾಗ ಎಂತಹ ಸಂತೋಷ ಸಾಗರದಲ್ಲಿ ನಾವು ತೇಲಾಡುತ್ತಿದ್ದೆವು. ನಿಜ ಪ್ರಭು. ಅವನನ್ನು ಹೆಬ್ಬಯಕೆಯನ್ನು ನಾನು ಇಟ್ಟುಕೊಂಡಿದ್ದ ಪ್ರಿಯೆ. ಏನು ಸ್ವಾಮಿ ಅದು? ಕೊನೆಯ ಉಸಿರು ಎಳೆದಾಗುವಾಗ ನಮ್ಮನ್ನು ಹೊತ್ತುಕೊಂಡು ಕಾಷ್ಟವನ್ನು ಏರಿಸಿ ತಿಲಾರಕವನ್ನು ಬಿಟ್ಟು ಪರಲೋಕಕ್ಕೆ ನಮ್ಮನ್ನು ಕಳುಹಿಸುವುದಕ್ಕೆ ಕರ್ಮಪತ್ರನೊಬ್ಬನಿದ್ದಾನೆ ಎನ್ನುವಂತಹ ಧೈರ್ಯ ಇತ್ತು. ಆ ಸಂತೋಷ ನಮ್ಮ ಪಾಲಿಗಿತ್ತು. ಆದರೆ ಏನು ಆದರೆ ವಿರೋಧಿಗಳ ಕೈಯಲ್ಲಿ ಆತ ವಿಲವಿಲನೆ ಒದ್ದಾಡಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾಯುವಂತಹ ದೃಶ್ಯವನ್ನು ಈ ಕಣ್ಣಿನಲ್ಲಿ ಕಾಣುವ ಹಾಗಾಯಿತಲ್ಲ. ಎಂತ ದುರ್ಯೋಗ ನಮಗೆ ಬಂದದಾಗಿತ್ತಲ್ಲ. ಅದಕ್ಕಾಗಿ ಚಿಂತಿಸ್ತಾ ಇದ್ದೇನೆ. ನಮ್ಮ ಮಗನಂತಹ ಕೋರನನ್ನು ಇನ್ನು ನಾವು ಪಡೆಯುವುದಕ್ಕೆ ನಿನ್ನಯ ಭಗಿನಿ ರಕ್ಕಸ ಕುಲ ಕಾಸಿ ಗೈದಳೆ ತರುಣಿ ರಕ್ಕಸ ಕುಲ ಕಾಸಿ ಗೈದಳೆ ತರುಣಿ ಯೇಸು ಕೀರ್ತಿಗಳು ಬಂತು ಯೇಸು ಕೀರ್ತಿಗಳು ಬಂತು ಲೋಕದಿ ನಿನಗ ಸೀತೆಗಾಗಿ ಗಿನಿತು ದೋಷಿ ನಿನ್ನಯ ಭಗಿನಿ ಮಗನಾದಂತಹ ಇಂದ್ರಜಿತ್ತವನ್ನು ಪಡೆಯಬೇಕಿದ್ರೆ ಯಾವ ಜನ್ಮದಲ್ಲಿ ಯಾವ ಮೋಕ್ಷವನ್ನು ಮಾಡಿದ್ದೇವೋ ನಾವು ಆ ಪುಣ್ಯದ ಫಲವಾಗಿ ಅಂತಹ ಮಗನನ್ನು ಪಡೆದಿದ್ದೇವೆ. ವೀರಾದಿ ವೀರನಾದಂತಹ ಶೂರನಾದಂತಹ ಇಂದ್ರಜಿತ್ತವನ್ನು ನಾವು ಪಡೆದವರು. ಅಂತಹ ಮಗನನ್ನು ಕಳೆದುಕೊಂಡು ಇಂದು ಕಣ್ಣೀರನ್ನು ಸುರಿಸಿದ್ರೆ ಏನು ತಾನೇ ಪ್ರಯೋಜನ? ಏನು ತಾನೇ ಪ್ರಯೋಜನ ಪ್ರಭು? ಇಷ್ಟಕ್ಕೆಲ್ಲ ಕಾರಣ ಯಾರೆಂದು ಕೇಳಿದರೆ ನಿಮ್ಮಯ ತಂಗಿ ಆ ಶೂರ್ಪನಖೆ ಅಲ್ವೇ? ಪಂಚವಟಿ ಪ್ರದೇಶದಲ್ಲಿ ಶ್ರೀರಾಮಚಂದ್ರಮ ಇದ್ದಂತಹ ವಿಚಾರವನ್ನು ತಿಳಿದಂತಹ ಅವಳು ಅಲ್ಲಿಗೆ ಹೋಗಿ ಯಾಕೆ ಅವನನ್ನು ಮೋಹಿಸಬೇಕಿತ್ತು? ಅವಳಿಗೇನು ಮದುವೆ ಆಗಿಲ್ವೇ? ಗಂಡಿನ ಸುಖವನ್ನು ಅವಳು ಅನುಭವಿಸಿದವಳಲ್ವೇ? ಹಾಗಿದ್ರೆ ಅಲ್ಲಿ ನಡೆದ ಕಥೆಯನ್ನೇ ಇಲ್ಲಿ ಬಂದು ತದ್ವಿರುದ್ಧವಾಗಿ ನಿಮಗೆ ಸೂಚನೆ ಕೊಟ್ಟವಳು ಅವಳೇ ಅಲ್ಲವೇ? ಅವಳಿಂದಾಗಿ ನಮ್ಮ ರಕ್ಕಸ ಕುಲವೇ ಸರ್ವನಾಶವಾಯಿತು ಪ್ರಭು. ಸರ್ವನಾಶವಾಗಿ ಹೋಯಿತು. ಅವಳೇ ಅಲ್ಲಬೇಕು. ಈ ದ್ವೇಷ ಯಾವತ್ತೂ ಈ ರಾವಣನಿಂದ
ನಾಶನಾಶಿ ಹೋಗುವ ಹಾಗಿಲ್ಲ. ಅಂದ್ರೆ ನಮ್ಮ ಸಂತಾನವನ್ನು ಅಚ್ಚರಿಗೊಳಿಸಿದಂತಹ ಆ ರಾಮನನ್ನು ಖಂಡಿತ ಬಿಡುವುದಿಲ್ಲ. ಅದಕ್ಕೆ ಖಂಡಿತ ಬಿಡಲಾರೆ. ಅದಕ್ಕೆ ಇನ್ನು ಬಿಡು 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 ಚಲವಯನ್ನ ಮಾತ ಕೇಳೊಂದು ಮನ್ನಿಸಾರ ಕವನ ಪದ ಕೆರಡು ಮುನ್ನ ಮನ್ನಿಸಾರ ಕವನ ಪದ ಕೆರಡು ಮುನ್ನ ರಕ್ಷಿಸುವನ ರಾಮಚಂದ್ರ ನಿಮಗಿನ್ನು ಉಪೇಕ್ಷಿಸಲು ವಿಭೀಷಣನು ಸುಗುಣ ಸಾಂದ್ರ ಇನ್ನು ಬಿಡು ಬಿಡು ಛಲವ ಸಾಕು, ನಿಮ್ಮ ಛಲ ಸಾಕು, ಸಾಕು. ಸರಳಾಚಾರದ ಬಳಿಕವೂ ಕೂಡ ಶ್ರೀರಾಮನ ವ್ಯಕ್ತಿತ್ವ ಏನೆಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಅಸಾಧ್ಯವಾಗಿ ಬಾಯಿಸಿ 10 ತಲೆಗಳಿದ್ದು ಏನು ತಾನೇ ಪ್ರಯೋಜನ ಸ್ವಾಮಿ? ಶ್ರೀರಾಮ ಎಂದರೆ ಯಾರು, ಅವನ ಯೋಗ್ಯತೆ ಏನು, ಮಹಿಮೆ ಏನು ಎಂದು ಅರ್ಥವಿಸಿಕೊಳ್ಳುವುದಕ್ಕೆ ನಿಮ್ಮಿಂದ ಅಸಾಧ್ಯವಾಗಿ ಹೋಯಿತೆಂದರೆ ನಾನು ಏನೆಂದು ಹೇಳಲಿ? ಬೇಡ ತಮ್ಮಯ್ಯ, ಬೇಡ, ಈ ಛಲ ಬಿಟ್ಟು ಬಿಡಿ ತಮ್ಮಯ್ಯ, ಬೇಡ, ಸಾಕು ಸಾಕು. ಸಾಕೋ ಮಗವಿರೂಪಾಚ ಅವನಿಂದ ಬೇಕಾದ ಸುಖದೋಳಿರಬಹುದು ಆಕುಲ ಕುಠಾರಳಿದ್ದೇನು ಸುಖ ಬಂತು ಏನು ಸುಖ ಬಂತು ಲೋಕದೋಳು ಹಿಂದಿನಂತಿರಲು ಮುಂದೆ ಇನ್ನು ಬಿಡು ಬಿಡು ಛಲವ ಬಿಡು ಛಲವ ಸಾಕೋ ಮಗ ವಿರೂಪಾಕ್ಷ ಈ ಛಲವನ್ನು ಇನ್ನಾದರೂ ಬಿಟ್ಟು ಬಿಡಿ ನೀವು. ಇನ್ನು ಮುಂದೆ ಈ ಛಲ ಪ್ರಯೋಜನ ಇಲ್ಲ. ನಾವು ಮಾಡಿದಂತಹ ತಪ್ಪಿಗೆ ಕ್ಷಮೆ ಯಾಚಿಸಿದರೆ ಶ್ರೀರಾಮಚಂದ್ರನಲ್ಲಿ ಖಂಡಿತವಾಗಿ ಆತ ನಮಗೆ ಕ್ಷಮೆ ಕೊಟ್ಟೇ ಕೊಡ್ತಾನೆ. ಎಲ್ಲರನ್ನೂ ಕಳೆದುಕೊಂಡಿದ್ದೇವೆ ಎಂದು ನಾವು ಇನ್ಯಾಕೆ ದುಃಖಿಸಬೇಕು? ಕಳೆದುಕೊಂಡವರನ್ನು ಮತ್ತೆ ಪಡೆಯುವುದಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯವಿಲ್ಲ ಪ್ರಭು, ಖಂಡಿತ ಸಾಧ್ಯವಿಲ್ಲ. ಒಬ್ಬನೇ ಒಬ್ಬ ಮಗ ವಿರೂಪಾಕ್ಷ ಇದ್ದಾನೆ. ಎಲ್ಲವನ್ನು ಕಳೆದುಕೊಂಡಿದ್ದೇವೆಂದು ನಾವು ಚಿಂತಿಸಿ ಇನ್ನು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಆತನ ಮುಖವನ್ನು ನೋಡಿ ಎಲ್ಲವನ್ನು ಕಳೆದುಕೊಂಡಂತಹ ದುಃಖವನ್ನೆಲ್ಲ ಮರೆತು ಬಿಡೋಣ. ಇನ್ನಾದರೂ ನಿಮ್ಮ ಈ ಛಲವನ್ನು ಬಿಟ್ಟು ಬಿಡಿ ಸ್ವಾಮಿ. ಆ ಶ್ರೀರಾಮ ಎಂದರೆ ಯಾರು ಸಾಮಾನ್ಯದವನೆಂದು ಭಾವಿಸಿದ್ದೀರ ಅಲ್ವೇ ಅಲ್ಲ ಪ್ರಭು? ಅದಕ್ಕಾಗಿ ಕೈ ಜೋಡಿಸಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ, ಬಿಡಿ. ಅಳಲಿರಳು ಬೇಡ ಕಟ ರಾಮನೊಳವಿ ಬೇಡ ಪ್ರಭು, ಬೇಡ ತಮ್ಮಯ್ಯ. ಅಳಲಿದಳು ಬೇಡ ಕಟ ರಾಮನೊಳವಿಗಿದಿರಾಗದಿರು ಅಕಟ ರಾಮನೊಳವಿಗಿದಿರಾಗದಿರೆನು ದಯ ಶ್ರೀರಾಮಚಂದ್ರನಲ್ಲಿ ಹಾಗೆ ತರಬೇಡ ಸ್ವಾಮಿ. ಬಲು ಬಳಲಿ ಬೆಂಡಾಗುತ್ತ ಬೇಡಲು ಚರಣದಲ್ಲಿ ಬಿದ್ದು ಅಳಲಿದಳು ಬೇಡ ಅಕಟ ದಮ್ಮಯ್ಯ
ಶ್ರೀರಾಮಚಂದ್ರ ಮನೆಂದರೆ ಯಾಗ. ಆ ಬಾಲ ವೃದ್ಧರಾಗಿ ಎಲ್ಲರೂ ತಿಳಿದುಕೊಂಡಂತಹ ವಿಚಾರ ಬಾಲ ಮರಣಕ್ಕಾಗಿ ಶ್ರೀಹರಿಯೇ ಶ್ರೀರಾಮನೆಂಬ ಹೆಸರಿನಿಂದ ಅವತಾರವನ್ನು ಎತ್ತಿದ್ದಾನಂತೆ. ಲಕ್ಷ್ಮೀ ದೇವಿಯೇ ಸೀತೆ ಎನ್ನುವಂತಹ ಹೆಸರಿನಿಂದ ಈ ಕರ್ಮ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳೇ ಕಪಿಗಳಂತೆ. ಆ ಕಪಿಗಳ ಸಾಮಾನ್ಯದವರೇ ಯೋಜನ ಪರ್ಯಂತರವಾದಂತಹ ಆ ಸೇತುವನ್ನು ಬಂಧಿಸಿ ಇಲ್ಲಿಯ ತನಕ ಬರಬೇಕಿದ್ರೆ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಏನೆಂಬುದನ್ನು ಅಳೆಯುವುದಕ್ಕೆ ಯಾವ ಅಳತೆಗೋಲಿನಿಂದಲೂ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಇದು ಸೆರೆಗೊಂಡಿ ಬೇಡಿಕೊಳ್ತಾ ಇದ್ದೇನೆ. ನಾವು ಮಾಡಿರುವುದು ತಪ್ಪೇ. ಶ್ರೀರಾಮನಲ್ಲಿ ಕ್ಷಮೆ ಯಾಚಿಸಿದರೆ ಖಂಡಿತ ಕ್ಷಮೆ ಕೊಡ್ತಾರೆ ಸ್ವಾಮಿ. ಸೀತಾದೇವಿಯನ್ನು ಮರಳಿ ಆ ಶ್ರೀರಾಮ ಚಂದ್ರನ ಪಾದಾರವಿಂದಕ್ಕೆ ಒಪ್ಪಿಸಿ ಶರಣು ಶರಣು ಎಂದು ಹೇಳಿದ್ದು ಕ್ಷಮಿಸಿದ್ದಾರೆ. ಬೇಡ, ಇದು ಕಣ್ಣೀರಿನಿಂದ ನಿಮ್ಮ ಪಾದವನ್ನು ತೊಳೆಯುತ್ತಾ ಇದ್ದೇನೆ ಸ್ವಾಮಿಯೇ. ತಮ್ಮಯ್ಯ ಶ್ರೀ ಸೀತಾದೇವಿಯನ್ನು ಶ್ರೀರಾಮನ ಪಾದಕ್ಕೆ ಒಪ್ಪಿಸಿ ಸ್ವಾಮಿ. ನನ್ನ ಬಗ್ಗೆ ಇಷ್ಟರವರೆಗೆ ಅರ್ಥವೇ ಆಗಲಿಲ್ಲ. ನನಗೇನು ತಿಳಿಬೇಕು ಪ್ರಿಯೆ? ಇದೆಲ್ಲ ನಟನೆ. ನಿಮ್ಮದು ಹೌದು, ನಟನೆ. ಹೌದು, ಒಳಗುಟ್ಟು ಬೇರೆ ಇದೆ. ಹೌದೇ? ಏನು ಪ್ರಭೋದು? ಇಲ್ಲದಿದ್ರೆ ಉಂಟೇನೆ. ಏನು? ಒಂದು ಕಾಲದಲ್ಲಿ ಕೈಲಾಸ ಪರ್ವತವನ್ನೇ ಎತ್ತಿ ರಾವಣ ಎನ್ನುವಂತಹ ನಗಳ್ತೆಗೆ ಪಾತ್ರನಾದವ ನಾನು. ಮಿಕ್ಕವರ ಹಾಗೆ ಒಂದು ತಲೆ ಅಲ್ಲ ನನಗೆ. ಅಲ್ವೇ ಅಲ್ಲ, ಈ 10 ತಲೆಗಳು ಉಂಟಲ್ಲ, ಏನು ಬರೇ ಲೆಕ್ಕಾಚಾರಕ್ಕೆ ಮಾತ್ರ ಆಲೋಚನೆ ಮಾಡಿ. ಹಾಗೆ ಹೇಳಿಲ್ವಲ್ಲ ನಾನು. ನಿದ್ದೆಯಿಂದ ಎದ್ದಂತಹ ಕುಂಭಕರ್ಣನು ಕೂಡ ನಾರಾಯಣ ಸ್ವಾಮಿಯ ರಾಮಚಂದ್ರ ಚಾರು ಲಕ್ಷ್ಮಣನೇ ಊರಾಗೆ ಅಂದ್ರ ಮಾರಿ ಜಾನಕಿ ದೇವಿಯ ಲಕ್ಷ್ಮೀ ದೇವಿ ಎಂಬ ಹಾಗೆ ಹೇಳ್ತಾನಂತಿದ್ರೆ 6 ತಿಂಗಳ ಕಾಲ ನಿದ್ದೆಯಲ್ಲಿರುವಂತ ಅವನಿಗೂ ರಾಮನ ಬಗ್ಗೆ ತಿಳಿದೆ ಅಂತ ಆದ್ರೆ ನಾನೇನು ಬರೀ ಅನ್ನದಂಡಕ್ಕೆ ಅಂತ ಎಲ್ಲ ಬಿಡು. ನಮ್ಮ ಮಗ ಅತಿಕಾಯ ಏತಕ್ಕೆ ಮರುಳ ಹೇ ತಾತ, ಮಗನಿಂದಲೇ ಹುಚ್ಚ ಅನ್ನುವ ಶಬ್ದಕ್ಕೆ ಒಳಗಾದವ ನಾನು. ಆದ್ರೂ ಅವನಿಗೆ ಹೇಳಿದಂತ ಮಾತೇನು ಗೊತ್ತಾ ನಿನಗೇನು? ಕೊಡರೋ ಮಗೆ ಸೀತೆಯನು ಪಶುಪತಿಯೇ ಹವ ಕೈ ತರಲಿ. ಆಲೋಚನೆ ಮಾಡು ನೀನು. ಲಯಾಧಿಕಾರಿಯಾದಂತಹ ಪರಮೇಶ್ವರನೇ ಯುದ್ಧಕ್ಕೆ ಬಂದರು ಸೀತೆಯನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವುದರ ನಿಜವಾದ ಅರ್ಥ ಏನು? ಏನು ಪ್ರಭೋದು? ಲಯಾಧಿಕಾರಿಗೆ ಈ ಪ್ರಪಂಚವನ್ನೆಲ್ಲ ಲಯಗೊಳಿಸುವುದಕ್ಕೆ ಸಾಧ್ಯ ಇಲ್ವೇ? ಆದರೂ ಕೊಡುವುದಿಲ್ಲ ಅಂತ ಹೇಳಿದ್ದು ಯಾಕೆ? ಇದರ ಮೂಲ ಉದ್ದೇಶವೇ ಬೇರೆ ಇದೆ. ಯಾವುದದು? ಒಂದು ಕಾಲದಲ್ಲಿ ಬ್ರಹ್ಮದೇವನಿಂದ ಕೌಸಲ್ಯೋತ್ಪಲ ಸೂರ್ಯವಂಶೀಯನಿಂದ ನಿನ್ನ ಮರಣ ಎಂಬ ಹಾಗೆ ಸುದ್ದಿ ತಿಳಿದೆ. ಆ ಬಳಿಕ ಆ ಕೌಸಲ್ಯಾದೇವಿಯನ್ನೇ ನಾನು ತಂದು ನಮ್ಮ ಮೊಸಳೆಯ ಬಾಯಿಯಲ್ಲಿ ಕೊಟ್ಟವ. ಯಾಕೆ ಗೊತ್ತೋ? ನನ್ನನ್ನು ಕೊಲ್ಲುವಂತಹ ವ್ಯಕ್ತಿ ನಮ್ಮ ಲಂಕಾನಗರಿಯಲ್ಲೇ ಹುಟ್ಟಬೇಕು ಅಂತ. ಆದ್ರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ, ತಪ್ಪಿ ಹೋಯಿತು. ಆ ಬಳಿಕ ಅನರಣ್ಯಕಲವದ ಪ್ರಕರಣದಿಂದಲಾಗಿ ಯಾದರೂ ಆ ದ್ವೇಷವನ್ನು ಕಟ್ಟಿಕೊಂಡು ರಾಮ ಬರ್ತಾನೋ ಎಂಬ ಹಾಗೆ ಹಲವು ಹಂಬಲಿಸಿದೆ. ಶೂರ್ಪನಕ್ಕೆ ಕರ್ಣನಾಸಾಚ್ಛೇದನದಿಂದ ತಿಳಿಯಿತು ಬಂದವನೇ ಸೂರ್ಯವಂಶೀಯ ರಾಮ ಎಂಬ ಹಾಗೆ. ಯಾಕಂದ್ರೆ ಬೆಟ್ಟದೋಪಾದಿಯಲ್ಲಿರುವಂತಹ ನಮ್ಮ ರಾಕ್ಷಸಿಯ ಮೈಗೆ ಕೈ ಹಾಕುವ ದಿಟ್ಟತನ ಸಾಮಾನ್ಯ ಹುಡುಗರಿಗೆ ಬರಲಿಕ್ಕಿಲ್ಲ. ಯಾಕಂದ್ರೆ ಅವಳ ಸ್ವರ ಕೇಳಿ ಎದೆ ಹೊಡೆದು ಸಾಯಬೇಕಿತ್ತವು. ಹಾಗಿದ್ರೆ ಇವರೇ ಎನ್ನುವಂತ ಅನುಮಾನ ಬಂತು. ಕರದೂಷಣರ ವಧಾ ಪ್ರಕರಣದಿಂದ ಮತ್ತೆ ಸಂಪೂರ್ಣ ತಿಳ್ಕೊಂಡೆ. ಎತ್ತಿದಂತ ಧನಸ್ಸನ್ನು ಕೆಳಗಿಳಿಸುವುದರ ಬದಲಾಗಿ 10,000 ಮಂದಿ ರಾಕ್ಷಸರ ದಮನಗೈದಿದ್ದಾನೆ ಅಂದ್ರೆ ಇವನೇ ನನಗೆ ಬೇಕಾದವ ಅಂತ ಆಯಿತು. ತಂಗಿಯ ಮಾಮ ಖಂಡನೆಯ ನೆಪವನ್ನಿಟ್ಟುಕೊಂಡು ಸೀತೆಯೇ ನನಗೆ ಪ್ರಧಾನ ಅಂತ ನಾನು ಆವಾಗಲೇ ತೀರ್ಮಾನ ಮಾಡಿದೆ. ಮಾನ ನಿಧಿಯೊಬ್ಬನಿಗೆ ಮಾನವತೆಯೊಬ್ಬಳು ಕೈ ತಪ್ಪಿದವಾಗ ತನ್ನ ಮಾನ ಉಳಿಸಿಕೊಳ್ಳುವುದಕ್ಕೆ, ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಆದಷ್ಟು ಬೇಗ ಬರ್ತಾನೆ ಎನ್ನುವ ಈ ಇರಾದೆಯಿಂದ ಸೀತೆಯನ್ನು ತಂದೆ. ಸೀತೆ ಯಾಕೆ ಬೇಕು ನಿಮಗೆ? ಬೇಕಾಯಿತೆ? ಏನು ಬೇಕಾಯಿತು. ರಾಮ ಅಷ್ಟು ಸುಲಭದಲ್ಲಿ ಬಂದು ನನ್ನ ಇಚ್ಛೆಯನ್ನು ಈಡೇರಿಸುವುದಿಲ್ಲ. ಅದಕ್ಕೆ ಬೇಕಾಗಿ ಸೀತೆಯ ನೆವನವನ್ನಿಟ್ಟು ನೀನು ಆವಾಗ ಆಲೋಚನೆ ಮಾಡು. ನಾನು ಸೀತೆಯನ್ನು ತರುವುದಕ್ಕೆ ಹೋದಂತಹ ಬಗೆ ಹೇಗೆ ಹೇಳು? ಸನ್ಯಾಸಿ. ಸನ್ಯಾಸ ಅಂದ್ರೆ ಏನು? ಎಲ್ಲವೂ ಶೂನ್ಯ, ಯಾವುದೂ ಬೇಡ, ನಮಗೆ ಪರಲೋಕ ಅದನ್ನು ಬಯಸುವವನಿಗಲ್ವೇ ಸನ್ಯಾಸಿ ಅಂತ ಹೆಸರು. ನಾನು ಕೇಳಿದ್ದು ಅದನ್ನೇ ಅಲ್ವೇ? ಭಿಕ್ಷೆಯ ನೀಡೇ ದೇವಿ ಸನ್ಯಾಸಿಗೆ ಭಿಕ್ಷೆ ನೀಡು ಅಂತ.
ಅದೇ ನನಗೆ ಸಂಶಯ. ಏನು? ಅವಳನ್ನು ಬಯಸಿ ನೀವು ಅಲ್ಲಿಯ ತನಕ ಹೋಗಿರುವುದು, ದೇವಿ ಅಂತ ಸಂಬೋಧನೆ ಮಾಡಿದಿರಲ್ಲ. ಕ್ರಮ ಉಂಟ. ನಾನು ಬಯಸಿದಂತ ಹುಡುಗಿಯೊಬ್ಬಳನ್ನು ದೇವಿಯಿಂದ ಕರೆಯುವ ಕ್ರಮ ಉಂಟು. ಕರೆದ ಮೇಲೆ ನಾನು ಅವಳನ್ನು ಬಯಸುವುದು ತನ್ನ ತಾಯಿಗೆ ತಪ್ಪಿದ ದೋಷ ಬರಲಿಕ್ಕಿಲ್ಲ ಅವನಿಗೆ. ಹಾಗಲ್ಲ ಕ್ರಮ. ಹಾಗೆ ಸನ್ಯಾಸಿಗೆ ಭಿಕ್ಷೆ ನೀಡಿ, ಸನ್ಯಾಸಿಗೆ ಯಾವುದು ಬೇಕು? ವಸ್ತ್ರ ಬೇಡ, ಒಡವೆ ಬೇಡ, ಯಾವ ಸಾಮ್ರಾಜ್ಯವು ಅವನಿಗೆ ಅಗತ್ಯ ಇಲ್ಲ. ಸನ್ಯಾಸಿಗೆ ಬೇಕಾದ್ದೇನು? ಮೋಕ್ಷ, ಆ ಪಾರಮಾರ್ಥಿಕವಾದಂತಹ ಸುಖ, ಅದನ್ನು ಕೊಡು ಅಂತ ನಾನು ಅಲ್ಲಿ ಕೇಳಿದ್ದೇನೆ ಅಷ್ಟೇ. ನೀವೆಲ್ಲ ಏನೇನೋ ಅರ್ಥ ಕಲ್ಪಿಸಿಕೊಂಡು ಬಂದ ಮೇಲೆ ನಾನು ಬಯಸಿದಂತ ಹುಡುಗಿಂತಾದ್ರೆ ನಮ್ಮಲ್ಲಿ ಒಪ್ಪರಿಗೆಯಲ್ಲಿ ಕೋಣ ಇಲ್ವೇ ಇಡುವ? ಅಯ್ಯೋ, ಇಚ್ಛಾ ಮಾತ್ರದಿಂದ ಮತ್ತೊಂದು ಅರಮನೆ ಅಶೋಕವನದಲ್ಲಿ ಇರಿಸಿದ್ಯಾಕೆ? ಶೋಕರಹಿತವಾದಂತಹ ಅಶೋಕವನದಲ್ಲಿ ಪರಸಂಗವನ್ನು ಸೇರಿಕೊಂಡು, ಅರ್ಥಾತ್ ನಮ್ಮನ್ನು ವಿರೋಧಿಸುವಂತಹ ವಿಭೀಷಣನ ಮಡದಿ ಸಲಮೆಯನ್ನೇ ಸೇರೆಗೆ ಇರಿಸಿದ್ದು. ಅವಳಿಗೆ ದೋಷ ಆಗಬಾರದು, ತೊಂದರೆ ಆಗಬಾರದು ಎನ್ನುವಂತಹ ಉದ್ದೇಶದಿಂದ. ಇದಕ್ಕೆಲ್ಲ ಕಾರಣ ಏನು ಗೊತ್ತೇ? ನಾನು ನಮ್ಮ ಪೂರ್ವ ಜನ್ಮದ ನೆನಪನ್ನು ಇಟ್ಟುಕೊಂಡ. ಪೂರ್ವ ಜನ್ಮದ ಸ್ಮರಣೆ? ಹೌದೇ ಸ್ವಾಮಿ. ಒಡೆಯರಾದಂತಹ ಪಾಲ್ಗಡದ ಅಧಿಕಾರಿ ಎನಿಸಿದಂತಹ ಶ್ರೀಮನ್ ನಾರಾಯಣನ ದ್ವಾರಪಾಲಕರು ನಾವು. ಅಂದರೆ ಅದರಲ್ಲಿ ನಾನೇ ಜಯ, ನನ್ನ ತಮ್ಮ ಕುಂಭಶ್ರವಣನೇ ವಿಜಯ. ಅಲ್ಲಿದ್ದವರು ಇಲ್ಲಿಗೆ ಯಾಕೆ ಹೇಗೆ? ಅದೊಂದು ಕಥೆ ನಡೆದು ಹೋಯಿತು. ಯಾವುದು? ಸನಕ ಸನಂದಾದಿಗಳು ಶ್ರೀದೇವರನ್ನು ಕಾಡುವಂತಹ ತವಕದಿಂದ ಬರುವಾಗ ನಾವು ಅಹಂಕಾರದಿಂದ ಅವರನ್ನು ಜಯಿಸಿದೆವು. ಹಾಗಾಗಿ ಅವರ ಬಾಯಿಂದ ನಮಗೆ ಶಾಪ ಸಿಕ್ಕಿತು. ಏನೆಂದು? ನೀವು ಘೋರ ದೈತ್ಯರಾಗಿ ಹುಟ್ಟಿ ಘೋರ ನರಕಯಾತನೆಯನ್ನು ನೀವು ಅನುಭವಿಸಬೇಕು ಎಂಬ ಹಾಗೆ ಶ್ರೀದೇವರಲ್ಲಿ ತಪ್ಪನ್ನು ಒಪ್ಪಿಕೊಂಡು ಕೇಳಿದೆವು. ಆದಷ್ಟು ಬೇಗ ನಮ್ಮನ್ನು ಇಲ್ಲಿಗೆ ಬರಿಸಬೇಕು ಅಂತ ಹೇಳಿದವಾಗ ನಮ್ಮ ಭಕ್ತರಾಗಿ 7 ಜನ್ಮಗಳನ್ನು ಸಂದು ಬರ್ತೀರಾ, ಅಲ್ಲ ದುಷ್ಟರಾಗಿ 3 ಜನ್ಮಗಳನ್ನು ಕಳೆದು ಬರ್ತೀರಾ ಎಂಬ ಹಾಗೆ. ನೀವೇನನ್ನು ಕೇಳಿಕೊಂಡು? 7 ಅಷ್ಟು ದೀರ್ಘ ನಮಗೆ ಯಾಕೆ? ಬರೇ 3 ಸಾಕು. ಆದಷ್ಟು ಬೇಗನೆ ನಮ್ಮನ್ನು ನೀನೇ ಒಂದು ಸೇರಿಸಿಕೊಳ್ಬೇಕು ಅಂತ ಕೇಳಿಕೊಂಡದ್ದಕ್ಕೆ ಇದಕ್ಕಿಂತ ಮೊದಲೊಂದು ಜನ್ಮ ಆಗಿದೆ. ಯಾವುದದು? ಹಿರಣ್ಯಾಕ್ಷರ ಹಿರಣ್ಯ ಕಶ್ಯಪರಾಗಿ ವರಾಹ ರೂಪಿಯಾಗಿ ನರಹರಿಯಾಗಿ ಬಂದು ನಮ್ಮನ್ನು ಆ ಜನ್ಮದಲ್ಲಿ ಮುಗಿಸಿದ. 2ನೆಯ ಜನ್ಮ ಇದು. ಹಾಗಾಗಿ ಆ ದೇವರು ಆದಷ್ಟು ಬೇಗ ನಮ್ಮನ್ನು ಸೇರಿಸಿಕೊಳ್ಬೇಕು, ನಮಗೊಂದು ಮೋಕ್ಷದ ಕಥೆ ಕಾಣಿಸಬೇಕು ಅಂತ ಪ್ರಯತ್ನ ಪಟ್ಟು ಇಷ್ಟರವರೆಗೆ ಆ ಶ್ರೀರಾಮಚಂದ್ರ ಇಲ್ಲಿಗೆ ಬರಲಿಲ್ಲ, ನಮ್ಮ ಕಥೆ ಮುಗಿಸಲಿಲ್ಲ, ನಮ್ಮ ಇಚ್ಛೆಯನ್ನು ಈಡೇರಿಸಲಿಲ್ಲ. ಓಡಿ ಸಿಕ್ಕಲು ಬಹುದೇಶ ಪದದಿ ಕೂಡಿ ಕಾಡಲು ಬಹುಡೆ ಲೋಕದೊಳಿಗೆ ತರಳೆ ಮಾಡಿ ಕೀಳಲು ಬಹುಡೆ ಕಾರ್ಯವ ನಾಡ ಮಾತಲ್ಲ ಬಲ ಚಿಂತಿಸಬೇಡೆನುತ ಸಂತೈಸಿದನು ಮಯ ಸುತೆಯ ಆಡಿ ತಪ್ಪನಬಹುದೇ ಒಂದು ಶಬ್ದವನ್ನು ನಾವು ಹೇಳಲೇಬಾರದು. ಹೇಳಿದ ಮೇಲೆ ಅದು ಬಿಡಬಾರ್ದು. ನಡಿಬೇಕು ಅಲ್ವೇ? ಮಾಡಿ ಕೀಳಬಹುದೇ ಒಂದು ಕಾರ್ಯದಲ್ಲಿ ನಾವು ಮುನ್ನುಗ್ಗುವಾಗ ಅದನ್ನು ಮಾಡಬಹುದೇ ಮಾಡಬಾರದೆ ಎಂಬ ಹಾಗೆ ಸರಿಯಾಗಿ ಚಿಂತನೆ ನಡೆಸಬೇಕು. ಮಾಡಿದ ಮೇಲೆ ನಾವು ನೆಟ್ಟ ಸಸಿಯನ್ನೇ ನಾವೇ ಕೈಯಾರೆ ಹಾಕುವುದು ಸರಿಯಲ್ಲ. ಓಡಿ ಸಿಕ್ಕಬಹುದೇ, ಓಡಲೇಬಾರದು. ಓಡಿದ ಮೇಲೆ ವಿರೋಧಿಯ ಕೈಗೆ ಪ್ರಾಣ ಹೋದರೂ ಸಿಕ್ಕಬಾರದು. ಅದನ್ನೇ ಜಾಣತನ. ಈಗ ಹೇಳು, ನಾನು ಸೀತೆಯನ್ನು ರಾಮನಿಗೆ ಬಿಟ್ಟುಕೊಡಬೇಕೋ ಅಲ್ಲ ನನ್ನಿಚ್ಛೆ ಅಂತ ನಡೆಯಬೇಕು? ನಿಮ್ಮ ವಿಚಾರದಲ್ಲಿ ನಾನು ಮಾಡಿಕೊಳ್ಳಿ, ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಳ್ತೇನೆ. ನನಗೆ ಮತ್ತೊಂದು ಜನ್ಮ ಇರುವುದಂತಿದ್ರೆ ನೀವೇ ನನ್ನ ದೇವರಾಗಬೇಕು. ಶ್ರೀರಾಮಚಂದ್ರನ ತೀರ್ಥ ಮಾಡಬೇಕು, ತಡೆಯುವುದಿಲ್ಲ. ಪಾಲನ ಕರ್ತನಾದಂತಹ ಶ್ರೀಹರಿಯಲ್ಲಿ ಮೋಕ್ಷ ಮೋಕ್ಷ Thank you.
ಮಗನಾದಂತಹ ನಾನಿರುವಾಗ ಏನೆಂದು ಭಿನ್ನಯಿದ್ದೇನೆ. ಹೀಗೆ ಕೊಡಿ ಆಶೀರ್ವಾದ. ನಮ್ಮವರನ್ನೆಲ್ಲ ಯುದ್ಧದಲ್ಲಿ ಸದೆ ಬಡಿಯುತ್ತ ಉನ್ನತಿ ಬರುತ್ತಾ ಇರುವಲ್ಲ. ಹೌದು, ಈಗ ನಿನ್ನ ಎದುರಿಗೆ ನಿಂತವನು ಸಾಮಾನ್ಯನಲ್ಲ. ರಾವಣನ ಮಗನಾದಂತ ವಿರೂಪಾಕ್ಷ. ರಾವಣನ ಬಳಗದಲ್ಲಿ ಎಲ್ಲರೂ ಸತ್ತು ಹೋದರೂ ಕೂಡ ಇಂದು ನಿನ್ನ ದಿಟ್ಟತನವನ್ನು ತೋರಿಸುವುದಕ್ಕಾಗಿ ನಾಯಕನಾದಂತಹ ಸುಗ್ರೀವನ ಮುಂದೆ ಬಂದೆಯ. ರಾಮನ ಅನುಗ್ರಹದಿಂದ ನಾವು ಇಷ್ಟಗಳನ್ನು ಬದುಕಿದ್ದೇವೆ.
ನೀವಿರುವರು ಖಂಡಿಸಿ ಆಗಿದ್ರೆ ಈ ಲಕ್ಷ್ಮಿಯಲ್ಲಿ ಹೋರಾಡುವ. ಈಗಾಗಲೇ ನಿನ್ನನ್ನು ಯಮಪುರಿಗೆ ಅಟ್ಟುತ್ತಿದ್ದೆ. ಶರಣನಾದಂತಹ ವಿಭೀಷಣನ ಮನವೇಸರವಾಗ್ತದೆನ್ನುವ ಕಾರಣಕ್ಕೆ ಬಿಟ್ಟರೆ ನಮ್ಮ ಲಕ್ಷ್ಮಣನನ್ನು ಮಾಡುವುದಿದೆಯಾ? ಹುಟ್ಟಿದು ಜಾತಗೆ ಶೀಘ್ರದೋ ಅತಿಖಿತವಾಕ್ಯವ ಅನುಗ್ರಹಿಸಲು ಅನುಜ ಅಂತವನ ಹಾಗೆ ತೆರೆಗೊಳಗೆ ನೀನು ಕುಡಿದರೆ ನಾನಾದರೂ ಏನನ್ನೇ ಸಮುವುದಕ್ಕೆ ಸಾಧ್ಯ. ಅರಮನೆಯ ಭೋಗ ಭಾಗ್ಯಗಳನ್ನೆಲ್ಲ ಬಿಟ್ಟು ನನ್ನನ್ನೇ ಅನುಸರಿಸಿಕೊಂಡು ಕಾಡಾಡಿಯಾಗಿ ಜೀವನವನ್ನು ಅನುಭವಿಸಿದವು. ಸಮರ ಕ್ಷೇತ್ರದಲ್ಲಿ ಮನದಣಿಯ ಹೊಯ್ದಾಡಿದವು. ತಮ್ಮ ನಿನ್ನಂತವನನ್ನು ಕಳಕೊಂಡು ನಾನು ಹೇಗೆ ಬದುಕಿರಲಪ್ಪ, ನಾನು ಹೇಗೆ ಬದುಕಿರಲಿ, ಏನು ಮಾಡೋಣ? ಮಾಯಾ ಮನುಷ್ಯನಲ್ಲವೋ ನೀನು ಕೃಪಾಳು ಆಯಾಸ ಪಡಬೇಕು ಮನುಷ್ಯರ ವಾಯು ಜಾತನ ಕೂಡ ಬೆಸಸು ನೀ ಶೀಘ್ರದಲ್ಲಿ ಬಿಂದ ಪವಿಡ ಲಾಲಿಸಿ ಕೇಳು ಮಾಯಾ ಮನುಷ್ಯನಲ್ಲವೋ ನೀನು ಕೃಪಾಳು ಈ ಸಂದರ್ಭದಲ್ಲಿ ಏನು ಮಾಡುವುದನ್ನು ಚಿಂತೆಯಲ್ಲಿ ತಾವಿದ್ದೀವಿ ಸ್ವಾಮಿ. ಇದಕ್ಕೆ ಒಂದು ಮಾರ್ಗವಿದೆ. ಈ ಹಿಂದೆ ಸಂಜೀವಿನಿಯನ್ನು ತಂದು ಬದುಕಿಸಿದವರು ತಾವಲ್ವೇ. ಅದಕ್ಕೆ ಬೇಕಾಗಿ ಹನುಮನಿಗೆ ಆಜ್ಞೆಯನ್ನು ಕೊಟ್ಟಲ್ಲಿ ಒದಗಿದಂತಹ ಸಮಸ್ಯೆ ಪರಿಹಾರ ಆಗಿದೆ. ಯುದ್ಧೋತ್ಸಾಹದಲ್ಲಿ
ಬಿಟ್ರೆ ಏನು ನಡೆದು ಹೋಯ್ತು, ಏನು ನಡೆದು ಹೋಯಿತು. ಏನಾಯ್ತು? ಡಾಕ್ಟರ್ ಸಂಜೀವಿನಿಯನ್ನು ತಂದು ಬದುಕಿಸಿದನಂತೆ ಆ ವಿಧಿಯೇ ನಮಗೆ ಕಷ್ಟ ಸಾಧ್ಯವಲ್ಲ. ಇನ್ನು ವಾಮ ಮಾರ್ಗ ಕೋಟಿ ಮಾರಣವನ್ನು ಮಾಡಿ ಸತ್ತಂತಾಡಿ ಅದು ಅವರ ವಧೆ ಮಾಡ್ತೇನೆ. ರಾವಣ ಮಾರಣ ಅಂತ ಗೊತ್ತಾಗಲ್ಲ. ಖಂಡಿತ ಖಂಡಿತ ಖಂಡಿತ. ಆದರೆ ಯಾವುದಕ್ಕೂ ಕೂಡ ನಮಗೆ ದೈವ ಬಲ ಬೇಕೋ ಬೇಡ. ಅದಕ್ಕೆ ಬೇಕಾಗಿ ಗುಂಬೆಗೆ ಹೋಗಿ ನಮ್ಮ ದೇವಿಯನ್ನು ಆರಾಧಿಸಿದರೆ ಮುಖ ತಿರುಗಿಸಿದಳು. ಇನ್ನು ಹಾಗಲ್ಲ, ಇನ್ನು ಮಾರಣ ಒಂದೇ ದಾರಿ. ಪುರೋಹಿತರು ಸರಿ ಆಯ್ತು, ಗೊತ್ತಾಗ್ಲಿಲ್ಲ. ಎಲ್ಲ ನೀರಿಗಿಟ್ಟ ಹೋಮದ ಹಾಗಾಯ್ತು. ನೀರಲ್ಲಿ ಹೋಮ ಇಟ್ಟದ್ದೇ ನಮ್ಮ ತಪ್ಪಲ್ವಾ? ಖಂಡಿತ. ಏನ್ ಮಾಡೋಣ, ಹೀಗಾಗ್ತಾ ಅಂತ ನಮಗೆ ಮೊದಲು ಗೊತ್ತಿರಲಿಲ್ಲ. ಆದ್ರೆ ಇನ್ನು ಮನವರಿಕೆ ಆದ ಮೇಲೆ ನಾವು ಜಾಗರೂಕರಾಗಿದ್ದೀವಿ. ಖಂಡಿತ. ಇನ್ನು ಮತ್ತು ವಾಮ ಮಾರ್ಗ ನೇರವಾಗಿಲ್ಲ. ಇಲ್ಲ ಇಲ್ಲ, ನೇರವಾಗಿ ಅವರನ್ನು ಗೆದ್ದುಕೊಳ್ಳೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅಣಿಮಾ ಮರಿಮಾ ಮಹಿಮಾ ಗರಿಮಾ ಲಹಿಮಾ ಪ್ರಾಪ್ತಿ ಪ್ರಾಕಾಂಕ್ಷಿತ್ವ ಈಗ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಈಗ ನಿಮ್ಮ ಮುಖದಲ್ಲಿ ಒಂದು ಮಾರಣ ಆಗಬೇಕು. ನನ್ನ ಮುಖದಲ್ಲಿ? ನನ್ನ ಮುಖದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ ಹಾಗೆ ನಿಮ್ಮ ಮುಖದಲ್ಲೇ ಆಗಬೇಕು. ನನ್ನ ಮುಖದಲ್ಲಿ ಅಂದ್ರೆ ನಿಮ್ಮ ಮುಖ ಸ್ವಾಮಿ ಸಮ್ಮುಖದಲ್ಲಿ. ನನ್ನ ಮುಖೇನ ಮಾಡೋಣ. ಯಾವ ಮಾರಣ ಹೋಮ ಬೇಕು ನಾನು ಮಾಡ್ತೇನೆ. ಹೆಚ್ಚು ಸಮಯ ಇಲ್ಲ. ನಾನು ಹೋಮ ಮಾಡಿದ್ರೆ ಯಾವ ಶೆಟ್ಟಿಗಾರರು ಉಳಿಲಿಕ್ಕಿಲ್ಲ. ಎಂತ ನಮ್ಮ ಎದುರಿಲ್ಲ. ಹೌದು, ಖಂಡಿತ ಖಂಡಿತ ಉಳಿಬಾರದು. ಆ ಮಾರಣ ಹೋಮದ ಮುಖೇನ ನಾವು ಏನಾಗಬೇಕು? ಕೆಲವೆಲ್ಲ ಸಾಮಗ್ರಿ ಬೇಕು. ಕರಡೊಳು ನರದ ಪವಿತ್ರವು ಕೊರಳಲು ಧರಿಸಿದ ನೆಲದ ದಂಡೆಗಳ ಹೆಣನ ದಂಡೆಗಳ ಕಲಿಕಂಬುಡಿಗೆ ಮಾನುಷ ಬಂದಲೆ ಮನಃ ಕರುಣಿನ ಯಜ್ಞ ಸೂತ್ರಗಳ ಯಜ್ಞಕ್ಕೆ ಕೂತ್ಕೊಳ್ಳುವ ಕ್ರಮವೇ ಉಂಟು. ಹೇಗೆ? ಆನೆಯ ಚರ್ಮವನ್ನು ಸುತ್ತಿಕೊಳ್ಳಬೇಕು ಮೈಗೆ, ಆಮೇಲೆ ರಕ್ತವನ್ನು ಮೈಗೆ ಲೇಪನ ಮಾಡಿಕೊಳ್ಳಬೇಕು. ಮನುಷ್ಯರ ರಕ್ತವೇ ಆಗಬೇಕು. ಆಮೇಲೆ ಜನಿವಾರ ಯಾವ್ದ್ರದ್ದು? ಯಾವುದು? ಕರುಳಿನ ಜನಿವಾರ. ಅಯ್ಯೋ ದೇವರೇ, ಅದು ವಾಸನೆ ಬರೋದಿಲ್ವ? ಇಲ್ಲ, ಈ ಯಾಗಕ್ಕೆ ಕ್ರಮವೇ ಹಾಗೆ. ಹಾಗೆ ಉಂಟು ಅಂತ ನಾವು ತಪ್ಪಿಸೋದಕ್ಕಾಗೋದಿಲ್ಲ. ನನ್ನ ಮುಖದಲ್ಲಿ ಆಗ್ಬೇಕಿದ್ರೆ ಹಾಗೆ ಸರಿಯಾಗಿ. ಆಮೇಲೆ ಪವಿತ್ರ ನರಗಳೇ ಆಗಬೇಕು. ಆಮೇಲೆ ಉಂಡಗಳನ್ನು ಮಾಲೆ ಮಾಡಿ ಹಾಕೊಳ್ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಉಂಟು. ಅಷ್ಟಲ್ಲದೆ ಹಂದಿಯ ಹಾಲು ಬೇಕು. ಹೌದಾ? ಬೆಕ್ಕಿನ ತುಪ್ಪ ಬೇಕು. ಅದು ಎಷ್ಟೆಲ್ಲ ಬೇಕು? ಅದು ಕತ್ತೆಯ ಮಜ್ಜಿಗೆ ಬೇಕು. ಅಷ್ಟೇ ಅಲ್ಲ, ಇನ್ನು ಕೆಲವೆಲ್ಲ ಬೇಕು. ಎಷ್ಟು ಪ್ರಮಾಣದಲ್ಲಿ ಯಾವುದೆಲ್ಲ ಬೇಕು ಅಂತ ನೀವು ಅಪ್ಪಣೆ ಕೊಟ್ಟು ಎಲ್ಲ ಪ್ರತಿಯೊಂದು 25 ಲಕ್ಷದ ಹಾಗೆ. ಹೌದಾ? ಹೌದೌದು. ಆಮೇಲೆ ಪಿಂಡ ಬೇಕು. ಹೌದೌದು. ಯಾವ ಪಿಂಡ? ಗರ್ಭವತಿಯರ ಪಿಂಡ. ಹೌದಾ? ಹೌದು. ಅದು ನಮ್ಮಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದಾರೆ. ಯಾವುದು? ಇದು ಸಕ್ರಮ ಆಗುದಿಲ್ಲ, ಅಕ್ರಮ ಗರ್ಭಪಿಂಡವೇ ಆಗ್ಬೇಕು. ಅಂದ್ರೆ ನೇರದ್ದಲ್ಲ, ಓರೆದ್ದು. ಹೌದಾ? ಅದನ್ನ ಮಾಡಿ ಲೆಕ್ಕ ಸೇರಿಸಲಿಕ್ಕೆ ಅಷ್ಟೇ ಅಲ್ಲದೆ ಇನ್ನು ಕೆಲವೆಲ್ಲ ಬೇಕು. ಇದೆಲ್ಲ ವ್ಯವಸ್ಥೆ ಮಾಡಿದ್ರೆ ಯಾಗ ಮಾಡೋ ತಾರಿಣಿಯ ಕಡೆ
ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುವಂತಹ ಸ್ಥಿತಿ ಕಾಣುತ್ತಾ ಉಂಟು. ಯಾಕೆ ಹೀಗಾಗಿ ಸ್ವಾಮಿ? ಭೂತಗಳಿಂದೊಡಗೂಡಿ ಮಾರಣ ರಾಮಚಂದ್ರ ಭೂಮಿಯಿಂದ ವ್ಯೋಮದ ಹೊರಗೆ ಹಬ್ಬಿದಂತಹ ಧೂಮಸ್ತೋಮವನ್ನು ಕಂಡು ಈ ರೀತಿಯಾಗಿ ಪ್ರಶ್ನೆಯನ್ನು ನೀನು ಮುಂದೆ ಮಾಡಿದೆ. ಬೇರೇನೂ ಅಲ್ಲ, ನಮ್ಮಣ್ಣನಾದಂತಹ ರಾವಣ ಮಾರಣ ಹೋಮವನ್ನು ಮಾಡುತ್ತಾ ಇದ್ದಾನೆ. ಇದರಿಂದ ಸಿದ್ಧಿಯಾದ್ರೆ ಮತ್ತೆ ರಾಕ್ಷಸರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಉದ್ಭವಿಸುತ್ತಾರೆ. ಈ ಯಾಗವನ್ನು ಕೆಡಿಸಬೇಕು. ಅವನೊಬ್ಬನನ್ನೇ ಕಳುಹಿಸುವುದಲ್ಲ ಆಂಜನೇಯ, ಅವನ ರಕ್ಷಣೆಗೆ ನೀವು ಪರವಧುವಿನ ಅಪೇಕ್ಷಿಸಿ ಈ ರೀತಿಯ ಬಿಡಿಸೋ ಬಿಡಿಸೋ ಹಾಪತಿಯೇ ಬಿಡಿಸು Thank you.
ತಪ್ಪು ತಪ್ಪು ಇಷ್ಟರವರೆಗೆ ಬರಿಗಾಲಲ್ಲಿ ನಿಂತು ಯುದ್ಧ ಮಾಡ್ತಿದ್ದವ ನೀನು. ಒಮ್ಮಿಂದ ಮೇಲೆ ರಥವೇರಿ ಕಾಳಗಕ್ಕೆ ಸಿದ್ಧರಾದೆ. ಈ ರಥ ಎಲ್ಲಿಂದ ಬಂತು ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ನನ್ನ ವಿರೋಧಿಯಾದ ಮಗವ ಗಳಿಸಿಕೊಟ್ಟನೆ. ಮೊದಲು ನಿನ್ನನ್ನು ಗೆದ್ದು ಆಮೇಲೆ ಈರುವರನ್ನು ಗೆಲ್ಲುತ್ತೀಯ. ಸಮ್ಮತವಾಗಿ ಈರುವರನ್ನು ಗೆಲ್ಲುವೆಯ? ಏನು ಯುದ್ಧ ಮಾಡ್ತೀಯಲ್ಲ ಮಾರಣ ಮಾಡ್ತೀಯ? ಎನ್ನ ಮರೆಯ ಹೊಕ್ಕೆಯ ಬದಿದೆ ಎಲ್ಲ ಮರೆಯ ಹೊಕ್ಕೆಯ ಬದಿದೆ ಗೆಲ್ಲುವ ಜನವಾಯಿತು ತರೆಯೊಳೆ ಮಗಿ ಜೀವಿಸುವ ತೆರಳಲು ಶರಣ ವಿಭೀಷಣ ಶ್ರೀರಾಮಚಂದ್ರ ಸಹೋದರಿಯದ ಸಂಬಂಧವನ್ನೇ ಕಳಕೊಂಡು ಶರದಿ ತೀರಕ್ಕೆ ಬಂದು ನನ್ನ ಕಾಲುಗಳಿಗೆರಗಿ ರಾಮ ನಾನು ನಿನ್ನ ಶರಣಾಗತಿಯನ್ನು ಬಯಸಿ ಬಂದಿದ್ದೇನೆ, ನನಗೆ ಬರೆಯಬೇಕು ಅನ್ನುವ ಹಾಗೆ ಹೇಳಿದವನು ನೀನು. ಸಮುದ್ರದ ಜಲವನ್ನೇ ಕೈಯಲ್ಲಿ ತೆಗೆದು ನಿನ್ನ ನೆತ್ತಿಯ ಮೇಲೆ ಎರೆದು ಲಂಕಾ ರಾಜ್ಯದ ಅಭಿಷೇಚನ ನಿನಗಿದು ಅನ್ನುವ ಹಾಗೆ ನಿನ್ನಲ್ಲಿ ನಾನು ಆಡಿದ್ದೀನಿ. ಆದರೆ ಈಗ ನೀನೇ ಪ್ರತ್ಯಕ್ಷವಾಗಿ ಕಂಡೆಯ. ಕಡಿದಷ್ಟು ಮತ್ತೆ ಮತ್ತೆ ಚಿಗುರಿ ಬರುತ್ತಿರುವಂತಹ ಅವನ ತಲೆಗಳು ನಾನು ಹೋರಾಡಿ ದಣಿದೇನೆ ವಿನಃ ಆ ರಾವಣನನ್ನು ಸಂಹರಿಸುವಂತಹ ಸಾಮರ್ಥ್ಯವನ್ನು ಕಳಕೊಂಡಿದ್ದೇನೆ ಎನ್ನುವುದು ಸ್ಪಷ್ಟ. ವಿಭೀಷಣ, ನನ್ನನ್ನೇ ನಂಬಿ ಬಂದಂತಹ ನಿನಗೆ ಒಂದು ಕಾಲಕ್ಕೆ ಅಭಯವನ್ನು ಕೊಟ್ಟಿದ್ದೆ. ರಾಮೋ ದ್ವಿರ್ನಾಭಿಭಾಷಿತಂ ಅಂತ ನನ್ನ ಕುರಿತು ಪ್ರತೀತಿ. ಆದರೆ ಈಗ ನನ್ನ ಮಾತೇ ಎರಡಾಗಿ ಹೋಯಿತು. ಅಂದು ಆಡಿದ್ದೊಂದು ಇಂದು ಹೇಳುತ್ತಿರುವುದೊಂದು ಅನ್ನುವಂತಹ ಸ್ಥಿತಿ ನನ್ನದ್ದಾಗಿ ಹೋಗಿದೆ. ನಿನ್ನಣ್ಣನ ವಧೆ ನನಗೆ ಶಕ್ಯವಿಲ್ಲ, ನನ್ನಿಂದ ಸಾಮರ್ಥ್ಯ ಸಾಕಾಗುವುದಿಲ್ಲ. ಹಾಗೇನು ನೀನು ನಾಳೆ ಅನಾಥನಾಗಕೂಡದು. ಸಹೋದರಿಯ ಸಂಬಂಧ ಅನ್ನುವುದು ಬಹಳ ದೊಡ್ಡದಪ್ಪ ಈ ಪ್ರಪಂಚದಲ್ಲಿ. ಎಷ್ಟೆಂದರೂ ರಾವಣನ ಮತ್ತೆ ಹುಟ್ಟಿದವನಲ್ವೇ ನೀನು. ಅವನ ಕಾಲಿಗೆರೆಗೆ ಕೇಳಿದರೆ ನಿನಗೆ ಆಶಯ ಇಲ್ಲ ಅಂತ ಆಗಲಾರದು. ನಿನ್ನಣ್ಣನ ಮರೆ ಸೇರಿ ಬದುಕು ವಿಭೀಷಣ, ಬದುಕು. ಏನಾಡುತ್ತೆ ಸ್ವಾಮಿ ನೀನು?
ಲೌಕಿಕವಾದಂತಹ ಬದುಕನ್ನು ಬಿಟ್ಟು ಬಂದವನು ನಾನು, ತಾಯಿಯಾದ ಶಕ್ತಿಯನ್ನು ನಂಬಿ ಬಂದವನು ನಾನು. ನೀನು ಹೀಗೆ ಆಡ್ತೀಯ. ಅವನು ದುಷ್ಟ ಆಚಾರ್ಯವ, ಅವನನ್ನು ಕೊಲ್ಲಲೇಬೇಕು. ತಮ್ಮ ನೀನ್ಯಾಕಿಂದು ದುಮ್ಮಾನರಿಗೆ ಯಮರನ ಕಲಿತನವ ಒಮ್ಮೆ ನೋಡಿದೆಯ ಧರಣಿ ಜಯ ದುರದೊಳಗೆ ಅಪಜಯ ಗೂಡಿ ದುರದೊಳಗೆ ಅಪಜಯ ಗೂಡಿ ರಘುವರ ಗೆದ್ದಲೋ ಪೋದ ಪೋದ ಎಂದು ರಘುವರ ಗೆದ್ದಲೋ ಪೋದ ನೀನಿದ ತೆರಳು ಪುರದೆಡೆಗಾಗಿ ಭರತ ಖಾದಿಗಳು ತಮ್ಮ 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 ಸೌಮಿತ್ರಿ ಅಗ್ರಜ, ಮುಖದಲ್ಲಿ ತುಂಬಿರುವ ದುಗುಡವನ್ನು ಗುರುತಿಸಿಕೊಳ್ಳುವುದಕ್ಕೆ ನನಗೆ ಸಾಮರ್ಥ್ಯ ಉಂಟಮ್ಮ. ರಾವಣನ ವಧೆಯಲ್ಲಿ ನೀನೆಷ್ಟು ಆಸಕ್ತಿಯನ್ನು ಹೊಂದಿರುವೆನೆನ್ನುವುದನ್ನು ತಿಳಿದುಕೊಳ್ಳುವಂತಹ ವಿವೇಕ ನನಗುಂಟು. ಆದರೆ ಹತಾಶನಾದಂತಹ ನಿನ್ನಣ್ಣನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲವೇ ತಮ್ಮ? ಕೈ ಸೋತಿದ್ದೇನೆ ನಾನು. ತಮ್ಮ ತಮ್ಮ ಕೂಳನನ್ನು ವಧಿಸಿ ನನ್ನ ಅರಸಿಯಾದಂತಹ ಜಾನಕಿಯನ್ನು ಮತ್ತೆ ಸ್ವಾಧೀನೀಕರಿಸಿಕೊಳ್ಳಿಕ್ಕೆ ನನಗೆ ಸಾಮರ್ಥ್ಯ ಸಾಕಾಗುವುದಿಲ್ಲ. ಕಣ್ಣೀರಿಳಿಸುತ್ತಾ ಇಲ್ಲಿ ಉಳಿಯಬೇಡ ತಮ್ಮ. ವನವಾಸಕ್ಕಾಗಿ ಬಂದದ್ದರಲ್ಲಿ 3 ಮಂದಿಗಳಲ್ಲಿ ಇಬ್ಬರಾದರೂ ಹೊರಗುಳಿದರು, ನೀನೊಬ್ಬನಾದರೂ ಅಯೋಧ್ಯೆಯನ್ನು ಸೇರಬೇಕಾದಂತಹ ಅನಿವಾರ್ಯತೆ ಉಂಟು. ಚೆನ್ನಾಗಿ ಜ್ಞಾಪಕದಲ್ಲಿದೆ ತಾನೆ. 14 ವರ್ಷಗಳು ಕಳೆದ ಮರುದಿನದ ಗಳಿಗೆ 9ರೊಳಗೆ ಬಂದ ಅಯೋಧ್ಯೆಯಲ್ಲಿ ಕಾಣಿಸಿಕೊಳ್ಳದೆ ಹೋದರೆ ಅಗ್ನಿ ಪ್ರವೇಶ ಮಾಡಿ ದೇಹ ಈಡಾಡಿಕೊಳ್ಳುತ್ತೇನೆ ಎಂದು ಹಾಗಾಡಿದ್ದಾನೆ ತಮ್ಮನಾದಂತಹ ತಮ್ಮ ತಮ್ಮ ಸೂರ್ಯವಂಶ ವರಿಷ್ಠನಾಗಿ ಅಯೋಧ್ಯೆಯ ಸಿಂಹಾಸನಾರೋಹಣವನ್ನು ಮಾಡಬೇಕಾಗಿದ್ದಂತಹ ನಾನು ಕಾಡಾಡಿಯಾಗಿ ಹೋದೆ. ಕೈ ಹಿಡಿದಂತಹ ಹೆಂಡತಿಯನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವಿಲ್ಲದೆ ಕಂಡವರ ಹೆಗಲಿಗೆ ಹಾಕಬೇಕಾದಂತಹ ದುಸ್ಥಿತಿಗೆ ಒಳಗಾಗಿ ಹೋದೆ. ಸೂರ್ಯವಂಶಕ್ಕೆ ಸರಿತುಲ್ಯವಾದಂತಹ ಹೋರಾಟವನ್ನೆಸಗಿ ಸಾಹಸವನ್ನು ಮೆರೆದು ಮತ್ತೆ ನನಗೆ ನನ್ನ ಸತಿಯನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯ ಸಾಕಾಗದೆ ಹೋಗಿದೆ. ಈ ಸೋತ ಮುಖ ಹೊತ್ತುಕೊಂಡು ನಾನು ಅಯೋಧ್ಯೆಗೆ ಬರಬೇಕೇ ಹೇಳು. ಹೋಗಪ್ಪ ಹೋಗು. ಅಯೋಧ್ಯೆಯಲ್ಲಿ ಭರತನನ್ನು ಸಾಂತ್ವನ ಪಡಿಸು. ಶತ್ರುಘ್ನನಿಗೆ ಸಮಾಧಾನ ಹೇಳು. ಅವರೆಲ್ಲರಲ್ಲಿಯೂ ಅಣ್ಣನಾದಂತಹ ರಾಮಚಂದ್ರಮ ಕೈ ಹಿಡಿದ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದೆ ಎಲ್ಲೋ ಎಲ್ಲೋ ದೇಶಪಾಲಾಗಿ ಹೋದ ಅನ್ನೋ ಹಾಗಾಗುತ್ತಮ್ಮ. ಏನನ್ನ ನೀನು ಹೇಳುತ್ತಾ ಇರುವುದು? ರಾಮನೇ ಸರ್ವಸ್ವ, ರಾಮನಿಲ್ಲದ ಅಯೋಧ್ಯೆ ಬೇಡ ಎಂಬಂತಹ ಉದ್ದೇಶದಿಂದ ವನವಾಸಕ್ಕಾಗಿ ಬರುವಾಗ ನಿನ್ನನ್ನೇ ಅನುಸರಿಸಿಕೊಂಡು ಬಂದವ ನಾನು. ದೇಹವನ್ನು ಬಿಟ್ಟಿರದ ಪ್ರಾಣದ ರೀತಿಯಲ್ಲಿ, ಹೂವನ್ನು ಬಿಟ್ಟಿರದ ಪರಿಮಳದ ರೀತಿಯಲ್ಲಿ ನಿನ್ನ ಜೊತೆಯಾಗಿ ಇಷ್ಟರವರೆಗೆ ಇದ್ದೆ. ಆದರೆ ಈ ಸಂದರ್ಭದಲ್ಲಿ ಹೋಗು ಎಂದು ಹೇಳುವುದಕ್ಕಿಂತ ನಿನ್ನ ಪ್ರಾಣ ಕೊಡು ಎಂದು ಹೇಳಿದ್ರೆ ಈಗ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಅಗಸ್ತ್ಯರು ಏನಂತೆ? ಸೂರ್ಯ ಅಗಸ್ತ್ಯರು ಆಗಮಿಸಿ ಆದಿತ್ಯ ಹೃದಯವನ್ನು ರಾಮಚಂದ್ರಮ ನಿನಗೆ ಉಳಿತಾಗ್ತದನ್ನು ಹಾಗಾಡಿದ್ರಲ್ಲ, ಒಳ್ಳೆಯದು. ಆದಿತ್ಯ ಕವಚವನ್ನು ಕೊಟ್ಟು ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡರ ಸುರೇಂದ್ರ ಕಂಡನು ದಶಪದಮ್ಮ
ಕಂಡನು ದಶವದನ ಕೋದಂಡ ಕಂಡನು ಕಂಡೆ ಸ್ವಾಮಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿದಂತಹ ದಿವ್ಯ ಮಂಗಲ ಸ್ವರೂಪವನ್ನು ಕಂಡೆ. ಸಕಲ ನದಿಗಳು ನಿನ್ನಲ್ಲೇ ಹರಿಯುತ್ತಾ ಇವೆ. ಈ ಪ್ರಪಂಚದಲ್ಲಿ ನೀನೇ ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು ಎನ್ನುವಂತಹ ನಿಜ ನನಗೆ ಅರ್ಥವಾಯಿತು ಸ್ವಾಮಿ. ಅಪರಾಧವಾಯಿತು, ಅಪರಾಧವಾಯಿತು. ರಾಮ ದಶಶಿರ, ಇನ್ನಾದರೂ ತಂದಿರುವಂತಹ ಜಾನಕಿಯನ್ನು ತಂದೊಪ್ಪಿಸಿ ಹೊರಕ್ಕೆ ಬಿಟ್ಟಿರುವಂತಹ ವಿಭೀಷಣನನ್ನು ನೀನು ಮತ್ತೆ ಸೇರಿಕೊಂಡೆ ಎಂದಾದರೆ ನಿನಗೆ ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇನೆ. ಸೀತೆಯನ್ನು ನಿನಗೆ ಹೀಗೆ ಒಪ್ಪಿಸಬೇಕೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈತ ಆಕಾಶವೇ ಈ ರಾವಣನ ಶರೀರದಲ್ಲಿ ಪ್ರಾಣವಾಯು ಹರಿದಾಡುವ ತನಕ ಸೀತೆಯನ್ನು ನಿನಗೆ ವಿಭೀಷಣ ಏನಯ್ಯ ಶರಣ ನಿನ್ನಣ್ಣನ ಮಾತು ಶರಣ ನಿನ್ನಣ್ಣನ ಮಾತು ನಿಧಾನಿಸಿದೆಯೋ ಮನದಿ ನಾನೆಟ್ಟು ಬುದ್ಧಿ ಚೂಡನಲ್ಲವೇ ಜಗದಿ ಏನಯ್ಯ ಶರಣ ನಿನ್ನಣ್ಣನ ಮಾತು ವಿಭೀಷಣ, ನಿನ್ನಣ್ಣನಾಡಿದಂತಹ ನುಡಿಗಳನ್ನು ಕೇಳಿಸಿಕೊಂಡೆಯಲ್ಲ. ನಾನೆಷ್ಟು ವಿಧದಿಂದ ಸಾರಿದರೂ ಅವನದನ್ನು ತೆಗೆದುಕೊಳ್ಳುತ್ತೇ ಇಲ್ಲ. ಮತಿಶೂನ್ಯನ ಹಾಗೆ ಮತ್ತೆ ಮತ್ತೆ ಸಂಗ್ರಾಮಕ್ಕಾಗಿ ಮುಂದುವರಿಯುತ್ತಾ ಇದ್ದಾನೆ. ಏನು ಮಾಡಬೇಕು ಹೇಳಪ್ಪ ನಾನು? ನೀನು ದುಷ್ಕೃತ್ಯಗಳಿಂದ ಮಂದಬುದ್ಧಿಯವರು ಮೆರೆದಾಗ ಧರ್ಮವನ್ನು ಉತ್ತರಿಸುವುದಕ್ಕಾಗಿ ಧರೆಯಲ್ಲಿ ಅವತರಿಸಿದವನು ನೀನು. ಅದಕ್ಕಾಗಿ ನಿನ್ನನ್ನು ಸೇರಿಕೊಂಡವನು ನಾನು. ಈತ ದುಷ್ಟ ದುರಾಚಾರಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಿಂದು ಮುಂದೆ ಯೋಚಿಸಬೇಡ. ಎದೆಗೆ ಗುರಿಯಿಟ್ಟು ಶರವನ್ನು ಪ್ರಯೋಗಿಸಿ ಕೊಂದು ಮುಗಿಸು ಸ್ವಾಮಿ. ಎದೆಗೆ ಗುರಿಯಿಟ್ಟು ಹೊಡೆ. ವಿಭೀಷಣ, ಇನ್ನು ದುಃಖಿಸಿದರೇನು ಪ್ರಯೋಜನ? ಒಳ್ಳೆಯ ಸಾಹೋದರ್ಯವನ್ನು ಹೊಂದಿ ಹುಟ್ಟುವಲ್ಲಿಯೂ ಪುರಾಕೃತವಾದಂತಹ ಪುಣ್ಯ ವಿಶೇಷ ಬೇಕಪ್ಪ. ದುಷ್ಟನಾದಂತಹ ವಾಲಿಯೊಂದಿಗೆ ಹುಟ್ಟಿದ ಸುಗ್ರೀವನ ಹಾಗೆ ರಾವಣನೊಂದಿಗೆ ನೀನು ಹುಟ್ಟಿ ಕಣ್ಣೀರಿಳಿಸುವ ಸ್ಥಿತಿ ಬಂದಿದೆ. ಮರಗುಬೇಡ. ಅಳಿದಂತಹ ದೇಹಕ್ಕಾಗಬೇಕಾದ ಔಷಧೈಹಿಕ ಕ್ರಿಯೆಗಳು ನೀನೇ ಮುಂದಿದ್ದು ಮಾಡಬೇಕು. ಲಂಕಾರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ರಚಿಸುವುದಕ್ಕಾಗಿ ತಮ್ಮನಾದಂತಹ ಸೌಮಿತ್ರಿ ಪುರಪ್ರವೇಶ ಮಾಡ್ತಾನೆ. ವನವಾಸ ದೀಕ್ಷೆಯಲ್ಲಿರುವ ನಾನು ಅರಮನೆಯೊಳಗೆ ಬರುವ ಹಾಗಿಲ್ಲ. ಆಮೇಲೆ ಸೀತಾ ಸಹಿತನಾಗಿ ಅಯೋಧ್ಯೆಯನ್ನು ನಾವು ಸೇರುವಂತಹ ಅವಸರ ಉಂಟು. ಅದಕ್ಕೆ ಮುಂದೆ
ಸೂರ್ಯನಾರಾಯಣನಿಗೆ ಚೌದೇವಿಯಲ್ಲಿ ಹುಟ್ಟಿಕೊಂಡ ಮಗ ನಾನು. ನನ್ನನ್ನೇ ಎಂಬ ಹಾಗೆ ಈ ಲೋಕದಲ್ಲಿ ಕೊಂಡಾಡ್ತಿದ್ದಾರೆ. ಜನ್ಮ ದ್ವಿತೀಯ ದ್ವಾದಶ ಅಷ್ಟಮಗಳಲ್ಲಿ ಶನಿ ಹಿಡಿಯುತ್ತದೆ ಎನ್ನುವಂತಹ ವಿಚಾರ ಈ ಲೋಕದಲ್ಲಿ ಮನೆಗೂ ತಿಳಿದದ್ದೇ ಸರಿ. ಹಾಗೆಂದು ನಮ್ಮ ಪ್ರಥಮ ಪ್ರಭಾವ ಎಲ್ಲಿ ಗೊತ್ತೇ? ಸೂರ್ಯದೇವನನ್ನು ನೋಡಿದೆ. ನನ್ನ ತಂದೆಗಾದರೂ ವ್ಯಾಧಿ ಪ್ರಾರಂಭವಾಯಿತು. ಆ ಬಳಿಕ ಸಕಲ ಜೀವರಾಶಿಗಳನ್ನು ಸೃಷ್ಟಿಸುವಂತಹ ಬ್ರಹ್ಮದೇವನನ್ನು ನೋಡಿದೆ. ತನ್ನ 5 ತಲೆಗಳಲ್ಲಿ ಒಂದು ತಲೆಯನ್ನು ಕಂಡು ಬಿಟ್ಟ. ಈ ವಿಚಾರವನ್ನು ಗಮನಿಸಿದಂತ ಈ ಲೋಕದ ಜನತೆ ನನ್ನ ಭಾವಚಿತ್ರ ಬಂದಿಟ್ಟು ಶನಿಕತೆ, ಶನಿವ್ರತ, ಶನಿ ಮಹಾತ್ಮೆ ಹೀಗೆ ನಮಗೆ ಪೂಜೆ ಪುರಸ್ಕಾರಾದಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದೆಲ್ಲ ಕಳೆದ ಘಟನೆ. ನಮಗೆ ಮುಂದೇನು ಉದ್ಯೋಗ ಎಂಬ ಹಾಗೆ ಆಲೋಚನೆ ಮಾಡಿದರೆ ಇದ್ದಾರೆ ಒಬ್ಬ ಕೈಲಾಸವಾಸಿ ಪರಮೇಶ್ವರ. ಅವನನ್ನೊಮ್ಮೆ ಕಾಣಬೇಕು ಅಂತಾಗಿದೆ. ಅದಕ್ಕೆ ಬೇಕಾಗಿಯೇ ನನ್ನ ವಾಹನ ವಾಯಸವನ್ನು ಬಿಟ್ಟು ಬರೇ ಕಾಲ್ನಡಿಗೆಯಿಂದ ಕೈಲಾಸ ಪರ್ವತವನ್ನು ಹದ ಮಾಡೋಣ. ಭಾವುಕ ಪ್ರಪಂಚ ನನ್ನದ್ದಾದಂತಹ ಈ ಕೈಲಾಸಗಿರಿಯನ್ನು ಬೆಳ್ಳಿ ಬೆಟ್ಟವೆಂದೋ ಹಿಮಾದ್ರಿ ಎಂದೋ ಸಂಬೋಧಿಸುತ್ತಾ ಉಂಟು. ನಂಬಿದ ಭಕ್ತ ಸಂದೋಹ ಹೇಗೆ ನಮ್ಮನ್ನು ಭಾವಿಸುತ್ತದೋ ಹಾಗೆಯೇ ಜೀವಿಸುತ್ತಾ ಬಂದವರು ನಾವು. ಅಲ್ಲವೇ? ಯದ್ಭಾವ್ಯಂ ತದ್ಭವತಿ ಅಲ್ಲವೇ? ಜಗತ್ತಿನ ತಂದೆ ತಾಯಿಗಳೆಂದು ನಮ್ಮನ್ನು ಭಾವಿಸಿಕೊಂಡಿದ್ದಾರೆ. ಸದಾ ಕಾಲದಲ್ಲಿಯೂ ಲೋಕದ ಹಿತಚಿಂತನೆಯನ್ನೇ ವಹಿಸುವುದು ನಮ್ಮ ಉದ್ದೇಶ. ಹಾಗಾಗಿಯೇ ನಾನು ವಿಷಮಾಕ್ಷ ಹೌದಾದರೂ ಲೋಕದ ಬಗ್ಗೆ ಸದಾ ಸಮದೃಷ್ಟಿಯನ್ನೇ ನೋಡುತ್ತಾ ಬಂದವನಿದ್ದೇನೆ. ಆದರೆ ಈ ಕಾಲದಲ್ಲಿ ನೋಡಿದೆಯಾ? ಏನು? ಭಕ್ತ ಸಂದೋಹ ನನ್ನನ್ನು ಸಂದರ್ಶಿಸಬೇಕು ಎನ್ನುವ ಹಾಗೆ ಇಲ್ಲಿಗಾಗಿ ಆಗಮಿಸುತ್ತಾ ಉಂಟು. ಖಂಡಿತ. ಒಂದೆಡೆಯಿಂದ ನಮ್ಮ ಮಕ್ಕಳೇ ಆದವರು ನಂದಿ, ಗುಹ, ಗಣಪರೇ ಮೊದಲಾದವರು ನರ್ತನವನ್ನ ಮಾಡುತ್ತಾ ಇದ್ದಾರೆ.
ಹಿಂದಕ್ಕಾದರೆ ನಾವು ತಾಂಡವವನ್ನು ಮಾಡುತ್ತಾ ಇದ್ದದ್ದು. ಈಗ ನಾವು ಕುಳಿತರೆ ಸಾಕು ನಮ್ಮ ಮನಸ್ಸನ್ನು ಸಂತೋಷಪಡಿಸುವುದಕ್ಕಾಗಿ ನಮ್ಮ ಮಕ್ಕಳೇ ತಾಂಡವಕ್ಕೆ ತೊಡಗುತ್ತಾರೆ. ಸಂತೋಷ ಸಂತೋಷ. ಆದರೆ ಆ ಕಡೆಯಿಂದ ಕಲರವ ಕೇಳಿಸುತ್ತಾ ಉಂಟಲ್ಲ. ಯಾರದು? ಪರಮೇಶ್ವರ, ನಾನು ಶನಿ. ಗೊತ್ತಾಯ್ತು. ಕೈಲಾಸ ಪರ್ವತದ ಬುಡಕ್ಕೆ ಬರುವಾಗ ಪಕ್ಕದ ನೆನಪಾಯಿತು. ಮೇಲಿರುವ ದೇವರನ್ನೊಮ್ಮೆ ನೋಡಿ ಬರೋಣ ಎಂಬ ಹಾಗೆ ನಿಮ್ಮನ್ನು ನೋಡುವಾಗ ಪಕ್ಕದ ಇನ್ನೂ ಒಂದು ವಿಷಯ ನೆನಪಾಯಿತು. ಏನದು? ದೇವರೇ, ನಿಮಗೆ ದ್ವಾದಶ ನಡೆಯುತ್ತಾ ಇದೆ. ಶನಿ ಪ್ರಯೋಗಕ್ಕೆ ಕಾಲ ಇದು, ಹಾಗಾಗಿ ಒಂದು ಅವಕಾಶ ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶನಿರಾಯ, ದೀರ್ಘದೇಹಿಯಾದಂತಹ ನೀನು ಮಂದ ಗಮನನೂ ಹೌದು. ಕೈಲಾಸಗಿರಿಯನ್ನ ಹತ್ತುವುದಕ್ಕೆ ಎಷ್ಟು ಪ್ರಯಾಸ ಪಟ್ಟೆಯೋ ಹೇಳುವುದಕ್ಕಾಗುವುದು. ತುಂಬಾ ಕಷ್ಟ ಆಯ್ತು ದೇವರೇ. ಯಾರು ಕಷ್ಟಪಟ್ಟು ಶಿವನ ಸಂದರ್ಶನಾಪೇಕ್ಷೆಯಿಂದ ದುಡಿಯುತ್ತಾರೋ ಅವರಿಗೆ ನಾಸ್ತಿ ಎಂದವನಲ್ಲ. ಬರ್ತೀಯ? ಆದರೆ ಯಾವಾಗ ಬರುತ್ತಿ ಎನ್ನುವಂತಹ ಒಂದು ನಿಶ್ಚಯ ಬೇಕಲ್ಲ. ದೇವರೇ, ಈಗ ಬಂದಿದ್ದೇನೆ, ಹಾಗಾಗಿ ಇನ್ನು ಯಾವಾಗ ಅಂತ ಪ್ರಶ್ನೆ ಯಾಕೆ? ಹರಿಯನೇ ಮವಿದನಗೆ ತೊರೆಯಲಪ್ಪುದೆ ದೇವ. ಸಾಧ್ಯ ಉಂಟೆ? ಹರಿಯನೇ ಮವಿದನಗೆ ತೊರೆಯಲಪ್ಪುದೆ ದೇವ. ಕರುಣೆ ಕುದುಕು ಹತ್ತುಗಳಿಗೆ ಪರ್ಯಂತ ನೆಲಸಿನ ತೆರಳುವೆನು. ಪರ್ಯಂತ ನೆಲಸಿ ನಾ ತೆರಳುವೆನು. ಏನೇ ಕೇಳಿ ಹರನಂದ ನಾಳೆ ಬಾಯನುತ. ದೇವರೇ, ಇವತ್ತು ಅವಕಾಶ ಇದೆ, ಹಾಗಾಗಿ ಬಂದಿದ್ದೇನೆ. ಇನ್ನು ಆವಾಗ ಇವಾಗ ಎನ್ನುವಂತಹ ಪ್ರಶ್ನೆ ಯಾಕೆ? ಮಾತ್ರ ಅಲ್ಲ, ಮೇಲು ಕೀಳನ್ನದೇ ಭೇದ ಭಾವ ತೋರಿಸದೆ ಶನಿ ಪ್ರಭಾವ ಬೀರಬೇಕು ಎಂಬ ಹಾಗೆ ಶ್ರೀಮನ್ನಾರಾಯಣನ ಕೊಡೆಯಿದು. ಹಾಗಾಗಿ ನಾನು ಮಾಡುವಂತಹ ಕಾರ್ಯದಲ್ಲಿ ತೊಡಕಾಗಬಾರದು ತಾನೆ. ಅದಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಒಂದು ಅವಕಾಶ ಕೊಡಬೇಕು ಎಂಬ ಹಾಗೆ. ಅವಕಾಶಕ್ಕಾಗಿ ಯಾರು ಅಪೇಕ್ಷಿಸುತ್ತಾರೋ ಅವರನ್ನು ನಾವು ನಿರಾಶೆಗೊಳಿಸಿದವರಲ್ಲ. ತಡಬೇಕೆ? ನಾಳೆಯೇ ಬಾ. ಆಗದೆ ದೇವ್ರೆ, ನಾಳೆ ಸರಿ, ನಮಗೆ ನಾಳೆ ಆದ್ರೇನು ಇಂದಾದ್ರೇನು, ನಾಳೆ ಬರ್ತೇನೆ ದೇವ್ರೆ, ನಾಳೆ ಬರ್ತೇನೆ. ಕವಿ ತೆರಳಲ ಶನಿಯತ್ತ ಮನದಳು. ತೆರಳಲ ಶನಿಯತ್ತ ಮನದಳು. ಹರನು ಯೋಚಿಸಿ ಅಡಗಿ ಕುಳಿತರೆ ತರಣಿ ಜನ ಹುಡುಕಿ ತೆರಳುವನೆಂದು ನಿಶ್ಚಯಿಸಿ ಸರಿ, ಯೋಚಿಸಿಕೊಂಡಿದ್ದೇನೆ. ಕಾರ್ಯರೂಪಕ್ಕಿಳಿಸುತ್ತೇನೆ, ಯಾರಿಗೂ ಗೊತ್ತಾಗಬಾರದು. ಹೀಗೆ ಬಾ, ಹೀಗೆ ಬಾ. ನಾಳೆ ಬರ್ಲಿಕ್ಕೆ ಹೇಳಿದ್ದಾರೆ, ಇಂದು ನೋಡಿದರೆ ಪರಮೇಶ್ವರ ದೇವರೇ ಕಂಡು. ಓಹೋ, ಈಗ ವಿಷಯ. ಓ ದೇವರೇ, ಓ ಪರಮೇಶ್ವರ ದೇವರೇ, ಸ್ವಲ್ಪ ಹೊರಗೆ ಬನ್ನಿ, ಸ್ವಲ್ಪ ಹೊರಗೆ ಬನ್ನಿ. ನಿಜಕ್ಕಾದರೆ ನಾನು ನಗಬೇಕಾಗಿತ್ತು. ನಿನ್ನೆ ದಿನ ಬರುತ್ತೇನೆಂದು ಹೇಳಿ ಹೋದವ ನೀನು ಬರಲೇ ಇಲ್ವಲ್ಲ. ಇಂದು ಬಂದೇ ಅಲ್ಲ, ನೀವು ನಿನ್ನೆ ಹೇಳಿದ್ದಲ್ವೇ ನಾಳೆ ಬಾ ಅಂತ. ನಾಳೆ ಅಂದ್ರೆ ಇಂದಿಗೆ ಅಲ್ವೇ ಹೇಳಿದ್ದು. ದಿನ ಮಧ್ಯದಲ್ಲೊಂದು ಕಳೆದು ಹೋಗಿದೆ. ಶನಿ, ಜಗದೀಶ ನಾನು. ನನ್ನನ್ನೇ ಪೀಡಿಸುವುದಕ್ಕೆ ಮನ ಮಾಡಿದರೆ ನಿನ್ನ ಇಷ್ಟ ಪೂರ್ತಿಯಾಗುವುದಿಲ್ಲ. ಈಗಲಾದರೂ ತಿಳಿದೆಯಲ್ಲ. ಓಹೋ, ನಾನೀಗ ತಪ್ಪಿದ್ದೇನೆ. ನಾನು ಹೇಳಿದ ದಿನ ಕಳೆದು ಹೋಗಿದೆ. ಹೋಗು ಹೋಗು ಹೋಗು.
ಈಗ ನಾನು ತಪ್ಪಿದೆ ಅಂತ ತಾವು ಹೇಳುವುದೇ? ಆದ್ರೂ ನಿನ್ನ ಅಟ್ಟಹಾಸದ ನಗು ನಿಲ್ಲಿಲ್ವಲ್ಲ, ಅದು ನನಗೆ ಆಶ್ಚರ್ಯ. ಇದಕ್ಕೆ ಕಾರಣ ಉಂಟು. ಶನಿ ಒಂದು ಮಾತು ಆಡ್ಲಿಕ್ಕಿಲ್ಲ, ಆಡಿದ ಮೇಲೆ ತಪ್ಪುವ ಜಾಯಮಾನವೇ ಅವನಲ್ಲಿಲ್ಲ. ತಮ್ಮ ಗೊತ್ತಾಗ್ಲಿಲ್ಲ. ನೀನು ಓಡಿದರೆ ಸಿಕ್ಕಬಹುದು, ಆಡಿದರೆ ಏನಾಗುತ್ತದೆ ಅಂತ ಈಗ ಗೊತ್ತಾಗಬೇಕು. ಪರಮೇಶ್ವರ ದೇವರೇ, ನಾನು ನೀವು ಕೊಟ್ಟ ಸಮಯವನ್ನು ಸದುಪಯೋಗಪಡಿಸಿಕೊಂಡಿದ್ದೇನೆ. ಕೈಲಾಸ ಪರ್ವತವನ್ನು ಬಿಟ್ಟು ಆ ತಪ್ಪಲು ಪ್ರದೇಶದಲ್ಲಿರುವ ಬಿದಿರ ಮೆಳೆಯಲ್ಲಿ ಇರುವೆಯಾಗಿ ತಾವು ಅಡಗಿ ಕುಳಿತುಕೊಳ್ಳುವುದಕ್ಕೆ ಕಾರಣ ಶನಿಪ್ರಭಾ. ಪಾರ್ವತಿಯಲ್ಲಿಯೂ ಹೇಳದೆ ನಾನು ಗುಟ್ಟಾಗಿ ಕುಳಿತರೂ ನಿನಗೂ ಗೊತ್ತಾಗಿ ಹೋಯಿತು. ಯಾರಿಗೆ ತಿಳಿಸದಿದ್ದರೂ ಶನಿಯ ಕಣ್ಣು ತಪ್ಪಿಸುವುದಕ್ಕೆ ಮಾತ್ರ ಈ ಪ್ರಪಂಚದಲ್ಲಿ ಯಾವೊಬ್ಬ ಮಗನಿಂದಲೂ ಸಾಧ್ಯವಿಲ್ಲ ಎನ್ನುವುದು ತಮ್ಮ ಗಮನಕ್ಕೆ ಬರಲಿ ಅಂತ ಅಷ್ಟೇ. ಸಂತೋಷ. ನಿನ್ನ ಸಾಮರ್ಥ್ಯದಲ್ಲಿ ನನಗೆ ಸಂತೋಷವಾಗಿದೆ. ಇನ್ನು ಹೀಗಲ್ಲ, ಇನ್ನು ನೀನು ಏನೆನ್ನುವುದು ಲೋಕಮುಖಕ್ಕೆ ಈಶನನ್ನು ಪೀಡಿಸುವ ಮೂಲಕ ಸ್ಪಷ್ಟವಾಗಿದೆ, ಸ್ಫುಟವಾಗಿದೆ. ಆದ್ದರಿಂದಲೇ ಇಷ್ಟರವರೆಗೆ ನೀನು ಕೇವಲ ಸನೈಶ್ಚರನಾಗಿದ್ದದ್ದು ಅಲ್ವೇ? ಚಲಿಸುವಾಗ ಮಂದವಾಗಿ ಚಲಿಸುವುದರಿಂದ ನಿನಗ ಹೆಸರು. ಇನ್ನು ಮುಂದಕ್ಕೆ ಗ್ರಹಗಳಲ್ಲಿ ನೀನು ಈಶನವುದು. ನನ್ನನ್ನು ಪೀಡಿಸುವ ಮೂಲಕವಾಗಿ ಈಶ್ವತ್ವವನ್ನು ವಶಪಡಿಸಿಕೊಂಡಿದ್ದೀಯ. ಮುಂದಕ್ಕೆ ಲೋಕದಲ್ಲಿ ನೀನು ಶನೀಶ್ವರನಾಗಿ ಮೆರೆ ನಿನ್ನದಾದಂತಹ ಕಾರ್ಯವನ್ನು ಮುಂದುವರಿಸು. ಹರಿಯ ಅನುಗ್ರಹದ ಜೊತೆಗೆ ಹರನ ಅನುಗ್ರಹವೂ ಇದೆ. ಶ್ರೇಯಸ್ಸಾಗಲಿ. ಹೋಗಿ. ಧನ್ಯವಾದ ಸ್ವಾಮಿ, ಧನ್ಯವಾದ. ದೋಷ ತಾಳುತ್ತ ಮುಂದೆ ತೆರಳಿದ ಗಿಷ್ಪತಿಯ ಬಳಿಗಾದ ತರಣಿಗನು ಪರಮೇಶ್ವರನ್ನು ನೋಡಿದೆ. ಇಲ್ಲಿಗ ಅಹಂ ನಮ್ಮಲ್ಲಿಲ್ಲ. ಯಾಕಂದ್ರೆ ದೇವರನ್ನು ಕಂಡು ಬೀಳಿಸಿದ ಮಾತ್ರಕ್ಕೆ ಪ್ರಪಂಚಕ್ಕೆ ನನ್ನ ಪ್ರಚಾರ ಬಹಳ ಸುಲಭದಲ್ಲಿ ಆಗಿಬಿಟ್ಟಿತು. ಹಾಗೆಂದು ಮುಂದೇನು ಮಾಡೋಣ? ಸರಿ 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 ಸರಿ, ಒಬ್ಬ ಇದ್ದಾನೆ, ತಾನೇ ಗುರು, ತಾನೇ ಶ್ರೇಷ್ಠ ಎಂಬ ಹಾಗೆ ಬೀಗಿದಂತಹ ಬೃಹಸ್ಪತಿ, ಅವನನ್ನೊಮ್ಮೆ ನೋಡಬೇಕು. ಎಲ್ಲಿ ನಾವು ಗ್ರಹಗತಿಗಳು ಒಂದೇ ಸ್ಥಳದಲ್ಲಿ ಸೇರ್ತೇವೆ, ಅಲ್ಲಿ ಗುರುವನ್ನು ಏನು ಮಾಡುವುದಕ್ಕೂ ನನ್ನಿಂದಲಾದರೂ ಸಾಧ್ಯವಿಲ್ಲ. ಸ್ಥಾನ ಪಲ್ಲಟನಾದಾಗ ನಾನು ಒಮ್ಮೆ ಸಿಕ್ಕಬೇಕು. ನೋಡೋಣ ಎಲ್ಲಿ ಸಿಕ್ಕುತ್ತಾನೆ. ಪತಿಯೇ ನೀ ಮಾಡಿದೆಯಲ್ಲ, ಪತಿಯೇ ನೀ ಮಾಡಿದೆಯಲ್ಲ, ಮುಂದೆ ನನಗೆ ದುರ್ಗತಿಯು ಸಂಭವಿಸಿತಲ್ಲ. ಕತಿಯಿಂದ ಸುರ ಯಕ್ಷನೋಳು ಮೃತಿಯೊಡಗಿ ದೇವೀರನೇ ಪತಿಯೇ ಪಡಿದೆ ಎಲ್ಲ. ಶಿವನೇ, ಮಾಲಿನಿಯ ಜೀವನದಲ್ಲಿ ಇಂತಹ ಸನ್ನಿವೇಶವೊಂದು ಬಂದ
ತಪ್ಪಣೆ ನನ್ನ ಪಾಲಿಗೆ ಇರಲಿಲ್ಲ. ಸತಿ ಪತಿಯರು ಒಂದಾಗಿ ಹುಟ್ಟಿದಂತಹ ಮಗ ಮಹಿಷನ ಬಾಳಲೀಲೆಯನ್ನು ಕಂಡು ಸಂತೋಷವನ್ನು ಅನುಭವಿಸಬೇಕು ಹೀಗೆಂಬುದಾಗಿ 10 ಆಸೆಗಳನ್ನೆಲ್ಲ ಕಟ್ಟಿಕೊಂಡವಳು ನಾನು. ಆದರೆ ನನ್ನ ಆಸೆಯೆಲ್ಲವೂ ಕೂಡ ಕೇವಲ ಕನಸಿನಲ್ಲಿ ಮಣ್ಣಿಗೆ ಬಿದ್ದ ಹಾಗಾಗಿ ಹೋಯ್ತಲ್ಲ, ಬರೇ ಮಳಲ ಗೋಪುರದ ಹಾಗಾಗಿ ಹೋಯ್ತಲ್ಲ. ಶಿವನೇ, ಯಕ್ಷನ ಮೂಲಕವಾಗಿ ನಿಮಗೆ ಮರಣವು ಸಂಭವಿಸಿದೆ. ಹಾಗಾದರೆ ಮುಂದೆ ನನ್ನ ಗತಿಯಾದು ಏನು ಸ್ವಾಮಿ? ನನ್ನನ್ನು ನಡುನೀರಿನಲ್ಲಿ ಕೈ ಬಿಟ್ಟಂತೆ ನೀವು ಆ ಲೋಕವನ್ನು ಸೇರಿಬಿಟ್ಟಿರೋ ಪ್ರಭು, ಆ ಲೋಕವನ್ನು ಸೇರಿಬಿಟ್ಟಿರೋ. ನಾನು ಯಾಕೆ ಚಿಂತಿಸಬೇಕು? ಕೊಲೆಗೆ ಕೊಲೆಯೇ ಉತ್ತರ. ನನ್ನ ಮಗ ಮಹಿಷ ಇನ್ನೂ ಕೂಡ ಬಲಾನ್ವಿತನಾಗಿ ಮೇಯುತ್ತಾ ಇದ್ದಾನೆ. ಸೇಡನ್ನು ಸೇಡಿನ ಮೂಲಕವಾಗಿ ತೀರಿಸಿಕೊಳ್ಳಬೇಕು ಹಾಗೆಂದುಕೊಂಡು ಮಗನನ್ನೇ ಕರೆದು ಅವನಿಗೆ ಸಮಸ್ತ ವಿಚಾರವನ್ನು ಹೇಳಿ ದೇವಲೋಕಕ್ಕೆ ಕಳುಹಿಸಿಕೊಟ್ಟೆಂದಾದರೆ ಇಂದ್ರಾದಿ ದೇವತೆಗಳನ್ನ ಬಗ್ಗು ಬಡಿಯಬಹುದು. ಸಾವಕಾಶ ಸಾರುವಾದ್ದಲ್ಲ. ಆದ ಕಾರಣ ಮಗನನ್ನು ದೀರ್ಘದನಿಂದ ಕಡಿದು ಬಿಡ್ತೇನೆ. ಮಗನೇ ಮಹಿಷ, ಮಾತೆಯ
ತಾಯಿ ರಾಜಸ್ಥಾನದ ರಾಜಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಈ ಕಡೆಗೆ ಬಾ ಎಂಬ ದೀರ್ಘಧ್ವನಿ ಕೇಳಿಸಿತು. ಹೆತ್ತ ತಾಯಿಯ ಕರುಳಿನ ಕರೆಯನ್ನು ಆಲಿಸಿ ಆಟದ ಮೇಲನ್ನು ಬಿಟ್ಟು ಓಡೋಡಿ ಬಂದೆ. ಅಮ್ಮ, ಏನಮ್ಮ ದುಃಖ? ಯಾಕಮ್ಮ ಕರೆದೆ? ಏನಮ್ಮ? ಬೆನ್ನನ್ನು ನೇವರಿಸಿ ಶಿರವನ್ನು ಆಘ್ರಾಣಿಸುತ್ತಾ ಹೊತ್ತು ನನ್ನ ಹೆತ್ತ ಒಡಲು ತುಂಬಿ ಬರುತ್ತಾ ಇದೆ ಮಗನೇ. ಆದರೆ ನಡೆದಂತಹ ವಿಷಯದ ಬಗ್ಗೆ ಯೋಚಿಸುವಾಗ ನನಗಾಗುವಂತಹ ದುಃಖ ಅಷ್ಟಿಷ್ಟಲ್ಲ ಮಗನೇ. ಕಳಕುಲದ ಉದ್ಧಾರಕನ ನೀನು. ನಿನ್ನಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳದೆ ಮಗನೇ. ನಡೆದಂತಹ ವಿಷಯವನ್ನು ಹೇಳುವುದಕ್ಕೆ ನನ್ನ ನಾಲಿಗೆ ತಡವರಿಸುತ್ತಾ ಉಂಟು ಮಗನೇ. ಇಂದ್ರಾದಿ ದೇವತೆಗಳನ್ನು ಹೊಡೆದೋಡಿಸಿ ದೇವಲೋಕವನ್ನು ಸ್ವಾಧೀನಪಡಿಸುವುದಕ್ಕೆ ಬೇಕಾಗಿ ನಿನ್ನಪ್ಪ ಹೊರಂತಹ ವಿಚಾರ ನಿನಗೂ ಕೂಡ ವೇದ್ಯವಷ್ಟೇ ಕಂದ. ನಿನ್ನಪ್ಪ ದೇವಲೋಕವನ್ನು ಪ್ರವೇಶ ಮಾಡಿದರಂತೆ ಇಂದ್ರಾದಿ ಸುಮನಸರೆಲ್ಲರನ್ನೂ ಕೂಡ ದುರದ ಮೂಲಕವಾಗಿ ಹೊಡೆದು ಓಡಿಸಿದರಂತೆ. ದೇವಲೋಕದ ಪೀಠ ಸ್ವಾಧೀನವಾಯಿತು ನಿನ್ನ ಅಪ್ಪನಿಗೆ. ಸಂತೋಷದ ವಿಚಾರ. ಕಟ್ಟ ಕಡೆಗೆ ಬಂದವ ಯಕ್ಷನೆಂಬವನಂತೆ ದುರದಲ್ಲಿ ಯಕ್ಷನಿಂದ ನಿನ್ನ ಅಪ್ಪನಿಗೆ ಮರಣವಂತೆ. ತಂದೆಯವರಡಿ ಹೋದ್ರೆ ಅಮ್ಮ, ನಾನು ಅಪ್ಪನನ್ನು ಕಳ್ಕೊಂಡಿರ ಅಮ್ಮ. ಅಮ್ಮ ಮಿಂಚಿ ಹೋದ ಕಾರ್ಯಕ್ಕಾಗಿ ಚಿಂತಿಸುವುದಲ್ಲ, ನನಗೆ ಕೊಡಂದ ಅಪ್ಪಣ. ತಂದೆಯನ್ನು ಕೊಂದ ಯಾವ ಯಕ್ಷ ಇದ್ದಾನ ಅವನನ್ನು ಸರಿಲ್ಲದಂತೆ ನಾನು ಮಾಡ್ತೇನಮ್ಮ.
ಕುಮಾರ, ಏನಮ್ಮ? ದೇವಲೋಕವನ್ನು ಸ್ವಾಧೀನಪಡಿಸುವುದು ನಿನಗೇನೋ ತಡವಾಗಿ ಕಂಡರೂ ಕೂಡ ನನಗದು ಘನ ಅನ್ನಿಸ್ತಾ ಉಂಟು. ನೀನು ಹೀಗೆ ಹೋಗುದು ಸರಿಯಲ್ವಪ್ಪ? ಮತ್ತೆ ಅದು ಕಾಂತಾರ ಗರ್ಭವನ್ನು ಪ್ರವೇಶ ಮಾಡಬೇಕು. ವನಜ ಪೀಠನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಅಜೇಯವಾರ್ಥ ವರವನ್ನು ಸಂಪಾದಿಸಿ ನೀನು ದೇವಲೋಕ ಪ್ರವೇಶ ಮಾಡಿ ಎಂದಾದ್ರೆ ನಿನ್ನ ಪಾಲಿಗೆ ಮರಣವೆಂಬುದು ಇಲ್ಲವೇ ಇಲ್ಲ ಮಗನೇ. ಅಮ್ಮ, ನಿಮ್ಮ ಮಾತನ್ನು ವಿರೋಧಿಸುವಂತಿಲ್ಲ. ಆಶೀರ್ವಾದ ಮಾಡಿ ಕಳುಹಿಸಿಕೊಡುತ್ತಾರೆ. ವಿಜಯ್ ಭವ, ವಿಜಯ್ ಭವ. ತಾಯಿಯವರಿಂದ ಯೋಗ್ಯವಾದ ಆಶೀರ್ವಾದವನ್ನು ಮಾಡದೆ ಸಕಾಲದಲ್ಲಿ ತಪಸ್ಸನ್ನು ಆಚರಿಸಿ ಇದರಿಂದ ಬೇಕಾದ ವರವನ್ನು ಪಡೆಯಬೇಕಾಗಿದೆ. ಯಾವುದಕ್ಕೂ ಮನೆ ಬಿಡುವುದಕ್ಕೆ ಶುಭ ಮುಹೂರ್ತ ಯಾವುದು ಅಂತ ದೇವತೆಗಳನ್ನು ಸೋಲಿಸಿದ ತಕ್ಷಣ ಅವರ ಬೆಂಬಲಕ್ಕಾಗಿ ಬಂದವ ಹಾರಿ ಅವರ ಚಕ್ರ ನನ್ನ ಕೈ ಕಾಲುಗಳೆಲ್ಲ ಖಂಡಿಸಿ ಕಾಲು ಹೋಗಿದೆ. ಇದುವರೆಗೆ ಜೀವನ ಸಾಗಿಸಿದ ಗಿರಿ ಗುಹೆಗಳಲ್ಲಿ ಹಾಕಿ ಆದ್ರೆ ನಮ್ಮ ಜೀವನ ಇದೇ ರೀತಿ ಆಗಬಾರದಲ್ಲ. ಮುಂದೇನು ಮಾಡಲಿ? ಹೆದರಬಾರದು. ಶೋಣಿತಾಪುರದಲ್ಲಿ ವಿದ್ಯುನ್ಮಾಲಿಯ ವರದಿಯಾದಂತಹ ಮಾಲಿನಿಗೆ ಮಹೇಶ್ವರ ಎಂಬ ಸಮರ್ಥ ಬಾಲಕರೊಬ್ಬ ಹುಟ್ಟಿಕೊಂಡಿದ್ದಾರೆ. ದೇಹ ಮನದಲ್ಲಿ ಅವರಿಗೆ ಯಾರೂ ಗೆಳೆಯಲ್ಲಂತೆ. ಹಾಗಾದ್ರೆ ಅವರ ಮನ ಸೇರಿದೆ. ನಮಗೆ ಒದಗಿದಂತಹ ಕಷ್ಟವನ್ನು ಪರಿಹಾರ ಮಾಡಿ ಅಲ್ಲಿಗೆ ನೀವ್ಯಾರೆಗೆ ಬರಲುತ್ತ ಶಿಥಿಲವಾಗಿದೆ ದೇಹಗಳು ಎಲೆ ಮಣ್ಣಿಸಿದರು. ಬಂದಿರಿ ಕಡೆಗೆ ನೀವ್ಯಾರು ಹೆದರಿಕೊಳ್ಳುವಂತ ಅಗತ್ಯವಿಲ್ಲ. ನಿಮ್ಮನ್ನು ಕಾಣುವಾಗ ಯಾಕೋ ಬಹಳ ಆಶ್ಚರ್ಯ ಉಂಟಾಗುತ್ತಾ ಇದೆ. ಹಲವರಿಗೆ ಕಣ್ಣು ಕಿವಿ ಕೈ ಕಾಲುಗಳೇ ಇಲ್ಲ. ಈ ರೀತಿಯಲ್ಲಿ ನನ್ನ ಸಭಾ ಪ್ರವೇಶ ಮಾಡಬೇಕಿದ್ದಾರೆ. ಯಾರು ನೀವು? ಬಂದಂತ ಉದ್ದೇಶ ಏನು? ಶಂಖದೀತ ಭೀಮ ವಿಕ್ರಮಿ
ನಾನೇ ಶಂಕಾಸುರ, ಅವ ದುರ್ಗಾಸುರ, ಅವ ಕಾಮರಾಸುರ. ಅಯ್ಯ, ನಿನಗಿಂತ ಮೊದಲು ಈ ಶೋಣಿತಾಪುರದಲ್ಲಿ ನಾವೆಲ್ಲವರು ಹುಟ್ಟಿಕೊಂಡವರು. ಸ್ವರ್ಗಲೋಕವನ್ನು ಪಡೆಯಬೇಕೆನ್ನುವ ಆಸೆ ಉಂಟಾಯಿತು. ನಾವೆಲ್ಲವರು ಸ್ವರ್ಗವನ್ನು ಏರಿದೆವು. ಸುಮನಸರನೆಲ್ಲ ಯುದ್ಧದಲ್ಲಿ ಸ್ವಾನಿಸಿ ಸ್ವರ್ಗ ಸಿಂಹಾಸನ ನಮ್ಮ ವಶವಾಯಿತು. ಆ ಸಂದರ್ಭದಲ್ಲಿ ಅವರ ಪಕ್ಷ ವಹಿಸಿ ಬಂದ ಹರಿ ಬಿಟ್ಟ ಚಕ್ರ ಇಲ್ಲ, ನನ್ನ ಕೈಗಳೆಲ್ಲ ತುಂಡಾಗಿ ಹೋಯಿತು. ಅಯ್ಯ, ಅಂಗವಿಕಲತೆಯನ್ನು ಹೊಂದಿದಂತಹ ನಾವು ಬದುಕುವುದಕ್ಕಾಗಿ ಗಿರಿಗಹ್ವರದಲ್ಲಿ ಇದುವರೆಗೂ ನಮ್ಮ ಜೀವನ ಸಾಗಿಸಿದೆವು. ಸದ್ಯ ನಮ್ಮ ಈ ಶೋಣಿತಾಪುರದಲ್ಲಿ ಹುಟ್ಟಿಕೊಂಡಿದ್ದೀನಿ. ನೀನು ಪ್ರಬಲ ಪರಾಕ್ರಮಿ. ಅಯ್ಯ, ನಾವೆಲ್ಲ ಬೆಂಬಲ ಕೊಡ್ತೇವೆ. ನೀನು ಸ್ವರ್ಗಲೋಕವನ್ನು ಸೇರಿ ದೇವತೆಗಳನ್ನು ಹೊಡೆದು ಓಡಿಸಿ ಅಲ್ಲಿ ಅಧಿಕಾರವನ್ನು ಪಡೆದಲ್ಲಿ ನಮಗೂ ನೆಮ್ಮದಿ. ನೀನು ಸಮರ್ಥ ಮುಂದಾದ ನಮಗೆ ಸ್ವರ್ಗವನ್ನು ಗೆದ್ದುಕೊಳ್ಳುವಂತ ಕ್ಷಣ ನಿಮಗೆ. ಆದರೆ ನಾನು ಕೂಡ ಇದೇ ಆಲೋಚನೆಯಲ್ಲಿದ್ದೆ. ತಾಯಿಯವರ ಒಂದು ವಿಷಯವನ್ನು ತಿಳಿಸಿದ್ರು. ದೇಹ ಬಲದ ಜೊತೆಗೆ ದೈವಬಲವನ್ನು ಅಳವಡಿಸಿಕೊಂಡೆ ಅಂತ ಆದ್ರೆ ನಿನಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮಗನೇ ಎಂಬ ಹಾಗೆ ಅಮ್ಮನಿಂದ ಅಪ್ಪಣೆಯಾಗಿದೆ. ಕಾಡನ್ನು ಸೇರಿ ವಿಧಾನವನ್ನು ವಹಿಸಿ ಬೇಕಾದ ವರಬಲವನ್ನು ಪಡೆದು ಬರ್ತೇನೆ ಎಂಬ ಹಾಗೆ ಮಾತು ಕೊಟ್ಟಿದ್ದೇನೆ. ಹಾಗಿದ್ದರೆ ಜೊತೆಗೆ ನೀವು ಬನ್ನಿ, ಘೋರವಾದ ಅರಣ್ಯವನ್ನು ಶುಚಿರ್ಭೂತನಾದ ಹಾಗಾಗಿದೆ. ಇನ್ನು ತಡಮಾಡುವುದು ಸರಿಯಲ್ಲ. ಕುಳಿತುಕೊಳ್ಳದರೆ ತಪಸ್ಸಿಲ್ಲ. ಸೃಷ್ಟಿಕರ್ತನೆ, ಹಿರಣ್ಯಗರ್ಭನೆ, ಹಂಸವಾಹನ, ಭಣೀರವಣ, ಚಕ್ರಲೋಕೇಶ, ಜಯ ಜಯ. ಬ್ರಹ್ಮದೇವ, ಜಯ ಜಯ. ಮೈದೂರು ಸ್ವಾಮಿ, ಮೈದೂರು. ನಿಶ್ಚಲವಾದಂತಹ ಭಕ್ತಿಯ ಮೂಲಕವಾಗಿ ಆರಾಧ್ಯ ಮೂರ್ತಿಯಾದಂತಹ ಬ್ರಹ್ಮನಾದಂತಹ ನನ್ನನ್ನು ಒಲಿಸಿಕೊಂಡವನಿದ್ದಿ. ನಿನ್ನ ಭಕ್ತಿಗೆ ಮನದೋರಿದಂತಹ ನಾನು ಇದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನಸ್ಸಿನ ಅಭಿಷ್ಟ ಏನುಂಟು ಅಂತ ಹೇಳು ಮಗನೇ. ಹೋಗಿದ್ದರೆ ಬಂದವರ ಬ್ರಹ್ಮದೇವರ. ಹೌದು, ತಪಸ್ಸನ್ನು ಬಿಡುವುದೇ ನಾವು. ಖಂಡಿತ ಹೇಳಿದ್ದನ್ನು ಕೊಡುವಿಯ ಸ್ವಾಮಿ, ಹೇಳಿಕೊಡ್ತೇನೆ. ಕನಕ ಕನಕಾಗ
ಕೇಳಿಕೊಳ್ತೇನೆ ಸ್ವಾಮಿ, ಹೇಳಿಕೊ. ಕೇಳಿಕೊಳ್ತೇನೆ. ಪ್ರಭುವೇ, ಸುರ ನರ ಉರಗ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಚಾರಣ ಯಕ್ಷರ ಮೊದಲಾದ ಜೀವಿಗಳಿಂದ ಮರಣವಿಲ್ಲದ ವರವನ್ನು ಕೊಡು. ಇಷ್ಟು ಮಾತ್ರ ಸ್ವಾಮಿಯೇ. ನನ್ನ ಕೈ ಕಾಲುಗಳು ಹೋಗಿವೆ, ಮೊದಲಿನಿಂದ ಹಾಗೆ ಹರಸುತ್ತಾರೆ. ಸ್ವಲ್ಪ ಸಮಯ ಕಳೆದ್ರೆ ಬರ್ತದೆ. ಬ್ರಹ್ಮದೇವರೇ, ಇಷ್ಟು ಮಾತ್ರ ಸಾಲದು. ಮರಣ ಇಲ್ಲದವರು, ಬಗಜರಲ್ಲದವರು ನೀವು 3 ಮಂದಿಗಳಿದ್ದೀರಿ. ಹೌದು, ಹರಿಹರ ಬ್ರಹ್ಮರುಗಳು. ಒಂದು ನಿಮ್ಮಲ್ಲಿಯೇ ಕಾಳಗದ ಸಂಭವ ಒಂದೊದಗಿತ್ತಾದರೂ ನಿಮ್ಮಿಂದಲೂ ಮರಣಬಾರದ ರೀತಿ ವರವನ್ನು ದಯಪಾಲಿಸಿ. ನಮ್ಮಿಂದ ನಿನಗೆ ಯಾವ ತೊಂದರೆಯೂ ಇಲ್ಲ. ಹಾಗಿದ್ದರೆ ನಮ್ಮವರೇ ಆದ ಈ ಶಂಕದುರ್ಗಾದಿಗಳು ಒಂದೊಂದು ರೀತಿಯ ಅಂಗಹೂನವನ್ನು ಹೊಂದಿದವರಿದ್ದಾರೆ. ಇವರಿಗೆಲ್ಲ ಕಳೆದು ಹೋದಂತ ಅಂಗ ಮರಳಿ ಬರುವಂತಾಗಲಿ. ಇಷ್ಟೇ ಬೇಕಾದ ವರವನ್ನು ಬರೆದ ಹಾಗಾಯಿತು. ಇನ್ನು ಆದಷ್ಟು ಬೇಗ ಪುನಃ ಸೇರಿ ತಾಯಿಯವರಲ್ಲಿ ವಿಚಾರವನ್ನು ತಿಳಿಸಿ ಸ್ವರ್ಗದ ಕಡೆಗೆ ಗಮನ ಹರಿಸಬೇಕಾಗಿದೆ. ಎಲ್ಲ ರಾಕ್ಷಸರೇ, ಎಲ್ಲವರು ರಾಕ್ಷಸರೇ. ನಿಮ್ಮನ್ನು ನೋಡಿದ್ಯಾನೋ ನೀವು? ನೋಡಿದ್ದೇನೆ. ಎಲ್ಲಿ? ಇಲ್ಲಿ. ಯಾವಾಗ? ಬಹಳ ಹಿಂದೆ. ಹಾಗಾದ್ರೆ ನಿನಗೆ ನಮ್ಮ ಪರಿಚಯ ಉಂಟು ತಾನೆ? ಉಂಟು. ಓಡಿ ಹೋಗಲಿಲ್ಲ. ಶಂಕದುರ್ಗ ವಿದಾರ. ಹೌದು. ಯಾರು ತಲೆ ಸರಿ ಇಲ್ವಾ ಯಾರಿಗೆ? ನಿಮಗೆ? ಹೇಗೆ? ಈ ಒಂಟಿ ಕೋಣವನ್ನು ಹಿಡ್ಕೊಂಡು ಬಂದಿದ್ದೀರಲ್ಲ, ಏನದು? ಈಗ ಜೊತೆ ಇಲ್ಲ ಅಂತಲ್ವಾ? ಹೌದು, ನೀನಿದ್ಯಲ್ಲ. ಸಾಮಾನ್ಯನಲ್ಲವ, ಪ್ರತಿಯಿಂದ ಬೇಕಾದ ಶಕ್ತಿ ಸಂಪಾದನೆ ಮಾಡಿದ್ದಾರೆ. ಯಾರವರು? ಮಾಲಿನಿಯಾದ ಆತ ಮಹಿಷಾಖ್ಯ. ಬಂದದ್ಯಾಕೆ? ಸ್ವರ್ಗಲೋಕ ಸ್ವಾಧೀನಕ್ಕಾಗಿ ಅವನ ಅಪ್ಪನನ್ನು ಕೊಲಿಸಿದ್ದೀರಿ ದ್ರೋಹಿಗಳೇ. ಆದ್ದರಿಂದ ನಿಮ್ಮನ್ನು ಯುದ್ಧದಲ್ಲಿ ಅಧಿಕಾರ ಸ್ಥಾಪಿಸುವುದಕ್ಕಾಗಿ ಸರಿ, ಅವರನ್ನು ಕೂಡಿಕೊಂಡು ನಾವು ಬಂದಿದ್ದೇವೆ. ನಿಮಗೆ ಆವತ್ತು ಆದ ಅಂದಿನ ಸೇಡು ನೆನಪಿಲ್ಲ. ಯುದ್ಧ ಇತ್ಯರ್ಥವಾಗಬೇಕು. ಖಂಡಿತವಾ? ಓಡಾಡಿದ್ದಾರೆ, ಬಿಡಲಾರೆ. ನಾನೇನು ಮಾಡುವುದಿಲ್ಲ. ಇದ್ದಾರೆ ನಮ್ಮ Thank you.
ಮಹಿಷನೆಂಬವರಂತೆ ಶಂಕ ದುರ್ಗಾದಿಗಳೆಲ್ಲ ಕೂಡಿಕೊಂಡು ನಮ್ಮ ದೇವಲೋಕಕ್ಕೆ ಪ್ರವೇಶ ಮಾಡಿದ್ದಾರಂತೆ. ಸ್ವರ್ಗಲೋಕ ಸಂಪತ್ತು ಒಪ್ಪಿಸಬೇಕಂತೆ, ಇಲ್ಲವಾರು ಯುದ್ಧಕ್ಕೆ ಸನ್ನದ್ಧರಾಗಿ ದೂತರು ಹೇಳಿ ಕಳಿಸಿದ್ದಾರಂತೆ. ನಿಮ್ಮ ನಿಮ್ಮ ವಾಹನ ಏರಿಕೊಳ್ಳಿ, ನಿಮ್ಮ ನಿಮ್ಮ ಆಯುಧ ಸೇರಿಸಿಕೊಳ್ಳಿ, ಬಂದಂತ ವಿರೋಧಿಸಕ್ಕಾಗಿ ನಿನ್ನಂತವರಿಗೆ ನಮ್ಮ ಸ್ವರ್ಗಲೋಕ ಸಿಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತುಂಟ, ನೀನು ಎಷ್ಟಾದ್ರೂ ಹೆಂಡ ಹುಡುಗರು ಮಾಂಸಾಹಾರಿಗಳು ಆದ ಕಾರಣ ನಿನ್ನ ಮುಂದೆ ಹೋದ ಮುಂದೆ
ಮಾನವನ ಅಲ್ಲ, ಪ್ರಾಣಿ ಅಂತ ಹೇಳಲು ಅದು ಅಲ್ಲ, ಯಾವುದೋ ಒಂದು ಜಾತಿನಾಗಿರ್ಬೇಕು. ಹೌದನು? ಮಹಿಷನೆಂಬವ ದೇವಲೋಕಕ್ಕೆ ಪ್ರವೇಶ ಮಾಡಿದ್ದಾನೆ ಎಂಬ ವರ್ತಮಾನವನ್ನು ಕೇಳಿ ತಿಳಿದುಕೊಂಡಿದ್ದೇನೆ. ಅದೇ ಮಹಿಷನೇ ನೀನಾಗಿರಬಹುದು. ಎಲ್ಲ ದೇವಲೋಕಕ್ಕೆ ಪ್ರವೇಶ ಮಾಡಿದೆಯಲ್ಲ, ದೇವತೆಗಳು ಹೊಡೆದೊಡಿಸಿದೆಯಲ್ಲ, ತಾನೇ ಸಮರ್ಥನೆಂದು ನನ್ನಲ್ಲಿ ಇದ್ದಕ್ಕೆ ಸನ್ನದ್ಧನಾದೆ. ಏನು ಕಾರ್ಯ ನಿನ್ನಲ್ಲಿ? ಕ್ಷಣಕ್ಕೆ 1000 ಸೊಳ್ಳೆಗಳಿಂದ ಅಪ್ಪುತ್ತಿರುವ ಬಿಡುದಾರಿಯೊಂದನ್ನು ಏರಿ ಕಾಳಗಕ್ಕಾಗಿ ಪ್ರತಿಭಟಿಸಿದವ ಸುರಪನರ ಏನು ನಿನ್ನನ್ನೇ ಕಾಣುವುದಕ್ಕಾಗಿ ಬಂದವ ನಾನು. ಹಿರಿಯ ಕಿರಿಯರು ಎಂಬ ಭೇದ ನಿನಗಿಲ್ಲ. ಅಹಂಕಾರ ಅಧಿಕಾರ ನಿನ್ನ ತಲೆಗಳಲ್ಲಿ ಕೆಟ್ಟವನೇ. ನನ್ನ ತಂದೆಯನ್ನು ಕೊಲ್ಲಿಸಿ ಅಂತ ಅಧಮ ನೀನು. ಹಿರಿಭಾಗದವರು ನಾವಾದ ಕಾರಣ ಸ್ವರ್ಗವನ್ನು ಕೇಳುವುದಕ್ಕೆ ಬಂದಿದ್ದೇನೆ. ಮರ್ಯಾದೆಯಲ್ಲಿ ಬಿಟ್ಟು ಕೊಡುವೆಯೋ? ಇಂದ್ರಾದಿ ದೇವತೆಗಳು ಯುದ್ಧದಲ್ಲಿ ಸೇರುವಾಯನ ಮಾಡಿದ್ದಾರೆ. ಸುರಪಾಸನ ಬಲಿದಾಗಿದೆ. ಜಯವಾಗಲಿ.
ನೆಮ್ಮದಿ ಆಯ್ತು. 3 ಲೋಕಗಳೇ ನಮ್ಮ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು, ನಾನೇ ದೇವರು. ನನ್ನನ್ನೇ ಕೊಂಡಾಡಬೇಕು, ಪೂಜಿಸಬೇಕು. ಸಲ್ಲದು. ಇದು ಮುಂದಕ್ಕೆ ಆ ರಂಭಾದಿ ನಾರಿಯರ ನರ್ತನ ಸುರ ಸಭೆಯಲ್ಲಿ ಯಾವ ರೀತಿಯಲ್ಲಿ ಆಗುತ್ತಿತ್ತೋ ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ನಡೆಯಬೇಕು. ನೀವೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ಯಾಗ ಯಜ್ಞಾದಿಗಳನ್ನು ಮಾಡಿ ಗಂಡ ಮಕ್ಕಳ ನಾರಿಯರ ಉದಯ ಹೋಗಿ ಯಾರದು? ಸೂರ್ಯಚಂದ್ರ ನಿಮಗಾದ್ರೂ ಸರಿ ಮಹಿಷನ ಅಪ್ಪಣೆ. ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಜಾಗ್ರತೆ ಜಾತಾರ. ದೇವೇಂದ್ರ, ಸುಮನಸರನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸತ್ಯಲೋಕದೊಳಗೆ ಬಂದಿಯಲ್ಲ. ಕಣ್ಣೀರು ಕಪೋಲಗಳಲ್ಲಿ ಇಳಿಯುತ್ತಾ ಇದೆ. ಮ್ಲಾನವತರನಾಗಿದ್ದಿ. ನಿನ್ನದಾದಂತಹ ಸಂಕಷ್ಟ ಏನಯ್ಯ ಹೇಳಿ. ತಿಳಿಯದೆ ಹೋದೆ. ಕಮಲ ಕಮಲ ಸಂಭವ ನಮ್ಮದಮರಿಯ ಗುಣಶೀಲ. ಏನಾಯಿತು ಹೇಳು. ಕುಮತಿ ಮಹಿಷನಂದನು ಯಾರುದಡೆ ತಂದು ಅಮಿತ ಕಷ್ಟವ ನೀವ ಅವಾಮ ಅಲ್ಲಿ ಹೂದೆತ್ತು. ಕಮಲ ಸಂಭವ ನಮ್ಮ ಗಮನಿಯ ಗುಣಶೀಲ. ಸುರೇಂದ್ರ, ಹಿರಣ್ಯ ಗರ್ಭನೆ, ಹಂಸ ವಾಹನನೇ, ವಾಣಿಲೋಲನೆ, ಜಯ 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 ಜಯವೆನ್ನ ಪಾದಕರಾಗಿ ಜೋಡುತ್ತೈತಿ. ಒಳ್ಳೆಯದು. ಓ ಸ್ವಾಮಿ, ಕರುಣಾಳು ನೀನು, ಸದ್ಗುಣವಂತ ನೀನು, ಗುಣಶೀಲ ನೀನು. ತಿಳಿದು ಈ ರೀತಿ ವರ್ತಿಸುವೆಯಾ ಸ್ವಾಮಿ? ನಿನ್ನಿಂದಲೇ ವರನು ಪಡೆದುಕೊಂಡಂತ ಮಹೇಶನು ತಾನೇ ಪರಾಕ್ರಮಿ, ತನಗೆ ಸರಿ ಸಮಾನರು ಯಾರಿಲ್ಲವೆಂದು ಭಾವಿಸಿ ನಮ್ಮ ದೇವಲೋಕಕ್ಕೆ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಹೊಡೆದೋಡಿಸಿ ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಂಡು ಮೆರೆಯುತ್ತಾ ಇದ್ದಾನೆ. ಸ್ವರ್ಗದಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ವರ ಇಟ್ಟುವುದರಿಂದ ವರದ ಪ್ರಭಾವದಿಂದ ಈ ರೀತಿ ವರ್ತಿಸಲು ಸಾಧ್ಯವಾಯಿತು. ಓ ಸ್ವಾಮಿ, ನಮ್ಮ ರಕ್ಷಿಸಬೇಕು, ನಾವೆಲ್ಲರೂ ಬೇಡುತ್ತಾ ಇದ್ದೇವೆ. ಅಯ್ಯ ಸುರಭ, ದಿತಿಪೌತ್ರನಾದಂತಹ ಮಹಿಷ ವಿಧ ವಿಧವಾದಂತಹ ಭಕ್ತಿಗಳಿಂದ ನನ್ನನ್ನು ಮೆಚ್ಚಿಸಿಕೊಂಡಾಗ ಭಕ್ತರನ್ನು ಉಳಿಸುವುದಕ್ಕೆ ಬೇಕಾಗಿ ಅವರ ಭಕ್ತಿಗೆ ನಾನು ಒಲಿದು ಪ್ರತ್ಯಕ್ಷನಾಗಿ ವರವನ್ನು ಕೊಟ್ಟುದೇನು ಸತ್ಯ. ಆದ್ರೆ ಕೊಟ್ಟ ವರವನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ತಾನೆ ಅನ್ನುವಂತಹ ಭಾವನೆ ನನಗಿರ್ಲಿಲ್ಲ. ಆದ್ರೆ ಏನು ಮಾಡೋಣ ಹೇಳು. ತೆಗೆಯಲರಿಯನು ಕೊಟ್ಟ ವರಗಳ ಈಗ ನನ್ನಿಂದೇನು ಮಾಡುವುದಕ್ಕೂ ಆದ್ರೆ ಕೊಟ್ಟ ವರವನ್ನು ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ತಾನೆ ಅನ್ನುವಂತಹ ಭಾವನೆ ನನಗಿರ್ಲಿಲ್ಲ. ಆದ್ರೆ ಏನು ಮಾಡೋಣ ಹೇಳು. ತೆಗೆಯಲರಿಯನು ಕೊಟ್ಟ ವರಗಳ ಈಗ ನನ್ನಿಂದೇನು ಮಾಡುವುದಕ್ಕೂ ಸಾಧ್ಯವಿಲ್ಲ. ನಮ್ಮ ಗತಿ ಏನು ಹಾಗೆಂದು ನೀನು ಇದಕ್ಕಾಗಿ ಯೋಚಿಸಬೇಕಾದಿಲ್ಲ. ದಾರಿ ಒಂದನ್ನು ತೋರಿಸಬಹುದು. ಯಾವ ದಾರಿಯನ್ನು ತೋರಿಸಬೇಕಿದ್ರು ಕೂಡ ಇನ್ನಿಬ್ಬರಿದ್ದಾರಲ್ಲ ಹರಿಹರರು, ಮೊದಲಾಗಿ ಅವರನ್ನು ಕಾಣಬೇಕಾಗಿದೆ. ಹೋಗೋಣ ಹೋಗೋಣ ನಾವೆಲ್ಲರೂ. ಏನು ಬಾಬಾ, ಮನೆಯಲ್ಲಿ ಹೆಂಡತಿ ಕಿರಿಕಿರಿ
ಹೇಳಿದ್ರು ಅಂತ ಬಲೆ ಬಿಟ್ಟಿಯಾ? ಅದು ಸಮಸ್ಯೆ ಅಲ್ಲ ಭಾವ. ಮತ್ತೇನು? ದುರುಳನಾದಂತಹ ಮಹಿಷ ಎನ್ನುವಂತಹ ದಾನವ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಓಹೋ, ಅವನ ವಧೆಯಾಗದೆ ಲೋಕಕ್ಕೆ ಉಳಿಗಾಲವಿಲ್ಲ. ಸುರ ನರ ದಿವಿಜರಿಗೆ ಆತನಿಂದ ಕ್ಷೇಮವಿಲ್ಲ. ಅವನ ವಧೆಯಾಗಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನೇ ಹುಡುಕುತ್ತಾ ನಾನು ವೈಕುಂಠದತ್ತ ತೆರಳಿ. 3 ಕಣ್ಣಿನವರೇ, ಜಟಿಲವಾದ ಸಮಸ್ಯೆಯ ಪರಿಹಾರಕ್ಕಾಗಿ ಚಂದ್ರಕಾಂತ ಶಿಲೆಯನ್ನಡಲಿ. ಕುಳಿತು ಆಲೋಚಿಸೋಣ, ಕುಳಿತು ಅಯ್ಯೋ ಶಿವಪ್ಪ, ನಮ್ಮ ಸಂಕಷ್ಟವನ್ನು ಹರಿಯಲ್ಲಿ ಹೇಳಬೇಕನ್ನುವಂತ ಉದ್ದೇಶದಿಂದ ನಾವೆಲ್ಲವರು ವೈಕುಂಠ ಲೋಕಕ್ಕೆ ಹೋದ್ರೆ ಹರಿ ಕಾಣ್ತಾ ಇಲ್ಲ. ಹಾಗೆಂದು ಕೈಲಾಸದೊಳಗೆ ಹೋದ್ರೆ ಅಲ್ಲಿ ಪರಮೇಶ್ವರನು ಇಲ್ಲ. ಇವರಿಬ್ಬರು ಎಲ್ಲಿಗೆ ಹೋದ್ರು ಎಂಬುದಾಗಿ ಹುಡುಕುತ್ತಾ ನಾವು ಬಂದು ಇಲ್ಲಿಗೆ ನೋಡಿದೆಯಾ, ಶರೀರವಾಣಿಯಾಯಿತು. ದುರುಳ ಮಹಿಷನ ವಧೆಗೆ ಬೇಕಾಗಿ ಹರಿಹರರಿಬ್ಬರು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚನಾ ಪರರಾಗಿದ್ದಾರಂತೆ. ಅಲ್ಲಿಗೆ ಹರಿಹರರೇ, ಇದೋ ನಿಮ್ಮನ್ನೇ ಕಾಣುವಂತಹ ಉದ್ದೇಶದಿಂದ ಇಂದ್ರಾದಿ ಸುಮನಸರನ್ನು ಕೂಡಿಕೊಂಡು ನಾನೇ ಇಲ್ಲಿಗೆ ಬಂದವನಿದ್ದೇನೆ. ಕಾರಣ ಏನು? ಮಾಲಿನಿಯ ಪುತ್ರನಾದಂತಹ ಮಹಿಷ ನನ್ನ ಕುರಿತು ತಪಸ್ಸನ್ನು ಆಚರಿಸಿದಾಗ ಅವನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟ ವರವನ್ನು ದುರುಪಯೋಗ ಪಡಿಸಿಕೊಂಡು 3 ಲೋಕದಲ್ಲಿಯೂ ಶ್ರೇಷ್ಠವಾದ 4ಕ್ಕೆ ಏರಿ ಇಂದ್ರಾದಿ ಸುಮನಸರನ್ನು ಯುದ್ಧ ಮೂಲಕ ಸೋಲಿಸಿ ಅಲ್ಲಿಯ ಆಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಅವನದ್ದಾದಂತಹ ದಬ್ಬಾಳಿಕೆಯಿಂದ ಸೂರ್ಯ ಚಂದ್ರರ ಗತಿಯನ್ನು ಕೆಡಿಸಿದ. ಅಧರ್ಮವೇ ತಾಂಡವಾಡ್ತಾ ಇದೆ, ಧರ್ಮ ಗ್ಲಾನಿಯಾಗಿದೆ. ಅಂತಹ ದುರುಳ ಮಹಿಷನನ್ನು ವಧಿಸುವುದರ ದ್ವಾರ 3 ಲೋಕವನ್ನು ಇಂದ್ರಾದಿ ಸುಮನಸರನ್ನು ಸಜ್ಜನರನ್ನು ಉಳಿಸಬೇಕು ಅನ್ನುವುದಾಗಿ ಪ್ರಾರ್ಥನೆ. ನೀವಿತ್ತ ಸಂಪದವರ ವಶವಾಗಿ ಮಹಿಷಾಸುರನ ವಧೆಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಮೇಘಾಧಿಪ ನಮ್ಮೆಲ್ಲ ತೇಜಸ್ಸನ್ನು ಹೊರಗಡೆಹಿದಾಗ ಅದುವೇ ನಭದಲ್ಲಿ ಒಂದಾಗಿ ನಾರಿಯಾಕಾರವನ್ನು ತಳೆದು ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಬೆಳಗಿಳಿಯುತ್ತಾ ಇದೆ. ಎಲ್ಲರೂ ಭಕ್ತಿಯಿಂದ ಸ್ತುತಿಸೋಣವೇ, ಆರಾಧಿಸೋಣವೇ. ಹೇ ಭಕ್ತಿ ಕಷ್ಟ ಭಯ ಭಾವಕ್ಕೆ ಬ್ರಹ್ಮ ಅಮ್ಮ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಸಧೈರ್ಯ ತಾಳಿ ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುತ್ತವಾಗಿದ್ದಂತಹ ಶಕ್ತಿಯನ್ನು ಹೊರಗಡೆ ಇದ್ದೀರಾ. ಆ ಸತ್ವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜಿಯಾಗಿ ನಿಮ್ಮ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ನಿಮಗೆ ಬದಗಿರಂತಹ ಕಷ್ಟವೇನೆಂದು ನಿರ್ಭೀತಿಯಿಂದ ಹೇಳಿ ಮಕ್ಕಳೇ. ಓ ಜಗಜ್ಜನನಿ, ನಮ್ಮೆಲ್ಲರ ಕರುಣೆಯ ಕಣ್ಣಾಗಿರುವಂತಹ ನೀನೇ ಪ್ರತ್ಯಕ್ಷಳಾದೆಯ ಮಾತೆ. ದುರುಳನಾದಂತಹ ಮಹಿಷನೆನ್ನುವ ದಾನವ ಅದರನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಅಮೋಘವಾಗಿರುವಂತಹ ವರ ಸಂಪಾದನೆಯಿಂದ ಪ್ರತುಳ ವಿಕ್ರಮಿಯಾಗಿ ನರನಾಗ ನಾಲ್ಕಲೋಕಗಳನ್ನು ಮುತ್ತಿದೆನಮ್ಮ. ಅಲ್ಲಿರುವಂತಹ ಸಜ್ಜನರನ್ನು ಹೊಡೆದೋಡಿಸಿ ದುರ್ಜನರ ಬೆಂಬಲದಿಂದ ಅವ್ಯಾಹತವಾಗಿ ಪಂಚಮಹಾಪಾತಗಳನ್ನು ಗೈಯುತ್ತಾ ಇದ್ದಾನೆ. ಕರ್ಮ ಸಾಕ್ಷಿಗಳೆನಿಸಲ್ಪಟ್ಟಂತಹ ಸೂರ್ಯ ಚಂದ್ರಾದಿಗಳ ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಅನ್ಯಾಯದ ಹೊಳೆ ಹರಿಯುತ್ತಾ ಇದೆ ತಾಯಿ. ನಿನ್ನ ನಿಯುಕ್ತ ನಮ್ಮ ತ್ರಿವಿಧ ಕೃತಿಗಳಿಗೂ ಧಕ್ಕೆಯನ್ನು ತಂದೊಡ್ಡಿ ಮಹಿಯ ಮಾಂಗಲ್ಯಕ್ಕೆ ಬಸಿಬಳಿಯುತ್ತಿರುವ ದುರುಳ ಮಹಿಷಾಸುರವನ್ನು ಆತನ ಅನುಚರರಾಗಿರುವಂತಹ ಶಂಕ ದುರ್ಗಾದಿ ಕಳರನ್ನೆಲ್ಲ ಕೊಂದು ಇಳೆಯ ಭಾರವನ್ನು ಕಳೆತಾಗಿ ನಮ್ಮನ್ನು ಉತ್ತರಿಸಮ್ಮ, ಕಾಪಾಡು. ಮಹಿಷನೇ
ಯಜ್ಞಯಾಗಾದಿಗಳನ್ನೆಲ್ಲ ಹಾಳೆಸಗಿದಾನೆ. ಮಾತೆ ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆ ನಿಂತಾನೆ. ಭಯಪಡಬೇಡಿ, ಅವನನ್ನು ನನ್ನ ಯಾಗಳಾರುತ್ತಹ ಶಂಕದುರ್ಗಾದಿ ಖಳರನ್ನೆಲ್ಲ ಕೊಂದು ನಿಮ್ಮನ್ನೆಲ್ಲ ರಕ್ಷಿಸುತ್ತೇನೆ, ನಿರ್ಭೀತರಾಗಿರಿ. ಓ ಪ್ರಣವ ಸ್ವರೂಪೇ, ಪ್ರಪಂಚದ ಪ್ರಾಣ ಸ್ವರೂಪವಾಗಿದ್ದಂತಹ ಧರ್ಮದ ಪುನರುತ್ಥಾನಕ್ಕಾಗಿ ಕೆಳಗಿಳಿದು ಬರುವಂತಹ ಹೊತ್ತಿನಲ್ಲಿ ನಿರಾಭರಣ ಸುಂದರಿಯಾಗಿರುವೆಯ ತಾಯೇ, ಅದು ನಿನ್ನನ್ನು ಸಾಲಕೃತಗೊಳಿಸುವುದಕ್ಕಾಗಿ ಮಹೇಶ್ವಕರ್ಮನೆ ತಂದಿರಿಸಿದಂತಹ ವಸ್ತ್ರ ಆಭರಣಾದಿಗಳಿಂದ ರಮೆ ಉಮೆ ವಾಣಿಯರೇ ಶೃಂಗರಿಸುವುದಕ್ಕೆ ಮುಂದೆ ಬಂದಿದ್ದಾರಮ್ಮ. ಬೇಕಾದ ಹಾಗೆ ಸಜ್ಜಾದು ತಾಯಿ. ದೇವೇಂದ್ರ ಕಳರನ್ನು ವಧಿಸುವುದಕ್ಕೆ ಅಮ್ಮನೇ ಮುಂದಾಗಿದ್ದಾಳೆ. ತಾಯಿಗೆ ಬೇಡವಾಗಿದ್ರು ಮಕ್ಕಳಾಗಿರುವಂತಹ ನಮ್ಮ ಭಕ್ತಿಯ ದ್ಯೋತಕವೇ ಎನ್ನುವಂತೆ ಆಯುಧಗಳನ್ನು ಅರ್ಪಿಸಬೇಕಲ್ಲ. ದುರುಳ ಮಹಿಷಾಸುರನ ವಧೆಗಾಗಿ ಚಕ್ರಾಯುಧವಮ್ಮ, ಮಹಿಷಾಸುರನ ವಧೆಗಾಗಿ ತ್ರಿಶೂಲವಮ್ಮ, ಇದು ಮಹಿಷ ವಧೆಗಾಗಿ ನನ್ನ ಕಿರುಕಾಣಿಕೆ. ದುರುಳನ ವಧೆಗಾಗಿ ವಜ್ರಾಯುಧವಮ್ಮ, ಸ್ವೀಕರಿಸಬೇಕು ತಾಯಿ. ಬ್ರಹ್ಮ ಅಮ್ಮನನ್ನು ರಣಭೂಮಿಯತ್ತ ಕೊಂಡೊಯ್ಯುವುದಕ್ಕಾಗಿ ಹಿಮವಂತರೇ ಕರೆದು ಹೇಳಿದಂತಹ ಮಾತು, ಮೃಗರಾಜರಾದ ಕೇಸರಿಯನ್ನು ಕಳುಹಿಕೊಡ್ತೇನೆಂಬುದಾಗಿ ಬರಲಿಲ್ಲವಲ್ಲ ಏನು? ವರ್ಧನಕ್ಕಾಗಿ ಸಿಂಹವಾಹಿನಿಯಾಗಬೇಕಮ್ಮ, ಸಿಂಹವಾಹಿನಿಯಾಗಬೇಕು. ಶಕ್ತಿಗಳ ಕೈಗೊಂಡು ಹೊರಗೆ ಕಳುಹೆ ಕಹಳವಾಗಿ ದಿವಗೈದಳು. ಶರಣರೇ, ನೀವಿತ್ತಂತಹ ಶಕ್ತಾನುಷ್ಟಭ್ಷಗಳಲ್ಲಿ ಧರಿಸಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನು ಮೃಗರಾಜನು ಕಳಿಸಿಕೊಟ್ಟಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲವರು ಜಯಘೋಷ ಮಾಡ್ತಿರುವಂತೆ ವಾದ್ಯನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಕೂಳಮೈಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ಹಾರಿಸೇನು ಸಿಂಹವಾಹಿನಿಯಾಗಿ ಅಷ್ಟಭುಜವುಳ್ಳವಳಾಗಿ ಕೈಯಲ್ಲಿ ಕೈದುವನ್ನು ಹಿಡಿದು ನನ್ನ ಶಂಕದುಗಳನ್ನು ಯಾಕೆ ಕೊಂದೆ, ಯಾಕೆ ಬಂದೆ, ಏನು ದ್ವಾಸ ಬಿಚ್ಚಿದೆಯಾದ್ರೆ ಜಾಗ್ರತೆ. ಸಾಮಾನ್ಯ ಹೆಣ್ಣು ಬಳ ಬಂದು ನಿನ್ನ ಸಮ್ಮುಖದಲ್ಲಿ ಈ ರೀತಿಯಾಗಿ ವಹಿಸ್ತಾ ಇದ್ದ ತಿಳಿದುಕೊಂಡೆ ಭ್ರಷ್ಟ. ಮೂರಮೂರ್ತಿಗಳ ಶಕ್ತಿ ಇಂದ್ರ ದೇವರ ಶಕ್ತಿ ಬಂದಾಗಿ ನಾರ್ಯಾಕಾರ ತಾಳುವಂತಹ ನಾನು ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾನ ಮೃತ್ಯು. ಮಹಿಷಮರ್ಧಿನಿ ಎಂಬ ಹೆಸರು ಗಳಿಸಿದವರು ಅಮ್ಮ. ಓ ತಾಯೇ, ಶಾಂತಳಾಗಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇವಮ್ಮ, ದುರಿತ ಬಾರನ್ನ ಅತ್ತಿಸರಲ್ಲಿ
ನೋಡಿ ಮೈದೋರಿ ಪರಿಹರಿಕೆ ಕಷ್ಟವೆಂದ ದೃಶ್ಯರಾಗೆ ನಾಟದೊಳೆಯಿಂದ ಪುರುಹೂತನು ಜಗಜ್ಜನನಿ ಮಹಿಷ ವಧೆಗಾಗುವಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿಗಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಈ ಹಿಂದೆ ಅಭಯವನಿತ್ತ ಪ್ರಕಾರವಾಗಿ ಮಹಿಷನನ್ನು ಹಾಗೆ ಶಂಕದುರ್ಗಾದಿ ಈ ಕುಂಭಿನಿಯ ಭಾರವನ್ನು ಕಳೆದಿದ್ದೇನೆ. ಇನ್ನು ನಿನ್ನ ಪಾಲಿಗೆ ಕಳರ ಆಪತ್ತು ಇಲ್ಲ. ಕಷ್ಟ ಬಂತು ಎಂದಾದರೆ ನೇರವಾಗಿ ವಿನಗಿರಿಯನ್ನೇ ಸೇರು. ಭಕ್ತಿಯನ್ನು ನನ್ನನ್ನೇ ಧ್ಯಾನಿಸಿಕೊಂಡೆಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ಪ್ರತ್ಯಕ್ಷಳಾಗಿ ನಿನ್ನ ಕಷ್ಟನೆಲ್ಲ ಪರಿಹಾರ ಮಾಡ್ತೇನೆ. ಶೋಣಿತಾಪುರದ ಅಧಿಕಾರಿಗಳು ಯಾರು ಅಂತ ಕೇಳಿದ್ದೀರಿ? ನಾನೇ ಸರಿ. ಯಾವುದಕ್ಕೂ ನಮ್ಮ ಸಭೆಯಲ್ಲಿ ಮುಂದಿನ ಮಾತುಗಳನ್ನಾಡಬೇಕಿದ್ದರೆ ನನ್ನ ತಮ್ಮ ನಿಶುಂಭ ಬೇಕು. ಧರ್ಮದೇವಿಯ ಮಕ್ಕಳಾದ ನಾವು ಅಗ್ರಜರು ಮೆರೀತಾ ಇರುವುದು ಲೋಕದಲ್ಲೇ ಜಲಜನಿತವಾದಂತಹ ವಿಚಾರ. ಹಾಗೂ ಭೂತಳಗಳನ್ನು ಇಷ್ಟರವರೆಗೆ ಗೆದ್ದವರು ನಾವು. ಆದರೆ ವಿರೋಧಿ ಬಂಗಡ ಆ ಸ್ವರ್ಗಲೋಕದಲ್ಲಿ ಆ ಇಂದ್ರವಾದಿ ದೇವತೆಗಳು ಆ ಸ್ವರ್ಗವನ್ನು ಸೇರಿ ಆ ಇಂದ್ರನನ್ನು ಸ್ವರ್ಗವನ್ನು ಸ್ವಾಧೀನ ಮಾಡಬೇಕೆಂಬ ಹಾಗೆ ಆಲೋಚನೆ ಮಾಡಿದ್ದೇನೆ. ಅದಕ್ಕಾಗಿಯೇ ನಿನ್ನನ್ನು ಕರೆದಿದ್ದೇನೆ. ಆದಷ್ಟು ಬೇಗನೆ ನಮ್ಮ ಮುತ್ತಿಗೆ
ಸ್ವರ್ಗದ ದ್ವಾರದಲ್ಲಿದ್ದವ ನಾನು. ಹೌದು, ರಾಕ್ಷಸರ ದಾಳಿಯಾಗಿದ ಪ್ರಭು. ಅದೇ ಬಹಳ ಅವಸರವಾಗಿ ಮಾಡಿಕೊಂಡು ಬಂದೆ. ಹೌದು ದೊರೆಗಳೇ, ನಡುಗುತ್ತಾ ಉಂಟು. ಶೋಣಿತಾಪುರದವರಂತೆ. ಶೋಣಿತಾಪುರದವರು ಶುಂಭ ನಿಶುಂಭರೆಂಬಂತೆ. ಶುಂಭ ನಿಶುಂಭರೇ? ಹೌದು. ಬರುವುದಕ್ಕೆ ಕಾರಣವೇನು? ಏನೋ ಕಾರಣವಾಗಿರಬಹುದು. ಸ್ವರ್ಗಲೋಕದ ಅಧಿಕಾರವನ್ನು ಅವರಿಗೆ ಬಿಟ್ಟುಕೊಡತಕ್ಕದ್ದಂತೆ. ಇಲ್ಲದಿದ್ದರೆ ಯುದ್ಧಕ್ಕೆ ಬರಬೇಕಂತೆ. ಎಲ್ಲ ಮುಂದೆ ಬರ್ತಾ ಇದ್ದಾರೆ ಪ್ರಭು. ಹೌದು, ಬೇಕಾಗಿಲ್ಲ ನೀವು. ಬಲಗೂಡಿ ಹೊಕ್ಕದ ವೈರಿ ಸಂಕುಲವ ಶುಂಭರು ನಮ್ಮ ದೇವಲೋಕಕ್ಕೆ ಪ್ರವೇಶ ಮಾಡಿದಾರಂತೆ. ಸ್ವರ್ಗಲೋಕ ಸಂಪಾತಿನ ಆಸೆಯಿಂದ ಹಿಂದೆ ಮುಂದೆ ಯೋಚನೆ ಮಾಡುದಲ್ಲ. ಐರಾವತ್ತು ನಾನು ಏರಿಕೊಳ್ಳುತ್ತೇನೆ, ನಿಮ್ಮ ವಾಹನ ಏರಿಕೊಳ್ಳಿ, ನಿಮ್ಮ ಆಯುಧ ಧರಿಸಿಕೊಳ್ಳಿ. ಬಂದಂತ ವಿರೋಧಿಸಕ್ಕಾಗಿ ನಡೆ. ಬಂದಿದ್ದೇನೆ. ನಿನ್ನಂತಹ ದುಷ್ಟರಿಗೆ ಶಬ್ದ ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ಆದಂತೆ ಬಂದದ್ದೇ ಹಿಂದೆ ನಡಿ. ಮಾಯಾವಿಕೆಯನ್ನು ಬಲ್ಲವರಾದಂತಹ ನಮ್ಮ ಮುಂದೆ ಯಾರನ್ನು ಭಕ್ಷಿಸ್ತೇವೆ ಇತ್ಯರ್ಥವಾಗಬೇಕು. ವಿಪರೀತ ಬುದ್ಧಿ ಹಂದಾಗೆ ನಿನಗೆ ಸಾಯುವ ಕಾಲಕ್ಕೆ ಬಂದ ಬುದ್ಧಿಯನ್ನು ತಿಳಿದುಕೊಂಡಿದ್ದೇನೆ. ನಾಳಿನ ಸೂರ್ಯೋದಯ ಕಾಲಕ್ಕೆ ಬೇಕು ಮಾಸುಂಟಾದ್ರೆ ಬಂದ ಹಾಗೆ ಹಿಂದೆ ಹೋಗು. ಮುಂದೆ ಒಂದು ತಲೆ ಓದಿದ್ದು
ಬಿಡ್ತೀಯ ನಿನ್ನನ್ನು ಯಾವೊಬ್ಬರ ಕಟ್ಟೋಗಿ ಯಾರು ತಡಿತೇವೆ ಕ್ಷಣಕ್ಕೆ ಐರಾವತವನ್ನು ಹೇಳಿಕೊಂಡು ಕಾಳಗಕ್ಕಾಗಿ ಬಂದೆಯೋ ಸಾಯಿತು ಇದೇ ಲಜ್ಜ ಬಂದು ನಮ್ಮ ಹಿರಿಯರನ್ನು ಅದೆಷ್ಟೋ ಮಂದಿಯನ್ನು ಪಾತಿಸಿ ಅಂತ ನಿನಗೆ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆಯಂತೆ. ಯೋನಿತೆಂದರೆ ಮರಳಿಲ್ಲದವರ ಪಡೆದುಕೊಂಡಂತೆ ಆ ಧೈರ್ಯ ದೇವಲೋಕ ಪ್ರವೇಶ ಮಾಡಿದೆಯಾ? ಸ್ವರ್ಗವನ್ನು ಸ್ವಾಧೀನ ಮಾಡಲು ಬಯಸಿದೆಯಾ? ಶುಂಭಾಸುರ, ನೀನು ಬಂದುದು ಹೇಗೆ ಗೊತ್ತಾ? ಮರ ಮರ ಹಾರಿ ಹಣ್ಣು ಹಬ್ಬ ತಿನ್ನುವಂತಹ ಮಂಗ, ಆಕಾಶದಲ್ಲಿರುವಂತಹ ಚಂದ್ರನನ್ನು ಕೈ ಇಕ್ಕಿರಿ ಕರೆದು ಬರುವುದಕ್ಕೆ ಸಾಧ್ಯವಾ? ಹಾಗೆ ಅದೇ ರೀತಿ ಆಯ್ತು. ಸಂಪದ ಸಮುದ್ರ ಮಾಡಿದ್ದಾರೆ. ಶ್ರಮಾತಲ ಮಗಿದಾಗಿದೆ ಶುಂಭಾದವನಿಗೆ ಜಯವಾಗಲಿ, ಶುಭವಾಗಲಿ, ಸಂತೋಷವಾಯಿತು. ತಮ್ಮ ಇನ್ನು ಮುಂದಕ್ಕೆ 3 ಲೋಕದ ವಿಭುಗಳೇ ನಾವು. ನಮ್ಮ ಹೇಳಿಕೆಯಂತೆ ಪ್ರತಿಯೊಬ್ಬರು ನಡೆಯಬೇಕು, ನಡೆಯತಕ್ಕದ್ದು. ಸೂರ್ಯ ಚಂದ್ರರಾದರೂ ಸರಿ, ನಮ್ಮ ಆಜ್ಞೆ ಏನಿದೆ ಅವರ ಸಂಚಾರವನ್ನು ನಿಲ್ಲಿಸುವಂತಹ ಸಾಮರ್ಥ್ಯವುಳ್ಳವರು ನಾವು. ಹಾಗಾಗಿ ನಮ್ಮ ಅಧಿಕಾರದ ಬಗ್ಗೆ ಪ್ರತಿಯೊಂದು ಕಡೆಯಲ್ಲಿಯೂ ಡಂಗುರವನ್ನು ವಹಿಸಬೇಕು. ಮಾತ್ರವಲ್ಲ, ನಾವು ಸ್ವರ್ಗಕ್ಕೆ ಬಂದಾಗ ಇಲ್ಲಿಗೆ ಬಂದರಲ್ಲ ಚಂಡಮುಂಡರೆಂಬವರು ಆ ಸ್ವರ್ಗವನ್ನು ಗೆದ್ದುಕೊಳ್ಳುವಂತಹ ಉದ್ದೇಶದಿಂದ ಬಂದ ಅವರನ್ನು ಸ್ಮರಿಸಿ ನಾವು ನಮ್ಮ ಜೊತೆಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಉಳಿಸಿಕೊಂಡವರು. ಮಾತ್ರವಲ್ಲ, ನಮ್ಮ ಬಗ್ಗೆ ಲೋಕದಲ್ಲಿ ಏನು ಹೇಳ್ತಾರೆ, ಹೊಗಳ್ತಾರೋ ತಗಳ್ತಾರೋ ಎನ್ನುವುದನ್ನು ಕಂಡು ಆಗಾಗ ಬಂದು ನನಗೆ ಸೂಚಿಸಬೇಕು ಎಂಬ ಹಾಗೆ ದಿಗ್ದೇಶಗಳಿಗೆ ಅವರನ್ನು ಗಳಿಸಿಕೊಟ್ಟವರು. ಒಟ್ಟಿನಲ್ಲಿ ಸುಖ ಸಂತೋಷದಿಂದ ಇದ್ದುಕೊಳ್ಳಲಾಗದೆ ಭೀಮ
ಧುರಗಳು ಘನ ದುರ್ಬಲಗಳನ್ನು ತೊರೆದು ಭರಗಳು ಈಗ
58 ಜನ ಆಯಿತು. ಅಲ್ಲ ಇನ್ನೊಬ್ಬ ಉಳಿದಿದ್ದಾನೆ ಹಾ ದುಶ್ಯಾಸನ. ಹಾ ನಾನು ಕರ್ನಾಗ ಹಾ ಎಲ್ಲಿದ್ದರೂ ಬಾರದೆ ಉಳಿಲಿಕ್ಕಿಲ್ಲ. ಹಾ ಹಾಗಾಗಿ ಅವನನ್ನೇ ದೀರ್ಘ ಧ್ವನಿಯಿಂದ ಕರೆಯುತ್ತೇನಂತೆ. ಹಾ ದುಶ್ಯಾಸನ ವೀರ ದುಶ್ಯಾಸನ ಮಾನು ಮಾರೀಗ ವೀರ ದುಶ್ಯಾಸನ ಮಾನು ಮಾರೀಗ ಭೂರಿ ವಿಕ್ರಮಗಳ ತೋರೋ ತೋರೀಗ ಭೂರಿ ವಿಕ್ರಮಗಳ ತೋರೋ ತೋರೀಗ ವೀರ ದುಶ್ಯಾಸನ ಬಾರೋ ಬಾ 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 ಮಾರೀಗ ಏನು ಕುರುಡನ ಮಗನೇ. ಇತ್ತ ಕೇಳು ಕೇಳು. ಏನು ತಾನೇ ಒಬ್ಬ ವೀರ ಎಂಬ ಹಾಗೆ ಹೆಗ್ಗಳಿಕೆ ಹೊತ್ತುಕೊಂಡಾಡ್ತಾ ಬಂದವನು ನೀನು. ನಿನ್ನ ವೀರತನ ಒಂದಲ್ಲ ಒಂದು ದಿನ ಕಾಣಬೇಕು ಎಂಬ ಹಾಗೆ ಆಶೆಯಲ್ಲಿದ್ದೆ. ಇಂದು ಸಿಕ್ಕಿದ ಮಗನೇ. ಏಯ್! ನಿನ್ನಲ್ಲಿ ಅಂತಹ ವೀರತ್ವ ಉಂಟು ಅಂತಾದ್ರೆ ನನ್ನಲ್ಲಿ ತೋರಿಸುವುದಕ್ಕೆ ಭೀಮಸೇನ ನೋಡಲಿ ಕಣನೋಳು ಕೂಡಿದ ಜನರು ನೋಡಲಿ ಕಣನೋಳು ಕೂಡಿದ ಜನರು ಮೋಡಿಯೊಳು ಮೇರೆ ಕಾಣುವ ಘನರು ಮೋಡಿಯೊಳು ಮೇರೆ ಕಾಣುವ ಘನರು ವೀರ
ಯಾಕೆ ಗೊತ್ತಾ? ಭೀಮದುಶ್ಯಾಸನ ಬರಿಯನ್ನು ಕಾಣುವುದಕ್ಕಾಗಿ ಇಂದಿನ ಯುದ್ಧ ಇವರೆಲ್ಲ ಮೆಚ್ಚುವಂತೆ ಆಗಬೇಕಾಗಿದೆ. ಅಂತಹ ಸಾಮರ್ಥ್ಯ ನಿನಗೆ ಉಂಟು ಅಂತಾದ್ರೆ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕಾದಾಡುವುದಕ್ಕಾಗಿ ರಣದ ಶ್ರೀಮಂತರು ಮಾನೋಜಾತಿ ತಾಮೇಲು ವಿಚಾರ ಮರೆತ ಮಿಗೆ ಗಟ್ಟಿಸುತ್ತ ತಂದನು ಕೊಳುವೊಳಗೆಲ್ಲ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ಕಾಳಗ ನಡೆಯುತ್ತಾ ಇದೆ. ಈ ಹೊತ್ತಿಗೆ ನನ್ನನ್ನು ದೀರ್ಘಧ್ವನಿಯಿಂದ ದುಶ್ಯಾಸನ ಕರೆದವ ನೀನೆಯ ಭೀಮಸೇನ, ರಣಧಾರುಣಿಯಲ್ಲಿ ನನ್ನನ್ನು ಕೆಳಹುತ್ತೇನೆ ಎನ್ನುವಂತಹ ಮಾತು ಅದು ಸತ್ಯವಾಗಬೇಕಿದ್ರೆ ನಮ್ಮ ಕಾಳಗ ನಡೆಯಲಿ, ನಿನ್ನನ್ನಿಂದು ಸಾಧ್ಯ ಕರಿದು ಭಾಷೆಯನ್ನು ಮುಂದೆ ಮೆರೆಸಿಕೊಂಬೆರು, ಕರಿದು ಭಾಷೆಯನ್ನು ಮುಂದೆ ಮೆರೆಸಿಕೊಂಬೆರು. ದುಶ್ಯಾಸನ ಏನು ಭೀಮ ಸಿಕ್ಕಿದ ಮಗನೇ, ನಿನಗೆ ಒಂದು ಸರಿಯಾದ ಬದ್ದರಿಬೇಕು ಎಂಬ ಹಾಗೆ ಹಲವು ದಿನಗಳಿಂದ ಕಾದು ಅರದು ಕಾಯುತ್ತಿದ್ದೆ. ಇಂದು ಸಿಕ್ಕಿದೆಯಾ? ಅನ್ಯಾಯ ಮಾಡುವುದು ಅಂದ್ರೆ ನಿಮಗೊಂದು ಚಟಾಗಿ ಬಿಟ್ಟಿದೆ ಮಗನೇ. ಅಂದಿನ ಸಭೆಯಲ್ಲಿ ನಮ್ಮ ಮಡದಿ ಪಾಂಚಾಲಯ ಸೀರೆಯನ್ನು ಸುರಿದ ನಿನ್ನನ್ನು ಅವತ್ತೇ ಮುಗಿಸುತ್ತಿದ್ದೆ. ಏನ್ ಮಾಡೋಣ, ನಿನಗೆ ಸ್ವಲ್ಪ ಆಯುಷ್ಯ ರೇಖೆ ಗಟ್ಟಿ ಇತ್ತು. ಇವತ್ತು ಸಿಕ್ಕಿದೆ ಮಗನೇ, ಅಂದು ಮಾಡಿದ್ದಕ್ಕೆ ಶಾಸ್ತ್ರಿಯನ್ನು
ಯಾಕೋ ಈ ಆಶೆ ನಿನಗೆ? ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲೇ ಬೆಳೆದು ಇಂದು ಯುದ್ಧದ ಮುಖೇನ ರಾಜ್ಯವನ್ನು ಪಡೆದುಕೊಳ್ಳುತ್ತೇನೆ ಎನ್ನುವಂತಹ ಹೆಮ್ಮೆಯ ನುಡಿಗಳನ್ನು ಆಡುತ್ತಾ ಇರುವೆಲ್ಲ, ಇದು ನಿನ್ನಿಂದ ಆಗಲಿಕ್ಕಿಲ್ಲ. ರಾಜ್ಯದ ಆಶೆಯನ್ನು ಬಿಟ್ಟು ಬಿಡು. ಮುಂದೆ ಬಂದೆ ಎಂದಾದ್ರೆ ಕೋಡಿ ತೆಗೆವೆ ನಿನ್ನ ಕರುಣ. ಯುದ್ಧದ ವಿಲಾಸದಲ್ಲಿ ಹಗೆಯಾಯಿತು ಬಲಿರಾಜ ಶಾಸನ. ನನ್ನ ಆರ್ಭಟೆಯನ್ನು ಕೇಳಿ ಎಲ್ಲಿ ಹೆದರಿ ಓಡ್ತಿದ್ಯೋ ಎಂಬ ಹಾಗೆ ಆಲೋಚನೆ ಮಾಡಿದೆ. ನಿನ್ನಲ್ಲಿಯೂ ಛಲ ಇದೆ ಎನ್ನುವುದು ಸ್ಪಷ್ಟವಾಯಿತು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಲಿರಾಜ ಶಾಸನಾಕ್ಯ. ನಿನ್ನಲ್ಲಿ ಯುದ್ಧ ಮಾಡಿದ್ರೆ ಸ್ವಲ್ಪ ಸುಖ ಸಿಗುತ್ತದೆ. ಈಗ ಆನೆ ಅವರಿನ ಜೊತೆ ಕಾಳಗ ನಡೆಸುವುದಲ್ಲ, ಆನೆಗೆ ಸಮದಂಡಿ ಆನೆ. ಹಾಗೆ ನನಗೆ ಸರಿಸಾಟಿಯಾದವ ನೀನೇ ಸರಿ. ಆದರೆ ಇಂತಹ ನನ್ನಲ್ಲಿ ಕಾಳಗ ಕೊಡುವ ಚಾಕಚಕ್ಯತೆಯನ್ನು ಕೆಲಸದಿಂದ ಅಭ್ಯಸಿಸಿದೆಯೋ? ಅಂತಹ ವಾಸಿ ಪಂಥಗಳು ನಿನ್ನಲ್ಲಿ ಉಂಟೆ? ಹೌದು ಅಂತಾದರೂ ಕೂಡ ಇಷ್ಟು ಕಾಳಗ ನಡೆಸಿದ್ದೇವೆ. ಜಯಾಪಜಯಗಳು ಯಾರಿಗೂ ಲಭ್ಯವಾಗಲಿಲ್ಲ. ಈಗ ನೋಡುಗರಿಗೆಲ್ಲ ಬೇಸರ ತಂದು ಬಿಟ್ಟಿದೆ. ಯಾಕೆ ಗೊತ್ತಾ? ಯಾರಿಗೂ ಜಯ ಇಲ್ಲ, ಅಪಜಯವೂ ಇಲ್ಲ, ಬರೇ ನೋಡುವುದು ಮಾತ್ರ ಎಂಬ ಹಾಗೆ ನೀರಸ ಆಟ ಆಯ್ತು ಇದು. ಇನ್ನು ಹಾಗಲ್ಲ, ಇವರೆಲ್ಲ ಮನನೆಚ್ಚರಕ್ಕಿದ್ದಾರೆ. ನಾವು ನಾವೇ ಚಟ್ಟಿ ಕಾಳಗಕ್ಕೆ ಸಿದ್ಧರಾಗಬೇಕು. ಚಟ್ಟಿ ಕಾಳಗ ಅಲ್ಲ ಯುದ್ಧ. ಇದರಲ್ಲಿ ಯಾವುದೇ ರೀತಿಯ ಸುಖ ಆಗುವುದಿಲ್ಲ ಎಂದಾದ ಮೇಲೆ ಬೇಡ ಬಿಡು. ಈ ಕತೆ ನಿನ್ನ ತಲೆ ಹಾಗಿದ್ರೆ ಪ್ರಾರಂಭಿಸೋಣ.
ತೋಡಿದವ ಕೇಳ್ತೀರ ಸರ್ವರು ನೀವು ಕೇಳ್ತೀರ ಅಮ್ಮಮ್ಮ ಈ ಪಾಟಿ ಸವಿಗಾಡದೆ ಕಪ್ಪನಾಗಿ ಹುದು ಕೌರವನೇ ನೋಡೀಸು ತಮ್ಮನ ಕೂತಾಳೆಂದಿನಿತು ಹೆಸರೇ ಬಾ ಒಮ್ಮೆ ಸೇವಿಸಿದಾಡೆ ತೋರ್ಗಾತಿಲೇಸು ಕೇಳ್ತೀರೇ ಏನು ಮಾಡ್ತಾ ಇದ್ದಿ? ಬಂದಿರಿ ಕಡೆಗೆ ಈ ದುರುಳನನ್ನು ಈ ತರ ಅವನ ಕರುಳನ್ನು ಗೆಲ್ಲುತ್ತಾ ಇದ್ದೇನೆ. ಇವನನ್ನು ಬಿಡಿಸುವಂತಹ ಸಾಮರ್ಥ್ಯ ನಿಮಗೆ ಯಾರಿಗಾದರೂ ಇರುವುದಾದರೆ ಬನ್ನಿ 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 ಹತ್ಯ. ನೀವೆಲ್ಲ ದೂರ ಹೋಗ್ತಾ ಇದ್ದಿ. ಓಹೋ ವಿದ್ಯಾರು ಮೇಲನ ದೇವತೆಗಳ ಅಂಬರ ಪಥದಲ್ಲಿ ನಿಂತು ಇಕ್ಕದ ಮಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ದುಶ್ಯಾಸನ ಬಿದ್ದಿದ್ದಾನೆ, ಉಳಿಸಿಕೊಳ್ಬೇಕು ಅಂತಿದ್ದೆ. ನಿಮ್ಮಲ್ಲಿ ಕಾಳ ಕಾಡಿ ಬಾಬರಿಗೂ ಕೊಟ್ಟು ಕೊಟ್ಟಿರಲಿಲ್ಲ. ಬನ್ನಿ, ನೀವು ಯಾಕೆ? ಓಹೋ ಹೋ 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 ವಿದ್ಯಾರು ಕೌರ ಏನು ಮೇಲ ನಾಟಕರಾಗಿದ್ಯಾ? ನಿನ್ನ ತಮ್ಮ ಮಣ್ಣು ಕಚ್ಚಿದ್ದಾನೆ, ಸತ್ತಿದ್ದಾನೆ. ನನ್ನ ಕೈಯಿಂದ ಇವನ ಮಾಂಸ, ಇವನನ್ನು ಬಿಡಿಸಿಕೊಳ್ಳಬೇಕು ಅಂತಿದ್ದೆ. ಬಾರ, ನನ್ನಲ್ಲಿ ಕಾಣ ಕಾಡಿ ಹೋರಾಟ ಮಾಡಿ ರಕ್ತದಾಹದ ಪಿಶಾಚಿ. ಕರ್ಣ, ನೀನು ಬಹಳ ಸಾಹಸಿಯಂತೆ ಬಹಳವಾಗಿ ಕೊಚ್ಚಿಕೊಳ್ಳುತ್ತಿದ್ದೆ. ನಿನ್ನ ಒಡೆಯ ಬಿದ್ದಿದ್ದಾನೆ, ಬಿಡಿಸಿಕೊಳ್ಳುವಂತಹ ಧೈರ್ಯ ಉಂಟು ತಾನೆ. ಎಲ್ಲವರ ಕಾಂಬೆನಿಂದ ತಿರುಗಿದ ಬೇಡ ಯಲಪುರಾಸನ ಮರ್ದನ ನಿನ್ನ ಸುದರ್ಶನ ಬಿಟ್ಟಿ ಖಳಾಧವನ ಮಂದಿಸುವುದೆಲ್ಲ ಸುಮ್ಮನಿರೇ. ಬಳಿಕ ನಾವು ನೋಡಿ ನಗುತ್ತ ತವ ಗಾಂಡೀವ ಮೌತೆಗೆ ಶರಾವಳಿಯ ಕಳುಬೆಂದನು. ಕೌರವರ ಪಕ್ಷದಲ್ಲಿ ಯಾರು ಇಲ್ಲ. ಇನ್ನು ನಮ್ಮ ಕಡೆಯಿಂದ ಯಾರಿದ್ದಾರೆ ನೋಡ್ತೇನೆ. ಪುರಾಸುರ ಮರ್ದನ. ಏ ಕೃಷ್ಣ, ಯಾಕೆ ನೆರನೋಟಕನಾಗಿದ್ಯಾ? ದುಶ್ಯಾಸನ ಬಿದ್ದಿದ್ದಾನೆ, ಇವನನ್ನು ಉಳಿಸಿಕೊಳ್ಬೇಕು ಅಂತ ನಿನಗೆ ಮನಸ್ಸುಂಟು ಅಂತಾದ್ರೆ ನಿನ್ನ ಕೈಯಲ್ಲಿಲ್ವೇನೋ ಸುದರ್ಶನ. ಆ ಸುದರ್ಶನ ಇವನನ್ನು ಉಳಿಸುವುದಕ್ಕೆ ಮನ ಮಾಡು. ಬಿಡ ನಿನ್ನ ಸುದರ್ಶನ. ನೀನು ಯಾಕೆ ಷಂಡ? ಗಂಡ ಮಾತ್ರ ಅರ್ಜುನ, ನಿನ್ನ ರಕ್ತ ಸಂಬಂಧಿ ಬಿದ್ದಿದ್ದಾನೆ. ಇವನ ಕರುಳನ್ನು ಈಗ ಮೆಲ್ಲುತ್ತಾ ಇದ್ದೇನೆ. ಇವನನ್ನು ಉಳಿಸಿಕೊಳ್ಬೇಕು ಅಂತ ನಿನಗೆ ಮನಸ್ಸಾಗುವುದಿಲ್ವೇನೋ? ಬೇಡ, ನಿನ್ನ ಕೈಯಲ್ಲಿಲ್ವೇನೋ ವಿಶೇಷವಾದಂತಹ ಪಾಶುಪಥ? ನಿನ್ನ ಗಾಂಡಿಗೋ ಪಾಶುಪಥವೋ ಅಥವಾ ಎನ್ನಿತ ಆಯುಧಗಳು ಯಾವುದುಂಟು ತೆಗೆ. ನಿನ್ನ ಬದಾಲು ಗಾಂಡಿಗವನ್ನು ತೆಗೆ. ಒಂದು ಸಿಂಗಿನಿಯೇ ಪ್ರಯೋಗ ಮಾಡು. ಭೀಮನನ್ನು ಉಳಿಸು. ಸಾಧ್ಯವಿಲ್ವ? ಅಸಾಧ್ಯವ ನಿನಗೆ. ಮತ್ತೆ ಬಾಯಿಯಲ್ಲಿ ಕೊಚ್ಚಿಕೊಳ್ತಿದ್ದಿ. ನಿನ್ನ ಗಾಂಡೀವಕ್ಕೆ ಚಂದ ನುಡಿಯನು ಕೇಳುವ ಕೋದಂಡವನ್ನು ಹೇಗೈದು ಸದನ
ಮಾರೆ ಈ ಕ್ಷಣವೇ ಪುಟ್ಟುತನವೇ ಪಾರ್ಥ ಲೋಕದ ಭಂಡಲಲ್ಲ ನೀನು ಮರುತ ಜಗರು ಪೇಳೆದ್ದ ಒಮ್ಮಿಂದೊಮ್ಮೆಲೆ ಕೋಪಾವಿಷ್ಟನಾಗಿ ಗಾಂಡೀವವನ್ನು ಜೇಗೈದು ಶರಾಸನವನ್ನು ತೊಡುವುದಕ್ಕೆ ಉದ್ಯುಕ್ತನಾಗಿದ್ದೀಯಲ್ಲ. ಗಾಂಡೀವವನ್ನು ನಿಂದಿಸಿದ ಮರುತಜ ಅನ್ನುವಂತಹ ನನ್ನನ್ನು ನಿಂದಿಸಲಿ ಸ್ವಾಮಿ. ಈ ಗಾಂಡೀವ ನಿಂದಿಸುವುದು ಪಾರ್ಥ, ನಿನ್ನನ್ನು ಕರೆಯುವುದಕ್ಕಿಂತ ಮೊದಲು ಎಲೆ ಮುರಾಸುರ ಮರ್ದನ, ಸಾಧ್ಯವಿದ್ದರೆ ಸುದರ್ಶನವನ್ನು ಬಿಡುವುದು ನನ್ನನ್ನೇ ಅವ ಆಕ್ಷೇಪಿಸಿರಿಲ್ವೋ? ನಾನು ಅವನ ಕುರಿತಾಗಿ ಏನಾದ್ರೂ ಪ್ರತಿಕ್ರಿಯೆ ತೋರಿಸಿದನು ಇಲ್ಲ. ನೀನೀಗ ಗಾಂಡೀವವನ್ನು ಜರೆದಿದ್ದಾನೆ ಅನ್ನುವ ಕಾರಣಕ್ಕಾಗಿ ಕೋಪದಿಂದ ಅವನನ್ನು ಮುಂದೆ ಕೈ ತುಡುಕುವುದಕ್ಕೆ ಹೊರಟಿದ್ದೀಯಲ್ಲ ಪಾರ್ಥ. ಕೇವಲ ಭಂಡಾಟಿಕೆಯಾಗಿ ಹೋದೀತು, ಲೋಕದಲ್ಲಿ ಭಂಡರ ಸಾಲಿಗೆ ನೀನು ಸೇರಬೇಕಾದೀತು. ಅಂದ್ರೆ ಮರುತಜ ಯಾರು? ನಿನ್ನ ಅಣ್ಣನಾಗಿಯೇ ಕರೆದಿದ್ದಾನೆಯೇ ಬೇರೆ ಏನಿದೆ ಅಲ್ಲೂ ನಿನಗೆ ಸ್ಪಷ್ಟವಾಗಬೇಕು. ಜ್ಞಾನ ಚಕ್ಷು ಕೊಟ್ಟಿದ್ದೇನೆ, ಹರ ಹರಾತ್ರಿ ರಕ್ಷಿಸು ಬರಡು ತಾನಾದಲ್ಲಿ ಚಾಮಗತ್ತಿದೆ ದುರವಾದೇನೇನು ನಿನ್ನ ವ್ಯಕ್ತಿತ್ವವನ್ನು ತಿಳಿಯದೆ ನಾನು ನಿನ್ನನ್ನು ನಿಂದಿಸುವುದಕ್ಕ ವೈಯುವುದಕ್ಕೂ ಮುಂದಾದೆ, ಶರಪ್ರಯೋಗ ಮಾಡುವುದಕ್ಕಾಗಿ ಮುಂದುವರೆದೆ. ಅಪರಾಧವಾಯಿತು ತಂದೆ, ಅಪರಾಧವಾಯಿತು. ನನ್ನನ್ನು ಕ್ಷಮಿಸು ದೇವ, ಕ್ಷಮಿಸು. ನೀನಿಂದೇ ತಿಳಿಯದೆ ಇಂತಹ ಕೃತ್ಯ ನಡೆಸಿದೆ ನಾನು. ಸ್ವಾಮಿ, ಇದು ನೀನೇ ಕೊಟ್ಟಂತಹ ಶರವಿದು, ಅಗ್ನಿದತ್ತವಾದ ಕಾಂಡೀವದನುಸು, ಎತ್ತಿದ ಧನುಸನ್ನು ನಿನ್ನ ಪಾದ ಮೂಲಲ್ಲಿರಿಸಿ ಎರಗಿಕೊಳ್ತಾ ಇದ್ದೇನೆ. ಉತ್ತಮ ಪ್ರಣವ ಯಾನ ನನ್ನಿಂದ ದತ್ತಾಪಹಾರ ಮಾಡಿಸ್ತೇನ ಪ್ರಭು, ಬೇಕಾದ್ರೆ ನಾನೇ ಬಡ್ಕೊಳ್ತೇನೆ. ಹಿಡಿಗಾಂಡಿ ಇತ್ತ ವಾಯುಕುಮಾರ ಹರುಷದಿ ಮತ್ತ ಕಾಶಿನಿಯಳನು ಕರೆಯಲು ಅತ್ತ ದೂತರ ಕಳುಹೆ ಬಂದರು ಮತ್ತೆ ಭರಣಿ ಅಗತ್ಯವಾಗಿ ಬರಬೇಕಾದವಳು ಬಳಿತಾಳೆ. ಪಾಂಚಾಲೆ ಒಂದು ಹಾಕಿಕೊಂಡ ಭಾಷೆ ಇಂದಿಗೆ ನೆರವೇರಿದೆ. ಈ ಸಂಭ್ರಮವನ್ನು ಅವಳಿಗೆ ತೋರಿಸಬೇಕಿದ್ರೆ ಅವಳು ಇದ್ದಲ್ಲಿಗೆ ಹೋಗ್ಬೇಕು. ನಾನೇ ಹೋಗೋನಲ್ಲ, ನನ್ನೊಬ್ಬ ಆತ್ಮೀಯ ಇದ್ದಾನೆ, ನನ್ನ ಸೇವಕನ ಹೌದು. ಬಹಳ ದೂರದವರೆಗೆ ನನ್ನ ಜೊತೆಯಲ್ಲೇ ಇದ್ದ. ಈಗ ಎಲ್ಲಿ ರಕ್ತದ ಮಡುವಿನಲ್ಲಿ ಹೂತು ಹೋಗಿದ್ದಾನೋ, ಕ್ಷಣಗಳ ಅಡಿಯಲ್ಲಿ ಸಿಕ್ಕಿಕೊಂಡಿದ್ದಾನೋ ಗೊತ್ತಿಲ್ಲ. ಅವನನ್ನೇ ಕರೀಬೇಕು. ನಮ್ಮಲ್ಲಿ ಕೆಲವು ಸೂಚನೆಗಳಿವೆ. ನನ್ನ ಸೂಚನೆ ಅವನಿಗೆ ಮಾತ್ರ ತಿಳಿಯುವ ಸಂಕೇತ, ಅವನ ಸಂಕೇತ ನನಗೆ ಮಾತ್ರ ತಿಳಿದಿದ್ದಷ್ಟೇ. ಈಗ ಒಂದೆರಡು ಸಂಕೇತಗಳನ್ನು ಪ್ರಯೋಗಿಸಿ ನೋಡೋಣ. ಬಂದ್ರೆ ಬರ್ತಾನೆ, ಅದು ಕೇಳುವುದಿಲ್ಲ. ಇಲ್ಲ ಇಲ್ಲ ನೋಡೋಣ. ಇದೆಲ್ಲ ಆಗ್ಲಿಕ್ಕಿಲ್ಲ. ಸ್ವರವೇ ಕೇಳುವುದಿಲ್ಲ. ಸ್ವಲ್ಪ ಸ್ವರ ಎತ್ತಿ ಕರೆದು ಬಿಡೋಣ. ಇದನ್ನೇ
ಇನ್ಯಾರು ನೋಡಿ ಯಾರು ಮಾರಾಯ ಏನು ಮಾಡ್ತೀರಿ ಮಾರಾಯ ಎಷ್ಟು ತಿಂತೀರಿ ಮಾಂಸದ ತುಂಡೆಲ್ಲ ಮುಗಿಯಿತು, ಏನೋ ಎಲುಬಿನ ಚೂರು ರಕ್ತದ. ನನಗೆ ಬೇಡ ಪುಣ್ಯಾತ್ಮರೇ, ನಾನು ಮನುಷ್ಯನ ಮಾಂಸ ತಿನ್ನುವುದಿಲ್ಲಯ್ಯ. ಒಂದೆರಡು ತುಂಡು ತಿನ್ನು ಬಹಳ ರುಚಿ ಉಂಟು. ನನಗೆ ಬೇಡ ಅಮ್ಮ ನನಗೆ ಬೇಡ. ನೀನು ಕಾರಣದ ಯಾಕೆ? ನನಗೆ ಇಷ್ಟು ರಕ್ತ ನೋಡಿದ್ರೆ ಆಗುವುದಿಲ್ಲ ನನಗೆ. ಬೇಡ, ಈಗ ರಕ್ತ ತೆಗೆದು ಬರೀ ಮಾಂಸದ ತುಂಡು ಮಾತ್ರ ಕೊಡ್ತೇನೆ. ನಾನು ಮಾಂಸ ತಿನ್ನುವುದಿಲ್ಲ ಮಾರ್ರೆ, ಅದರಲ್ಲೂ ಮನುಷ್ಯರ ಮಾಂಸ ತಿನ್ನುವುದೇ ಇಲ್ಲ. ನಿನ್ನೊಂದು ತಾಯಿ ಆಗ್ಬೇಕೀಗ. ಅದು ಮಾಡಿ. ಹೌದಲ್ಲ? ಹೌದು ಮಾಡಿ. ಈಗ ನೀನು ಈವಾಗಲೇ ಇಲ್ಲಿಂದ ಹೋಗ್ಬೇಕು. ಆಯ್ತು. ಎಲ್ಲಿಗೆ ನೀನು ಓಡೋದು? ನಾನು ಈಗ ಒಮ್ಮೆ ಜಾಗ ಖಾಲಿ ಮಾಡ್ತೇನೆ. ಎಲ್ಲಿಗೆ ಅಂತ ಕೇಳಲಿಕ್ಕಿಲ್ಲ. ಎಲ್ಲಿಗೆ ಅಂತ ನೀವು ಹೇಳಿಲ್ಲ, ನಾನು ಕೇಳಲಿಲ್ಲ. ಎಲ್ಲಿಗೆ ಬುದ್ಧಿ? ನಮ್ಮ ಡೇರೆ ಗೊತ್ತಾ ನಿನಗೆ? ಯಾವ ದೇರ? ಅವ ಕಟ್ಟಕ್ಕೆ ಹೋದವ ಜ್ವರ ಬಂದು ಸತ್ತು ಹೋಗಿ 2 ವರ್ಷ ಆಯ್ತು. ಹೌದಾ? ಹೌದು. ಯಾಕೆ ನೀನು ಅದು ಇಷ್ಟವರೆಗೆ ಹೇಳಲಿಲ್ಲ? ಅಲ್ಲ, ನೀವು ಕೇಳಲಿಲ್ಲ. ಅದಲ್ವಾ ಬೀಡಿಗೆ ಬೆಂಕಿ ತರಬೇಕು. ನಿನ್ನ ತಲೆ ಅದಲ್ವಾ? ಮತ್ತೆ ಯಾವುದು? ನಿನಗೆ ಹೇಳಿ ಸಾಯೋದು ಯಾರು? ತಂಬಿಗೆ ಗುಡ್ಡಗೆ ಹೋಗ್ಲಿಕ್ಕೆ ಉಂಟ? ಎಲ್ಲಿಗೆ ಹೊರಟೋದು ನೀನು? ತಂಬಿಗೆ ತರಲಿಕ್ಕೆ. ಯಾರಿಗೆ? ನಿಮ್ಗೆ. ಯಾಕೆ? ಖಾಲಿ ತಂಬಿಗೆ ನೀರು ಬೇಕಾ? ಅದಲ್ವಾ? ನಮ್ಮ ಬಿಡಾದಿ ಗೊತ್ತಿಲ್ವೇನೋ ನಿನಗೆ? ಬುಡಿಯದಿ ಏನು ಗೊತ್ತಿಲ್ಲ. ಬಿಡಾದಿ ನಮ್ಮ ಡೇರೆ. ಬಿಡಾರ ನೀನು ಅಲ್ಲಿಗೆ ಹೋಗ್ಬೇಕು. ಬಿಡಾರಕ್ಕ? ಆಯ್ತು. ಏನು ಸುಲಭದಲ್ಲಿ ಒಮ್ಮೆ ಹೋಗಿ ಬಿಡ್ಬೋದು? ಇಲ್ಲಿಂದ ಒಮ್ಮೆ ಹೋಗ್ಲಿಕ್ಕೆ ಹಾಗಲ್ಲ, ಇಲ್ಲಿಗೆ ಆಗುದಿಲ್ಲ ನನಗೆ. ಇನ್ನಷ್ಟಕ್ಕೆ ಹೋಗೋದಲ್ಲ. ಮತ್ತೆ ಅಲ್ಲಿ ನನ್ನ ಪಾಂಚಾಲ ಇದ್ದಾಳೆ. ಹೌದು. ಪ್ರಭಾವಿ. ಹೌದು. ನೀನು ಅವಳನ್ನು ನಮ್ಮೆ ನೋಡಿ ಬರ್ಬೇಕು. ಅಷ್ಟೇ ತಾನೆ. ನಿನ್ನ ಕಾಲು ಮರಿತಾನೆ. ನೀನು ಪಾಂಚಾಲೆಯನ್ನು ನೋಡ್ಲಿಕ್ಕೆ ಹೋಗುದಾ? ಹೌದು. ನಿನ್ನ ನೋಡ್ಲಿಲ್ವಾ? ನೋಡಿದ್ದೇನೆ. ನಾಳೆ ನೋಡುದಿಲ್ವಾ? ಏನ್ ನೋಡದೆ? ಮತ್ತೆ ಇವತ್ತೇನು ವಿಶೇಷ? ಅಲ್ಲ, ಇವತ್ತು ನೀವು ನೋಡ್ಲಿಕ್ಕೆ ಬರೇ ನೋಡುದಲ್ಲ, ಅಲ್ಲಿ ಮಾತಾಡುವುದಕ್ಕೆ. ಮಾತಾಡ್ಲಿಕ್ಕೆ? ಹೌದು. ಅವರಲ್ಲಿ ನಾನು ಎಷ್ಟು ಮಾತಾಡಿದೆನು, ಎಷ್ಟು ಬೇಕಾದ್ರೂ ಮಾತಾಡಿದೆ. ನಿನ್ನ ಸೊಂಟ ಬರೀತಾನೆ. ನಿನಗೆ ಬೇಕಾದನ್ನು ಮಾತಾಡೋದ? ಹಾಗಲ್ಲ, ನಾನು ಹೇಳಿದ್ದನ್ನು ಅಲ್ಲಿ ಹೋಗಿ ಪಾಂಚಾಲೆಯನ್ನು ತಿಳಿಸಬೇಕು. ತಿಳಿಸ್ಲಿಕ್ಕೆ? ಅದು ಮಾಡಿ. ಈಗ ನಿಮ್ಮ ಗಂಡ ಭೀಮಸೇನವರು ಹೌದಲ್ಲ, ಆ ದುಶ್ಯಾಸನನ್ನು ಅವನ ಕರುಳನ್ನು ಹೊರತೆಗೆದು ಮೆಲ್ಲುತ್ತಾ ಇದ್ದಾರೆ. ಈ ಸಂಭ್ರಮವನ್ನು ಕಾಣುವುದಕ್ಕೆ ನೀವು ಆದಷ್ಟು ಬೇಗನೆ ಶೃಂಗರಿಸಿಕೊಂಡು ಹೋಗಬೇಕಂತ ಹೇಳು. ತಾಯ ಕೇಳದಿ ವೀರಗದಾಯುಧನು ದುಶ್ಯಾಸನಾಧವ ಆಯುವನೋದರೆ ತೊಡೆದ ನೀ ದಯಗಯ್ಯಬೇಕೆನಲು. ಪಾಂಚಾಲಮ್ಮ, ಯಾರದು? ನಾನು ಹನುಮನಾಯಕನಮ್ಮ. ಏನಪ್ಪ ಹನುಮನಾಯಕ? ನಾನು ರಣರಂಗದಿಂದ ಈಗ ಓಡಿ ಬಂದದ್ದು. ಕಾರಣ? ಭೀಮಸೇನರನ್ನು ಕಳಿಸಿದ್ದಮ್ಮ. ಏನಂತೆ? ಇನ್ನು ಯುದ್ಧದಲ್ಲಿ ಆ ದುರುಳ ದುಶ್ಯಾಸನನ್ನು ಧರಾತಳದಲ್ಲಿ ಕೆಡ ಹಾಕಿ ಅವನ ಉದರವನ್ನು ಬಗೀತಾ ಇದ್ದಾರೆ. ಈ ದೃಶ್ಯವನ್ನು ಕಾಣಬೇಕು ಅಂತ ಇದ್ರೆ ಶೃಂಗರಿಸಿ ಅಲ್ಲಿಗೆ ಹೋಗ್ಬೇಕಂತೆ. ದ್ರೌಪದಿ ದಂಡಿಗೆಯೊಳಗೇರಿಕೊಂಡು ವಿಲಾಸದಿ ದಂಡಿಗೆಯೊಳಗೇರಿಕೊಂಡು ವಿಲಾಸದಿ ಹಿಂಡು ಸತಿಯ ರೂಪಗಳು ಘೋಷಣಿ ಮಹಾಘೋಷಣಿ ಬದ್ದಳ ದ್ರೌಪದಿ
ಅಂತಹ ದೃಶ್ಯವನ್ನು ಕಾಣುತ್ತಾ ಸುಯೋಗ ಪ್ರಾಪ್ತವಾಗುತ್ತದೆ ಹೀಗೆಂಬುದಾಗಿ ಕನಸು ಕಾಣುತ್ತಾ ಇದ್ದವಳು ನಾನು. ಏನೇ ಇರಲಿ, ಪತಿ ಆಜ್ಞೆ ಶಿರೋಧಾರೆ ಎಂಬಂತಹ ಭಾವವನ್ನು ಇರಿಸಿಕೊಂಡು ಅಂಗನಿರನ್ನೆಲ್ಲ ಒಡಗೂಡಿಕೊಂಡು ಅಂತಣವನ್ನು ಏರಿ ಆದಷ್ಟು ಬೇಗನೆ ಆ ಕಡೆ ಹೋಗ್ತೇನೆ. ಪವನಜನೋ ಮೇಣಿವ ಕಡೆಗಾಲದ ಶಿವನ ತಾನರಿಯನು ನಿಜವೂ ಯುವತಿ ಮಣಿ ಮನದೊಳು ಜವಗಡುತ್ತಿರೆ ಬಳಿಕ ಒಳ ನಿರೀಕ್ಷಿಸಿ ನಗುತ್ತಿದ್ದ ಎಂತಹ ದೃಶ್ಯವನ್ನು ನನ್ನ ಈ ಮಾಂಸಾಕ್ಷಿಗಳಿಂದ ಕಾಣುತ್ತಾ ಇದ್ದೇನೆ. ಕಾಣುವಂತಹ ದೃಶ್ಯ ಇದು ಸತ್ಯವೋ ಅಥವಾ ಕನಸು ಹೀಗೆಂಬುದಾಗಿ ತಿಳಿಯುವುದಕ್ಕೆ ನನ್ನ ಮೈಯನ್ನೇ ಚಿವುಟಿಕೊಳ್ಳುವಂತಹ ಪ್ರಮೇಯ ಬಂದದಗಿದ್ದಲ್ಲ. ಯಾರಿರಬಹುದು? ನನ್ನ ಪ್ರತಿದೇವರಂತಹ ವಾಯುಕುಮಾರ ಭೀಮಸೇನ ಮಹಾಶಯರು ಅಥವಾ ಕಡೆಯ ಕಾಲದ ರುದ್ರನು ಅಲ್ಲ, ಸಕಲ ಜೀವರ ಜೀವವನ್ನು ಅಪಹಾರ ಮಾಡುವಂತಹ ಯಮನೇ ಇಲ್ಲಿಗೆ ಬಂದು ಕುಳಿತನು. ನನಗೊಂದು ಅರ್ಥವಾಗುತ್ತಾ ಇಲ್ಲ. ಏನು ಮಾಡೋಣ, ಏನು ಮಾಡೋಣ? ಮರೆ ಮೋಹನಕಾರೆ ಬಾಮದಾನಯ್ಯಾರೆ ಬಾರಲೆ ಸುಖವಾಣಿ ಬಾನಾಗ ಹೇಳಿ ನಿನ್ನ ಮಾನವರಂದು ನೀಗಿದ ಧವನ ಇದ್ದು ಮಂಡಿಸಿದ ಧುರದೊಳಗೆ ಒರಗಿಸಿದ ಇಳಗೆ ಮರೆ ಮೋಹನ ತಾರೆ ಬಾಮದನ ವೈಯಾರೆ ಯಾರು ಪಾಂಚಾಲ ಯಾಕೆ ಹಾಗೆ ದೂರ ನಿಂತಿದ್ಯೆ? ನೀನು ಮೋಹನಕಾರೆಯಲ್ವೇ? ನೀನು ನಾಗರಾಣಿಯಲ್ವೇ? ನೀನು ಮದಗಜ ಗಮನೆ, ನೀನು ಶುಕಗಾನೆ. ಎಷ್ಟು ಹೊಗಳಿದ್ರು ಸಾಕಾಗಲಿಕ್ಕಿಲ್ಲ. ಈಗ ಅಂದು ಸಭೆಯಲ್ಲಿ ನಿನ್ನ ಮಾನವನ್ನು ತೆಗೆದಂತಹ ಈ ಅಧಮನನ್ನು ಈ ಧರಣಿ ತಳದಲ್ಲಿ ಇವನ ಕರುಳನ್ನು ಹೊರತೆಗೆದು ಬೆಲ್ಲುತ್ತಾ ಇದ್ದೇನೆ. ಅಂದು ನಿನ್ನಲ್ಲಿ ಹಾಕಿಕೊಂಡ ಭಾಷೆಯನ್ನು ತೀರ್ಚುವಂತಹ ಕಾಲ ಇದು. ಈಗ ಈ ಸಂಭ್ರಮವನ್ನು ಕಾಣುವುದಕ್ಕೆ ಬಾ ಹತ್ತಿರ. ನಾನು ಬಾರೆ. ನಿಮ್ಮ ಹತ್ತಿರಕ್ಕೆ? ಹೌದು. ನಾನು ಇಲ್ಲ ಇಲ್ಲ ಇಲ್ಲ, ನನಗೆ ಯಾಕೋ ಭಯವಾಗುತ್ತಾ ಉಂಟು ಸ್ವಾಮಿ. ಈ ದೃಶ್ಯವನ್ನು ಮಾತು ನೋಡೋದಕ್ಕೆ ಹೆದರಿಕೆ ಆಗುತ್ತಾ ಉಂಟು. ಈಗ ಒಂದು ತುಂಡು ಏನೋ ಸಣ್ಣದಿದ್ದೀತಷ್ಟೇ, ಇದನ್ನು ಮೆಲ್ಲು ಬಾ. ಬೇಡ ಹ? ಬೇಡ, ಬರುವುದಿಲ್ಲ. ಅದು ಬೇಡ. ಹೆದರಿಕೆ ಆಗುತ್ತದೆ. ನಾನು ಬರಲಾರೆ. ಬೇಡ ಬೇಡ. ನಿನಗೆ ಹೆದರಿಕೆಯಾಗುವುದಿದ್ದರೆ ನಿನ್ನ ಮೊದಲಿನ ಒಂದು ರೂಪ ಉಂಟಲ್ಲ, ಹೆದರಿಕೆ ಆಗದಂತಹ ಸ್ವರೂಪ, ಆ ಚಂಡಿಕಾ ಸ್ವರೂಪವನ್ನು ತಾಳಿ ಬಾ ನಿನಗೆ. ಹೌದು, ಚಂಡಿಕೆ. ಹತ್ತಿರ ಕರುಳು ಘನದ ತಿಳಿರ ಕುಂಡವನು ಹಾಕಿದು ಬಾಚಿ ಪುಡಿಗಟ್ಟಿ ನಮ್ಮ ದೇಶಿ ಈತನನ್ನು ದರಾಬಣ್ಣನಲ್ಲಿ ಹೊರಗೆ ಶಪಥ ಹಾಕಿದ್ದೇನೆ. ತೀರ್ಚುವಂತಹ ಸಭೆ ಇದು. ಈಗ ಅಂದು ಬಿದ್ದಂತ ಆ ನಿನ್ನ ಹುಡುಗೆ ಎಣ್ಣೆಯೋಪಾದಿಯಲ್ಲಿ ಇವನ ರಕ್ತವನ್ನು ಹಾಕ್ತೇನೆ ಅಂತ ಹೇಳಿದ್ದೇನೆ. ಆದರೆ ರಕ್ತ ಮಾತ್ರ ಸ್ವಲ್ಪ ಉಂಟು ಅಷ್ಟೇ. ಈಗ ಇವನಿಗೆ ಅಲ್ಲನ್ನು ತೆಗೆದು ಬಾಚಣಿಗೆ ಯೋಪದಲ್ಲಿ ಬಾಚುತ್ತೇನೆ ಅಂತ ಹೇಳಿದ್ದೇನೆ.
ನಿನ್ನ ಮುಡಿಯನ್ನು ಕಟ್ಟಿ ಅವನ ಕರುಳನ್ನು ಹೂವಿನೋಪಾದಿಯಲ್ಲಿ ಮುಡಿಸ್ತೇನೆ ಅಂತ ಹೇಳಿದ್ದೇನೆ. ಈಗ ಕರುಳು ಹೆಚ್ಚಿಸಬೇಕಿಲ್ಲ. ಈಗ ತೀರಿತಲ್ಲ ನಿನ್ನ ಭಾಷೆ. ಹಾಗಿದ್ರೆ ಒಂದು ಅಟ್ಟಹಾಸಗಳು. ಕೈ ಕಾಣುವುದವನು ತೊಳೆಯುತ್ತ ಕಾಣಿಸಿ ದಡವು ಮತ್ತನು ಕನ್ನಡ ಮಂದರಾಯನು ಮದನು ಜನ ನೀ ಕೊಂದೆಯನ್ನು ಶೇಷ ಮನುಜನ ವಿಶ್ವಾಸವನ್ನು ಕುರುಕ್ಷೇತ್ರದಲ್ಲಿ ರಕ್ಕಸರೋಪಾದಿಯಲ್ಲಿ ತಿಂದು ತೆಗುತ್ತಾ ಇದ್ದಾರೆ. ತಿನ್ನದನ್ನು ಕಾರಿಸುವುದಕ್ಕಾಗಿ ತುಳಿಯುತ್ತೇನೆ ಅವರಿಗೆ.
ನೀರಾವುದು ಬೇರೇನು ಕಾಣಿಸುವುದಿಲ್ಲ. ಈ ಜಲದಿಯ ಮಧ್ಯೆ ನಾನೊಬ್ಬ ಹುಟ್ಟಿಕೊಂಡೆ. ಯಾರು ನಾನು? ಯಾಕಾಗಿ ಹುಟ್ಟಿದೆ? ಯಾಕಿಲ್ಲಿ ಬಂದೆ? ಯಾರು ನನ್ನ ತಂದೆ? ಕಾಣಿಸಿಕೊಂಡಿದ್ದೇನೆ. ನನ್ನ ಹುಟ್ಟಿ ಯಾಕಾಯ್ತು? ಯಾರಿಂದ ಆಯ್ತು? ತಿಳಿಯದೆ ಕುತೂಹಲಗೊಂಡಿದ್ದೇನೆ. ತಿಳಿಯುವ ಉದ್ದೇಶದಿಂದ ತೆರಳ್ತಾರೆ ಮುಂದೆ. ಯಾರು ನೀನು? ಯಾರು? ಗೊತ್ತಿಲ್ಲ. ನನಗೂ ಯಾರೆಂದು ಗೊತ್ತಿಲ್ಲ. ನೀನ್ಯಾರೆಂದು ನೀನು ತಿಳಿದಿಲ್ಲ. ಯಾರೆಂದು ನನಗೂ ಗೊತ್ತಿಲ್ಲ. ಹಾಗಿದ್ರೆ ಈ ಪರಿಸ್ಥಿತಿಯು ಒಂದೇ ರೀತಿ ಆಯ್ತು. ಸರಿ, ಹಾಗೆಂದು ನನಗೆ ಕಾಣ ಸಿಕ್ಕಿದವ ನೀನು? ನನಗೆ ಕಾಣ ಸಿಕ್ಕಿದವ ನೀನು? ನಾವು ನಮ್ಮೊಳಗೊಂದು ಸಂಬಂಧ ಬೆಳೆಸಿಕೊಂಡ್ರೆ ಹೇಗೆ? ಹೇಗೆ? ನಿನ್ನನ್ನು ಕಾಣುವಾಗ ನನ್ನಿಂದ ಸ್ವಲ್ಪ ಚಿಕ್ಕವ ನೀನು. ಸಾರದಕ್ಕೆ ಯಾವುದೋ ಒಂದು ರೀತಿಯ ಮಮಕಾರ ನಿನ್ನಲ್ಲಿ ಅಧಿಕವಾಗುತ್ತಾ ಇದೆ. ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ತಮ್ಮ. ದೂರದಿಂದ ನಿನ್ನ ನಾನು ಕಂಡಾಗ ಆ ಕ್ಷಣದಿಂದ ನಿನ್ನ ಬಗ್ಗೆ ಯಾವುದೋ ಒಂದು ವಿಧವಾದಂತಹ ಗೌರವ ಭಾವ. ನಿನ್ನನ್ನು ನಮಸ್ಕರಿಸಬೇಕು ಹೀಗೆ ನನ್ನ ಮನಸ್ಸು ಹೇಳ್ತಾ ಉಂಟು. ಆದ್ದರಿಂದ ನಿನ್ನನ್ನು ಅಣ್ಣ ಈ ಸಂಬಂಧ ಎಲ್ಲ ಹೊಟ್ಟೆ ತುಂಬಿಸ್ತಾರ ಹೇಳ. ಈಗ ಹಾಗಾಯ್ತಲ್ಲ, ನಿನ್ನಲ್ಲಿ ಮಾತಾಡ್ತಿದ್ದ ಹಾಗೆ ಈ ಶರೀರದ ಮಧ್ಯಭಾಗ ಚುರು 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 ಚುರು. ಏನಾದ್ರು ಚುರು ಚುರು ಮತ್ತೆ ಗೊತ್ತಾಯ್ತು. ಇದು ಹಸಿವೆ ಅಂತ. ಹೌದಾ?
ಹೇಳಲಿಕ್ಕೆ ಸಾಧ್ಯ. ನಾವು ಮಾಡಿದ್ದು ಎಬ್ಬಿಸಿದಾಗ ಕಾಣಿಸಿಕೆ ಅಂತ ಒಂದು ಕೇಳೋದು ಜಾಗೇನು ನಿನಗೆ ಏನಾದರೂ ಸಿಕ್ಕಿತು? ನಾನು ಅರಸುತ್ತಾ ಹೋದದ್ದು ಮಾತ್ರ. ನೀನ್ ಯಾಕೆ ಮಜಾ ಮಾಡೋದು? ತಮ್ಮ ಅಣ್ಣ ಹುಡುಕುತ್ತಾ ಹೋಗುವಾಗ ಒಂದು ಚಿಕ್ಕ ಪ್ರಾಣಿ ನನ್ನ ಕಣ್ಣಿಗೆ ಬಿತ್ತು. ಅಯ್ಯಯ್ಯೋ ನೋಡು, ನೀನು ಕಣ್ಣಿಗೆ ಯಾಕೆ ಊದುವುದು? ನೀನು ಬಿತ್ತು ಅಂದೆ. ಎಂತದ್ದು? ಕಣ್ಣಿಗೆ ಬಿದ್ದದ್ದು ಕಸವ? ಮತ್ತೆಂತದ? ಕಣ್ಣಿಗೆ ಕಾರಣ ಸಿಕ್ಕಿತು. ಓಹೋ ಎಂತದ್ದು? ನಿನಗೆ ದೂರದಲ್ಲಿ ಕಮಲ ಗೊತ್ತಾ? ಕಮಲ? ಯಾವ ಕಮಲ? ನೀನು ಹೇಳಿದ ಕಮಲ. ದೂರದಲ್ಲಿ ಕಮಲಾಗೆ ಹುಡುಕಿದ್ರೆ ಸಿಕ್ಕಿಲ್ಲ. ಕೆಂಪು 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 ಕಮಲ. ಕೆಂಪು ಕೆಂಪು ಕಮಲ. ಮುದುಳಿದ ತಾವರೆ ಅಲ್ವಾ? ಮತ್ತೆ ಹೊರಳಿದ ತಾವರೆ. ಆ ತಾವರೆಯ ಮೇಲೆ ಕುಳಿತು ಗಡ್ಡ 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 ಗಡ್ಡ. ಅದು ನಡುಗಿದ್ದ. ಹೌದಾ? ನೋಡ್ಬೇಕಲ್ಲ. ಎಲ್ಲಿ? ಇಲ್ಲಿ ಬಾ. ನನ್ನ ಬೆರಳ ತುದಿ ನೋಡು. ಕೈ ಸ್ವಲ್ಪ ಕೆಳಗೆ ಮಾಡು. ಹೌದೇನಾ? ಬೆರಳ ತುದಿಗೆ ಉಗುರಲ್ವೇನಾ? ಬೆರಳ ತುದಿಯಲ್ಲಿ ಉಗುರಲ್ಲದೆ ಮತ್ತೆ ನಿನ್ನ ತಲೆಯ ಮೇಲೆ ಇರ್ತಾರ. ಮತ್ತೆ ನೀನೇನು ಹೇಳಿದ್ದು? ಬೆರಳ ತುದಿಗೆ ನೇರ ಮುಂದೆ ನೋಡ್ಬೇಕು. ಮುಂದೆ? ಇಲ್ಲಿ ಬಾ. ಮುಂದೆ? ಇಲ್ಲಿ ಬಾ. ಮುಂದೆ? ಇಲ್ಲಿ ಬಾ. ಮುಂದೆ?
ನಡುಗಿದ ಭಯ ತೋರಿಸಿದ್ದು ಕಂಡೆ. ಹೌದು, ಹೇಗಿದೆ ಅಣ್ಣ? ಅರಳಿದ ತಾವರೆ ಮೇಲೆ ಕುಳಿತುಕೊಂಡಿದೆ, ಬಿಳಿದಾಗಿದೆ, ತಲೆಗಳ 5ರಿಂದ ಶೋಭಿಸ್ತಾ ಇದೆ. ನನ್ನನ್ನು ನೋಡಿದ್ದು ಅದರ ಉಭಯ ಕಣ್ಣುಗಳು ಪಿಲಿ 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 ಪಿಲಿ, ಅದರ ಎದೆ ಡಬ 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 ಡಬ, ಅದರ ಕೈ ಕಾಲುಗಳು ಗಟ 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 ಗಟ. ಹಾಗಿದ್ದರೆ ಹೆದರಿಕೆ ಆಗಿದೆ. ಅನುಮಾನ ಇಲ್ಲ. ಇನ್ನು ಅರೆ ಕ್ಷಣ ತಡೆದ್ರೆ, ಜಲದಲ್ಲಿ ಮುಳುಗಿದ್ರೆ ನನಗೆ ತಿನಿಸಿ ಇಲ್ಲ ಅಂತ ಆಗ್ತದೆ. ಮಗ ಓಡ್ಲಿಕ್ಕೆ, ಉಪ್ಪು ನೀರು ಕುಡಿದು ಸಾಯ್ಲಿಕ್ಕೆ, ಮಗನೇ ನಿನಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ನಿನ್ನನ್ನೊಂದು ನಾನು ಹಣ್ಣುಗಾಯಿ ನೀರುಗಾಯಿ ಮಾಡದಿದ್ದರೆ ಯಾಕೆ? ನೀನು ಸತ್ತಲ್ಲಿಂದ ಸತ್ತು ಹೋಗ್ಲಿಕ್ಕೆ ನಿನಗೆ ಮಗನೇ. ಇವ ಎಲ್ಲಿ ಹೋದ? ಇವ ಎಲ್ಲಿ ಹೋದ? ಎಲ್ಲಿ ಹೋದ? ನನ್ನ ತಮ್ಮ ಇವು. ತಮ್ಮ, ಓ ತಮ್ಮ, ತಮ್ಮಯ್ಯೋ, ಸ್ವಲ್ಪ ಇತ್ತವ. ಎಲ್ಲಿದ್ಯಾ ಕಾಣಿ? ಏನಾಯ್ತಾ ನಿನಗೆ?
ನಿನಗೆ ನನ್ನನ್ನು ಸಿಕ್ಕ ಹಾಗೆ ಯಾಕೆ ಮತ್ತೆ ಯಾರ ನನ್ನ ನುಂಗಿದ್ದೇರಾ ನೀನು? ಯಾರು ನೀನು ಯಾರ ನಿನಗೆ ಗೊತ್ತಾಗ್ಲಿಲ್ಲ. ನೀನೀಗ ಉಗುಳಿದ ಸಹಿತಾಗಲ್ಲ ನಾನು ನಿನ್ನ ಮುಂದೆ ಇರುವುದು. ನಾನು ನಂಬಿದ್ದು ನಿನ್ನನ್ನು ಅಲ್ಲ ಮತ್ತೆ ದೇವ್ರೆ ನೀನೇನು ಮಾಡಿದ್ಯಾ ನನಗೆ ಗೊತ್ತಾಗಲಿಲ್ಲ. ಯಾಕಮ್ಮ ಅಣ್ಣ ಪ್ರಾಣಿಯನ್ನು ನೋಡಿದನ ಇನ್ನು ಬಿಡುವುದು ಬೇಡ, ಅದನ್ನು ಅಲ್ಲೇ ಹಿಡಿದು ಒಂದು ಅದು ಮಾಡಿ ಇದು ಮಾಡಬೇಕು ಅಂತ ಆಲೋಚನೆ ಮಾಡಿ ಪ್ರಾಣಿ ಸುಮ್ಮನೆ ಇರಲಿಲ್ಲ. ಮತ್ತೆ ಓಡೀತು ಹೊಡಿತು ಓಡೀತು. ನೀನೇನು ಮಾಡಿದ? ಓಡಿಸಿದೆ ನೀನು ಓಡಿಸಿದೆ. ಹೋಗಿ ಹೊಡೆದ ಬಾಯಿಯೊಳಗೆ ಹಾಕಿ ಸರಿ ನುಂಗಿದೆ, ಇಲ್ಲಿವರೆಗೆ ಬಂದಿದೆ. ಅಷ್ಟು ಹೊತ್ತಿಗೆ ಒಂದು ಶಬ್ದ ಕೇಳಿತದ. ಏನು? ಪ್ರಾಯಶಃ ತಮ್ಮನೇ ಇರಬಹುದೆಂದು ನೋಡುವಾಗ ಜನ ನೀನು ಪುಣ್ಯಾತ್ಮ. ನನ್ನ ಪುಣ್ಯ ದೊಡ್ಡದು. ನನ್ನ ಹೊಟ್ಟೆಯಲ್ಲಿ ಕಾರಲ್ಲಿ ಹೋಗುತ್ತಿದ್ದೆ. ಮತ್ತೆ ನೀನೇನು ಮಾಡಿದ್ದ? ನೀನು ಹಾಗೆ ಉಗುಳಿದ ದಸೆಯನ್ನು ಈಗ ಇದೆಂತ ನೀರಿನಲ್ಲಿ ಅದ್ದಿ ತೆಗೆದ ಹಾಗಾಗಿ ಎಲ್ಲ ಒದ್ದೆ ಹಾಗೆ. ಓ ಅಣ್ಣ, ನಾನು ಈ ಕಡೆಯಿಂದ ಹೋಗುವಾಗ ನನ್ನ ಕಣ್ಣಿಗೆ ಕಾಣ ಸಿಕ್ಕಿದ್ದು, ಮತ್ತೆ ಮಾಯವಾಗಿ ಹೋಯ್ತು. ನಿನ್ನ ಕಣ್ಣು ತಪ್ಪಿಸಿತು, ನಿನ್ನ ಕೈ ಜಾರಿಸಿತು. ಹಾಗಾದ್ರೆ ಎಲ್ಲಿರ್ಬೇಕು? ಮರೆಯಾಗಿದ್ದಂತಹ ಈ ವೇಳೆಯಲ್ಲಿ ಉದಿಸಿದ ಧನುಜರೀರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಹೇಗೋ ಅವರ ಕೈಯಿಂದ ತಪ್ಪಿಸಿ ನಾನು ಪಾರಾದೆ. ಆದ್ರೂ ಅಟ್ಟಹಾಸ ಕೇಳ್ತಾ ಉಂಟು. ನನ್ನನ್ನು ಬಿಡುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾದ್ರೆ ಏನು ಮಾಡುವುದು? ನಾನು ಬದುಕಬೇಕು. ನನಗಿರುವಂತಹ ದಾರಿ ಒಂದೇ. ಅಮ್ಮ ಜಗಜ್ಜನನಿ. ವ್ಯರ್ಥ ಮರುಗುವರೆ ಭಯವಾಗಿರಲು ಮೊದಲಾದಿ ಮಾಯೆ ಕಷ್ಟ ಕಾಲವೆನ್ನುತ್ತಿದೆ ಪರಿಣಮಿದ್ದ ಮೊದಲೇ ಮರುಗಲೇಕೆ ವಿಧಾತ ಮರಳಲಿ ಮನುಷ್ಯರು ಯಾಕೆತ್ತ ಈ ಪರಿ ಮರೆಯಬಾರದ ಬಂದ ಕಷ್ಟವ ಅರಿತು ಬಂದೆ ಈ ರೀತಿಯ ಕಷ್ಟ ಯಾರಿಂದ ಬಂತು? ಮಾತೆಲಾಲಿಯು ಜನರಲ್ಲಿ ಇರುವರು ಧೂರ್ತನಿಸುತ್ತ ಎಲ್ಲ ಇದ್ದಿಲಿ ರಾತ್ರಿಯಲ್ಲಿ ಕಟ್ಟುವರು ಅದರ ಭೀತಿಗೊಂಡೇ ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರ್ಬೇಕಾದಂತ ನಾವು ವಾದಕ್ಕೆ ಇಳಿದೆವು. ವಾದದಿಂದ ಪ್ರಯೋಜನ ಆಗಲಿಲ್ಲ ಅಂತ ಗೊತ್ತಾಗಿ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡ್ತಿರುವಂತಹ ವೇಳೆಯಲ್ಲಿ ಹೊರಬರುವುದಕ್ಕೆ ದಾರಿ ಕಾಣಲಿಲ್ಲ. ಭಕ್ತಿಯಿಂದಲೇ ನಿನ್ನನ್ನೇ ಸ್ತುತಿಗೈದೆ. ದಾರಿಯೊಂದು ಗೋಚರಿಸಿತು. ಆ ಪಥವನ್ನು ಹಿಡಿದು ಹಿಂದಕ್ಕೆ ಬಂದಾಗ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತಡ ಧನುಜರೀರುವರು ಉದಿಸಿಕೊಂಡಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಅಮ್ಮ, ಇವರ ಅಟ್ಟಹಾಸವು ಹೀಗೆ ಮೇರೆ ಬೀರ್ತಾ ಇದ್ರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಚ್ಯುತಿ ಬರುವುದರಲ್ಲಿ ಅನುಮಾನ ಇಲ್ಲ. ಮಾತೆ, ನಿನ್ನ ಮಕ್ಕಳನ್ನು ಪೊರೆಯಲಾರೆ.
ಮರುಗಬೇಡ ವಿಧಾನ ಮರುಗಬೇಡ ವಿಧಾನ ನಾನು ಶ್ರೀ ಹರಿಯ ಸೇರಿದ ಕಾರಣದಿ ಶ್ರೀ ಹರಿಯ ಸೇರಿದ ಕಾರಣದಿ ಅವನಿರುವನು ಜಯಲನ್ನು ಶೀಘ್ರದಲ್ಲಿ ಹೋಗುವೆನು ಮನದೊಳಂಗನಗೊಂಡು ದೈತ್ಯರ ತರಿದು ಕೊಡುವನು ಭೀತಿ ವನ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಹುದೆಂದು ಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಅವನು ನಿದ್ರಾಮಗ್ನಾಗಿದ್ದಾನೆ. ನಾನು ಅವನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡಂತಹ ಹರಿಯು ದುಷ್ಟರನ್ನು ಸಂಹರಿಸಲಿದ್ದಾನೆ. ಅದಕ್ಕಾಗಿ ಈ ಚಕ್ರವರ್ತಿಯ ಕೈಗೆ ಕೊಡು. ಅಷ್ಟರವರೆಗೆ ನಾನೇನು ಇರ್ಬೇಕಪ್ಪ? ಹರಿಯ ನಾವೇಗೌಡದ ನಾಳಲ್ಲಿ ಅಡಗಿಕೊಂಡಿರುವ ತೊಲಗೆ ನಳಿನ ಕುಳಿತಿರಲು ಕಿರುನಗೆಯ ಬೀರುದ ವದನದಲ್ಲಿ ಜಲಧಿಯಲ್ಲಿ ಶೋಧಿಸುವ ವಿಧಿಯನ್ನು ಕೊಳರು ನಲೆದರು ನಳಿನ ನಾಭನ ನಿರದೆ ನುಡಿಸಿದನಾಗ ಗರ್ವದಲ್ಲಿ ಬದುಕುವುದಕ್ಕೆ ಮನಸ್ಸೇ ಇಲ್ವೋ? ಯಾಕ ಈ ರೀತಿಯಾಗಿ ಬೊಬ್ಬೆ ಹಾಕಿದ್ರೆ ಇನ್ನು ಎದೆ ಒಡೆದ್ರೆ ಅಂತ ಹೇಳಿ. ನನ್ನ ಎದೆಯ ಬಗ್ಗೆ ನಿನಗೇನು ಅಷ್ಟ ಬದುಕುತ್ತಿದ್ರೆ ಬದುಕಿಕೋ ಅಂತ ಹೇಳಿ. ಒಡೆಯುವಂತ ಎದೆ ಅದು ಇನ್ನು ನನ್ನಲ್ಲಿ ಇದ್ರೆ ಮೊದಲೇ ಒಡೆದಿದ್ದ. ಏ ಕರಿಯ, ಏನು ನೀನು ಹುಡುಕೋದು? ನಿನ್ನನ್ನು ಮಾತನಾಡಿಸಿದಾಗ ಇನ್ಯಾರನ್ನ ಕರ್ದಿಯಲ್ಲ? ನಿನ್ನನ್ನು ಕರ್ತದ್ದು. ಅದ್ಯಾಕೆ ಆ ಹೆಸರನ್ನ ಕರ್ತದ್ದು? ಕಪ್ಪು ಮಸಿ ತುಂಡಿನ ಹಾಕಿದ್ಯಾ ನೀನು ಕರಿಯ ಅಲ್ಲದೆ ಮತ್ತೆ? ಕಪ್ಪಾಗಿದ್ದವನನ್ನ ಹಾಗೆ ಕರೀದ. ಮತ್ತೊಬ್ಬ ಸ್ವಲ್ಪ ಬೆಳ್ಳಾಗಿದ್ರೆ ಬಿಳಿ ಅಂತ ಕರೆಯೋದು. 10 ಹಲವು ಮಂದಿ ಕಪ್ಪಿನವರಾದ್ರೆ ಕರಿಯಾರು ಅಂತ ಕರೆಯೋದು. ಗೊತ್ತಿಲ್ಲ.
ಕೇಳಿದ್ದಕ್ಕೆ ಉತ್ತರ ಕೊಡ್ತೀಯ? ಉತ್ತರ ಕೊಡ್ತಾರೆ. ಹುಡುಕುದು ಎಂತದ್ದು? ತೋರು ಬೇಗ. ಮೊದಲು ಕಂಡ ಬೋರ ಮೆಲ್ಲಿ ಹೋದ ಭಂಡ. ಈಗ ನೀನು ಕೇಳುವುದು ಪ್ರಶ್ನೆ, ಇವಾಗ ಕೇಳುವುದು ಪ್ರಶ್ನೆ. ಈಗ ಒಮ್ಮೆ ಕಣ್ಣು ಬಿಟ್ಟು ನೋಡ್ತೀರಾ? ಒಮ್ಮೆ ಸುತ್ತಲೂ ನೋಡಿದಂತೆ ಏನು ಕಾಣ್ತಾ ಇದೆ? ಏನ್ ಹೇಳ್ತೀನಿ ಕೇಳುವಂತದ್ದು ತೋರುವ ಜಲದಲ್ಲಿ ಅಧಿಕಾರಿಯಾಗಿರುವೆನು. ಅದ್ಯಾಕೆ ನೀನು ಹೊಡೆಯುವುದು? ಅಪ್ಪಣೆ ಮಾಡುವುದ ಬಾಯಿ ಮುಚ್ಚಿಸುವುದ? ನಿಮಗೆ ಆಜ್ಞೆ ಕೊಟ್ಟದ್ದಲ್ಲ. ನೀನು ಅವನು ಸೇರಿ ಕೆಲವು ಪ್ರಶ್ನೆ ಕೇಳಿದೆ, ಉತ್ತರ ಕೊಡಬೇಕಲ್ಲ. ಉತ್ತರ ಕೊಟ್ಟಾಗ ನಿಮಗೆ ಕೇಳಬೇಕಲ್ಲ. ಈ ರೀತಿಯಾಗಿ ನಿಮ್ಮ ಹಾಗೆ ನೀವು ಬೊಬ್ಬೆ ಹಾಕಿದ್ರೆ ನಾನು ಮಾತನಾಡಿದ್ದು ಕೇಳಿದ್ದ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀಯೋ? ತಗ್ಗಿಸಿ ಹೇಳು, ಏರಿಸಿ ಹೇಳಬೇಕು. ತಗ್ಗಿಸಿ ಹೇಳಿದ್ರೆ ಆ ಸ್ವರದ ಮಧ್ಯೆ ಕೇಳಲಿಕ್ಕಿಲ್ಲ ಅಂತ ಊಹಿಸಿ ಸಾಕು. ಆಯ್ತು, ಗೊತ್ತಾಯ್ತಲ್ಲ. ಇನ್ನು ಪ್ರಾರಂಭ ಮಾಡ್ತೀನಿ. ಸಂತೋಷ ಆಯ್ತು. ಅದೇನು ನಿನಗೆ ಸಂತೋಷ ಆಗೋದು? ಇಂಥದ್ದನ್ನೆಲ್ಲ ಕಂಡಾಗ ವ್ಯಂಗ್ಯ ದ್ವಂದ್ವ ಏನಾದ್ರೂ ನಮ್ಮಲ್ಲಿ ಪ್ರಯೋಗಿಸಿದ್ರೆ ಕೈಗೆ ಸಿಕ್ಕಿದ ಹಾಗೆ ಬಿದ್ದಿತ್ತು. ವ್ಯಂಗ್ಯ ಅಲ್ಲ, ದ್ವಂದ್ವ ಇಲ್ಲ. ಇದ್ದದ್ದು ಹೌದು. ನಿಮ್ಮ ಆಯವ, ಆಕಾರವ, ಭಾರವ, ನಡೆಯ, ನುಡಿಯ ಒಪ್ಪ ವರ್ಣವಾಗಿ ಒಬ್ಬನಿಗೆ ಮತ್ತೊಬ್ಬ ಹೊಂದಾಣಿಕೆಯಾಗಿ ಕಾಣುವ ದೃಷ್ಟಿಗಷ್ಟು ಚಂದವ ನೀವು. ನಿಮ್ಮಂತವರನ್ನ ಕಂಡಾಗ ನನಗೂ ಒಂದು ರೀತಿಯ ನೆಮ್ಮದಿ ಆಯ್ತು. ಅದರ ಪ್ರತಿಫಲವ ಎಂಬಂತೆ ಒಂದು ಸಣ್ಣ ಕಿರುನಗೆ. ನೀನು ನೆಮ್ಮದಿ ಆದ್ರೆ ನಗಾಡುವುದು, ಅದು ಹೌದು. ಮತ್ತೆ ದುಃಖ ಆದ್ರೆ ಅನುಭವಕ್ಕೆ ಬರಲಿ. ಸರಿ, ನೀನು ಅರ್ಥ ಸಿಕ್ಕಿತ್ತು. ನಿನಗೆ ಕೇಳಿದ್ದಕ್ಕೆ ಸಿಕ್ಕಿತ್ತಲ್ಲ, ಮತ್ತೆ ಅರ್ಧ ಕೊಡ್ಬೇಕು. ಮತ್ತೆ ಕೊಡುವ. ನಿನ್ನದೊಂದು ಎಂತದ್ದು? ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ. ನೀನು ಪ್ರಶ್ನೆ ಮಾಡಿದ್ದ ಉತ್ತರ ನನ್ನ ಗೊತ್ತಿಲ್ಲ. ಒಂದು ಗೊತ್ತಿಲ್ಲ ಅಂತ ಹೇಳಿಕೆ ನೀನು ಇಷ್ಟು ಹೊತ್ತು ತೆಗೆದರೆ ಇನ್ನು ಗೊತ್ತಿದ್ದದನ್ನು ಹೇಳಿಕೆ ನಿನಗೆ ದಿನ ಎಷ್ಟು ಬೇಕಾದೀತು? ಅದೇ ಕಷ್ಟ ಆಗುದು. ಗೊತ್ತಿಲ್ಲದೆ ಹೇಳಿಕೆ ಕಷ್ಟ, ಗೊತ್ತಿಲ್ಲ ಸುಲಭದಲ್ಲಿ ಮುಗಿಸ್ತೇನೆ. ನಾರಾಯಣ ಅಂತ ಹೇಳಿದ ಹೆಸರು ಕಾಣುತ್ತಿರುವ ಜಲದಿಗೆ ಅಧಿಕಾರಿ
ಇಲ್ಲಿಗೆ ಬಂದ ಮೇಲೆ ಇದು ಪ್ರಾರಂಭ ಆಯಿತು, ಬರುವುದಕ್ಕಿಂತ ಮೊದಲೇ ಪ್ರಾರಂಭ ಆಗುತ್ತಿತ್ತು. ಅಲ್ಲ, ಪ್ರಾರಂಭ ಆದ ಎಷ್ಟು ಹೊತ್ತಿನವರೆಗೆ ಉಂಟು? ನಿನಗೆ ನಿಲುಗಡೆಗೆ ಏನಾಗಬೇಕು ಬಾಯಿ ಬಿಟ್ಟು ಹೇಳಿದ್ರೆ ಒಂದು ವ್ಯವಸ್ಥೆ ಮಾಡಿಸ್ತೇನೆ. ಎಲ್ಲಿ ಸಿಗುತ್ತದೆ? ಹಾಗಿದ್ರೆ ತಾಪ ಹೆಚ್ಚಾಗಿದೆ. ನಾನು ಹೆಚ್ಚಿಗೆ ಹೇಳಿಲ್ಲ, ಜಲದಿ ಗೊಡೆಯ ಅದಾಗುದಿಲ್ಲ. ತುಂಬಿದ ಅಮ್ಮುದಿಗೆ ಕಾಣುವ ನೀರಿನ ಯಾವ ಶಬ್ದವೂ ಆಗುದಿಲ್ಲ. ಏನದು? ಇದು ನಿನ್ನ ಬಾಯಿಗೆ ತುರುಚಿಸಿ ನಿನಗೆ ಅದೇ ಆಗಬೇಕಾ? ಮತ್ತೆ ನೀನು ಮಾತಾಡ್ಲಿಕ್ಕೆ ಈಗ ನಿನ್ನ ವಾದ. ಮತ್ತೆ ಯಾರಿಗೆ ಅದು? ಅದು ನನ್ನ ವಾದ. ಮಾತಾಡ್ಲಿಕ್ಕೆ ಯಾರು? ನಾನು. ನನಗೇನು ಕೆಲಸ? ಕೇಳುವುದಷ್ಟು ಒಳ್ಳೇದು. ಅಷ್ಟಾದ್ರೂ ಬೇಡ ಎಲ್ಲವಾದು ಗಂಡ ಪ್ರಾಣಿಯನ್ನು ಹೇಳ್ತೀಯ? ಹೇಳ್ತಾರೆ. ಮತ್ತೆ ಅಟ್ಟಾಸ ಯಾರಿಗೆ? ಎಲ್ಲವೋ ಶಿರವು ಒಂದೇ. ನನಗೆ ಒಂದಾದ್ರೂ ಉಂಟಲ್ಲ. ಒಂದಾದ್ರೂ ಉಂಟಲ್ಲ ಅಂತ ಆದ್ರೆ ಅಷ್ಟು ನಿನಗಿಲ್ಲ ಅಂತ. ಕಡಿಮೆ ಆದ್ರೂ ಉಂಟಲ್ಲ ನೆಮ್ಮದಿ. ಅದು ಹೂವಿನ ಮೇಲೆ ನೀನು ಎಲೆ ಮೇಲೆ ಅದು ನಮ್ಮನ್ನು ನೋಡಿ ನಡಗೋದು, ನೀನು ನಗೋದು. ನನಗೆ ಭಯ ಇಲ್ಲ. ಅದು ಬೆಳ್ಳಗೆ, ನೀನು ಕಳ್ಳಗೆ. ಆಯ್ತಾ? ಇಷ್ಟು ನಿಮ್ಮೊಳಗಿರುವಂತಹ ವ್ಯತ್ಯಾಸ. ನೀನು ಕಂಡ ನಾವು ಮೊದಲು ಕಂಡ ಪ್ರಾಣಿಯನ್ನು ಒಂದು ವೇಳೆ ತೋರಿಸದೇ ಇರೋದು. ತೋರಿಸದೇ ಇದ್ದರೆ ನಿನ್ನೇನ್ ಮಾಡ್ತೇನೆ ಗೊತ್ತಾ? ಇದನ್ನು ಉಪಯೋಗಿಸಿ ಅಲ್ಲಿಂದಲೇ ಎಬ್ಬಿಸಿ ಇಲ್ಲಿಗೆ ತಂದು ಮತ್ತಲ್ಲಿ ಇಟ್ಟು ಮತ್ತದನ್ನು ಉಪಯೋಗಿಸಿ ಹೀಗೆ 1-2-3 ಸಲ ಮಾಡಿ ಅಲ್ಲಿಂದಲೇ ಹೀಗೆ ಮೊದಲು ತಿಕ್ಕುವುದು, ಆಮೇಲೆ ಮುಕ್ಕುವುದು. ಗಂಟಲಲ್ಲಿ ಇಳಿವ ತುತ್ತು ಇದ್ದಲ್ಲ ನಾನು ನಂಜನೆ. ನಿನ್ನ ಬೆಟ್ಟ ಕೂಡಿತ ನನಗೆ ಹೊಡೆಯುವುದಕ್ಕೆ. ನಿನ್ನನ್ನೊಂದು ಸರಿ ಮಾಡದಿದ್ದೇನೆ. ಒಳ್ಳೆಯದಾಯ್ತು. ಅಣ್ಣ ಎಲ್ಲಿದ್ದೀಯ? ನಾನಿಲ್ಲಿದ್ದೇನೆ. ತಮ್ಮ ಯಾಕೆ ಅಣ್ಣ? ಏನೋ ಮಾಡಲಿ ನಾನು. ಏನು ಮಾಡಿದೆ ನೀನು? ಎಲ್ಲ ಸಿಕ್ಕಿಕೊಂಡಿದೆ, ಸ್ವಲ್ಪ ನೋಡು. ನಾನು ಏನ್ ಮಾಡ್ಬೇಕಕ್ಕೆ? ಸ್ವಲ್ಪ ಬಾಯಿ ಹಾಕು. ಅಯ್ಯೋ ನನಗೆ ಇಷ್ಟ ಇಲ್ಲ. ಬಾಯಿ ಹಾಕು. ಇಷ್ಟು ಒಳ್ಳೆ ಕೈ ನಾನು ಯಾಕೆ ಹಾಳು ಮಾಡಿ? ಏನಾದ ನಿನಗೆ? ಪ್ರಾಣಿಯನ್ನು ನೋಡಿದನು. ಇನ್ನು ಬಿಡುವುದು ಬೇಡ ಅಂತ. ಸರಿ, ಒಂದೇ ಬೆಟ್ಟಿಗೆ ಒಂದೇ ಬೆಟ್ಟಿಗೆ
ಪೆಟ್ಟಿಗೆ ಮತ್ತೆ ನನಗೆ ಪೆಟ್ಟಿಗೆ ಇಲ್ವಾ? ಎಂತ ಪೆಟ್ಟಿಗೆ? ನೀನು ಹೇಳಿದ್ದು ನಿನಗೆ ಒಂದು ಪೆಟ್ಟಿಗೆ. ಒಂದೇ ಪೆಟ್ಟಿಗೆ ಅಂದ್ರೆ ಏಟಿಗೆ. ಏಟಿಗೆ ಪ್ರಾಣಿ ಸತೇ ಹೋಗಿ ಸಾಯುವಾಗ ನನ್ನನ್ನು ಹಿಡ್ಕೊಂಡದ್ದಲ್ಲ. ಹೌದಾ? ಆವಾಗ ನೀನು ಬಂದ ಕಾರಣ ಆಯ್ತು, ಇಲ್ಲದಿದ್ರೆ ನನ್ನ ಕತೆ ಮುಗೀತಿ. ನನಗೆ ಅಣ್ಣ ಬೇಕಲ್ಲ? ಹೌದಲ್ಲ? ಹೌದು. ಸತ್ತದ್ದನ್ನೊಂದು ಬಿಡಿಸುವುದಕ್ಕೆ ಜನ ನೀನೆ. ಉಪಾಯ ಇಲ್ಲ. ಏತಮ್ಮ ಪ್ರಾಣಿ ಸತ್ತಿಲ್ಲ, ಇನ್ನೇನು ಮಾಡು? ನನಗೆ ಹಸಿವಾಗಿದೆ. ಇನ್ನ ಎಂತದ ಇದು? ನೀನೊಬ್ಬನೇ ತಿನ್ನೋದಾ? ಮತ್ತೆ ನನಗೆ ಬೇಕಾ? ನಾನು ದುಡಿಯಲಿಲ್ವೇನ? ಈಗ ಹಸಿ ಆಗ್ತದ? ತಮ್ಮ ಅಣ್ಣ ಮತ್ತೆ ನಮ್ಮಲ್ಲಿ ಗಲಾಟ ಬೇಡ, ಹೆಚ್ಚು ಕಡಿಮೆ ಹಾಗೆ ಹೀಗೆ ಅಂತ. ಇದನ್ನೊಂದು ಸರಿಯಾಗಿ ಪಾಲು ಮಾಡಿ ವ್ಯವಸ್ಥೆಯಲ್ಲಿ ತಿನ್ನು. ಈಗ ಪಾಲು ಮಾಡೋದು ಯಾರು? ದೊಡ್ಡವ, ನೀನೇ ಪಾಲು ಮಾಡು. ಸರಿ ತಮ್ಮ. ಅಣ್ಣ ಮೊದಲಿಂದಲೂ ಹಸಿವೆ ಹೆಚ್ಚು ಅಂತ ಬೊಬ್ಬೆ ಹೊಡಿತಾ ಇದ್ದ. ದೊಡ್ಡ ಬಾಲ ನಿನಗೆ, ನನಗೆ ಸ್ವಲ್ಪ ಕಿಂಚಿತ್ತು ಸಾಕು. ಮತ್ತೆ ನಾನು ಬೇರೆ ಎಲ್ಲಿಯಾದರೂ ಸಿಕ್ಕಿದರೆ ಹುಡುಕಿ ತಿಂದುಕೊಂಡೆ. ಅದಷ್ಟೇ. ನನ್ನ ತಮ್ಮ ಅಲ್ವೇನಾ ನೀನು? ನಿನ್ನ ಗುಣ ಗೊತ್ತಿಲ್ವಾ? ನೀನು ತಿಂದ್ರೆ ನಾನು ತಿಂದ ಹಾಗೆ ಅಲ್ವಾ ತಮ್ಮ? ಈಗ ಈ ಪ್ರಾಣಿಯ ರಕ್ತ ಮತ್ತು ಮಾಂಸ ಮಾತ್ರ ನನಗೆ ಸಾಕು. ಹೌದಾ? ಮಿಕ್ಕದ್ದು ಎಲ್ಲ ನಿನಗೆ. ರಕ್ತ ಮತ್ತೆ ಮಾಂಸ ಎಲ್ಲ ನಿನಗೆ ಅಷ್ಟೇ, ನನಗೆ ಉಳಿದದ್ದಲ್ಲ. ನಾನು ನೋಡಿ ಬರ್ತೀನಿ. ನೋಡು ಅಣ್ಣ, ಈ ಪ್ರಾಣಿಯ ಮಾಂಸ ಮತ್ತೆ ಚರ್ಮ ಮತ್ತೆ ಎಲುಬು ಅದು ನಿನಗೆ, ಮಾಂಸ ಮತ್ತೆ ರಕ್ತ ಅದು ನನಗಲ್ವಾ? ಅದು ಸರಿಯಾಗ್ಲಿಲ್ಲ ಪಾಲು. ಏನು? ಚರ್ಮ ಎಲುಬು ನನಗೆ ಬೇಡ. ಗಟ್ಟಿ ಅದು ನಿನಗೆ ಸಿಕ್ಕು. ನನಗೆ ಇಷ್ಟ ಇಲ್ಲ. ಪಾಲು ಸರಿಯಾಗಿಲ್ಲ. ನಾನು ಪಾಲು ಮಾಡ್ತೀನಿ. ಅಣ್ಣ, ಕಂಠದಿಂದ ಒಂದು ಪಾಲು, ಸೊಂಟದಿಂದ ಕೆಳಗೆ ಒಂದು ಪಾಲು, ಮಧ್ಯದುಂಟಲ್ಲ, ಹೌದು, ಒಂದು ಸಣ್ಣ ತುಂಡು, ಅದೊಂದು ಪಾಲು. ಈಗ ಯಾವುದು ಯಾರಿಗೆ? ಎರಡು ಪಾಲು ನಿನಗೆ, ಮೇಲಿದ್ದು ಮತ್ತೆ ಕೆಳಗಿದ್ದು. ಮತ್ತೆ ನಿನಗೆ ಮಧ್ಯದ್ದು ಒಂದು ತುಂಡು ಸಾಕು. ಒಂದೇ ತುಂಡು ಸಾಕು? ಒಂದೇ ತುಂಡು. ಮತ್ತೆ ಹಾಗೆ ಹೀಗೆ ಅಂತ ಹೇಳಲಿಕ್ಕಿಲ್ಲ. ನನ್ನ ಚಕಾರ ಶಬ್ದ ಇಲ್ಲ. ನಿನಗೆ ಒಂದೇ ತುಂಡು? ಒಂದೇ ತುಂಡು. ಸರಿ, ನಿನಗೆ ಎರಡು ತುಂಡು. ನಾನು ನನ್ನ ಪಾಲು ನೋಡಿಕೊಳ್ತೇನೆ. ಕಂಠದಿಂದ ಮೇಲೆ ಒಂದು ಪಾಲು, ಒಂದು ಪಾಲು. ಸೊಂಟದಿಂದ 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 ಕೆಳಗೆ ಎರಡು ಕೋಲಿನಾಗೆ ಕಾಲುಗಳು ಮಾತ್ರ. ಅದ್ಯಾಕೆ ನನಗೆ ಕೋಲಾಟ ಆಡ್ಲಿಕ್ಕ ಬೇಡವಾ? ಕಂಠದಿಂದ ಮೇಲೊಂದು ತಲೆ ಬುರುಡ, ನಾನೇನು ಚೆಂಡಾಟ ಆಡ್ತೇನೋ? ಅದಕ್ಕೆ ಪಾಲು ಸರಿಯಾಗ್ಲಿಲ್ಲ. ಮತ್ತೆ ನಾನು ಮಾಡ್ತೇನೆ. ಹೇಗೆ? ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಟ್ಟಿಗೆ 2 ವಾರ ಆಯ್ತು. ಲೆಕ್ಕ ಹೇಳಿದ್ದಲ್ಲ. ಲೆಕ್ಕ ಈ ಪ್ರಾಣಿಯ ಒಂದು ಕಾಲು ನೀನು ಹಿಡಿ, ಒಂದು ಕಾಲು ನಾನು ಹಿಡಿ. ಸರಿ, ಯಾರಿಗೆ ಎಷ್ಟೆಷ್ಟು ಬರ್ತದೆ? ಎಂತದ ಅಭಿನಯ? ಹಸು ಹೆಚ್ಚಾಗಿದೆ ತಮ್ಮ. ಅಣ್ಣ, ಇದನ್ನು ಇವಾಗಲೇ ತಿಂದು ಮುಗಿಸುವುದಲ್ಲ, ಮತ್ತೆ ಈ ಮಾಂಸಕ್ಕೆ 4 ದಿನ ಕಳೀಬೇಕು. ಅದು ಯಾಕಣ್ಣ? ಆವಾಗ ಮಾಂಸ ಸ್ವಲ್ಪ ಮೆತ್ತಗೆ ಬೀಳ್ತದೆ, ಇದು ಆಗ್ತದೆ. ಜೊತೆಗೆ ಮೂಗಿಗೆ ಪರಿಮಳ ಹುಟ್ಟುತ್ತದೆ. ಅದರ ಎಡೆಯಲ್ಲಿ ಒಂದು ಬಗೆ ಹೆಚ್ಚಾಗುವ ಸಾಧ್ಯತೆ ಉಂಟು. ಒಳ್ಳೆದಾಯ್ತು. ಅಷ್ಟುವರೆಗೆ ಸುಮ್ಮನೆ ಇರುವುದು ಬೇಡ. ಮೊದಲು ತಪ್ಪಿಸಿದ ಪ್ರಾಣಿಯನ್ನು ಹುಡುಕೋಣ. ಸಿಕ್ಕಿದರೆ ಎರಡನ್ನು ಜೊತೆಯಲ್ಲಿ ಸ್ಮರಿಸೆ ಭಕ್ತಿಗಳಾಗಿ ಮಾಯೆಯನು ಮನದೊಳಗಿನನು ಧುಲದೊಳ ಸರಳ ಹನನಗೊಳಿಸುವೆ ಕಪಟದಲ್ಲಿ ಎಂದೆನು ಮಧುಕೈತ ಹೊಗಳುತ್ತಲ್ಲ ದಿವ್ಯ 5,000 ವರ್ಷಗಳವರೆಗೆ ಹೋರಾಟವನ್ನೇನೋ ಮಾಡಿದೆ. ಜಯ ಅಪಜಯದ ತೀರ್ಮಾನ ಆಗಿದೆ ಅಂತಲ್ಲ, ಆಗದಿದ್ದರೂ ಕೂಡ ನಟನೆ ಮಾಡಿ ಜಲದಲ್ಲಿ ಮಲಗಿದೆ. ಒಂದು ರೀತಿಯಲ್ಲಿ ನನ್ನಿಂದ ಆಗುದಿಲ್ಲ ಎಂಬುದು ತಾತ್ಪರ್ಯ ಅಲ್ವೇ? ಆಗುದಿಲ್ಲ ಅಂತ ಹೇಳಿ ಬಿಟ್ಟು ಹೋಗುದಕ್ಕಾಗುತ್ತದ? ಆಜ್ಞೆ ಅಲ್ಲಿಂದಲೂ. ಹಾಗಿದ್ರೆ ನಮಗೆ ದಾರಿ ಅದೇ, ತಾಯಿಯೇ ಗತಿ ಅಂತ ಹೇಳಿ ಭಕ್ತಿಯಿಂದ ಸ್ತುತಿ ಮಾಡಿದೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ ಹಾಗಾಯ್ತು. ಶಕ್ತಿಯಿಂದ ಆಗದಿದ್ರೆ ಯುಕ್ತಿ, ಇದೇ ಇವರಿಗೆ ಸರಿದಾರಿ. ಪ್ರಯತ್ನ ಮಾಡುವ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ
ಆಶ್ಚರ್ಯ ಮಾತ್ರ ಉಚ್ಚರಿಸುವುದೇನು ಉಚ್ಚರಿಸುವುದೇನು ಅಜ್ಜಾಳಿಯನ ಮಾತೇನ ಹೌದು ಸಂಗಮದಲ್ಲಿ ನಿಮ್ಮ ಪೌರುಷಕ್ಕೆ ತೋಳ ಶಾಂತಿ ಇಲ್ಲದ್ದು ವಾದ ವಿವಾದ ಸರಸ ಸಂಭಾಷಣೆ ಸಹಪಂಕ್ತಿ ಭೋಜನ ಮತ್ತೆ ಸಮರಕ್ಕೆ ಒಂದು ಸರಿ ಸಮ ಅಂತ ಬೇಕು. ಈಗ ಎಲ್ಲಿ ಇಲ್ಲ ಹೇಳೋ, ನೇರವಾಗಿ ಹೇಳ್ತಿದ್ರೆ ನಿನಗೆ ಸರಿ ಇಲ್ಲ ಆಯ್ತಾ? ಅದು ನನಗೆ ಮೊದಲೇ ಗೊತ್ತಿದೆ. ನಿನಗೆ ಸರಿ ಇಲ್ಲ ಅಂತ ನನಗೂ ಗೊತ್ತಾಯ್ತಾ ಆಯ್ತಾ? ಏನೋ ಅವ ಹೊಡೆಯುವುದೇ ನಿನ್ನ ಮಾತಿಗೆ ಪೆಟ್ಟೆ ಮದ್ದು ನಿನಗೆ ತಪ್ಪಿತ ಮತ್ತೆ ಸರಿ ಆಯ್ತಾ? ಏನಾಯ್ತು ಈಗ? ಎಂತದ್ದು ಅದು? ನನಗೆ ಸರಿ ಇಲ್ಲ ಅಂತ ನಿನ್ನ ವ್ಯಂಗ್ಯ ಎಂತದ್ದು? ನೀನು ತಿಳ್ಕೊಂಡ ಹಾಗೆ ನಾನು ಹೇಳಿದ್ದಲ್ಲ. ಆ ಬಗ್ಗೆ ನಿನಗೆ ಸರಿ ಉಂಟಪ್ಪ. ನಿನಗೆ ಸರಿ ಉಂಟು ಇದ್ದರೆ ಎಲ್ಲಿ ಗೊತ್ತುಂಟ? ಮುಖ ಕೈ ಹಾಕುದಾರ ನಿನಗೆ ಸಮ ಇಲ್ಲ ಅಷ್ಟೇ ಅಣ್ಣ. ಅದು ಹೌದಾ? ಬಾರಿಸಾವಣಿಗೆ ಯಾರಿಗೆ ಸರಿ ಇಲ್ಲ ಒಟ್ಟು ಎರಡು ಬದಿಯಿಂದ ಹೊಡೆಯುವುದೇ? ನಿನ್ನ ನೆತ್ತಿಗೆ ಮೆಟ್ಟಿದ್ರೆ ಹೊಟ್ಟೆ ಒಳಗೆ ಅಡಗಿ ಹೋಗ್ಬೇಕು ನಿನ್ನ ತಲೆ. ತಲೆ ಇಲ್ಲ ಅಂತ ಆಗುದು. ನಿನಗೆ ಸಮ ಉಂಟು ಪುಣ್ಯಾತ್ಮ. ನಿನಗೆ ಸಮ ಅಂತ ಆದ್ರೆ ಎಲ್ಲಿ ಗೊತ್ತುಂಟು? ಇವನೇ ನಿನಗೆ ಸರಿಯವ. ನೀನು ಅವನು ಇಬ್ಬರು ಜೊತೆಯಾಗಿ ಹೋರಾಟವನ್ನು ಮಾಡುವ ಎನ್ನಲ್ಲಿಗೆ ಬಂದರೆ ನಾನು ನಿಮಗೆ ಸಮಾನ ಅಲ್ಲ ಅನ್ನೋದನ್ನು ತಿಳಿದು ನಿಲ್ಲಿಸಬೇಕಾಯ್ತಲ್ಲ. ಅನುಭವವನ್ನು ಹೇಳಿಕೊಂಡು ಇಷ್ಟರವರೆಗೆ ನಡೆದ ಕಾಳಗದಲ್ಲಿ ಗೆದ್ದವರು ನೀವೇ. ಮತ್ತೆ ಹೇಗೆ? ಹಾಗಿದ್ರೆ ಸೋತದ್ಯಾರು? ನೀವು ಗೆದ್ದದ್ದು ಹೇಗೆಂದು ಗೊತ್ತಾಗಿದೆ. ನಿಮ್ಮ ಭುಜದ ಶಕ್ತಿ, ನಿಮ್ಮ ತೋಳ ವಿಕ್ರಮ ಕಂಡು ಸಂತೋಷವಾಗಿದೆ. ಇದಕ್ಕೇನಾದ್ರೂ ದ್ಯೋತಕವಾಗಿ ಕೊಡಬೇಕು ಅಂತ ಕಂಡಿದೆ. ನನಗೆ ಕಂಡದ್ದನ್ನು ಕೊಡುವುದಿಲ್ಲ. ನಿಮಗೆ ಕಡಿಮೆ ಅಂತ ಇದ್ದರೆ ಸೇರಿಸಿಕೊಳ್ಬೇಕಿದ್ರೆ ನನ್ನ ಕಾಲು ಹಿಡಿದು ಕೇಳಿದ್ರೆ ಬೇಡಿದ್ದನ್ನು ಕಟ್ಟಿಬಿಡ್ತೇನೆ. ಯಾವುದು ಏನು ಯಾವುದು ತಗ್ಗು ಅಂತ ಗೊತ್ತಿಲ್ಲ ಅವನಿಗೆ. ಅವ ಬಾಯಿ ಮುಚ್ಚಲಿ ಕೇಳಿದ್ದು ಅದೇನಾ? ನೀನು ಸೋತವನು ನಾನೇ, ಗೆದ್ದವರು ನೀವೇ. ಕೊಡುವುದು ನಿನ್ನಿಂದ ಬೇಡುವುದ ರಾಜ್ಯಸುವುದ ಕೇಳುವುದ ಕಾಲು ಹಿಡಿದು ಎಷ್ಟೊತ್ತಿನದ್ದು ಮಾತಾಡಿದ್ರೆ ಜಾಗ್ರತೆ. ಮತ್ತೊಂದು ಬರುವುದಿಲ್ಲ. ನಿನ್ನಂತಹ ಸೋತವನಿಂದ ಬಡಿಯುವಷ್ಟು ಸಣ್ಣವರಲ್ವ ನಾವು. ಅಲ್ವಾ? ನೀನೇನಾದ್ರೂ ನಾಳೆಯಿಂದ ಸ್ವಲ್ಪ ಒಳ್ಳೆಯದಾಗೋದಿದ್ರೆ ಕೈ ಜೋಡಿಸಿ, ಬೆನ್ನು ಬಗ್ಗಿಸಿ, ಶಿರ ತಗ್ಗಿಸಿ, ನಮ್ಮ ಪಾದಕ್ಕೆರಗಿ ಬೇಡಿದ್ರೆ ಪಾಡ್ಯ ನಿನ್ನನ್ನು ಕರೆಯುವುದು ಪಾಡ್ಯ ಅಂತ ಹೇಳಿ. ನೀನು ಪಾಡ್ಯ ನಾನು ಪಾಡ್ಯರಾಗಿದ್ರೆ ಕೇಳಬೇಕಲ್ಲ. ಕೇಳಬೇಕಿದ್ರೆ ನನಗೆ ಧೈರ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಸುಲಭದಲ್ಲಿ ಬೇಗನೆ ಹೇಳಿ ಮುಗಿಸಲ. ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿ ಇನ್ನು ನೀವು ನನ್ನ ಕರ ತಟ್ಟಿ ಮಾತು ಕೊಡಬೇಕು. ಎಂತದ್ದಂತೆ ತಮ್ಮ ಕರ ತಟ್ಟಬೇಕಂತೆ? ಏನ್ ಮಾಡೋದು ಈಗ? ಉಪಾಯ ಇಲ್ಲ. ನೀನೇನು ಕೇಳ್ತೀಯ ಕೊಡುವುದಕ್ಕೆ ಸಿಕ್ಕಿದ್ರಿ ಮಕ್ಕಳು ಸಿಕ್ಕಿದ್ರೆ ಕೈಗೆ ಅದು ಹೇಗೆ? ಸುಖಿದ ಮೂರ್ ಖರೆ ನಿಮಗೆ ಬಲ ಸುಖಿದ ಮೂರ್ ಖರೆ ನಿಮಗೆ ತಕ್ಕುದಾದ ಮಂದಿಕ್ಕಿದೆಯದರು ತಕ್ಕುದಾದ ಮಂದಿಕ್ಕಿದೆಯದರು ದಕ್ಕದ ನಿಮ್ಮಯ ವಿಕ್ರಮ ಮುಂದತೆ ಸಿಕ್ಕಿದಿರ ಕೈಗೆ ನಾನು ಕೇಳಿದ್ದನ್ನು ಮತ್ತೆ ಇಲ್ಲ. ಇನ್ನು ಹೊತ್ತುಗಳಿದೆ. ಯಾಕೆ ನಮಗೆ ಬೇಗನೆ ಕೇಳಿಬಿಟ್ಟು ಪಕ್ಕನೆ ನೀಡಿರಿ ನಿಮ್ಮಯ ಪ್ರಾಣಗಳು. ಎಲ್ಲ
ಯಾಕೆ ಹೋಗೋದು? ನನ್ನ ಅಣ್ಣ ಸಾಯ್ತಾರಲ್ಲ ಅಂತ ನಾನು ನಾನು ಸಾಯ್ತೇನೆ ಅಂತ ನೀನು ಹೋಗೋದಾ? ಹೌದಣ್ಣ. ಗೊತ್ತು ತಮ್ಮ, ನನ್ನಲ್ಲಿ ಅದಂತ ವ್ಯಾಮೋಹ ನಿನಗೆ. ಹೌದು, ನನಗೆ ಬೇಕಾಗಿ ಏನು ಮಾಡುವುದಕ್ಕೂ ಸಿದ್ಧನಿದ್ದ ಜನ ನೀನು. ಹೌದಣ್ಣ. ನಾನು ಅಂದ್ರೆ ನಿನಗೆ ಪ್ರಾಣ ಅಲ್ವೇ? ನಿಜ ತಮ್ಮ. ಈ ಸಲ ಒಂದು ಉಪಕಾರ ಮಾಡು. ಏನಣ್ಣ? ಮತ್ತೆ ಎಂದೆಂದಿಗೂ ನಾನಿನ್ನ ಮರೆಯಲಾರೆ. ನಾನಿನ್ನ ಆಪ್ತನಲ್ಲವೇ? ನಾನಿನ್ನ ಕೈ ಬಿಡಲಾರೆ. ಏನ್ ಮಾಡ್ಬೇಕು ತಮ್ಮ? ನಾನು ಮಾತು ಕೊಟ್ಟಿದ್ದೇನೆ, ನೀನು ಜೀವ ಕೊಟ್ಟು ಬಿಡು. ಜೀವ ಕೊಟ್ರೆ ಪ್ರಾಣ ಆಗುವುದಿಲ್ವೇ? ಇಲ್ಲ, ಒಮ್ಮೆಗೆ ಸಾಯುವುದಷ್ಟೇ. ಅಣ್ಣ, ನಾನು ಸತ್ತರೆ ನೀನು ತಮ್ಮ ಅಂತ ಯಾರನ್ನು ಕರೆವೆ? ಯಾರನ್ನಾದ್ರೂ ಒಬ್ಬರನ್ನು ಸೇರಿಸಿಕೊಳ್ತೇನೆ, ಮತ್ತೇನು ಮಾಡೋಣ? ಹಾಗೆ ಸೇರಿಸಿಕೊಂಡ್ರೆ ಅವರು ತಮ್ಮನಾಗ್ತಾರೆ. ಸುಧಾರಣೆ ಮಾಡುವುದಕ್ಲಾಗಿ ನನಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ. ನನಗೆ ಹೋಗುವುದಕ್ಕೆ ಮನಸ್ಸಿಲ್ಲ ತಮ್ಮ. ದೊಡ್ಡವರು ಮೊದಲು ಹೋಗಬೇಕು. ಈ ಸಲ ಒಂದು ಹೊಸ ಯೋಜನೆ, ಸಣ್ಣವರನ್ನು ಮೊದಲು ಕಳುಹಿಸಿ ಮತ್ತೆ ನಿಧಾನಕ್ಕೆ ಹದಾಕ್ಕೆ ದೊಡ್ಡವರು ಹೋಗುವುದು. ಅಣ್ಣ, ನನಗೆ ಪ್ರಾಣ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಯಾಕಮ್ಮ? ಅದಲ್ವ, ಅವನ ಒಂದು ತಲೆ ನಮ್ಮ ಎರಡು ತಲೆಯನ್ನು ಏನು ಮಾಡಿತು ನೋಡು. ಮೋಸದಿಂದಲೇ ಗೆದ್ದ. ಹೌದು, ನಾವು ಏನಾದರೂ ಹಾಗೆ ಪ್ರಯತ್ನ ಮಾಡಿದ್ರೆ ಬದುಕುವ ದಾರಿ ಸಿಗ್ಲಿಕ್ಕಿಲ್ಲ. ಖಂಡಿತ. ಹಾಗಿದ್ರೆ ಹುಡುಕುವ ಎಲ್ಲಿ ನೋಡು. ಏನಾದರೂ ಸಿಕ್ಕಿತ? ಇಲ್ಲ ಅಣ್ಣ. ಕೊಡ್ತೀರಾ? ಕೊಡುವುದಕ್ಕಿಲ್ಲ. ಇನ್ನೇನು? ನೀರೇ ಇಲ್ಲದಿರುವ ಸ್ಥಳದಲ್ಲಿ ಅರಿವಿಲ್ಲ ಮಕ್ಕಳೇ ನಿಮಗೆ. ಸಮಸ್ತವನ್ನು ಇವರು ತಿಳಿದಕ್ಕೆ ಬೇಕಾಗಿ ನಾನು ದೃಶ್ಯವನ್ನು ಹೇಳಿದ್ದೇನೆ. ಶ್ರೀರಾಮ ಶರಣ ನಾರಾಯಣ ವಾಣಿಜ್ಯದಳ ನಯನ ಘೋರದುರಿತ ಸಂಹಾರಣ ವಿನೋದಾರಿರ ರಮಣ ಶ್ರೀರಾಮ ಶರಣ. ಶಯನ ನಾರಾಯಣ ವಾರಿಜದಳ ನಯನ ಘೋರದುರಿತ ಸಂಹಾರ ಕಾರಣ ಓ ರಮಾರಮಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ನೀನೇ ಸ್ವಾಮಿ. ಸಕಲ ನದಿಗಳು ನಿನ್ನಲ್ಲೇ ಹರಿಯುತ್ತಾ ಇವೆ. ತೇನ ವೀಣ ತೃಣಮಪೀನ ಚಲತಿ. ನಿನ್ನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೊಂದಾದರೂ ಅರಗಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ನಿಜ ಸತ್ಯ ನಮಗೆ ಈಗ ಅರ್ಥವಾಯಿತು. ನೀನೇ ಕಣ್ಣ ಮುಂದೆ ಸೇರಿದ್ದರೂ ನಿನ್ನನ್ನು ಭಜಿಸುವಂತಹ ನಮಗೆ ಬರಲಿಲ್ಲ. ಬೈದು ಭಂಗಿಸಿರು ನಾವು ಮಾಡಿದಂತಹ ಸರ್ವ ತಪ್ಪುಗಳನ್ನು ಅಂತಕ್ಷೀಣದಂತೆ ಬಗೆದು ಒಳ್ಳೆದ್ದನ್ನು ಪರಿಗ್ರಹಿಸಿ ಕೆಟ್ಟದ್ದನ್ನು ಬಿಟ್ಟು ಬಿಟ್ಟು ಮಕ್ಕಳಾದ ನಮ್ಮನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ ಪ್ರಭು. ನಿತ್ಯ ಸೌತಿ ಪಾತ್ರ ಮತ್ತೆ ಭವನ ದೈತ್ಯಮಯ ಜಜ ಪವಿತ್ರ ಶ್ರೀರಾಮ ಶಯನ ನಾರಾಯಣ. ಮೃತ್ಯುಂಜಯ ಮಿತ್ರನೇ ಜಯ 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 ಜಯ. ಸ್ವಾಮಿ, ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ನೀರೇ ಆಶ್ರಯವಾಗಿ ಉಳ್ಳವ ಯಾವನ ಅವ ನಾರಾಯಣ. ಸ್ವಾಮಿ, ನಾವು ಯಾರೆಂದು ತಿಳಿಯದ ಅಜ್ಞರಾಗಿ ನಿನ್ನಲ್ಲಿ ಬಹು ವರ್ಷ ಹೋರಾಟ ಮಾಡಿದೆವು. ಈಗ ನಮಗೆ ಸುಜ್ಞಾನವನ್ನು ಅನುಗ್ರಹಿಸಿದ್ದಿ. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪವನ್ನು ಕಾಣುವಂತಹ ಸೌಭಾಗ್ಯವನ್ನು ಕರುಣಿಸಿದ್ದಿ. ನೀನು ಯಾರು, ನಾವು ಯಾರೆಂಬಂತಹ ಸ್ವರೂಪ ಜ್ಞಾನವನ್ನು ನಾವು ಹೊಂದಿದ್ದೇವೆ. ಸ್ವಾಮಿ, ನೀನು ವಿಸ್ತಾರವಾದಂತಹ ಸಿಂಧು, ನಿನ್ನಿಂದಲೇ ಸಿಡಿದು ಬಿದ್ದಂತಹ ಉಭಯ ಬಿಂದುಗಳು ನಾವು.
ನಮ್ಮನ್ನು ನಿನ್ನಲ್ಲೇ ಒಂದಾಗಿಸಿ ನಮ್ಮ ಜನ್ಮ ಸಾರ್ಥಕ ಮಾಡಬೇಕೆಂದು ಪಾದತಳದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೇ ಕರುಣಿಸಿದ್ದೇನೆ, ಮೆಚ್ಚಿದೆ ನಿಮ್ಮಯ ಭಕ್ತಿ ಹೆಚ್ಚು ಮಾತುಗಳಿಂದಲೇನು ಉಚ್ಚರಿಸಲು ಮನ ದೀಕ್ಷೆಂಬುದ ನಿಶ್ಚಯವಾಗಿ ನೋಡುವೆನು. ಮಕ್ಕಳೇ, ವಿಶೇಷವಾದ ಭಕ್ತಿಗೆ ನಾನು ಮೆಚ್ಚಿದವನಿದ್ದೇನೆ. ಅಂದ ಬಳಿಕ ನಿಮ್ಮ ಮನದ ಇಚ್ಛೆಯನ್ನು ಅನುಗ್ರಹ ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಆದ್ರಿಂದ ನಿಮ್ಮ ಮನದ ಇಚ್ಛೆ ಏನುಂಟು ಅದನ್ನು ಯಾಚಿಸಿಕೊಂಡ್ರೆ ಅನುಗ್ರಹ ಖಂಡಿತ ಮಾಡ್ತೇನೆ. ಮಕ್ಕಳು, ಸಾಯುವುದಕ್ಕಾಗಿ ಹೆದರುವುದಿಲ್ಲ ತಂದೆ. ಜಾತಸ್ಯ ವರ್ಣಂ ಧ್ರುವಂ, ಹುಟ್ಟಿದವನಿಗೆ ಸಾವಿರಷ್ಟು ಶ್ರೇಷ್ಠವಾದ ಮತ್ತೊಂದಿಲ್ಲವಂತೆ. ಅದರಲ್ಲಿಯೂ ಕೂಡ ದೇವರ ಪಾದಬುಡದಲ್ಲಿ ಪ್ರಾಣ ಬಿಡ್ತೇವೆ ಅಂತಿದ್ರೆ ಇದಕ್ಕಿಂತ ಮಿಗಿಲಾದ ನೆಮ್ಮದಿ ಬೇರೇನು ಬೇಕು ಹೇಳಿ? ಹಾಗೆಂದು ಹುಟ್ಟಿ ಇಷ್ಟರವರೆಗೆ ನಮಗೊಂದು ಹೆಸರಿಟ್ಟವರಿಲ್ಲ, ನಾವು ಹಾಗೆ ಇಟ್ಟುಕೊಂಡವರಲ್ಲ. ಒಟ್ಟಿನಲ್ಲಿ ಹುಟ್ಟಿ ಸತ್ತಿದ್ದೇವೆ ಎಂದಿಷ್ಟೇ ಸಾಲದು. ದೇವರ ಮಕ್ಕಳಾದ ನಮಗೆ ಒಂದೊಂದು ಹೆಸರಿಡುವುದರ ಜೊತೆಗೆ ನಮ್ಮ ಈ ಶರೀರ ನಿರರ್ಥಕ ಅನ್ನಿಸಬಾರದು ಅಂತ ಒಂದು ಅಭಿಪ್ರಾಯ ಇದೆ. ಸದ್ವಿನಿಯೋಗಿಸಬೇಕೆಂದು ಬೇಡಿಕೊಳ್ತಾ ಇದ್ದೇವೆ ಪ್ರಭು. ಸಹಜವಾದನ್ನೇ ನೀವು ಅಪೇಕ್ಷೆ ಪಟ್ಟವರಿದ್ದೀರಿ. ನಿಮಗೆ ಹೆಸರನ್ನು ಇರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಆದ್ರಿಂದ ಮದಿರೆಯ ಕಾಂತಿಯಿಂದ ಮೃದುವಾದ ಶರೀರದಿಂದ ಕೂಡಿರುವ ನಿನಗೆ ಮಧು ಅಂತ ಹೇಳಿ ನಾನು ಹೆಸರನ್ನು ಇರಿಸಿದ್ದೇನೆ. ಕಠಿಣವಾದ ಕಾಯದಿಂದ ಕಪ್ಪಾದ ಶರೀರದಿಂದ ಕೂಡಿದಂತ ನಿನಗೆ ಕೈಟಬ ಅಂತ ಹೇಳಿ ನಾನು ಹೆಸರನ್ನು ಇರಿಸಿದ್ದೇನೆ. ಸ್ವಾಮಿ, ಇದು ಇನ್ನೊಂದು ಮಾತನ್ನು ನೀವು ಕೇಳಿಕೊಂಡವರಿದ್ದೀರಿ. ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ಪ್ರಾಣವನ್ನು ಪಡೆಯಬೇಕು ಅಂತ ಹೇಳಿ ಅದಕ್ಕೂ ಎಂಬಂತೆ ನನ್ನ ವಿಶಾಲವಾದ ಜಂಗೆಯನ್ನು ಬೆಳೆಸಿದ್ದೇನೆ. ಇಲ್ಲಿರಿಸಿ ನಿಮ್ಮ ಪ್ರಾಣವನ್ನು ನಾನು ಪಡೆಯುತ್ತೇನೆ ಅಂದಾದಾಗ ಮತ್ತೆ ನಿಮ್ಮ ಉಳಿದದ್ದು ನಿಮ್ಮ ಕಾಯ. ನಾರಾಯಣನ ಮಕ್ಕಳಂತ ನಿರರ್ಥಕಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀರಿನೊಂದಿಗೆ ಸೇರಿಸುತ್ತೇನೆ, ಅದರಿಂದ ಭೂಮಿ ನಿರ್ಮಾಣ ಮಾಡುತ್ತೇನೆ. ಮಧುಕೈಟಬರ ಮೇಧಸ್ಸಿನಿಂದ ಸೃಷ್ಟಿ ಮಾಡಿದ ಯಾವ ಭೂಮಿಗೆ ಮೇದಿನಿ ಅಂತಲೇ ಹೆಸರು ಇರಿಸುವ ಜೊತೆಗೆ ನಿಮ್ಮ ಕೀರ್ತಿ ಶಾಶ್ವತವಾಗಿ
ಕಂಡವರು ತಾವು ಒಮ್ಮಿಂದ ಮೇಲೆ ರೋಷದಿಂದ ಕೈಯಲ್ಲಿ ಕಟಾಕಿಯನ್ನು ಹಾಕಲು ಹೊರಡಬೇಕಿದ್ದರೆ ಏನೋ ಒಂದು ಕಾರಣ ಇದ್ದೇ ಇರಬೇಕು. ಏನಿದ್ದರೂ ನನ್ನಲ್ಲಿ ಹೇಳಿ ಯಾವ ಕಾರ್ಯ ಇದ್ದರೆ ಅವಳನ್ನು ಮದುವೆಯಾಗಬೇಕು ಎನ್ನುವ ತೀರ್ಮಾನಕ್ಕೆ ನಾನು ಬಂದೆ. ಮದುವೆ ನನಗೆ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಮುರಿದು ಸಂಕ್ರಮಣವನ್ನು ವಹಿಸಿದ್ದಾನೆ. ನಿಮ್ಮನ್ನು ಧಿಕ್ಕರಿಸಿದ ಪ್ರಶ್ನೆ ಅದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಹೂಂಕಾರದಿಂದ ಸುಟ್ಟರು ಇದ್ದಾಳೆ ರಕ್ತಬೀಜ. ಆಡಳಿತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಿಕೆಯಾಗಿ ಕತ್ತು ವಹಿಸಿದ್ದಾಳೆ. ಚಂಡಮುಂಡರ ಶಿರವನ್ನು ಚೆಂಡಾಡಿ ಬಿಟ್ಟಳೆ ಪ್ರಭು. ಹಾಗಿದ್ದರೆ ನಮಗಿನ್ನು ಚಂಡಮುಂಡರಿಲ್ಲವೇ? ಸೊಕ್ಕಿದ ಚದುರೆಯನ್ನು ಎಳೆದು ತಂದು ಓಡಿಸುವುದಕ್ಕಾಗಿ ನಾನೇ ಏನು ವಿಚಿತ್ರ ಇದು. ಅಲ್ಲೊಂದು ಹಾವು ಮತ್ತೊಂದು ಮುಂಗೂಸಿ. ಜಾತಿ ವೈಷಮ್ಯವನ್ನು ಬಿಟ್ಟು ಅನ್ಯೋನ್ಯತೆಯಿಂದ ಆಟವಿಟ್ಟು ಹಾಡ್ತಾ ಇದ್ದೇವಲ್ಲೇ. ಛೇ 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 ಛೇ, ಏನು ಹೋಗುವ ಕಾಲಕ್ಕೆ ಬಂದ ಬುದ್ಧಿಯಪ್ಪ ಇವ. ಅಲ್ಲೊಂದು ಹುಲಿ ಮತ್ತೊಂದು ಜಿಂಕೆ. ಆ ಜಿಂಕೆಯ ಮಾಂಸ ಹುಲಿಯ ಹೊಟ್ಟೆ ಸೇರ್ತದೆ ಈಗ ಅಂತ ನಾನು ನೋಡಿದ್ರೆ ಇಲ್ಲ. ಆ ಹುಲಿಯ ಬೆನ್ನೇರಿ ಜಿಂಕೆಯ ಮರಿ ಆಟ ಮಾಡ್ತಾ ಉಂಟು. ಅಯ್ಯೋ ಕಾಲ.
ಒಂದು ಸಿಂಹ, ಮತ್ತೊಂದು ದನ. ಎಲ್ಲಿ ನಿಂತು ವೈಷಮ್ಯ ಇಲ್ಲದೆ ಆ ದನದ ಮೈಯನ್ನು ನೆಕ್ಕುತ್ತಾ ಇದೆ ಸಿಂಹ. ಛೇ 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 ಛೇ, ಯಾಕಿಂತ ಪ್ರಭೇದಗಳ ವಾಯು ಉಂಟಾಗಿದೆ. ಸರಿ 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 ಸರಿ, ಹೋಗಿ ಬಂದಂತಹ ಸುಗ್ರೀವ ನಮ್ಮ ಶುಂಭನಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾನಂತೆ. ಬೇಡ ಶುಂಭ, ಬೇಡ ಬೇಡ ತಳ್ಳಿ, ನಿನ್ನ ಸರ್ವನಾಶ ಆಗಿಬಿಡ್ತದೆ ಎಂಬ ಹಾಗೆ. ಆದರೆ ಆ ಮುದುಕನ ಮಾತನ್ನು ಈತ ಕಿವಿಗೆ ಹಾಕಿಕೊಳ್ಳೇ ಇಲ್ಲ. ಕಾರಣ ಇಷ್ಟೇ, ಕಾಮಾತುರಾಣ ಮಾ ಭಯಂ ನ ರಾಜ್ಯ. ಕಾಮದ ಹುಚ್ಚು ಹಿಡಿದವನಿಗೆ ಯಾರ ಮಾತು ಪತ್ತೆ ಆಗುವುದಿಲ್ಲವಂತೆ. ಹಾಗನ್ನು ಆ ವಯೋವೃದ್ಧನು ಜ್ಞಾನವೃದ್ಧನು ಆದ ಸುಗ್ರೀವ ಹೇಳಿದ ಮಾತು ಅಕ್ಷರಶಃ ಸತ್ಯ ಎಂಬ ಹಾಗೆ ಇಲ್ಲಿಯ ದೃಶ್ಯಾವಳಿಗಳನ್ನು ಕಂಡಾಗ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಹೌದು, ಆ ಶ್ರೀದೇವಿ ನೆಲೆ ನಿಂತಹ ಸ್ಥಳದ ಪ್ರಭಾವ ಇದು. ಇದನ್ನು ತಿಳ್ಕೊಳ್ಳುವುದಕ್ಕೆ ಜನಸಾಮಾನ್ಯರಾದ ನಮ್ಮಿಂದ ಸಾಧ್ಯತೆ ಉಂಟೆ? ಇಲ್ಲ ಇಲ್ಲ ಇಲ್ಲ. ಅದೆಷ್ಟೋ ಕಾಲ ತಪವನ್ನು ಆಚರಿಸಿದಂತಹ ಮಹಾನ್ ಯೋಗಿಗಳು ಕೂಡ ಇವಳ ಮೂಲವನ್ನು ಹುಡುಕುವುದಕ್ಕೆ ಹೊರಟು ಕಟ್ಟ ಕಡೆಗೆ ನೇತಿ 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 ಅಂದಿದ್ದಾರಂತೆ. ಅಂಥವರಿಗೆ ಸಿಕ್ಕಲಿಲ್ಲ, ಮತ್ತೆ ನಮ್ಮಂಥವರಿಗೆ ದಕ್ಕಿಯಾಳೆ ಇವಳು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವಳ ಅನುಗ್ರಹ ಬೇಕು ಅಂತಿದ್ರೆ ಸತ್ಯ, ಸಜ್ಜನಿಕೆ, ಸನ್ನಡತೆ, ಸದಾಚಾರ ಇದರ ಅಗತ್ಯ ಉಂಟು. ಜಾಯಮಾನದಲ್ಲಿ ನಮ್ಮ ಹತ್ತಿರ ಸುಳಿಯಲಿಲ್ಲ. ನಾವು ತಾಮಸಿಗಳು. ಅನ್ಯಾಯ ಅನಾಚಾರ ಜೀವನದ ಗುರಿ. ನಾನು ನಡೆದದ್ದೇ ದಾರಿ, ನಾನು ಹೇಳಿದ್ದೇ ಮಾತು, ನಾನು ನನ್ನದು ಎಂಬ ಅಹಂನಿಂದ ಬೀಗಿ ಹೋಗಿದ್ದೇನೆ. ನಮಗೆ ಅವಳ ಅನುಗ್ರಹ ಬಿಡೋಣ. ಅವಳು ಬಿಟ್ಟಿದಂತಹ ಗೂಣಾದರೂ ಸೋಕುವುದಕ್ಕೆ ಸಾಧ್ಯ ಉಂಟೆ? ಅಂತಹ ಪಾಪಿಷ್ಠರಾಗಿ ಹೋಗಿದ್ದೇನೆ. ನಮ್ಮ ಹೆಂಡತಿ, ನನ್ನ ಮಕ್ಕಳು, ನಾನು ನನ್ನದು, ಇದು ಬಿಟ್ಟರೆ ಮತ್ತೊಂದು ಪ್ರಪಂಚದ ಕಥೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಒಂದಿಷ್ಟು ಆಲೋಚನೆ ಮಾಡಬೇಕು. ಯಾರೂ ಕೂಡ ಶಾಶ್ವತರಲ್ಲ. ಪ್ರತಿಯೊಬ್ಬನು ಈ ಲೋಕದಿಂದ ದೂರ ಹೋಗಲೇಬೇಕು. ಒಂದು ನಾಣ್ಯದ ಎರಡು ಮುಖಗಳಂತೆ ಜನನ ಮರಣಗಳೆನ್ನುವುದು ಪ್ರತಿಯೊಬ್ಬನ ಬೆನ್ನ ಹಿಂದೆಯೂ ಒಂದೇ ಬರ್ತದೆ. ಜಾತಸ್ಯ ಮರಣಂ ಧ್ರುವ. ಹುಟ್ಟಿದವನಿಗೆ ಸಾವಿನಷ್ಟು ಶ್ರೇಷ್ಠವಾದ ಮತ್ತೊಂದಿರುವಂತೆ. ಯಾರು ಸಾಯಬಾರದು ಅಂತ ಅಪೇಕ್ಷಿಸ್ತಾನ ಆತ ಹುಟ್ಟಲೇಬಾರದಿತ್ತು. ನೀರ ಮೇಲಣ ಗುಳ್ಳೆ ಎಂದದಿ ತೋರಿ ಅಡಗುವ ದೇಹವಿದು. ಅಂಥಲ್ಲಿ ನಾವು ಕೂಡ ದೂರ ಆಗುವುದಕ್ಕುಂಟು ಎನ್ನುವ ಪ್ರಜ್ಞೆ ನಮಗಿಲ್ಲದೆ ಹೋಯ್ತಲ್ಲ. ಯಾರ ಸಂಪತ್ತು, ಯಾರ ಭೂಮಿ, ಯಾರದ್ದು ಯಾವುದು, ಎಲ್ಲ ಶೂನ್ಯ. ಮುನ್ನ ಅದೆಷ್ಟೋ ಕೋಟಿ ರಾಯರುಗಳು ಆಳಿದ ಪುಣ್ಯ ಭೂಮಿ ಇದು, ಮತ್ತದೆಷ್ಟೋ ಕೋಟಿ ರಾಯರುಗಳು ಆಳುವ ಪುಣ್ಯ ಭೂಮಿ ಇದು. ಇದನ್ನು ತಾನು ತನ್ನದೆಂದು ಹಂಬಲಿಸುವ ಹುಂಬ ಮಾನವರ ಡಿಂಬತನಕ ಏನನ್ನು ಬೇಕು ಶಿವನೇ? ಯಾವುದುಂಟು? ಎಷ್ಟೇ ಸಂಪತ್ತು ಗಳಿಸಿ ಸಾಯುವಾಗ ತಾನು ಗಳಿಸಿದ್ದರಲ್ಲಿ ಒಂದು ಹಿಡಿ ಕೊಂಡು ಹೋಗ್ತೇನೆ ಅಂತ ಹೋದ ವ್ಯಕ್ತಿಯೊಬ್ಬನಾದರೂ ಸಿಕ್ಕ್ಯಾರ ನಮ್ಮಲ್ಲಿ? ಏನಿಲ್ಲ. ಸತ್ತ ಮೇಲೆ ತುಂಡು ಬಿಳಿ ಬಟ್ಟೆಯೊಂದು ಮಾತ್ರ ಅವನ ಮೇಲೆ ಇರ್ತದೆ. ಮತ್ತೆ ಹೆಚ್ಚು ಹೊತ್ತು ಯಾವ ಶ್ರೀಮಂತನಾದರೂ ಇಡುವುದಕ್ಕೆ ಕೇಳುವುದಿಲ್ಲ. ಕೂಡಲೇ ತೆಗಿಬೇಕು, ಕಷ್ಟ ಏರಿಸಬೇಕು, ಇಲ್ಲದಿದ್ದರೆ ಹೆಣ ವಾಸನೆ ಬರ್ತದೆ. ಮನೆಯವರಿಗೆ ಮೂಗು ಬಿಡುವುದಕ್ಕಾಗುವುದಿಲ್ಲ. ಎಷ್ಟು ಬೇಗ ಸತ್ತದೋ ಅಷ್ಟೇ ಬೇಗ ಗುಡ್ಡೆಯಲ್ಲಿ ಇಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗಿದ್ದರೆ ಎಷ್ಟು ಭೂಮಿ ಇದ್ದರೆ ಏನು ಸುಖ ಆಯಿತು, ಯಾವ ಲಾಭ ಆಯಿತು? ಹಾಗೆಂತೋ ಬೇಕಿತ್ತು, ಅನುಕಂಪ ಬೇಕಿತ್ತು ಯಾರಿಗೆ? ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತೆ ಚಾಲಾಮಿ ಎಂಬ ಹಾಗೆ ಅಗ್ನಿ ಸಾಕ್ಷಿಯಾಗಿ ಕರಗ್ರಹಣ ಮಾಡಿದ ಹೆಂಡತಿಗೆ ತನ್ನ ರಕ್ತವನ್ನು ಬೆವರಿನೋಪಾದಿಯಲ್ಲಿ ಇಳಿಸಿ ತನ್ನ ಮಕ್ಕಳನ್ನು ತನ್ನನ್ನು ಸಾಕುವುದಕ್ಕೆ ಪ್ರಯತ್ನ ಪಟ್ಟ ತನ್ನ ಗಂಡ ಯಾವಾಗ ಸತ್ತನ, ಇನ್ನು ಕರಿಮಣಿಯನ್ನು ತೆಗೆದು ಮೂಗುತಿಯನ್ನು ಕಳಚಿ ಆ ಸುಟ್ಟ ಮುಖವನ್ನು ಮಗದಬ್ಬನಿಗೆ ತೋರಿಸಾರೆ ಎಂಬ ಈ ಇರಾದೆಯಿಂದ ಪತಿಯ ಜತೆ ಚಿತೆ ಏರಿದ ಸತಿಯ ಕತೆ ನಮಗೆ ಸಿಕ್ಕಿತು. ಇಲ್ಲ, 11 ದಿವಸ ಸೂತಕ, 12ನೇ ದಿನ ಭೋಜನ, 13ರಿಂದ ಮಿತ್ರರೊಡನೆ ಔತಣ. ಅಲ್ಲಿಗೆ ಕತೆ ಮುಗೀತೀವನಂತ. ಯಾವ ನೆನಪು ಇಲ್ಲ, ಯಾವುದು ನಮ್ಮದ್ದಲ್ಲ, ನಮ್ಮ ಕೈಕಾಲುಗಳೇ ನಮ್ಮದ್ದಲ್ಲ. ನಡೆಯುವಂತ ವ್ಯಕ್ತಿಯೊಬ್ಬ ಎಡವಿ ಬೀಳ್ತಾಗ, ಬಿದ್ದಾಗುವಾಗ ಕೈಯೋ ಕಾಲ ಮುರಿದು ಹೋಗುತ್ತದೆ. ಅರೆ, ನನ್ನ ಕೈ ನನ್ನಲ್ಲಿ ಕಾಣದ ಮುರಿದ ದೇಹಗಳು ಉತ್ತರ ಉಂಟ ಇದಕ್ಕೆ. ಹಾಗಿದ್ದರೆ ನಮ್ಮದೇ ಅದು ಯಾವುದಲ್ಲ. ಇಲ್ಲ, ಅವಳು ಮನಸ್ಸು ಮಾಡಿದರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗ್ತಾರೆ. ಭಿಕ್ಷಾಧಿಪತಿ
ಲಕ್ಷಾಧಿಪತಿ ಆಗ್ತಾನೆ. ಯಾರನ್ನು ಯಾವ ಮಟ್ಟಕ್ಕೆ ಏರಿಸಬೇಕೋ, ಯಾರನ್ನು ಯಾವ ಮಟ್ಟಕ್ಕೆ ತಗ್ಗಿಸಬೇಕೋ ಇಚ್ಛಿಸುವವಳು ಅವಳು. ಅವಳ ಸಂಕಲ್ಪದಂತೆ ನಾವು ನಡೀಬೇಕು ಹೊರತು ನಮ್ಮಿಚ್ಛೆಯಂತೆ ಇರುವುದಕ್ಕಾಗುವುದಿಲ್ಲ. ಹೆಚ್ಚೇಕೆ ಇದ್ದವನೇ ಒಬ್ಬ ಕುಲಪುತ್ರ ತಮ್ಮ ಕಟ್ಟ ಕಡೆಗೆ ಹೆಣಕ್ಕೆ ನೀರು ಕೊಟ್ಟು ಕಾಷ್ಟವೇರಿಸುವುದಕ್ಕೆ ತೆಗೆದುಕೊಡುವುದಕ್ಕೆ ಮಗ ಇದ್ದಾನಲ್ಲ ಅಂತ ನಾವು ಸಂತೋಷ ಪಡ್ತೇವೆ. ಆದರೆ ಏನು ಮಾಡೋಣ, ಅದು ಕೂಡ ನಮಗೆ ದಕ್ಕತ್ತದೆಯೇ. ಬರ್ತೇನೆ ಈಗ ಬರ್ತೇನೆ ಅಂತ ಹೇಳಿ ಹೊಲವಾ ದಾರಿ ಮಧ್ಯದಲ್ಲಿ ಕುಸಿದು ಬಿದ್ದು ಸಾಕ್ತಾರೆ. ಹಾಗಿದ್ರೆ ನಮ್ಮ ಸಂಕಲ್ಪ ನಡೆಯುತ್ತದೆ. 108 ದಾಟಿದ ಮುದುಕರನ್ನು ಒಮ್ಮೆ ಮಾತಾಡಿಸಿದರೆ ನಾನು ಇನ್ನೊಂದು 10 ವರ್ಷ ಬದುಕಿಯೇನೋ ಅಂತ ಆಗಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ಅವನಿಗೂ ಒಂದು ಆಶೆ ಇರ್ತದೆ. ಈ ಆಶೆಯ ಗುಂಗಿನೊಳಗೆ ಸಿಲುಕಿಕೊಂಡ ನಮಗೆ ಇದಕ್ಕಿಂತ ಹೊರಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಸಂಸಾರ ಬಂಧನ ಇದೆ. ಆದರೆ ಇದರಿಂದ ನಾವು ದೂರ ಇರಲೇಬೇಕಾಗುತ್ತದೆ. ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ, ಯಾವುದು ಇಲ್ಲ. ಬರ್ತದೆ ಯಾವುದು? ತಾನು ಗೈದಂತಹ ಪಾಪವೋ ಪುಣ್ಯವೋ ಇದರ ಲೇಪ ಮಾತ್ರ. ಪಂಚಭೂತಾತ್ಮಿಕವಾದ ಶರೀರ ಈ ಪಂಚಭೂತಗಳಲ್ಲಿ ವಿಲೀನಗೊಳ್ಳುವುದಕ್ಕಿದೆ. ಹಾಗೆಂದು ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಏನು ಮಾಡ್ತದೆ? ಮತ್ತೊಂದು ಯೋನಿಯಲ್ಲಿ ಮತ್ತೊಂದು ರೂಪದಲ್ಲಿ ಪ್ರಪಂಚದ ಬೆಳಕನ್ನು ಕಾಣ್ತದೆ. ಅದಕ್ಕಲ್ವೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಎಷ್ಟು ಜನ್ಮಗಳನ್ನು ನಾವು ಪಡೆಯುವುದಕ್ಕುಂಟೋ ಏನೋ. ಆದರೆ ಒಂದೇ ಒಂದು ಜನ್ಮದಲ್ಲಿ ಇವಳ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ರೆ ನೇರವಾಗಿ ನಮಗೆ ಎಲ್ಲಿಗೆ ಹೋಗಬಹುದಿತ್ತೋ ಏನೋ. ಅದೇನೇ ಇರಲಿ, ಇಂಥವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಇದು ಯಾಕೆ ಅಂತ ನಾನು ಆಲೋಚನೆ ಮಾಡು. ತಪ್ಪಾಗಿ ಶುಂಭನನ್ನು ಹುಂಬ ಅಂತ ಹೇಳಿಬಿಟ್ಟೆ. ಸಲ್ಲದಪ್ಪ, ಸಲ್ಲದು. ನೀತಿ ಶಾಸ್ತ್ರ ಹೋಗಿದ ವೇದ ಇತಿಹಾಸ ಪುರಾಣಗಳ ಮೀಮಾಂಸೆಗಳನ್ನು ಅರಗಿಸಿಕೊಂಡಂತಹ ಗಣ್ಯ ವ್ಯಕ್ತಿಯವ. 14 ಲೋಕಗಳೇ ಗಡ 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 ಗಡನೆ ಅವನ ಹೆಸರು ಕೇಳಿದರೆ ನಡುಗುತ್ತಾ ಉಂಟು. ಅಂತವನ ಕಾಲ್ತೊಳೆದು ನೀರು ಕುಡಿಯುವಂತಹ ಯೋಗ್ಯತೆಯೂ ನಮಗಿಲ್ಲ. ಅಂತಹ ಶುಂಭ ಅವನಿಗೆ ಯಾಕೆ ಇಂತಹ ಬುದ್ಧಿ ಬಂದು ಹೋಯಿತು? ಹೆಣ್ಣು ಬೇಕೆ? ಈ ಪ್ರಾಯದಲ್ಲಿಯೂ ಅವಳಿಗೆ ಹೆಣ್ಣು ಬೇಕೆ? ಅಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವು ಅಡಗಿದೆ ಅಂತ ಯಾರಿಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಉಂಟು? ಅಂತರಂಗದಲ್ಲಿ ಅದೇನೋ ಆಲೋಚನೆಯನ್ನು ಇಟ್ಟುಕೊಂಡು ಬಹಿರಂಗಕ್ಕೆ ತೋರಿಸದೆ ತನ್ನದ್ದೇ ಆದಂತಹ ಛಲದಿಂದ ಮುಂದುವರಿಯುತ್ತಾನೆ. ಇರಲಿ, ಅರಸನೊಬ್ಬನೇ ಹೆಣ್ಣಿಗೆ ಬೇಕಾಗಿ ತನ್ನ ತಲೆಯನ್ನೇ ಸಮರ್ಪಿಸುವುದಕ್ಕೆ ಹೊರಟಿದ್ದಾನೆ ಅಂದರೆ ಅವನ ರೋಮರಾಶಿಗಳ ಬೆಲೆಯೂ ಇಲ್ಲದಂತಹ ನಾವು ಅವನಿಗಾಗಿ ಮುಂದುವರಿಯುವುದರಲ್ಲಿ ಏನು ತಪ್ಪಿದೆ? ಅದಕ್ಕಾಗಿ ಹೊರಟವ. ಇದಲ್ವೇ ಕದಂಬವನ ಚಿನ್ನದ ಆಡಿದ
ಹೇಗಂತ ಚಿನ್ನದ ತೊಟ್ಟಿಲು ಸ್ವರ್ಗದಿಂದ ಎದ್ದಿದೆಯೋ ಅಲ್ಲ ಪಾತಾಳದಿಂದ ಎದ್ದಿದೆಯೋ ಒಂದು ಅರ್ಥವಾಗುವುದಿಲ್ಲ. ಒಂದು 3 ಲೋಕಗಳನ್ನು ಸಂಚರಿಸುವಂತ ಈ ದೃಶ್ಯವನ್ನು ಕಂಡಾಗ ಎಂಬ ಹಾಗೆ ಒತ್ತಿ ಒತ್ತಿ ಹೇಳೋ ಹಾಕುತ್ತಲ್ಲ. ಸೂರ್ಯ ಚಂದ್ರ ಅಗ್ನಿಗಳೇ ಇವಳ ಹಣೆಯಲ್ಲಿ 3 ಕಣ್ಣುಗಳಾಗಿ ನೆಲೆ ನಿಂತಿದ್ದಾರೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಹಣೆ, ಕಟಿ, ಭುಜ, ಎದೆ, ಹಿಂಬಡಿಗಳಲ್ಲಿ 3 ಮೂರ್ತಿಗಳ ತೇಜಸ್ಸು, ಇಂದ್ರವಾದಿ ದೇವತೆಗಳ ಓಜಸ್ಸು ಎಂದು ಕಾಣುತ್ತಿದೆ. ಕೈಯಲ್ಲಿ ತ್ರೈಶೂಲ ಪಾಣಿಯಾಗಿದ್ದಾಳೆ. ಸತ್ವ, ರಜ, ತಮೋ ಗುಣಗಳೆಂಬಿ 3 ಗುಣಗಳಿಗೆ ಪ್ರತಿಪಾದಕಳು ಎನ್ನುವುದಕ್ಕೆ ಸಾಕ್ಷಿಯಲ್ಲಿವೆ ಇವಳ ಕೈಯಲ್ಲಿರುವ ತ್ರಿಶೂಲ. ಬಾಲಗುಣದಲ್ಲಿ ಇಂದ್ರಾದಿ ದೇವತೆಗಳು ಮನು ಮುನಿಗಳೆಲ್ಲ ನಿಂತು ನೃತ್ತಿಸುತ್ತಾ ಇದ್ದಾರೆ. ಯಾವ ಜನ್ಮದ ಪುಣ್ಯದ ಫಲವಪ್ಪ ಇವರಿಗೆ, ಕೃಷ್ಣನ ಕರೆಗೆ ಎಂಬ ಹಾಗೆ ಮುಖದ ಮೀಸೆಯ ಮೇಲೆ ಕೈಯಾಡಿಸುತ್ತಿದ್ದವನ. ಆದರೆ ಇಲ್ಲಿ ಇವಳನ್ನು ನೋಡುವಾಗ ಎಲ್ಲ ಮಾಯವಾಗಿ ಹೋಯಿತು. ಅಂತ ಅಹಂ ಎಲ್ಲವೂ ಜಾರಿ ಹೋಯಿತಲ್ಲ. ಕರ್ಪೂರವನ್ನು ಹೊತ್ತಿಸಿದ ಮೇಲೆ ಒಪ್ಪಿಟ್ಟುಕೊಳ್ಳುವುದಕ್ಕೆ ಚೂರು ಸಿಕ್ಕುವುದಿರುವಂತೆ ಹಾಗೆಯೇ ಇವಳನ್ನು ನೋಡಿ ಹಾಕುವಾಗ ಕಲಿ ರಕ್ತ ಬೀಜ, ನನ್ನನ್ನು ನೋಡಿ ಕಲಿ, ಕಲಿ ರಕ್ತ ಬೀಜ ಕಲಿ, ಹೀಗೆ ಮತ್ತೆ ಮತ್ತೆ ಹೇಳಿಕೊಡ್ತಾ ಇದ್ದಾಳ. ಹೌದಮ್ಮ, ಕಲಿಯುವುದಕ್ಕೆ ತುಂಬಾ ಉಂಟು. ಅದನ್ನು ಮಾಡೋಣ. ನಾವು ಕಲಿಯುವ ಸಮಯದಲ್ಲಿ ಆ ಮನಸ್ಸು ಬರಲಿಲ್ಲ. ಈಗ ಕಲಿಯುವುದಕ್ಕೆ ಸಮಯ ಹೋಯಿತು, ಅವಕಾಶ ಇಲ್ಲ. ಕೆಳಗೆ ಬಿಟ್ಟಿದ್ದೇವೆ, ಮೇಲೆ ಸಿಗಲಿಲ್ಲ, ಮಧ್ಯದಲ್ಲಿ ನೇತಾಡ್ತಾ ಇದ್ದೇವೆ. ಏನು ಮಾಡೋಣ ತಾಯಿ? ಅದಕ್ಕೆಲ್ಲ ಯೋಗ ಬೇಕು ತಾನೇ.
ಮೀಸಲಕ್ಕೂ ಸಾಕು ಶರೀರವನ್ನು ಹೇಗೆ ಹೊರಿಸುವುದು ಅಂತ ಕಾಯ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಳೋದು ಒಳ್ಳೆಯದು. ಚಿಕ್ಕ ಚಿಕ್ಕ ಮನೆಗಳಿಗೆ ನುಗ್ಗು ಎಣ್ಣೆ ಪಾಲು ಕಡಿ ಅದನ್ನು ಬೇಕಾದಷ್ಟು ತಿನ್ನು. Jai
ಏನು ಮಾಡ್ತಿದ್ದೇನೆ, ನನಗೆ ಏನಾಗಿ ಹೋಯ್ತು. ಕಲ್ಪದಲ್ಲಿ ಆಯಾಗಿ ಹೊರಗಿರುವ ನಾನು ಪ್ರಾಣದಿಂದ ಹಾಕಿತ್ತು. ಹಾಗಿದ್ದರೆ ನಾನು ಕಂಡದ್ದು ಕನಸಿಗೆ ನಾನು ಕಂಡ ಕನಸಿನ ಬಗ್ಗೆ ಎಣಿಸುವಾಗಲೇ ರೋಮಾಂಚನ ಸರಿಯಾಗಿ ನೆನಪಿದೆ. ಹಸಿ ಎಣ್ಣೆಯನ್ನು ಅಂಗೈಯಲ್ಲಿ ಹಾಕಿಕೊಂಡು ನೆತ್ತಿಗೆ ಒತ್ತಿಕೊಂಡ ಅನುಭವವಾಯಿತು. ಮತ್ತೆ ಮಣ್ಣನ್ನು ಬೇಗದ ಲೇಪಿಸಿಕೊಂಡೆ. ಕೆಂಪು ದಾಸವಾಳದ ಹೂವಿನ ದಂಡೆಯನ್ನು ಧರಿಸಿ ನನ್ನ ಕುದುರೆಯನ್ನು ಏರಿ ವಿಹಾರಕ್ಕಾಗಿ ಹೊರಟೆ. ಸರಿಯಾಗಿ ನೋಡಿದರೆ ನಾನು ಏರಿದ ಕುದುರೆಯಲ್ಲ, ಯಾಚಿಸಿ ನಿಧಾನ ಅಂತ ಆಲೋಚನೆ ಮಾಡ್ತೇನೆ. ಬೇಸರಗತ್ತೆ ಕಟ್ಟೆಯನ್ನು ಏರಿ ಗಟ್ಟಿಗೆ ಪರಿಣಮಿಸಿದ ಕನಸು ಅಂತಾದರೆ ರಾಜ್ಯದ ಅಭಿಪ್ರಾಯದ ಪ್ರಕಾರ Oh
ಭದ್ರತೆಯ ಕೊಠಡಿ ಕೃಷ್ಣದೇವಗಳನ್ನು ಹತ್ತಿಸುತ್ತವ ಯಾರು? ಯಾರಿದೆ? ಇದೆಲ್ಲ ನಿನ್ನ ಕೆಲಸ. ಮೊದಲು ಬಿಡ್ತಾ ಇದ್ದೇನೆ. ಗೋಪಾಲ ನಿನ್ನ ಗೋವರ್ಧನೋದ್ಧಾರಿ ಕೃಷ್ಣ ನಿನ್ನ ಕೃಷ್ಣಮಯವಾಗಿ ಹೋಯಿತಲ್ಲ. ಕೃಷ್ಣನ ತಂಗಿಯ ಮಗ ಎನ್ನುವ ತಾತ್ಸಾರ ಭಾವದಿಂದ ಗರಿಸಿದೆ. ಆಗಲಿ ಬಂದವನಿಗೆ ನೇರವಾಗಿ ನನ್ನನ್ನು ನೋಡುವುದಕ್ಕೆ ಬಾರದೆ ಯಾಕವನಿಗೆ ನಮ್ಮ ಬಡಪಾಯಿ ಕಡೆಗಳನ್ನು ಕೊಡುವಂತಹ ವ್ಯವಹಾರ, ಯಾಕವನಿಗೆ ಶಿವಧನುಸ್ಸನ್ನು ಮುರಿಯುವಂತಹ ವ್ಯವಹಾರ. ಹಾಗಿದ್ದರೆ ಸತ್ಯವೇ ಕೆಲವರೆಲ್ಲ ನಮ್ಮವರೇ ಹೇಳ್ತಾರೆ ಕೃಷ್ಣ ಮಾನವನಲ್ಲ, ಅವ ದೇವತಾಂತ ಸಂಸ್ಕೃತ, ಅವನೇ ದೇವರು ಎಂಬ ಹಾಗೆ. ಹಾಗಿದ್ದರೆ ಅವರ ಮಾತಿಗೆ ದೃಷ್ಟಿ ಬಂದ ಹಾಗಾಯ್ತಲ್ಲ ಇಲ್ಲಿನ ವ್ಯವಹಾರ. ಹೌದೇ ಅವನು ದೇವರ ಹೌದೇ ಅವನಂತಾದರೆ ಯಾವ ಆತನ ನಾಲಗೆಯಲ್ಲಿ ನಾರಾಯಣನ ಶ್ರುತಿ ನಡೆಯುತ್ತೋ ಅವನಿಗೆ ಮೋಕ್ಷ. ಹೀಗೆಲ್ಲ ಮಾತಿದೆ. ಆರ್ತಿ ಅಕ್ಕಾರ್ತಿ ಜ್ಞಾನಿ ಜಿಜ್ಞಾಸಗಳೆನ್ನುವಂತಹ ನಾಲ್ಕು ವಿಧದ ಭಕ್ತರು ಕೂಡ ಅವನನ್ನು ಒಲಿಸುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಮಾತಿದೆ. ಸರಿ, ಅವ ನಿಜವಾಗಿ ದೇವರೇ ಹೌದಂತಾದರೆ ಯಾಕವನನ್ನು ನನ್ನ ಕಣ್ಣಿಗೆ ಕಳಿದ ನೋಡಬಾರದು. ಏಕಾಗ್ರ ಚಿತ್ತನಿಂದ ಅರಕ್ಷಣೆಯನ್ನು ನಿಲ್ಲಿಸಿ ನೋಡ್ತೇನೆ. ಏನಾಗುತ್ತದೆ ನೋಡಿ. Krishna
ಪ್ರತಿಯೊಂದು ಜೀವಿಗಳನ್ನು ಸೃಷ್ಟಿಸುವ ಬ್ರಹ್ಮದೇವ ಅಂಡಜ ವಾಯುಜ ಶ್ವೇತಜ ಉದ್ವಿಜಗಳೆನ್ನುವ 4 ವಿಧಾನದ ಸೃಷ್ಟಿಗಳನ್ನು ಮಾಡ್ತಾನಂತೆ. ಅದರಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದೆ. ಯಾಕೆ? ಮಾನವನ ತಲೆಯಲ್ಲಿ ವಿಶೇಷವಾದಂತಹ ಮೇಧಾಶಕ್ತಿಯನ್ನು ಹುದುಗಿಸಿರ್ತಾನಂತೆ. ಹಾಗಾಗಿಯೇ ತನ್ನ ಜೀವನಕ್ಕೊಂದು ರೂಪರೇಷೆಯನ್ನು ಕಲ್ಪಿಸಿಕೊಂಡು ಬದುಕುವುದಕ್ಕೆ ಮಾನವನಿಗೆ ಸಾಧ್ಯ ಅಂತ ಹೇಳಿದೆ. ತನುಮನವ ತಿದ್ದಿ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬದುಕಿಕೊಳ್ಳುವುದಕ್ಕಾಗುತ್ತದೆ. ಅದರಲ್ಲಿ ಆ ಬುದ್ಧಿಯನ್ನೇ ಉಪಯೋಗಿಸಿಕೊಂಡು ನಾವು ವರ್ಣೀಯರು ಅಂತ ಮಾಡಿದ್ದೇವೆ. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಹಾಗೆ 4 ವರ್ಣೀಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಹೇಳಿದೆವು. ಯಾಕೆ? ವರ್ಣಾನಾಂ ಬ್ರಾಹ್ಮಣೋ ಗುರು. ಕಾರಣ ಇಷ್ಟೇ, ಈ ಬ್ರಾಹ್ಮಣ ಅಂದ್ರೆ ಅವ ಒಮ್ಮೆ ಹುಟ್ಟುವುದಲ್ಲ, 2 ಸಲ ದ್ವಿಜರು ಅಂತ ಹೇಳುದು. ಹಾಗೆಂದು ಹುಟ್ಟುವಾಗಲೇ ಅವ ಬ್ರಾಹ್ಮಣ ಆಗುವುದಿಲ್ಲ. ಜನ್ಮನ ಜಾಯತೆ ಜಂತು, ಕರ್ಮಣ ಜಾಯತೆ ದ್ವಿಜ, ವೇದಾಧ್ಯಯನೇತಿ ವಿಪ್ರಹ, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಹುಟ್ಟುವಾಗ ಜಂತುವೆ, ಆದರೆ ಉಪನಯನಾದಿ ಕರ್ಮಗಳು ನಡೆದ ಬಳಿಕ ಅವ ದ್ವಿಜ ಅನಿಸ್ತಾನೆ, ಅಂದ್ರೆ 2ನೇ ಸಲ ಹುಟ್ಟಲ್ಪಡ್ತಾನೆ ಅಂತ. ಹಾಗಾಗಿಯೇ ಬ್ರಾಹ್ಮಣರಿಗೆ ವಿಶೇಷವಾದಂತಹ ಕರ್ತವ್ಯ ಅಂತ ಉಂಟು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉದ್ಯೋಗ. ಅದರಲ್ಲಿ ಬ್ರಾಹ್ಮಣರು ಹೋಮ ಹವನಾದಿಗಳನ್ನು ಮಾಡಿಕೊಂಡು ಬದುಕಬೇಕು ಅಂತ ಲೆಕ್ಕ. ನಾವೆಲ್ಲ ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಅನ್ನ ಮಾರಬಾರ್ದು, ನೀರು ಮಾರಬಾರ್ದು, ಹೀಗೆಲ್ಲ ಶಾಸ್ತ್ರ ಉಂಟು. ಆದರೆ ಈಗೀಗೆಲ್ಲ ಹೋಗಿದೆ ಅದು. ಆದರೆ ಪುಸ್ತಕದಲ್ಲಾದ್ರೆ ಉಂಟು, ಓದಿ ತಿಳ್ಕೊಳ್ಳುವವನಿಗೆ ತಿಳ್ಕೊಳ್ಬಹುದು ಅಷ್ಟೇ. ಈಗ ಹಾಗೆಂತ ಕಾಲ ಹಾಳಾಗಿ ಹೋಗಿದೆ. ಅಲ್ಲ, ಕಾಲ ಹಾಳಾದ್ದಲ್ಲ, ನಾವು ಹಾಳಾದ. ಕಾಲ ಮೊದಲಿನ ಹಾಗೆ ಈಗಲೂ ಉಂಟು, ಮುಂದೆಯೂ ಇರ್ತದೆ. ನಾವು ಅದನ್ನು ಹಾಳು ಮಾಡಿಕೊಂಡೆ. ಹೇಗೆ? ಆರ್ಥಿಕ ದೃಷ್ಟಿ, ಅವನ ಬದುಕುವುದಕ್ಕೆ, ನವಜೀವನವನ್ನು ಸಾಗಿಸುವುದಕ್ಕೆ ಆಧುನಿಕತೆ ಏನುಂಟು ಅಂತ ನಾವು ಕೆಳಗಾಡ್ತಾ ಇರ್ತೇವೆ. ಉದಾಹರಣೆಗೆ ನಮ್ಮತ್ತೆ ಕತೆ ತಗೊಳ್ಳಿ. ಈಗ ನಮ್ಮ ಪುರೋಹಿತರ ಮಗ ಪೌರೋಹಿತ್ಯ ಮಾಡ್ತಾನ ಇಲ್ಲ, ಅವ ಏನಾದ್ರೂ ಓದಿ ದೊಡ್ಡ ಕೆಲಸಕ್ಕೆ ಹೋಗಿ ಬಿಡ್ತಾನೆ. ಅದು ನನಗೆ ಬೇಡಪ್ಪ, ಅದು ನೀವೇ ನಿಮ್ಮಲ್ಲಿಗೆ ಮುಗೀಲಿ, ಅದು ಸಾಕು ಅಂತ. ಮಾತ್ರ ಅಲ್ಲ, ಬ್ರಾಹ್ಮಣ್ಯವೇ ನಮ್ಮಲ್ಲಿ ತುಂಬಾ ಕಡಿಮೆಯಾಗಿ, ಅಂದ್ರೆ ನೋಡುವಾಗ ಒಬ್ಬರಿಗೆ ಕಾಣಬಾರ್ದು, ಬೇಕೋ ಬೇಡ, ಅವರು ಬ್ರಾಹ್ಮಣರು, ಅವರು ಭಟ್ರು, ಈಗ ಕಾಣಬೇಡ, ಕಾಣ್ತದ? ಎಂತದ್ದು ಕಾಣ್ತದೆ? ಅವರು ಹೋಮಕ್ಕೆ ಹೋಗುವುದಾ ಅಲ್ಲ ಗುರುಮಠಕ್ಕೆ ಹೋಗುವುದಾ ಓದುವುದಕ್ಕೆ ಹೋಗುವುದಾ ಏನು ಗೊತ್ತೇ ಆಗುವುದಿಲ್ಲ. ಯಾಕೆ? ಈಗಿನ ವೇಷಭೂಷಣವೇ ಹಾಗೆ. ನೋಡಿ, ಬ್ರಾಹ್ಮಣನಾದವ ಗೋಷ್ಪದಷ್ಟು ಜುಟ್ಟು ಇಡದೇ ಇದ್ರೆ ಅವನಿಗೆ ಈ ಪ್ರಪಂಚದಲ್ಲಿ ಯಾವ ಪೂಜೆ ಮಾಡುವ ಹಕ್ಕು ಇಲ್ಲ. ಎಲ್ಲ ಬಿಟ್ಟು ತಂದೆಗೆ ಶ್ರಾದ್ದ ಮಾಡಬಾರ್ದವ. ಆದರೆ ಈಗ ಯಾವ ಬ್ರಾಹ್ಮಣನ ತಲೆಯಲ್ಲಿ ಜುಟ್ಟುಂಟು ನೋಡಿ? ಹೌದಾ? ಹಾಗಿದ್ರೆ ಕಾಲ ಹಾಳಂತಲ್ಲ, ನಾವು ಅದನ್ನೆಲ್ಲ ತಿದ್ದಿಕೊಂಡು ಮುಂದುವರಿತಾ ಇದ್ದೇವಷ್ಟೇ. ಆ ಬಗ್ಗೆ ನೋಡಿದ್ರೆ ನಮ್ಮ ಅಪ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ. ವೇದ, ಶಾಸ್ತ್ರ, ಇತಿಹಾಸ, ಪುರಾಣ, ಮೀಮಾಂಸ, ಆಗಮ, ನಿಗಮ ಯಾವುದು ಉಂಟು ಅದನ್ನು ಗುರುಮುಖೇನ ಸಕಾಲದಲ್ಲಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿಗೆ ಮಾಧವ ಒಂದು ಹೆಸರಿಗೆ ಬರುವ ಹಾಗಾಗಿದೆ. ಹಾಗೆಂದು ಕಲಿಸಿಕೊಟ್ರ
ಅಪ್ಪ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದ. ನಮಗೆ ಮಾತ್ರ ರಾತ್ರಿ ಹಗಲು ನಿದ್ದೆ ಇಲ್ಲ. ಇದೇ ಸುಶ್ರಾಂತ ಜೀವನವೇ ಆಗಿ ಹೋಯ್ತು. ಏನು ಮಾಡೋಣ? ಕರೀತಾರೆ, ಹೋಗದೆ ಉಪಾಯ ಉಂಟಾ? ಒಂದು ಮಗು ಹೊರಲಿ, ಒಂದು ಮದುವೆ ಆಗಲಿ, ಒಂದು ಸಾಯಿ, ಏನೇ ಆದ್ರೂ ಓಡಿ ಬರುವುದು ಇಲ್ಲಿಗೆ. ಬೆಳಿಗ್ಗೆ ಏಳಲಿಕ್ಕೆ ಸಮಯ ಇಲ್ಲ ಅಂತ ಚಾಕೆಯಿಂದ ಸ್ವಾಮಿ ಒಮ್ಮೆಗೆ ಪಂಚಾಂಗ ಬಿಡಿಸಬೇಕು ನೀವು ಅಂತ. ಆಯ್ತಪ್ಪ, ಮಾಡದಿದ್ರೆ ಉಪಾಯ ಉಂಟಾ? ನಮ್ಮವರೇ ಅಲ್ವಾ? ಅದೇ ಅವರಿಗೆ ಹೇಳಿ ಆಗುವಾಗ ಮತ್ತೆ ಊರಿನ ಕೆಲಸ ಸಾಕಷ್ಟು ಉಂಟು ಅಂತ. ಅದೇ ಯಾವ ಈ ವೇದಾಂತಿಗಳೆಲ್ಲ ಅವರಿಗೆ ಒಂದು ಜಿಜ್ಞಾಸೆ ಹುಟ್ಟಿಕೊಳ್ಳೋದು, ಅದು ಸರಿಯೋ ಇದು ಸರಿಯೋ ಅಂತ. ಅವರೊಳಗೆ ತರ್ತವೆ ಓಡಿ ಬರುವುದು ನಮ್ಮಲ್ಲಿ ಬಿಟ್ರೆ ಇದು ಹೀಗೆ ನಮ್ಮಲ್ಲಿ ಒಂದು ಅಭಿಪ್ರಾಯ ಉಂಟು. ಅದಕ್ಕೆ ಒಂದು ನೀವೇ ಉತ್ತರ ಕೊಡಬೇಕು ಅಂತ ಹೇಳದ ಉಪಾಯ ಉಂಟ ಹೇಳಿ ಹೋಗ್ತದೆ. ಒತ್ತಿನಲ್ಲಿ ರಾತ್ರಿ ಮನೆಗೆ ಮುಟ್ಟುವಾಗ ಮಧ್ಯರಾತ್ರಿ ಆಗುತ್ತೆ. ಬೆಳಿಗ್ಗೆ ಎದ್ದು ಒಂದು ಮನೆ ದೇವರಿಗೆ ಪೂಜೆ ಮಾಡುವಷ್ಟು ಸಮಯವೂ ಇಲ್ಲ ಅಂತ ಜನ ತುಂಬಿ ಆಯ್ತು ಮನೆ. ಏನು ಮಾಡೋಣ? ದೇವರನ್ನು ನಡೆಸ್ತಾನೆ ಅಷ್ಟೇ ಅಲ್ವಾ? ಕಾಲಾಯ ತಸ್ಮೈ ನಮಃ. ಕಾಲದ ಕಟ್ಟಡಕ್ಕೆ ಪ್ರತಿಯೊಬ್ಬರು ಕೈ ಮುಗಿಲೇಬೇಕು. ಅದಲ್ಲ ಇವತ್ತು ಹೋದ ಕೆಲಸ ಹಾಗೆ ಒಂದು ಪೂಜೆಗೆ ಹೋದ ಹೋಗಿ ಅವನ ಅಂಗಳಕ್ಕೆ ಅಲ್ಲಿ ಇಡುತ್ತೇನೋ ಇಲ್ವೋ, ಭಟ್ರೆ 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 ಒಳಗೆ ಬರಬೇಡಿ ಅಂತ ಏನಾದ್ರು ಸೂತಕ ಅಂತ. ಆಯ್ತಲ್ಲ, ಅಲ್ಲಿಂದಲೇ ತಿರುಗಿಸಿದೆ. ಎಂತದ್ದು ಮುಖ ಹಾಗೆ ತಿರುಗಿಸಿದವ ಎತ್ತಿದ್ದೇ ಇಲ್ಲಿ ಮನೆ ಹಾಗೆ. ಅದಲ್ಲ ನಾನೇ ಲೋಕಾಭಿರಾಮ ಮಾತಾಡಿ ಏನು ಪ್ರಯೋಜನ? ಈಗ ಇವಳಿದ್ದದಲ್ಲ, ನಮಗೆ ಮದುವೆ ಆಗಿದೆ. ಅದೆಂತದ್ದು ನೀವು ಅವು ಹಾಗೆ ಹೇಳುದು ಹೌದಾ ಅಂತ? ನನಗೆ ಆಗಿದೆ ಅಂತ ಅಂದ್ರೆ ಅಪ್ಪರ ಪಾಠವೇ ಹಾಗೆ. ನಾನು ನನ್ನದು ಎನ್ನುವುದನ್ನು ಬಿಡಬೇಕು ಮಗ, ನಾವು ನಮ್ಮದು ಎನ್ನುವುದನ್ನು ರೂಢಿಸಿಕೊಳ್ಬೇಕು ಅಂತ. ಅದು ಒಳ್ಳೇದಂತ, ಅದು ಬೇಕು. ನನ್ನದ್ದು, ನನ್ನ ಬಂಗಾರ, ನನ್ನ ಆಸ್ತಿ ಇದನ್ನೆಲ್ಲ ಹೇಳ್ಬೋದು. ಆದ್ರೆ ನಮ್ಮ ಹೆಂಡತಿ ಅಂತ ಮಾತ್ರ ಹೇಳ್ಬಾರ್ದು. ಅದು ನನ್ನದೇ ಸ್ವಂತ, ಒಬ್ಬನದ್ದೇ. ಧರ್ಮೇಶ ಅರ್ಥೇಶ ಕಾಮೇಶ ನಾತಿ ಚರಾಮಿ ಅಂತ ಕರಕರಣ ಮಾಡಿದವರ ಅದನ್ನು ಮಾತ್ರ ನಮ್ಮದು ಅಂತ ಅಲ್ಲ, ಅದು ನನ್ನದ್ದೇ. ಹಾಗೆ ಈಗ ಬಹುಶಃ ಒಳಗಿದ್ದ ಅಳಗಾಡ್ತದೆ. ಅದೇ ಇಲ್ಲಿ ಮಾತಾಡಿ ಏನು ಪ್ರಯೋಜನ? ಹೌದಾನೆ? ಓ ಎಲ್ಲಿದ್ದೆ? ಏನು ಮಾಡುದೆ ಒಳಗೆ? ಎಷ್ಟು ಈ ಹೆಂಗಸರಿಗೊಂದು ಇದೊಂದು ಚಟ ಆಗಿ ಹೋಗಿ ಯಾವಾಗ ನೋಡಿದ್ರು ಅಡುಗೆ 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 ಅಂತಷ್ಟೇ ಮಾಡಬೇಕಾದವಳು ನೀನೆ. ಆದ್ರೆ ಹಾಗಲ್ಲ, ಜೀವನದಲ್ಲಿ ಕೆಲಸವೂ ಮಾಡಬೇಕು, ಸ್ವಲ್ಪ ವಿಶ್ರಾಂತಿಯೂ ಕೊಡಬೇಕು. ನಗುವುದೇ ಸ್ವರ್ಗ, ಅಳುವುದೇ ನರಕ ಅಲ್ವಾ? ಕೆಲಸವೂ ಬೇಕಪ್ಪ. ಮನೆ ಕೆಲಸ ಮತ್ತೆ ಯಾರು ಮಾಡ್ತಾರೆ? ನಾವು ಮಾಡಬೇಕು. ಹಾಗೆ ಅದೆಲ್ಲ ಆಯ್ತಾ? ನೀವು ಮಧ್ಯಾಹ್ನದ ಮೇಲೆ ಬರ್ತಾರೆ ಹೇಳಿದ್ರಲ್ವಾ? ಹೌದು. ಸಂಜೆ ಆಗ್ತಿತ್ತು ಬರುವಾಗ. ಅದೊಂದು ಕತೆ. ಅಲ್ಲಿ ನಾನು ಹೋಗುವಾಗ ಅಂಗಳಕ್ಕೆ ಹೋಗಿದ್ದೇನೋ ಇಲ್ವೋ, ಗೊಬ್ಬೆ ಒಳಗಿಂದ ಒಳಗೆ ಬರಬೇಡಿ ಹೊಟ್ಟೆ ಸೂತಕ್ಕ ಅಂತೇಳಿ. ಹಾಗಾಗಿ ಒಂದು ಸಂತೋಷ ಆಯ್ತು ನನಗೆ. ಯಾವಾಗಲೂ ದುಡಿಯುವುದೇ ಅಂದ್ರೆ ಹಾಗೆ ಒಂದು ವಿಶ್ರಾಂತಿ ಸಿಕ್ಕಿತಲ್ಲ ಅಂತ. ನೀವು ಸಮಯ ಕಾಯ್ತಾ ಇದ್ದೀವಿ. ಏನು ಏನು
ಭಾರಿಯ ವ್ಯತ್ಯಾಸವುಳ್ಳ. ನಿನ್ನೆ ಇದ್ದ ಹಾಗೆ ಇವತ್ತಿರುವುದಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ. ದಿನದಿಂದ ದಿನಕ್ಕೆ ನೂತನ ಅಲ್ವೇ? ಮನುಷ್ಯ ಜೀವನವೇ ಹಾಗೆ ಬೇಕು. ಯಾಕಂದ್ರೆ ನಿನ್ನದಿಂದಲೇ ಇವತ್ತು ತಿನ್ನುವುದು, ಅದನ್ನೇ ನಾಳೆ ತಿನ್ನುವುದು ಅಂದಾಗ ಅವನಿಗೆ ಬೇಸರ ಹಿಡಿದು. ಹಾಗೆ ನಿನ್ನೆ ನೋಡಿದ್ದನ್ನೇ ನಾವು ಇವತ್ತು ನೋಡುವುದು, ನಾಳೆಯೂ ಅದನ್ನೇ ನೋಡುವುದು, ನಮಗೂ ಸಾಕಾಗಿ ಬಿಡ್ತದೆ. ಹಾಗಲ್ಲ, ನಮಗೆ ಅದು ನಿತ್ಯ ನೂತನವಾಗಿ ಪರಿಣಮಿಸಿದರೆ ಮಾತ್ರ ಜೀವನದಲ್ಲಿ ಒಂದು ಸುಖ ನೆಮ್ಮದಿ ಅನ್ನೋದು ಇರ್ತದೆ. ಅಲ್ಲೇ ನಾನು ನಿನ್ನನ್ನು ನೋಡುವುದು ಅಲ್ಲ, ಎಷ್ಟು ಚಂದ ಕಾಣ್ತೀನಿ. ಇವತ್ತು ಗೊತ್ತಾಗಲ್ಲ ಅಲ್ಲ, ಅದು ಬೇಕು. ಗಂಡನಿಗೆ ಹೆಂಡತಿಯೇ ಚಂದ ಕಾಣ್ಬೇಕು, ಹೆಂಡತಿಗೆ ಗಂಡನೇ ಚಂದ ಕಾಣ್ಬೇಕು. ಮಗದ ಬಡುಗಂಡು ಗಂಡು ಅಂತಂದ್ರೆ ಕತೆ ಮುಗಿಲಿಕ್ಕೆ ನಿತ್ಯ ನೂತನ. ಒಂದು ಸೂರ್ಯದೇವ ಮತ್ತೊಂದು ಕೈ ಹಿಡಿದ ಗಂಡ ಅಲ್ವಾ? ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಇವಷ್ಟು ಸಾಕಷ್ಟು ಊಟ ಮಾಡ್ತೇವೆ, ಹಾಗಂತ ಸಂಜೆ ಆಗುವಾಗ ಪುನಃ ಅಷ್ಟೇ ತಿಂತೇವೆ. ಆ ಒಮ್ಮೆಗೆ ಸಾಕು ಅಂತ ಅನ್ನಿಸ್ತದೆ ಅಷ್ಟು. ನಿಜ. ಆದ್ರೆ ಮಗದೊಮ್ಮೆಗೆ ಬೇಕಾಗುತ್ತೆ. ಏನಾಯ್ತು, ಮಳೆ ಬರುದಿಲ್ಲ ಅಲ್ವೇ? ಅವ ಅಲ್ಲಿಂದ ತಪ್ಪಿಸಿದನು ಅಂತ. ಯಾರು? ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಇರುವವ ಚಂದ್ರಮ. ಹೌದಾ? ಅವ ಬಹುಶಃ ಓಡಿ ಹೋದನು ಅಂತ ನಿನ್ನನ್ನು ನೋಡಿ. ಓಡಿ ಹೋದನು ಅಲ್ಲ, ಅವ ಓಡಿ ಬಂದು ನಿನ್ನ ಮುಖದಲ್ಲಿ ಕೂತನು ಅಂತ. ಹಾಗೆ ಓ ರಮ್ಯ, ಚಂದ್ರಮನ ಹಾಗೆ ಇದ್ದೀಯೇ, ನೋಡಿದಷ್ಟು ಸಾಕಾಗುವುದಿಲ್ಲ ಅಂತ. ಹೆಂಗಸರು ಹಾಗೆ ಬೇಕು. ಏನು ಕಠಿಣ ಕೃಷಮಾಂದ್ಯ ಇವೆಲ್ಲ ಉತ್ಕಟ ಸ್ತ್ರೀ ವಿಲಾಸಿನಿಯರ ಮಧ್ಯಗತಿಯಲ್ಲಿರಬೇಕು. ಹೀಗೆಲ್ಲ ಉಂಟಲ್ಲ ನಿಮ್ಮ ಕಥೆಗಳು. ಅಂದ್ರೆ ಹೆಣ್ಣು ಅಂದ್ರೆ ಹಾಗೆ, ಹೆಣ್ತನ ಎನ್ನುವುದನ್ನು ಅವಳು ಸೌಭಾಗ್ಯವತಿ ಮಾತ್ರವಲ್ಲ, ಅವಳು ಗೃಹಿಣಿ ಎನ್ನುವುದನ್ನು ತೋರಿಸಿಕೊಡು. ಎಲ್ಲ ಗಂಡ ಹೆಂಡತಿಯರು ಅದು 36 ವರ್ಷದ ಹಾಗೆ ಇರಬಾರ್ದು, 63 ವರ್ಷದ ಹಾಗೆ ಬೇಕು ಅಲ್ವೇ? ಆ ಸ್ತ್ರೀತ್ವ ಅವಳಲ್ಲಿ ಎದ್ದು ಕಾಣಬೇಕು. ಕೆಲವೆಲ್ಲ ಮಾತಾಡ್ತಾರೆ, ಅಯ್ಯೋ ದೇವರೇ ಆ ದೊಡ್ಡ ಕಪ್ಪೆ ಕೂಗಿದ ಹಾಗೆ, ಅದು ಸ್ವರವ, ಅದಕ್ಕೊಂದು ಮಾತು ಅಂತ ಹೇಳ್ತಾರ, ಕೋಕಿಲವಾಣಿ. ಈಗ ಬೇಕು ಮಾತುಗಳು. ಆ ಮಾತು ಮತ್ತಷ್ಟು ಕೇಳುವ ಅಂತ ಆಗ್ಬೇಕು. ಅದನ್ನೆಲ್ಲ ಕೇಳುವುದಲ್ಲ, ಕಿವಿಗೆ ತುರುಕಿಸಿ ಇದು ಕೊಂಡ್ರೆ ಸಾಕಾಗ್ಲಿಕ್ಕೆ. ಮತ್ತೆ ಕೆಲವು ಹುಡುಗಿ ಹೆಂಗಸರು ಅದು ನಡೆಯುವುದಲ್ಲ, ಮದಗಜಯಾನೆ ಅಂತ ಹೇಳ್ತಾರೆ. ಅಂದ್ರೆ ಮದ ತುಂಬಿದ ಆನೆಗಳದ ಹಾಗೆ ಅಂತ. ಅಲ್ಲೇ ಮಂದಗತಿಯಲ್ಲಿರ್ಬೇಕು ಅಂತ ಅದಕ್ಕೆ ಹೇಳುದು. ಕಾಲ ಹಾಕಿ ಹೋಗಿ ಇದಲ್ಲ, ಇದು ಆಕಾಶ ನೋಡುತ್ತಾ ಕೆಳಗೆ ಅದ್ರ ಕಾಲಿಗೆ ಸಿಕ್ಕಿದ್ರೆ ನಾವು ಹುಡಿ ಆಗ್ಬೇಕು, ಗಂಡಸರು ಕೂಡ ಅಂತಹ ನಡಿಗೆ. ಅದಕ್ಕೆಲ್ಲ ಇದನ್ನು ಹೇಳುವುದೇ ಇಲ್ಲ. ಆ ಸ್ತ್ರೀ ಸಹಜ ಗುಣ ಇರುವುದಿದ್ರೆ ಅದು ನಿನ್ನಲ್ಲೇ ಸರಿ. ಅಡಿಯಿಂದ ಮುಡಿಯವರೆಗೆ ಎಲ್ಲಿಲ್ಲ ಏಳು ಎಲ್ಲ ಯಾಕೆ ಅಂತ ಅಲ್ಲೇ ಯಾಕೋ ಏನು ನನಗೊಮ್ಮೆ ಚಳಿ 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 ಆಗ. ಹೌದಾ? ಆಮೇಲೆ ಮತ್ತೊಮ್ಮೆ ಬಿಸಿ 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 ಏನು ಸ್ವಲ್ಪ ನೀರು ಬರ್ತದೆ ಈಗ. ಎಲ್ಲಿಗೆ? ಯಾರಿಗೆ? ನಿಮಗೆ. ಯಾಕೆ? ಶೀತ ಅಲ್ವಾ? ಚಳಿ ಜ್ವರ. ನೀನು ಒಳ್ಳೆ ಹೆಂಡತಿ. ಏನು ನನಗೆ ಚಳಿ ಜ್ವರ ತರಿಸಿ ಅದ್ರ ಮೂಲೆಗೆ ಹಾಕ್ಬೇಕು. ನಿನ್ನ ನಾಲಿಗೆಯಲ್ಲಿ ಏನಾದ್ರೂ ಉಂಟ ನೋಡ, ಒಂದು ನಾಲಿಗೆ ಬೇಗ ಗುಣಾಗಲಿ ಅಂತ. ಹಾಗಲ್ಲೇ ಈಗ ಏನ ಅದು ಅವಿವೇಕ ಎಂತದ್ದು ಇದು ಅಂತ ಹೇಳಿದ್ರೆ ಉಂಗುರ ಎಲ್ಲಿಂದ ಹೋಗುದು? ಅದು ಉಗುರು. ಉಂಗುರ ಇಲ್ಲ, ಅದು ಎಲ್ಲಿ ಹೋಯ್ತು? ಅದೇ ಪೆಟ್ಟಿಗೆಯಲ್ಲಿ ಇಟ್ಟದ್ದಲ್ಲ, ಸುಮ್ಮನೆ ಹಾಕಿಕೊಂಡು ಹೋಗಿ ನಾವೆಲ್ಲ ಅನರ್ಥ ಮಾಡಿಸುವುದು ಯಾಕೆ? ಜಾಗ್ರತೆ ಬೇಕಾ ಬೇಡವಾ? ಬೇರೇನು ಅಲ್ಲ, ಅದು ಶಾರೀರಿಕವಾದಂತಹ ರೋಗ ಅಲ್ಲ, ಅದು ಮಾನಸಿಕವಾದಂತಹ ರೋಗ. ಅಂದ್ರೆ ಈ ಕೆಲವು ಕಾರಣ ಹೇಳ್ತೇನೆ. ನುಡಿದ ಮನದೊಳಗೆ
ಬಾರದ ಸ್ಥಳ ಏನಲ್ಲ, ದಿನನಿತ್ಯ ಬರುವವಳು. ಆದರೆ ಇಂಥ ವಿಶೇಷತೆಯನ್ನು ಇಷ್ಟರ ಹೊರಗೆ ನಾನು ಕಂಡವನೇ ಅಲ್ವಲ್ಲ. ಛೇ ಛೇ ಛೇ, ಹಾಕಿದ ಕಣ್ಣು ತೆಗೆದಕ್ಕೆ ಮನಸ್ಸು ಎಂತಹ ರೂಪ, ಎಂತಹ ಲಾವಣ್ಯ, ಎಂತಹ ವನಪು, ಎಂತಹ ವಯ್ಯಾರ, ಎಂತಹ ಬೆಳಗು, ಎಂತಹ ಭಿನ್ನ. ಯಾವ ಲೋಕದೊಳಪ್ಪ ಇದು? ಛೇ, ಇಷ್ಟು ಚಂದದ ಹೆಣ್ಣು ಮಕ್ಕಳು ಈ ಪ್ರಪಂಚದಲ್ಲಿ ಇದ್ದಾರೆ. ಅದು ಸತ್ಯ ಅಂತ ಈಗ ಅರ್ಥ ಆಯ್ತು ನನಗೆ. ಯಾವ ಲೋಕದೊಳಪ್ಪ ಇವಳು? ಅಯ್ಯೋ, ಆ ಮುಂಗುರುಳು ತಲೆ, ಅರ್ಧ ಚಂದ್ರಾಕೃತಿಯ ಹಣೆ, ಕಾಮನ ವಿಲ್ಲಿನಂತಿರುವ ಹುಬ್ಬು, ಕಮಲದ ಸಳಿನಂತಿರುವ ಕಣ್ಣು, ಮಲ್ಲಿಗೆ ಮುಗ್ಗಿನಂತಿರುವ ಮೂಗು, ತೊಂಡೆ ಹಣ್ಣಿನಂತಿರುವ ತುಟಿ, ದರ್ಪಣ ಕಪೋರೆ, ಮರ್ಯಾದೆ ಸೊಂಡಿಲುಗಳನ್ನು ನೆನಪಿಸುವಂತಹ ಬಾಹುಬಯಗಳು, ಸಿಂಹ ಕಟಿ ಹಂಸ ಪಾದ. ಛೇ, ಉಂಗುರ ಹಾಕಿ ಉಂಗುರ ತೆಗೆಯುವುದು. ಸೃಷ್ಟಿಕರ್ತ ಬ್ರಹ್ಮದೇವ ತನ್ನ ಕಲಾನಿಪುಣತೆಯನ್ನು ತೋರಿಸುವುದಕ್ಕೆ ಬೇಕಾಗಿ ಸೌಂದರ್ಯ ರಾಶಿಯೊಂದಕ್ಕೆ ಜೀವಕಳೆಯನ್ನು ಕೊಟ್ಟು ಈತಳನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ತಪ್ಪಾಗಲಿಕ್ಕೆ. ಓಡುವಾಗ ಸ್ವಲ್ಪ ಕಪ್ಪು ಅಷ್ಟೇ, ಕಪ್ಪಾದ್ರೆ ಕಪ್ಪಾದ್ರೆ ಬೆಳೆಯಲ್ಲ ಎಲ್ಲ ಒಂದೇ ಸುಮ್ಮನೆ. ಆದ್ರೆ ನಾವು ಮೈ ಬಣ್ಣಕ್ಕೆ ಹೋಲಿಕೆ ಕೊಡುವುದಲ್ಲ, ಅವಳ ಸೌಂದರ್ಯ ಚಂದ. ಛೇ 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 ಛೇ. ಅವ ಸ್ವಲ್ಪ ಉಪದ್ರ ಮಾಡಿಬಿಟ್ಟ. ಅವನೇ ಅನಂಗ ಮನ್ಮತ. ಅವನ ಅಭ್ಯಾಸವನ್ನು ಈ ಗಂಡು ಹೆಣ್ಣು ಹತ್ತಿರ ಹತ್ತಿರ ಇರುವಾಗ ಅವನದೊಂದು ಉಪದ್ರ ಇದ್ದೇ ಇರ್ತದೆ. ಅವನ ಕೈಯಲ್ಲಿ ಉಂಟಲ್ವ ಪುಷ್ಪ ಬಾಣಗಳು, ಅದರಲ್ಲಿ ಕೆಲವನ್ನು ಪ್ರಯೋಗ ಮಾಡಿಬಿಟ್ಟ ನನಗೆ. ಹೌದಪ್ಪ, ಛೇ, ಅಯ್ಯೋ, ಎಲ್ಲಿಯೋ ಯಾಕೆ ಇಲ್ಲಿಗೆ ಬಂದಳು ಬಗ್ಗೆಯೂ ಹಾಗೆಂದು ಬೇಕು 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 ಅಂತ ಅನ್ನಿಸ್ತಾ ಇದೆ. ಛೇ, ಅಯ್ಯೋ, ಬೆಚ್ಚಗಿನ ಮನೆ, ವೆಚ್ಚಕ್ಕೆ ಹಣ, ಮೆಚ್ಚಿದ ಆಸಕ್ತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ. ಈ ಸ್ವರ್ಗ ನರಕ ಅಂದ್ರೆ ಬೇರೆ ಉಂಟ? ಅಪ್ಪಟ ಸುಳ್ಳು. ನಾವೆಲ್ಲ ಮಂತ್ರೋಚ್ಚಾರಣೆ ಮಾಡಿ ಅಲ್ಲಿಗೆ ಕಳಿಸಿದ್ದೇವೆ, ನಿನ್ನಪ್ಪನ ಆತ್ಮ ಅಲ್ಲಿಗೆ ಹೋಯ್ತು ಅಂತ. ಅವ ಯಾಕೆ ಅವ ನೋಡಿ ಬರ್ಲಿಕ್ಕೆ ಅಲ್ಲಿಗೆ ಹೋಗ್ತ ಅಲ್ಲ, ಸಾಮರ್ಥ್ಯ ಅವನಿಗೆ ಉಂಟ. ನಾವು ಹೇಳಿದ್ದೆ ಅವನಿಗೆ ನಂಬಿಕೆ ಅಷ್ಟೇ ಹೊರತು ಹೋದಂತ ಆತ್ಮನ್ನು ಸ್ವರ್ಗಕ್ಕೆ ಹೋಗಿದವ ನರಕಕ್ಕೆ ಹೋಗಿದವ ನೋಡಿದವರು ಯಾರಾದ್ರೂ ಇದ್ದಾರ? ಅದು ನನ್ನ ಜಾತಿ ಮಕ್ಕಳು ಬರೆದು ಹಾಕಿದ್ದೆ ಅಷ್ಟೇ. ಹೀಗೆ ಮಾಡಿದ್ರೆ ಅದು ಮತ್ತೆ ಬ್ರಾಹ್ಮಣನಲ್ಲಿ ಕೇಳುವಾಗ ಅದು ಹಾಗಾಗ್ಲಿಲ್ಲ ಮಾರೆ, ಸರಿ ಆಗ್ಲಿಲ್ಲ ಅಂತ ಪುನಃ ಬರ್ತಾನೆ. ಸರಿ, ಮತ್ತಷ್ಟು ಅವನನ್ನು ಖರ್ಚು ಮಾಡಿಸಿ ಕಳಿಸಿ ಕೊಡ್ತಿದ್ದೇವೆ. ಈ ಸಲ ನೇರ ಹೋಗಿ ಆಯ್ತು ಅಂತ ಅಲ್ಲಿಗೆ ಮುಗಿಯಿತು ಹೊರತು. ಈ ಕಡೆ ಒಂದು ಚಾರ್ವಾಕ ನೀತಿ ಉಂಟು, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ. ಸಾಲ ಆಗುತ್ತದೆ ಅಂತ ತುಪ್ಪ ತಿನ್ನುವುದಕ್ಕೆ ಹಿಂಜರಿದೆ, ಮತ್ತವನಿಗೆ ಅವರ ಜೀವನದಲ್ಲಿ ತುಪ್ಪ ಸಿಗುತ್ತೆ. ಹಾಗಿದ್ದರೆ ನಾವು ಯಾವತ್ತೂ ಕೂಡ ಬದುಕಿ ಇರುವವರೆಗೆ ಸುಖ ಜೀವನ ನಡೆಸಬೇಕು. ಸುಖ ಸ್ವರ್ಗ ಅನ್ನುವಂಥದ್ದು ಇಲ್ಲೇ ಅಲ್ವೇ? ಮತ್ತೆ ಬೇರೆಯಲ್ಲಿ ಉಂಟು ನೋಡಿದವರು ಯಾರಾದರೂ ಇದ್ದಾರೆ? ಹೋದ ಅಷ್ಟೇ. ಹಾಗೆ ನನಗೆ ಈಗ ಒಂದು ಸ್ವರ್ಗ ಸುಖದ ಅನುಭವ ಆಗಿ ಬಿಡ್ತದೋ ಅಂತ ಆಗಿದೆ. ಹೌದು, ಇದು ಅವನ ತಲೆ. ಯಾರ್ದು? ಬ್ರಹ್ಮ. ಅವ ಕೊಡ್ತಾನೆ. ಅವ ಪ್ರತಿಯೊಬ್ಬನ ಹಣೆಯಲ್ಲಿ ಬರೆದಿರ್ತಾನೆ, ನಿನಗೆಷ್ಟು ಸುಖ, ನಿನಗೆಷ್ಟು ದುಃಖ, ನಿನಗೆಷ್ಟು ಕಷ್ಟ, ನಿನಗೆಷ್ಟು ನಷ್ಟ. ಹಾಗೆ ಅಂತ ಯಾವತ್ತೂ ಕಷ್ಟವೇ ಇರುವುದಿಲ್ಲ, ಒಂದು ದಿನ ಸುಖ ಸಿಗುತ್ತೆ. ಹಾಗೆ ಏನೋ ಬ್ರಹ್ಮನಿಗೆ ಗೊತ್ತಾಯ್ತು ನನ್ನ ಚಿಂತೆ. ಇವನಿಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸುಖ ಸಿಕ್ಕುವ ಹಾಗೆ ಆಗಬೇಕು ಅಂತ ಬಹುಶಃ ಸೃಷ್ಟಿಸಿ ಇಲ್ಲಿಗೆ ತಂದದ್ದು ಕಳಿಸಿದ್ದು ಏನು? ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ. ಏನು ಕೆಲಸಕ್ಕಿಲ್ಲದಕ್ಕೆ ಬಂದು ಹಾಕಿದ್ದ ಉಂಟು. ಒಮ್ಮೊಮ್ಮೆ ನಮಗೆ ಎಣಿಸುವಾಗ ಅದು ದಕ್ಕುವುದಿಲ್ಲ ಅಷ್ಟೇ. ಜಾಗ್ರತೆಯಾಗಿ ಹೋಗ್ಬೇಕು ಅಂತ. ಎಷ್ಟು ಜಾಗೃತಿ ಆದ್ರೂ ಕಾಲು ಜಾರಿದ್ರೆ ಆನೆ ಬೀಳುವುದಿಲ್ಲ.
ಬಂದಿರ್ವೆ. ಅದು ನನಗೆ ಗೊತ್ತಾಗ್ಲಿಲ್ಲ ಅಷ್ಟು ಆಳ ಉಂಟು ಅಂತ. ಹೌದಾ? ಈಗಲಾದ್ರೂ ಗೊತ್ತಾಯ್ತು. ಅರ್ಥ ಮಾಡೋ ಕಾಲ ಮುಳುಗಿದೆ. ನೀನು ಎಂತದ್ದು ಕೆಸರು ನಾನು ತೊಳ್ಕೊಂಡೆ ಅವ್ರು ಸ್ವಲ್ಪ ಒಣಗಲಿ. ನಾನು ಬಂದೆ. ಯಾಕೆ ನೀನು ಬಂದದ್ದು ಇಲ್ಲಿಗೆ? ಆಗ ಹೇಳಿದ್ದು ಸಿಟ್ಟು ಬಂತಲ್ಲ ಪಾಣೆ ತರಕ್ಕೆ. ಯಾವಾಗ? ಆಗ ನನಗೆ ಅದಕ್ಕೆ ಈಗ ಬಂದೆ. ನೀನು ಬಂದದ್ದು ನೀರು ತರುವುದಕ್ಕೆ. ಕೊಂಡೋಗು. ದೇವನ ಮಾತ್ರ ಕೊಂಡೋಗೆ ಅದಾಗಲಿ ನೀರು. ಹಾಗಾದ ಸಿಟ್ಟಿಯಲ್ಲಿ ಹೋಯ್ತೀಗ. ನೀನದನ್ನು ಸತ್ಯ ಅಂತಲೇ ನಂಬಿದ್ದ. ಹೌದು. ಯಾವ ಒಂದು ಹೆಣ್ಣೆ ನೀನು, ಯಾವ ಒಂದು ಮುಗ್ಧ ಹೆಣ್ಣೆ ನೀನು. ಏನು ನನಗೆ ಹುಚ್ಚು ಅಂತ ಆಲೋಚನೆ ಮಾಡಿದ್ಯಾ ನೀನು? ಎಂತ ಅದು ಹೇಳೋದಿಲ್ಲ ಅಲ್ಲ. ಈ ಹಗಲ ಹೊತ್ತಿಗೆ ಮನೆ ಬಿಟ್ಟು ಎಲ್ಲಿಯೋ ಮರ ಬುಡಕ್ಕೆ ಬರ್ಲಿಕ್ಕೆ ಹೇಳಿಗೆ ನನಗೆ ಜೋರು ಹುಚ್ಚು. ಈಗ ಇದೆಲ್ಲ ಎಂತ ಗೊತ್ತಾ ನಿನಗೆ? ಅಲ್ಲ ಒಣವಿಗೆ ಇಲ್ಲಿ ಬೇಡ ಇರ್ಲಿ. ಅದು ನಾ ಈಗ ಗಾಳಿಯೂ ತಾಗುತ್ತದೆ, ಬಿಸಿಲು ತಾಗುತ್ತದೆ, ಒಟ್ಟಿಗೆ ಒಣಗುತ್ತದೆ. ಇದು ನಾನು ಹೇಳಿದ್ದೆ ಎಂತದಕ್ಕೆ ಗೊತ್ತು. ನಾನೊಂದು ಪರೀಕ್ಷೆ ಮಾಡಿ. ಯಾರನ್ನು? ಶಿವನೇ, ಇಷ್ಟು ವರ್ಷಗಳವರೆಗೆ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ, ಇನ್ನು ನನ್ನ ಪರೀಕ್ಷೆ ಬೇಕು ಬೇಕು. ಹೌದಾ? ಗಂಡನನ್ನು ಹೆಂಡತಿ ಪರೀಕ್ಷೆ ಮಾಡ್ತಾ ಇರ್ಬೇಕು, ಹೆಂಡತಿಯನ್ನು ಗಂಡ ಪರೀಕ್ಷೆ ಮಾಡ್ತಾ ಇರ್ಬೇಕು. ಯಾವ ದಿನದ ಹಾಗೆ ದಿನ ಇರ್ತದ ಹೇಳು? ಏನೆಲ್ಲ ಆಗ್ತದೆ, ಏನೆಲ್ಲ ನಡೀತದೆ ಗೊತ್ತಾಗಬೇಕಾದ ಹಾಗೆ. ಅದಕ್ಕೆ ಬೇಕಾಗಿ ನಾನು ನೋಡುವ ನೀನು ಏನು ಮಾಡ್ತೀನಿ ಅಂದ್ರೆ ಸಿಟ್ಟಿನ ಬಂದ ಹಾಗೆ ನಟನೆ ಮಾಡಿದ್ದಷ್ಟೇ. ನಮ್ಮ ಮನೆ ಬಿಟ್ಟ ಏನು ತಗಡೆ ಹೆಚ್ಚಾಗಿದೆ ಮನೆಯಲ್ಲಿ. ಮತ್ತೆ ಸುಮ್ಮನೆ ಹೇಳದೆ ನೀನು ಅದನ್ನೇ ನಂಬಿಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲ. ಹಾರಾಡುವಾಗ ನನಗೆ ತುಂಬಾ ಬೇಸರ ಆಯ್ತು, ಹಾಗೆ ಓಡಿಕೊಂಡು ಬಂದೆ. ಎಷ್ಟು ವಾರದಾಗ ನಟನೆ ಮಾಡಿದ್ದು, ನೀನು ಏನು ಮಾಡ್ತೀನಿ ನೋಡುವ ಅಂತ ಅಷ್ಟೇ. ಇದು ನಾನು ಮನೆಗೆ ಬರ್ತೇನೆ, ಒಂದು ಸ್ನಾನ ಮಾಡಿ ಬೇಗನೆ ಬರ್ತೇನೆ. ನೀನು ನೀರು ಕೊಟ್ಟು ಅಲ್ಲಿ ಹೋಗಬೇಡ. ಅಲ್ಲಿ ಆಗೋದು ದೊಡ್ಡ ಮೊಸಳೆ ಇತ್ತು. ಮೊಸಳೆ ಎಲ್ಲಿಯಾದ್ರೂ ಬಾಯಿ ಹಾಕಿದ್ರೆ ಬಾಯಿ ಹಾಕಿತ್ತು ಮತ್ತೆ ಬಿಡೋದಕ್ಕೆ ಗೊತ್ತಿಲ್ಲ ಅಂತ. ಜಾಗ್ರತೆ. ನೀವು ಅಲ್ಲಿಂದ ಕೊಂಡು ಅದು ದೊಡ್ಡ ಪಾತಾಳಕ್ಕೆ ಹೋಗಿದ ಕಾಣುತ್ತದೆ. ಒಂದು ವೇಳೆ ಆ ಸುಳಿಯಲ್ಲಿ ನೀವು ಮುಳುಗಿದ್ರೆ ನನಗೆ ಗಡ್ಡ ಇಲ್ಲ. ಅಷ್ಟು ದೊಡ್ಡ ಸುಳಿ ಅದು. ಅಯ್ಯೋ, ಅದು ತಿರುಗಿಸಿ ಪಾತಾಳಕ್ಕೆ ಹೋಯ್ತ್ರಿ. ಈ ಕಡೆ ನಾ ಎಂತ ಮಗ, ಇಂತ ಎಷ್ಟು ಸುಳಿಯಲ್ಲಿ ಈಜಿದವ ನಾನು ಗೊತ್ತಾ ನಿನಗೆ? ಶಬ್ದ ಅದು ಕಪ್ಪೆ, ಅದು ಸಣ್ಣ ಕಪ್ಪೆ ದೊಡ್ಡ, ಅದು ದೊಡ್ಡ ಕಪ್ಪೆ ಸ್ವರ ಅಲ್ಲ. ಅದು ಕಪ್ಪೆ ದೊಡ್ಡದೇ. ನೀರು ಕೊಂಡು ಹೋಗ್ಬೇಕಲ್ಲ. ನೀರು ಅಲ್ಲಿಂದ ಕೊಂಡು ಹೋಗಿ ಅಲ್ಲಿ ಸುಳಿ ನನಗೆ ಭಯ ಆಗ್ತದೆ. ಅಲ್ಲಿ ಕೊಂಡು ಹೋಗಿ ನೀವಿದ್ದೇಳ ಇಲ್ಲಿ ಮುಗಿಸಿ. ಅಲ್ಲಿ ಕೆಸರೆ ಆಗ ಎಮ್ಮೆಗಳಾದೆ ಅಲ್ಲಿಂದಲೇ ಹೋಗುದು. ಆ ಕೆಸರು ನೀರಿಗೆ ಕೊಂಡು ಹೋಗಿ ಅಲ್ಲಿ ತಿಳಿ ನೀರು ಉಂಟು. ಹಾಗಾದ್ರೆ ಅಲ್ಲಿಂದ ಕೊಂಡು ಹೋಗಿ. ಆಯ್ತು ಬೇಗ ಬರ್ತೀರಲ್ಲ? ಬರ್ತೀನಿ. ಇಲ್ಲಿ ಬಟ್ಟೆ ಕೊಡು ನನಗೆ ಮೈ ಒದ್ದೆ ಮತ್ತೆ ಅದನ್ನ ಕೊಂಡು ಹೋಗ್ತೀಯ? ನೀನು ಹೋಗು, ನನಗೆ ಬೇಕು. ಬರ್ತೀರಲ್ಲ? ಹೌದು, ಪುಣ್ಯಾತ್ಮಗಿತ್ತಿ. ಒಮ್ಮೆ ಹೋಗು ನೀನು, ನಾನು ಬರ್ತೇನಲ್ಲ. ಈ ಊರಿ ಬಿಸಿಲಿಗೆ ನಿಮ್ಮನ್ನು ಬಿಟ್ಟು ಹೋಗುದಕ್ಕೆ ನನ್ನ ಮನ ಒಪ್ಪುವುದೇ ಇಲ್ಲ. ಅದು ಬಿಸಿಲಿಗೆ ನಿಂತದ್ದು ಬಟ್ಟೆ ಒಣಗಬೇಡ. ಬೇಗ ಬರ್ತೇನೆ ನಾನು, ಈಗಲೇ ಬೇಗ ಬರ್ತೇನೆ. ಸರಿ ಹೋಗು.
ಇದು ಬೇಗ ಬರ್ತೀರಲ್ಲ ನೀವು? ಹೌದೇ? ಬನ್ನಿ ಒಟ್ಟಿಗೆ ಹೋಗುವ. ಬಂದೆ ಕಣೆ ಹೋಗಿ ಒಮ್ಮೆ. ನಾನೊಂದು ಬಂದದ್ದಕ್ಕೆ ನಾನೊಂದು ಇನ್ನು ಮನೆಯಲ್ಲಿ ಕೊಡಪಾನದಲ್ಲಿ ನೀರು ತೆಗೆದು ಸ್ನಾನ ಮಾಡೋದು ಯಾಕೆ ನಾನೊಂದು ಸ್ವಲ್ಪ ಸ್ನಾನ ಮಾಡಿ ಬರ್ತೇನೆ, ಬೇಗ ಬರ್ತೇನೆ. ತರ್ತೇನೆ, ಬರುವಾಗ ತರ್ತೇನೆ, ಆಯ್ತಾ? ಬರ್ತೀರಲ್ಲ ನೀವು? ಹೌದೇ? ಹೋಗು ನೀನು. ಹೋಗುದಕ್ಕೆ ನನ್ನ ಕಾಲ ಬರುವುದಿಲ್ಲ, ಹೀಗೇ ಸೆಳೆಯುತ್ತದೆ. ಅತ್ತೆ ಮಾವ ಕರ್ದಾರು, ಬೇಗ ಹೋಗು. ಮಕ್ಕಳು ಎದ್ರೆ ಬೊಗ್ಗಾಡ್ದಾರು. ಆಯ್ತು ಆಯ್ತು. ನಿನಗೆ ಭಾಷೆ ಇಲ್ವಾ? ಇದೇ ಭಾಷೆ ಇದೆಯಾ? ಅಲ್ಲ, ನನ್ನ ಭಾಷೆ ನಿನಗೆ ಬರುವುದಿಲ್ವಾ? ಎಲ್ಲ ಭಾಷೆ ಇದೆ ಬರ್ಪೂಜ. ಅಲ್ಲ, ಸ್ವಲ್ಪ ಸ್ವಲ್ಪ ಬರ್ತದೆ. ಬೇರೆ ಬರಲಿ ಹೆಚ್ಚಿನ ಅತ್ತೆ. ಅಯ್ಯೋ ಈ ರೊಟ್ಟಿ ಆ ಒಂದಯ್ಯ ಇದು ಜಾತಿ ಬಿರಾಣಿಯಿಂದ ಅಂದು ಯಾರು ಪಂಚಮೇದಿಯಿಂದ ಬಿರಾಣಿಯಲ್ಲಿ ಆಸಾಧ್ಯ ಬಲಗೆ ಎಂಕ್ಲಿ ಪಿತ್ತದಾದಿದೆ ಬೋಡು ದಾಯ ಬಂಡ ಎಂಕ್ಲಿ ನೀರಲ್ಲಿ ನಿಲ್ಲಲಿಕ್ಕೆ ಜನಬಲ್ಲಿ ಅದು ದಾಪುದು ಅಂದ ಅಂಕತೆ ನೀರು ಕೈ ತಿರುಗಿರು ಒಡೆಯ ಒಡೆಯ ಪೂಜ ಕೈ ತರ ಗೆಂಡ ಗೆಂಡದ ಗೆಡ್ಡದ ಲೆಕ್ಕ ಪ್ರಾಣಿಯ ಬಣ್ಣ ಗೆಡ್ಡದ ಲೆಕ್ಕನಂತ ಅಂದ ಹೊತ್ತಿಗೆವು ಅವು ಎಂತಾಗಿ ಅಂದ್ರೆ ಗೊತ್ತುನಾ ಓಲಾಂಡ್ ಎಲ್ಲಿ ಜಾತಿ ಆಗಲಿ ಇಲ್ಲಿ ಜಾತಿ ಆಗಲಿ ಬರೋ ವಿಷಯ ಗೊತ್ತುಂಟ ಅಲ್ಯಾಂಡ್ ಬೇರೆ ಗೊತ್ತುಂಟ ಅಲ್ಲ ದಿಕ್ಕಾಲೊಟ್ಟಿಗೂ ಬಿರಾಣಿ ಪಾತಿ ಇರ್ತಿ ಪಣ ಇಲ್ಲ ಪಟ್ಟೆಲ್ಲ ಬೆಲ್ಲಿ ಪಾತಿರೆಲ್ಲ ಬೆಲ್ಲಿ ಬೋಲಿಲ್ಲ Oh
ನಿನ್ನ ಸುದ್ದಿ ಮಾತಾಡದೆ ನೀನು ಬರುವುದಿಲ್ಲ. ಎಲ್ಲಿ ಇಲ್ಲೇ ಇಷ್ಟರವರೆಗೆ ನೀನನ್ನು ನಾನು ನೋಡಲಿಲ್ಲ. ನಾನು ಬರುವಾಗಲು ಸಭೆಗೆ ಬರುವಲ್ವೇ ನೀನು? ಹೌದು. ಇವತ್ತೇನು ಬರಲಿಲ್ಲ? ಇವತ್ತು ಇಲ್ಲಿ ಜನ ಇತ್ತು, ಹಾಗಾಗಿ ಬರಲಿಲ್ಲ. ಜನ ಇದ್ದಲ್ಲಿಗೆ ನೀನು ಬರುವುದಿಲ್ವಾ? ಜನ ಇದ್ದಲ್ಲಿಗೆ ನಾನು ಬರುವುದಿಲ್ಲ. ನಿನ್ನದು ಪ್ರತ್ಯೇಕ. ನನಗೆ ನಾಚಿಕೆ ಆಗ್ತದೆ. ಅದ್ಯಾಕ? ಅದು ನನ್ನನ್ನು ಎಲ್ಲ ಗೇಲಿ ಮಾಡ್ತಾರೆ ಜನವ. ಈ ಗೇಲಿ ಮಾಡುವವರಿಗೆ ಅದೇ ಅಭ್ಯಾಸ. ಒಳ್ಳೆದನ್ನು ಮಾಡುವವರು ಒಳ್ಳೆದನ್ನೇ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ನಾನು ನಿಮ್ಮ ಜೊತೆ ನಿಮ್ಮ ಹಿಂದಿಯಿಂದ ಬಸವನ ಹಿಂದೆ ಬಾಲದ ಹಾಗೆ ಇರ್ತೇನೆ. ಬೇಕು ಕೇಳುವವರಿಗೆ ಬೇಕಾಗಿ ನಾವಲ್ಲ ಅಲ್ವಾ? ಒಳ್ಳೆದನ್ನು ಕೇಳುವುದು, ಕೆಟ್ಟದನ್ನು ಬಿಟ್ಟು ಹೇಳುವುದು ಅವರಿಗೆ ನಂಚ ಅಲ್ವೇ? ಅವರ ಜೊತೆಯಲ್ಲಿ ನಾನು ಹೋಗುದಿಲ್ಲ. ಅದೆಲ್ಲ ಇದ್ದೇ ಇರ್ತದೆ. ಸರಿ, ನೀನು ಇಲ್ಲಿ ಇಲ್ಲದೆ ಮತ್ತೆ ಎಲ್ಲಿ ಹೋದೆ? ನಾನು ನನಗೆ ನೀವು ನೇಮ ಕೊಟ್ಟಿದ್ದೀರಲ್ಲ, ಅದು ಮೊನ್ನೆ ಆದ ನೇಮ ನಿನ್ನದ. ಹೌದು, ಅದರಲ್ಲಿ ಕಡಿಮೆ ಆಗಲಿಲ್ಲ ನಿನಗೆ. ಅಯ್ಯೋ ದೇವರೇ, ಅದು ನೀವು ಕೊಟ್ಟ ಹರಕೆ ನೇಮ ಅಲ್ಲ, ಮುಂದಕ್ಕೆ ಕೊಟ್ಟದ್ದಲ್ಲ. ಮತ್ತೆ ನನ್ನನ್ನು ನೀವು ನೇಮಕ ಮಾಡಿದ್ದು ನೋಡಿ. ಯಾವಕ್ಕ? ನೇಮಕ ನೇಮಕ ಮಾಡಿ ನೀನು ನನ್ನ ಜೊತೆಯಲ್ಲೇ ಯಾವತ್ತೂ ಇರೋದಲ್ಲ. ಒಂದೊಂದು ಸಲ, ಕೆಲವು ಸಲ ತಿರುಗಾಟಕ್ಕೆ ಹೋಗಬೇಕು. ಎಲ್ಲೆಲ್ಲಿ ಏನೇನು ವಿಶೇಷ ಉಂಟು ತಿಳಿದು ತಂದು ನನಗೆ ಆಗಾಗ ಸ್ವಲ್ಪ ಕೊಡಬೇಕು. ಬರೇ ತಿರುಗಾಟ ಅಲ್ಲ, ತಿರುಗಾಟದಲ್ಲಿ ಏನಾದರೂ ಸಂಗ್ರಹ ಆಗಬೇಕು. ಯಾಕೆ ಈ ಸಲ ಏನಾದರೂ ಪ್ರಯೋಜನ ಆಯ್ತು ನಿಮಗೆ? ಏನ ಇವತ್ತು ದೊಡ್ಡ ಒಂದು ಸಿಕ್ಕಿತ್ತು. ಹೌದಾ? ಜಾಣ ಜಾಣ ಜಾಣ. ಏನು ಸಿಕ್ಕದಿದ್ರೆ ಹೋಗುವ ಜಾತಿ ಅಲ್ಲ, ಅದು ನನಗೆ ಗೊತ್ತಿಲ್ಲ. ಹೌದಾ? ಎಲ್ಲಿ ಹೋದೆ? ಏನು ಸಿಕ್ಕಿತ್ತು? ವಿಷಯ ಈ ಅಮಾವಾಸ್ಯೆ ಕಳೆದ ಕೂಡಲೇ ಅಲ್ಲಿಂದ ಕಳಚಿ ಸೊಂಟಕ್ಕೆ ಕಟ್ಟು ಅಂದ್ರು. ಅಲ್ಲಿ ಇರಲಿ. ಹಾಗಿದ್ರೆ ಅದು ಬಸ್ಟ್ ಆಗಿದೆ.
ಇಲ್ಲ ಸರಿ ಸದ್ಯ ತೋರಿಸಿದ್ಯಾ ಅವರಿಗೆ? ನಿನ್ನೆ ತೋರಿಸಿದ್ದು ನಾನು. ತೊಂದರೆ ಇಲ್ಲ ಮಾರಾಯ. ನೋಡಿದ್ರ? ಹತ್ತರಾಜಿಯವರೆಗೆ ನಿನಗೆ ಸಂಕಟ ಬರುವುದಿಲ್ಲ. ಹೌದಾ? ಇಲ್ಲ, ಅವರಿಗೂ ಗೊತ್ತಾಗ್ಲಿಲ್ಲ, ತಪ್ಪಿತ್ತು ಹೋಗಿದೆ. ಇಲ್ಲದೆ ಇದ್ರೆ ಏನು ವಿಶೇಷ ಅಂತ ಕೇಳಿದ್ರೆ ನಿನ್ನ ಪ್ರೇತ ನೃತ್ಯ, ಕುದುರೆ ನಾಟ್ಯ ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ. ನನಗೆ ನಿನ್ನ ಆ ಭಾಷೆ ಎಲ್ಲ ಅರ್ಥ ಆಗುತ್ತಲ್ಲ. ಆಗ ನಿನ್ನ ಆ ನಾಟ್ಯದಲ್ಲಿ ಇದ್ದದ್ದೆಲ್ಲ ಕೆಳಗೆ ಇದು ಬಿದ್ದದ್ದು ನನಗೆ ಗೊತ್ತಾಗಲಿಲ್ಲ ಅವ ಬಂದಾಗುವಾಗ. ಅದೇ ನಿನ್ನ ಭಾವನೆ. ಅದು ಭಾವ ಬರೋದು ನಿಮಗೆ ಗೊತ್ತಿಲ್ಲ. ಅವನಿಗೆ ಮನೆಗೆ ಕರ್ಕೊಂಡು ಹೋಗುವುದಲ್ವಾ ಯಾರು? ಭಾವನನ್ನು. ಅಕ್ಕನ ಮತ್ತೆ ಅಕ್ಕನ ಎರಡು ಭಾವನಿಗೂ ನನಗೂ ಸರಿ ಉಂಟಾ? ಇಲ್ವಾ? ಅದ್ಯಾಕೆ? ಅದು ಬೆಳಿಗ್ಗೆ ಆಗುವಾಗ ಸರಿ ಇರ್ತದೆ, ಸಂಜೆ ಆಗುವಾಗ ನಮಗೊಂದು ತಾಗಿ ಬರೋದು ಸಾವು. ಅದ್ಯಾಕೆ? ಅದು ಇದರಲ್ಲಿ ಅದು ತಾಗೋಕೆ ಆಗುದಲ್ಲದೆ ನನ್ನ ಜೇಬಿನಿಂದ ನಾನು ತೆಕ್ಕೊಂಡು ಖರ್ಚು ಮಾಡಿ ತಾಗುದು, ಒಟ್ಟಿಗೆ ಕುಳಿತುಕೊಂಡು ಎಳೆಯುದು, ಎಲ್ಲ ನನ್ನ ಕೈಯಿಂದ ಎದ್ದು ತೆಕ್ಕೊಂಡು ಉಕ್ಕುದವನ್ನೇ. ಹಾಗೆ ನನಗೆ ಸಿಟ್ಟು ಬರು. ಮತ್ತೆಂತ ಸಾವು? ಸಿಟ್ಟು ಬರುವಾಗ ನಿನಗೆ ಏನಾದ್ರು ಹೇಳಿ ಹೋಗ್ತಾರೆ. ಮತ್ತೆಂತ ಮತ್ತೆ ಆ ಭಾವನನ್ನು ಭರಿಸುವುದು ಯಾಕೆ ನೀನು? ಭಾವ ಅಲ್ಲ, ಮತ್ಯಾವ ಭಾವ? ಮಾತಿ ಒಂದು ಭಾವ ಬೇಡ. ಅದು ಭಾವನೆ. ಭಾವನೆ ಇಲ್ಲದೆ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ಅದು ಸರಿ. ಏನು ಈಗ ನೀವು ನನಗೆ ಅದೇ ಅಪ್ಪಣೆ ಕೊಟ್ಟ ಕೂಡಲೇ ನಾನು ತಿರುಗಾಟಕ್ಕೆ ಹೊರಟೇನೋ? ಹೌದಲ್ಲ? ಎಲ್ಲ ಕಡೆ ಹೋದೆ, ಆದರೆ ನೋಡಿದ್ದೇ ಕಾಣಲಿಕ್ಕೆ ಸಿಕ್ಕುದು, ಯಾವತ್ತು ನೋಡಿದ್ದನ್ನೇ ನೋಡುದು. ಅದನ್ನು ವಿಶೇಷ ಏನು ತಂದು ಹೇಳೋದು ಅಂತ ಇವತ್ತು ಮತ್ತೆ ನಾನು ವಾಯುಸೇನೆಗೆ ಹೋದೆ. ಹೌದಾ? ಸೇರಿದ್ಯಾ? ನೀನು ಹೇಳಿದ ಸೇನೆ ಯಾವುದದು? ಅಲ್ಲ, ಈಗ ಕೆಲವರು ಬಿಹಾರಕ್ಕೆಲ್ಲ ಹೋಗ್ತಾರಲ್ಲ, ಹೋದ್ರೆ ಬರ್ತಾರಲ್ಲ. ಅಯ್ಯೋ ವಾಯುವಿ ಬಿಹಾರಕ್ಕೆ ಹಾಗೆ ವಾಯು ಸೇವನೆ ಸೇವನೆ ಹೋದವ ಹೋಗಿ 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 ಮತ್ತು ಮತ್ತು ಮುಂದೆ ಮುಂದೆ ಹೋಗಿ ದೊಡ್ಡ ಕಾಡಿನೊಳಗೆ ಕಾಡಿನೊಳಗೆ ಹೋದ್ಯಾ? ಕಾಡಿನೊಳಗೆ ಹೋಗಿ ಆಗುವಾಗ ರಾಯಕ್ಕೆ ದೊಡ್ಡ ಕಾಡಿನ ಮಧ್ಯೆ ದೊಡ್ಡದೊಂದು ಮರ. ಮರ ಕಾಡಿನಲ್ಲ? ಕಾಡಿನಲ್ಲಿ ನಿನಗಿನ್ನು ಉದ್ಯೋಗ ಇಲ್ಲ. ನೀನು ನೇರ ಮನೆಗೆ ಹೋಗ್ಬೇಕು. ಹೆಂಡತಿ ಇದ್ದಾಳ? ಇದ್ದರೆ ಒಂದು ಸ್ವಲ್ಪ ತಂಪಿನ ಸೊಪ್ಪು ತರಲಿಕ್ಕೆ ಹೇಳಿದೆ. ಹೊಸಲ ಸೊಪ್ಪು ಆದೀತು. ನಿಮ್ಮನೆಯಲ್ಲಿ ಉಂಟಾ? ಚಂದ ಚೆನ್ನಾಗಿ ಅರಿಬೇಕು. ಒಂದು 48 ದಿನ ನಿನ್ನ ತಲೆಗೆ ಹಾಕಬೇಕು. ಅದು ನನಗೇನು ಬಿದ್ದೆ. ಮತ್ತೆ 48 ಕೂಡ ತಣ್ಣೀರು ಹಾಕಬೇಕು. ನಿನಗೆ ಹುಚ್ಚಿ ಹೆಚ್ಚಾಗಿದೆ. ಮತ್ತೇನು ನೀನು ನನಗೆ ಪಾಠ ಮಾಡ್ತೀವ? ಪಾಠ ಮಾಡ್ತೀವಿ. ಕಾಡಿನಲ್ಲಿ ದೊಡ್ಡ ಏನೋ ದೊಡ್ಡ ವಿಷಯ ಉಂಟು ಅಂತ ಆಲೋಚನೆ ಮಾಡಿದ್ರೆ ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಂದು ಮರ, ಕಾಡಿನಲ್ಲಿ ಮರ ನಿನ್ನ ತಲೆಯಲ್ಲಿ ಬೆಳೀತದೆ. ಅದು ಅಯ್ಯೋ ದೇವರೇ, ಅರ್ಥಕ್ಕೆ ಬಾಯಿ ಹಾಕಿ ತುಂಡು ಮಾಡಿ ಬಿಟ್ಟಲ್ಲ. ಎಂತದು? ಅರ್ಥಕ್ಕೆ ಬಾಯಿ ಹಾಕಿ ನನ್ನದು ತುಂಡ ಆಯ್ತಾ? ಮತ್ತೆ ಅಂತ ತುಂಡಾಗುವಂಥದ್ದನ್ನು ಕಟ್ಟಿಕೊಂಡಕ್ಕೆ ಯಾಕೆ ನೀನು? ಅಯ್ಯೋ ದೇವರೇ, ನನ್ನ ವಾಕ್ಯ ಈಗ ಅದು ಪ್ರಾರಂಭ. ಮತ್ತೆ ನಾನು ದೊಡ್ಡ ಮರ ಅಂದಲ್ಲಿ ನಿಂತಿತ್ತು ಅಂತ ಅಲ್ಲಿಂದಲೇ ವಿಶೇಷ ಪ್ರಾರಂಭ ಆಗುವುದೇ ಅಲ್ಲಿಂದ. ಹಾಗೇನು ದೊಡ್ಡ ಒಂದು ಮರವ, ಮರದ ಕೆಳಗೊಂದು ದೊಡ್ಡ ಬೇರು. ನಿನಗೆ ಬಂದಿದ್ದ ಕೈ ಯಾಕೆ? ಮರದ ಕೆಳಗೆ ಬೇರೆ ತುದಿಯಾಗಿರ್ತದ ಪುಣ್ಯ. ಅದೇ ಕೆಳಗೆ ಬೇರು, ಬೇರಿನಲ್ಲೇನು ಅಂತ ಕೇಳಿ. ಇನ್ನು ಬೇರಿನಲ್ಲಿ ಸಿಪ್ಪೆ ಉಂಟು ಅಂತ ಹೇಳಿ ಮತ್ತೆ ಬೇರಿನ ಮೇಲೆ ನಾನು ಆ ಬೇರಿನ ಮೇಲೆ ನೀನಿದ್ದೆ ಕುಳಿತುಕೊಂಡಿದ್ದೆ. ಓ ಪುಣ್ಯಾತ್ಮ, ನಾನು ನಿನ್ನನ್ನು ಕೇಳಿದ್ದಲ್ಲ. ನೀನು ಕಂಡಂತ ವಿಶೇಷವೇನಾದ್ರೂ ಉಂಟಾ? ನಾನು ಕುಳಿತುಕೊಂಡು ಅಲ್ಲಿಂದ ಕಂಡದ್ದು ಮತ್ತೆ ಪ್ರಾರಂಭ ಆಗುವುದು. ಹೀಗೆ ಮುಂದೆ ನೋಡ್ತೇನೆ ರಾಯರೇ. ನಾಯಿ ಮರಿ ಅಲ್ಲಿ ಅಟ್ಟಾಡೋದಲ್ಲ. ನಿನ್ನನ್ನು ನೋಡಿ ಬಾರಾಡಿ
ಅಡಿಸಿಕೊಂಡು ಓಡಿ ಬರಲಿ. ಏನು ನಾನು ಅದರ ಜಾತಿಯೋ? ಹಾಗಾದರೆ ಅಲ್ಲ, ನನ್ನ ಜಾತಿಯವ ದೊಡ್ಡವನಪ್ಪ ಇದ್ದಾನೆ ಅಂತ. ಹಾಗಾದರೆ ಅದರ ಮತ್ತೆ ನಾಯಿಗರಿ ನೋಡೋದಕ್ಕೆ ನೀನು ಕಾಡಿಗೆ ದೇವರೇ, ನಾರಿ ಏನಂದ್ರೆ ನಾರಿ ಅಂದ್ರೆ ಏನು? ನೀನು ಕಾಡಿಗೆ ಹೋದಲ್ವಾ? ಕಾಡಿಗೆ ಸರಿ, ಗೊತ್ತಾಯ್ತು. ಈಗ ಅಲ್ಲೊಂದು ಬಗೆಯ ಸೊಪ್ಪು ಉಂಟ, ಅದು ಮುಟ್ಟಿದ್ರೆ ಮತ್ತೆ ಸುತ್ತು ತಿರುಗುವುದೇ, ಆ ಪ್ರಜ್ಞೆ ಇರುವುದೇ, ನಾನು ಎಲ್ಲಿದ್ದೇನೆ ಎನ್ನುವುದು ಗೊತ್ತಾಗುವುದೇ. ಹಾಗೆ ಯಾವುದೋ ಒಂದು ಸೊಪ್ಪು ನಿನಗೆ ತಾಗಿದೆ. ಸೊಪ್ಪುದಾಗಿದ್ರೆ ಅಲ್ಲಿ ನಾನು ತಿರುಗಾಡ್ತಿಲ್ಲ. ಇದೆಷ್ಟು ಹೇಳು? ಎರಡೇ ಅಲ್ವಾ? 3 ಅಥವಾ 4 ಅಲ್ಲ, ಎರಡೇ. ಹಾಗಿದ್ರೆ ಸರಿ ಉಂಟು. ಹಾಗಿದ್ರೆ ನೀನು ಹೇಳಿದ್ದು ತಪ್ಪಿತ್ತು. ಕಾಡು ಅಂತ ಹೇಳ್ತೀಯ, ಅದು ಕೂಡ ದಟ್ಟ ಅರಣ್ಯ. ಅಲ್ಲಿ ಹೆಣ್ಣು ಅಂತ ಹೇಳ್ತಾ ಇದ್ದಲ್ಲ, ನಿನಗೆ ತರ ಸರಿ ಉಂಟು. ಕಾಡಿನಲ್ಲಿ ಹೆಣ್ಣೆತ್ತದ ಯಾವುದು ಬಹುಶಃ ಯಾವುದೋ ಈ ಕ್ರೀಡೆ ಪಿಶಾಚಿಗಳೆಲ್ಲ ತಿರುಗಾಡ್ತವೆ. ಹಾಗೆ ಅಯ್ಯೋ ದೇವರೇ, ಬೀಡೆ ಪಿಶಾಚಿಗಳು ಅದಷ್ಟೇ ನಿನಗದ ಕ್ರೀಡೆ ಬಂದಿದ್ದ. ಮತ್ತೆ ಎಷ್ಟೊಂದು ಚಂದದ ಹೆಣ್ಣು ಅಂದ್ರೆ ರಾಯರೇ, ನೋಡಿದ್ಯಾ? ಮಿರಿ 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 ಮಿಂಚು. ಹೌದೇ? ಪಳ 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 ಪಳನೆ ಹೊಳೆಯುವ. ಇಲ್ಲ, ಸಾಧ್ಯ ಇಲ್ಲಪ್ಪ. ಏನು? ನನ್ನಿಂದ ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಮತ್ತೆ ಶೇಷಪ್ಪ ಬರಬೇಕಷ್ಟೇ. ಯಾವಪ್ಪ? ಶೇಷಪ್ಪ. ಯಾರು? ನಿನ್ನ ಚಿಕ್ಕಪ್ಪನ ಅಣ್ಣನ? ಅಲ್ಲ, ತಿಪ್ಪಲೆ ಶೇಷಪ್ಪ ಅಲ್ಲ. ಮತ್ತೆ ಯಾರ? 1000 ನಾಲಿಗೆ ಉಳ್ಳವ ಇನ್ನು ನಾಗರಾಜ ಶೆಟ್ಟರು. ಆ ನಾಗರಾಜನಿಂದಲೂ ಹೊಗಳಿ ಮುಗಿಸುವುದಕ್ಕೆ ಕಷ್ಟ. ಸಾಧ್ಯವೇ? ಅಷ್ಟು ಚಂದ. ಅವಳು ಮುಟ್ಟಿ ಕೈ ತೊಳಿಬೇಕು. ನೀವು ಎಂತ ಹೇಳ್ತೀರಿ? ಮುಟ್ಟಿ ಕೈ ತೊಳಿಬೇಕು. ಸಾಕು, ಇನ್ನು ನಾನು ಮುಟ್ಟಿದ್ರೆ ಹೊಳೆಗೆ ಹೋಗಬೇಕಾದ್ರೆ ಕೈ ತೊಳಿಬೇಕಲ್ವಾ? ಅಷ್ಟು ಕೊಳಪ. ಕೊಳಕ್ಕಲ್ಲ ರಾಯರೇ. ಮತ್ತೆ ಮುಟ್ಟಿದ ಕೂಡಲೇ ಅವರ ಮೈಯ ಪರಿಮಳ ಬರುವುದಿಲ್ವಾ? ಹೌದು. ಈಕೆಯನ್ನು ಮುಟ್ಟಿದ್ರೆ ಮೈಯ ಪರಿಮಳ 3 ದಿನ ಹೋಗ್ಲಿಕ್ಕಿಲ್ಲ. ಮತ್ತೆ ನಾವು ಮುಗಿಸ್ಕೊಂಡು ಬಾಕಿ ಇರ್ಬೇಕಷ್ಟೇ ಅಲ್ಲಿ. ಹೌದು. ಚಂದದ ರಾಯರೇ.
ನಾಥ ನೋಡ ಛೇ, ನನ್ನ ಎರಡು ಕಣ್ಣು ಸಾಲ ಕಣ್ಣುಗಳೆರಡು ಸಾಲದಮ್ಮ. ಮತ್ತೆರಡು ಇರುತ್ತಿದ್ರೆ ಇವಳ ಚಂದವನ್ನು ಕಾಣಬಹುದಿತ್ತು. ಯಾವ ಕಡೆಯಿಂದಲೂ ನೋಡು. ಪುನಃ ನೋಡುವ, ಇನ್ನೊಮ್ಮೆ ನೋಡುವ, ಮಗದೊಮ್ಮೆ ನೋಡುವ, ಮತ್ತೊಮ್ಮೆ ನೋಡುವ, ನೋಡ್ತಲೇ ಇರುವ. ಇದು ಹೆಣ್ಣಲ್ಲ, ಹೆಣ್ಣಲ್ಲ, ಹೆಣ್ಣಲ್ಲ. ನನಗೆ ಮುಗೀತ ಚಂದನದ ಗೊಂಬೆ ಇವಳೇ ಇವಳೇ ಆಕಾಶದಿಂದ ತೆರೆದಿಳಿದರೆ. ಖಂಡಿತ 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 ಖಂಡಿತ. ಯಾವುದೋ ನಾಟ್ಯಗಾರ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಭಾಷೆ ಮನೆ ಪುಂಜಿ ಮುಚ್ಚಿ ಕಸ್ತಾರೆ. ಅವರ ಹೆಸರು ಎಷ್ಟು ಜನ ಇದ್ದಾರೆ? ಖಂಡಿತ ಅವರಲ್ಲಿ ಯಾರೋ ಒಬ್ಬಳು. ಅದು ನಿಮ್ದಲ್ಲ ರಾಯರೇ. ಏನ ಅವರನ್ನು ಹಾಗೆಲ್ಲ ಬರ್ಲಿಕ್ಕೆ ಅವ ಬಿಡ್ತಾನ? ಯಾರು? ಸೂರಪ್ಪ. ಸುರಪಾಲ ನಿತ್ಯ ಅಲ್ಲಿ ಕುಣಿಲಿಕ್ಕೆ ಕೆಲಸ ಇಲ್ಲ ಅವರಿಗೆ. ನಾಟ್ಯಗಾರ್ತಿಯರು ಹೌದವನ ಜೊತೆಗೆ ಬೇಕು, ಅವರಷ್ಟು ಸುಲಭದಲ್ಲಿ ಬರ್ಲಿಕ್ಕಿಲ್ಲ. ಹಾಗಿದ್ರೆ ಅರ್ಥ ಆ ಬ್ರಹ್ಮನ ಮಾಡೋದು ಇನ್ನ ತಲೆ ಅಷ್ಟು ಸುಲಭದಲ್ಲಿ ಶಾರದೆ ಬರ್ಲಿಕ್ಕಿಲ್ಲ. ಅವನಿಗೆ ಅಳಿಬೇಕಿದ್ದರೆ ವಾಣಿ ಜೊತೆಗೆ ಬೇಕು. ಪರಮೇಸ್ತ್ರಿ ಅಷ್ಟು ಸುಲಭದಲ್ಲಿ ಬಿಡ್ತಾನೋ? ಯಾರು? ಪರಮೇಸ್ತ್ರಿ ಹಿರಿಯ ಸೃಷ್ಟಿಕರ್ತ ಅವಳಲ್ಲ. ಆ ವೀಣಾ ಪಾಣಿ ಶ್ವೇತವಸನಾಧಾರಿಣಿ ಇವಳದ್ದು ಅರಿಶಿಣ ಸೀರೆ. ಹಾಗಿದ್ರೆ ಇವಳ ಆರತಿಯ ಆರತಿ ಬೇಕಾ? ನಾನು ಸಣ್ಣದಿರುವಾಗಲೇ ಅವಳು ಯುವತಿ. ಈಗ ಎಷ್ಟು ವರ್ಷ ಆಯ್ತು ಅವಳಿಗೆ? ಅವಳು ಕೊಂಡೆ ಆಗಲಿಲ್ವೋ ಆರತಿ? ಅವಳಿಗೆ ಪ್ರಾಯ ಅವಳ ರೂಪ ಹೊಂದುವುದಕ್ಕಿಲ್ಲ. ಅಲ್ವಾ? ಒಬ್ಬರನ್ನು ಬಿಟ್ಟರೆ ಅವರ ಮೇಲೆ ನಿಲ್ಲುವುದಿಲ್ವ? ಅವರ ಜೊತೆ ಯಾವತ್ತೂ ಅಗಡುವುದೇ ಇಲ್ಲ. ಹಾಗಿದ್ರೆ ರತಿ ಅಲ್ಲ, ಶಾರದೆ ಖಂಡಿತ ಅಲ್ಲ. ಹಾಗಿದ್ರೆ ನಾಗಕನ್ಯೆ ಏನಾದರೂ ಪಾತಾಳದಿಂದ ಎದ್ದು ಭೂತಳದಲ್ಲಿ ಸ್ವಲ್ಪ ತಿರುಗೋಣ ಅಂತ ಈಗ ಬಂದಳ. ನಾಗಕನ್ಯೆ ಆಗ್ತಿದ್ರೆ ಮೇಲೆ ಮೇಲೆ ಹೋಗ್ತಿರುವಾಗ ಅಗಲ ಅಗಲ ಕಾಣಬೇಡ್ವಾ? ಯಾವುದು? ಮತ್ತೆ ಏನಿದ್ರು ಆ ಸಂಜ್ಞೆ ತಪ್ಪಿ ಹೋಗೋದಿಲ್ಲ. ನಾಗಕನ್ನಿಕೆಯೂ ಅಲ್ಲ, ಸುರಕನ್ನಿಕೆಯೋ. ಸುರಕನ್ನಿಕೆಯನ್ನು ನಾವು ಬಿಡ್ಲಿಕ್ಕಿಲ್ಲ. ನಾವೇ ಪ್ರಶ್ನೆ ಮಾಡಿ ಅವಳ ಇವಳ ಅದು ಇದು ಬೆಳಕು ಹಾಕುದು ಯಾಕೆ? ಈಗ ಅಂಗೈಯ ಹುಣ್ಣು ಹುಡುಕ್ಲಿಕ್ಕೆ ಕನ್ನಡಿ ಅಗತ್ಯ ಇಲ್ಲ. ಪ್ರತ್ಯಕ್ಷ ಅವಳೇ ಇದ್ದಾಳೆ, ಅದು ಮಾತನಾಡಿಸಿ ನೋಡ. ಈಗ ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಕುಂಬಳರಾಯಿ ಮಾಡಿ ನನಗೆ ಬೇಸರ ಆಗ್ತದೆ. ನೀನು ಹೋಗಿ ಹೆಂಡತಿ ಅವಳು ಆ ತೀರ್ಪು ಕಂಡು ಪೂರೈಸಿಕೊಂಡಿದ್ರೆ ಹೆಂಡತಿ ಹೆಣ್ಣಾಗಿರ್ತಾಳ. ಅವಳು ಸತ್ಯ ಹೇಗಿದ್ದ ಕಡೆ ಇಲ್ಲ ಸ್ವಲ್ಪ ನಾನು ಹೇಳಿದ್ದು ಯಾಕೆ ಯಾಕೆ ನೀರನ್ನು ತೆಗಿಬೇಕು, ನನ್ನ ಮೈಗೆ ಹಾಕಬೇಕು. ನೀರು ಹಾಕಿದ್ರೆ ಸಾಕು, ಸಾಕಾಗುದಿಲ್ಲ. ಮೈ ಉಜ್ಜಬೇಕು, ತಲೆಯಿಂದ ಕಾಲಿನವರೆಗೆ ಇಷ್ಟು ದೊಡ್ಡ ಶರೀರವನ್ನು ನೀನು ಉಜ್ಜಿದ್ರೆ ನನಗದನ್ನು ನೋಡುವುದಕ್ಕೆ ಸಾಧ್ಯ ಉಂಟ? ನಿನಗೆ ಎಷ್ಟು ಕಷ್ಟ ಆಗಿದೆ. ಇಷ್ಟು ದೊಡ್ಡ ದೇಹವನ್ನು ಸ್ನಾನ ಮಾಡಿಸುವುದಕ್ಕೆ ಕಷ್ಟವ? ಮತ್ತೆ ನಾವು ಏಕಾಂತದಲ್ಲಿ ನನಗೇನು ಕಷ್ಟ ಆಗಲಿಲ್ಲ. ಮತ್ತೆ ಆ ಗಂಡ ಹೆಂಡತಿಗೆ ಈಗ ನನಗೆ ಸ್ನಾನ ಮಾಡಿ ಅಭ್ಯಾಸ ಇಲ್ಲ, ಆ ಕಿರಿಕಿರಿ ಎಲ್ಲ ನನಗೆ ಆಗುವುದೇ ಇಲ್ಲ. ಹಾಗಾಗಿ ಸ್ನಾನ ಒಂದು ಬಿಟ್ಟು ನಿನಗೆ ಬೇರೆ ಏನಾದರೂ ಸೇವೆ ಇದ್ರೆ ಏನಾದರೂ ಇಟ್ಟುಕೊಂಡಿದ್ದೆ ಪರಮಾತ್ಮ. ಅಯ್ಯೋ ಅದೆಲ್ಲ ಹಾಳಾಗಿ ಹೋಯ್ತು. ಆಯ್ತು 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 ನುಗ್ಲಿಲ್ಲ. ಒಪ್ಪಿದೆ ಆಯ್ತು.
ನೀನು ಕೂಗುದನ್ನು ನನಗೆ ನೋಡ್ಲಿಕ್ಕೆ ಅಲ್ಲ ಮತ್ತೆ ನನ್ನ ಹಾಗೆ ನೆರವೇರುತ್ತದೆ. ಆಯ್ತಲ್ಲ. ಈಗ ನಿನಗೆ ಎಷ್ಟು ಸಂತೋಷ ಆಗ್ತದೋ ಅಷ್ಟೇ ದುಃಖ ನನಗಾಗ. ಹೇಗೆ ದುಃಖ? ಅದೇ ನಾನು ನೀರು ನೋಡದವ ಇಷ್ಟವರೆಗೆ. ಮೈಗೆ ನೀರು ಮುಟ್ಟಿಸರ ನೀನು ಆ ನೀರನ್ನು ಹಾಕುವಾಗ ನನಗೆ ಇನ್ನೇನಾಗುತ್ತದೋ ಏನಾಗುವುದಿಲ್ಲ. ಈಗ ನೀನು ನನ್ನ ಹೆಂಡತಿ ಅಲ್ವೋ, ನೀನು ಒಳ್ಳೆಯವಳಲ್ವೋ, ನೀನು ಹಾಗೆಲ್ಲ ಛಲ ಹಿಡಿಯೋವಳ ನನ್ನ ಹೆಂಡತಿ ಅಲ್ವೇ? ಹಾಗಾಗಿ ನೀನು ಇದನ್ನು ಬಿಟ್ಟು ಬೇರೆ ಏನು ಬೇಕು, ಏನು ಮಾಡಬೇಕು ಅದನ್ನು ಹೇಳಿ ವ್ಯವಸ್ಥೆ ಮಾಡಿ. ನೀವು ನನ್ನ ಪತಿ ಅಲ್ವಾ? ನನ್ನ ಪ್ರೀತಿಯ ಪತಿ ನೀವು ಹೌದಲ್ಲ? ಅಯ್ಯೋ ಕಬ್ಬಿಗೆ ಅಂತ ನನ್ನ ಆಸೆಯನ್ನು ನೀವು ಪೂರೈಸಿದ ಅಯ್ಯಯ್ಯೋ. ಆಯ್ತು 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 ಒಪ್ಪಿದೆ ಒಪ್ಪಿದೆ. ಒಪ್ಪ ಬೆಳಗಾಗಿದ್ದೀಗ ಒಪ್ಪಿದಿಲ್ಲ. ಬೇರೆ ಆಸೆ ಇದ್ದರೆ ಇದಕ್ಕಿಂತ ದೊಡ್ಡದಾಗಿ ಪೂರೈಸಿಕೊಡ್ತೀರಾ? ದೊಡ್ಡದು ಪೂರೈಸಿಕೊಡ್ತೀರಾ? ಅಂತ ಅಮಂಗಲಕಾರಕವಾದ ಮಾತು ನಿನ್ನ ಬಾಯಿಗೆ ಬರಲಿಲ್ಲ. ಶುಭ ಕಾರ್ಯವನ್ನು ಹೇಳಿದ್ರೆ ಅಮ್ಮ ಇದು ನಿನಗೆ ಶುಭ ಹೌದು, ನನಗೆ ಅಶುಭ ಅಲ್ವೇ? ಓ ನಿನಗೆ ಆಸೆ, ನನಗೆ ಹತಾಶೆ ಇಲ್ಲ. ಅದರಲ್ಲಿ ನನಗೆ ನಿರಾಶೆಯೇ ಇಲ್ಲಪ್ಪ. ಇದು ಆಗಲೇಬೇಕು. ಓ ಜಾಣೆ, ಓ ಮುದ್ದಿನ ಮರಿ, ಓ ನನ್ನ ಚಿನ್ನ, ಓ ಬಂಗಾರ, ಅಯ್ಯೋ ನಿನ್ನ ಮುದ್ದು ಮುಖ, ಇದನ್ನೊಂದು ಬದಲಿಸ. ಆಯ್ತು ಹೋಗಬೇಡ, ಒಪ್ಪಿದೆ. ಆಯ್ತು ಆಯ್ತು ಸರಿ, ಸ್ನಾನ ಮಾಡಿಸಬೇಕು. ನಾನು ಸ್ನಾನ ಮಾಡಿಸ್ತೇನೆ. ಮತ್ತೆ ಏನಿದ್ದು ಸ್ನಾನ ಮಾಡಿಸ್ತೇನೆ. ಆಯ್ತು ಆಯ್ತು ಬನ್ನಿ. ಹೇಗಾಗಬೇಕು? ನಮಗೆ ನೀರು ಅದು ನೀವು ಕೈ ಹಾಕ್ಬೇಡಿ, ನೀವು ನೀರು ಉಂಟದವರಲ್ಲ. ಹೌದು, ನನಗೆ ಗೊತ್ತೇ ಇಲ್ಲ. ನಾನು ಮಾಡಕ್ಕಾಗ್ತೇನೆ, ಬಿಟ್ಟಿದ್ರೆ ಹೇಳಿ. ನಿಮಗೆ ಈಗ ಹೇಗೆ ಆಗ್ತದ? ನನಗೆ ನೀವು ಆಗ ಹೇಳಿದಂತೆ ಹೇಗೆ ಪ್ರಾರಂಭ ಆಗಿದೆ. ಇಷ್ಟು ಸಮಯಕ್ಕೆ ಸ್ನಾನ ಮಾಡಲಿಲ್ಲ ಅಂತ ನೀವು ಹೇಳಿದ್ದೀರಿ. ಅಯ್ಯೋ ನಾನು ಕಾಯಕಪ್ಪ ತರಿಸಿಕೊಂಡು ಈಗ ಹೇಳ್ತಿದ್ದೆ. ನಾವೆಲ್ಲ ಪರಿಮಳ ದ್ರವ್ಯವನ್ನು ಲೇಪಿಸಿಕೊಂಡು ಸ್ನಾನ ಮಾಡದಿದ್ರು ಮಾಡಿದವನಿಗಿಂತ ಶುಚಿಯಾಗಿರ್ತೇವೆ. ಮತ್ತೆ ಈಗ ಪ್ರಥಮ ಸ್ನಾನ ಮಾಡಿ ಎಣ್ಣೆ ಹಾಕ್ಬೇಕಲ್ಲ. ಅದು ಯಾಕೆ ಎಣ್ಣೆ? ಅಯ್ಯೋ ಎಣ್ಣೆ ಸ್ನಾನ ಮಾಡಿರ್ಬೇಕು, ಅದೊಂದು ಕ್ರಮ. ನೀನು ಎಣ್ಣೆ ನೀರು ಒಟ್ಟಿಗೆ ತಂದಿದ್ದೀಯಾ? ಹೌದು. ಅಲ್ಲ, ನಾನು ನಿನಗೆ ನೀನು ಮಾತ್ರ ತಂದದ್ದು ಅಂತ ನೀನು ಆಲೋಚನೆ. ಈಗ ಎಣ್ಣೆ ತಂದಿದ್ದಿ, ಅದೊಂದು ಬೇರೆ. ಅದು ಎಣ್ಣೆ ತಗೊಂಡದ್ದು ಯಾಕೆ ನೀನು? ಎಣ್ಣೆ ಪ್ರಥಮ ತೆಗಿಬೇಕು. ಅದು ಯಾಕೆ? ಹಾಕಿದಕ್ಕೆ ಮೈಗೆ ಎಣ್ಣೆ ಅದಕ್ಕೆ ದೊಡ್ಡ ಭಾಷೆಯಲ್ಲಿ ಎಂತದ್ದು ಹೇಳ್ತಾರೆ ಎಂದು ಅಭ್ಯಂಜನ. ಅಭ್ಯಂಜನ ಗೊತ್ತಿಲ್ಲ. ಈ ಎಣ್ಣೆ ಎಲ್ಲ ದೀಪಕ್ಕೆ ಹಾಕುವಂಥದ್ದು, ಅದೆಲ್ಲ ಮೈಗೆ ಹಾಕಿಕೊಳ್ಳುವಂಥದ್ದಲ್ಲ. ಮತ್ತೆ ಇನ್ನು ನೀನು ಮೈಗೆ ಹಾಕಿಕೊಂಡು ಮತ್ತೆ ಹೊಟ್ಟೆಗೆ ಸ್ವಲ್ಪ ತಗೊಳ್ಳಿ ಅಂತ ಹೇಳಿದ್ರೆ ನಾನು ಹೋದೆ. ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಪುಷ್ಟಪುಷ್ಟವಾಗಿ ಶರೀರ ಉಳಿಯುತ್ತದೆ, ಆರೋಗ್ಯಕರವಾಗಿರ್ತದೆ. ಈಗ 3 ತಿಂಗಳು, ಇನ್ನು 9 ತಿಂಗಳನ್ನು ಹಿಡಿಬೇಕಾ ಬೇಡವಾ? ಅದು ಹೌದು. ಅಲ್ಲಿ ನಾನು ಸುಖವಾಗಿರ್ಬೇಡ್ವಾ? ಖಂಡಿತ ಇರ್ಬೇಕಾದ್ರೆ ನೀವು ಸುಖವಾಗಿರ್ಬೇಡ್ವಾ? ಬೇಕೇ ಬೇಕು. ಅದಕ್ಕೆ ಎಣ್ಣೆ ಮತ್ತೆ ಈಗ ನೀನು ಲಕ್ಷ್ಯ ಇಟ್ಟದ್ದು ನನ್ನ ಬಗ್ಗೆ ಅಲ್ಲೇ. ನೀವು ಇದ್ರೆ ನಾನಿದ್ದೇನೆ, ನೀವಿಲ್ಲದ್ರೆ ಮತ್ತೆ ನಾನು ಎಣ್ಣೆ ಬೇಡ. ಇಲ್ಲಪ್ಪ, ಎಣ್ಣೆ ಬೇಡ 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 ಬೇಡ. ಒಂದಿನ ದುಡ್ಡು ಬೇಡ. ಚಿಕ್ಕ ಎಣ್ಣೆ ಬೇಡ.
ನೀವು ಇನ್ನದೊಂದು ಎಂಥ ಚಾಳವೇ ಅದು. ನಿನಗೆ ಈಗ ಎಣ್ಣೆ ಬೇಕೇ ಬೇಕಾ? ಬೇಕೇ ಬೇಕಾ? ನನಗದು ಮುಟ್ಟಿದ್ರೆ ಆಗುವುದಿಲ್ಲ. ನೀವು ಮುಟ್ಬೇಡಿ, ನಾನು ಹೇಳ್ತೇನೆ. ನೀವು ಮುಟ್ಬೇಡಿ, ನಾನು ಹೇಳ್ತಿದ್ದೇನೆ. ಅದೇ ನೀನು ಮೊದಲು ತಕೊಂಡು ಆಮೇಲೆ ನನಗೆ ಮೈಗೆ ಹಚ್ಚುವಾಗ ಅದು ಅದೆಲ್ಲ ನಾನೆಲ್ಲ ಅಗ್ರಣಿಸುವಾಗ ಅದು ನಿನಗೆ ಪರಿಮಳ ಬಂದಿತ್ತು, ನನಗೆ ವಾಸನೆ ಬರುತ್ತೆ. ನಿನಗೆ ಅಭ್ಯಾಸ ಉಂಟು, ಹಾಗೆ ಎಣ್ಣೆ ಪರಿಮಳ ಬರ್ತದೆ. ನನಗೆ ಅಭ್ಯಾಸ ಇಲ್ಲದವರಿಗೆ ವಾಸನೆ ಬರುವುದು. ಆಸೆ ಇರ್ತದೆ, ಅದೆಲ್ಲ ಸಾಧ್ಯ. ಆದ್ರೆ ನಿನಗೊಂದು ಎಣ್ಣೆ ಹಚ್ಚುವ ಅಭ್ಯಾಸ. ಈ ನನಗೆ ಎಣ್ಣೆ ಹಚ್ಚಿ ನಿನಗೆ ಏನು ಲಾಭ ಅಂತ ಹೇಳಿ ಸುಮ್ಮನೆ ಇಲ್ಲದೆ ನೀನು ಚಾಳ ಮಾತಾಡ್ತಾ ಇದೆಯಾ? ಏನುಂಟಲ್ಲ ಅದು ನನಗೆ ಕಿರಿಕಿರಿ ಆಗುತ್ತದೆ. ನನಗದು ಬೇಡ ನೋಡಿ, ಬೇಡ ಬೇಡ ಬೇಡ. ಬೇಕು ಬೇಕು ಬೇಕು. ನಿನಗೆ ಸಂತೋಷ ಆಗ್ತದೆ. ಹೆಂಡತಿಯಾದವಳು ಆಶಿಸಿದ್ದನ್ನು ಪೂರೈಸಿಕೊಡ್ಬೇಕು. ಒಂದು ವೇಳೆ ಪೂರೈಸಿಕೊಡದೇ ಇದ್ರೆ ಹೋದ್ರೆ ಈಗ ಸ್ವಲ್ಪ ಎಣ್ಣೆ ಆಯ್ತು. ಹೌದಲ್ಲ, ತಲೆಗೆ ಮಾತ್ರ ಸಾಕು. ಅಯ್ಯೋ ಅಯ್ಯೋ ಗೆದ್ದದ್ದೇ ಮಕ್ಕಳು ನನಗೆ ಸಂತೋಷ ಆಗ್ತದೆ. ನನಗೆ ನಾನು ಭಾಗ್ಯವಂತ. ನನ್ನ ಗಂಡನ ಸೇವೆ ಮಾಡುವಂತ ಏನು ಕವಚ ನಮ್ಮ ಎಡೆಯ ಕವಚ ನಿನಗೆ ಕಂಡಿತು. ಹೌದು, ವಿಚಿತ್ರ ವಿಚಿತ್ರ. ಕೊಟ್ಟಂತಹ ಬ್ರಹ್ಮನಿಗೆ ಮಗದೊಬ್ಬ ತಿಳಿಯುವುದಿದ್ದರೆ ಶ್ರೀಮನ್ನಾರಾಯಣ, ಅರಿಯುವುದಿದ್ದರೆ ಲಯಾಧಿಕಾರಿ ಪರಮೇಶ್ವರ. ಮೂವರಿಗೆ ಹೊರತು ನನ್ನ ಎದೆಯಲ್ಲಿರುವ ಕವಚ ಮಗದೊಬ್ಬನಿಗೆ ಕಾಣಿಸಬಾರದು, ಕಾಣಿಸುವುದಕ್ಕಿಲ್ಲ. ಅಂಥಲ್ಲಿ ನಿನಗೆ ನನ್ನ ಎದೆಯಲ್ಲಿರುವ ಕವಚ ಖಂಡಿತ ಗೊತ್ತಾಯ್ತಾ?
ಅನುಭವಿಸ್ತಾರೆ ಪ್ರಪಂಚದಲ್ಲಿ. ಅದಿಲ್ಲ ಮಲಗಿದಾಗ ಬಿಡುವ ಉಸಿರಿಯಿಂದ ತನ್ನ ಗಂಡನ ಪರಿಚಯ ಹೆಂಡತಿಗೆ ಆಗ್ತದೆ. ನಡೆದಾಡುವ ಹೆಜ್ಜೆಯ ಶಬ್ದದಿಂದ ತನ್ನ ಗಂಡನೇ ಬಂದ ಅಂತ ಹೆಂಡತಿ ತಿಳ್ಕೊಳ್ತಾಳೆ. ಹೆಜ್ಜೆಗೆ ಅತಿ ಪ್ರೀತಿ ಎಲ್ಲಿರ್ತದೋ ಆ ಉಸಿರಾಟದಲ್ಲಿ ಕೂಡ ತನ್ನ ಗಂಡನ ಹೆಂಡತಿ ಅದನ್ನು ಗುರುತಿಸಿಕೊಳ್ತಾಳೆ. ಈ ಗಂಡಸರನ್ನು ಎಳವೆಯಲ್ಲಿ ಹುಟ್ಟುಡುಗೆಯಲ್ಲಿ ಕಾಣುವುದು ತಾಯಿ. ಮದುವೆಯಾದ ಬಳಿಕ ಗಂಡನನ್ನು ಹುಟ್ಟುಡುಗೆಯಲ್ಲಿ ಕಾಣುವುದು ಹೆಂಡತಿ. ಹೌದಾ? ಪತಿವ್ರತೆಯಾದವಳಿಗೆ ಇದನ್ನು ಯಾರು ಹೇಳ್ಬೇಕಾಗಿಲ್ಲ, ಯಾರು ಕೇಳಬೇಕೋ ಆಗಿಲ್ಲ. ನಾನು ಪತಿವ್ರತೆ ಹೌದಾ? ನಮಗೆ ಅದು ಕಾಣಿಸ್ತದೆ. ನನ್ನ ಗಂಡನ ಹುಟ್ಟಿದ ನೀ ಗೊತ್ತಿಲ್ಲ, ಮತ್ತೆ ಗಂಡ ಪತಿವ್ರತೆ ಅದಕ್ಕಲ್ವೇ ಅಂತಹ ಷಡ್ಗುಣಗಳನ್ನು ಹೊಂದಿದವಳೇ ನಿಜ ಧರ್ಮಪತ್ನಿಯಾಗುವುದು ಅಲ್ವಾ? ಊಟ ಬಡಿಸುವಾಗ ತಾಯಿಯ ಹಾಗೆ, ಮಲಗುವಾಗ ವೇಷೆಯ, ಅವನ ವ್ಯವಹಾರದಲ್ಲಿ ಮಂತ್ರಿಯಂತೆ, ರೂಪದಲ್ಲಿ ಲಕ್ಷ್ಮಿಯಂತೆ, ಕ್ಷಮಿಸುವಲ್ಲಿ ಭೂಮಿಯಂತೆ ಅಲ್ವೇ? ಹೌದು. ಕ್ಷಮಯ ಧರಿತ್ರಿ. ಗಂಡದಾದವನ ಪ್ರತಿಯೊಂದು ಕರ್ತವ್ಯದಲ್ಲಿ ಸ್ಫೂರ್ತಿಯ ಮೂರ್ತಿಯಾಗಿ ಹೆಣ್ಣಿರ್ತಾಳೆ ಅಲ್ವಾ? ಮತ್ತೆ ನಾನು ತಿಳ್ಕೊಂಡಿದ್ದೆ ತಪ್ಪು. ಹಾಗೆ ಕಂಡದ್ದು ನನಗೆ ಪಕ್ಕನೆ ತಲೆಗೆ ಹೋದ್ದು ಬೇರೆ ಏನೂ ಅಲ್ಲ. ನನ್ನ ಈ ಕವಚ ಯಾರಿಗೂ ಕಾಣಿಸಬಾರದು ಅಂತ ಒಂದು ಕಾಲದಲ್ಲಿ ಬೇಡಿಕೊಂಡವನ. ಅಂತಹ ಕವಚ ನಿನಗೆ ಹೇಗೆ ಕಾಣಿಸಿತು ಅಂತ ತಪ್ಪಿಬ್ಬಾಗಿ ಹೋರೆ ಅಷ್ಟೇ. ತಪ್ಪು ಮಾಡಿದ್ದೀನಿ. ಹೌದಲ್ಲ? ಬೇಡಿಕೊಳ್ಳುವಾಗ ನನ್ನ ಹೆಂಡತಿಗೂ ಕಾಣಿಸಿಕೊಳ್ಬಾರ್ದು ಅಂತ ಹೇಳ್ತೀನಿ. ಅಲ್ಲ, ಕಾಣಿಸಿಕೊಂಡದ್ದು ಈ ಕಾರಣದಿಂದ. ಆ ಪತಿವ್ರತ ಧರ್ಮ ಅದು ಯಾರಲ್ಲಿ ಉಂಟ? ಸೂರ್ಯ ಚಂದ್ರರ ಚಲನ ವಲನಗಳಿಂದ ನಿಲ್ಲಿಸಬಲ್ಲ ಶಕ್ತಿ ಉಳ್ಳವರು. ಹೌದಪ್ಪ. 3 ಮೂರ್ತಿಗಳನ್ನಾದರೂ ತನ್ನ ಅಂಕೆಗೆ ಇಳಿಸಬಲ್ಲವರು. ನಾವೇ ಮಕ್ಕಳಾಗಿದ್ದೇವೆ. ಪತಿವ್ರತ ಶಕ್ತಿಗೆ ಅಷ್ಟು ಮತ್ತೆ ಶಕ್ತಿ ಉಂಟು ಅಲ್ವಾ? ಸರಿ, ಅದು ನಾನು ಒಮ್ಮೆ ತಪ್ಪಿದ್ದೆ. ಸರಿ, ಅದು ಎಂತ ಎಣ್ಣೆ? ಹೌದಾ? ಬೇರೆ ಎಣ್ಣೆ, ಒಂದೇ ಜಾತಿಯ ಎಣ್ಣೆ, ಬೇರೆ ಎಣ್ಣೆ ಹಾಕಲಿಕ್ಕೆ. ಬೇರೆ ಬೇರೆ ಕಂಡ್ರೆ ಹೌದಾ? ಸರಿ, ಒಮ್ಮೆ ಉಜ್ಜುವಾಗ ಅದೇ ಒಮ್ಮೆ. ಆಯ್ತು. ಅಲ್ಲ ಇದ್ಯಾಕೆ ಕವಚ ಇದನ್ನು ಬಟ್ಟೆ ಒಲೆ ಮಾಡಿಬಿಟ್ಟೆ. ನನ್ನ ಕವಚವನ್ನು ತೆಗೆದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟಿಲ್ಲ. ನೀನು ಮಾಡುವ ಕೆಲಸವ? ಹಾಗಿದ್ರೆ ನೀನು ಹೆಣ್ಣಲ್ಲ. ನನ್ನ ಜೀವನದಲ್ಲಿ ಯಾವುದು ನನಗೆ ಶಾಶ್ವತ ಅಂತ ಆಶಿಸಿದ್ದೇನ ಅಂತ ಬೆಂಕಿಗೆ ಹಾಕಿ ಬಿಟ್ಟಿಯ. ಹಾಗಿದ್ರೆ ನೀನು ಹೆಣ್ಣಲ್ಲ. ಗರ್ಭಿಣಿ ಎಂಬ ಹಾಗೆ ನನ್ನಲ್ಲಿ ಸುಳ್ಳು ಹೇಳ್ತಾ ಇದ್ಯಾ? ಹೆಣ್ಣಲ್ಲದವಳು ಗರ್ಭಿಣಿ ಆಗುವುದಕ್ಕೆ ಸಾಧ್ಯ ಉಂಟೆ? ನಿನ್ನಂತವಳು ಬದುಕಬಹುದು. ಗರ್ಭಿಣಿಯ ನಿನ್ನ ಹೊಟ್ಟೆಗೆ ನೋಡು ನನ್ನ
ಕ್ಷೇತ್ರದಲ್ಲಿ ಒಳ್ಳೆಯದಾದ ಬೀಜ ಬಿತ್ತನೆ ಹುಟ್ಟುತ್ತದೆ ಅಂತ ಹೇಳಿ ನಾನು ಭಾವಿಸಿದೆ. ಆದ್ರೆ ಮೊಮ್ಮಗನಾಗಿ, ಆದ್ರೆ ಪ್ರಹ್ಲಾದನ ಮಗನಾಗಿ ಲೋಕಮುಖಕ್ಕೆ ನೀನು ತೋರಿಸಿಕೊಟ್ಟದ್ದಿಲ್ಲ ಅಂದ ಮೇಲೆ ನನಗೆ ಈಗ ಬೇಕಾದ್ಯನು ಪ್ರಹ್ಲಾದನ ಮಗ ಉಳಿತಾನೆ ಅಂತ ಹೇಳಿ ಭಾವಿಸಿದೆ. ಈಗ ನೋಡಿದ್ರೆ ಉಳಿಯುವ ದಾರಿ ನೀನು ಕಂಡವನಲ್ಲ. ಲೋಕಕ್ಕೆ ಅನ್ಯಾಯವನ್ನು ಮಾಡಿದಿ, ದೇವಲೋಕಕ್ಕೆ ಹೋಗಿ ತಾಯಿಯನ್ನು ಮಾಡಿ ಧರ್ಮಾಪರಾಧ ಸುಮನಸರನ್ನು ಪಡೆದ ಬೇಕಾಗಿ ತಕ್ಕ ಪ್ರಾರ್ಥಿಸ. ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿದಂತಹ ಪ್ರಹ್ಲಾದನ ಮಗನ ಅವನಿಗಿಂತಲೂ ಅಧಿಕವಾಗಿ ಈ ಪ್ರಪಂಚದಲ್ಲಿ ಬೆಳೆಯಬೇಕೆಂದು ಭಜನೆಯ ಮೂಲಕ ಅದನ್ನು ಮೆಚ್ಚಿಸಿ ನಾನು ಕವಚವನ್ನು ಪಡೆದಿದ್ದೆ. ಹೌದಾ? ಶಾಶ್ವತವಾಗಿ ಉಳಿಯಬೇಕೆಂದು ನಾನು ಪಡೆದಂತಹ ಕವಚ ಅದನ್ನ ನೀನು ತೆಗೆದ ಮಗನೇ. ಈ ಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ಆಶೆ ಇರ್ತದೆ. ತಾನು ಶ್ರೀಮಂತನಾಗಬೇಕು, ತಾನು ವಿದ್ಯಾವಂತನಾಗಬೇಕು, ತಾನೊಬ್ಬ ಹೆಸರುವಾಸಿಯಾಗಬೇಕು. ಹೀಗೆಲ್ಲ ಆಶೆ ಇದ್ರೆ ಅದು ಎಲ್ಲರಿಗೂ ದಕ್ಕುವುದಿಲ್ಲ. ತೋರಿಸಿಕೊಟ್ಟವ ಈ ಪ್ರಪಂಚದಲ್ಲಿ ನಾನು ಅದು ನಿನಗೆ ಸಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ಸರಿ ವೇಷ ಮಾಡಿ ಬಂದವನು ನೀನು. ಗೊತ್ತಾಯ್ತು ನೀನು ಏನೋ ಕಪಟಿ ಎಂಬ ಹಾಗೆ. ನನ್ನ ಕವಚವನ್ನು ನೋಡಿದವಾಗಲೇ ಅರ್ಥ ಆಗಿದೆ ಇದು ಹೆಣ್ಣಲ್ಲ ಎಂಬ ಹಾಗೆ. ಮತ್ತೆ ನೋಡುವಾಗ ನೀನು ವೇಷ ಮಾಡಿ ಮೋಸ ಮಾಡ್ತೀಯ. ನೀನು ಶಾಶ್ವತವಾಗಿ ಉಳಿದ ಹಾಗೆ ಕವಚದಿಂದ ಅದನ್ನು ತೆಗೆದದ್ದು ಯಾಕೆ? ಹೋದ್ರೆ ಏನಾಯ್ತು? ತೋರಿಸಿಕೊಡ್ತೇನೆ. ಮಣಿಮಾದಿ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಮಣಿಮಾ, ಮಹಿಮಾ, ಗರಿಮಾ, ಲಜಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈ ಶಿಲ್ಪ, ವಶಿತ್ವ ಇಂಥ ಅಷ್ಟ ಸಿದ್ಧಿಯನ್ನು ಬಲ್ಲ ನಮಗೆ ಯಾವುದ ರೂಪವನ್ನು ಯಾವ ಕ್ಷಣದಲ್ಲಿ ತಡೆಯುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈಗ ಈ ಮಣ್ಣು ಮುಟ್ಟಿಸದಿದ್ದರೆ ನಾನು ವಿರೋಚನ ಅಲ್ಲ. ಇದು ನೀನು ಯಾವುದೇ ಮಾಯೆಯನ್ನು ಪ್ರಕಟ ಮಾಡಿದೆ ಅದನ್ನು ಬಗೆಹರಿಸಿದ್ದು ಹೋದರೆ ನಾನು ವೈಕುಂಠ ಅಷ್ಟು
ನಿಮ್ಮ ಲಕ್ಷ್ಮಣ ನಿಮ್ಮ ಜೊತೆಗೆ ಬಂದು ಕಾಡಿನ ಸೇವೆಯನ್ನು ಮಾಡಿ ಅಣ್ಣ ತಮ್ಮಂದಿರು ಹೇಗೆ ಬೇಕು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟ ಮಗದಪ್ಪ ಭರತ ನಿಮ್ಮ ಪಾದುಕೆಯನ್ನು ಸಿಂಹಾಸನದಲ್ಲಿ ಇಟ್ಟು ಭರತನ ಭಾತೃಪ್ರೇಮೆಯನ್ನು ಎನ್ನುವುದನ್ನು ಲೋಕಮುಖ ತಿಳಿದುಕೊಂಡಿದೆ. ಹಾಗೆಯೇ ಮಗದಪ್ಪ ತಮ್ಮ ನಾನು ಶತ್ರುಘ್ನ ಒಬ್ಬ ಇದ್ದಾನೆ ಎನ್ನುವಂತಹ ನೆನಪಾದರೂ ಇಲ್ಲವೇ ಇಲ್ಲ. ಎಂತೆಂಥವರಿಗೆ ಶ್ರೀರಾಮ ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ಯಾ? ಹಾಗಿದ್ದೇ ನನಗೊಂದು ಅವಕಾಶ ಇಲ್ಲವೇ? ಒಂದು ಸೇತುವೆಯನ್ನು ಕಟ್ಟುವಾಗ ಮರದಿಂದ ಇಳಿಯುವಂತಹ ಅಳಿಯನ್ನು ಮೈಯನ್ನು ಮಧ್ಯೆ ಮಾಡಿಕೊಂಡು ಮರಳ ಮೇಲೆ ಹೊರಳಾಡಿ ತನ್ನ ಮೈಯನ್ನು ಆ ಸೇತುವೆ ಮೇಲೆ ಕುಡಿದುಕೊಂಡಿದೆ. ಅರ್ಥಾತ್ ಶ್ರೀರಾಮ ಸೇವೆ ತನ್ನಿಂದ ಕೂಡಿದಷ್ಟು ಆಗಲಿ ಎಂಬಂತಹ ಅಭಿಪ್ರಾಯ ಅದರದ್ದು. ಹಾಗಿದ್ದೇನೆ ನನಗೂ ಒಂದು ಮನಸ್ಸಿಲ್ವೇ? ನಾನು ನಿನ್ನ ತಮ್ಮ ಅಲ್ವೇ? ಆ ತುಳನ್ನು ತರುವುದಕ್ಕೆ ನಾವು ಹೋಗ್ಬೇಕು ಅಪ್ಪಣೆ ಕೊಟ್ಟರೆ ನಾನು ಹೋಗುವುದು ಸಂಶಯವಿಲ್ಲ. ಸಂಹರಿಸಿ ಸಂಹರಿಸಿ ಸಮರಾವೇ ಸರಿಯುವುದ ಲೇಸನ ಮಾಡಿದೆ ತಮ್ಮ ನೀನಾಡಿದ ಮಾತುಗಳನ್ನು ಕೇಳಿದ ಮೇಲೆ ಶತ್ರುವಿರಲಿಲ್ಲ. ಉತ್ತಮವಾದ ವಾಕ್ಯವನ್ನೇ ಆಡಿದೆ. ನಿನಗೊಂದು ಅವಕಾಶ ಅಲ್ವಾ? ಆದಷ್ಟು ಬೇಗ ದೇವರು ಎಲ್ಲರೂ ಆಯಾಸಪಟ್ಟ ಆ ಕಾಲಕ್ಕೆ ನದಿಯನ್ನು ಗೋಚರಿಸಿತು. ಇದುವೇ ಅಲ್ವೇ ತಮಸಾ ನದಿ. ಸರಿ 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 ಎಲ್ಲ ನಿಂದು ಶುಚಿಭೂತರಾಗಿ ಆಯಾಸವನ್ನು ಕಳೆದುಕೊಂಡ ಹಾಗಾಗಿ ಹೇಳಿದ ಹಾಗೆ ತಮಸಾ ನದಿಯ ಬಳಿಯಲ್ಲೇ ಇರುವುದಲ್ಲೇ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಇಲ್ಲಿವರೆಗೆ ಬಂದವರನ್ನು ನೋಡಲು ಮುಂದುವರಿಯುವುದಲ್ಲ, ಯಾವುದಕ್ಕೂ ಆಶ್ರಮದ ಕಡೆಗೆ ನಡೆಯುವುದು. ಬಂದಿರುವಂತಹ ನಿನಗೆ ಆಶ್ರಮ ಧರ್ಮಕ್ಕೆ ಉಚಿತವಾದಂತ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಂಡಿಸಬೇಕು. ನಿನ್ನನ್ನು ನೋಡುವಾಗ ರಾಜನ್ಯವಾದಂತಹ ಅನುಕೂಲ, ಸಮುದ್ರ ಗಂಭೀರ ನೀತಿ, ತಂದೆಯಿಂದ ಅಂತಃಶಕ್ತಿ, ತಾಯಿಯಿಂದ ಅಂಗ ಸೌಂದರ್ಯ ಬರುವುದಂತೆ ತತ್ವದ ಪ್ರಸೂತ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಯಾರು ನೀನು? ಎತ್ತ ಕಡೆ ಹೊರಟವ? ಏನು ಬಂದೆ?
ಬಂದೆ ಅಯ್ಯೋ ತಮ್ಮ ಊಹೆ ತಪ್ಪಲ್ಲ. ನನ್ನ ಪರಿಚಯ ಹೇಳಿರಬಹುದು. ಚಕ್ರವರ್ತಿ ದಶರಥ ಅಯೋಧ್ಯೆಯ ಅಧಿಪತಿ. ಅವರಿಗೆ 4 ಮಂದಿ ಮಕ್ಕಳು ಎನ್ನುವಂತಹ ವಿಷಯ ನಮಗೆ ತಿಳಿದಿರಬಹುದು. ಗೊತ್ತಿದೆ. ಅದರಲ್ಲಿ ಹಿರಿಯಾತನೇ ಶ್ರೀರಾಮ, ಮತ್ತೆ ಭರತ, ಶತ್ರುಘ್ನ, ಲಕ್ಷ್ಮಣರೆಂಬಿ 4 ನಾವು. ಅದರಲ್ಲಿ ಆ ಶ್ರೀರಾಮ ಅನುಜ ಶತ್ರುಘ್ನ ಅಂದ್ರೆ ನಾನು. ಶತ್ರುಘ್ನೇ? ಹೌದು. ರಾಮನ ತಮ್ಮ ಎಂದಾದ ಮೇಲೆ ನಮ್ಮ ಹೃದಯಕ್ಕೂ ಹತ್ತಿರದವಾದ ಈ ಪಾಳೆಯವನ್ನು ಸೇರಿ ಇಲ್ಲಿವರೆಗೆ ಬರುವುದಕ್ಕೆ ಕಾರಣವಿದೆ. ಮಧುರಾ ನಗರಿಯಲ್ಲಿ ಲವಣನೆಂಬವನ ಉಪಟಳ ಅತಿಯಾಯಿತೆಂದು ಮುನಿಗಳು ದೊರೆದರು. ಆ ಹೊತ್ತಿಗೆ ನಮ್ಮನ್ನ ಆಯುಧ ಪಾನಿಯಾಗಿ ಹೊರಟವಾಗ ಅವನಿಗೆ ಧೈರ್ಯದ ಮಾತನ್ನು ಹೇಳಿ ನಾನೇ ಹೊರಟವ. ಬರುವಾಗ ಪಕ್ಕನೆ ತಮಸಾ ನದಿ ನೋಡಿದ್ರೆ ನಿಮ್ಮ ನೆನಪಾಯಿತು. ಹಾಗೆ ಇಲ್ಲಿಗೆ ಬಂದ ನಾನು ಮುನ್ನುಗ್ಗುವಂತಹ ಕಾರ್ಯದಲ್ಲಿ ಜಯಶಾಲಿ ಆಗುವಂತಹ ಅರಸಿ ನಮ್ಮನ್ನು ಕಳಿಸುವಾಗೆ. ಅರಸುವಿಕೆ ಉಂಟು, ಈಗ ಹೋಗುವುದು ಬೇಡ. ನಾಳೆ ಹೋಗುವ ಕುಳಿತೋ ಕಾಣಿದ ದಣಿವೆಲ್ಲ ಕರೆದು ಗಣಿಗುತ್ತ ಕಾಣಿದ ದಣಿವೆಲ್ಲ ಕರೆದು ವಿಕ್ರಮಿಗುತ್ತ ಬಾಳೆಯ ದೊಡಗೈದರೆ ಬೇಳೆ ಮೀರಿದುದಯ್ಯ ರಾಧಿಯ ಕರದಿ. ಶತ್ರುಘ್ನ, ರಾಮನ ತಮ್ಮನಾಗಿ ಅವನ ಆದರ್ಶದ ಛಾಯೆಯನ್ನು ಹಿಡಿಯುವವ ನೀನು. ಕ್ಷತ್ರಿಯರಾದವರು ಧನುಸ್ಸನ್ನು ಧರಿಸುವುದು ಆರ್ತ ಎನ್ನುವ ಶಬ್ದ ಇರಕೂಡದು ಎನ್ನುವ ಕಾರಣಕ್ಕಾಗಿ ಶಕ್ತಿಯನ್ನು ಶೋಷಣೆಗೆ ಉಪಯೋಗಿಸಿದಂತ ಲವಣಾಸುರನ ವಧೆ ಸಾಧುವಾದದ್ದೇ ಸಾಧುವಾದದ್ದೇ. ಯಾಕೆ ಅವನಂತವನು ಹಿಂದೆ ನಿಮ್ಮ ಸೂರ್ಯವಂಶದ ಹಿರಿಯನಾದಂತ ಮಾಂಧಾತನನ್ನೇ ಕೊಂದವ. ಅವನನ್ನು ವಧಿಸಬೇಕಾದದ್ದು ಸರಿ. ಆದ್ರೆ ವೇಳೆ ನೋಡಂತೆ ರಾತ್ರಿಯ ವೇಳೆಯಾಗಿದೆ. ರಾತ್ರಿಯ ಪ್ರಯಾಣ ಸೌಖ್ಯವೂ ಅಲ್ಲ. ರಾತ್ರಿಯ ವೇಳೆಯಲ್ಲಿ ರಾಕ್ಷಸರೊಂದಿಗೆ ಕಾದಾಟ ಮಾಡುವುದು ಯೋಗ್ಯವೂ ಅಲ್ಲ. ಅವರಿಗೆ ಶಕ್ತಿ ಹೆಚ್ಚು. ಹಾಗಾಗಿ ಇಂದಿನ ದಿವಸ ನಿಮ್ಮ ದೇಹದ ದಣಿವನ್ನು ನಿವಾರಿಸಿಕೊಂಡು ವಿಶ್ರಾಂತಿಯನ್ನು ಪಡೆದು ನಾಳೆ ಬೆಳಿಗ್ಗೆ ಹೋಗಬಹುದು. ಶ್ರೀಮುಖದಿಂದ ಅಷ್ಟು ಅಪ್ಪಣೆ ಆಗುವುದಿದ್ರೆ ಬೇಡ ಅನ್ನೋದಿಲ್ಲ. ಯೋಚನೆ ಮಾಡಬೇಡಿ. ಸೀತೆಗೆ ಪ್ರಸವ ವೇದನೆ, ಜಾನಕಿಗೆ ಸರಿಯಾದಂತಹ ಮಂತ್ರರಕ್ಷೆಯನ್ನು ಕೊಟ್ಟು ಮುನಿವರಿಗಳನ್ನು ಅವಳ ಸೇವೆಗೆ ಹೆರಿಗೆ ಆಯ್ತು. ಮಕ್ಕಳು ನೋಡಿ ಅವರೇ ಒಮ್ಮೆ ನೋಡಿ ಬರ್ತೀನಿ. ಇಬ್ಬರು ಮಕ್ಕಳು ಸೂರ್ಯಚಂದ್ರರ ಹಾಗೆ ನೋಡುವಾಗ ಮನಸ್ಸು ತುಂಬಿ ಬರ್ತದೆ. ಆನಂದ ತುಂಬಿಲ್ಲ ಅಂತ ಕೇಳನಾದೆ. ಸ್ವಾಮಿ, ಸಂತೋಷವಾಯಿತು ನಮ್ಮ ಆಧಾರ. ಹಾಗೆಂದು ನಮಗೆ ಮುಂದುವರಿಯುವುದಕ್ಕೆ ಅವಕಾಶ ಬೇಕು. ಬೆಳಿಗ್ಗೆ ಆಯ್ತು. ಹೌದು. ಜೊತೆಗೆ ಒಂದು ಭಿನ್ನಹ ಏನದು ಆಶ್ರಮ ಇದು. ಆ ಅಮ್ಮನಿಗೆ ಹೆರಿಗೆಯಾಯಿತು ಅಂತ ಹೇಳ್ತಾ ಇದ್ದೀರಿ. ಅವಳಿ ಮಕ್ಕಳು ಅಂತ ಹೇಳ್ತಾ ಇದ್ದೀರಿ. ಹೌದು. ಆ ಪುಣ್ಯ ಗರ್ಭೆ ಯಾವಂತ ನಾನು ಕೇಳಬಹುದೇ? ನಾನು ಹೇಳುವುದಕ್ಕಿಂತ ನೀನು ನೋಡುವುದು ಒಳ್ಳೆ. ಹೌದಾ?
ಈ ಕಣ್ಣುಗಳಿಂದ ಕಾಣುವುದಕ್ಕಿಂತ ನನ್ನ ಕಣ್ಣುಗಳೇ ಕುರುಡಾಗಿ ಹೋಗುತ್ತಿದ್ದರು. ಈ ದೃಶ್ಯವನ್ನು ಕಂಡು ನಾನು ಇನ್ನೂ ಬದುಕುವುದಕ್ಕಿಂತ ನನ್ನ ಎದೆ ಒಡೆದು ಸಾಯುತ್ತಿದ್ರೆ ಲೇಸಾಗುತ್ತಿತ್ತು. ಆದರೆ ಕಾಣುವುದಕ್ಕೆ ಸಾಧ್ಯವಿಲ್ಲ. ಅಯ್ಯೋ ಅಯ್ಯೋ, ಬರೀ ತಿರುಗರಂತೆ ಈ ಒಣ ಹುಲ್ಲ ಹಸೆಯ ಮೇಲೆ ಮಲಗಿದಂತ ಈ ಪುಣ್ಯಾತ್ಮೆಯ ಸಾಮಾನ್ಯರಲ್ಲವಪ್ಪ, ಸಾಮಾನ್ಯರಲ್ಲ. ಚಕ್ರವರ್ತಿ ದಶರಥರ ಸೊಸೆ ಶ್ರೀರಾಮಚಂದ್ರನ ಕೈ ಹಿಡಿದಂತಹ ಪುಣ್ಯಾತ್ಮೆ. ಆದರೆ ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಈ ಆಶ್ರಮದಲ್ಲಿ ಈ ಸ್ಥಿತಿಯಲ್ಲಿ ಇದ್ದಾಳೆ ಅಂದ್ರೆ ಅಯ್ಯೋ ವಿಧಿಯೇ, ನೀನೆಂತಹ ಕಠೋರವಾಗಿ ಹೋಗಿಬಿಟ್ಟಿಯಪ್ಪ. ಈ ಪುಣ್ಯಾತ್ಮೆ ಇರುವ ಹಾಗೆ ಇರುವಲ್ಲಿ ಇರುತ್ತಿದ್ರೆ ನಮಗೆ ಸಂಭ್ರಮವೋ ಸಂಭ್ರಮ. ಚಿನ್ನದ ತೊಟ್ಟಿಯನ್ನು ಕಟ್ಟಿ ಸಾವಿರಾರು ಮಂದಿ ಮಾಂಗಲ್ಯ ಹೇರು ಇವಳೊಂದು ಹಾರೈಸುತ್ತಿದ್ರು. ಆದ್ರೆ ದಿನ ಒಂದಕ್ಕೆ 10 ಮೈಗಳನ್ನು ಬೇಡಿ ತಿನ್ನುವಂತಹ ಸಾಮಾನ್ಯ ತಿರುಕರಂತೆ ಈ ಆಶ್ರಮದಲ್ಲಿ ಕಾಲ ಕಳೆಯುವ ಹಾಗಾಯಿತಲ್ಲ. ಶಿವನೇ ಶಿವನೇ ನೋಡಿ ತೀರ್ಥರಣಿ ಬೇಜದೊಳಿರುವ ಶಿಶುಗಳ ನೋಡಿ ಮೆರೆವ ನಮ್ಮ ನಯದ ಗುಡಿಗಳು ನಮ್ಮ ನಯದ ಗುಡಿಗಳು ಬರಿದರದಿ ಒಳಹೂಲ ಹಸೆಗಳು ಒಳಗೊಳ್ಳ ಹಸೆಗಳು ಒಳಗಾಲ ಮತ್ತೊಂದು ಕೆನ್ನೆಯಲ್ಲಿ ರಕ್ತ. ಈ ಕ್ಷಣ ಹುಟ್ಟಿದಂತ ಈ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ? ನಿನಗೆ ಏನು ತಪ್ಪು ಮಾಡಿದ್ದಾರೆ? ಅಯ್ಯೋ, ಸಾವಿರಾರು ಮಂದಿಯಿಂದ ಸೇವೆಯನ್ನು ಮಾಡಿಸಿಕೊಂಡು ನಮ್ಮ ಅರಮನೆಯಲ್ಲಿ ಚಿನ್ನದ ತೊಟ್ಟಿನಲ್ಲಿ ಮಲಗಬೇಕಾದ ಈ ಮಕ್ಕಳನ್ನು ಬರಿಗಳಲ್ಲಿ ಓದಿಯುವುದಕ್ಕೊಂದು ತುಂಡು ಕಂಬಳಿ ಇಲ್ಲ, ಸೇವೆಗೆ ಒಂದು ಆಳಿಲ್ಲ. ಈ ಸ್ಥಿತಿಯಲ್ಲಿ ನಾನು ಕಾಣುವ ಹಾಗಾಗಿ ಹೋಯಿತಲ್ಲ. ಆಕಾಶದಿಂದ ಸೂರ್ಯನೇ ಕೆಳಗಿಳಿದು ಇಲ್ಲಿ ಬಂದು ನೆಲೆಸಿದ್ದಾನೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ನಮ್ಮ ಸೂರ್ಯ ವಂಶನ ಕುಡಿಗಳು ಇವು. ಅಯ್ಯೋ ಭಗವಂತ, ನೋಡಿ ದುಃಖಗಳಿತು ಮೈದುನನ ಮಗಳು ನೋಡಿ
ಚಿತ್ತನೆ ಇದನೇ ಮಾತೆಯರು ತಂದೆಯರು ಲಕ್ಷ್ಮಣ ಭರತ ಸಾಧಿಗಯದೊಳಗಿಗರೇ ನೀತಿರು ಮೊದಲೇ ಸಾಧಿಗಯದೊಳು ಇಗರೇ ನೀತಿರು ಮೊದಲೇ ಇದ್ದಬಾ ಶತ್ರುಘ್ನ ಯಾಕೆ ಗುರುವಿಗೆ ನಿಂತಿದ್ದೀಯಾ? ಬೆಳಿಗ್ಗೆ ಬರಬೇಕಪ್ಪ. ಯೋಗ್ಯತೆ ನಮಗೆಲ್ವ ಸಾಕಪ್ಪ. ನಿನ್ನ ಕಲ್ಲಾಗ ಸಮಸ್ತ ಸಾಕೇತವನ್ನೇ ಕಂಡಷ್ಟು ಸಂತೋಷ ನನಗಾಯಿತು ಮಗನೇ ಕಿತ್ವ. ಶ್ರೀಮತಿ ಚಿತ್ರಪ್ರ ಅಯೋಧ್ಯೆ ಸಮಸ್ತ ವಿಚಾರವನ್ನು ತಿಳಿಯಬೇಕೇನಂತ ಹಂಬಲ ನನ್ನಲ್ಲಿ. ನಮ್ಮ ಪ್ರತಿಗಳೆಲ್ಲರೂ ಕ್ಷೇಮವಾಗಿರುವರೇ ಮಗನೇ. ಅತ್ತೆಯಂದಿರಲ್ಲ, ನನ್ನ ಮಾತೆಯಂದಿರು ಕ್ಷೇಮವಾಗಿದ್ದಾರೆ ಕಂದ. ತಂಗಿಯರ ಆರೋಗ್ಯ ಹೇಗಿದೆ? ಭರತ ಲಕ್ಷ್ಮಣ ಕ್ಷೇಮವಾಗಿರುವರೇ? ಅಮ್ಮ ಮೇಘವರ್ಣನಾಗಿ ಮಂದಾರ ಮಂದಸ್ಥಿತರಾಗಿರುವಂತಹ ನನ್ನ ಪ್ರಭು ಶ್ರೀರಾಮಚಂದ್ರಮ್ಮ ನಾಗಲಿಕ್ಕೆ ನಂತರ ಅವರ ಮನೆ ಬಂದ ಮಾತುತ್ತಿಲ್ಲವಲ್ಲ, ಅವರಿಗೂ ಬಂದಿದ್ದಿಲ್ಲವಲ್ಲ ಮಗನೇ. ಹಾಗಿದ್ದಾರೆ ಶ್ರೀರಾಮಚಂದ್ರಮ್ಮ ಸಮಸ್ತ ವಿಚಾರವನ್ನು ತಿಳಿಸಿ ಅಂತ. ಜನಲಿಂಗ ಶತ್ರುಘ್ನ ಜನನಿ ಜನನಿ ನೀಲ್ಲದಡೆ ಜನನಿ ಇಲ್ಲದಡೆ ಇನಿತು ಸಂಪದಗಿದರು ಮನಗೆ ಮುದವಿಗುವುದೇ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಇರಲೇನು ನೀನಿಲ್ಲದಿರುವ ಸುರದಂತೆ ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ ಇರಲೇನು ಫಲವು ಹಾಗೆ ನಮ್ಮವರ ಆರೋಗ್ಯದ ಬಗ್ಗೆ ನಮ್ಮವರ ಸುಖ ದುಃಖದ ಬಗ್ಗೆ ವಿಚಾರಿಸ್ತಾ ಇದ್ದೀರಾ ತಾಯಿ? ಎಂತ ಹೆಣ್ಣು ಮಾಡಿ ಇಂಥ ಹೃದಯ ಶ್ರೀಮಂತಿಗೆ ನಿಮ್ಮದು. ತಾನೆಷ್ಟು ಕಷ್ಟಪಟ್ಟು ಅನುಭವಿಸಿದರು ಅದನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಅಯೋಧ್ಯೆಯ ಪ್ರಜಾಜನ ಹೇಗಿದ್ದಾರೆ, ಅಯೋಧ್ಯೆಯವರು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದೀರಲ್ಲ. ಅಮ್ಮ ನಾವು ನಕತ್ತು ನಮ್ಮಂತಹ ಪಾತಕಿಗಳು ಬೇರೆ ಸಿಗ್ಲಿಕ್ಕಿಲ್ಲ ತಾಯಿ. ಅಂತಹ ಪಾಪಿಗಳು ನಾವು. ಅಮ್ಮ ಅರಮನೆಯಿಂದ ನಿಮ್ಮನ್ನು ಕಾಡಿಗೆ ತಳ್ಳುವಾಗ ನಿಮ್ಮ ಅನ್ನ ಉಂಡಂತ ನಾವು ಹೇಳು ಬೇಡ ರಾಮ ಕಳಿಸಬೇಡ, ನಮ್ಮ ತಾಯಿಯನ್ನು ಕಳಿಸಬೇಡ ಅಂತ ಹೇಳುವುದಕ್ಕೆ ನಮಗೆ ನಾಳೆಗೆ ಬರಲಿಲ್ಲ. ಕಡಿಯುವುದಕ್ಕೆ ಒಬ್ಬ ವ್ಯಕ್ತಿ ಸಿಕ್ಕಲಿಲ್ಲ. ಅಂತಲ್ಲಿ ನಮ್ಮವರ ಸುಖ ದುಃಖದ ಬಗ್ಗೆ ನಿಮಗೆ ವಿಚಾರ ಬೇಕೋ ತಾಯಿ? ಅಮ್ಮ ಮನೆಯ ಬೆಳಕಿಗೆ ಬೇಕಾಗಿ ಒಂದು ನಂದಾದೀಪವನ್ನು ಹೊತ್ತಿಸುತ್ತೇವೆ. ಆ ದೀಪ ಆರಿ ಹೋದ ಮೇಲೆ ಅಲ್ಲಿ ಕತ್ತಲೆ ಆವರಿಸ್ತದೆ, ಸ್ವಾಭಾವಿಕ. ಹಾಗೆ ನಂದಾದೀಪದಂತಿರುವ ನೀವು ಅಯೋಧ್ಯೆಯಿಂದ ಹೊರತು ಯಾವಾಗ ಬಂದಿದ್ದೀರೋ ಮತ್ತೆ ಕತ್ತಲಲ್ಲಿ ನಾವೆಲ್ಲ ಮುಳುಗಿ ಹೋಗಿದ್ದೇವೆ. ಮುಳುಗಿ ಹೋಗಿದ್ದೇವೆ.
ನಾವು ಯಾರು ಜೀವಂತವಾಗಿ ಉಳಿದಿಲ್ಲ, ಎಲ್ಲ ಜೀವಚ್ಛವವಾಗಿ ಬಿಟ್ಟಿದ್ದೇವೆ. ನಮ್ಮ ಹೆಣ ಮಾತ್ರ ಅಯೋಧ್ಯೆಯಲ್ಲಿ ಅಷ್ಟೇ ತಾಯಿ. ಅಮ್ಮ, ಪ್ರತಿದಿನವೂ ನಿಮ್ಮ ಅಂತಃಪುರದ ಬಾಗಿಲಿಗೆ ಬಂದು ನಿಮ್ಮ ಪ್ರಜಾಜನರು, ನಮ್ಮ ಪ್ರಜಾಜನರು ಅಮ್ಮ ಯಾವಾಗ ಬಂದಾರು, ಅಮ್ಮ ಎಲ್ಲಿದ್ದಾರೆ ಎಂಬ ಹಾಗೆ ಗೋದರೆ ರಾತ್ರಿ ಹಗಲು ಕಣ್ಣೀರಿಂದ ಕೈ ತೊಳೆಯುತ್ತಾ ಇದ್ದಾರೆ. ನಮ್ಮ ಅರಮನೆಯಲ್ಲಿ ಆ ಶೋಕ ಸಾಗರವನ್ನು ಹೇಳತೀರದು ತಾಯಿ, ಹೇಳತೀರದು. ನಮ್ಮವರೆಲ್ಲ ಗಮನಿಸ್ತಾ ಇದ್ದಾರೆ. ಸೀತಾ ಸೀತಾ ಮಾತೆ ತಾಯೇ ದೇವಿ ಎಂಬ ಹಾಗೆ ಹೋಗ್ಬಿಡ್ತಾ ಇದ್ದಾರೆ. ಆದರೆ ಶ್ರೀರಾಮಚಂದ್ರಮ ಯಾವುದನ್ನು ತೋರಿಸೋದಿಲ್ಲ. ನಾನು ನೆಟ್ಟಗಿದ್ದೇನೆ ಎಂಬ ಹಾಗೆ ನಮಗೆ ತೋರಿಕೆಗೆ. ಆದರೆ ಏಕಾಂತದಲ್ಲಿರುವಾಗ ತಲೆಯನ್ನು ತಗ್ಗಿಸಿ ಅವರು ಮಾಡುವಂತಹ ಆಲೋಚನೆಗಳು, ಅವರು ಮಾಡುವಂತಹ ಚಿಂತನೆ ಹೇಳತೀರದಮ್ಮ, ಹೇಳತೀರದು ತಾಯಿ. ನಮ್ಮೇ ನಿಮಗೆ ಬೇರೇನು ಹೇಳಬೇಕು, ನಮ್ಮ ಸುಖ ದುಃಖದ ವಿಚಾರ. ಆಕಾಶದಲ್ಲಿ ಒಬ್ಬ ಸೂರ್ಯ ಇದ್ರೆ ಈ ಪ್ರಪಂಚವನ್ನೇ ಬೆಳಗಿಸ್ತಾನಲ್ವೇ. ಅವನಿಗೆ ಮೇಲು ಕೀಳೆನ್ನುವಂತಹ ಭಾವನೆ ಇಲ್ಲ, ಒಳ್ಳೆಯದು ಕೆಟ್ಟದೆನ್ನುವಂತಹ ಭಾವನೆ ಇಲ್ಲ. ಆ ಒಬ್ಬ ಸೂರ್ಯನಿಂದಲೇ ಈ ಪ್ರಪಂಚ ಬೆಳಗುತ್ತದೆ. ಅಂತಹ ಸೂರ್ಯನನ್ನೇ ನಾವು ಕಳ್ಕೊಂಡೇವು ಅಂತಾದರೆ ಮತ್ತೆ ನಮಗೆ ಬೆಳಕೆಲ್ಲಿಲ್ಲಮ್ಮ. ಹಲವು ಶರೀರ ಬೇಕಾಗಿಲ್ಲ, ಜೀವ ಇರುವಂತಹ ಒಂದು ಶರೀರ ಸಾಕವೇ ನಡೆಯಾಡುವುದಕ್ಕೆ, ವ್ಯವಹಾರ ಮಾಡುವುದಕ್ಕೆ. ಅಂತಹ ಶರೀರದಿಂದ ಜೀವವೇ ಬಿಟ್ಟು ಹೋದ್ರೆ ಅದು ಮತ್ತೆ ಹೆಣವೇ ಅನ್ನಿಸುವುದಲ್ಲೇ. ಹಾಗೆಯೇ ಅಮ್ಮ, ನೀವು ಯಾವಾಗ ನಮ್ಮ ಅಯೋಧ್ಯೆಯಿಂದ ಬಂದಿದ್ದೀರೋ ನಾವೆಲ್ಲ ಸ್ಮಶಾನದಲ್ಲಿ ಕುಳಿತಂತ ಮನವೊಂದಾಡುತ್ತಾ ಇದೆಯ ಮಗನೇ. ಗೊತ್ತಮ್ಮ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದುಃಖಗಳು ತುಂಬಿಕೊಂಡಿದೆ ಅಂತ. ಮದುವೆಯಾಗಿ ನಂತರವಾಗಿ ನಾಟ್ಯದವರು ಪ್ರವೇಶಿಸಿದಾಗ ಅದೇ ಮನೆಯ ಹೆಣ್ಣು ಈ ಮನೆಯಲ್ಲಿ ಸಂಸಾರವು ಚಿಂತೆಗೊಳಗಾಗಿದ್ದೆ. ಗುಸ್ತಿಲನ್ನು ತುಳಿದು ಒಳಕಾಲಿಟ್ಟ ಕ್ಷಣದಲ್ಲಿ ಅಮ್ಮ ಅಮ್ಮ ಅಂತ 3 ಮೈದುನಂದಿರು ನನ್ನನ್ನು ಕರೆದಾಗ ಹಳೆಯದೇ 3 ಮಕ್ಕಳಿಗೆ ನಾನು ತಾಯಿಯಾದೆ ಎನ್ನುವ ಸಂತೋಷದಿಂದ ಆಗ ಬೀಗಿದ್ದೆ ಮಗನೇ. ಏನ್ ಮಾಡೋಣ ಹೇಳು, ಇದು ವಿಧಿ. ಶ್ರೀರಾಮಚಂದ್ರನನ್ನು ಅಗಲಲೇಬೇಕು ಮಗು. ಯಾಕಂದ್ರೆ ಪ್ರಜೆಯಾಗಿದ್ದು ಒಬ್ಬ ವ್ಯಕ್ತಿ ರಾಮಚಂದ್ರಮನ ಮೇಲೆ ಅಪವಾದವನ್ನು ಸುರಿಸಿದಾಗ ಕುಲಕ್ಕೆ ಬಂದಂತಹ ಕಳಂಕ ಅದುತ್ತಾರೆ. ಅದನ್ನು ದೂರೀಕರಿಸುವುದಾಗಿ ಶ್ರೀರಾಮಚಂದ್ರಮನ್ನನನ್ನು ದೂರ ವಿಧಿಸಿದರೆ ವಿನಃ ಇನ್ನಾವ ಉದ್ದೇಶವೂ ಇಲ್ಲ. ಅಪವಾದವನ್ನು ಹೊತ್ತು ನಾನು ಅರಮನೆಯಲ್ಲಿ ಉಳಿದೆ ಅಂತಾದ್ರೆ ನಿತ್ಯವೂ ನನ್ನನ್ನು ಕಂಡಾಗ ಶ್ರೀರಾಮನ ಮನಸ್ಸು ಕೊರಗ್ತದೆ. ಅಪವಾದಿತ ಹೆಣ್ಣು ಎನ್ನುವಂತಹ ಬೇಸರ ಅವರನ್ನು ತುಂಬಿಕೊಳ್ತದೆ. ಅದಕ್ಕಾಗಿ ಅವರ ಮನಸ್ಸಿಗೆ ನೋವನ್ನು ಕೊಡಬಾರದು, ನಿಮ್ಮ ಮನಸ್ಸಿಗೂ ನೋವನ್ನುಂಟು ಮಾಡಬಾರದು ಎನ್ನುವುದು ಉದ್ದೇಶದಿಂದ ಹೊರಗುಳಿದ್ದೇನೆ ವಿನಃ ಯಾವ ಅಲ್ಲ ಕಂದ. ಅಮ್ಮ, ಏನು ವಿಧಿ ನಿಮ್ಮ ಪಾಲಿಗೆ ಹೀಗೆ ಬರೀಬೇಕೆ? ಅದಕ್ಕೆ ಪ್ರಾಯಶ್ಚಿತ್ತದ ಬದಿಯಲ್ಲಿ ನಿಮ್ಮೆಲ್ಲರ ತಲೆ ಕಡಿಯುತ್ತೇನೆ ಅಂತ ಶ್ರೀರಾಮ ಒಂದು ಅಪ್ಪಣೆ ಕೊಡ್ತಿದ್ರೆ ನಾವಾಗಿ ಕಡಿದು ನಮ್ಮ ತಲೆಯನ್ನು ಅವರ ಪಾದಗಳಲ್ಲಿ ಇಡ್ತೇವೆ ತರ. ಆದರೆ ನಿಮಗೆ ಈ ವೇದನೆ ಕೊಡಬಾರ್ದಿತ್ತಮ್ಮ, ನಿಮಗೆ ಈ ವೇದನೆ ಕೊಡಬಾರ್ದಿತ್ತು ಅಮ್ಮ. ಹಾಗೆಂದು ನಾನು ಇವತ್ತು ನಿಮ್ಮನ್ನು ನೋಡಿದೆ. ಇನ್ನು ಖಂಡಿತ ನಿಮ್ಮ ಈ ವೇದನೆಗೆ ಅವಕಾಶ ಕೊಡುವುದಿಲ್ಲ. ನೇರವಾಗಿ ಹೋಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಚಾರವನ್ನು ತಿಳಿಸಿ ನಾವೆಲ್ಲ ಒಟ್ಟಿಗೆ ಬಂದು ನಿಮ್ಮನ್ನು ಮುದದೊಳಿರು ಈಗ ಮರೆಗೊನೇನೆ, ಈಗ ಮರೆತು ಮುದದೊಳಿರು ಮುಂದೆ ನಡಿದರು ಎನ್ನಣ್ಣಂಗೆ ಬೇಡದಿರು, ನಿನ್ನಣ್ಣಂಗೆ ಬೇಡದಿರು, ಬೇಡದಿರು ನಿನಗೆ ಉದರವನಿಗೆ ಇರುವ ಏರಿದುಗಳೇ ಬೇಡದಿರು, ಶಿಶುಗಳಾಣೆ ಬೇಡದಿರು, ಅನ್ನಗಳಾಣೆ ಬೇಡದಿರು ಎಂದಿರು. ಇದ ಮರೆತು ನೀನೀಗ ಮುದದೊಳಿರು
ಸೇರಿ ಸಂಭ್ರಮದಿಂದ ನಿಮ್ಮನ್ನು ಇವತ್ತು ಇಲ್ಲ ನನ್ನ ಖಂಡಿತ ಇಲ್ಲ ಇಲ್ಲ ಮಾತು ಇನ್ನೊಂದು ಬೇಡವಿರುತ್ತೆ. ನನ್ನ ನಿಲ್ಲಿ ನೋಡಿದ್ದು ಬರೀ ಕೆಲಸದಿಂದ ಬೆಳೆಸಿಕೊಂಡಿರ್ಬೇಕೇ. ಅಮ್ಮ ಇದೇ ಸಂತೋಷಕ್ಕಿತ್ತು ನೀನು ಯಾರಲ್ಲಿ ಮಾತನ್ನು ಹೇಳಬಾರ್ದು. ಏನಮ್ಮ ಎಷ್ಟು ನಮ್ಮದೆಷ್ಟು ಹಾಗೆ ಇದೆ. ನಮ್ಮ ಪ್ರಜಾಜನರು ನಮ್ಮವರು ನಿಮ್ಮನ್ನು ನೋಡಬಾರ್ದು, ಈ ಮಕ್ಕಳನ್ನು ನೋಡಬಾರ್ದು. ಎಲ್ಲ ಮಕ್ಕಳು ನಿಮ್ಮಲ್ಲಿ ಹಾಗೆ ಅಲ್ಲ. ನನಗಿದು ಅಜ್ಞಾತ ತಿಳಿದುಕೊಂಡಿದ್ದ ಪರಿಣಾಮ ಏನೂ ಆಡುವುದು ಗೊತ್ತಿಲ್ಲ. ಸಂತೋಷದ ಬರದಲ್ಲಿಯೂ ಹೋಗಿ ನಿನ್ನ ಅಣ್ಣನಲ್ಲಿ ನೀನು ಹೇಳಬಹುದು, ಆದರೆ ಹೇಳಬಾರದು ಕನ್ನ, ಹೇಳಬಾರದು. ಅಮ್ಮ ಹೇಳಲೇಬೇಕು, ಹೇಳಲೇಬೇಕು. ನಿಮ್ಮನ್ನು ಎಣಿಸಿಕೊಂಡು ನಿಮ್ಮನ್ನು ನೆನೆಸಿಕೊಂಡು ಲಕ್ಷ ಲಕ್ಷ ಜನ ಕಣ್ಣೀರಿಸ್ತಾ ಇದ್ದಾರೆ. ಅದಕ್ಕಾಗಿ ಆದರೂ ತಾವು ಬರಲೇಬೇಕು. ಸತ್ಯಾಗ್ರಹ ಹೇಳಿದಂತಂದ್ರೆ ನನ್ನ ಕರ್ತವ್ಯಗಳ ಆಣೆ. ಅಮ್ಮ ನೀವು ಯಾವ ಆಣೆ ಭಾಷೆ ಹಾಕಿ ನನ್ನ ಬಾಯಿ ಕಟ್ಟಿಸಿದರು. ನಾನು ಹೇಳುವುದೇ ಖಂಡಿತ. ಶ್ರೀರಾಮನ ಅಮ್ಮ ನಾವು ಯಾವ ಜನ್ಮದಲ್ಲಿ ಮಾಡಿದಂತಹ ಬಾಲಕ ಉಂಟು ತಾಯಿ, ಯಾವ ಜನ್ಮದಲ್ಲಿ ಮಾಡಿದಂತಹ ತಪ್ಪುಂಟು. ಅದಕ್ಕೆ ನಮಗೆ ಶಿಕ್ಷೆ ಕೊಡದೆ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದಾರಲ್ಲ. ನಾವೊಮ್ಮೆ ಕಣ್ಣಲ್ಲಿ ನಿಮ್ಮನ್ನು ನೋಡಿ ನಮ್ಮ ಮಕ್ಕಳು ತುಂಬಿಸಿಕೊಳ್ಳುವಂತ ಅವಕಾಶವೂ ಇಲ್ಲವೇ ತಾಯಿ. ಅಮ್ಮ ಅವಕಾಶ ಕಂಡುಕೊಡೋಣ. ನಾನು ಇದ್ದೇನೆ ಒಂದು ವಿಚಾರವನ್ನು ತಿಳಿಯುವುದು ನಾನು ಕಾಣುವುದಕ್ಕಾಗಿ ಬಂದೆಯಾ? ಹೌದಮ್ಮ. ಇನ್ನೇನಾದ್ರೂ ಉದ್ದೇಶಿದೆ? ನೀವು ಇಲ್ಲಿದ್ದೀರಿ ಅಂತ ವಿಷಯ ಗೊತ್ತಾಗಿರಲಿಲ್ಲ. ಮಧುರಾನಗರಿಗೆ ಲವಣನ ಉಪಟಳತಿಯಾಯಿತೆಂದು ಅವನ ವಧೆಗಾಗಿ ಶ್ರೀರಾಮಚಂದ್ರ ಮನೆಯಿಂದ ಅಪ್ಪಣೆ ಬರೆದು ಹೊರಟವನ ಪಕ್ಕನೆ ತಮಸಾ ನದಿಯ ಬಳಿಯಲ್ಲೇ ಇರುವುದು ಮಹರ್ಷಿಗಳ ಆಶ್ರಮ ಅಂತ ತಿಳಿದು ಇಲ್ಲಿವರೆಗೆ ಬಂದ ಮೇಲೆ ಇಷ್ಟೆಲ್ಲ ನಡೆದು ಹೋಯಿತು. ಶತ್ರುಘ್ನ, ಬಾಂಧವ್ಯದ ಬಂಧುರತೆಯನ್ನು ಕ್ಷಣಕಾಲ ನಾನು ಅನುಭವಿಸಿದೆ. ಮನುಕುಲದ ಶ್ರೇಷ್ಠ ಸಂಸ್ಕಾರ ನನಗಿಲ್ಲಿ ಕಂಡು ಬಂತು. ಆದರೆ ನೀನು ಕೇವಲ ಭಾವನಾ ಲೋಕದಲ್ಲಿ ವಿಹರಿಸುವುದಕ್ಕೆ ಬಂದವನಲ್ಲ. ನಿನಗೆ ಕರ್ತವ್ಯದ ಹೊಣೆ ಉಂಟು. ಲವಣಾಸುರನ ವಧೆ ಹಾಗೆಂದು ಶಕ್ತಿ ಮುಖ್ಯ ಅಲ್ಲ, ಅದಕ್ಕಿಂತಲೂ ಯುಕ್ತಿ ಮುಖ್ಯ. ಅವನಿಗೆ ಹರನಿಂದ ಪ್ರದತ್ತವಾದಂತಹ ಶೂಲ ಉಂಟು. ಶೂಲ ಅವನ ಕೈಯಲ್ಲಿ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ನೀನು ಸರಿಯಾದ ಸಮಯವನ್ನು ಕಾದು ಆ ಶೂಲವನ್ನು ಅವನಿಂದ ತಪ್ಪಿಸಿ ಆನಂತರ ಅವನ ವಧೆಯನ್ನು ಮಾಡಿ ಲವಣಾಂತಕನಾಗಿವ. ಅಮ್ಮ ಬರ್ತೇನಮ್ಮ.
ನಾನು ನಿನ್ನನ್ನೇ ಕರೆಯೋದು. ನಿನ್ನನ್ನು ನೋಡಿದ ಮೇಲೆ ಯಾಕೋ ಏನು ನಾನು ನನ್ನ ಕಾಲು ಜನನಿ ಜನಗರ ಜನನಿ ಜನಗರ ಅಖಂಡ ಭೂಮಂಡಲದಲ್ಲಿ ಪ್ರಚಂಡ ಪರಾಕ್ರಮಿಯಾಗಿ ಮೆರೆದ ನನ್ನಲ್ಲಿ ಅಷ್ಟು ಹಾಗೆ ಇತ್ತ ನಿನಗೆ ಏನು ನಾನು ಸತ್ರ ನನ್ನ ಒಂದು ಬಾಯಸ ಮುಗಿಸೋದಂತ ಮತ್ತೆ ಹೇಳಿದಲ್ಲ ನನ್ನ ಬುದ್ಧಿಗೆ ಹೇಳಿದ್ದು ನಾನು ಅಂದ್ರೆ ನಿಮ್ಮಂತ ಯೋಗ್ಯತೆಯಿಂದ ಕೂಡಿದವರು ಬಂದರೂ ಕೂಡ ಗುರುತು ಹೇಳಿಲ್ಲಲ್ವಾ ಅದಕ್ಕೆ ನನ್ನ ಬುದ್ಧಿಗೆ ಬೈದದು ನಾನು ಅಷ್ಟೇ ಸತ್ತಲಿಂದ ಸತ್ತು ಮಾತಿಗೆ ಇಂದ್ರಾದಿ ದೇವತೆಗಳು ಕೂಡ ನನ್ನ ಸೇವೆ ಮಾಡ್ತಾ ಇದ್ದಾರೆ ನನ್ನ ಅರಸಿ ಆದ ಅಂತ ಆದ್ರೆ ನಿನ್ನ ಸೇವೆಗೆ ಸಿದ್ಧರಾಗ್ತಾರೆ ನಿನ್ನ ಬಗ್ಗೆ ಚೆನ್ನಾಗಿ ಕೇಳಿದ್ದೇನೆ ನಿನಗಿಂತ ನಿನ್ನ ಪೂರ್ವಜರ ಬಗ್ಗೆ ಚೆನ್ನಾಗಿ ಕೇಳಿದ್ದೇನೆ ಹೌದಾ ನಿಮಗೊಬ್ಬ ಒಡೆಯನಿದ್ದಾನಂತೆ ತುಂಬಾ ಅಖ್ಯ ನೀನು ಸ್ವಲ್ಪ ಓದಿದ್ದಿ ಸ್ವಲ್ಪ ಹೇಳುವುದನ್ನು ಕೇಳಿದ್ದೇನಪ್ಪ ಏನು ಸುಂದರ ಆಗತ್ತೆ ಅವ ಏನಾದ ಅತುಲ ಪರಾಕ್ರಮಿಯಾಗಿ ಮರೆಯುತ್ತಾ ಇದ್ದ ಕೊನೆಗೆ ಕಾಡಿನಲ್ಲಿ ಒಬ್ಬಾಕೆ ತರುಣಿಯನ್ನು ಕಂಡ ಆಕೆಯನ್ನೇ ಮದುವೆ ಆಗಬೇಕಿರುವಂತ ಆಸೆಯಿಂದ ಸೇನೆಯನ್ನು ಕೂಡಿಕೊಂಡು ಕಾಡಿಗೆ ಹೋದನಂತೆ ಪರಿಣಾಮ ಆಕೆಯಿಂದ ಆತ ಸತ್ತೇ ಹೋದನಂತೆ ಮೋಹಿನಿ ನೀನು ಕತೆ ಕೇಳಿದ್ದಲ್ವ ಹೌದು ಅವನ ಜೊತೆ ಸ್ವತಃ ಇದ್ದು ಅನುಭವಿಸಿದಂತ ವ್ಯಕ್ತಿ ನಾನು ಹೌದೇ ಹೌದು ಕದಂಬವನದಲ್ಲಿ ಕಂಡ ತರುಣಿಯನ್ನು ಬಯಸಿದ್ದು ಸರಿ ತರುವುದಕ್ಕೆ ಆಳುಗಳನ್ನು ಕಳಿಸಿಕೊಟ್ಟ ಏನು ಮಾಡೋಣ ಅಮಾಯ ಕಥೆಯಿಂದ ಕಟ್ಟ ಕಡೆಗೆ ನನ್ನ ಶುಂಭನನ್ನೇ ಆಹುತಿ ತಗೊಂಡಳು ಅಂದಲ್ಲಿಗೆ ಪ್ರಕರಣ ಮುಗಿದಿದೆ ಅಂತ ಆಲೋಚನೆ ಮಾಡಬೇಡ ಈಗ ಪ್ರಾರಂಭ ಆಗುತ್ತಾ ಇದೆ ಆ ತರುಣಿಯಲ್ಲಿರುವಂತಹ ದ್ವೇಷ ಸಾಧಿಸುವುದಕ್ಕೆ ಓಡಿ ಬಂದು ಬದುಕಿದವ ನಾನು ಅವಳಲ್ಲಿರುವಂತಹ ಹಾಗೆ ನನ್ನ ಧಮನಿಗಳಿಂದ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ದಿನ ಅವಳ ಅವಳ ರಕ್ತ ಪಾನ ಮಾಡದಿದ್ರೆ
ನಾನು ಅರುಣನಲ್ಲ. ಹೌದಾ? ಆದ್ರೆ ಏನ್ ಮಾಡೋಣ ಹೇಳು? ಏನು? ಕಣ್ಣಿಗೆ ಕಾಣಸಿಗೋದಿಲ್ಲಲ್ಲ ಭ್ರಷ್ಟ. ಅರುಣಾಸುರ ಅಂದ್ರೆ ಆಕೆಯ ಮೇಲಿನ ಸೇಡು ಇನ್ನೂ ಇದೆ ಎಂಬುದಾಗಿ ಆಯ್ತು. ಇಲ್ಲದೆ ಮತ್ತೆ ಒಂದು ವೇಳೆ ಆಕೆ ನಿನ್ನ ಮುಂದೆ ಬಂದ್ರೆ ನೀನೇನ್ ಮಾಡ್ತೀನಿ? ಬಂದರಗಳನ್ನು ಬಿಟ್ಟೇನೆ. ನನ್ನನ್ನು ಮದುವೆ ಹಾಕು ಅಂತ ಹೇಳ್ತೇನೆ. ಒಂದು ವೇಳೆ ಮದುವೆಯಾಗದಿದ್ರೆ ತಪ್ಪಿದೆ. ಮಾರಿ ದೇವತೆಗೆ ಕುರಿ ಬಲಿ ಕೊಟ್ಟಂತೆ ಅವಳ ರಕ್ತದ ಕುರಿ ಹಾಕಿನ ಗೊತ್ತಾ ನಿನಗೆ? ಹೌದಾ? ಅರುಣಾಸುರ ಹಾಗಿದ್ರೆ ಸರಿಯಾಗಿ ಕೇಳು. ನಾನು ಯಾರೆಂಬುದಕ್ಕೆ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ. ನಿಮ್ಮ ಒಡೆಯ ಗುಂಬಾಗಿಲು ಕೊಂದವಳು ಬೇರೆ ಯಾರಲ್ಲ, ಅದು ನಾನೇ ಆಗಿದೆ. ಈ ದುರ್ಳೆಯನ್ನು ಶಿರವರಿ ಅಗುವಿನನು ಮಾಯಕವಾದರಿಂದಿಗಳು ದೊರೆಯ ಪರಿಹರಿಸಲಿಲ್ಲಂದು ಪರಮ ಸಂಕರವ ಎಂತಹ ಪ್ರಮಾದವಾಗಿ ಹೋಯಿತು. ನನ್ನ ಕಣ್ಣೀರಿಗೆ ಸಿಕ್ಕ ತರುಣಿ ಮಾಯಕವಾಗಿ ಬಿಟ್ಟಳಲ್ಲ. ಹೊರೆಯಿಂದ ಕತ್ತಿಯನ್ನು ತೆಗೆದು ಬೀಸುತ್ತಿದ್ದರೆ ಅವಳ ರುಂಡ ಮುಂಡ ಬೇರೆ ಬೇರೆ ಆಗುತ್ತಿತ್ತು. ದೊರೆ ಶುಂಭನ ರಣದಿಂದ ಮುಕ್ತನಾಗುತ್ತಿದ್ದೆ. ಮಾಯಕವಾಗಿ ಬಿಟ್ಟಳು.
ಇರುವ ರೀತಿಯಲ್ಲಿ ಸುಖ ಸುಖ ಆದರೆ ನೀನು ಕೇಳಿದ ಪ್ರಶ್ನೆ ಒಂದು ಉತ್ತರ ಉಂಟು. ನಮ್ಮಲ್ಲಿ ದಿನ ಕೊಡಗಟ್ಟಲೆ ಹಾಲು ಇರ್ತಾರೆ. ಆದ್ರೆ ಒಂದೊಂದು ಸಲ ಅದು ಗರ್ಭಾವಸ್ಥೆಗೆ ಬಂದಾಗ ಮನೆಯಲ್ಲಿ ಕಟ್ಟುಕು ಹಾಲಿಗೂ ಗತಿ ಇರುವುದಿಲ್ಲ, ಮತ್ತೊಂದು ಕಡೆಗೆ ಹೋಗ್ಬೇಕಂತ. ಅದು ಇದ್ದದ್ದನ್ನು ಮರೆಯಬಾರದು. ಖಂಡಿತ ಹೌದು. ನಾನು ಹೊರಟದ್ದು ನಿನ್ನಲ್ಲಿ ದೋಷ ಕಲ್ಪಿಸಿಕೊಂಡಲ್ಲ. ಈಗ ನಿನಗೊಂದು ಉದಾಹರಣೆ ಹೇಳ್ತೇನೆ. ಈ ಗಂಡು ಮನೆಯಲ್ಲೇ ಇರ್ತಾನೆ ಹೇಳು? ಇರುವುದಿಲ್ಲ. ಯಾಕೆ? ತನ್ನ ವ್ಯವಹಾರಕ್ಕೆ ಬೇಕಾಗಿ ಮನೆ ಬಿಡಲೇಬೇಕು. ಅದಕ್ಕಲ್ವೇ ಒಂದು ಗಾದೆ ಮಾತು, ಗಂಡು ಕುಳಿತ ಕೆಟ್ಟ ಹೆಣ್ಣು ತಿರುಗಿ ಕೆಟ್ಟಳು ಅಂತ. ಹಾಗೆ ಒಂದು ದುಂಬಿ ಇದ್ದಲ್ಲೇ ಇರ್ತಾನೆ, ಇರುವುದಿಲ್ಲ. ತನ್ನ ಹಾರಾಟ ಪ್ರಾರಂಭ ಮಾಡಲೇಬೇಕು. ಯಾಕೆ? ಹೊಟ್ಟೆ ಪಾಡಿಗೆ. ಇಲ್ಲದಿದ್ರೆ ಉಪವಾಸವಿದ್ದು ಸಾಯಬೇಕಾದೀತು. ಹಾಗೆಯೇ ಹಾರಾಡುವಂತಹ ಒಂದು ದುಂಬಿಗೆ ಒಂದು ಚಂದದ ಹೂವು ಕಾಣ ಸಿಕ್ಕಿತು ಅಂತ ಆದ್ರೆ ಸುಮ್ಮನೆ ಉಳಿಯುತ್ತದ? ಆ ಹೂವಿನ ಮೇಲೆ ಎರಗುತ್ತದೆ. ಅಲ್ಲಿ ತನ್ನ ಕೊಂಡಿಯನ್ನು ಊರಿ ಅಲ್ಲಿರುವ ಸವಿಯನ್ನು ಸವಿಯುತ್ತದೆ. ಇಲ್ಲಿಗೆ ತಟಸ್ಥ ಭಾವದಿಂದ ಇರುವುದಿಲ್ಲ. ಹಾರಾಟ ಮಾಡುತ್ತದೆ, ಮತ್ತೊಂದು ಹೂವನ್ನು ನೋಡ್ತದೆ, ಆ ಹೂವಿನ ಮೇಲೆ ಎರಗುತ್ತದೆ, ಅಲ್ಲಿರುವ ಸವಿಯನ್ನು ಸವಿಯುತ್ತದೆ. ಹೀಗೆಯೇ 10 ಹಲವಾರು ಹೂವುಗಳ ಮೇಲೆ ಎರಗಿದಂತಹ ದುಂಬಿ ಉಲ್ಲಾಸದ ತನಗೆ ಸಾಕು ಅನ್ನಿಸಿದಾಗ ತನ್ನ ವ್ಯವಹಾರವನ್ನು ಸ್ಥಗಿತಗೊಳಿಸ್ತಾರೆ. ಹೀಗೆ ಗಂಡು ಮನೆ ಬಿಟ್ಟವ ಮತ್ತೊಂದು ಸೇರುವಾಗ ಶಾರೀರಿಕವಾದಂತಹ ವಿಕಾರತೆಗಳು ಯಾರನ್ನಾದ್ರೂ ಬಿಟ್ಟು ಹೋಗ್ತದೆ ಹೇಳು? ನಿಜವಾಗಿ ಅವನಿಗೆ ಮದುವೆ ಆಗಿರ್ತಾರೆ, ಚಂದದ ಹೆಂಡತಿಯೊಬ್ಬಳು ಮನೆಯಲ್ಲಿ ಇದ್ದದ್ದು ಎಲ್ಲವೂ ಸತ್ಯವೇ. ಆದರೆ ಹೋಗಿ ಯಾರಾದ್ರೂ ಒಬ್ಬಳು ಕಾಣ ಸಿಕ್ಕಿದ್ರೆ, ಇವನಿಗೂ ತುಂಬಾ ಹಿಡಿಸಿದ್ರೆ, ಇದರಿಂದಲೂ ಸರಿಯಾದ ಪ್ರತಿಕ್ರಿಯೆ ಒದಗಿ ಬಂದರೆ, ಪರಿಸರವು ಅದಕ್ಕೆ ಕೂಡಿ ಇದ್ದರೆ, ಅಲ್ಲಿ ಅವಳಲ್ಲಿ ಒಂದು ಕೈ ನೋಡಿಯೇ ಬಿಡ್ತಾನೆ. ಗಂಡು ಸ್ವಭಾವವೇ ಹಾಗೆ. ಕೆಸರಿದ್ದಲ್ಲಿ ತೊಳಿತಾನೆ, ನೀರು ಸಿಕ್ಕಿದಲ್ಲಿ ತೊಳ್ಕೊಳ್ತಾನೆ. ಕೆಸರಿಗೆ ಇದೆಲ್ಲ ಭೂಷಣ ಅಲ್ಲ, ಇದೆಲ್ಲ ಇದ್ದದ್ದೆ. ಹಾಗಾಗಿ ಇದೇನು ಹತ್ತಿರೇ ಕಾಲ, ನೀನು ಆ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ. ಕತೆ ಯಾವುದು? ಸಂಜೆ ವೇಳೆಗೆ
ಎಲ್ಲಾ ಹೂವಿನಲ್ಲಿದ್ದಂತ ಮಕರಂದವನ್ನು ಹಿಡುತ್ತಾ ತುಂಬಿ ಮುಂದುವರಿಯುತ್ತದೆ. ಸರಿ, ಅದಕ್ಕೆ ಸಾಕು ಎನಿಸುವುದಿಲ್ಲ, ಮತ್ತೂ ಬೇಕುಗಳು. ಹಾಗೆ ನರಸುತ್ತಾ ಮುಂದೆ ಹೋದಾಗ ಅರಳಿದ ಕಮಲವೊಂದನ್ನು ಕಾಣ್ತದೆ. ಅದರಲ್ಲಿದ್ದಂತ ಮಧು ನೀಡುವುದಕ್ಕಾಗಿ ಈ ತುಂಬಿ ಆ ಕಮಲದ ಮಧ್ಯದಲ್ಲಿ ಕುಳಿತಿರ್ತದೆ. ಸರಿ, ಮುಸ್ಸಂಗೆಯ ಹೊತ್ತು ಸೂರ್ಯ ಮುಳುಗಿದ ಕಮಲ ಮುದುಡಿ ತುಂಬಿ ದುಂಬಿ ಕಮಲದೊಳಗೆ ಬಂಧಿಯಾಯಿತು. ಕಮಲ ಬಂಧನವಾಯಿತು. ಸಮಯದ ಪ್ರಜ್ಞೆ ಇಲ್ಲದೆ ಯಾವ ಆತನು ವ್ಯವಹರಿಸ್ತಾನ ಆತನ ಜೀವನ ಭ್ರಮರ ಬಂಧನದಂತೆ ಆಗಿ ಬಿಡುತ್ತದೆ. ಇದು ಸರಿ ಅಲ್ವೇ ಪ್ರಭು? ಎಲ್ಲಾ ಹೂವಿನ ಮಕರಂದವು ದುಂಬಿಗೆ ಬೇಕು, ಆದ್ರೆ ಕೆಂಡ ಸಂಪಿಗೆಯನ್ನು ಬಯಸಬೇಕಿದೆ. ಈ ದುಂಬಿ ಕೆಂಡ ಸಂಪಿಗೆಯ ಮೇಲೆ ರಗಿದರೆ ಅಳಿದು ಹೋದೀತು ಅಲ್ವೇ? ಯಶೋ, ಈ ಸಂಜೆ ಕಮಲ, ಈ ಕೆಂಡ ಸಂಪಿಗೆ, ಈ ಉದಾಹರಣೆ ಯಾಕೆ ನನ್ನ ಪತಿಯ ಅಂತ ನೀವು ವಜ್ರದುಂಬಿ ಹೇಗಿರ್ಬೇಕು ಅಂತ ನನಗೆ ಆಸಕ್ತಿ. ಅವರೇನೋ ಹುಡುಗಿ ವಿಚಾರವನ್ನು ಹೇಳಿದ್ರು, ಅಷ್ಟನ್ನು ತಾವು ಕೇಳಿಸಿಕೊಂಡಿದ್ದೀರಾ? ಆಕೆ ಯಾರು, ಹೆಸರೇನು, ಊರು ಯಾವುದು, ಅಪ್ಪ ಅಮ್ಮ ಯಾರು, ಯಾವ ಜಾತಿ, ಯಾವ ವಯಸ್ಸು, ಇದು ಯಾವ್ದನ್ನಾದ್ರೂ ಕೇಳಿದಿರಾ? ನಾನು ಕೇಳಲಿಲ್ವಲ್ಲ. ಇಲ್ಲ, ಅವರಾಗಿ ಹೇಳಿರಲಿಲ್ಲ. ಹೇಳಲಿಲ್ಲ. ಆ ವಿಚಾರ ಬಿಡೋಣ. ಅಲ್ಲಿದ್ದಂತ ಹುಡುಗಿ ಮದುವೆ ಆದವಳೆ ಅಥವಾ ಮದುವೆ ಆಗದವಳೆ, ಈ ವಿಚಾರವನ್ನು ಕೇಳಿದ್ದೀರಾ? ಇಲ್ಲ. ಮದುವೆ ಆಗದ ಹೆಣ್ಣು ತಾದರೆ ನಾನು ಅಡ್ಡಿಪಡಿಸುವುದಿಲ್ಲ. ಕರೆತನ್ನಿ ನಾನಾಗಿ ನಿಂತು ಮದುವೆ ಮಾಡಿದ್ದೇನೆ. ಒಂದು ವೇಳೆ ಆಕೆ ಅನ್ಯಾಸಕ್ತಿಯಾಗಿದ್ರೆ ನಾನು ಗಂಡು ನಿನ್ನ ಅಡುಗೆ ಮನೆಯಲ್ಲಿ ಸರಗಿ ನಡಿಯಲ್ಲಿ ಅಡಗಿ ಕುಳಿತುಕೊಂಡೆ. ನಾನು ಅಡಗಿ ಕುಳಿತುಕೊಂಡೆ. ಹೆಣ್ಣಿಗೆ ಹೆದರಿ ನಾನು ಅಡಗಿ ಸಿಟ್ಟಿನ ಭರದಲ್ಲಿ ಹೊಡೆದು ಬಿಟ್ಟ. ಕ್ಷಮಿಸಿ. ಯಶೋ, ನನ್ನನ್ನು ತಿಳ್ಕೊಂಡದ್ದು ನೀವು ತುಂಬಾ ಕಡಿಮೆಯಾಯಿತು. ಚೆನ್ನಾಗಿ ಆಲೋಚನೆ ಮಾಡು. ಹೆಣ್ಣವಳು ಯುದ್ಧಕ್ಕೆ ಕರೀತಿದ್ದಾಳೆ. ನಾನೆಲ್ಲರನ್ನು ಮುಗಿಸಿ ಆಗಿದೆ. ನಾನು ಇಲ್ಲಿ ಕುಳಿತೆ ಅಂತಾದ್ರೆ ಏನು ಹೇಳಿಯಾರು ಜನ? ಮಿಕ್ಕದ್ದನ್ನೆಲ್ಲ ಮುಗಿಸಿದ ಅರುಣ ಪ್ರಾಣ ಹೇಡಿಯಾಗಿ ಅಡಗಿ ಕುಳಿತಿದ್ದಾನೆ ಅಂತ ಹೇಳಿದ್ರೆ ಕೇಳುವ ತಾಳ್ಮೆ ನಮಗುಂಟೆ? ಇಷ್ಟರವರೆಗೆ ಆನೆಯಂತೆ ಬದುಕಿದವ ನಾನು. ನಾಳೆಯಿಂದ ಶ್ವಾನದಂತೆ ಇರುವುದು ಸರಿಯಾಗುವುದಿಲ್ವಲ್ಲ. ಈಗ ಜ್ಞಾನಬಲ ಇದೆ, ಧನಬಲ ಇದೆ, ದೇಹ ಬಲ ಇದೆ, ಅಧಿಕಾರ ಬಲ ಇದೆ. ಸಾಲದುದಕ್ಕೆ ಅವಳನ್ನು ಗೆದ್ದು ಕೊಡ್ತು ಬರ್ತೇನೆ ಎನ್ನುವಂತ ವಿಶ್ವಾಸವಿದೆ. ಅದು ಸಾಲದು ಅಂತಿದ್ರೆ ಈಗ ಹಿಡಿದ ತಾಯಿ ಪಟ್ಟದ ಕತ್ತೆಗೆ ನಿನ್ನ ಪತಿವ್ರತ ಬಲ ಸೇರುವಂತೆ ಇಲ್ಲ. ನಿಮ್ಮ ಕೈ ಕಂಕಣ ಕಟ್ಟುವುದಿಲ್ಲ. ಮತ್ತೆ ಸಾಮ್ರಾಜ್ಯನ ಅಪ್ಪಣೆ ಇದೆ ಕಟ್ಟು ಕಂಕಣ. ಸಾಮ್ರಾಜ್ಯಾಗಿ ನೀವು ಮಾತನ್ನು ಇಂದಿಗೆ ಮೀರ್ತೇನೆ. ಸೀದೆಯ ಪಾದಕ್ಕೆ ನಾನು ಕಂಕಣ ಕಟ್ತೇನೆ ಪ್ರಭು. ಹುಚ್ಚು ಮಾತಾಡ್ತಾ ಇದ್ದೀನಿ. ನಿಜ ಪ್ರಭು, ನನಗೆ ಹುಚ್ಚು. ನನ್ನವರಂತ ನಿಮ್ಮನ್ನು ಉಳಿದುಕೊಳ್ಳುವ ಹುಚ್ಚು, ನನ್ನ ಮಾಂಗಲ್ಯ ಉಳಿದುಕೊಳ್ಳುವ ಹುಚ್ಚು ಪ್ರಭು ನನಗೆ. ನಿನ್ನ ದೇವಿ ಬೆಂಕಿಗೆ ಬಿದ್ದು ನೀನು ಒಳಗೆ ಹೋಗುವುದಿಲ್ಲ. ಸಾಮ್ರಾಜ್ಯ ಸೌಭಾಗ್ಯವನ್ನು ಗಡ್ಡೆಯ ಮಗನೇ ನೀನು. ಇನ್ನು ನಾನು ಉಳಿಯುವಂತಿಲ್ಲ. ಈಗಲೂ ಇನ್ನೊಂದು ಕ್ಷಣವೂ ನನ್ನ ಪ್ರಾಣ ಹೋಗುವಂತಹ ಸ್ಥಿತಿ. ಒಂದು ಉಪಕಾರ ಮಾಡ್ತೀಯ? ಯಾವಲ್ಲಿ ಮಹರ್ಷಿಗಳ ಬಳಿಗೆ ಹೋಗು. ಯಶೋಮತಿ ಪ್ರಾಣೋತ್ಕ್ರಮಣ ಪರಿಸ್ಥಿತಿಯಲ್ಲಿದ್ದಾಳೆ. ಅಳಿದ ಬಳಿಕ ಬರುವ ದೇವಿಯಲ್ಲಿ ಕಾಡಿ ಬೇರೆ ಯಾಕೆ ಗಂಡನಿಗೆ ಮೋಕ್ಷವನ್ನು ಕೊಡಿಸುವುದಕ್ಕೆ ಕೇಳಿಕೊಂಡಿದ್ದಾಳೆ ಅಂತ ಹೇಳು. ಹೋಗಪ್ಪ. Oh,
ನಾನಿದ್ದೇನೆ. ಇಲ್ಲ ಪ್ರಭು, ಈಗಲೂ ಇನ್ನೊಂದು ಕ್ಷಣವು ನನ್ನ ಪ್ರಾಣ ಹೋಗುವಂತಹ ಸ್ಥಿತಿ. ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಪ್ರಯತ್ನ ಪಟ್ಟೆ ನಾನು, ಎಲ್ಲ ವ್ಯರ್ಥವಾಯಿತು. ನಾನು ನಡೆದ ಬಳಿಕ ನೀವು ಏಕಾಗಿ ಆಗ್ತೀರಾ ಪ್ರಭು, ನೀವು ಏಕಾಗಿ ಆಗ್ತೀರಾ. ಯಾಕೆ ಆ ಮಾತಿಲ್ಲ ಪ್ರಭು? ಈ ಸ್ಥಿತಿಯಲ್ಲಿ ಒಂದು 2 ಮಾತುಗಳನ್ನು ನಡೆಸಿಕೊಡ್ತೀರಾ? ಎಲ್ಲಿದೆ ನಿಮ್ಮ ಪಾದ? ಇದು ಪಾದ ಧೂಳನ್ನು ಮುತ್ತಿಗೆ ಸಂಕೇತವಾಗಿ ಹಣೆಗಿರಿಸಿಕೊಂಡಿದ್ದೇನೆ. ಕೊನೆಯ ಸಲ ನಿಮ್ಮ ಸುಂದರ ವದನವನ್ನು ಕಾಣಬೇಕೆನ್ನುವಂತ ಆಸೆ. ನೀನು ಮಾತಾಡುವುದಿಲ್ಲ, ಕಣ್ಣು ಬಿಡುವುದಿಲ್ಲ. ಶಿವನೇ ಶಿವನೇ, ಪಶುರ ಕುಲವೆಂಬ ಆಕಾಶದಲ್ಲಿ ರಾರಾಜಿಸುತ್ತಿದ್ದ ಸೂರ್ಯ ನೀನು. ನಿನ್ನನ್ನು ಕಳಕೊಂಡರಿಗೆ ನಾವೆಲ್ಲ ಕಗ್ಗತ್ತಲಲ್ಲಿ ಹೋದೆವು. ನೀನಿರುವಲ್ಲಿವರೆಗೆ ನಾನು ಭದ್ರ ಎಂಬ ಹಾಗೆ ಅನುಚಿಸಿದ್ದೆ. ನೀನನ್ನು ಕಳಕೊಂಡರಿಗೆ ನಾನು ಸತ್ತು ಹೋದ ಪ್ರಿಯೇ, ಸತ್ತು ಹೋದೆ. ಎಂತಹ ಪಾಪಿಷ್ಟ ನಾನು. ಧರ್ಮೇಶ ಅರ್ಥೇಶ ಕಾಮೇಶ ನಾತಿಚರಾಮಿ ಎಂಬ ಹಾಗೆ ಅಕ್ರಿಯ ಸಾಕ್ಷಿಯಾಗಿ ಕರಗ್ರಹಣ ಮಾಡಿ ನಿನ್ನನ್ನು ಕೈ ಹಿಡಿದು ಮನೆ ಹೋಗಿಸುವೆ. ಯಾವ ಕೈ ಹಿಡಿದಿದ್ದೇನೋ ಅದೇ ಕೈಗಳಿಂದ ನಿನ್ನನ್ನು ಹೊಳೆದು ಸಾಯಿಸಿದೆ ಸಾಯಿಸಿದೆ ಸಾಯಿಸಿದೆ. ಪ್ರಿಯೇ, ನನ್ನನ್ನು ತಿದ್ದಬೇಕೆಂದು ನೀನು ಪಟ್ಟಂತಹ ಪ್ರಯತ್ನ ಅದೆಷ್ಟು. ಆದರೆ ನಿನ್ನ ಒಂದೇ ಒಂದು ಮಾತನ್ನು ಕೇಳುವಂತಹ ತಾಳ್ಮೆ ನನಗೆ ಬಾರದೆ ಹೋಯಿತಲ್ಲ. ಹೌದು ಪ್ರಿಯೆ, ನನ್ನ ಜೀವನದ ಗತಿಯೇ ಬದಲಾಗತ್ತಿತ್ತು. ನಾನು ಕೇಳಲಿಲ್ಲ. ಈಗ ನಿನ್ನ ಆತ್ಮನೆಲ್ಲಾದರೂ ನನ್ನ ತಪ್ಪನ್ನು ಒಪ್ಪಿಕೊಳ್ತಾ ಇದ್ದೇನೆ. ಕ್ಷಮಿಸು 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 ಕ್ಷಮಿಸು. ಭುವನ ನನಗೆ ದೈವ ಬಲವಿಹೀನಂಗೆ ಯಾವ ಬಲಗಳು ಕೊನೆ ತನಕ ಬರುವುದಿಲ್ಲ. ಉಳಿಯುವುದೊಂದೇ ದೈವ ಬಲ ಎನ್ನುವುದಕ್ಕೆ ನಾನೇ ಜ್ವಲಂತ ಸಾಕ್ಷಿಯಾಗಿಬಿಟ್ಟೆ.
ಸಂಬಂಧ ನನ್ನಲ್ಲಿಲ್ಲ. ಹಾಗಾಗಿ ನಿರ್ಗತಿಕನಾದೆ. ಏನಿದ್ದರೇನು ಪ್ರಯೋಜನ? ಕೈ ಹಿಡಿದ ಒಬ್ಬಳು ಹೆಂಡತಿಯನ್ನು ಉಳಿಸಿಕೊಂತ ಯೋಗ್ಯತೆ ನನಗಿಲ್ಲ. ಏನಿದ್ದರೆ ಸುಖ? ಬ್ರಹ್ಮದೇವ, ನೀನು ಒಂದಕ್ಕೆ ಅದೆಷ್ಟೋ ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೀಯ. ನನ್ನ ಹೆಂಡತಿಯ ಒಂದು ಪ್ರಾಣ ನಿನಗೆ ಹೆಚ್ಚಾಗ್ತದೆ ಸ್ವಾಮಿ. ದಮ್ಮಯ್ಯ ನನ್ನ ಹೆಂಡತಿಯನ್ನು ಒಮ್ಮೆಗೆ ಬದುಕಿಸಿ ಮತ್ತವಳು ಹೇಳಿದಂತೆ ಕಾಡಿಕೊಂಡಿರ್ತೇನೆ. ಜೀವನದಲ್ಲಿ ಯಾವತ್ತೂ ತಪ್ಪುವುದಿಲ್ಲ. ಬದುಕಿಸಿದರೆ ನಿನ್ನನ್ನು ಹಾಗೆ ಬಿಡುವುದಿಲ್ಲ. ನನ್ನ ಜೀವನದಲ್ಲಿ ಗಳಿಸಿದಂತಹ ಯಾವ ಸ್ವಸ್ತುಗಳಿವೆಯೋ ಅದೆಲ್ಲವನ್ನು ನಿನಗೆ ಪೂರಕವಾಗಿ ಬಿಟ್ಟು ಕೊಡ್ತೇನೆ. ದಮ್ಮಯ್ಯ ಬ್ರಹ್ಮದೇವ, ದಮ್ಮಯ್ಯ. ಹೇಳಿದ ಹಾಗೆ ಇದೆಲ್ಲ ಎಂತ ಹುಚ್ಚು? ನಾನು ಮತ್ತೊಂದು ಬ್ರಹ್ಮನಿಗೆ ಕೈ ಮುಗಿದ. ಬೇಕಿದ್ರೆ ಅವ ನನ್ನ ಕಾಲಿಗೆ ಬೀಳಬೇಕು. ಅಹಂ ಬ್ರಹ್ಮಾಸ್ಮಿ, ನಾನು ಪರಬ್ರಹ್ಮ. ಬೇಕಿದ್ರೆ ಅವ ಬಂದು ನನ್ನಲ್ಲಿ ಹೇಳಿ. ಮತ್ತೆ ಈಗ ಬ್ರಹ್ಮ ಮಾಡಿದ ಕೆಲಸ ನನ್ನಿಂದ ಮಾಡೋದಕ್ಕೆ ಕೂಡಲಿಲ್ಲ. ಈಗ ಇವಳು ಸತ್ತ ಅಂತಲ್ಲ, ಇವಳಂತೇನೆ. ಈಗ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಸತ್ತು ಒಬ್ಬರು ಸಾಯಿ, ಅವಳು ನಾನು ಬದುಕಿಸ್ತೇನೆ. ಬನ್ನಿ ಯಶೋ, ಹೆದರುವ ಅವಶ್ಯಕತೆ ಇಲ್ಲ. ನೀನೆಷ್ಟೇ ಸಲಹಾಗಿ ನಾನು ಬದುಕಿಸಿ ಬಿಡ್ತೇನೆ. ಏನ ನಿನಗೆ ಜೀವದಾನ ನೀಡ್ತಾ ಇದ್ದೇನೆ. ಜೀವ ಆಗಲಿಲ್ಲ. ನಾನು ಬದುಕಿಸಿದ್ದು ಸರಿ ಆಗಲಿಲ್ಲ ಅಷ್ಟೇ. ಪರಬ್ರಹ್ಮನ ಘಟ್ಟ ಪಣ ಇದೆ. ನಿನಗೆ ಜೀವದಾನ ನೀಡಿದ್ದೇನೆ. ಇನ್ನು ಹೇಳದೆ ಉಪಾಯ ಇಲ್ಲ ಅವಳಿಗೆ. ಜೀವ ಆಗಲಿಲ್ಲ. ಹಾಗಿದ್ದರೆ ನಾನು ದೇವರಾಗಲಿಲ್ಲ. ಕೆಳಗೆ ಬಿದ್ದು ಪ್ರಾಣವನ್ನೇ ಕಳ್ಕೊಂಡಳಲ್ವ? ಇಂಥ ಮುಕ್ತಿಗೆ ದುರ್ಮರಣವನ್ನೋದು ಯಾಕೆ ಕೊಟ್ಟ? ನಾನು ಯಾಕೆ ದುಃಖಿಸ್ಬೇಕು ಹೇಳಿ? ಇವರು ಮಾನವ ಗಂಧರ್ವರ ಮಹೋಗ್ರವನಿಯ ಶಾಪಕ್ಕೆ ಒಳಗಾದಂತ ಯಕ್ಷರಾಜ ಕುಮಾರಿಯರಿಗಳು ಹಾಗಂತ ಹೇಳಿಕೊಂಡು ಮಾಡಿದ ಮಹೋಗ್ರವನಿಗೆ ಅಪರಾಧವನ್ನು ಮಾಡಿದಾಗ ಕೆರಳಿ ಶಾಪವನ್ನು ಕೊಟ್ಟವನಿದ್ದಾನೆ ಮಾನವರಾಗಿ ಹುಟ್ಟಬೇಕು ಅಂತ ಹೇಳಿ ಮತ್ತೆ ಮಾಡಿದ ತಪ್ಪು ಅರಿವಾದಾಗ ಕೇಳಿಕೊಂಡಾಗ ಮುಂದೆ ಶಾಪಾಲಿಯಿಂದ ಮೋಕ್ಷ ಒಬ್ಬಳಿಗೆ ಹೋಗಿ ಆಗಿದಲ್ವ? ಮತ್ತೊಬ್ಬಳ ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕಾಗಿ ಇರುವ ನಂದಿನಿಯ ಜಲವನ್ನು ಕೊಡುವುದರ ಜೊತೆಗೆ Thank you.